ಕೃಷ್ಣಕುಮಾರ್ ರೈ, ಮಾನ್ಯ ಅಧ್ಯಕ್ಷರು ಟಿಎಎಂಎಸ್ ಪುತ್ತೂರು, ಶ್ರೀಯುತ ವೆಂಕಟರಮಣ ಬೋರ್ಕರ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಿಡಪಳ್ಳಿ, ಶ್ರೀಮತಿ ಮೈಮನ್ನತುಲ್ ಮೆಹ್ರಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪಾನಾಜೆ. ಕುಟುಂಬ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ 70ನೇಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023ರ ಪ್ರಯುಕ್ತ ಧ್ವಜಾರೋಹಣ. ಇದು ಸಹಕಾರಿ ಧ್ವಜಾರೋಹಣ. ಎಲ್ಲ ಅತಿಥಿ ಬಂಧುಗಳನ್ನ ಅತ್ಯಂತ ಆದರಪೂರ್ವಕವಾಗಿ ಸ್ವಾಗತಿಸಿದ ಸಹಕಾರಿ ಧ್ವಜಾರೋಹಣ ಸನ್ಮಾನ್ಯ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು, ಇವರ ದಿವ್ಯ ಹಸ್ತದಿಂದ. ಆದರಣೀಯರೇ, ಪುತ್ತೂರು ಕಡಬ ತಾಲೂಕು ಮಟ್ಟದ 70ನೇಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023ರ ಪ್ರಯುಕ್ತ ಸಹಕಾರಿ ಧ್ವಜಾರೋಹಣ ಸನ್ಮಾನ್ಯ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಹಾಗೂ ಎಲ್ಲ ಅತಿಥಿ ಬಂಧುಗಳ ಕೂಡುವಿಕೆಯಿಂದ. ಎಸ್, ಆಲ್ ಆಫ್ ಯು ಅಟೆನ್ಷನ್. ಸರ್ವರು ಕೂಡ ಎದ್ದು ನಿಂತುಕೊಂಡು ಸಹಕಾರಿ ಧ್ವಜಕ್ಕೆ ಗೌರವವನ್ನ ಸಲ್ಲಿಸಬೇಕು ಅನ್ನುವ ಆಶಯದೊಂದಿಗೆ ಇದೀಗ ಸಹಕಾರಿ ಧ್ವಜಾರೋಹಣ ಶ್ರೀ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಮಂಗಳೂರು, ಇವರಿಂದ ಧ್ವಜಾರೋಹಣ. ಆಲ್ ಆಫ್ ಯು ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಕೃತಜ್ಞತೆಗಳು. ಇದೀಗ ಸಹಕಾರಿ ಧ್ವಜಾರೋಹಣ ನೆರವೇರಿದೆ. ಸನ್ಮಾನ್ಯ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್, ಇವರ ನೇತೃತ್ವದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಅತಿಥಿ ಗಂಧುಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ದಿಗ್ಗಜ ಶ್ರೀಯುತ ದಿವಂಗತ ಮೊಳಹಳ್ಳಿ ಶಿವರಾಯರವರ ಭಾವಚಿತ್ರಕ್ಕೆ ಪುಷ್ಪ ನಮನದೊಂದಿಗೆ ಕಾರ್ಯಕ್ರಮದ ಅಧಿಕೃತ ಚಾಲನೆ. ಸದಬಿಟ್ಟು ಕಲಶ ಹಿಡಿಯುವವರು, ಸ್ವಾಗತಿಸುವ ಸರ್ವರೂ ಕೂಡ ನಮ್ಮ ಬಲ್ಯಾಯರ ಅಂಗಡಿಯ ಮುಂಭಾಗಕ್ಕೆ ತೆರಳಬೇಕು ಅನ್ನುವ ಆಶಯದೊಂದಿಗೆ ಎಲ್ಲ ಅತಿಥಿ ಬಂಧುಗಳನ್ನ ಚೆಂಡೆ ವಾದ್ಯಘೋಷಗಳ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸುವ ಕಾರ್ಯಕ್ರಮ. ಕೊಂಬು ಮತ್ತು ಚೆಂಡೆ ಮತ್ತು ಸಿಟಿ ಮತ್ತು ಪ್ರದರ್ಶನದೊಂದಿಗೆ ಅದ್ದೂರಿ ಸ್ವಾಗತವನ್ನ ನೀಡುವವರಿದ್ದೇವೆ. ಸ್ವಾಗತ ಸಮಿತಿಗೆ ಸಂಬಂಧಪಟ್ಟ ಸರ್ವರೂ ಕೂಡ ಬಲ್ಯಾಯರ ಅಂಗಡಿಯ ಮುಂಭಾಗಕ್ಕೆ ತೆರಳಬೇಕು ಅನ್ನುವ ಕೋರಿಕೆಯೊಂದಿಗೆ ಅಲ್ಲಿಂದ ಸ್ವಾಗತಿಸುವುದರೊಂದಿಗೆ ಈ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭಗೊಳ್ಳಲಿದೆ. ಆದರಣೀಯರೇ, ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು, ಇದೀಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಯಾಗುವವರಿದ್ದಾರೆ. ಆ ಬಳಿಕ ಕಟ್ಟಡದ ಉದ್ಘಾಟನೆ, ಸಭಾಭವನದ ಉದ್ಘಾಟನೆ, ಅಟಲ್ ಜನಸೇವಾ ಕೇಂದ್ರದ ಉದ್ಘಾಟನೆ, ಬಳಿಕ ಮೊಳಹಳ್ಳಿ ಶಿವರಾಯ ಭಾವಚಿತ್ರಕ್ಕೆ ಪುಷ್ಪ ನಮನ, ಆ ಬಳಿಕ ಸಮಾರಂಭ ಪ್ರಸ್ತುತಗೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಹಕಾರಿ ಧುರೀಣರಿಗೆ ವಿಶೇಷ ಸ್ವಾಗತವನ್ನ ಬಯಸ್ತಾ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ನೇತೃತ್ವದ ಎಲ್ಲ ಅತಿಥಿ ಬಂಧುಗಳನ್ನ ಪುಷ್ಪಾರ್ಚನೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಚೆಂಡೆ ಮತ್ತು ಕೊಂಬಿನ ಮೂಲಕ ಸಿಡಿ ಮದ್ದು ಪ್ರದರ್ಶನದೊಂದಿಗೆ ವಿಶೇಷ ಸ್ವಾಗತವನ್ನ ನೀಡುವರೆ ಎಲ್ಲ ಅತಿಥಿ ಬಂಧುಗಳು ಕೂಡ ಬಲ್ಯಾರ್ಯರ ಅಂಗಡಿಯ ಮುಂಭಾಗಕ್ಕೆ ಬರಬೇಕು. ಅದೇ ರೀತಿ ಸ್ವಾಗತ ಸಮಿತಿಯ ಸರ್ವರು ಕೂಡ ಅಲ್ಲಿ ಉಪಸ್ಥಿತರಿರಬೇಕು. ಪುಷ್ಪಾರ್ಚನೆಯೊಂದಿಗೆ ಸ್ವಾಗತಿಸುವ ನವೋದಯ ಸ್ವಸಹಾಯ ಸಂಘ ಮತ್ತು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪಾಣಾಜ ಇದರ ಸಿಬ್ಬಂದಿ ವರ್ಗದವರು ಕೂಡ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ 70ನೇಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023ರ ಅದ್ದೂರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಕೂಡ ಸ್ವಾಗತಿಸಿದ ಮುಂದಿನ 5 ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ.
ಸಹಕಾರ ಸಂಸ್ಥೆಗಳು ಸಹಕಾರ ಪರಿಕಲ್ಪನೆಯ ಅವಿಭಾಜ್ಯ ಅಂಗಗಳು. ನೂರಾರು ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ನಿರಂತರವಾಗಿ ಹಂತ ಹಂತವಾಗಿ ಮುನ್ನಡೆದು ಬಂದಿರುವ ಸಹಕಾರ ವಲಯದ ಸಂಪೂರ್ಣ ಯಶಸ್ಸಿನಲ್ಲಿ ಸಹಕಾರ ಸಂಘಗಳ ಪಾತ್ರ ಅತ್ಯಂತ ಹಿರಿದಾದುದು. ಈ ನಿಟ್ಟಿನಲ್ಲಿ ಸಾಧನೆಗೆ ಹೆಸರಾಗಿ ಒಂದು ಹಂತದಲ್ಲಿ ಸಂಪೂರ್ಣ ಮುಚ್ಚುವ ಸ್ಥಿತಿಗೆ ಬಂದರೂ ಆಡಳಿತ ಮಂಡಳಿಯ ಸತತ ಛಲ ಪರಿಶ್ರಮದ ಪರಿಣಾಮವಾಗಿ ಮತ್ತೆ ವ್ಯವಸ್ಥಿತವಾಗಿ ಬೆಳೆದು ನಿಂತು ಸತತ ಸಾಧನೆಯನ್ನು ಮಾಡುತ್ತಾ ಮುಂದುವರಿಯುತ್ತಿರುವುದು ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ. ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎನ್ನುವುದು ಇಂದಿಗೆ 88 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಹಿರಿಯ ಸಹಕಾರಿಗಳ ಕನಸಿನ ಕೂಸು. ಸ್ವಾತಂತ್ರ್ಯ ಪೂರ್ವದಲ್ಲಿ ಊರುಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದ ಸಮಯದಲ್ಲಿ ಊರಿನ ಅಂದಿನ ಹಿರಿಯರಾಗಿದ್ದ ಕಾಕಿಕೊಚ್ಚಿ ಗಣಪತಿ ಭಟ್ ಅವರ ನಾಯಕತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಪಿತಾಮಹ ಎಂದೇ ಗುರುತಿಸಿಕೊಂಡಿರುವ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ಅವರ ಪ್ರೇರಣೆಯ ಮೂಲಕ ಹುಟ್ಟನ್ನು ಪಡೆದುಕೊಂಡದ್ದು ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ. ಮೀಟರ್ ಬಡ್ಡಿ ದಂಧೆಯ ಮೂಲಕ ನಡೆಯುತ್ತಿದ್ದ ಆರ್ಥಿಕ ಶೋಷಣೆ, ಸಾಮಾಜಿಕ ಶೋಷಣೆಯನ್ನು ತೊಡೆದು ರೈತರು ಜನರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ತಲೆ ಎತ್ತಿ ಜೀವನವನ್ನು ನಡೆಸಲು ಅವಕಾಶ ಮಾಡಿಕೊಡಬೇಕೆಂಬ ಚಿಂತನೆಯಿಂದ ಕಾಕಿಕೊಚ್ಚಿ ಗಣಪತಿ ಭಟ್ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಸಂಸ್ಥೆಯು ನಿರ್ದೇಶಕರಾಗಿ ಊರಿನ 10 ಹಲವು ಹಿರಿಯ ಪ್ರಮುಖರ ಸಹಕಾರದಲ್ಲಿ ಸಂಸ್ಥೆಯು ಮುಂದುವರಿಯುತ್ತಾ ಬಂತು. ಗಣಪತಿ ಭಟ್ ಕಾಕಿಕೊಚ್ಚಿಯವರ ಅಧ್ಯಕ್ಷತೆಯ ಬಳಿಕ ಕೇಶವ ಭಟ್ ಕಾಕಿಕೊಚ್ಚಿ, ಈಶ್ವರ್ ಭಟ್ ಗಿಳಿಯಾಲು, ಕೇಶವ ಭಟ್ ಗಿಳಿಯಾಲು, ಶ್ಯಾಮ್ ಭಟ್ ಮಣ್ಣಂಗಳ, ಮಹಾಬಲೇಶ್ವರ ಭಟ್ ಗಿಳಿಯಾಲು, ಮಹಲಿಂಗ ಭಟ್ ಅರ್ಧಮೂಲೆ, ಬಾಲಕೃಷ್ಣ ಭಟ್ ಭರಣ್ಯ, ವಿಷ್ಣು ಭಟ್ ಬುಳೆನಡ್ಕ, ಶಂಕರನಾರಾಯಣ ಭಟ್ ಕೊಂದಲ್ಕಾನ ಮುಂತಾದವರ ಸಾರಥ್ಯದಲ್ಲಿ ಸಹಕಾರ ಸಂಸ್ಥೆಯು ಮುಂದುವರೆದುಕೊಂಡು ಬಂತು. ಅವಿರತ ಶ್ರಮದ ಫಲವಾಗಿ ಸಂಸ್ಥೆಯು 1973ರಿಂದ 74ರಲ್ಲಿ ಇಡೀ ಜಿಲ್ಲೆಯಲ್ಲೇ ಅತ್ಯುತ್ತಮ ಸಂಸ್ಥೆ ಎನ್ನುವ ಹಿರಿಮೆಯ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿತ್ತು. ನಮ್ಮ ಸಂಸ್ಥೆ ಪ್ರಾರಂಭ ಆಗಿರುವಂಥದ್ದು 1935ರಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ. ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಂಥ ಆ ಸಮಯದಲ್ಲಿ ನಮ್ಮ ಈ ಊರಿನ ಗಣ್ಯರು ಆದಂಥ ಕಾಕೆಕೊಚ್ಚಿ ಗಣಪತಿ ಭಟ್ ಇವರ ಒಂದು ನಾಯಕತ್ವದಲ್ಲಿ, ಇವರ ಒಂದು ನೇತೃತ್ವದಲ್ಲಿ ಮತ್ತು
ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಪಿತಾಮಹ ಅಂತೇಳಿ ಏನು ಕರೀತಾರೆ ಮೊಳಹಳ್ಳಿ ಶಿವರಾಯರು, ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಪ್ರೇರಣೆಯಿಂದ ಈ ಸಹಕಾರಿ ಸಂಘಗಳು ಪ್ರಾರಂಭ ಆಯಿತು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದೇ ರೀತಿ ಈ ಸಹಕಾರಿ ಸಂಘಗಳು ಯಾಕೆ ಪ್ರಾರಂಭ ಆಯಿತು? ಹಿಂದೆ ಎಲ್ಲ ನಿಮಗೆಲ್ಲ ಗೊತ್ತಿದೆ, ಈ ಮೀಟರ್ ಬಡ್ಡಿ ದಂಧೆ ಇತ್ತು, ಆರ್ಥಿಕ ಶೋಷಣೆ, ಸಾಮಾಜಿಕ ಶೋಷಣೆ ಇದೆಲ್ಲ ನಡೀತಾ ಇತ್ತು. ಇದನ್ನೆಲ್ಲ ನಿರ್ನಾಮ ಮಾಡಬೇಕು, ಎಲ್ಲರೂ ಅಭಿವೃದ್ಧಿ ಆಗಬೇಕು, ಕೃಷಿಕರು, ಬಡವರು ಎಲ್ಲರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಅಭಿವೃದ್ಧಿ ಆಗಬೇಕು, ಸ್ವಾವಲಂಬನೆಯ ಜೀವನ ಮಾಡಬೇಕು, ಸ್ವಾಭಿಮಾನದ ಜೀವನ ಮಾಡಬೇಕು ಎಂಬಂಥ ಈ ಸಹಕಾರಿ ತತ್ವದ ಅಡಿಯಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. 1974 ಮತ್ತು 73-74ರಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಸಂಸ್ಥೆ ಎಂಬುದಾಗಿ ಪ್ರಶಸ್ತಿ ಕೂಡ ನಮಗೆ ಬಂದಿತ್ತು. ನಮಗೆ ಆಗ ತುಂಬ ಸಂತೋಷ ಆಗಿತ್ತು. ಹೀಗೆ ಅಭಿವೃದ್ಧಿಯ ಏರುಪಥವನ್ನು ಏರುತ್ತಾ ಸಾಗಿದ ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 1998ರಲ್ಲಿ ಯಾರೂ ಊಹಿಸಿರದಂತಹ ದುರಂತಕ್ಕೆ ಸಾಕ್ಷಿಯಾಯಿತು. ಸಂಸ್ಥೆಯ ಅಂದಿನ ಕೆಲ ಸಿಬ್ಬಂದಿಗಳು ಮಾಡಿದ ಆರ್ಥಿಕ ಅವ್ಯವಹಾರದ ಪರಿಣಾಮವಾಗಿ ಸಂಸ್ಥೆಯು 1.5 ಕೋಟಿ ರುಗಳಷ್ಟು ನಿವ್ವಳ ಬೃಹತ್ ನಷ್ಟವನ್ನು ಕಂಡಿತ್ತು. ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟ ಹಣ ಕೈಗೆ ಸಿಗುತ್ತಿಲ್ಲ ಎಂದು ಅನೇಕ ಮಂದಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟಿದ್ದರು. ಅನೇಕ ಮಂದಿ ಪೊಲೀಸರಿಗೆ ದೂರು ಕೂಡ ನೀಡಿದ್ದರು, ನ್ಯಾಯಾಲಯದ ಮೊರೆಯನ್ನು ಹೋಗಿದ್ದರು. ಈ ವಿಚಾರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಗಮನಕ್ಕೆ ಬಂದ ಕೂಡಲೇ ತನಿಖೆ ನಡೆದು ಸಮಿತಿಯು ನೀಡಿದ ವರದಿಯಲ್ಲಿ ಇದು ಸಮಾಪನಗೊಳಿಸಲು ಯೋಗ್ಯವಾದ ಸಂಸ್ಥೆ ಎಂದು ಉಲ್ಲೇಖಿಸಲಾಗಿತ್ತು. ಅಷ್ಟೇ ಅಲ್ಲದೆ ಈ ನಷ್ಟಕ್ಕೆ ಕೂಡ ಬಡ್ಡಿಯನ್ನು ನೀಡಬೇಕಾದ ಪರಿಸ್ಥಿತಿ ಇತ್ತು. ಕೊನೆಗೆ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಬೇಕೆಂದಾಯಿತು. 1998ರ ವೇಳೆ ನಡೆದ ಚುನಾವಣೆಯಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಅಂದಿನ ಕಾಲದಲ್ಲಿ ನಿಟ್ಪಳ್ಳಿ ಗ್ರಾಮದಿಂದ ಬಿಕಾಂ ಪದವೀಧರರಾಗಿ ಹೊರಹೊಮ್ಮಿದ ಪದ್ಮನಾಭ ಬೋರ್ಕರರ ತಂಡ ಅಧಿಕಾರ ಸ್ವೀಕರಿಸಿದ ಬಳಿಕ ತನ್ನ ಅಭಿವೃದ್ಧಿಯ ಶಕ್ತಿಯ ಮತ್ತೊಂದು ಮಗ್ಗುಲನ್ನು ಕಂಡಿದೆ. ಸೊಸೈಟಿ ಮೂಲಕ ರಾಸಾಯನಿಕ ಗೊಬ್ಬರ, ಪಡಿತರ ವಿತರಣೆ, ಕ್ಯಾಂಪ್ಕೋ ಸಹಯೋಗದೊಂದಿಗೆ ಕೊಕ್ಕೋ, ಅಡಿಕೆ ಖರೀದಿ ಮಾಡಲಾಗುತ್ತಿದೆ. ಕೃಷಿಯೇತರ ಸಾಲ, ಸೇಫ್ ಲಾಕರ್ ವ್ಯವಸ್ಥೆಯ ಜೊತೆಗೆ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡುವ ಕೆಲಸವೂ ನಡೆಯುತ್ತಿದೆ. ನಿಟ್ಪಳ್ಳಿಯಲ್ಲಿ ಕೂಡ ಸಂಘದ ಶಾಖೆಯು ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿದೆ. 1998ರಲ್ಲಿ ಒಂದಷ್ಟು ಏರುಪೇರುಗಳಾಗಿ ಒಂದಷ್ಟು ಅಧಪತನಕ್ಕೆ ಹೋಗಿತ್ತು. ಆಮೇಲೆ ನಡೆದ ಚುನಾವಣೆಯಲ್ಲಿ ಶ್ರೀಯುತ ಪದ್ಮನಾಭ ಬೋರ್ಕರ್ ಅವರ ತಂಡ ಅಂತ ಹೇಳ್ಬೋದು ಅಧಿಕಾರಕ್ಕೆ ಬಂದ ನಂತರ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ನಾನು ಕೂಡ ಅದರಲ್ಲಿ ಸದಸ್ಯನಾಗಿದ್ದೆ ಆ ಸಲ. ಆಮೇಲೆ ನಡೆದಂಥದ್ದೇ ಒಂದು ಇತಿಹಾಸ ಅಂತ ಹೇಳ್ಬೋದು ನಾವು. ಯಾಕಂದರೆ ಆಲ್ಮೋಸ್ಟ್ ನಾವು ತಳಮಟ್ಟವನ್ನು ಮುಟ್ಟಿದ್ದೆವು. ಆವಾಗ ನಾವು ಎಲ್ಲದಕ್ಕೂ ನಮ್ಮ ಏನು ಮಾತೃ ಸಂಸ್ಥೆ ಅಂತ ಹೇಳ್ತೇವೆ DCC ಬ್ಯಾಂಕನ್ನು ಅಪ್ರೋಚ್ ಹಾಕುವಾಗ ನಮಗೆ ಅಧ್ಯಕ್ಷರಂತ ರಾಜೇಂದ್ರ ಕುಮಾರ್ ಅವರು ಸಾಕಷ್ಟು ತಮ್ಮ ಸೇವೆಯನ್ನು ನಮಗೆ ಕೊಟ್ಟಿದ್ದಾರೆ. ಯಾಕಂದರೆ ಅವರು ನಮ್ಮ ಇದಕ್ಕೆ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತವರು. ಒಂದಷ್ಟು ನಮ್ಮ ಲಾಸ್ಗಳೇನಿತ್ತು ಅದನ್ನೆಲ್ಲ ಒಂದಷ್ಟು ನಮಗೆ ಲಾಂಗ್ ಟರ್ಮ್ ಅಥವಾ ಲೋನ್ ಆಗಿ ಅದನ್ನು ಪರಿವರ್ತಿಸಿ ಸಂಸ್ಥೆಯನ್ನು ನೀವು ನಡೆಸ್ತೀರಿ ಅಂತ ಹೇಳುವಂಥ ನಿಮ್ಮಲ್ಲಿ ಧೈರ್ಯ ಇದ್ದರೆ ನಾನಿದ್ದೇನೆ ನಿಮ್ಮೊಟ್ಟಿಗೆ ಅಂತ ಹೇಳುವಂಥ ಒಂದು ಧೈರ್ಯವನ್ನು ತುಂಬಿದರು. ಆಮೇಲೆ ನಾವು ಕಾರ್ಯಪ್ರವೃತ್ತರಾದ ನಂತರ ಅದೊಂದಷ್ಟು ಇತಿಹಾಸವೇ ನಡೆದು ಹೋಯಿತು ಅಂತ ಹೇಳ್ಬೋದು. ಯಾಕಂದರೆ ಯಾರೂ ಗ್ರಹಿಸಿರದ ರೀತಿಯಲ್ಲಿ ನಾವು ಇಲ್ಲಿ ಆ ಅವಧಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಯಾರೂ ಅದನ್ನು ಗ್ರಹಿಸ್ತಿರಲಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಇದು ಮುಂದೆ ಎಷ್ಟು ದೊಡ್ಡದಾಗಿ ಪುನಃ ಬೆಳಿಬೋದು ಅಂತ ನಿರೀಕ್ಷಿಸಿರಲಿಲ್ಲ. ಆದರೂ ಅದರ ಮಧ್ಯದಲ್ಲಿ ಕೂಡ ನಾವು ಒಂದು ಸಲ ಸಹಕಾರಿ ಸಪ್ತಾಹವನ್ನು ಇಲ್ಲಿ ಯಶಸ್ವಿಯಾಗಿ ಆಚರಿಸಿ ಜನರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದೆವು. ಆನಂತರ ಸುಮಾರು 25 ವರ್ಷಗಳಿಂದ ಪದ್ಮನಾಭ ಬೋರ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಒಂದು ಉತ್ತಮ ಆಡಳಿತ ಮಂಡಳಿಯನ್ನು ನಾವು ಆವಾಗ ನೋಡ್ತಾ ಬಂದ ಕಾರಣ ಇದು ಯಶಸ್ವಿಯಾಗಿ ಬೆಳೆದು ಇವತ್ತು ಬಹುಶಃ ಯಾವ ನಮ್ಮ ಜಿಲ್ಲೆಯಲ್ಲಿ ಯಾವ ಸಹಕಾರಿ ಸಂಘಕ್ಕೂ ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬೆಳೆದು ಬರ್ತಾ ಇದೆ. ನಿರಂತರ ಅಭಿವೃದ್ಧಿಯ ಸಂಕೇತವಾಗಿ 2022ನೇ ಸಾಲಿನಲ್ಲಿ ರಸಗೊಬ್ಬರ ದಾಸ್ತಾನು ಮಾಡುವ ನಿಟ್ಟಿನಲ್ಲಿ ಹೊಸ ಗೋಡೌನ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. 6,000 ಚದರಡಿ ವಿಸ್ತೀರ್ಣ ಹೊಂದಿರುವ ಗೋಡೌನ್ನಲ್ಲಿ ವೈಜ್ಞಾನಿಕವಾಗಿ ರಸಗೊಬ್ಬರವನ್ನು ಶೇಖರಿಸುವ ವ್ಯವಸ್ಥೆ ಮಾಡಲಾಗಿದೆ.
ಹವಾಮಾನ ವೈಪರೀತ್ಯಗಳಾದರೂ ಗೊಬ್ಬರಕ್ಕೆ ಯಾವುದೇ ವ್ಯತ್ಯಾಸವಾಗದಂತೆ ಶೇಖರಣೆ ಮಾಡುವ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಗೋದಾನನ್ನು ವಿನ್ಯಾಸ ಮಾಡಿ ರಚಿಸಲಾಗಿದೆ. ಮೇಲಂತಸ್ತಿನಲ್ಲಿ 6,000 ಚದರಡಿಯಲ್ಲಿ ಸುಸಜ್ಜಿತ ಸಭಾಭವನ ನಿರ್ಮಾಣಗೊಂಡಿದೆ. ಹೊರಾಂಗಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಇಂಟರ್ಲಾಕ್ ಅಳವಡಿಸಲಾಗಿದೆ. ಆವರಣ ಗೋಡೆ ನವೀಕರಣಗೊಂಡಿದ್ದು ಶೌಚಾಲಯ ಕೂಡ ನವೀಕರಣಗೊಂಡಿದ್ದು ವಿಕಲಚೇತನರಿಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. 87 ವರ್ಷಗಳ ಇತಿಹಾಸವನ್ನು ನಿರ್ಮಿಸಿದಂತಹ ಹೆಮ್ಮೆಯ ಸಂಸ್ಥೆ ಪಾಣಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘ ರಿಜಿಸ್ಟರ್. ಪಾಣಾಜೆಯಲ್ಲಿ ಹಿರಿಯರು ಬಿತ್ತು ಹಾಕಿದಂತಹ ಒಂದು ಹೆಮ್ಮೆಯ ಕೂಸು ಇವತ್ತು 87 ವಸಂತಗಳನ್ನು ಪೂರೈಸಿ ಪಾಣಾಜೆ ನಿಟ್ಪಳ್ಳಿ ಗ್ರಾಮದ ಎಲ್ಲ ಸದಸ್ಯರ ಪ್ರೀತಿಗೆ ಪಾತ್ರರಾಗಿದ್ದೇವೆ. ಬರುವ ಸಹಕಾರಿ ಸಪ್ತಾಹದ ಶುಭ ಸಂದರ್ಭದಲ್ಲಿ ನಾವು ನಿರ್ಮಿಸಿದಂತಹ ಗೋದಾಮಿನ ಉದ್ಘಾಟನೆಯಾಗಲಿದ್ದು, ಈ ಗೋದಾಮಿನ ವೈಶಿಷ್ಟ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸುಮಾರು 6,000 ಚದರ ಸ್ಕ್ವೇರ್ ಫೀಟಿನ ಈ ಸ್ಥಳಾವಕಾಶವನ್ನು ಹೊಂದಿರುವಂಥ ಗೋದಾಮಿನಲ್ಲಿ ವೈಜ್ಞಾನಿಕವಾಗಿ ರಾಸಾಯನಿಕ ಗೊಬ್ಬರವನ್ನು ಶೇಖರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾಲಕಾಲಕ್ಕೆ ಹವಾಮಾನ ವೈಪರೀತ್ಯ ಆದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ರಾಸಾಯನಿಕ ಗೊಬ್ಬರಕ್ಕಾಗಲಿ ಅಥವಾ ಸಾವಯವ ಗೊಬ್ಬರಕ್ಕಾಗಲಿ ಆಗದಂತೆ ಅದನ್ನು ದಾಸ್ತಾನು ಮಾಡುವಂತಹ ಒಂದು ಕೆಪ್ಯಾಸಿಟಿಯನ್ನು ಈ ಗೋದಾಮು ಹೊಂದಿದ್ದು, ಇದಕ್ಕೆ ವೈಜ್ಞಾನಿಕವಾಗಿ ಟೆಂಪರೇಚರನ್ನು ಮತ್ತು ಹ್ಯುಮಿಡಿಟಿಯನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಗೋದಾಮಿನಲ್ಲಿ ಅಳವಡಿಸಲಾಗಿದೆ. ಟನ್ಗಟ್ಟಲೆ ರಾಸಾಯನಿಕ ಗೊಬ್ಬರವನ್ನು ದಾಸ್ತಾನು ಮಾಡುವಂತಹ ಒಂದು ಕೆಪ್ಯಾಸಿಟಿಯನ್ನು ಇದು ಹೊಂದಿದ್ದು, ಇದರಲ್ಲಿ ರಾಸಾಯನಿಕ ಗೊಬ್ಬರ ಅಲ್ಲದೆ ಸಾವಯವ ಗೊಬ್ಬರವನ್ನು ಕೂಡ ದಾಸ್ತಾನು ಮಾಡಲಾಗ್ತದೆ. ಮೇಲಿನ ಅಂತಸ್ತಿನಲ್ಲಿ 6,000 ಸ್ಕ್ವೇರ್ ಫೀಟ್ ಚದರ ಅಡಿಯಲ್ಲಿ ಸುಸಜ್ಜಿತವಾದ ಒಂದು ಸಭಾಭವನ ಕೂಡ ನಿರ್ಮಾಣಗೊಂಡಿದ್ದು, ಅದನ್ನು ಕೂಡ ನಾಡ್ದು ಉದ್ಘಾಟನೆ ಮಾಡುವ ಒಂದು ಯೋಜನೆಯನ್ನು ಹಾಕಲಾಗಿದೆ. ಹೊರಾಂಗಣದ ವಿನ್ಯಾಸದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಸಪ್ರೇಟಾಗಿ ಹೊರಾಂಗಣದ ಅಂಗಳಕ್ಕೆ ಇಂಟರ್ಲಾಕನ್ನು ಅಳವಡಿಸಿದ್ದು ಸುಸಜ್ಜಿತವಾದಂತಹ ಒಂದು ಅಂಗಣ ನಿರ್ಮಾಣಗೊಂಡಿದೆ. ಅದಲ್ಲದೆ ಆವರಣ ಗೋಡೆಯನ್ನು ನವೀಕರಿಸಿದ್ದು, ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ ಶೌಚಾಲಯವನ್ನು ನವೀಕರಿಸಿ ಡಿಸೇಬಲ್ಡ್ ಫ್ರೆಂಡ್ಲಿಯವರಿಗೂ ಕೂಡ ಶೌಚಾಲಯದ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇಷ್ಟು ಸೌಕರ್ಯವನ್ನು ಇದೀಗ ನಾವು ಕಂಪ್ಲೀಟ್ ಮಾಡಿ ನಾಡ್ದು ಸಹಕಾರಿ ಸಪ್ತಾಹದ ಶುಭ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡುವುದೆಂದು ನಿಶ್ಚಯಿಸಿದ್ದೇವೆ. ಇಷ್ಟು ವರ್ಷಗಳ ಪಯಣದಲ್ಲಿ ಸಂಘವು ಸುಮಾರು 36 ಕೋಟಿ ಡೆಪಾಸಿಟ್ಗಳು, 55 ಕೋಟಿ ಸಾಲವನ್ನು ನೀಡಿ ದಾಖಲೆಯ ವ್ಯವಹಾರ ಮಾಡಿದ್ದು, ಕಳೆದ 24 ವರ್ಷಗಳಿಂದ ಮುಂದುವರಿಯುತ್ತಾ ಬಂದು ಎಲ್ಲ ಸಾಲವನ್ನು ತೀರಿಸಿಕೊಂಡು ಋಣಮುಕ್ತವಾಗಿ ಈ ಬಾರಿ 84 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿಕೊಂಡಿದೆ. ಸಂಘದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಎನ್ನುವಂತೆ ಈ ಬಾರಿ 12% ಡಿವಿಡೆಂಟ್ ಅನ್ನು ಸದಸ್ಯರಿಗೆ ಸಂಘದ ಮೂಲಕ ನೀಡಲಾಗಿದೆ. ಸಂಘದಲ್ಲಿ ರಾಸಾಯನಿಕ ಗೊಬ್ಬರ, ಪಡಿತರ ವಿತರಣೆ, ಕ್ಯಾಂಪ್ಕೋ ಸಹಯೋಗದಿಂದ ಅಡಿಕೆ ಖರೀದಿ, ಕೊಕ್ಕೋ ಖರೀದಿ ಮಾಡುತ್ತೇವೆ. ಕೃಷಿಯೇತರ ಸಾಲ, ಸೇಫ್ ಲಾಕರ್, ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡುತ್ತೇವೆ. ಆಡಳಿತ ಮಂಡಳಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದ ಶ್ರೀಮತಿ ತ್ರಿವೇಣಿ ಮೇಡಮ್ ಇವರ ದಕ್ಷ ನಿರ್ದೇಶನದಲ್ಲಿ ಸಂಘವು ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾ ಮುನ್ನಡೆಯುತ್ತಿದೆ. ನಮ್ಮ ಶಾಖೆ ನಿಟ್ಪಳ್ಳಿ ಗ್ರಾಮದಲ್ಲಿ ಕೂಡ ಎಲ್ಲ ಬ್ಯಾಂಕಿಂಗ್ ಇತರ ಎಲ್ಲ ಸವಲತ್ತನ್ನು ಕೂಡ ಸದಸ್ಯರಿಗೆ ನೀಡುತ್ತಿದ್ದೇವೆ. ಕಳೆದ ವರ್ಷ 2022-23ನೇ ಸಾಲಿನಲ್ಲಿ ಸಂಘವು 83,52,493 ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಸದಸ್ಯರಿಗೆ 12% ಡಿವಿಡೆಂಡನ್ನು ನೀಡಿದ್ದೇವೆ. ಈ ಕಟ್ಟಡದ ಉದ್ಘಾಟನಾ ಸಮಾರಂಭದ ಜೊತೆಗೆ ಪುತ್ತೂರು ಹಾಗೂ ಕಡಬ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಹಭಾಗಿತ್ವದಲ್ಲಿ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹವು ನವೆಂಬರ್ 17ರಂದು ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಸಂಸದರು, ಶಾಸಕರ ಸಹಿತ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಪ್ತಾಹವು ಮಂಚಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಉದ್ಘಾಟನೆಗೊಂಡು ಆನಂತರ 3ನೇ ದಿವಸದ ಈ ಒಂದು ಸಹಕಾರಿ ಸಪ್ತಾಹದ ವಿಶೇಷವಾದ ಸಂದರ್ಭದಲ್ಲಿ ನಾವಿದ್ದೇವೆ. ಬಹುಶಃ
ಪುತ್ತೂರು ತಾಲೂಕಿನಲ್ಲಿ ಕಳೆದ 8 ವರ್ಷಗಳಿಂದ 19 ಕೃಷಿ ಪತ್ತಿನ ಸಹ ಆದರಣೀಯರೇ, ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪಾಣಾಜೆ ಇದರ ನೇತೃತ್ವದಲ್ಲಿ ಪುತ್ತೂರು ಹಾಗೂ ಕಡಬ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಸಹಭಾಗಿತ್ವದಲ್ಲಿ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕರ್ನಾಟಕ ರಾಜ್ಯದ ಪಡೆದುಕೊಂಡಿರುವ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಮಂಗಳೂರು ಲೋಕಸಭಾ ಕ್ಷೇತ್ರ ಇದೀಗ ಆರ್ಲಪ್ಪದಲ್ಲಿನ ಬಲ್ಯಾಯರ ಅಂಗಡಿಗೆ ಮುಂಭಾಗಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಪಾಣಾಜೆಯ ಸರ್ವ ಸಹಕಾರ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನ ಬಯಸಿದ ಚೆಂಡೆ ಕೊಪ್ಪು ಮತ್ತು ಸಿಟಿ ಮತ್ತು ಪ್ರದರ್ಶನದೊಂದಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸಿದ ಅತ್ಯಂತ ಆಧುನಿಕವಾಗಿ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮನ್ನ ಗೌರವಪೂರ್ವಕವಾಗಿ ಆಮಂತ್ರಿಸಿಕೊಂಡಿದ್ದೇವೆ. ಆದರಣೀಯರೇ, ಪಾಣಾಜೆ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಹಕಾರ ಈಗ 2023 ಆಚರಣೆ ಮತ್ತು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ. ಸನ್ಮಾನ್ಯ ಉದ್ಘಾಟಕರು ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಸಮಸ್ತ ಡಾಕ್ಟರ್ ಅಖಿಲೇಶ್ ಅವರ ನೇತೃತ್ವದಲ್ಲಿ ಹೂಗುಚ್ಛವನ್ನ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇದೀಗ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ನಮ್ಮ ಜೊತೆಯಾಗ್ತಾ ಇದ್ದಾರೆ. ಸಮಸ್ತ ಸಹಕಾರಿ ಬಂಧುಗಳ ಪರವಾಗಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಆದರಣೀಯರೇ, 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ. ಸನ್ಮಾನ್ಯ ಉದ್ಘಾಟಕರಾಗಿರುವ ಶ್ರೀಯುತ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು ಇದೀಗ ನಮ್ಮ ಜೊತೆಯಾಗಿ ಇವರ ನೇತೃತ್ವದಲ್ಲಿ ನೂತನ ಕಟ್ಟಡದ ಉದ್ಘಾಟನೆ. ಸನ್ಮಾನ್ಯ ಶಶಿಕುಮಾರ್ ರೈ ಬಾಲಿವುಡ್ ಇವರ ಉಪಸ್ಥಿತಿಯೊಂದಿಗೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರು ನೂತನ ಕಟ್ಟಡವನ್ನ ಲೋಕಾರ್ಪಣೆಗೊಳಿಸಬೇಕು ಅನ್ನುವ ಕೋರಿಕೆ. ಇದೀಗ ನೂತನ ಕಟ್ಟಡದ ಉದ್ಘಾಟನೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ಇದೀಗ ನಾಮಫಲಕದ ಅನಾವರಣದೊಂದಿಗೆ ಈ ಕಾರ್ಯಕ್ರಮದ ಪ್ರಯುಕ್ತ ನೂತನ ಕಟ್ಟಡವನ್ನ ಉದ್ಘಾಟಿಸಬೇಕು ಅನ್ನುವ ಕೋರಿಕೆ. ಇದೀಗ ನೂತನ ಕಟ್ಟಡದ ಉದ್ಘಾಟನೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು. ಮುಂದಕ್ಕೆ ಅಟಲ್ ಜನಸೇವಾ ಕೇಂದ್ರದ ಉದ್ಘಾಟನೆ. ಅಟಲ್ ಜನಸೇವಾ ಕೇಂದ್ರದ ಉದ್ಘಾಟನೆಯನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ಇವರ ದಿವ್ಯ ಹಸ್ತದಿಂದ ಅಧಿಕೃತ ಲೋಕಾರ್ಪಣೆ. 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ಮತ್ತು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ. ಅಟಲ್ ಜನಸೇವಾ ಕೇಂದ್ರದ ಉದ್ಘಾಟನೆಯನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರು ನೆರವೇರಿಸಿ ಇದೀಗ
ನೂತನ ಸಭಾಭವನದ ಉದ್ಘಾಟನೆಗಾಗಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಜೊತೆಯಾಗ್ತಾ ಇದ್ದಾರೆ. ಬಾಣಾಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಪದ್ಮನಾಭ ಬಿ ಬೋರ್ಕರ್ ಇವರ ನೇತೃತ್ವದಲ್ಲಿ ಡಾಕ್ಟರ್ ಅಖಿಲೇಶ್ ಉಪಾಧ್ಯಕ್ಷರು, ಬಾಣಾಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೇತೃತ್ವದಲ್ಲಿ ಇದೀಗ ನೂತನ ಸಭಾಭವನದ ಉದ್ಘಾಟನೆ ನೆರವೇರಲಿದೆ. ಆದರಣೀಯರೇ, 88 ವರ್ಷಗಳ ಇತಿಹಾಸವುಳ್ಳಂತಹ ಬಾಣಾಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಲೋಕಾರ್ಪಣೆಗೊಂಡಿದೆ. ಅಟಲ್ ಜನಸೇವಾ ಕೇಂದ್ರ ಲೋಕಾರ್ಪಣೆಗೊಂಡಿದೆ. ಇದೀಗ ನೂತನ ಸಭಾಭವನದ ಉದ್ಘಾಟನೆ ಮೇಲ್ಭಾಗದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಆರಂಭಗೊಳ್ಳಲಿದೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು ಇವರ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನೆಯೊಂದಿಗೆ ನೂತನ ಸಭಾಭವನದ ಲೋಕಾರ್ಪಣೆ ಮೇಲ್ಭಾಗದಲ್ಲಿ ನೆರವೇರುತ್ತಾ ಇದೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರ ದಿವ್ಯ ಹಸ್ತದಿಂದ ನೂತನ ಸಭಾಭವನದ ಉದ್ಘಾಟನೆ, ಲೋಕಾರ್ಪಣೆ ಇದೀಗ ನೆರವೇರುತ್ತಾ ಇದೆ. ಆದರಣೀಯರೇ, 70ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ಇದರ ಆಚರಣೆ, ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ, ಇದೀಗ ನೂತನ ಕಟ್ಟಡದ ಲೋಕಾರ್ಪಣೆ, ಅಟಲ್ ಜನಸೇವಾ ಕೇಂದ್ರದ ಉದ್ಘಾಟನೆ ಬಳಿಕ ಮೇಲ್ಭಾಗದಲ್ಲಿ ನೂತನ ಸಭಾಭವನದ ಉದ್ಘಾಟನೆಯ ಬಳಿಕ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ಇದೀಗ ಮತ್ತೆ ಉದ್ಘಾಟನಾ ಸಮಾರಂಭಕ್ಕಾಗಿ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಎಲ್ಲ ಅತಿಥಿ ಬಂಧುಗಳ ಕೂಡುವಿಕೆಯೊಂದಿಗೆ ಕರ್ನಾಟಕ ಕಂಡಂತಹ, ದಕ್ಷಿಣ ಕನ್ನಡ ಜಿಲ್ಲಾ ಕಂಡಂತಹ ಸಹಕಾರ ಧುರೀಣ ದಿವಂಗತ ಮೊಳಹಳ್ಳಿ ಶಿವರಾಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯೊಂದಿಗೆ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ ನೆರವೇರುವುದಿದೆ. ಇದೀಗ ಸಹಕಾರಿ ಕ್ಷೇತ್ರದ ದಿಗ್ಗಜ ಧುರೀಣ ದಿವಂಗತ ಮೊಳಹಳ್ಳಿ ಶಿವರಾಯರವರ ಭಾವಚಿತ್ರಕ್ಕೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ನೇತೃತ್ವದ ಅತಿಥಿ ಬಂಧುಗಳ ದಿವ್ಯ ಹಸ್ತದಿಂದ ಪುಷ್ಪಾರ್ಚನಾ ಕಾರ್ಯಕ್ರಮ. ಇದೀಗ ಮಾನ್ಯ ಸಂಸದರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಬಂಧುಗಳು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಇದೀಗ 70ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023ರ ಆಚರಣೆ, ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ, ಇದೀಗ ಅತಿಥಿ ಬಂಧುಗಳು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಆದರಣೀಯರೇ, ಸರ್ವಜ್ಞನು, ಸರ್ವಶಕ್ತನು, ಸರ್ವರಲ್ಲಿಯೂ ಅಡಗಿರುವ ಪರಮಾತ್ಮನನ್ನ ಪ್ರಾರ್ಥಿಸಿದ ಸರ್ವರ ಹಿತದಲ್ಲಿ ತನ್ನ ಹಿತವನ್ನ ಕಾಣುವ ಸುಸಂಸ್ಕೃತ ಭಾರತೀಯ ವಿಚಾರಧಾರೆ ನಮ್ಮದು. ಇದೀಗ ತೇನ ತೃಣಮಪಿ ನಾ ಚಲತೆ, ನಿನ್ನ ಅಪ್ಪಣೆ ಇಲ್ಲದೆ ಹುಲ್ಲು ಕಡ್ಡಿಯೂ ಅಲ್ಲಾಡದು ಅನ್ನುವ ದೈವ ಸತ್ಯವನ್ನ ಅರಿತು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಶ್ರೀಮತಿ ವಾಣಿ ಬೈಂಕ್ರೋಡು ಇವರಿಂದ. ಇದೀಗ ಪ್ರಾರ್ಥನೆ ಶ್ರೀಮತಿ ವಾಣಿ ಬೈಂಕ್ರೋಡು. ಸರ್ವರು ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ಕೋರಿಕೆ. मैत्रीं भजता अखिलहृजेत्रीं, मैत्रीं भजता अखिलहृजेत्रीं, मैत्रीं
भजत अखिलहृजेत्रीं आत्मवदेव परानपि पश्यत आत्मवदेव परानपि पश्यत युद्धं त्यजत स्पर्धां त्यजत युद्धं त्यजत स्पर्धां त्यजत त्यजत परेष्वक्रममाक्रमणं त्यजत परेष्वक्रममाक्रमणं मैत्रीं भजत अखिलहृजेत्रीं मैत्रीं भजत अखिलहृजेत्रीं जननीं पृथिवीं कामदुगास्ते जननीं पृथिवीं कामदुगास्ते जनको देवः सकलदयालु जनको देवः सकलदयालु दाम्यत दत्त दयद्वं जनतः दाम्यत दत्त दयद्वं जनतः श्रेयो भूया सकलजनानां श्रेयो भूया सकलजनानां श्रेयो भूयात् सकलजनानां श्रेयो भूयात् सकलजनानां श्रेयो भूयात् सकलजनानां ಕೃತಜ್ಞತೆಗಳು. ಬಾಯಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಪದ್ಮನಾಭ ಬೋರ್ಕರ್ ಬಿ, ಮಾನ್ಯ ಅಧ್ಯಕ್ಷರು, ಪಾಣಾಜೆ ಪ್ರಾಥಮಿಕ ಆಗಮಿಸಿದ ಎಲ್ಲ ಸಹಕಾರಿ ಬಂಧುಗಳಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ನಿಯಮಿತ ಮಂಗಳೂರು, ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಮಂಗಳೂರು, ಮಂಗಳೂರು ತಾಲೂಕು ಸಹಕಾರಿ ಯೂನಿಯನ್ ಪುತ್ತೂರು, ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ಪುತ್ತೂರು ಮತ್ತು ಕಡಮ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಸಹಭಾಗಿತ್ವದಲ್ಲಿ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸಹಕಾರಿ ಸಪ್ತಾಹ ಅಂತ ಹೇಳಿದರೆ ಇದು ಕೃಷಿಕರಿಗೆ, ರೈತರಿಗೆ ಮತ್ತು ಸಹಕಾರಿಗಳಿಗೆ ಒಂದು ಹಬ್ಬ. ಸಹಕಾರಿ ಸಂಘಗಳು ಇವತ್ತು ರೈತರ ಜೀವನಾಡಿಯಾಗಿ ಕೆಲಸ ಮಾಡ್ತಾ ಇದೆ. ರೈತರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಸಹಕಾರ ಸಂಘಗಳು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತು ಸರ್ಕಾರ ಕೂಡ ಇವತ್ತು ಸಹಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದೆ ಮತ್ತು ಕೃಷಿಕರಿಗೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕ ಸಹಕಾರವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಈ ಎಲ್ಲ ಏನು ಸರ್ಕಾರ ಕೊಡುವಂಥ ವ್ಯವಸ್ಥೆಯನ್ನು ನೇರವಾಗಿ ರೈತರಿಗೆ ಇವತ್ತು ಕೊಡುವುದರ ಮೂಲಕ ಇವತ್ತು ಸಹಕಾರ ಕ್ಷೇತ್ರ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅದು ಅಲ್ಲದೆ ಈ ಸಹಕಾರಿ ಸಪ್ತಾಹ ಇದು ಸಹಕಾರ ಕ್ಷೇತ್ರವನ್ನು ಬಲಪಡಿಸುವಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಅಂದುಕೊಂಡಿದ್ದೇನೆ. ಯಾಕಂದರೆ ಈ ಸಹಕಾರಿ ಸಪ್ತಾಹ ನವಂಬರ್ 14ರಂದು ಪ್ರಾರಂಭವಾಗಿ ನವಂಬರ್ 20ರವರೆಗೆ 7 ದಿನಗಳ ಕಾಲ ನಡೆಯುತ್ತದೆ. ಈ 7 ದಿನಗಳಲ್ಲಿ ನೀವು ಗಮನಿಸ್ಬೋದು, ಸಹಕಾರ ಕ್ಷೇತ್ರವನ್ನು ಬಲಪಡಿಸುವಂಥ ಬೇರೆ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ವಿಷಯ ಪ್ರಸ್ತಾಪ ಆಗ್ತದೆ, ಚರ್ಚೆ ಆಗ್ತದೆ. ಸಹಕಾರ ಸಂಘದಲ್ಲ ಸಮಸ್ಯೆಗಳು ಏನು, ಸಹಕಾರ ಸಂಘದ ಸವಾಲುಗಳು ಮುಂದೆ ಏನು ಬರ್ತದೆ, ಅದೇ ರೀತಿ ಹೊಸ ಹೊಸ ಯುವಕರನ್ನು ಯಾವ ರೀತಿ ನಾವು ಸಹಕಾರ ಕ್ಷೇತ್ರಕ್ಕೆ ಬರಮಾಡಿಕೊಳ್ಬೋದು, ಆಕರ್ಷಿಸ್ಬೋದು ಮತ್ತು
ಸಹಕಾರಿ ಸಂಘದ ಮುಂದೆ ಬರುವಂಥ ಅವಕಾಶಗಳು, ಇದನ್ನೆಲ್ಲ ಇಲ್ಲಿ ಚರ್ಚೆ ಮಾಡಿ ಮುಂದೆ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇದು ಒಂದು ಸಹಕಾರಿ ಸಪ್ತಾಹ ಅಂತೇಳಿದರೆ ಬರೇ ಬಂದು ಸಭೆ ಮಾಡಿ ಹೋಗುವಂಥದ್ದಲ್ಲ. ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಮಾಡಬೇಕು. ಅದರ ಜೊತೆಗೆ ನಮ್ಮ ಒಂದು ಕಟ್ಟಡದ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಮತ್ತು DCC ಬ್ಯಾಂಕಿನ ಅಧ್ಯಕ್ಷರು ನಮಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇದು ಒಂದು ಹಬ್ಬದ ರೀತಿಯಲ್ಲಿಯೇ ಈ ಕಾರ್ಯಕ್ರಮ ನಡೆದಿದೆ. ನಾವು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಊರಿನ ಗಣ್ಯರನ್ನು, ಈ ಸಂಸ್ಥೆಯ ಹಿರಿಯರು ಸದಸ್ಯರು ಆದಂಥ ಎಲ್ಲರನ್ನು 2-3 ಬಾರಿ ಪೂರ್ವಭಾವಿ ಸಭೆ ಕರೆದಿದ್ದರು. ತುಂಬ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪಾಣಾಜೆಯಲ್ಲಿ ಆಗುವಂಥ ಏನು ಸಹಕಾರಿ ಸಪ್ತಾಹ ಇದೆ, ಇದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಗಬೇಕು, ಈ ಗ್ರಾಮಕ್ಕೆ ಒಂದು ಗೌರವವನ್ನು ತರುವಂಥ ಕೆಲಸ ಕಾರ್ಯಗಳು ಇಲ್ಲಿ ಆಗಬೇಕು ಅಂತೇಳಿ ಏನು ಸಭೆಯಲ್ಲಿ ತೀರ್ಮಾನ ಮಾಡಿದ ಪ್ರಕಾರ ನಾವೆಲ್ಲ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಮತ್ತಷ್ಟು ಹೆಚ್ಚು ಪ್ರೋತ್ಸಾಹ ಬಂತು. ನೀವೆಲ್ಲ ಗಮನಿಸಬೇಕು ಯಾವ ರೀತಿಯ ಸಹಕಾರ ನಮಗೆ ಇವತ್ತು ಇಲ್ಲಿ ನಮ್ಮ ಸದಸ್ಯರಿಂದ ಸಿಗ್ತಾ ಇದೆ ಅಂತೇಳಿ. ಒಂದು ಮದುವೆಯಲ್ಲಿ ಯಾವ ರೀತಿ ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ ಅದೇ ರೀತಿ ನಿನ್ನೆ ರಾತ್ರಿ ಇವತ್ತಿನ ಏನು ಭೋಜನ ತಯಾರಿ ಆಗಬೇಕು, ನಿನ್ನೆ ರಾತ್ರಿ ತರಕಾರಿ ಹಚ್ಚುವಂಥ ಕೆಲಸ ಇತ್ತು. ಸುಮಾರು ನಮ್ಮ ಸದಸ್ಯರು 100-200 ಜನ ಬಂದು ಇಲ್ಲಿ ತರಕಾರಿ ಹಚ್ಚುವಂಥ ಕೆಲಸ, ಬಾಕಿ ಎಲ್ಲ ಕ್ಲೀನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಸ್ವಯಂ ಪ್ರೇರಿತವಾಗಿ ಮಾಡಿದ್ದಾರೆ. ಇದರಿಂದಾಗಿ ಇವತ್ತು ಸಹಕಾರ ಕ್ಷೇತ್ರಕ್ಕೆ ಇವತ್ತು ಸದಸ್ಯರ ಆ ಒಂದು ಮೇಲೆ ಸದಸ್ಯರಿಗೆ ಎಷ್ಟು ಅಭಿಮಾನ, ಪ್ರೀತಿ, ವಿಶ್ವಾಸ ಇದೆ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿ ನಮ್ಮ ಪಾಣಾಜೆ ಪ್ರಾಥಮಿಕ ಸಹಕಾರಿ ಸಂಘ ಪ್ರಾರಂಭ ಆಗಿರುವಂಥದ್ದು 1935ರಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ. ಆ ಒಂದು ಸಮಯಕ್ಕೆ ನಾವೇನಾದರೂ ಇವತ್ತು ಆಲೋಚನೆ ಮಾಡಿದರೆ, ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಂಥ ಸಮಯದಲ್ಲಿ, ರೋಡ್ ಇಲ್ಲ, ಕರೆಂಟ್ ಇಲ್ಲ, ಫೋನ್ ಇಲ್ಲ, ಯಾವುದು ಇಲ್ಲದಂಥ ಆ ಒಂದು ಸಮಯದಲ್ಲಿ ಈ ಊರಿನ ಗಣ್ಯರು ಆದಂಥ ಕಾಕೆಕುಚ್ಚಿ ಗಣಪತಿ ಭಟ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಪಿತಾಮಹ ಅಂತೇಳಿ ನಾವೇನು ಕರಿತೇವೆ ಮುಳಹಳ್ಳಿ ಶಿವರಾಯರ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಪ್ರೇರಣೆಯಿಂದ ಈ ಸಹಕಾರಿ ಸಂಘಗಳು ಇಲ್ಲಿ ಪ್ರಾರಂಭ ಆಯಿತು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸಹಕಾರಿ ಸಂಘಗಳು ಪ್ರಾರಂಭ ಆಗುವುದಕ್ಕೆ ಕಾರಣ ಏನು ಮತ್ತು ಅದರ ಉದ್ದೇಶಗಳು ಏನು ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ಈ ಆರ್ಥಿಕ ಶೋಷಣೆ, ಸಾಮಾಜಿಕ ಶೋಷಣೆ ನಡೀತಾ ಇತ್ತು, ಮೀಟರ್ ಬಡ್ಡಿ ದಂಧೆ ನಡೀತಾ ಇತ್ತು. ಇದು ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಇಂಥ ಈ ಒಂದು ಮೀಟರ್ ಬಡ್ಡಿ ದಂಧೆಯನ್ನು ನಿರ್ನಾಮ ಮಾಡಬೇಕು, ಎಲ್ಲರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗಬೇಕು, ಕೃಷಿಕರು ಅಭಿವೃದ್ಧಿ ಆಗಬೇಕು, ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಎಲ್ಲರೂ ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನದ ಜೀವನ ನಡೆಸಬೇಕು, ಎಷ್ಟೇ ಬಡವನಾದರೂ ಅವರು ಗೌರವದಿಂದ ಏನು ಬಾಳುವಂತೆ ಆಗಬೇಕು ಅಂತೇಳಿ ದೊಡ್ಡ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಹಕಾರ ಸಂಘಗಳು ಪ್ರಾರಂಭವಾಗಿರುವಂಥದ್ದು. ಅವತ್ತು ಏನು ಕಾಕೆಕುಚ್ಚಿ ಗಣಪತಿ ಭಟ್ ಇವರು ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದು ಈ 2 ನಿಡ್ಪಳ್ಳಿ ಮತ್ತು ಪಾಣಾಜೆ ಗ್ರಾಮ ವ್ಯಾಪ್ತಿಯ ಎಲ್ಲ ಸದಸ್ಯರಿಗೆ, ಕೃಷಿಕರಿಗೆ ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂಥ ಕೆಲಸ ಕಾರ್ಯಗಳು ಇವತ್ತು ಮಾಡ್ತಾ ಇದೆ. ಅದೇ ರೀತಿ ಏನು ಕಾಕೆಕೊಚ್ಚಿ ಗಣಪತಿ ಭಟ್ ಇವರ ನಂತರ ಈ ಊರಿನ ಹಿಂದೆ ಇದ್ದಂಥ ಅನೇಕ ಗಣ್ಯರು, ನಾನು ಅವರು ಕೆಲವರ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದರೆ ತಪ್ಪಾಗ್ತದೆ. ಈ ಊರಿನ ಅನೇಕ ಗಣ್ಯರುಗಳಾದಂಥ
ಗಿಳಿಯಾಳ ಈಶ್ವರ ಭಟ್ರು, ಗಿಳಿಯಾಳ ಕೇಶವ ಭಟ್, ಮಣ್ಣಂಗಲ ಶ್ಯಾಮ್ ಭಟ್ರವರು, ಗಿಳಿಯಾಳ ಮಹಾಬಲೇಶ್ವರ ಭಟ್, ಡಾಕ್ಟರ್ ಮಹಾಲಿಂಗ ಭಟ್ ಅರ್ಧಮೂಲೆ, ಬಾಲಕೃಷ್ಣ ಭಟ್ ಭರಣ್ಯ, ಅದೇ ರೀತಿ ಶಂಕರನಾರಾಯಣ ಭಟ್, ವಿಷ್ಣು ಭಟ್ ಬುಳಿನಡ್ಕ, ಇವರೆಲ್ಲರ ಸಾರಥ್ಯದಲ್ಲಿ ಈ ಸಂಸ್ಥೆ ಬೇರೆ ಬೇರೆ ಏನು ಯೋಜನೆಗಳನ್ನು ಹಾಕಿಕೊಂಡು ಸದಸ್ಯರಿಗೆ ಬೇರೆ ಬೇರೆ ಸೇವೆಗಳನ್ನು ಕೊಟ್ಟು ಈ ಸಂಸ್ಥೆ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ತದನಂತರ 1973-74ರಲ್ಲಿ ಈ ಸಂಸ್ಥೆ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಸಂಸ್ಥೆ ಎಂಬುದಾಗಿ 2 ಬಾರಿ ಪ್ರಶಸ್ತಿಯನ್ನು ಕೂಡ ಗಳಿಸಿತ್ತು. ಇದು ನಮಗೆಲ್ಲರಿಗೆ ತುಂಬ ಹೆಮ್ಮೆಯ ಒಂದು ಸಂತೋಷದ ಸಂಭ್ರಮದ ಒಂದು ಸಂಗತಿಯಾಗಿತ್ತು. ಆದರೆ ಮುಂದಿನ ದಿನಗಳಲ್ಲಿ 1998ರಲ್ಲಿ ಈ ಸಂಸ್ಥೆಯಲ್ಲಿ ನಡೆದಂಥ ಒಂದು ದೊಡ್ಡ ಅವ್ಯವಹಾರ, ಹಿಂದಿನ ಸಿಬ್ಬಂದಿಗಳು ಮಾಡಿದಂಥ ಒಂದು ದೊಡ್ಡ ಅವ್ಯವಹಾರದಿಂದ ಈ ಸಂಸ್ಥೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿತ್ತು. ಅದು ಹೇಗಿತ್ತು ಅಂತೇಳಿದರೆ, ಸುಮಾರು 1.5 ಕೋಟಿಯಷ್ಟು ದೊಡ್ಡ ಅವ್ಯವಹಾರ ಆಗಿರುವಂಥದ್ದು. 1.5 ಕೋಟಿ ಅಂದರೆ ಇವತ್ತು ಅದರ ವ್ಯಾಲ್ಯೂಯೇಷನ್ ನನಗೆ ಅನಿಸ್ತದೆ ಒಂದು 15 ಕೋಟಿಯಿಂದಲೂ ಹೆಚ್ಚಿನ ಒಂದು ಅವ್ಯವಹಾರ ಇವತ್ತಿನ ವ್ಯಾಲ್ಯೂಯೇಷನ್ನಲ್ಲಿರ್ಬೋದು. ಅಂಥ ಒಂದು ದೊಡ್ಡ ಒಂದು ಘೋರ ಒಂದು ದುರಂತ ಈ ಸಂಸ್ಥೆಯಲ್ಲಿ ನಡೆದು ಬಂತು. ಅಂಥ ಸಂದರ್ಭದಲ್ಲಿ ಡೆಪಾಸಿಟ್ದಾರರು ಏನು ತಾನು ಕಷ್ಟಪಟ್ಟು ದುಡಿದಂಥ ಹಣ ಅವರಿಗೆ ಸಿಗದೇ ಇರುವಂಥ ಸಂದರ್ಭದಲ್ಲಿ ತುಂಬ ನೊಂದುಕೊಂಡಿದ್ದರು. ತುಂಬ ಕೆಲವರಂತೂ ಗಲಾಟೆ ಮಾಡಿದರು, ಕೆಲವರಂತೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಕೆಲವರಂತೂ ಕೋರ್ಟಿಗೆ ಹೋದರು. ಇನ್ನೂ ಕೆಲವರು ಬಡವರೆಲ್ಲ ಅಶಕ್ತರು ಆತ್ಮಹತ್ಯೆ ಕೂಡ ಪ್ರಯತ್ನಪಟ್ಟಂಥ ಘಟನೆಗಳು ನಡೆದಿದೆ. ಆತ್ಮಹತ್ಯೆ ಕೂಡ ಪ್ರಯತ್ನಗಳು ಅಂದರೆ ನಾನು ಕಷ್ಟಪಟ್ಟು ದುಡಿದಂಥ ಇಡೀ ಜೀವನ ದುಡಿದಂಥ ಹಣ ಇವತ್ತು ಇಲ್ಲಿದೆ, ನಮಗೆ ಸಿಗ್ತಾ ಇಲ್ಲ ಎಂಬಂಥ ಒಂದು ನೊಂದುಕೊಂಡು ಆತ್ಮಹತ್ಯೆ ಕೂಡ ಪ್ರಯತ್ನಪಟ್ಟ ಘಟನೆಗಳು ನಡೆದಿದೆ. ಒಂದು ದೊಡ್ಡ ಅರಾಜಕತೆಯ ಸನ್ನಿವೇಶ. ಯಾರು ಬ್ಯಾಂಕಿಗೆ ಬರ್ತಿರ್ಲಿಲ್ಲ, ಯಾರು ಹಣ ಬ್ಯಾಂಕಿಗೆ ಇಡ್ತಿರ್ಲಿಲ್ಲ, ಯಾರು ವ್ಯವಹಾರ ಮಾಡ್ತಿರ್ಲಿಲ್ಲ, ಎಲ್ಲರೂ ಡೆಪಾಸಿಟ್ಗಾಗಿ ಬಂದು ನಮ್ಮ ಹತ್ರ ಗಲಾಟೆ ಮಾಡ್ತಾಯಿದ್ರು. ಏನು ಮಾಡಬೇಕು ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಸಮಯದಲ್ಲಿ DCC ಬ್ಯಾಂಕಿನ ಅಧ್ಯಕ್ಷರಾದಂಥ MN ರಾಜೇಂದ್ರ ಕುಮಾರ್ ಅವರಲ್ಲಿ ಈ ಬ್ಯಾಂಕಿನ ಬಗ್ಗೆ ಮನವಿ ಹೋಗಿ ಕೇಳಿಕೊಂಡಾಗ ಅವರು ಕೂಡಲೇ ಒಂದು ಟೀಮನ್ನು ಕಳಿಸಿ ಇಲ್ಲಿ ಆಡಿಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ತದನಂತರ ಆಡಳಿತಾಧಿಕಾರಿಯನ್ನು ನೇಮಿಸಿದರು. ಪ್ರಾರಂಭದಲ್ಲಿ ಬಂದಂಥ ಆಡಳಿತಾಧಿಕಾರಿ ಬರೀ 1-2-3 ದಿನಗಳಲ್ಲಿ ಇಲ್ಲಿಯ ವ್ಯವಸ್ಥೆಯನ್ನು ನೋಡಿ, ಇಲ್ಲಿಯ ಗಲಾಟೆಯನ್ನು ನೋಡಿ ಅವರು ಏನು ಅನ್ಕಾನ್ಷಿಯಸ್ ಆಗಿ ಬಿದ್ದು ಬಿಟ್ಟರು. ಮತ್ತು ಅವರನ್ನು ನಾವು ಆಸ್ಪತ್ರೆಗೆ ಕೊಂಡೆವು. ಮತ್ತೆ ಅವರು ಇಲ್ಲಿ ವಾಪಸ್ ಬರಲಿಲ್ಲ. ಹಾಗೆ 2ನೇ ಆಡಳಿತಾಧಿಕಾರಿ ಬಂದಿದ್ದರು, ಅವರು ಒಂದೇ ದಿವಸ ಬಂದದ್ದು, ಮತ್ತೆ ಅವರು ಬರಲಿಲ್ಲ. ತದನಂತರ 3ನೇ ಆಡಳಿತಾಧಿಕಾರಿಯಾಗಿ MG ಭಟ್ರು ಬಂದರು. ಅವರೊಬ್ಬ ದಿಟ್ಟ ಮತ್ತು ಧೈರ್ಯಶಾಲಿಯಾದಂಥ ಒಂದು ಅಧಿಕಾರಿ. ಅವರು ಇಲ್ಲಿ ಬಂದು ಈ ಬ್ಯಾಂಕಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಲೆಕ್ಕಪತ್ರವನ್ನು ಮಾಡಿ ಒಂದು ಆಡಿಟ್ ಮಾಡಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಲಾಸ್ಟಿಗೆ ಒಂದು ಹಾಕಿದ್ದಾರೆ. ಈ ಸಂಸ್ಥೆ ಇಷ್ಟು ದೊಡ್ಡದ ನಷ್ಟದಲ್ಲಿರುವಾಗ ಇದನ್ನು ಸರಿ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು, ಇದನ್ನು ಲಿಕ್ವಿಡೇಷನ್ಗೆ ಮಾಡ್ಬೋದು ಎಂಬಂಥ ಒಂದು ಶರವನ್ನು ಬರೆದಿದ್ದಾರೆ. ಇದನ್ನು ಮುಗಿಸ್ಬೋದು, ಇದನ್ನು ಲಿಕ್ವಿಡೇಷನ್ ಮಾಡ್ಬೋದು ಅಂತೇಳಿ. ಅಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ಇಲ್ಲಿಯ ಆಗಿನ MLA ಆದಂಥ DV ಸದಾನಂದ ಗೌಡರು ಅವರು ಮತ್ತು ನಮ್ಮ ಇಲ್ಲಿಯ ಅನೇಕ ಹಿರಿಯ ಸಹಕಾರಿಗಳು ಇಲ್ಲಿ ಎದುರಿದ್ದಾರೆ. ನಮ್ಮಂಥ ರಂಗನಾಥ ರಾಯ್ ಗುತ್ತು, ಹರೀಶ್ ಬೋರ್ಕರ್ರು, ಅದೇ ರೀತಿ ನಾರಾಯಣ ಪ್ರಕಾಶ್ರವರು, ವೆಂಕಟರಮಣ ಬೋರ್ಕರ್ರವರು, ಇವರೆಲ್ಲ ಸೇರಿ ಈ ಸಂಸ್ಥೆಯನ್ನು ಮುಚ್ಚಲಿಕ್ಕೆ ಬಿಡಬಾರ್ದು, ಈ ಸಂಸ್ಥೆ ಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟರು. ಆಗ ಚುನಾವಣೆ ನಡಿಬೇಕು ಅಂತಾಯಿತು. ಚುನಾವಣೆ ಘೋಷಣೆ ಆಯಿತು. ಚುನಾವಣೆ ಘೋಷಣೆ ಆದರೆ ಈ ನಾಮಿನೇಷನ್ ಹಾಕುವವರು ಯಾರಿಲ್ಲ. ಇಷ್ಟು ದೊಡ್ಡ ಒಂದು ಲಾಸ್ ಇರುವಾಗ ಈ ಸಂಸ್ಥೆಗೆ ಬರಲಿಕ್ಕೆ ಯಾರಿಗೂ ಧೈರ್ಯವೇ ಇಲ್ಲ, ಮತ್ತು ಅದನ್ನು ಸರಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂಥೇಳಿ ಲಾಸ್ಟ್ 5 ಗಂಟೆಗೆ ನಾಮಿನೇಷನ್ ಹಾಕಲಿಕ್ಕೆ ಲಾಸ್ಟ್ ಸಮಯ. 4 ಗಂಟೆಗೆ ಎಲ್ಲರನ್ನೂ ಕರೆಸಿ ನಮ್ಮನ್ನೆಲ್ಲ ಒತ್ತಾಯಕ್ಕೆ, ನಮಗೆಲ್ಲ ಮನಸ್ಸಿರಲಿಲ್ಲ, ಆದರೂ ಒತ್ತಾಯಕ್ಕೆ ನಮ್ಮನ್ನೆಲ್ಲ ಈ ಒಂದು ನಾಮಿನೇಷನ್ ಹಾಕಿಸಿ ಒಂದು ಆಡಳಿತ ಮಂಡಳಿ ರಚನೆ ಆಯಿತು. ಆಡಳಿತ ಮಂಡಳಿ ರಚನೆ ಆದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಇಷ್ಟು ದೊಡ್ಡ ಗೋಲುಮಾಲು ಇರುವಾಗ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಮಗೆ ಕಂಡದ್ದು
ನಾವು ಸೀದಾ ಹೋಗಿ ಎನ್ ರಾಜೇಂದ್ರ ಕುಮಾರ್ ಹತ್ರ ಈ ವಿಷಯವನ್ನು ತಿಳಿಸಿದಾಗ ಅವರು ಒಂದು ಮಾತನ್ನು ಹೇಳಿದರು. ನಾನು ಬಂದು ಅಲ್ಲಿ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಕಡೆಯಿಂದ ಏನಾದರೂ ಸಂಸ್ಥೆಯನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಏನಾದರೂ ನನಗೆ ಕಂಡ್ರೆ, ಪ್ರಾಮಾಣಿಕ ಪ್ರಯತ್ನ ಏನಾದರೂ ಕಂಡ್ರೆ ನಿಮಗೆ ನಾನು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಎಂಬಂಥ ಮಾತನ್ನು ಹೇಳಿದರು. ಅವರು ಹೇಳಿದಂಥ ಆ ಒಂದು ಮಾತು ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಸಿಕ್ಕಿದಾಗೆ ಆಗಿದೆ, ದೊಡ್ಡ ಒಂದು ಆನೆ ಬಲ ಸಿಕ್ಕಿದಾಗೆ ಆಗಿದೆ. ಯಾಕಂದರೆ ಅವತ್ತಿನ ಬ್ಯಾಲೆನ್ಸ್ ಶೀಟ್ ಹೇಗಿತ್ತು ಅಂತೇಳಿದರೆ, ಸುಮಾರು 90 ಲಕ್ಷ ನಾವು DCC ಬ್ಯಾಂಕಿಗೆ ಕೊಡಲಿಕ್ಕಿತ್ತು. 90 ಲಕ್ಷ ಆ ಗ್ಯಾಪ್ ಹಣವನ್ನು ನಾವು DCC ಬ್ಯಾಂಕ್ ಕಟ್ಟಬೇಕಿತ್ತು, ಅದು ಡ್ಯೂ ಆಗಿತ್ತು. ನಾನೊಬ್ಬ ಅಧಿಕಾರಿಯಲ್ಲಿ ಅಲ್ಲಿ ಹೋಗಿ ಫಸ್ಟಿಗೆ ಮಾತನಾಡಿದೆ. ಆಗ ಅವರು ಒಂದು ಮಾತನ್ನು ಹೇಳಿದರು, ನಿಮ್ಮ ಸಂಸ್ಥೆ ಎಲ್ಲವನ್ನು ನಿಮ್ಮ ಮಾರಾಟ ಮಾಡಿದರೂ ನಮಗೆ 15 ಲಕ್ಷ ಬರಲಿಕ್ಕಿಲ್ಲ, ನಿಮಗೆ 90 ಲಕ್ಷವನ್ನು ಹೇಗೆ ಮನ್ನಾ ಮಾಡೋದು ಮತ್ತು ವಾಪಸ್ ನಿಮಗೆ ರೀಫೈನಾನ್ಸ್ ಮಾಡೋದು ಹೇಗೆ ಸಾಧ್ಯವೇ ಇಲ್ಲ ಎಂಬಂಥ ಮಾತನ್ನು ಹೇಳಿದರು. ಅವರು ಏನು ಹೇಳಿದರು, ನಾವು ಸೀದಾ ಎನ್ ರಾಜೇಂದ್ರ ಕುಮಾರ್ ಹತ್ರ ಹೋಗಿ ಮಾತನಾಡಿದಾಗ ಅವರು ನಿಮಗೆ ನಾನು ನಿಮಗೆ ಒಂದು ಸಹಕಾರ ಮಾಡುವಂಥ ಒಂದು ಭರವಸೆಯನ್ನೇ ಕೊಟ್ಟರು. ಇಷ್ಟೊಂದು ದೊಡ್ಡದ ಮೊತ್ತ ನಾವು ಇವರಿಗೆ ಕೊಡಲಿಕ್ಕೆ ಇದ್ದರೂ ಕೂಡ ಅವರು ನಮಗೆ ಸಹಕಾರ ಮಾಡಲಿಕ್ಕೆ ಒಪ್ಪಿದ್ರು. ಇದು ಅವರು ತೆಗೆದುಕೊಂಡಂಥ ಒಂದು ದಿಟ್ಟ ಹೆಜ್ಜೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಯಾಕಂದರೆ ಅದು ಈ ರೀತಿಯ ಡಿಸಿಷನ್ ಉಂಟಲ್ಲ, ಬೋಲ್ಡ್ ಡಿಸಿಷನ್, ಅದು ಒಂದು ಧೈರ್ಯದಿಂದ ತಗೊಳ್ಳುವಂಥದ್ದು. ನಾವು ಕೊಡಲಿಕ್ಕೆ 90 ಲಕ್ಷ ಇದ್ದರೂ ಕೂಡ ನಿಮಗೆ ನಾನು ರೀಫೈನಾನ್ಸ್ ಮಾಡ್ತೇನೆ ಎಂಬಂಥ ಮಾತನ್ನು ಹೇಳಿದರು. ಇಂಥ ಡಿಸಿಷನ್ ತಗೊಳ್ಬೇಕಾದ್ರೆ ಹಿಂದಿಯಲ್ಲಿ ಏನು ಹೇಳ್ತಾರೆ, 56 ಇಂಚ್ ಕಾ ಸೀನಾ ಚಾಹಿಯೆ ಅಂತೇಳಿ, 56 ಇಂಚಿನ ಎದೆ ಬೇಕು ಅಂತೇಳಿ. ಯಾಕಂದರೆ ಆ ಡಿಸಿಷನ್ನಲ್ಲೂ ಅತ್ಲಾಗೂ ಆಗ್ಬೋದು ಇತ್ಲಾಗಬಹುದು. ಸೋತ್ರೆ ಮತ್ತೆ ಅವರ ಮೇಲೆ ತಪ್ಪು ಹೊರಿಸ್ತಾರೆ, ಗೆದ್ದರೆ ಮಾತ್ರ ಯಾರು ಮಾತಾಡೋದಿಲ್ಲ. ಅಂತಹ ಒಂದು ಡಿಸಿಷನ್ ತಗೊಂಡ ಕಾರಣ ಈ ಸಂಸ್ಥೆಯನ್ನು ನಮಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಬರೀ ಇವತ್ತು ಸಂಸ್ಥೆ ಉಳಿದದಲ್ಲ, ಆ ಸಮಯದಲ್ಲಿ ಸುಮಾರು 60-70 ಲಕ್ಷ ಏನೋ ಇಲ್ಲಿ ಡೆಪಾಸಿಟ್ ಇತ್ತು. ಡೆಪಾಸಿಟ್ ಇದ್ದರೆ ಡೆಪಾಸಿಟ್ ರಿಸಿಟ್ ಮಾತ್ರ ಹಣ ಇರಲಿಲ್ಲ, ಅವರ ಗೋಳು ಅವರ ಕಷ್ಟ ಕೇಳುವವರಿರಲಿಲ್ಲ. ಈ ಒಂದು ಆಡಳಿತ ಮಂಡಳಿ ರಚನೆಯಾಗಿ ನಮಗೆ ಏನು ಎನ್ ರಾಜೇಂದ್ರ ಕುಮಾರ್ ಏನು ನಮಗೆ ಸಹಕಾರ ಕೊಡುವಂಥ ಭರವಸೆಯನ್ನು ಕೊಟ್ಟ ಮೇಲೆ ಕೆಲವು ವರ್ಷಗಳ ಮೇಲೆ ಅವರಿಗೆ ನಾವು ಆ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಈ ಸಂಸ್ಥೆಯನ್ನು ಉಳಿಸಿದ್ದು ಮತ್ತು ಆ ಡೆಪಾಸಿಟ್ದವರ ಒಂದು ಜೀವನವನ್ನೇ ಅವರು ಉಳಿಸಿದ್ದಾರೆ. ಆ ಒಂದು ಪುಣ್ಯದ ಫಲ ಇವತ್ತು ರಾಜೇಂದ್ರ ಕುಮಾರಿಗೆ ಸಲ್ಲಬೇಕು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆ ರೀತಿ ಆಡಳಿತ ಮಂಡಳಿ ರಚನೆಯಾಗಿ ತುಂಬ ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ನಷ್ಟಗಳನ್ನೆಲ್ಲ ನಾವು ಅನುಭವಿಸಿದ್ದೇವೆ. ಕೆಲವರು ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು, ನಾವು ಬೇಲ್ ತಗೊಂಡಿದ್ದೆವು. ಪೊಲೀಸ್ ಕಂಪ್ಲೇಂಟ್, ಬೆದರಿಕೆಗಳು, ಇದನ್ನೆಲ್ಲ ನಾವು ಸವಾಲಾಗಿ ಸ್ವೀಕರಿಸಿ, ನಮ್ಮ ಎಲ್ಲ ಸದಸ್ಯರು ಕೂಡ ನಮ್ಮೊಂದಿಗಿದ್ದರು, ಸವಾಲಾಗಿ ಸ್ವೀಕರಿಸಿ ಇವತ್ತು ನಮ್ಮ ಏನು ಬ್ಯಾಲೆನ್ಸ್ ಶೀಟ್ ನೋಡಿದರೆ ನಾವು ಕಳೆದುಕೊಂಡಂಥ ಎಲ್ಲ ಮರ್ಯಾದೆನೇ ಇವತ್ತು ವಾಪಸ್ ಪಡ್ಕೊಂಡಿದ್ದೇವೆ. ಆ ರೀತಿಯಲ್ಲಿ ನಮ್ಮ ಸಂಸ್ಥೆ ಇವತ್ತು ಬೆಳೀತಾ ಇದೆ. ಸುಮಾರು 36 ಕೋಟಿ ಸಾಲ, 36 ಕೋಟಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಡೆಪಾಸಿಟ್ ಇದೆ. 2010ರವರೆಗೆ ಒಂದೇ ಒಂದು ಡೆಪಾಸಿಟ್ ಯಾರು ಕೊಡ್ತಿರಲಿಲ್ಲ. ಆ ನಂತರ ಒಂದು 12 ವರ್ಷಗಳ ಒಂದು ಬೆಳವಣಿಗೆ ನೋಡಿದರೆ ನಮಗೂ ಆಶ್ಚರ್ಯ ಆಗ್ತದೆ. ಸುಮಾರು 56 ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ. ಕಳೆದ ವರ್ಷ ಸುಮಾರು 84 ಲಕ್ಷದಷ್ಟು ನಿವ್ವಳ ಲಾಭವನ್ನು ಗಳಿಸಿದೆ. ಮತ್ತು ನಮ್ಮ ಸದಸ್ಯರಿಗೆ ನಾವು ಸುಮಾರು 12% ಡಿವಿಡೆಂಡನ್ನು ಕಳೆದ ವರ್ಷ ನಾವು ಕೊಟ್ಟಿದ್ದೇವೆ. ಈ ಸಂಸ್ಥೆ ಡಿವಿಡೆಂಡ್ ಕೊಡೋದೇ ಸುಮಾರು 30 ವರ್ಷದಿಂದ ಜಾಸ್ತಿ ಆಯಿತು. ಒಬ್ಬೊಬ್ಬ ಸದಸ್ಯನಿಗೆ ಸುಮಾರು ಈಗ 1,50,000 ಎಲ್ಲ ಶೇರ್ ಇದೆ. ಸುಮಾರು 20-30 ವರ್ಷಗಳಿಂದ ಡಿವಿಡೆಂಡ್ ಪಡ್ಕೊಳ್ಲಿಲ್ಲ. ಹಿಂದೆ ಅವ್ಯವಹಾರ ಆಗುವಂಥ ಸಂದರ್ಭದಲ್ಲಿ ನಮ್ಮ ಸದಸ್ಯರು ಬೇರೆ ಬೇರೆ ರೀತಿಯಲ್ಲಿ FDಯಲ್ಲಿ SBಯಲ್ಲಿ ಎಲ್ಲ ಹಣವನ್ನು ತುಂಬ ಜನ ಕಳ್ಕೊಂಡಿದ್ದಾರೆ. ಒಂದು ಕಡೆಯಿಂದ ಡಿವಿಡೆಂಡ್ ಇಲ್ಲ, SBಯಲ್ಲಿ ಕಳ್ಕೊಂಡಿದ್ದಾರೆ. ಎಲ್ಲವನ್ನು ತುಂಬ ಕಷ್ಟ ನಷ್ಟವನ್ನು ಅನುಭವಿಸಿದ್ರು ಕೂಡ ಈ ಸಂಸ್ಥೆ ನಮ್ಮದು,
ಈ ಸಂಸ್ಥೆ ನಮ್ಮ ಹಿರಿಯನು ಕಟ್ಟಿದ್ದು, ನಮಗೆ ಮುಂದೆ ನಮ್ಮ ವ್ಯವಹಾರ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಬೇಕು ಅಂತೇಳಿ ತಿಳ್ಕೊಂಡು ಈ ಊರಿನ ಎಲ್ಲ ಸದಸ್ಯರು ಎಲ್ಲ ರೀತಿಯ ಸಹಕಾರವನ್ನು ಕೊಡಿದರು. ಒಂದು ಕಡೆಯಿಂದ ಎನ್ ರಾಜೇಂದ್ರ ಕುಮಾರ್ ಸಹಕಾರ, ಇನ್ನೊಂದು ಕಡೆಯಿಂದ ಸದಸ್ಯರ ಸಹಕಾರ, ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಪ್ರಾರಂಭದಲ್ಲಿ ತುಂಬ ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಪೇ ಸ್ಕೇಲೇ ಇಲ್ಲ, ಟಿ.ಎ. ಇಲ್ಲ, ಡಿ.ಎ. ಇಲ್ಲ, ಗ್ರ್ಯಾಚ್ಯುಟಿ ಇಲ್ಲ, ಬೋನಸ್ ಇಲ್ಲ, ಯಾವುದೂ ಇಲ್ಲದೆ ಈ ಸಂಸ್ಥೆಗಾಗಿ ದುಡಿದಂಥ ಸಿಬ್ಬಂದಿಗಳನ್ನು ನಾವು ಇದರಲ್ಲಿ ನೆನಪಿಸಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅದರಲ್ಲಿ ಮುಖ್ಯರಾದವರು ನಮ್ಮಲ್ಲಿ ಒಬ್ಬರು ಇಲ್ಲಿ ಶ್ರೀಧರ್ ನಾಯ್ಕ ಅಂತೇಳಿ ಒಬ್ಬ ಹೊಸ CEO ಇದ್ದರು. ಅವರು ಸುಮಾರು 14 ವರ್ಷಗಳ ಕಾಲ ಇಲ್ಲಿ ಈ ಕಷ್ಟಕರವಾದಂಥ ಸಂದರ್ಭದಲ್ಲಿ ಅವರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಅವರ ಕೆಲಸ ಕಾರ್ಯಗಳು ಹೇಗಿತ್ತು ಅಂತಲೇ ನಮ್ಮಲ್ಲಿ ಇವತ್ತು ಎಲ್ಲ ಕೋರ್ಟುಗಳು, ಇವತ್ತು ಎಷ್ಟು ಕೋರ್ಟುಗಳು ಉಂಟು ನನಗೆ ಸಹ ಗೊತ್ತಿರಲಿಲ್ಲ. AR ಕೋರ್ಟು, DR ಕೋರ್ಟು, ಕನ್ಸ್ಯೂಮರ್ ಕೋರ್ಟು, ಲೇಬರ್ ಕೋರ್ಟು, KET, ಹೀಗೆ ಹಲವು ಕೋರ್ಟುಗಳು ಇದೆ. ಎಲ್ಲ ಕೋರ್ಟುಗಳಲ್ಲಿ ಕೇಸುಗಳಿತ್ತು ಸರ್, ಎಲ್ಲ ಕೋರ್ಟುಗಳಲ್ಲಿ ಕೇಸುಗಳಿತ್ತು. ಅದನ್ನು ಅತ್ಯಂತ ಜಾಣ್ಮೆಯಿಂದ, ಚಾಣಕ್ಷತನದಿಂದ ಅವರು ಎಲ್ಲವನ್ನು ನಿಭಾಯಿಸಿದ್ದಾರೆ. ಖಂಡಿತ ನಮಗೆ ಈ ನಾವೆಲ್ಲರೂ ಅವರನ್ನು ನೆನಪಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಅದೇ ರೀತಿ ಇನ್ನೊಬ್ಬ ಸಿಬ್ಬಂದಿ ನಮ್ಮಲ್ಲಿ ಈಗ ಅವರು ಮುಂಡೂರು ಸಹಕಾರಿ ಸಂಘದಲ್ಲಿ CEO ಆಗಿದ್ದಾರೆ. ಅವರು ಕೂಡ ಒಂದು ಕಾಲದ ಸಂದರ್ಭದಲ್ಲಿ ಈ ಸಂಸ್ಥೆಯಲ್ಲಿ ಸುಮಾರು 10 ವರ್ಷಗಳ ಕಾಲ, 12 ವರ್ಷಗಳ ಕಾಲ ಕೆಲಸ ಮಾಡಿ ಈ ಸಂಸ್ಥೆಯ ಇವತ್ತೇನು ಅಭಿವೃದ್ಧಿ ಆಗಿದೆ ಅವರ ಪಾತ್ರ ಕೂಡ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆ ಇವತ್ತು ಆರ್ಥಿಕ ವ್ಯವಹಾರಗಳ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದೆ. ಇವತ್ತು ನಾವು ಇಕೋ ಫ್ರೆಂಡ್ಲಿ ಅಂತೇಳಿ ಹೇಳ್ತೇವೆ. ಸೋಲಾರ್ ಸಿಸ್ಟಮ್ ನಮ್ಮ ಬ್ಯಾಂಕಿಗೆ, ಇಲ್ಲಿ ಹೆಡ್ ಆಫೀಸಿಗೆ ಮತ್ತು ಬ್ರ್ಯಾಂಚಿಗೆ ಎರಡು ಕಡೆಯಲ್ಲಿ ಇವತ್ತು ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಪಡೆದುಕೊಂಡಿದ್ದೇವೆ. ಸುಮಾರು 8 ವರ್ಷಗಳಿಂದ ನಾವು ಇವತ್ತು ಅದನ್ನು ಬಳಸ್ತಾ ಇದ್ದೇವೆ. ಯಾವುದೇ ಸಮಸ್ಯೆ ಬರ್ತಾ ಇಲ್ಲ. ನಮ್ಮಲ್ಲಿ ಇವತ್ತು ಜನರೇಟರ್ ಇಲ್ಲವೇ ಇಲ್ಲ. ಈ ರೀತಿಯ ಒಂದು ಪರಿಸರ ಪ್ರೇಮಿಯಾದಂಥ ಈ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದೂ ಅಲ್ಲದೆ ಇವತ್ತು ನಮ್ಮಲ್ಲಿ ಒಂದು ಶವದಹನ ಮಾಡುವಂಥ ಪೆಟ್ಟಿಗೆ ಇದೆ. ಇದು ತುಂಬ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ನಮ್ಮ ಗ್ರಾಮ ಅಲ್ಲ, ನೆರೆ ತಾಲೂಕುಗಳಲ್ಲಿ ಕೂಡ ಇವತ್ತು ಅದರ ಜನರು ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ. ಅದೇ ರೀತಿ ಯಂತ್ರೋಪಕರಣವನ್ನು ಕೂಡ ರೆಂಟ್ಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಎಲ್ಲ ಯೋಜನೆಗಳು ಮತ್ತು ಸರ್ಕಾರ ಇವತ್ತು ಬೆಳೆ ವಿಮೆ ಯೋಜನೆ ಇರ್ಬೋದು, ಪಡಿತರ ವ್ಯವಸ್ಥೆ ಇರ್ಬೋದು, ಎಲ್ಲ ಯೋಜನೆಗಳನ್ನು ಇವತ್ತು ನೇರವಾಗಿ ರೈತರಿಗೆ ಕೊಡುವಂಥ ಕೆಲಸ ನಮ್ಮ ಇವತ್ತು ಈ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಒಂದು ಸಹಕಾರಿ ಸಪ್ತಾಹದಲ್ಲಿ ಸಹಕಾರಿ ರತ್ನ MN ರಾಜೇಂದ್ರ ಕುಮಾರ್ ಬರಬೇಕಿತ್ತು. ಮೊನ್ನೆ ತಾನೇ ಕೇಳಿದಾಗ ಖಂಡಿತ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ ಹೇಳಿದರು. ಮೊದಲು ನಮಗೆ 20ನೇ ತಾರೀಕಿನಂದು ಡೇಟ್ ಕೊಟ್ಟರು. ಆದರೆ ಪಾಣಜಿಗೆ ಅವರಿಗೆಲ್ಲೋ ಬೇರೆ ಕಾರ್ಯಕ್ರಮ ಇರುವುದರಿಂದ ಬರಲಿಕ್ಕೆ ಅವತ್ತು ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಅದನ್ನು ಬದಲಾವಣೆ ಮಾಡಿ ನನಗೆ ಪಾಣಜಿಗೆ ಬರಲೇಬೇಕು ಅಂತೇಳಿ ಅವರು ಬದಲಾವಣೆಯನ್ನು ಮಾಡಿ 17 ತಾರೀಕಿಗೆ ಅವರೇ ಡೇಟ್ ಕೊಟ್ಟಿದ್ದರು. ಆದರೆ ಕಾರಣಾಂತರಗಳಿಂದ ಏನೋ ಮಂತ್ರಿಗಳು ಮಂಗಳೂರಿಗೆ ಬರುವ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದರೂ ಅವರು ಈ ಒಂದು ಶುಭಾಶಯಗಳನ್ನು ಕೂಡ ನನ್ನ ಹತ್ರ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಕಟ್ಟಡವನ್ನು ಉದ್ಘಾಟನೆ ಮಾಡಿದಂಥ ಮತ್ತು ಸಭಾಭವನವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇವರು ನಿಮಗೆಲ್ಲ ಗೊತ್ತಿದೆ, ಪೇಪರಲ್ಲೆಲ್ಲ TV ಬರ್ತಾ ಇದೆ. ಅವರು ಲೋಕಸಭಾ ಕ್ಷೇತ್ರದ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ನಂಬರ್ 1 MP ಆಗಿ ಹೊರಹೊಮ್ಮಿದ್ದಾರೆ.
ನಿಜವಾಗಿಯೂ ನಾವು ಅದಕ್ಕೆ ಹೆಮ್ಮೆ ಪಡಬೇಕು, ನಾವು ಅದಕ್ಕೆ ಸಂತೋಷವನ್ನು ಪಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು ಇವತ್ತು ಪುತ್ತೂರಿಂದ ಮಂಗಳೂರಿಗೆ ಹೋಗುವಾಗ ನೋಡ್ಬೋದು ಎಂಥ ಅದ್ಭುತವಾದ ಕೆಲಸ ಕಾರ್ಯಗಳು ಕಾಮಗಾರಿಗಳು ಆಗ್ತಾ ಇದೆ. ನಾನು ನಿನ್ನೆ ಪೇಪರ್ ನೋಡಿದೆ, ಬೆಂಗಳೂರು ಮಂಗಳೂರು ರೈಲು ವಿದ್ಯುತೀಕರಣ ಆಗ್ತಾ ಇದೆ. ಅದ್ಭುತ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವರು ಕಾರಣಕರ್ತರಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅದೂ ಅಲ್ಲದೆ ನಮ್ಮ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ನಿಡ್ಪಳ್ಳಿ ಗ್ರಾಮ ಇದೆ. ಈ ಒಂದು ಗ್ರಾಮಕ್ಕೆ ಅಲ್ಲ, ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಥ ನಿಡ್ಪಳ್ಳಿ ಗ್ರಾಮ, ಇಲ್ಲಿ ಕಳೆದ 1 ವರ್ಷದ ಹಿಂದೆ 2 ಸಡಕ್ ಯೋಜನೆಗಳನ್ನು ಕೊಟ್ಟಿದ್ದಾರೆ. 2 ಸಡಕ್ ಯೋಜನೆಗಳು, ತುಂಬ ಒಂದು ಕುಗ್ರಾಮ ಇತ್ತು. ಆ ಗ್ರಾಮ ಇವತ್ತು ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿಯಾಗಿದೆ. ಈ ರೀತಿ ನಿರಂತರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ನಮಗೆ ತುಂಬ ಜನಪ್ರಿಯ ಆದಂಥ ಲೋಕಸಭಾ ಸದಸ್ಯರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಸಹಕಾರ ಸಂಸ್ಥೆಯ ಪರವಾಗಿ, ಯೂನಿಯನ್ನ ಪರವಾಗಿ ಎಲ್ಲ ಸಹಕಾರಿ ಬಂಧುಗಳನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಡಾಕ್ಟರ್ ಅಖಿಲೇಶ್ PM ಅರ್ಧಮೂಲೆ ಸಂಸ್ಥೆಯ ಉಪಾಧ್ಯಕ್ಷರು ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದರೆ ಅವರು ಕೂಡ ಬೆಂಗಳೂರಲ್ಲಿ ತುರ್ತು ಕಾರ್ಯಕ್ರಮ ಇರುವುದರಿಂದ ನೀವು ನಿಮ್ಮ ಕಾರ್ಯಕ್ರಮವನ್ನು ಮಾಡಿ ನಾನು ಅದಕ್ಕೆ ಶುಭ ಹಾರೈಸ್ತೇನೆ ಎಂಬಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಈ ಒಂದು ಸಹಕಾರಿ ಸಪ್ತಾಹದ ಧ್ವಜಾರೋಹಣ ಮಾಡಿ ನಮಗೆ ಏನು ಪ್ರೋತ್ಸಾಹವನ್ನು ಕೊಟ್ಟಂಥ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು. ಅದೇ ರೀತಿ ನೆಲ್ಯಾಡಿ ರಬ್ಬರ್ ಬೆಳೆಗಾರರ ಸಂಘದ ಸದಸ್ಯರು. ಅದೇ ರೀತಿ ಬೇರೆ ಬೇರೆ ಧಾರ್ಮಿಕ ಮತ್ತು ಸಹಕಾರಿ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ ಇಲ್ಲಿ ನಾವು ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ಕೇಳಿದಾಗ ತುಂಬ ಸಂತೋಷದಿಂದ ನಮಗೆ ಪಾಣಜಿಯಲ್ಲಿ ಮಾಡುವ ಎಂಬಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ನಮಗೆ ಆಗಾಗ ಫೋನ್ ಮಾಡಿ ಯಾವ ರೀತಿಯಲ್ಲಿ ಆಗಿದೆ, ಏನು ಕಡಿಮೆ ಉಂಟು, ನಾನು ಬರ್ತೇನೆ, ಬರಬೇಕು ಅಂತ ಎಂಬಂಥ ಮಾತನ್ನು ಹೇಳಿ ನಮಗೆ ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕಾದರೆ ಅವರ ಸಹಕಾರ, ಅವರ ಪ್ರೋತ್ಸಾಹ ಮತ್ತು ಅವರ ಮಾರ್ಗದರ್ಶನ ಇದಕ್ಕೆ ಕಾರಣ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀ ನಾರಾಯಣ ರೈ ಕೊಪ್ಪಳ ಸಂಸ್ಥೆಯ ನಿರ್ದೇಶಕರು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ಸರಳ ವ್ಯಾಪಾರ ಪ್ರಕ್ರಿಯೆ ಮತ್ತು ಉದಯೋನ್ಮುಖ ವಲಯಗಳು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತೇಳಿದರೆ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನು ಕೂಡ ಇವತ್ತು ಕೊಡ್ತಾ ಇದೆ. ಇದರ ಬಗ್ಗೆ ಇವತ್ತು ನಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ SR ಹರೀಶ್ ಆಚಾರ್ಯ, ಅಧ್ಯಕ್ಷರು, ಸಹಕಾರ ಅಧ್ಯಯನ ಮತ್ತು ಅಭಿವೃದ್ಧಿ ಸಂಸ್ಥೆ ನಿಯಮಿತ ಮಂಗಳೂರು. ಇವರು ಸಹಕಾರಿಗಳು ಹೌದು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಒಬ್ಬ ಸಹಕಾರಿಯಲ್ಲಿ ವಿಶೇಷವಾದಂಥ ಅನುಭವವನ್ನು ಪಡೆದಂಥ ವ್ಯಕ್ತಿ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀ ಹರೀಶ್ ಕುಮಾರ್ ಕೆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿ. ಶಶಿಕುಮಾರ್ ರೈ ಬಾಳ್ಯೋಟು, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು. ಇವರು ಎಷ್ಟು ಕ್ರಿಯಾಶೀಲವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ನಮಗೆ ಇಲ್ಲಿ ಮಾಡುವುದು ಅಂತೆಲ್ಲ ಗೊತ್ತಾದ ಕೂಡಲೇ 3 ಸಾರಿ 4 ಸಾರಿ ಬಂದಿದ್ದಾರೆ. 4 ಸಾರಿ ಬಂದು ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಂದವಾಗಿ ಚೆಂದವಾಗಿ ಆಗಬೇಕಾದ್ರೆ ಅವರ ಒಂದು ಸಲಹೆ ಸೂಚನೆ ಅತ್ಯಂತ ಪ್ರಾಮುಖ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಅವರು ಕೊಡುಗೈ ದಾನಿ ಅಂತೇಳಿ ಈಗ ಈ ಪ್ರದೇಶದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಂಥ ಒಬ್ಬ ವ್ಯಕ್ತಿ. ಅದು ಅಲ್ಲದೆ ಇವತ್ತು DCC ಬ್ಯಾಂಕಿನ ನಿರ್ದೇಶಕರು, DCC ಬ್ಯಾಂಕಿನ ಹೆಚ್ಚಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಅಲ್ಲದೆ ಈ ಪ್ರದೇಶದಲ್ಲಿ
ಎರಡು ಗ್ರಾಮದಲ್ಲಿ ಕೂಡ ನಿಮಗೆಲ್ಲ ಗೊತ್ತಿದೆ, ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಆಗಿರುವಂಥದ್ದು. ಈ ಎಲ್ಲ ಕಾರ್ಯಗಳಲ್ಲಿ ತನ್ನನ್ನು ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡು ಈ ಊರಿನ ಜನಮನ್ನಣೆಯನ್ನು ಪಡ್ಕೊಂಡಿದ್ದಾರೆ, ಜನಪ್ರಿಯತೆಯನ್ನು ಪಡ್ಕೊಂಡಂಥ ಒಬ್ಬ ವ್ಯಕ್ತಿ ಇವತ್ತು ಮುಖ್ಯ ಅತಿಥಿಗಳಾಗಿ ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀ ಕುಮಾರ ನರಸಿಂಹ ಬೊಳೆನಡಕ ಸಂಸ್ಥೆಯ ನಿರ್ದೇಶಕರು ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. SP ಜಯರಾಮ್ ರೈ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ. ಇವರು ಕೂಡ ಕೃಷಿಕರು, ಜೊತೆಗೆ ಉದ್ಯಮಿಗಳು, ಜೊತೆಗೆ ಸಹಕಾರಿಗಳು. ಈ ಮೂರು ವ್ಯವಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸಿಕೊಂಡಂತ ಬರುವಂಥ ಒಬ್ಬ ಹಿರಿಯ ಸಹಕಾರಿಗಳು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀ ತಿಮ್ಮಣ್ಣ ರೈ ಆಣಾಜೆ ಸಂಸ್ಥೆಯ ನಿರ್ದೇಶಕರು ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಇನ್ನೊಬ್ಬ ಮುಖ್ಯ ಅತಿಥಿಗಳು ನಮ್ಮವರೇ ಆದಂಥ ನಮ್ಮ ಬ್ಯಾಂಕಿನ ಸದಸ್ಯರು, ಇಲ್ಲಿ ಮೊದಲು ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಅನುಭವ ಇದ್ದಂಥ ನಾರಾಯಣ ಪ್ರಕಾಶ್ರವರು. ಇವರು ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಒಕ್ಕೂಟ ಮಂಗಳೂರು ಮತ್ತು ಪಾಣಾಜೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು. ಕಳೆದ 2 ದಶಕಗಳಿಂದ ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಆ ಸಂಸ್ಥೆ ಕೂಡ ಇವತ್ತು ತಾಲೂಕಲ್ಲೆಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ಅತ್ಯಂತ ಒಳ್ಳೆಯ ಸಂಸ್ಥೆಯಾಗಿ ಹೆಸರು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದಂಥ ಒಬ್ಬ ಸಹಕಾರಿ. ಅದೇ ರೀತಿ ಈ ಪ್ರದೇಶದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಅದೇ ರೀತಿ ಇವತ್ತು ಏನು ನಮ್ಮ ಈ ಕಾರ್ಯಕ್ರಮ ಇವತ್ತು ನಡೀತದೆ, ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಏನು ಹಾಲು, ಮೊಸರು, ಮಜ್ಜಿಗೆ ಎಲ್ಲವನ್ನು ಇವತ್ತು ಅವರ ಸಂಸ್ಥೆಯಿಂದ ಕೊಡುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು ಮತ್ತು ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ರಾಮನಾಯಕ ಜರಿಮೂಲೆ ಸಂಸ್ಥೆಯ ನಿರ್ದೇಶಕರು ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀ ರಾಜಶೇಖರ್ ಜೈನ್ ಇವರೊಬ್ಬ ರಾಜ್ಯ PLD ಬ್ಯಾಂಕಿನ ನಿರ್ದೇಶಕರು, ಬಣ್ಣೂರು ಸೇವಾ ಸಹಕಾರಿ ಸಂಘದ ನಿರ್ದೇಶಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿ. ಅದು ಅಲ್ಲದೆ ತುಂಬ ಕ್ರಿಯಾಶೀಲ ವ್ಯಕ್ತಿ. ನಾನು ಅವರನ್ನು ತುಂಬ ಸಲ ಭೇಟಿಯಾದಂಥ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ನೋಡಿದರೆ ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಯೂನಿಯನ್ನ ನಿರ್ದೇಶಕರು ರಾಜಶೇಖರ್ ಜೈನ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ರವೀಂದ್ರ ಭಂಡಾರಿ ಬೈಂಕ್ರೋಡು ನಿರ್ದೇಶಕರು ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಸಾವಿತ್ರಿ ರೈ ನಿರ್ದೇಶಕರು ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು. ಮೊನ್ನೆ ನಾವು ಮಂಗಳೂರಿಗೆ ಹೋಗಿ ಸಹಕಾರಿ ಸಪ್ತಾಹದ ಬಗ್ಗೆ ಅಧ್ಯಕ್ಷರ ಹತ್ರ ಮಾತನಾಡಿ ಅವರು ಡೇಟ್ ಕೊಟ್ಟು ಹೊರಗೆ ಬಂದ ತಕ್ಷಣ ಅವರು ನನಗೆ ಸಿಕ್ಕಿದ್ರು. ನಿಮ್ಮಲ್ಲಿ ಈ ಸಹಕಾರಿ ಸಪ್ತಾಹ ಮಾಡುವುದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮಗೆ ನಾನು ಏನು ಬೇಕು ಹೇಳಿ ನಾವು ಎಲ್ಲವನ್ನೂ ಕೊಡುವಂಥ ಒಂದು ಆಶ್ವಾಸನೆಯನ್ನು ಅವರು ಕೊಟ್ಟಿದ್ದಾರೆ. ಮತ್ತು ನಿರಂತರ ಯಾವ ರೀತಿ ನಿಮ್ಮ ಇನ್ವಿಟೇಷನ್ ಪ್ರಿಂಟ್ ಆಗಿದೆ, ಬ್ಯಾನರ್ ಎಷ್ಟು ಹಾಕಿದ್ದೀರಿ, ಎಷ್ಟು ಶಾಲು ತಂದುಕೊಂಡು ಬೇಕು ನಿಮಗೆ, ಇದೆಲ್ಲವನ್ನು ನಿರಂತರ ನಮ್ಮಲ್ಲಿ ಕೇಳಿಕೊಂಡು ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಬೇಕಾದ್ರೆ ಅವರ ಒಂದು ಪ್ರಯತ್ನ ಕೂಡ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಗೀತಾ ಆರ್ ರೈ ಪಡ್ಯಂಬೆಟ್ಟು ಸಂಸ್ಥೆಯ ನಿರ್ದೇಶಕರು ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಇನ್ನೊಬ್ಬರು ಕೃಷ್ಣಕುಮಾರ್ ರೈ ಅಧ್ಯಕ್ಷರು TAPSMS ಪುತ್ತೂರು. TAPSMS ಹೇಗಿತ್ತು ಅಂತ ಹೇಳಿದ್ರೆ ಒಂದು ಥರ ನಮ್ಮ ಪಾಣಾಜೆ ಬ್ಯಾಂಕ್ ಇದ್ದಾಗೆ ಮೊದಲಿತ್ತು, ತುಂಬ ನಷ್ಟದಲ್ಲಿತ್ತು. ನಾನು ಕೂಡ ಅಲ್ಲಿ ಒಮ್ಮೆ ಅಧ್ಯಕ್ಷನಾಗಿ TAPSMSನ ಈಗಿನ ಅಧ್ಯಕ್ಷರ ಜೊತೆಗೆ ಒಂದು 5 ವರ್ಷ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಹಲವು ವರ್ಷಗಳಿಂದ ನಷ್ಟದಲ್ಲಿದ್ದಂಥ TAPSMSನ್ನು ಇವತ್ತು ಅವರ ಆ ಒಂದು ಪ್ರಯತ್ನದಿಂದ ಇವತ್ತು ಲಾಭಕ್ಕೆ ತಂದಿದ್ದಾರೆ. ನಾವು ನಿಜವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ವಸಂತ ಎಸ್
ವಲಯ ಮೇಲ್ವಿಚಾರಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇವರು ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇನ್ನೊಬ್ಬ ಅತಿಥಿ ವೆಂಕಟರಮಣ ಬೋರ್ಕರ್. ಇವರ ಬಗ್ಗೆ ಹೆಚ್ಚಿನವರಿಗೆಲ್ಲ ಗೊತ್ತುಂಟು. ಇವರು ಯಾವಾಗ ಮಂಡಲ ಪಂಚಾಯತ್ ಇರುವಾಗಲೇ ಅದರಲ್ಲಿ ಸಕ್ರಿಯವಾಗಿ ಮಂಡಲ ಪಂಚಾಯತ್ನಲ್ಲಿ ಸದಸ್ಯರಾಗಿ ಈ ಊರಿನ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ. ಅವರು ಇವತ್ತು ನಿಟ್ಪಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಅದೂ ಅಲ್ಲದೆ ಏನು ಪಂಚಾಯತ್ ವ್ಯವಸ್ಥೆಯಲ್ಲಿ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅವರಲ್ಲಿ ಏನಾದರೂ ಮಾತನಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಪಂಚಾಯತ್ ರಾಜ್ನಲ್ಲಿ ಅಷ್ಟೊಂದು ಅನುಭವವನ್ನು ಪಡೆದಂಥ ಒಬ್ಬ ವ್ಯಕ್ತಿ ನನಗೆ ಈ ಪ್ರದೇಶದಲ್ಲಿ ಇನ್ನೊಬ್ಬ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಅವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಗುಣಶ್ರೀ ನಿರ್ದೇಶಕರು ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಪಾಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮೈಮುನತುಲ್ ಮೆಹ್ರಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಪ್ರೇಮ ಬರಂಬೊಟ್ಟು ಸಂಸ್ಥೆಯ ನಿರ್ದೇಶಕರು ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಜನಜಂಗುಳಿ ತುಂಬಿ ತುಳುಕ್ತಾ ಇದೆ. ನವೋದಯ ಸ್ವಸಹಾಯ ಸಂಘದವರು ಎಲ್ಲ ಕಡೆ ಕಾಣ್ತಾ ಇದ್ದಾರೆ. ಖಂಡಿತ ಇವತ್ತು ರಾಜೇಂದ್ರ ಕುಮಾರ್ ಬರ್ತಿದ್ರೆ ಅವರಿಗೆ ಇವತ್ತು ತುಂಬ ಒಂದು ಸಂತೋಷ ಆಗ್ತಿತ್ತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನವೋದಯ ಸಂಘದವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಬೇರೆ ಬೇರೆ ಪುತ್ತೂರು ಮತ್ತು ಕಡಬ ತಾಲೂಕಿನ ಬೇರೆ ಬೇರೆ ಸಹಕಾರಿ ಸಂಘದ ಅಧ್ಯಕ್ಷರುಗಳು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಮಟ್ಟದ ಜಿಲ್ಲೆಯ ಸಹಕಾರಿಗಳು, ತಾಲೂಕಿನ ಬೇರೆ ಬೇರೆ ಸಂಘದ ಸಹಕಾರಿಗಳ ಅಧ್ಯಕ್ಷರು ಆಗಮಿಸಿದ್ದಾರೆ, ನಿರ್ದೇಶಕರು, ಸದಸ್ಯರು ಎಲ್ಲೆಲ್ಲ ಆಗಮಿಸಿದ್ದಾರೆ. ಅವರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಅದೂ ಅಲ್ಲದೆ DCC ಬ್ಯಾಂಕಿನ ಎಲ್ಲ ಸ್ಟಾಫ್ಗಳು, ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ಪತ್ರಕರ್ತ ಬಂಧುಗಳು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಾಡ್ತೇನೆ. ಆರಕ್ಷಣಾ ಠಾಣೆಯ ಅಧಿಕಾರಿಗಳು ಕೂಡ ಇದ್ದಾರೆ. ಎಲ್ಲರನ್ನು ಮತ್ತೊಮ್ಮೆ ಒಂದು ಸ್ವಾಗತವನ್ನು ಮಾಡಿ ನಮ್ಮ ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಪುತ್ತೂರು ಮತ್ತು ಕಡಬ ತಾಲೂಕನ್ನು ಒಳಗೊಂಡಂತೆ 22 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸರ್ವರನ್ನ ಕೂಡ ಹೂ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಸವೀಕ್ಷಣ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೇಶವ ಇವರಿಗೆ ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂಥ ಮತ್ತು ಕ್ಯಾಂಪ್ಕೋದ ಮಾಜಿ ನಿರ್ದೇಶಕರು ಆದಂಥ ನಮ್ಮೆಲ್ಲರ ಆತ್ಮೀಯರು ಚಂದ್ರ ತಿಮ್ಮಪ್ಪ ಶೆಟ್ಟರು ಆಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಸ್, ಇದು ಸ್ವಾಗತಿಸುವ ಸಮಯ. ಕೇಶವ ಸಿಇಒ ಅಧ್ಯಕ್ಷರು ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ವೇದಿಕೆಗೆ ಬರಬೇಕು. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಪುಷ್ಪ ಮತ್ತು ಸ್ಮರಣಿಕೆಯೊಂದಿಗೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಹಿರಿಯ ಸಹಕಾರಿ ಶ್ರೀಯುತ ರಂಗನಾಥ ರೈ ಮಾನ್ಯ ಅಧ್ಯಕ್ಷರು ಇರ್ದಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಟ್ಟಂಪಾಡಿ ಇವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀಯುತ ಕಮಲಾಕ್ಷ ಉಪಾಧ್ಯಕ್ಷರು ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಶ್ರೀಯುತ ಸುರೇಶ್ ಕುಮಾರ್ ಸೊರಕೆ ಮಾನ್ಯ ಅಧ್ಯಕ್ಷರು ಮುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಶ್ರೀಯುತ ಶಶಿಧರ್ ರಾವ್ ಬೊಳಿಕಳ ಅಧ್ಯಕ್ಷರು ಕೆದಂಬಾಡಿ ಕೆಯ್ಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಶ್ರೀಯುತ ಪ್ರಕಾಶ್ ಚಂದ್ರ ರೈ ಕೈಕಾರ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ. ಅದೇ ರೀತಿ ಶ್ರೀ ಕೆ ಶೇಷಪತಿ ರೈ ನಿರ್ದೇಶಕರು ಕೊಳ್ತಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಶ್ರೀಯುತ ಧರ್ಮಪಾಲ ರಾವ್ ಅಧ್ಯಕ್ಷರು ಅಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರುಗಳು ಅಥವಾ ಸಿಇಒಗಳು ವೇದಿಕೆಗೆ ಆಗಮಿಸಿ ಸನ್ಮಾನ್ಯ ಸಂಸದರು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರ ದಿವ್ಯ ಹಸ್ತದಿಂದ ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿ ತಮ್ಮನ್ನ ಕಾರ್ಯಕ್ರಮಕ್ಕೆ ಶ್ರಮವನ್ನ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೂಟು ನಿರ್ದೇಶಕರು
ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರು ನೆರವೇರಿಸಿಕೊಡಬೇಕು ಅನ್ನುವ ಕೋರಿಕೆ. ಶ್ರೀಯುತ ಅಶೋಕ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚಾರ್ವಕ. ಶ್ರೀಯುತ ಪಂಜಗುಡ್ಡೆ ಈಶ್ವರ ಭಟ್, ಅಧ್ಯಕ್ಷರು, ಬನ್ನೂರು ರೈತ ಸೇವಾ ಸಹಕಾರಿ ಸಂಘ ಬನ್ನೂರು. ಶ್ರೀಯುತ ಮಧುಕರ ಶೆಟ್ಟಿ, ಸಿಇಒ, ನರಿಮಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಶ್ರೀ ಗಣೇಶ್ ನೆಟ್ಟಮಣ್ಣಾಯ, ಅಧ್ಯಕ್ಷರು, ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಶ್ರೀಯುತ ಸತೀಶ್ ಗೌಡ, ಅಧ್ಯಕ್ಷರು, ಬಲ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಶಿವಪ್ರಸಾದ್ ಪುತ್ತಿಲ, ಅಧ್ಯಕ್ಷರು, ಹೊಸಮಠ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಶ್ರೀಯುತ ಮಹಮ್ಮದ್ ಆಲಿ, ಅಧ್ಯಕ್ಷರು, ಆರ್ಯಾಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಶ್ರೀ ರಮೇಶ್ ಕಲ್ಕುರೆ, ಅಧ್ಯಕ್ಷರು, ಕಡಬ ಪ್ರಾಥಮಿಕ ಶಾಲಾ ಕೃಷಿ ಪತ್ತಿನ ಸಹಕಾರಿ ಸಂಘ. ಎಲ್ಲ ಅಧ್ಯಕ್ಷರು ಮತ್ತು ಸಿಇಒಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವ ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪಾಣಾಜೆ ಇದರ ಅಧ್ಯಕ್ಷರಾಗಿರುವ ಪದ್ಮನಾಭ ಬೋರ್ಕರ್ ಬಿ ಮುಂದಿನ ಗೌರವಾರ್ಪಣೆಯನ್ನ ನೆರವೇರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ಶ್ರೀಯುತ ದಾಮೋದರ ಗುಂಡ್ಯ, ಮಾನ್ಯ ಅಧ್ಯಕ್ಷರು, ಬಿಳಿನೆಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಅದೇ ರೀತಿ ಶ್ರೀಯುತ ಸುನಿಲ್ ಕುಮಾರ್, ಉಪಾಧ್ಯಕ್ಷರು, ಉಪ್ಪಿನಂಗಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಪ್ಪಿನಂಗಡಿ. ಶ್ರೀಯುತ ರಾಮಕೃಷ್ಣ ರೈ, ಅಧ್ಯಕ್ಷರು, ಎಡಮಂಗಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಶ್ರೀಯುತ ಜಯಪ್ರಕಾಶ್ ಕುಜ್ಜುಗೂಡು, ಅಧ್ಯಕ್ಷರು, ಐನಕ್ಕಿದ್ದು ಸುಬ್ರಹ್ಮಣ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಅದೇ ರೀತಿ ಶ್ರೀಯುತ ರತನ್ KR, ಸಿಇಒ, ಏನೆಕಲ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ವೇದಿಕೆಗೆ ಆಗಮಿಸಿ ಇಂದಿನ ಅತಿಥಿಗಳಿಂದ ಪುಷ್ಪ ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಹಿರಿಯ ಸಹಕಾರಿಗಳಾಗಿರುವ ಶ್ರೀಯುತ ಚನಿಲ ತಿಮ್ಮಪ್ಪ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಾವುಗಳು ವೇದಿಕೆಗೆ ಬಂದು ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕೊಳ್ತಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶ್ರೀಯುತ ವೆಂಕಟರಮಣ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ವೇದಿಕೆಗೆ ಬರಬೇಕು, ಗೌರವದ ಪುಷ್ಪ ಮತ್ತು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅಥವಾ ಯಾವುದಾದ್ರೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಬಾರದೆ, ಸಿಇಒ ಬಾರದೆ, ನಿರ್ದೇಶಕರು ಉಪಸ್ಥಿತರಿದ್ರೆ ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕು ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿದ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚಬೇಕು ಅನ್ನುವ ವಿಶೇಷ ಆಶಯದೊಂದಿಗೆ ಇದೀಗ ದೀಪ ಪ್ರಜ್ವಲನ ಕಾರ್ಯಕ್ರಮ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು. ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ, ಹರುಷದ ಹೊನರಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ಇದೀಗ 70ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ಪ್ರಯುಕ್ತ ದೀಪ ಪ್ರಜ್ವಲನೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು ಇವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸಿದ ಇದೀಗ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಸಂಘಟಕರು ವೇದಿಕೆಯ ಮುಂಭಾಗದಲ್ಲಿ ಸನ್ಮಾನದ ಆಸನವನ್ನ ವ್ಯವಸ್ಥೆಗೊಳಿಸಬೇಕು ಅನ್ನುವ ಆಶಯದೊಂದಿಗೆ ಕರ್ನಾಟಕ ಕಂಡಂತಹ ನಂಬರ್ 1 ಸಂಸದ, ಪ್ರದೇಶಾಭಿವೃದ್ಧಿ ನಿಧಿಯನ್ನ ಅತ್ಯುತ್ತಮವಾಗಿ ಬಳಕೆ ಮಾಡಿ ವಿಜಯವಾಣಿ ಪತ್ರಿಕೆಯ ನೇತೃತ್ವದಲ್ಲಿ ನಡೆದಂತಹ ಸವಿಶೇಷ ಈ ಒಂದು ಸಂಶೋಧನೆಯ ಪ್ರಯುಕ್ತ
ಕರ್ನಾಟಕದ ನಂಬರ್ 1 ಸಂಸದ ಅನ್ನುವ ಬಿರುದನ್ನು ಪಡೆಕೊಂಡು ವಿಶೇಷವಾಗಿ ಕರ್ನಾಟಕದ ಹಾಟ್ ಸೀಟ್ ಅಂತ ಕರೆಸಿಕೊಳ್ಳುವ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷನ ಸ್ಥಾನವನ್ನು 4.5 ವರ್ಷ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ ಮಾನ್ಯ ಪ್ರಧಾನಮಂತ್ರಿಗಳಿಂದಲೇ ಮೆಚ್ಚುಗೆಯನ್ನ ಪಡೆಕೊಂಡ ಮಾನ್ಯ ರಾಜ್ಯಾಧ್ಯಕ್ಷರು. ದಕ್ಷಿಣ ಕನ್ನಡ ಜಿಲ್ಲೆಗೆ 72,000 ಕೋಟಿ ಅನುದಾನವನ್ನ ತಂದು ಕೊಟ್ಟಿರುವ ಅಭಿವೃದ್ಧಿಯ ಹರಿಕಾರ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ವಿಶೇಷ ಆರ್ಥಿಕ ವಲಯವನ್ನಾಗಿ ಮಾಡಿದ ರೂವಾರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಪ್ರಮುಖ ರಸ್ತೆಗಳನ್ನ ಚತುಷ್ಪಥಗೊಳಿಸುವ ಪ್ರಮುಖ ರೂವಾರಿಯಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರ ಎಂದು ಕರೆಯಲ್ಪಡುವ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು ಇವರು ಸನ್ಮಾನದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಆಶಯದೊಂದಿಗೆ ಪಾಣಾಜೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸುವ ಪ್ರೀತಿಯ ಅಭಿಮಾನದ ಸನ್ಮಾನ. ಸನ್ಮಾನ್ಯ ಸಂಸದರು ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಆಶಯದೊಂದಿಗೆ ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪಾಣಾಜೆ ಇದರ ವತಿಯಿಂದ ಸವಿಶೇಷವಾಗಿ ಶಾಲು ಹಾಕಿ ಹಾರವನ್ನ ಹಾಕಿ ಫಲ ಪುಷ್ಪವನ್ನ ನೀಡಿ ವಿಶೇಷ ಸ್ಮರಣಿಕೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವ ಆಶಯದೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ 72,000 ಕೋಟಿಯ ಅಭಿವೃದ್ಧಿಯ ಹರಿಕಾರ ಸವಿಶೇಷವಾಗಿ ಮಾಣಿ ಮೈಸೂರು ಅನ್ನುವ ರಸ್ತೆಗೆ ಮತ್ತೆ 1,000 ಕೋಟಿಗಿಂತ ಅಧಿಕ ಅನುದಾನದ ಮೂಲಕ ಚತುರ್ಭಗೊಳಿಸುವ ಗುರಿಯೊಂದಿಗೆ ಇವತ್ತು ನಮ್ಮ ಜೊತೆ ಉಪಸ್ಥಿತರಿರುವ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರಿಗೆ ಅಭಿಮಾನದ ಗೌರವದ ಸನ್ಮಾನ. ಅತಿಥಿಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆಲ್ಲ ಸಹಕಾರಿ ಬಂಧುಗಳೇ ಒಂದು ಅಭಿನಂದನೆಯ ಚಪ್ಪಾಳೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು, ಲೋಕಸಭಾ ಕ್ಷೇತ್ರ ಮಂಗಳೂರು ಇವರು ಉದ್ಘಾಟನಾ ಮಾತುಗಳನ್ನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಪುತ್ತೂರು ಕಡಬ ತಾಲೂಕಿನ ಸಹಕಾರಿ ಸಂಘಗಳ ಸಹಭಾಗಿತ್ವದಲ್ಲಿ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ಹಾಗೂ ಈ ಸಂಸ್ಥೆಯ ನೂತನ ಕಟ್ಟಡದ ಲೋಕಾರ್ಪಣಾ ಸಮಾರಂಭದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಭೆಯ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರುವ, ವಿಶೇಷವಾಗಿ ಈ ಸಂಸ್ಥೆಯ ಅಭಿವೃದ್ಧಿಗೆ ಪಣವನ್ನು ತೊಟ್ಟಿರುವ ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮನಾಭ ಬೋರ್ಕರ್ ಅವರೇ, ಈ ಸಮಾರಂಭದ ಧ್ವಜಾರೋಹಣ ಮಾಡಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಆದರಣೀಯ ಮಿತ್ರರಾಗಿರ್ತಕ್ಕಂಥ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರೇ, ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರತಕ್ಕಂತಹ ಸಹಕಾರ ಅಧ್ಯಯನ ಮತ್ತು ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ SR ಹರೀಶ್ ಆಚಾರ್ಯ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಯುವ ನಾಯಕರು, ಯುವ ಸಹಕಾರಿ ಆಗಿರುವ ಮಿತ್ರ ಶಶಿಕುಮಾರ್ ರೈ ಬೊಲ್ಯೋಟ್ ಅವರೇ, ಹಿರಿಯರಾಗಿರ್ತಕ್ಕಂಥ SP ಜಯರಾಮ್ ರೈ ಅವರೇ, ನಾರಾಯಣ್ ಪ್ರಕಾಶ್ ಅವರೇ, ರಾಜಶೇಖರ್ ಜೈನ್ ಅವರೇ, ಸಾವಿತ್ರಿ ರೈ ಅವರೇ, ಪ್ರವೀಣ್ ರೈ ಮೇನಾಲ್ ಅವರೇ,
ಕೃಷ್ಣಕುಮಾರ್ ರೈ ಅವರೇ, ವೆಂಕಟರಮಣ ಬೋರ್ಕರ್ ಅವರೇ, ಮೈಮನುತ್ತುಲ್ಲಾ ಮೆಹ್ರಾ ಅವರೇ, ಈ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳೇ, ಜಿಲ್ಲೆಯ ಬೇರೆ ಬೇರೆ ಸಹಕಾರಿ ಸಂಘಗಳ ಎಲ್ಲ ಅಧ್ಯಕ್ಷರುಗಳೇ, ಹಿರಿಯರಾಗಿರ್ತಕ್ಕಂಥ ಚನ್ನೆಲ ತಿಮ್ಮಪ್ಪ ಶೆಟ್ಟಿ ಅವರೇ, ಸಹಕಾರಿ ಬಂಧುಗಳೇ, ವಂದನೀಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಅಖಿಲ ಭಾರತ ಸಹಕಾರಿ ಸಪ್ತಾಹದ 70ನೇ ವರ್ಷದ ಆಚರಣೆಯನ್ನು ಸಂತೋಷಪೂರ್ವಕವಾಗಿ ಸ್ವೀಕಾರ ಮಾಡಿ ಬಹಳ ಸುಂದರವಾಗಿ ಒಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ಜೋಡಿಸಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಅವರ ಇಡೀ ಟೀಮ್, ಪದ್ಮನಾಭ್ ಬೋರ್ಕರ್ ಮತ್ತು ಅವರ ಇಡೀ ಟೀಮಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಸಲ್ಲಿಸ್ತೀನಿ. ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕಟ್ಟಡದ ಅನಾವರಣ ಆಗಿದೆ. ಸಂತೋಷಪೂರ್ವಕವಾಗಿ ಸಭಾಂಗಣ ಮತ್ತು ಅಟಲ್ ಸೇವಾ ಕೇಂದ್ರದ ಲೋಕಾರ್ಪಣೆಯನ್ನು ನಾವು ಬಹಳ ಸಂತೋಷಪೂರ್ವಕವಾಗಿ ಇವತ್ತು ಮಾಡಿದ್ದೇವೆ. ಅದಕ್ಕೂ ನಿಮಗೆ ಅಭಿವಂದನೆಗಳನ್ನು ತಿಳಿಸ್ತೀನಿ. ಬೋರ್ಕರ್ ಅವರು ಈ ಸಂಸ್ಥೆ ನಡೆದು ಬಂದಿರತಕ್ಕಂಥ ದಾರಿ, ಕಷ್ಟದ ದಿನಗಳು, ಆ ದಿನಗಳಲ್ಲಿ ಮಾಡಿರುವ ಹೋರಾಟಗಳು, ಇದೆಲ್ಲವನ್ನು ಒಂದು ಸಾರಿ ಮೆಲುಕು ಹಾಕಿದ್ದಾರೆ. ಸಹಜವಾಗಿರ್ತಕ್ಕಂಥ ಏಳು ಬೀಳುಗಳ ಮಧ್ಯೆ ಈ ಸಂಸ್ಥೆ ಎದ್ದು ನಿಂತಿದೆ. ಎಲ್ಲ ಕಷ್ಟದ ದಿನಗಳನ್ನು ನಿವಾರಣೆ ಮಾಡಿ ಬೆಳಕಿನೆಡೆಗೆ ಈ ಸಂಸ್ಥೆ ಬೆಳೀತಾ ಇದೆ. ಅದಕ್ಕೆ ನಿಮಗೆ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸಹಕಾರ ಚಳವಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಯಿತು. ಶತಮಾನಗಳ ಕಾಲ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಹಕಾರಿ ಹೋರಾಟಗಳು ನಡೆದಿದ್ದಾವೆ, ಕ್ರಾಂತಿಯ ರೀತಿಯಲ್ಲಿ ಬೆಳೀತಾ ಇದೆ. ಇವತ್ತು ನೆನಪು ಮಾಡಬೇಕಾಗಿರ್ತಕ್ಕಂಥ ಹೆಸರುಗಳು ಈ ಜಿಲ್ಲೆಯಲ್ಲಿ ಬಹಳಷ್ಟಿದ್ದಾವೆ. ಮೊಳಹಳ್ಳಿ ಶಿವರಾಯರಿಂದ ಹಿಡಿದು ಕೆದಂಬಾಡಿ ಜತ್ತಪ್ಪ ರೈ ಇರ್ಬೋದು, ರಾಜೇಂದ್ರ ಕುಮಾರ್ ಇರ್ಬೋದು, ವಾರಣಾಸಿ ಅವರು ಇರ್ಬೋದು, ಕೊಂಕೋಡಿ ಅವರು ಇರ್ಬೋದು, ಇಂತಹ ಹತ್ತಾರು ಸಹಕಾರಿ ಪ್ರಮುಖರ ನೆನಪುಗಳನ್ನು ನಾವು ಮಾಡಬೇಕು. ಅವರೆಲ್ಲರ ಮಾರ್ಗದರ್ಶನದಲ್ಲಿ ರಾಜ್ಯದಲ್ಲೇ ಒಂದು ಅತಿ ನೂತನವಾಗಿರ್ತಕ್ಕಂಥ ಅತ್ಯುತ್ತಮ ಮಟ್ಟದ ಸಹಕಾರಿ ಚಳವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಎನ್ನುವ ಹೆಮ್ಮೆ ನನಗಿದೆ. ಹಾಗಾಗಿ ಗಣಪತಿ ಭಟ್ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಸ್ಥೆ ನಮ್ಮ ಬೋರ್ಕರ್ವರೆಗೆ ನಡ್ಕೊಂಡು ಬಂದಿರತಕ್ಕಂಥ ದಾರಿಗಳು ಕಠಿಣವಾದ್ದು. ಲೆಕ್ಕ ನೋಡಿದ್ರೆ ಸುಮಾರು 88-89 ವರ್ಷಗಳ ಸುದೀರ್ಘ ಅವಧಿಯ ಪಯಣ ಇದೆ. ಆ ಸುದೀರ್ಘ ಅವಧಿಯ ಪಯಣವನ್ನು ನಾವು ಸ್ಮರಣೆ ಮಾಡಬೇಕು ಒಂದು ಸಂಸ್ಥೆ ಎತ್ತರಕ್ಕೇರಿದಾಗ. ಶಿವರಾಮ್ ಕಾರಂತರು ಬಹಳ ಸುಂದರವಾಗಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಎಷ್ಟು ಪ್ರಾಯ ಆಗಿದೆ ಅನ್ನುವುದು ಪ್ರಾಮುಖ್ಯ ಅಲ್ಲ, ಒಂದು ಸಂಸ್ಥೆ ಎಷ್ಟು ವರ್ಷ ಹೋಗಿದೆ ಅನ್ನುವುದು ಪ್ರಾಮುಖ್ಯ ಅಲ್ಲ. ಯಾಕೆ? ಸುಮ್ಮನೆ ಕೂತರು ವರ್ಷಗಳು ಹೋಗ್ತಾ ಇರ್ತವೆ. ಹಾಗಾಗಿ ವ್ಯಕ್ತಿ 100 ವರ್ಷ ಹಾಗೇ ಹೋಗುತ್ತೆ. ಒಂದು ಸಂಸ್ಥೆ ಹುಟ್ಟಿಸಿ ಅದರಷ್ಟಕ್ಕೆ ಬೆಳೀತಾ ಇರ್ತದೆ. ಆ ಸಂಸ್ಥೆ ಮಾಡಿರುವ ಸಾಧನೆಗಳೇನು, ಆ ಸಾಧನೆಗಳು ಮಾತನಾಡಬೇಕು ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದರು. ನನಗೆ ಅನ್ನಿಸ್ತಿದೆ ಇವತ್ತು ಪಾನಾಜೆ ಪತ್ತಿನ ಸಹಕಾರಿ ಸಂಘ ಅದರ ಸಾಧನೆಯನ್ನು ಮಾತನಾಡುತ್ತೆ ಅನ್ನುವಂಥದ್ದು ಇವತ್ತು ನಾವು ನೆನಪು ಮಾಡಬೇಕು. ಒಂದೊಂದು ಸಾರಿ ಅನಿಸೋದಿದೆ, ನಮ್ಮ ಸಹಕಾರಿ ರಂಗ ಎಂಥ ಅದ್ಭುತ ಕೊಡುಗೆಗಳನ್ನು ಕೊಟ್ಟಿದ್ದಾವೆ. ಇವತ್ತು ಜಗತ್ತಿನಲ್ಲಿ ಭಾರತ ಆರ್ಥಿಕವಾಗಿ 5ನೇ ಸ್ಥಾನದಲ್ಲಿದೆ, ಈಗ 3ನೇ ಸ್ಥಾನಕ್ಕೆ ಬರ್ತಾ ಇದೆ. ಜಗತ್ತಿನಲ್ಲಿ ಭಾರತದ ಆರ್ಥಿಕ ಸ್ಥಿತಿ 3ನೇ ಸ್ಥಾನಕ್ಕೆ ಬರ್ತಾ ಇದೆ. ಯಾಕೆ ಇದು ಯಶಸ್ವಿ ಆಯಿತು ಅಂತ ಕೇಳಿದ್ರೆ ಇದರಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಸಹಕಾರಿ ರಂಗದ್ದಿದೆ ಅನ್ನುವಂಥದ್ದನ್ನು ನಾವು ಒಪ್ಕೋಬೇಕು. 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡಿದಾಗ ಈ ದೇಶದಲ್ಲಿ ಒಂದು ಜನ್ಧನ್ ಅನ್ನತಕ್ಕಂಥ ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ಈ ದೇಶದಲ್ಲಿರ್ತಕ್ಕಂಥ ಬಡವರ ಕೈಯಲ್ಲೂ ATM ಕಾರ್ಡ್ಗಳಿರಬೇಕು. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಅಧ್ಯಯನವನ್ನು ಮಾಡಿದೆ. ಆ ಅಧ್ಯಯನ ಏನಿತ್ತು ಅಂತ ಕೇಳಿದ್ರೆ ನಾವು 100% ದಾಟಬೇಕು ಜನ್ಧನ್ ಅಕೌಂಟ್. ಆಶ್ಚರ್ಯ ಅಧ್ಯಯನ ಹೇಳಿದರೆ ಅದರ ರಿವ್ಯೂ ಮಾಡಿದಾಗ
ಜನ್ಧನ್ ಪ್ರಾರಂಭ ಆಗುವ ಮುಂಚೆ ಈ ಜಿಲ್ಲೆಯಲ್ಲಿ 80% ಜನರಲ್ಲಿ ಅಕೌಂಟ್ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಕೋಆಪರೇಟಿವ್ ಚಳವಳಿಗಳು. ಪ್ರತಿಯೊಬ್ಬ ಹಳ್ಳಿಯಲ್ಲಿ ಮುಗ್ಧ ಕೃಷಿಕರ ಕೈಯಲ್ಲಿ, ಕೂಲಿ ಕಾರ್ಮಿಕರ ಕೈಯಲ್ಲಿ ವ್ಯವಹಾರವನ್ನು ಕಲಿಸ್ತಕ್ಕಂಥ ಜಾಣ್ಮೆ ಇವತ್ತು ಕೋಆಪರೇಟಿವಲ್ಲಿ. ಇದರ ಪರಿಣಾಮ ಏನು ಕೇಳಿದರೆ ನೋಡಿ, ಇವತ್ತು ಬಹಳ ನಷ್ಟದಲ್ಲಿರ್ತಕ್ಕಂಥ ಸಂಸ್ಥೆಗಳಿದ್ದಾವೆ. HMT, ಕುದುರೆಮುಖ ಇಂಥ ಸಂಸ್ಥೆಗಳಿರ್ತವೆ. ಸರ್ಕಾರ ಸೌಮ್ಯಾಧಾರಿತವಾಗಿರ್ತಕ್ಕಂಥ ಸಂಸ್ಥೆಗಳು, ಅವರ ಮಾಲಕತ್ವದಲ್ಲಿರ್ತಕ್ಕಂಥ. ಅಲ್ಲೆಲ್ಲ ಯಾರಂತ ತಂದು ಹಾಕ್ತಾರೆ ಹೇಳಿದ್ರೆ IAS ಅಧಿಕಾರಿಗಳಂತ ತಂದು ಹಾಕ್ತಾರೆ. ಇವತ್ತಿನವರೆಗೆ ಯಾವ ನಷ್ಟದಲ್ಲಿರ್ತಕ್ಕಂಥ ಸಂಸ್ಥೆಯು ಲಾಭಕ್ಕೆ ಬಂದಿಲ್ಲ. ಆದರೆ ಸಹಕಾರಿ ರಂಗದಲ್ಲಿರ್ತಕ್ಕಂಥ ಸಾಮಾನ್ಯ ಒಬ್ಬ ಅಧ್ಯಕ್ಷ ಮತ್ತು ಅಲ್ಲಿ ಆಡಳಿತಾಧಿಕಾರಿ ಇಂತಹ ನಷ್ಟದಲ್ಲಿರ್ತಕ್ಕಂಥ ಲಾಭಕ್ಕೆ ತಂದಿರ್ತಕ್ಕಂಥ ಉದಾಹರಣೆಗಳಿದೆ. ಇದು ವ್ಯವಹಾರ ಜಾಣ್ಮೆಯನ್ನು ಕಲಿಸತಕ್ಕಂಥದ್ದು ಸಹಕಾರ ರಂಗ. ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ವ್ಯವಹಾರ ರಂಗವನ್ನು ಕಲಿಸುತ್ತೆ. ಹಾಗಾಗಲಿದೆ ಇವತ್ತು ಸಹಕಾರಿ ರಂಗ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದೆ. ಇವತ್ತು ನಮ್ಮ ಸರ್ಕಾರ 2014ರಲ್ಲಿ ಬಂದಾಗ ಇಲ್ಲಿ 2 ಹೊಸದಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿದರು ಪ್ರಧಾನಮಂತ್ರಿಗಳು. ಒಂದು, ಕೃಷಿ ಇಲಾಖೆ ಒಟ್ಟಿಗೆ ಇರತಕ್ಕಂಥ ಸಹಕಾರಿ ರಂಗವನ್ನು ಇವತ್ತು ಪ್ರತ್ಯೇಕ ಕೋಆಪರೇಟಿವ್ ಮಿನಿಸ್ಟರ್ ತರೋದ್ರ ಮುಖಾಂತರ, ಅಮಿತ್ ಶಾ ಅವರನ್ನು ಮಂತ್ರಿ ಮಾಡೋದ್ರ ಮುಖಾಂತರ ಸಹಕಾರಿ ರಂಗಕ್ಕೆ ಹೊಸ ಮಂತ್ರಾಲಯವನ್ನು ತೆಗೆದದ್ದು ಯಾರು ಹೇಳಿದರೆ ಅದು ನರೇಂದ್ರ ಮೋದಿ ಸರ್ಕಾರ ಇವತ್ತು ತೆಗೆದಿದೆ. ಅದರ ಮುಖಾಂತರ ಸಹಕಾರಿ ರಂಗಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಇವತ್ತು ಪ್ಯಾಕ್ಸ್ಗಳನ್ನು ವಿವಿಧ ದೇಶಗಳ ಸೊಸೈಟಿಗಳನ್ನಾಗಿ ಮಾದರಿಯ ಕಾನೂನುಗಳನ್ನು ತರತಕ್ಕಂಥ ಪ್ರಯತ್ನಗಳಾಗಿದೆ. ಕಂಪ್ಯೂಟರೀಕರಣದ ಮುಖಾಂತರ ಪ್ಯಾಕ್ಸನ್ನು ಬಲಪಡಿಸತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಸರ್ಕಾರದಿಂದ ಆಗಿದೆ. ವಿವಿಧೋದ್ದೇಶ ಮತ್ತು ಮೀನುಗಾರಿಕಾ ಸಹಕಾರಿ ಸಂಘಗಳ ಸ್ಥಾಪನೆ ಮಾಡತಕ್ಕಂಥದ್ದಾಗಿದೆ. ಹೈನುಗಾರಿಕೆಗೆ ವಿಶೇಷವಾಗಿರ್ತಕ್ಕಂಥ ಬ್ಯಾಂಕ್ಗಳ ನಿರ್ಮಾಣ ಮಾಡತಕ್ಕಂಥದ್ದಾಗಿದೆ. ಒಟ್ಟು 2 ಲಕ್ಷ ಹೊಸ ಸೊಸೈಟಿಗಳನ್ನು ಗ್ರಾಮಕ್ಕೊಂದು, ಇದು ಚರ್ಚೆಯಲ್ಲಿದೆ, ಭಾಳಷ್ಟು ಜನ ಚರ್ಚೆಯಲ್ಲಿದ್ದಾರೆ. ಆದರೆ ಹೊಸ 2 ಲಕ್ಷ ಸೊಸೈಟಿಗಳನ್ನು ಗ್ರಾಮಕ್ಕೊಂದು ತೆರಿಬೇಕು ಅಂತ ಹೇಳ್ತಕ್ಕಂಥ ಆಶಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಿದೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳುವಂತಹ ಸಹಕಾರಿ ವಲಯ ಒಂದು ವಿಶ್ವದ ಅತಿದೊಡ್ಡ ವಿಕೇಂದ್ರೀಕೃತ ಧಾನ್ಯ ಸಂಗ್ರಹ ಕಾರ್ಯಕ್ರಮವನ್ನು ಜೋಡಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತದೆ. ಹೀಗೆ ಪ್ಯಾಕ್ಸ್ಗಳಿಂದ ಸಾಮಾನ್ಯ ಸೇವಾ ಕೇಂದ್ರಗಳ ಸ್ಥಾಪನೆ ಮಾಡತಕ್ಕಂಥದ್ದು, ಪ್ಯಾಕ್ಸ್ನಿಂದ ಹೊಸ ರೈತ ಉತ್ಪಾದಕರ ಸಂಘಗಳ ಸ್ಥಾಪನೆ ಮಾಡ್ತಕ್ಕಂಥದ್ದು, LPG ವಿತರಕರಿಗೆ ಪ್ಯಾಕ್ಸ್ ಅರ್ಹತೆಯನ್ನು ಕೊಡ್ತಕ್ಕಂಥದ್ದು, ಪ್ಯಾಕ್ಸ್ನಿಂದ ಪೆಟ್ರೋಲ್ ಪಂಪ್ಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ಅದರ ಮಾಲಕತ್ವವನ್ನು ಸಹಕಾರಿ ಸಂಘಗಳಿಗೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದೆ. ಹೊಸದಾಗಿ ರಫ್ತುಗಳಿಗಾಗಿ ಹೊಸ ರಾಷ್ಟ್ರೀಯ ಮಟ್ಟದ ಬಹುರಾಜ್ಯ ಸಹಕಾರಿ ಸಂಘಗಳ ನಿರ್ಮಾಣ, ಹೊಸ ಪ್ರಾಮಾಣೀಕೃತ ಬೀಜಗಳಿಗಾಗಿ ರಾಷ್ಟ್ರೀಯ ಮಟ್ಟದ ಬಹುರಾಜ್ಯ ಸಹಕಾರಿ ಸಂಘ, ಹೊಸ ಸಾವಯವ ಕೃಷಿಗಾಗಿ ರಾಷ್ಟ್ರೀಯ ಮಟ್ಟದ ಬಹುರಾಜ್ಯ ಸಹಕಾರಿ ಸಂಘಗಳ ನಿರ್ಮಾಣ ಮಾಡತಕ್ಕಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿ ಜನರಿಕ್ ಔಷಧಿ ಶಾಪ್ಗಳನ್ನು ಸಹಕಾರಿ ರಂಗಗಳ ಮುಖಾಂತರ ನಡೆಸತಕ್ಕಂಥದ್ದು, ಪ್ಯಾಕ್ಸ್ನ ಮುಖಾಂತರ ರಸಗೊಬ್ಬರ ವಿತರಣಾ ಕೇಂದ್ರಗಳ ನಿರ್ಮಾಣ ಮಾಡತಕ್ಕಂಥದ್ದು, PM ಕುಸುಮ ಯೋಜನೆ ಮುಖಾಂತರ ಪ್ಯಾಕ್ಸ್ಗಳ ಮಟ್ಟದಲ್ಲಿ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು, ನಬಾರ್ಡ್ ಸಹಾಯದಿಂದ ಬ್ಯಾಂಕ್ ಮಿತ್ರ ಸಹಕಾರಿ ಸಂಘಗಳಿಗೆ ಮೈಕ್ರೋ ATMಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಸಹಕಾರಿ ಸಂಘಗಳ ಸದಸ್ಯರಿಗೆ ರೂಪೇ ಕಿಸಾನ್ ಕಾರ್ಡ್ಗಳನ್ನು ಕೊಡ್ತಕ್ಕಂಥದ್ದು, ಪ್ಯಾಕ್ಸ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯ ನಿರ್ವಹಣೆ ಮಾಡತಕ್ಕಂಥ ಹೊಸ ಪ್ರಯೋಗಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಗೆ ಫಸಲ್ ಬಿಮಾ ಯೋಜನೆ ಮತ್ತು ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ರೈತರ ನೇರ ಅಕೌಂಟ್ಗಳಿಗೆ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಹೊಸ ಪ್ರಯೋಗಗಳನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಮೊದಲ ಬಾರಿಗೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ಹೊಸ ಸ್ಕೀಮ್ಗಳನ್ನು ಪರಿಚಯ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಹೀಗಾಗಿ ಇವತ್ತು ಸಹಕಾರ ರಂಗ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡತಕ್ಕಂಥ ಕಾಲಘಟ್ಟದಲ್ಲಿ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಇವತ್ತು ವಿಶೇಷವಾಗಿ ಪಾನಾಜೆ ಈ ಸೊಸೈಟಿ ಮಾಡಿದೆ. ಭಾಳ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಜನರ ಸಹಭಾಗಿತ್ವದಲ್ಲಿ, ಅತಿ ಹೆಚ್ಚು ಕಡೆಗಳಲ್ಲಿ ಜನರ ಸಹಭಾಗಿತ್ವ ಇಲ್ಲ, ಇಲ್ಲಿ ಜನರ ಸಹಭಾಗಿತ್ವದಲ್ಲಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಸೊಸೈಟಿಯ ಅಧ್ಯಕ್ಷಗಳನ್ನು ಕರ್ಕೊಂಡು ಬಂದು ಅವರನ್ನು ಮುಖಾಂತರವಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಇವತ್ತು ಜಿಲ್ಲೆಯಲ್ಲಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಸಹಕಾರಿ ಚಳವಳಿಗಳು ನಡೀತಾ ಇದ್ದಾವೆ. ಇನ್ನಷ್ಟು ಯಶಸ್ವಿ ಆಗಲಿ, ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಇರಲಿ. ಬೋರ್ಕರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ನೇತೃತ್ವದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತಾಯಿದೆ. ನಿಮ್ಮ ನಿರ್ದೇಶಕರುಗಳ ತಂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗಾಗಿ ಈ ಸಂಸ್ಥೆ ನಷ್ಟದಿಂದ ಇವತ್ತು ಲಾಭದೆಡೆಗೆ ಹೋಗುತ್ತೆ. ಇದು ಯಾಕೆ ಇದು ಮಾದರಿ ಅಂತ ಕೇಳಿದ್ರೆ, ಈ ರೀತಿ ನಷ್ಟದಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿ ಸಂಸ್ಥೆಗಳಿಗೂ ಇದೊಂದು ಮಾದರಿಯಾಗುತ್ತೆ ಪಾನಾಜದ್ದು. ಅದಕ್ಕೋಸ್ಕರ ಇಲ್ಲಿ ಆಗಿರುವಂತಹ ಒಂದು ಸಹಕಾರ ಸಪ್ತಾಹ ಒಂದು ಮಾದರಿಯಾಗಿ ಆಗುತ್ತೆ. ಯಾಕಂದರೆ ಅವರೆಲ್ಲರಿಗೂ ಏನು ನಷ್ಟ ಆಗಿದೆ, ತುಂಬ ಸೊಸೈಟಿಗಳು ನಮ್ಮಲ್ಲಿ ನಷ್ಟದ್ದು ಇವತ್ತು ಲಾಭದಾಯಕಕ್ಕೆ ಬರ್ತಾ ಇದೆ. ಅದರಲ್ಲೂ ಈ ಸಂಸ್ಥೆ ಬಹಳ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾ ಇದೆ.
ಆ ಸಂದರ್ಭದಲ್ಲಿ 70ನೇ ವರ್ಷದ ಅಖಿಲ ಭಾರತ ಸಹಕಾರ ಸಪ್ತಾಹ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಕಾರ್ಯ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, 1.5 ಕೋಟಿ ನಷ್ಟದಲ್ಲಿ ಯಾರಿಗೂ ಬೇಡವಾದ ಅನಾಥ ಶಿಶುವನ್ನ ಹೆಗಲ ಮೇಲೆ ಹಾಕಿಕೊಂಡು 25 ವರ್ಷ ಮುನ್ನಡೆಸಿ 1 ಕೋಟಿಯ ಕಟ್ಟಡವನ್ನ ಉದ್ಘಾಟನೆ ಮಾಡುವವರೆಗೆ ಮುಂದುವರಿಸಿ ಕಳೆದ ಆರ್ಥಿಕ ವರ್ಷದಲ್ಲಿ 83 ಲಕ್ಷ ಲಾಭವನ್ನ ತಂದುಕೊಟ್ಟಿರತಕ್ಕಂತಹ ಸನ್ಮಾನ್ಯ ಅಧ್ಯಕ್ಷರಾಗಿರುವ ಪದ್ಮನಾಭ ಬಿ ಬೋರ್ಕರ್ ಅವರಿಗೆ ಚಪ್ಪಾಳೆಯೊಂದಿಗೆ ಅವರನ್ನ ದಂಪತಿಗಳನ್ನ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸಿದ ಮಲ್ಲಿಕಾ ಬಿ ಬೋರ್ಕರ್ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನುವ ಮಾತಿಗೆ ಅಕ್ಷರಶಃ ಮತ್ತೊಂದು ಉದಾಹರಣೆ ಪದ್ಮನಾಭ ಬಿ ಬೋರ್ಕರ್. ಇವರ ಬಗ್ಗೆ ಒಂದೆರಡು ಮಾತುಗಳನ್ನ ಶ್ರೀಯುತ ಶಿವಕುಮಾರ್ ಸರ್, ನಿವೃತ್ತ ಶಿಕ್ಷಕರು, ಸತ್ಯನಾರಾಯಣ ಪ್ರೌಢಶಾಲೆ ಪೆರ್ಲಾ ಇವರಿಂದ ಅನಿಸಿಕೆಗಳೊಂದಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಆ ನಿಟ್ಟಿನಲ್ಲಿ ಅತಿಥಿಗಳು ನಂತರ ಸನ್ಮಾನಿಸಬೇಕು ಅನ್ನುವ ಕೋರಿಕೆ. ಇದೀಗ ಶಿವಕುಮಾರ್ ಸರ್ ನಿಮ್ಮ ಮುಂದೆ. ಗ್ರಾಮ ದೇವರಾದಂತಹ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ನಮಿಸ್ತಾ ಸಕಲ ದೈವೀ ಶಕ್ತಿಗಳನ್ನು ಕೂಡ ಸ್ಮರಿಸುತ್ತಾ ವೇದಿಕೆಯಲ್ಲಿ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಹೆಗ್ಗುರುತನ್ನು ಮೂಡಿಸಿದಂತಹ ಜ್ಯೇಷ್ಠರೇ, ಸಭಾಂಗಣದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಹಕಾರಿ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾತಾ ಭಗಿನಿಯರೇ, ಈಗಾಗಲೇ ತಮ್ಮ ಸಾಧನೆಗಳೇನು ಅದನ್ನು ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ. ನಾನವರ ಇನ್ನೊಂದು ವ್ಯಕ್ತಿತ್ವದ ಮುಖವನ್ನು ಮಾತ್ರ ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ದೇಶಕ್ಕೆ ಇದು ಅಮೃತ ಕಾಲ. ಅದೇ ರೀತಿ ನಮ್ಮ ಪಾಣಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೂ ಕೂಡ ಅಮೃತ ಕಾಲ ಇದು. 88 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಈಗಾಗಲೇ ಅವರು ಮೆಲುಕು ಹಾಕಿದ್ದಾರೆ. ಈ 88 ವರ್ಷಗಳ ಈ ಬೆಳವಣಿಗೆಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಅದು ಕಂಡಿದೆ. ಈಗ ಮತ್ತೆ ಪುನಃ ಅದು ಸರಿಯಾದ ಪಥದಲ್ಲಿ ಮತ್ತೆ ಮುಂದುವರಿಯುತ್ತಾ ಇದೆ, ಅಭಿವೃದ್ಧಿಯ ಕಡೆಗೆ ದಾಪುಗಾಲು ಹಾಕ್ತಾ ಇದೆ ಎನ್ನುವಂಥದ್ದು ಸಂತೋಷದ ವಿಚಾರ. ಈ ಅಮೃತ ಕಾಲದಲ್ಲಿ ನಮ್ಮ ಕೃಷಿ ಪತ್ತಿನ ಅಧ್ಯಕ್ಷರು ತಮ್ಮ 25ನೇ ಬೆಳ್ಳಿ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದಾರೆ. ಅಧ್ಯಕ್ಷಗಿರಿಯ ಬೆಳ್ಳಿ ಹಬ್ಬ ಅವರದ್ದು. ಆದ್ದರಿಂದ ಅವರ ಮಟ್ಟಿಗೆ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅವರ ವ್ಯಕ್ತಿತ್ವದ ಮುಖವನ್ನು ಮಾತ್ರ ನಾನು ಈಗ ಇಲ್ಲಿ ಪರಿಚಯಿಸ್ತೇನೆ. ಅವರೊಬ್ಬ ಈಗಾಗಲೇ ಹೇಳಿದ ಹಾಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಆದರೆ ಕೀರ್ತಿಯನ್ನು ಹಿಂಬಾಲಿಸಿಕೊಂಡು ಹೋದವರವರಲ್ಲ, ಅದು ತಾನಾಗಿ ಅವರಿಗೆ ಒಲಿದು ಬಂದಂಥದ್ದು. ಅದಕ್ಕಾಗಿ ಅವರು ಶ್ರಮಪಟ್ಟವರಲ್ಲ, ಅವರ ಸಹಜ ಗುಣ ಅದು. ಅವರು 99ರ ಆ ಕಾಲಘಟ್ಟದಲ್ಲಿ ಆಗಿನ ಆ ಊರು ಅಂತ ಹೇಳಿದರೆ ಅದು ಯಾವುದೇ ಸಂಪರ್ಕ ಸರಿಯಾಗಿ ಇಲ್ಲದಂತಹ ಒಂದು ರೀತಿಯ ಅಂಡಮಾನ್ನಂತಹ ಜಾಗ ಅವರು ವಾಸವಾಗಿರುವಂಥ ಸ್ಥಳ. ಅಲ್ಲಿಂದ ಇಂದಿನವರೆಗೂ ಕೂಡ ತಮ್ಮ ಸ್ವಯಂ ಖರ್ಚಿನಲ್ಲಿ ಅವರು ತಮ್ಮದೇ ಒಂದು ಸಂಸ್ಥೆ ಎನ್ನುವಂತಹ ಪ್ರೀತಿಯನ್ನಿಟ್ಟುಕೊಂಡು ಈ ಸಂಸ್ಥೆಗೆ ಅವರು ನಿತ್ಯ ಬರ್ತಾಯಿದ್ದರು. ತಮ್ಮ ಸ್ವಂತ ವಾಹನದಲ್ಲಿ ಬರ್ತಾಯಿದ್ದರು. ಅದಕ್ಕಾಗಿ ಅವರು ಸಂಸ್ಥೆಯಿಂದ ಯಾವುದೇ ಪ್ರತಿಫಲವನ್ನು ಪಡೆದವರಲ್ಲ. ನಿಸ್ವಾರ್ಥವಾದಂತಹ ಈ ಸಂಸ್ಥೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಬೇಕು, ಇಲ್ಲಿಯ ಸಹಕಾರಿಗಳಿಗೆ ಇದು ಪ್ರಯೋಜನ ಆಗಬೇಕು ಎನ್ನುವಂಥ ಒಂದೇ ಉದ್ದೇಶ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಎನ್ನುವಂಥ ಒಂದು ಧ್ಯೇಯದಲ್ಲಿ ಮುಂದುವರಿದವರು. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ. ಎಲ್ಲರೂ ತನ್ನ ಕುಟುಂಬಸ್ಥರು ಎನ್ನುವಂತಹ ಒಂದು ಭಾವದಿಂದ ಅತ್ಯಂತ ಸಮಾಧಾನ ಚಿತ್ತದಿಂದ ಅವರು ನಡೆದುಕೊಳ್ಳುವಂಥ ವ್ಯಕ್ತಿ. ಒಳ್ಳೆಯೊಬ್ಬ ಅವರು ಲಿಸನರ್, ಅಂದರೆ ಯಾರೇ ಏನೇ ಹೇಳಲಿ ಅದನ್ನು ಬಹಳ ಶಾಂತ ಚಿತ್ತದಿಂದ ಕೇಳುವಂಥ ಸ್ವಭಾವ. ಮಾತು ಕಡಿಮೆ, ಮಾತಾಡುವಾಗ ಬಹಳ ಮೃದುವಾದ ಹಿತವಾದ ಮಾತುಗಳಿಂದಲೇ ಮಾತನಾಡಿದರು.
ಯಾರಿಗೂ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಲಿಕ್ಕಿಲ್ಲ. ಹಾಗೆ ಒಂದು ಲೋನು ಪಾಸ್ ಮಾಡುವಾಗಲೂ ಕೂಡ ಆಡಳಿತ ಮಂಡಳಿಯ ಒಪ್ಪಿಗೆ ಬೇಕಾಗ್ತದೆ. ಆಡಳಿತ ಮಂಡಳಿ ಯಾವುದೇ ರೀತಿಯಲ್ಲಿ ಒಂದು ಪಕ್ಷಪಾತ ಧೋರಣೆ ಇಲ್ಲದೆ ಯಾರಿಗೆ ಅದರ ಅವಶ್ಯಕತೆ ಇದೆ, ಯಾರು ಅದಕ್ಕೆ ಸಂಬಂಧಪಟ್ಟಂತಹ ಕಾಗದ ಪತ್ರಗಳನ್ನು ಕೊಡ್ತಾರೆ, ಅವರಿಗೆ ಇದರ ಅನುಸಾರವಾಗಿ ಅದಕ್ಕೆ ಲೋನನ್ನು ಪಾಸು ಮಾಡುವಂತಹ, ಅದನ್ನು ಒದಗಿಸಿಕೊಡುವಂಥ ಒಂದು ಶ್ರಮ ವಹಿಸುವಂಥ ವ್ಯಕ್ತಿಯವರು. ಈ ರೀತಿಯಲ್ಲಿ ಆ ಕೊಟ್ಟಂತಹ ಏನು ಸಾಲ ಇದೆ ಅದು ಮರುಪಾವತಿ ಮಾಡಿಕೊಳ್ಳಬೇಕಾದಲ್ಲಿಯೂ ಕೂಡ ಬಹಳ ನಯ ವಿನಯದಿಂದ, ಯಾರನ್ನು ಜಬರದಸ್ತಿ ಮಾಡದೆ ಬಹಳ ಸಮಾಧಾನವಾಗಿ ಅವರಿಗೆ ತಿಳುವಳಿಕೆ ಮೂಡಿಸಿ 90%ಕ್ಕಿಂತಲೂ ಹೆಚ್ಚು ಸಾಲ ವಸೂಲಾತಿಯನ್ನು ಕೂಡ ಅವರು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಅವರ ಆ ಒಂದು ಚಾಕಚಕ್ಯತೆ, ಆ ಒಂದು ಕೌಶಲ ಅದು ಅದ್ಭುತವಾದದ್ದು ಅವರಲ್ಲಿರುವಂಥದ್ದು. ಈ ಒಂದು ಗುಣ ಅವರಿಗೆ ಅವರ ಹೆತ್ತವರಿಂದಲೇ ಸಹಜವಾಗಿ ಬಂದಂಥದ್ದು. ಅದನ್ನು ನಾನಿಲ್ಲಿ ಉಲ್ಲೇಖಿಸಲೇಬೇಕು. ಅವರ ತಂದೆ ದಿವಂಗತ ಗೋಪಾಲಕೃಷ್ಣ ಬೋರ್ಕರ್, ತಾಯಿ ರುಕ್ಮಿಣಿ ದೇವಿ ಬೋರ್ಕರ್. ಈ ಹೆತ್ತವರಿಂದ ಅವರು ಸಹಜವಾಗಿ ಈ ಗುಣವನ್ನು ಬಳುವಳಿಯಾಗಿ ಪಡೆದುಕೊಂಡವರು. ಆ ಕಾಲದಲ್ಲಿ ಅವರ ತಂದೆಯವರು ಪಂಚಾಯತಿನ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಅದೇ ಒಂದು ರಕ್ತಗತವಾಗಿ ಇವರಲ್ಲಿ ಬಂದು ಇವರು ಕೂಡ ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡವರು. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವಂತಹ ಒಂದು ನೀತಿಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಂಥ ಒಬ್ಬ ವ್ಯಕ್ತಿ. ಒಬ್ಬ ವ್ಯಕ್ತಿಯ ಹಿಂದೆ ಒಬ್ಬ ಮಹಿಳೆಯ ಒಂದು ಸಾಧನೆ, ಆಕೆಯ ಒಂದು ಪ್ರಭಾವ ಇರ್ತದೆ. ಒಬ್ಬ ವ್ಯಕ್ತಿಯ ಸಾಧನೆ ಹಿಂದೆ, ಅವನ ಪರಿಶ್ರಮದ ಹಿಂದೆ, ಅವನ ಸಫಲತೆ ಹಿಂದೆ ಒಬ್ಬ ಮಹಿಳೆಯ ಒಂದು ಬೆಂಬಲ ಇರ್ತದೆ ಎನ್ನುವಂಥದ್ದು ಇವರ ಬದುಕಿನಲ್ಲಿಯೂ ಕೂಡ ಅದು ಸಿದ್ಧವಾಗಿದೆ. ಅವರ ಮಡದಿ ಶ್ರೀಮತಿ ಮಲ್ಲಿಕಾ ಬೋರ್ಕರ್ ಅವರು ನಮ್ಮ ಪಂಚಾಯಿತಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದವರು. ಅದನ್ನು ಕೂಡ ನಾನಿಲ್ಲಿ ಉಲ್ಲೇಖಿಸಲೇಬೇಕು. ಇಬ್ಬರು ಕೂಡ ಮನೆ ಬಿಟ್ಟು ಬರ್ತಾ ಇದ್ದರು. ಆಗ ಮನೆಯ ಜವಾಬ್ದಾರಿಯನ್ನು ತಾಯಿ ವಹಿಸ್ತಾ ಇದ್ದರು. ತಾಯಿ ಕೂಡ ಅವರಿಗೆ ಪ್ರೋತ್ಸಾಹಕವಾಗಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದರು. ಇಂಥ ಒಂದು ಒಳ್ಳೆಯ ಕುಟುಂಬದ ವ್ಯವಸ್ಥೆ ಅವರಲ್ಲಿದ್ದರಿಂದ ಅವರು ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಅಂತ ನಾನು ಭಾವಿಸಿದ್ದೇನೆ. ಎಲ್ಲರ ಅಹವಾಲುಗಳನ್ನು ಕೇಳೋದರ ಜೊತೆಗೆ ಮೃದು ಮಾತುಗಳು, ಹಾಗೆ ನಗುಮೊಗದ ವ್ಯವಹಾರ, ಮುಖದಲ್ಲಿ ಸದಾ ಮಂದಹಾಸ, ಯಾರನ್ನು ಕೂಡ ನಿಷ್ಠುರವಾಗಿ ಕಂಡವರಲ್ಲ. ಈ ರೀತಿಯ ಒಂದು ಮನೋಭಾವವನ್ನು ಬೆಳೆಸಿಕೊಂಡು ಅವರು ಎಲ್ಲರೊಂದಿಗೆ ಬಹಳ ಒಳ್ಳೆಯ ಒಂದು ಜೀವಿತವನ್ನು ಬದುಕಿದವರು. ಅವರು ಅದರಲ್ಲಿ ಹೇಳ್ತಾರೆ, ನನಗೆ ಇದರಲ್ಲಿ ತೃಪ್ತಿ ಇದೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದಂಥದ್ದು ಸಂತೃಪ್ತಿ, ತಾನು ಮಾಡಿದಂತಹ ಕೆಲಸದಲ್ಲಿ ಸಮಾಧಾನ, ತಾನೇನೋ ಮಾಡಿದೆ ಅದು 10 ಜನರಿಗೆ ಗುಣ ಕೊಟ್ಟಿದೆ ಅನ್ನುವಂಥ ಒಂದು ಸಂತೋಷ, ಅದು ಅವರ ಪಾಲಿಗಿದೆ. ಅದನ್ನು ಹೇಳಿಕೊಳ್ತಾರೆ ಅವರು. ನನಗೆ ಅಷ್ಟೇ ಸಾಕು ಎನ್ನುವಂಥ ಒಂದು ಸಿದ್ಧಾಂತ ಅವರದು. ಅಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅವರದು. ಈ ಒಂದು ಸಂದರ್ಭ 70ನೆಯ ಸಹಕಾರ ಸಪ್ತಾಹದ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿಕೊಂಡು ಈ ಊರಿನ ಹಾಗೂ ನಿಡ್ಪಳ್ಳಿ ಗ್ರಾಮದ ಎಲ್ಲ ಸಹಕಾರಿ ಬಂಧುಗಳು ನಾವು ಆ ತೀರ್ಮಾನಕ್ಕೆ ಬಂದು ಅವರನ್ನು ಇವತ್ತು ಗೌರವಿಸಬೇಕು, ಅಭಿನಂದಿಸಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದು ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕು. ಹಾಗೆಯೇ ಅವರಿಗೆ ಭಗವಂತ ಪೂರ್ಣ ಆಶೀರ್ವಾದವನ್ನು ನೀಡಿ ಅವರಿಂದ ಇನ್ನಷ್ಟು ಸಮಾಜ ಸೇವೆ ಸಮಾಜಕ್ಕೆ ಲಭ್ಯವಾಗಲಿ ಅಂತ ಹಾರೈಸ್ತಾ
ಭಗವಂತ ಅವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಡಲಿ, ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹಾರೈಸ್ತಾ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ಎಸ್, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ತೆರಳುವವರಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಷ್ಟು ಹೊತ್ತು ನಮ್ಮ ಜೊತೆ ಉಪಸ್ಥಿತಿಗಿದ್ದು ತೆರಳುತ್ತಿರುವ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು ಲೋಕಸಭಾ ಕ್ಷೇತ್ರ ಮಂಗಳೂರು ಇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ಎರಡು ಸ್ವಸಹಾಯ ಸಂಘಗಳಿಗೆ ಸವಿಶೇಷವಾಗಿ ನೂತನ ಸ್ವಸಹಾಯ ಸಂಘಗಳ ಉದ್ಘಾಟನೆ ನೆರವೇರಲಿದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ. ಅವರಿಗೆ ವಿಶೇಷ ಕೃತಜ್ಞತೆಗಳನ್ನು ಸಮರ್ಪಿಸಿದ ನವೋದಯ ಸ್ವಸಹಾಯ ಸಂಘದ ಉದ್ಘಾಟನೆ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೋಟ್ಟು ನಿರ್ದೇಶಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರಿಂದ. ಆದರಣೀಯರೇ, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ನಮ್ಮ ಜೊತೆ ಉಪಸ್ಥಿತಿ ಇದ್ದು ತೆರಳಿದ್ದಾರೆ. ಕೃತಜ್ಞತೆಗಳನ್ನು ಸಮರ್ಪಿಸಿದ ಶಶಿಕುಮಾರ್ ರೈ ಬಾಲ್ಯೋಟ್ಟು ನಿರ್ದೇಶಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರು ನವೋದಯ ಸ್ವಸಹಾಯ ಸಂಘವನ್ನು ಉದ್ಘಾಟಿಸಬೇಕು ಅನ್ನುವ ಆಶಯದೊಂದಿಗೆ ಈಶಾ ನವೋದಯ ಸ್ವಸಹಾಯ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ವೇದಿಕೆಗೆ ಆಗಮಿಸಿ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟ್ಟು ಮಾನ್ಯ ನಿರ್ದೇಶಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಇವರ ದಿವ್ಯ ಹಸ್ತದಿಂದ ವಿಶೇಷವಾಗಿ ನವೋದಯ ಸ್ವಸಹಾಯ ಸಂಘದ ಪುಸ್ತಕವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಈ ಒಂದು ಕಾರ್ಯಕ್ರಮವನ್ನ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಸಹಕಾರ ರತ್ನ ಇವರು ಉದ್ಘಾಟಿಸಬೇಕು. ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟ್ಟು ಇವರು ಉದ್ಘಾಟಿಸಬೇಕು ಅನ್ನುವ ಕೋರಿಕೆ. ಈಶಾ ನವೋದಯ ಸ್ವಸಹಾಯ ಸಂಘ ಪಾಣಾಜೆ ಇದೀಗ ಉದ್ಘಾಟನೆಗೊಳ್ಳುತ್ತಿದೆ. ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೋಟ್ಟು ಇವರ ದಿವ್ಯ ಹಸ್ತದಿಂದ ಮುಂದಕ್ಕೆ ಶ್ರೀಕೃಷ್ಣ ನವೋದಯ ಸ್ವಸಹಾಯ ಸಂಘ ನಿಡಪಳ್ಳಿ ಇದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಮುಂದಕ್ಕೆ ಶ್ರೀಕೃಷ್ಣ ನವೋದಯ ಸ್ವಸಹಾಯ ಗುಂಪು ನಿಡಪಳ್ಳಿ ಇದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆಗೆ ಬಂದು ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೋಟ್ಟು ಮಾನ್ಯ ನಿರ್ದೇಶಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರ ದಿವ್ಯ ಹಸ್ತದಿಂದ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಇದೀಗ ಎರಡು ನವೋದಯ ಸ್ವಸಹಾಯ ಸಂಘಗಳು ಇದೀಗ ಉದ್ಘಾಟನೆಗೊಂಡು ಮತ್ತೆ 20 ಜನ ನವೋದಯ ಸ್ವಸಹಾಯ ಸಂಘದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ. ತಮಗೆ ವಿಶೇಷ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಮರ್ಪಿಸಿದ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೋಟ್ಟು ಮಾನ್ಯ ನಿರ್ದೇಶಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮದ ಸಭಾಧ್ಯಕ್ಷರು, ಈ ಸಂಘದ ಅಧ್ಯಕ್ಷರು, ಅಭಿವೃದ್ಧಿಯ ಹರಿಕಾರರಾದ ಪದ್ಮನಾಭ್ ಬೋರ್ಕರ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು 4ನೇ ದಿವಸದ ಸಹಕಾರಿ ಸಪ್ತಾಹದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಧ್ವಜಾರೋಹಣದೊಂದಿಗೆ ಉದ್ಘಾಟಿಸಿರ್ತಕ್ಕಂತಹ ನನ್ನ ಆತ್ಮೀಯರು ಆಗಿರತಕ್ಕಂತಹ ಬೆಲಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟರವರೇ, ಈ ಒಂದು ಕಟ್ಟಡದ ಕಾಮಗಾರಿಯನ್ನು ಉದ್ಘಾಟನೆಗೊಳಿಸಿ ನಮಗೆ ಶುಭವನ್ನು ಹಾರೈಸಿ ನಮ್ಮಿಂದ ಈಗ ತಾನೇ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳತಕ್ಕಂತಹ ನನ್ನ ಮಾರ್ಗದರ್ಶಕರಾದ ನಳಿನ್ ಕುಮಾರ್ ಕಟೀಲ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತು ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗೆ ಬಂದಿರತಕ್ಕಂತಹ ಸಹಕಾರಿ ಅಧ್ಯಯನದಲ್ಲಿ PhDಯನ್ನು ಮಾಡಿ
ನಮ್ಮೊಂದಿಗಿರ್ತಕ್ಕಂಥ ಡಾಕ್ಟರ್ SR ಹರೀಶಾಚಾರ್ಯರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೊಂದಿಗೆ ಅತಿಥಿಗಳಾಗಿ ಇರತಕ್ಕಂತಹ ನನ್ನ ಮಾರ್ಗದರ್ಶಕರು, ಬ್ಯಾಂಕಿನ ನಿರ್ದೇಶಕರು ಹಾಗೂ KMFನ ಉಪಾಧ್ಯಕ್ಷರು, ಧಾರ್ಮಿಕ ಮತ್ತು ಸಾಮಾಜಿಕ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರತಕ್ಕಂತಹ SB ಜಯರಾಮರಯ್ಯವರೇ, ಹಾಲುತ್ಪಾದಕರ ಸಹಕಾರಿ ಸಂಘ ಪಾಣಾಜ ಇದರ ಅಧ್ಯಕ್ಷರು, ಮಹಾಮಂಡಳದ ನಿರ್ದೇಶಕರು, ಆತ್ಮೀಯರು, ಮಾರ್ಗದರ್ಶಕರು ಆಗಿರತಕ್ಕಂತಹ ನಾರಾಯಣ್ ಪ್ರಕಾಶ್ ಅವರೇ, ರಾಜ್ಯ ಕಾಸ್ಕಾಡ್ ಬ್ಯಾಂಕಿನ ನಿರ್ದೇಶಕರು, ಮಾರ್ಗದರ್ಶಕರಾಗಿರತಕ್ಕಂತಹ ರಾಜಶೇಖರ್ ಜೈನ್ರವರೇ, ಸಹಕಾರಿ ಯೂನಿಯನ್ನ CEO ಆಗಿ ನಿವೃತ್ತಿಯಾಗಿ ಈಗ ನಿರ್ದೇಶಕರಾಗಿರತಕ್ಕಂತಹ ಸಾವಿತ್ರಿ ರೈ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು TAPMSನ ಅಧ್ಯಕ್ಷರಾಗಿ 15 ವರ್ಷಗಳ ಕಾಲದಲ್ಲಿ ನಷ್ಟದಲ್ಲಿದ್ದಂತಹ ಸಹಕಾರಿ ಸಂಘವನ್ನು ಸುಮಾರು 16 ಲಕ್ಷ ರೂಪಾಯಿಗಳ ಲಾಭದಲ್ಲಿ TAPMSನ್ನು ಮುಂದುವರಿಸಿರತಕ್ಕಂತಹ ನನ್ನ ಆತ್ಮೀಯರಾದ ಕೃಷ್ಣಕುಮಾರ್ ರೈ ಅವರೇ, ನಿಡಪಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಮಾರ್ಗದರ್ಶಕರು ಆಗಿರತಕ್ಕಂತಹ ವೆಂಕಟರಮಣ ಬೋರ್ಕರ್ ಅವರೇ, ಪಾಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಮೈಮುನತ್ ನವಾಜ್ ಮೆಹ್ರಾರ್ ಅವರೇ ಸೇರಿರತಕ್ಕಂತಹ ಕಡಬ ಮತ್ತು ಪುತ್ತೂರು ತಾಲೂಕಿನ 22 ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರೇ, CEOಗಳೇ ಹಾಗೂ ನವೋದಯ ಕುಟುಂಬದ ಸದಸ್ಯರೇ, ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಉಪಾಧ್ಯಕ್ಷರೇ, ನಿರ್ದೇಶಕರೇ, ಸದಸ್ಯ ಬಂಧುಗಳೇ, ಬಹುಶಃ ನಾವು ಒಂದು ಉತ್ತಮ ಕಾರ್ಯಕ್ರಮದಲ್ಲಿದ್ದೇವೆ. ಕಳೆದ 8 ವರ್ಷಗಳಿಂದ ಕಾಟಾಚಾರಕ್ಕೆ ಸಹಕಾರಿ ಸಪ್ತಾಹ ಆಗಬಾರ್ದು, ಒಂದೊಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಪುತ್ತೂರು ಮತ್ತು ಕಡಬ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಎಲ್ಲರ ಮಾರ್ಗದರ್ಶನದಲ್ಲಿ ಒಂದು ಕಡೆ ಆಗಬೇಕು ಎನ್ನುವಂಥದ್ದನ್ನು ನಾವು ಮನಗಂಡು ಈ ಸಹಕಾರಿ ಸಪ್ತಾಹವನ್ನು ಕಳೆದ 8 ವರ್ಷಗಳಿಂದ ಎಲ್ಲ ಪುತ್ತೂರು ಹಾಗೂ ಕಡಬ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಹಭಾಗಿತ್ವದಲ್ಲಿ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಒಂದೊಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡು ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿಯ ಉದ್ಘಾಟನೆ ಇರಬಹುದು, ಇನ್ನಿತರ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಈ ಸಂದರ್ಭದಲ್ಲಿ ನಾವು ಉತ್ತಮವಾದ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಆಯ್ಕೆ ಮಾಡಿದ್ದೇವೆ. ಕಳೆದ 25 ವರ್ಷಗಳ ಹಿಂದೆ ಈ ಕೃಷಿ ಪತ್ತಿನ ಸಹಕಾರಿ ಸಂಘ ತನ್ನ ಸಿಬ್ಬಂದಿ ವರ್ಗದವರ ಅವ್ಯವಹಾರದಿಂದ ಅದನ್ನು ಸಮಾಪ್ತಿಗೊಳಿಸುವಂತಹ ವ್ಯವಸ್ಥೆಗೆ ಆಡಳಿತ ವರ್ಗದವರು ಬಂದಂತಹ ಸಂದರ್ಭದಲ್ಲಿ ಆಗಿನ ಪುತ್ತೂರು ತಾಲೂಕಿನ ಶಾಸಕರಾಗಿರತಕ್ಕಂತಹ DV ಸದಾನಂದ ಗೌಡ್ರವರು ಆಗ ಪ್ರಾಸ್ತಾವಿಕವಾಗಿ ವಿಚಾರವನ್ನು ಅಧ್ಯಕ್ಷರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ರವರು ಪಾಣಾಜೆ ಮತ್ತು ಪಂಜಾ CA ಬ್ಯಾಂಕು ಸಮಾಪ್ತಿಗೊಳಿಸುವಂತಹ ಕೆಲಸ ಕಾರ್ಯಕ್ಕೆ ಅಧಿಕಾರಿ ವರ್ಗದವರು ಬರೆದಿದ್ದರು. ಅದನ್ನು ಮನಗಂಡು ಇಲ್ಲಿನ ಅಧ್ಯಕ್ಷರಾಗಿರತಕ್ಕಂತಹ ಪದ್ಮನಾಭ ಬೋರ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ, ಒಬ್ಬ ಸಣ್ಣ ಮೂರ್ತಿಯಾದರೂ ಕೀರ್ತಿ ದೊಡ್ಡದಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಇವಾಗಲೇ ಅವರನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಅಭಿನಂದಿಸುವಂತಹ ಸಂದರ್ಭದಲ್ಲಿ ಕಂಡಿದ್ದೇವೆ. ಈ ಸಂಘ 12 ವರ್ಷಗಳಿಂದ ಲಾಭದ ಕಡೆ ಬಂದು ಇಂಥದ್ದೇ ಆದಂತಹ ಒಂದು ಕಚೇರಿಯನ್ನು ನಿಡಪಳ್ಳಿಯಲ್ಲಿ ನಿರ್ಮಾಣ ಮಾಡಿ ಇವತ್ತು 84 ಲಕ್ಷ ರೂಪಾಯಿಗಳ ಲಾಭದಲ್ಲಿ ಕೊಂಡೊಯ್ಯುವಂತಹ ಕೆಲಸ ಕಾರ್ಯವನ್ನು ಪದ್ಮನಾಭ ಬೋರ್ಕರ್ ಮತ್ತು ಅವರ ತಂಡ ತಂದಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಮನಗಂಡಿದ್ದೇವೆ. ಬಹಳ ವಿಶೇಷವಾದ ಕ್ಷೇತ್ರ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಎನ್ನುವಂಥದ್ದನ್ನು ನಾವು ಮನಗಂಡು ಇವತ್ತು ಪದ್ಮನಾಭ ಬೋರ್ಕರ್ ಅವರನ್ನು ಎಲ್ಲ ಸಹಕಾರಿಗಳ ಪರವಾಗಿ ಅಭಿನಂದಿಸಿದ್ದೇವೆ. ನಿಮಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಸೇರತಕ್ಕಂತಹ ಸಹಕಾರಿಗಳೇ, ನಾವು ನಾಳೆಯ ದಿವಸ ಇದೇ ರೀತಿ ಮಂಗಳೂರಿನಲ್ಲಿ ಸುಮಾರು 15,000 ಜನರನ್ನು ಸೇರಿಸಿಕೊಂಡು 70ನೇ ಅಖಿಲ ಭಾರತ ರಾಜ್ಯ ಸಹಕಾರಿ ಸಪ್ತಾಹ ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರ ಸಹಕಾರ ಅದರಲ್ಲಿದೆ. ಹಾಗೆ ತಾವೆಲ್ಲರೂ ಇದೇ ರೀತಿ ಅಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ಕಾರ್ಯದಲ್ಲಿ ನಾವಿದ್ದೇವೆ. ಹಾಗೆ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಭಾಗವಹಿಸಬೇಕಿತ್ತು. ನಿನ್ನೆ ಸಂಜೆ ಮಾನ್ಯ ಮಂತ್ರಿಗಳು ತನ್ನ TPಯನ್ನು 9:30 ಫ್ಲೈಟಿಗೆ ನಾನು ಮಂಗಳೂರಿಗೆ ಬರ್ತೇನೆ, 11 ಗಂಟೆಗೆ ಮೈಸೂರು ವಿಭಾಗದ ಅಧಿಕಾರಿಗಳ ಸಭೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ
ನಡೆಸಿದ್ದರಿಂದ ನಮ್ಮ ಅಧ್ಯಕ್ಷರು ಬರಲಿಕ್ಕಾಗಲಿಲ್ಲ. ನಿನ್ನೆ ರಾತ್ರಿಯ ಹೊತ್ತು ನಾನು ಪದ್ಮನಾಭ್ ಬೋರ್ಕರ್ರಿಗೆ ಈ ವಿಚಾರವನ್ನು ತಿಳಿಸಿದೆ. ಬಹಳ ಬೇಸರದಿಂದ ಅವರಲ್ಲಿ ಪುನಃ ಅಧ್ಯಕ್ಷರಿಗೆ ಫೋನ್ನ ಮೂಲಕ ಸಂಪರ್ಕ ಮಾಡಿದರು. ಆದರೂ ಮಂತ್ರಿವರಿಯರು ಬರುವಂತಹ ಸಂದರ್ಭದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ 11 ಗಂಟೆಗೆ ಸಭೆ ಇದ್ದರಿಂದ ಅಧ್ಯಕ್ಷರು ಬರಲಿಕ್ಕೆ ಆಗುವುದಿಲ್ಲ ಎನ್ನುವಂಥದ್ದನ್ನು ಬೆಳಗಿನ ಜಾವ ನನಗೆ ತಿಳಿಸಿದರು. ಆ ಮೂಲಕ ಅವರು ಈ ಬ್ಯಾಂಕಿನ ಅಭಿವೃದ್ಧಿಗೆ, ಈ ಬ್ಯಾಂಕಿನ ನೂತನ ಕಚೇರಿಯ ನೂತನ ಕಟ್ಟಡದ ನಿರ್ಮಾಣದಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ಕ್ರೋಢೀಕರಣದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇನೆ ಎನ್ನುವಂತಹ ವಿಚಾರವನ್ನು ತಿಳಿಸಿದಂಥ ಸಂದರ್ಭದಲ್ಲಿ ನಾನು ಮತ್ತು ಜಯರಾಮ್ ರೈಗಳು ಅಧ್ಯಕ್ಷರಲ್ಲಿ ಮನವಿಯನ್ನು ಮಾಡಿದ್ದೆವು. ಹಿಂದೆ ಅದಕ್ಕೆ ಒಂದು ಸಹಾಯಧನವನ್ನು ಘೋಷಣೆ ಮಾಡಬೇಕು ಎನ್ನುವಂತಹ ಮನವಿಯನ್ನು ಮಾಡಿದ ತಕ್ಷಣ ಮಾನ್ಯ ಅಧ್ಯಕ್ಷರು ಈ ಪಾಣಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ 6 ಲಕ್ಷ ರೂಪಾಯಿಗಳ ಕೊಡುಗೆಯನ್ನು ಕೇಂದ್ರ ಸಹಕಾರಿ ಬ್ಯಾಂಕಿನ ಮೂಲಕ ನೀಡ್ತೇವೆ ಎನ್ನುವಂತಹ ವಿಚಾರವನ್ನು ತಿಳಿಸುತ್ತಾ, ಮಾನ್ಯ ಸಹಕಾರಿ ಬಂಧುಗಳೇ, ನೀವೆಲ್ಲರಿದ್ದೀರಿ, ಬಹುಶಃ ನಮಗೆ ಸಹಕಾರಿ ಜಾತ್ರೆ ಆಗಬೇಕು ಎನ್ನುವಂತಹ ವಿಚಾರ ನಮ್ಮಲ್ಲೆಲ್ಲರಿತ್ತು. ಆದರೆ ಪುತ್ತೂರು ತಾಲೂಕಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಹಭಾಗಿತ್ವದಲ್ಲಿ ನಾಡ್ದು 30ನೇ ತಾರೀಕಿಗೆ ಎಲ್ಲ ಸಹಕಾರಿಗಳು ಮತ್ತು ನವೋದಯ ಸದಸ್ಯರನ್ನು ಸೇರಿಸಿಕೊಂಡು ಸುಮಾರು 25,000 ಜನರನ್ನು ಕೊಂಬೆಟ್ಟು ಮೈದಾನದಲ್ಲಿ ಸೇರಿಸಿಕೊಂಡು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ರೀಡಾಕೂಟಕ್ಕೆ ಎಲ್ಲ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ನವೋದಯ ಕುಟುಂಬದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ವಿಶೇಷವಾದ ಮೆರುಗಿನೊಂದಿಗೆ ತಾವೆಲ್ಲರೂ ಅದನ್ನು ಯಶಸ್ವಿಗೊಳಿಸುವಲ್ಲಿ ಸಹಕಾರಿಗಳಾಗಬೇಕು. ಆ ಸಮಾರಂಭಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅದರ ಮೆರವಣಿಗೆಯ ಉದ್ಘಾಟನೆಯನ್ನು ನಮ್ಮ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಮಾಡಲಿಕ್ಕಿದ್ದಾರೆ. ಆನಂತರ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು ವಹಿಸಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸಹಕಾರಿ ಮಂತ್ರಿಗಳಾದ ರಾಜಣ್ಣನವರು, ಹಾಗೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರವರು, ಹಾಗೆ ಅಬಕಾರಿ ಸಚಿವರು, 3 ಸಚಿವರು ನಮ್ಮಲ್ಲಿಗೆ 8:30 ಗಂಟೆಗೆ ನಮ್ಮಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ತಾವೆಲ್ಲರೂ 8:30 ಗಂಟೆಗೆ ಮಹಾಲಿಂಗೇಶ್ವರ ದೇವಸ್ಥಾನದ ರಾಜಾಂಗಣದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಅಲ್ಲಿಂದಲೇ ಮೆರವಣಿಗೆ ಮೂಲಕ ನಾವು ಕೊಂಬೆಟ್ಟು ಮೈದಾನಕ್ಕೆ ತಲುಪುವರಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಸಹಕಾರಿಗಳು, ಎಲ್ಲ ಸಹಕಾರಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ಮೆರವಣಿಗೆಯ ಮೂಲಕ ನಾವು ಆ ಕೊಂಬೆಟ್ಟು ಗ್ರೌಂಡಿಗೆ ಹೋಗುವಂಥ ಸಂದರ್ಭದಲ್ಲಿ ತಾಲೂಕು ವೈಸ್ ಪಥ ಸಂಚಲನವನ್ನು ಮಾಡಲಿಕ್ಕಿದ್ದೇವೆ. ಕೃಷಿ ಪತ್ತಿನ ಸಹಕಾರಿ ಸಂಘದವರು, ಪುತ್ತೂರು ತಾಲೂಕಿನ DCC ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಹಾಗೂ ನವೋದಯ ಸದಸ್ಯರು ತಮ್ಮ ವೇಷಭೂಷಣಗಳೊಂದಿಗೆ ಆ ಗ್ರೌಂಡಿಗೆ ಹೋಗುವಂಥ ಸಂದರ್ಭ. ಅದರಲ್ಲಿ ನಾವು ಒಂದೊಂದು ತಾಲೂಕಿಗೆ ಪ್ರಥಮ, ದ್ವಿತೀಯ, ತೃತೀಯ 2 ಪ್ರೈಸ್ಗಳನ್ನು ನೀಡಲಿಕ್ಕಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ಸಹಕಾರಿಗಳು ಸೇರಿ 10,000 ಜನ ನಮ್ಮ ಪಥಸಂಚಲನ ನಡೆಯಲಿಕ್ಕೆ ತಾವೆಲ್ಲರೂ ಸಹಕಾರವನ್ನು ನೀಡಬೇಕು. ಅದು ಕೇವಲ ಆಟೋಟ ಸ್ಪರ್ಧೆ ಅಲ್ಲ, ಪುತ್ತೂರಿನ ಸಹಕಾರಿಗಳ ಜಾತ್ರೆ ಆಗಲಿಕ್ಕಿದೆ. ತಾವೆಲ್ಲರೂ ಸಹಕಾರವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ತಮ್ಮೆಲ್ಲರ ಸಹಕಾರವನ್ನು, ಯಾವುದೇ ರೀತಿಯ ಸಹಕಾರ ಇಲ್ಲ, ಅಲ್ಲಿಗೆ ವೇಷಭೂಷಣದೊಂದಿಗೆ ತಾವು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ಈ 70ನೇ ಸಹಕಾರಿ ಸಪ್ತಾಹ ವಿಶೇಷವಾಗಿ 4ನೇ ದಿವಸ ಪಾಣಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಾ ಇದೆ. ಇದಕ್ಕೆ 22 ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಆರ್ಥಿಕ ಕ್ರೋಢೀಕರಣವನ್ನು ನೀಡಿವೆ. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಸಹಕಾರಿ ಸಪ್ತಾಹದ ಮೂಲಕ ನಮ್ಮ ಸಹಕಾರಿ ಸಂಘ ಅಭಿವೃದ್ಧಿಯ ಪಥಕ್ಕೆ ಏರಲಿ ಎನ್ನುವ ಆಶಯದೊಂದಿಗೆ ಶುಭಾಶಯವನ್ನು ಕೋರುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಹಾಡ್ತೇನೆ. ಜೈ ಸಹಕಾರ. ಕೃತಜ್ಞತೆಗಳು ಸನ್ಮಾನ್ಯ ಶಶಿಕುಮಾರ್ ರೈ, ಬಾಲಿವುಡ್ ನಿರ್ದೇಶಕರು, ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲಿವುಡ್ ತೆರಳುವವರಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯೋತ್ಸವ ಪ್ರಶಸ್ತಿ, ಇದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರುವ
ಸನ್ಮಾನ್ಯ ಶ್ರೀ ಅಶೋಕ್ ಗೌಡ ಇವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೋಟು ಇವರು ಅಭಿನಂದಿಸಬೇಕು ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾಳೆಯ ದಿನ ಅದ್ದೂರಿ ಕಾರ್ಯಕ್ರಮ ಮಂಗಳೂರಿನ ಉರುವ ಕ್ರೀಡಾಂಗಣದಲ್ಲಿ ನೆರವೇರಲಿದೆ. ಈ ಕಾರ್ಯಕ್ರಮದ ಸಿದ್ಧತೆಗಾಗಿ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೋಟು ಈ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಅವರಿಗೆ ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ವಿಶೇಷ ಕೃತಜ್ಞತೆಗಳನ್ನು ಸಮರ್ಪಿಸಿದ ಸಂಘದ ಅಧ್ಯಕ್ಷರು ಅವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಶ್ರೀಯುತ ಅಶೋಕ್ ಗೌಡ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಒ ಆಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಎಲ್ಲ ಸಹಕಾರಿಗಳೇ ಒಂದು ಚಪ್ಪಾಳೆ ಶ್ರೀಯುತ ಅಶೋಕ್ ಗೌಡ ಇವರಿಗೆ. ಮುಂದಕ್ಕೆ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟಿ ಇವರಲ್ಲಿ ಒಂದು ವಿನಂತಿ, ಈ ಒಂದು ಡಾಕ್ಯುಮೆಂಟರಿಯನ್ನ ಉದ್ಘಾಟಿಸಿ ತೆರಳಬೇಕು ಅನ್ನುವ ಕೋರಿಕೆ. ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 7 ಬೀಳಿನ ರೋಚಕ ಕತೆ, ಅವನತಿಯ ಅಂಚಿನಿಂದ ಸಾಧನೆಯತ್ತ ತಿರುಗಿದ ಸಂಪೂರ್ಣ ಚಿತ್ರಣವನ್ನ ನೀಡುವ ವಿಡಿಯೋ ದಾಖಲೀಕರಣವನ್ನ ಸಂಘದ ಸಹಕಾರಿ ಸಂಘದ ಬಂಧುಗಳೊಂದಿಗೆ ಸುದ್ದಿ ಚಾನಲ್ ಅಧಿಕೃತಗೊಳಿಸುವಂತ ಕಾರ್ಯ ನೆರವೇರುತ್ತಿದೆ. 14 ಸೆಕೆಂಡುಗಳ ಪುಟ್ಟ ಡಾಕ್ಯುಮೆಂಟ್ರಿ ಪ್ಲೇ ಆಗತ್ತೆ. ಆದರೆ ಅದರ ಸಂಪೂರ್ಣ ಡಾಕ್ಯುಮೆಂಟ್ರಿ ಮುಂದಿನ ದಿನಗಳಲ್ಲಿ ಉದ್ಘಾಟನೆಗೊಳ್ಳುತ್ತೆ. ಗೌತಮ್ ಶೆಟ್ಟಿ ಮತ್ತು ಡಾಕ್ಯುಮೆಂಟರಿ ವ್ಯವಸ್ಥೆ ಮಾಡುವ ಹಮೀದ್ ಕುರ್ನಾಡ್ಕ ಇವರು ವೇದಿಕೆಗೆ ಬರಬೇಕು. ಶ್ರೀ ಉಮೇಶ್ ಮಿತ್ರಡ್ಕ ಇವರ ನೇತೃತ್ವದಲ್ಲಿ ಈ ಡಾಕ್ಯುಮೆಂಟರಿ ಇದೀಗ ಅಧಿಕೃತವಾಗಿ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಎಲ್ಲ ಬಂಧುಗಳೇ ಚಪ್ಪಾಳೆಯೊಂದಿಗೆ ಇದನ್ನ ಸ್ವಾಗತಿಸಿ ಅನ್ನುವ ಆಶಯದೊಂದಿಗೆ ಕ್ರಮಕ್ಕಾಗಿ ತೆರಳುವವರಿದ್ದಾರೆ. ಅವರಿಗೂ ಕೂಡ ಸಂಘದ ಅಧ್ಯಕ್ಷರಾಗಿರುವ ಪದ್ಮನಾಭ ಬೋರ್ಕರ್ ಇವರು ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆ. ಶ್ರೀಯುತ ರಾಜಶೇಖರ್ ಜೈನ್ ಮಾನ್ಯ ನಿರ್ದೇಶಕರು, ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರಿಗೆ ಸಂಘದ ಅಧ್ಯಕ್ಷರಾಗಿರುವ ಪದ್ಮನಾಭ ಬಿ ಬೋರ್ಕರ್ ಗೌರವದ ಸ್ಮರಣಿಕೆಯನ್ನ ನೀಡಿ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆ. ಇದೀಗ ರಾಜಶೇಖರ್ ಜೈನ್ ಇವರಿಗೆ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮದ ಬೀಳ್ಕೊಡುಗೆ. ಈ ಕಾರ್ಯಕ್ರಮದ ಸಂಘಟನೆಗೆ ಸಹಕಾರವನ್ನ ನೀಡಿರುವ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೋಟು ಮಾನ್ಯ ನಿರ್ದೇಶಕರು SDCC ಬ್ಯಾಂಕ್ ಮಂಗಳೂರು ಇವರಿಗೆ ಕೃತಜ್ಞತೆ. ಅದೇ ರೀತಿ ಶ್ರೀಯುತ ರಾಜಶೇಖರ್ ಜೈನ್ ಮಾನ್ಯ ನಿರ್ದೇಶಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸಿದ ಸನ್ಮಾನ್ಯ SB ಜಯರಾಮ್ ರೈ ಅವರು ಚೈತನ್ಯ ಆರೋಗ್ಯ ವಿಮಾ ಚೆಕ್ ವಿತರಣೆಯನ್ನ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಆಶಯದೊಂದಿಗೆ ಸನ್ಮಾನ್ಯ ಶ್ರೀಯುತ SB ಜಯರಾಮ ರೈ ಮಾನ್ಯ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಮಂಗಳೂರು ಇವರು ಮುಂಭಾಗಕ್ಕೆ ಬರಬೇಕು ಅನ್ನುವ ಆಶಯದೊಂದಿಗೆ ನವೋದಯ ಸ್ವಸಹಾಯ ಸಂಘದ ಸದಸ್ಯರಿಗೆ ಚೈತನ್ಯ ಆರೋಗ್ಯ ವಿಮಾ ಚೆಕ್ ವಿತರಣಾ ಕಾರ್ಯಕ್ರಮ ಜನನಿ ನವೋದಯ ಸ್ವಸಹಾಯ ಸಂಘದ ವತಿಯಿಂದ ಗಂಗಾಧರ ಇವರ ಪರವಾಗಿ ಚೆಕ್ ವಿತರಣಾ ಕಾರ್ಯಕ್ರಮ. ವೈಷ್ಣವಿ ನವೋದಯ ಸ್ವಸಹಾಯ ಸಂಘದಿಂದ ಪುಷ್ಪ, ನವದುರ್ಗ ನವೋದಯ ಸ್ವಸಹಾಯ ಸಂಘದಿಂದ ಲತಾ ಇವರು, ಶ್ರೀದೇವಿ ನವೋದಯ ಸ್ವಸಹಾಯ ಸಂಘದಿಂದ ಅಕ್ಷಿತ್ ಬಿ ಇವರು, ಶಬರಿ ನವೋದಯ ಸ್ವಸಹಾಯ ಸಂಘದ ವತಿಯಿಂದ ಮುರಳೀಧರ್ ಭಟ್ ಇವರು, ನಿಸರ್ಗ ನವೋದಯ ಸ್ವಸಹಾಯ ಸಂಘದ ವತಿಯಿಂದ ರಕ್ಷಿತಾ ಇವರು ಚೈತನ್ಯ ವಿಮಾ ಚೆಕ್ ಅನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಇದೀಗ ವೇದಿಕೆಯಲ್ಲಿ
ಚೈತನ್ಯ ಆರೋಗ್ಯ ವಿಮಾ ಚೆಕ್ ವಿತರಣೆ ಶ್ರೀಯುತ SB ಜಯರಾಮ್ ರೈ ಇವರ ದಿವ್ಯ ಹಸ್ತದಿಂದ. ಮಾನ್ಯ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟ ಮಂಗಳೂರು ಇವರಿಂದ ಚೈತನ್ಯ ವಿಮಾ ಚೆಕ್ ವಿತರಣೆಯ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ SB ಜಯರಾಮ್ ರೈ ಇವರು ಮಾತನಾಡಬೇಕು ಅನ್ನುವ ಕೋರಿಕೆ. ಚೈತನ್ಯ ಆರೋಗ್ಯ ವಿಮಾ ಚೆಕ್ ಸ್ವೀಕರಿಸಿದ ಸರ್ವ ಸದಸ್ಯರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸಿದ ಮುಂದಿನ ಮಾತುಗಳಲ್ಲಿ ಶ್ರೀಯುತ SB ಜಯರಾಮ ರೈ ಇವರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ದಕ್ಷಿಣ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ಮಂಗಳೂರು, ಪುತ್ತೂರು ತಾಲೂಕು ಸಹಕಾರಿ ಯೂನಿಯನ್ ನಿಯಮಿತ ಪುತ್ತೂರು ಇವರೆಲ್ಲರ ಸಹಕಾರಿಗಳ ಆಶ್ರಯದೊಂದಿಗೆ ಪಾನಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪಾನಾಜೆ ಮತ್ತು ಪುತ್ತೂರು ಹಾಗೂ ಕಡಬ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಸಹಭಾಗಿತ್ವದಲ್ಲಿ ಇವತ್ತು ಇಲ್ಲಿ ವಿಶೇಷವಾಗಿ ನಡೆಯುತ್ತಿರುವಂತಹ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ 23ರ ಆಚರಣೆ ಹಾಗೂ ನೂತನ ಕಟ್ಟಡದ ಉದ್ಘಾಟನೆ ಈ ಒಂದು ಸಮಾರಂಭದಲ್ಲಿ ಈಗಾಗಲೇ ನಮ್ಮ ಉದ್ಘಾಟನೆಯನ್ನು ಮಾಡಿ ನಮ್ಮನ್ನು ಉದ್ದೇಶಿಸಿ ಹೋಗಿರುವಂಥ ನಮ್ಮ ಲೋಕಸಭಾ ಲೋಕಸಭಾ ಕ್ಷೇತ್ರ ಮಂಗಳೂರು ಇವರು ಆದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ ಹಾಗೂ ನಮ್ಮ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಸಂಘದ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರು ಆದಂತಹ ಶ್ರೀ ಪದ್ಮನಾಭ ಬೋರ್ಕರ್ ಅವರೇ, ನಮ್ಮ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದಂತಹ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ಯವರೇ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಬಹುಶಃ ಸಹಕಾರದ ಬಗ್ಗೆ ನಮಗೆಲ್ಲರಿಗೂ ಪಡಿಸುವಂತಹ ನಮ್ಮ ಸಂಪನ್ಮೂಲ ವ್ಯಕ್ತಿಯಾದಂಥ ಡಾಕ್ಟರ್ SR ಹರೀಶ್ ಆಚಾರ್ಯವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಹಕಾರಿ ಬಂಧುಗಳೇ, ನವೋದಯ ಸಂಘದ ಸದಸ್ಯರೇ, ಈ ಒಂದು ಪಾನಾಜ ಸಂಘದ ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷರೇ, ಆಡಳಿತ ಮಂಡಳಿಯ ಸದಸ್ಯರೇ, ಇಲ್ಲಿ ಬಂದಂಥ ಎಲ್ಲ ಸಹಕಾರಿ ಬಂಧುಗಳೇ, ಬಹುಶಃ ಈಗಾಗಲೇ ಹಲವಾರು ವಿಷಯಗಳ ಬಗ್ಗೆ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದ್ದಾರೆ. ಬಹುಶಃ ಮೊಳಹಳ್ಳಿ ಶಿವರಾಯರು ಪುತ್ತೂರಿಂದ ಆರಂಭಿಸಿದಂಥ ಈ ಒಂದು ಸಹಕಾರಿ ಆಂದೋಲನ ಇಂದು ರಾಜ್ಯಕ್ಕೆ ಹಾಗೂ ರಾಷ್ಟ್ರ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಸಹಕಾರಿ ಕ್ಷೇತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಅವರು ಪುತ್ತೂರಿನಲ್ಲಿ ಆರಂಭಿಸಿ ಶಿವರಾಯರು ಸಹಕಾರ ಕ್ಷೇತ್ರಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದರು. ಇಂದು ಸಹಕಾರಿ ಕ್ಷೇತ್ರ ಅವಿಜಿತ ದಕ್ಷಿಣ ಕನ್ನಡ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಒಂದು ಮಾತೃ ಸಂಘ ಆಗಿದೆ ಅಂತ ಹೇಳಲಿಕ್ಕೂ ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಸಹಕಾರಿ ರತ್ನ MN ರಾಜೇಂದ್ರ ಕುಮಾರ್ ಅವರ ದಕ್ಷ ನಾಯಕತ್ವ ಹಾಗೂ ಮಾರ್ಗದರ್ಶನದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇಂದು ಸದೃಢವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದ್ದೇನೆ. ಸಹಕಾರ ಕ್ಷೇತ್ರಕ್ಕೆ ಒಂದು ಆಯಾಮವನ್ನು ಕೊಟ್ಟಂಥ ರಾಜೇಂದ್ರ ಕುಮಾರ್ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಹಾಗೂ ಅವರ ಮಾರ್ಗದರ್ಶನದಿಂದ ಇವತ್ತು ಈ ಸಹಕಾರ ಕ್ಷೇತ್ರ ಇವತ್ತು ಉತ್ತರೋತ್ತರ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೂ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬಹುಶಃ ನಾನು ನಿನಗಾಗಿ, ನೀನು ನನಗಾಗಿ, ನಾವೆಲ್ಲರೂ ಎಲ್ಲರಿಗಾಗಿ, ಎಲ್ಲರೂ ನಮ್ಮ ದೇಶಕ್ಕಾಗಿ ಎಂಬುದೇ ಈ ಸಹಕಾರಿ ಕ್ಷೇತ್ರದ ಮೂಲ ಮಂತ್ರವಾಗಿದೆ. ಇವತ್ತು ನಮ್ಮ ಬೋರ್ಕರ್ ಅವರು ಹೇಳಿದರು, ಬಹುಶಃ ಸಹಕಾರಿ ಸಂಘಗಳು ತುಂಬ ನಷ್ಟದಲ್ಲಿದ್ದುಕೊಂಡು ಬಹುಶಃ ಕೆಲವು ಸಂಘಗಳು ಬಹುಶಃ ಪಾಣಾಜೆ ಮಾತ್ರ ಅಲ್ಲ, ಕೆಲವು ಸಂಘಗಳ ಸಂದರ್ಭದಲ್ಲಿ ಮುಚ್ಚಪರಿಸಿತ್ತು. ಬಹುಶಃ ನಮ್ಮ ಕೆದಂಬಾಡಿ ಸೇವಾ ಸಹಕಾರಿ ಸಂಘ ಕೂಡ ಆ ಸಂದರ್ಭದಲ್ಲಿ ಮುಚ್ಚುವ ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾನ್ಯ ರಾಜೇಂದ್ರ ಕುಮಾರ್ ರವರು ಅದಕ್ಕೆ ಸಹಾಯ ಹಸ್ತವನ್ನು ನೀಡುವ ಮೂಲಕ ಇವತ್ತು ಪುನರ್ಚೇತನವಾಗಿ ಆ ಸಂಘಗಳು ಬೆಳೀಲಿಕ್ಕೆ ಇವತ್ತು ಕಾರಣ ಆಗಿವೆ ಅಂತ ಹೇಳಲಿಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷ ಪಡುತ್ತಾ, ಇವತ್ತು ಒಂದು ಸಹಕಾರಿ ಕ್ಷೇತ್ರದಂಥ
ಸಹಕಾರ ಕ್ಷೇತ್ರ ಕಡೆಗೆ ಇವತ್ತು ಎಲ್ಲ ರೈತರು ಆಕರ್ಷಣೆಯಾಗುತ್ತಿರುವುದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಹಾಗೂ ಆರ್ಥಿಕ ಶಕ್ತಿಯ ಮೂಲ ಸಹಕಾರ ಕ್ಷೇತ್ರ ಎನ್ನುವುದು ಇದು ಎಂದು ಜನರಿಗೆ ಇವತ್ತು ತಿಳಿದೆ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಸಹಕಾರ ಕ್ಷೇತ್ರ ಕೆಲವು ಸಂಘಗಳು ನನಗೆ ಹೇಳಿದಾಗೆ ಏನು ನಷ್ಟದ ಸಂಘಗಳಿವೆಯೋ ಇವತ್ತು ಆ ಸಂಘಗಳು ಬಹುಶಃ ಲಾಭದಾಯಕವಾಗಿ ಇವತ್ತು 1 ಕೋಟಿಯಿಂದ ಮೇಲೆ ಕೂಡ ಲಾಭದಾಯಕವಾಗಿ ಇವತ್ತು ನಡೆಯುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಇವತ್ತು ನಮ್ಮ ಪಾಣಾಜೆ ಸಂಘ ಏನು ಆ ನಷ್ಟ ಇದೆಯೋ ಆ ನಷ್ಟವನ್ನು ಸಂಪೂರ್ಣ ಕಡೆಗಣಿಸಿ ಇವತ್ತು 84 ಲಕ್ಷ ಲಾಭಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಬಹುಶಃ ಈ ಸಂಘ ಮುಂದಿನ ದಿನಗಳಲ್ಲಿ 1 ಕೋಟಿಯಿಂದ ಮೇಲೆ ಲಾಭ ಬರಲಿ ಅಂತ ನಾನು ಆಶಿಸುತ್ತಾ ಇವತ್ತು ತನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬರಲಿಕ್ಕೆ ಹೇಳಿದಿರಿ. ಮಾನ್ಯ ಕಟೀಲ್ರವನ ಮಾತನ್ನು ಹೇಳಿದರು. ಅಂದರೆ ಕೆಲವು ಸಂಘಗಳು ನಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಬಹುಶಃ ಅದರ ಆಡಳಿತ ಮಂಡಳಿ ನಾವು ಎಷ್ಟು ಸಮಯ ಬದುಕಿದೆ ಎಂಬುದು ಮುಖ್ಯವಲ್ಲ, ಬದುಕಿನಲ್ಲಿ ಏನು ಮಾಡಿದ್ದೇವೆ ಎಂಬುದು ಮುಖ್ಯ. ಬಹುಶಃ ನಾವು ಎಷ್ಟು ಸಮಯ ಆಡಳಿತ ಮಾಡಿದ್ದೇವೆ ಎಂಬುದು ಮುಖ್ಯವಲ್ಲ, ಆಡಳಿತ ಮಂಡಲದಲ್ಲಿ ನಾವು ಸಂಘಕ್ಕೆ ಏನು ಕೊಡುಗೆಯನ್ನು ನೀಡಿದ್ದೇವೆ ಎಂದು ಮುಖ್ಯ. ಬಹುಶಃ ಇವತ್ತು ನಮ್ಮೆಲ್ಲರ ಅಂದರೆ ಈ ಸಹಕಾರಿಗಳ ಸಹಕಾರದಿಂದ ತಾವು ಮಾಡಿದ ಶ್ರಮದಿಂದ ಇವತ್ತು ಈ ಸಂಘ ಪ್ರಾಮಾಣಿಕತೆಯಿಂದ ಇಷ್ಟು ಲಾಭ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆಡಳಿತ ಮಂಡಳಿ ಹಾಗೂ ನಿರ್ದೇಶಕರು, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ತನಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಹುಶಃ ಇವತ್ತು ನಾವು ಶಶಿಕುಮಾರ್ ಬಾಲಟ್ಟು ಹೇಳಿದರು, ನವೋದಯಗೆ ನಾಳ್ದು ಕ್ರೀಡಾಕೂಟ ಏರ್ಪಡಿಸಿದ್ದೇವೆ. ಬಹುಶಃ ದಕ್ಷಿಣ ಕನ್ನಡಕ್ಕೆ ಮಾತ್ರ, ಉಡುಪಿ ಜಿಲ್ಲೆಗಿಲ್ಲ, ದಕ್ಷಿಣ ಕನ್ನಡಕ್ಕೆ ಇದೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಅಧ್ಯಕ್ಷರು ಇಟ್ಟುಕೊಂಡಿದ್ದಾರೆ. ಬಹುಶಃ ಎಲ್ಲ ನವೋದಯದ ಸಂಘದ ಸದಸ್ಯರು ಅದರಲ್ಲಿ ಭಾಗವಹಿಸಬೇಕು, ಎಲ್ಲ ಸಹಕಾರಿಗಳು ಅದರಲ್ಲಿ ಭಾಗವಹಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೂಡ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ಇವತ್ತು ಈ ಒಂದು ಅಂದರೆ ಈ ಪಾಣಾಜೆ ಕೃಷಿಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು, ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ, ಇನ್ನೊಮ್ಮೆ ಈ ಸಂಘ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ನಾವು ನೀವೆಲ್ಲರೂ ನಂಬುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ನೀಡ್ತೇನೆ. ಜೈ ಜೈ ಸಾಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ SV ಹಿರೇಮಠ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಇವರ ಉಪಸ್ಥಿತಿಯನ್ನು ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇದೀಗ ಈ ಶ್ರಮ್ ಕಾರ್ಡ್ ವಿತರಣೆಯನ್ನು ಶ್ರೀಯುತ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ನಾವು ಕೇಳಿದಿಲ್ಲ, ನಾವು ನಮ್ಮ ದಕ್ಷಿಣ ಹಾಲು ಕೂಡದ ನಿರ್ದೇಶಕರು ನನ್ನ ಆತ್ಮೀಯರಾದಂಥ ನಾರಾಯಣ ಪ್ರಕಾಶ್ ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ನಾವು ಹೈನುಗಾರಿಕೆ ಬಗ್ಗೆ ಕೂಡ ನಾನು ಒಬ್ಬ KMF ಉಪಾಧ್ಯಕ್ಷನಾಗಿ ಅದರ ಬಗ್ಗೆ ಕೂಡ ಒಂದೆರಡು ಮಾತನ್ನು ಹೇಳಬೇಕಿತ್ತು. ಬಹುಶಃ ನಾವು ಈ ಹೈನುಗಾರಿಕೆ ಬಗ್ಗೆ ಈಗಾಗಲೇ ನಮ್ಮ ನಾರಾಯಣ ಪ್ರಕಾಶ್ರವರ ನೇತೃತ್ವದಲ್ಲಿ ನಾವೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಹಕಾರಿ ಮಂಗಳೂರಿನಿಗೆ ಕೂಡ ಒಂದು ಒಕ್ಕೂಟವನ್ನು ಮಾಡಬೇಕು, ಅದಕ್ಕೆ ಬೇಕಾದಂಥ ಸ್ಥಳವನ್ನು ಮಾಡಬೇಕೆಂಬ ದೃಷ್ಟಿಯಲ್ಲಿ ನಾರಾಯಣ ಪ್ರಕಾಶರ ನೇತೃತ್ವದಲ್ಲಿ ನಮ್ಮ ಕೆಲಸ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಹೈನುಗಾರರಿಗೆ ಕೂಡ ಒಂದು ಉತ್ತೇಜನ ನೀಡುವಂಥ ಕೆಲಸ ಕಾರ್ಯವನ್ನು ಮಾಡುವ ಮೂಲಕ ಇವತ್ತು ನಮ್ಮ DCC ಬ್ಯಾಂಕಿಂದಲೂ ಕೂಡ ನಾವು 4 ಜನಕ್ಕೆ ನಿಬಡ್ಡಿಯಲ್ಲಿ ತ್ರಿಮುಖ ಒಪ್ಪಂದ ಅಂತ ಹೇಳಿ ಒಂದು 72,000 ರೂಪಾಯಿಯನ್ನು ಕೊಡುವಂಥ ಒಂದು ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾನೆ 0%. ಅಂದರೆ ನೀವು ಇವತ್ತು ಹೋದರೆ ಅದು ನಾಳೆ ನಿಮಗೆ ಕೊಡುವಂಥ ವ್ಯವಸ್ಥೆ. ಒಂದು ಅವ್ಯಕ್ತಿ ಇಲ್ಲ ನಮ್ಮ ಸೂಪರ್ವೈಸರ್ಗೋ ಇಲ್ಲ ನಮ್ಮ DC ಬ್ಯಾಂಕ್ ಅಧ್ಯಕ್ಷರದ್ದು ಇದ್ದರೆ ಅವರಿಗೆ ಗೊತ್ತುಂಟು, ಮರು ದಿವಸ ಕೊಡುವಂಥ 24 ಗಂಟೆಯಲ್ಲಿ ನಿಮಗೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಬಹುಶಃ ಅದನ್ನು ತಾವೆಲ್ಲರೂ ಉಪಯೋಗಿಸಿಕೊಂಡು ತಮ್ಮ ಹೈನುಗಾರಿಕೆ ಕ್ಷೇತ್ರವನ್ನು ಕೂಡ
ಉತ್ತಮ ರೀತಿಯಲ್ಲಿ ಬೆಳೆಸಿಕೊಳ್ಳಬೇಕೆಂದು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಸನ್ಮಾನ್ಯ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಇವರು ಅಟಲ್ ಜನಸೇವಾ ಕೇಂದ್ರದಲ್ಲಿ ಪ್ರಥಮವಾಗಿ ಈ ಶ್ರಮ್ ಕಾರ್ಡ್ ಅನ್ನು ಅಧಿಕೃತವಾಗಿ ಇದೀಗ ವಿತರಿಸಬೇಕು ಅನ್ನುವ ಕೋರಿಕೆ. ಪೌಲಿನ್ ಮೊಂತೆರೋ ಇವರು ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಅಟಲ್ ಜನಸೇವಾ ಕೇಂದ್ರದ ಉದ್ಘಾಟನೆಯ ಬಳಿಕ ಮೊದಲ ಈ ಶ್ರಮ್ ಕಾರ್ಡ್ ಅನ್ನು ಇವತ್ತು ಪೌಲಿನ್ ಮೊಂತೆರೋ ಇವರಿಗೆ ಹಸ್ತಾಂತರಿಸುತ್ತಿದ್ದೇವೆ. ಇದು ಈ ಶ್ರಮ್ ಕಾರ್ಡ್ ಅಟಲ್ ಜನಸೇವಾ ಕೇಂದ್ರದ ಪ್ರಥಮ ಫಲಾನುಭವಿಯಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸವಿಶೇಷ ಅಭಿನಂದನೆ. ಮುಂದಕ್ಕೆ ಕೇಪು ಇವರು ವೇದಿಕೆಗೆ ಬರಬೇಕು. ಈ ಶ್ರಮ್ ಕಾರ್ಡ್ ಅನ್ನು ಪ್ರಸಾದ್ ಕೌಶಲ್ ಶೆಟ್ಟಿ ಇಂದಿನ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿದವರು ಮಾನ್ಯ ಅಧ್ಯಕ್ಷರು ಸಹಕಾರಿ ಯೂನಿಯನ್ ಮಂಗಳೂರು ಇವರಿಂದ ಈ ಶ್ರಮ್ ಕಾರ್ಡ್ ವಿತರಣಾ ಕಾರ್ಯಕ್ರಮ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಧ್ವಜಾರೋಹಣಗೈದ ಶ್ರೀ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ಪುತ್ತೂರು ತಾಲೂಕಿನಲ್ಲಿ ನಡೆಯುವಂಥ ಈ 70ನೇ ಸಹಕಾರಿ ಸಪ್ತಾಹದ ಹಾಗೂ ಪಾಣಾಜೆ ಪತ್ತಿನ ಸಹಕಾರಿ ಸಂಘದ ಒಂದು ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂಥ ನನ್ನ ಆತ್ಮೀಯ ಮಿತ್ರರು, ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂಥ ಪದ್ಮನಾಭ ಬೋರ್ಕರ್ ಅವರೇ, ನಮ್ಮನ್ನು ಉದ್ದೇಶಿಸಿ ಈಗ ತಾನೇ ತಿಳಿದಂಥ ನಮ್ಮ ಮಂಗಳೂರು ಲೋಕಸಭೆಯ ಸದಸ್ಯರಾದಂಥ ನಳಿನ್ಕುಮಾರ್ ಕಟೀಲ್ ಅವರೇ, ಶಶಿಕುಮಾರ್ ಬಾಲ್ಯೋಟ್ ಅವರೇ, ಇವತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಲ್ಲಿ ಬಂದಿರುವಂಥ ನನ್ನ ಆತ್ಮೀಯ ಮಿತ್ರರು, ಸಹಕಾರಿ ಅಧ್ಯಯನ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ SR ಹರೀಶ್ ಆಚಾರ್ಯ ಅವರೇ, ದಕ್ಷಿಣ ಕನ್ನಡ ಕೇಂದ್ರ ಬ್ಯಾಂಕಿನ ನಿರ್ದೇಶಕರು, ಹಾಲು ಒಕ್ಕೂಟದ ಉಪಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾಗಿರುವಂಥ SB ಜಯರಾಮ್ ರೇ ಅವರೇ, ಇನ್ನೊಬ್ಬರು ಹಾಲು ಒಕ್ಕೂಟದ ನಿರ್ದೇಶಕರು, ನನ್ನ ಆತ್ಮೀಯ ಮಿತ್ರರು ಆದಂಥ ನಾರಾಯಣ್ ಪ್ರಕಾಶ್ ಅವರೇ, ನನ್ನ ಯೂನಿಯನ್ನಲ್ಲಿ ಸಹ ನಿರ್ದೇಶಕರಾಗಿರುವಂಥ ಸಾವಿತ್ರಿ ರೈ ಅವರೇ, ಕೃಷ್ಣಕುಮಾರ್ ಅವರೇ, ಪ್ರವೀಣ್ ರೈ ಅವರೇ, ಈ ಸಹಕಾರಿ ಸಂಘದ ಎಲ್ಲ ಪಾಣಾಜೆ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ಮಿತ್ರರೇ, ಪುತ್ತೂರು ಹಾಗೂ ಕಡಬ ತಾಲೂಕಿನ ಪತ್ತಿನ ಸಹಕಾರಿ ಸಂಘಗಳೆಲ್ಲ ಅಧ್ಯಕ್ಷರುಗಳೇ, CEOಗಳೇ, ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂಥ ಸಹಕಾರಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ಇವತ್ತು ಕಳೆದ 4 ದಿವಸದಿಂದ ನವೆಂಬರ್ 14ರಿಂದ ಇವತ್ತಿನವರೆಗೆ ನಾವು ಸಹಕಾರಿ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ. ಮೊದಲನೇ ದಿನ ಮಂಚಿಯಲ್ಲಿ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಿತು. 2ನೇ ದಿವಸ ಪಿಲಾತಬೆಟ್ಟು ಸಹಕಾರಿ ಸಂಘದ ನೇತೃತ್ವದಲ್ಲಿ 2ನೇ ದಿವಸದ ಕಾರ್ಯಕ್ರಮ ನಡೆಯಿತು. ನಿನ್ನೆ ಮೂಡಬಿದ್ರಿಯಲ್ಲಿ ಮೂಡಬಿದ್ರಿ ಸರ್ವಿಸ್ ಸಹಕಾರಿ ಸಂಘದ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಇವತ್ತು ಪಾಣಾಜೆಯಲ್ಲಿ ನಮ್ಮ ಸಹಕಾರಿ ಹಬ್ಬ ನಡೀತಾ ಉಂಟು. ಕಳೆದ ವರ್ಷ ಪಾಣಾಜೆ ಸಹಕಾರಿ ಸಂಘದ ಅಧ್ಯಕ್ಷರು ಬೋರ್ಕರ್ ಅವರು ತಾವು ವಹಿಸ್ತೇವೆ ಅಂತ ಹೇಳುವ ಒಂದು ಮಾತನ್ನು ಹೇಳಿದರು. ಆದರೆ ಕಾರಣಾಂತರಗಳಿಂದ ಅದು ನಡೀಲಿಕ್ಕಾಗಲಿಲ್ಲ. ಆದರೆ ಈ ವರ್ಷ ತಾವು ನಡೆಸಬೇಕು ಒಂದು ಛಲ ಇತ್ತು, ಒಂದು ತುಡಿತ ಇತ್ತು. ತನ್ನ ಕಟ್ಟಡ ಉದ್ಘಾಟನೆಯನ್ನು ಪ್ರತಿಯೊಬ್ಬರಿಗೆ ತೋರಿಸಬೇಕು ಅಂತಂದು ಅವಕಾಶ ಇತ್ತು ಅವರಿಗೆ. ಅವರು ಮಾತಾಡಿದಾಗ ಕಳೆದ ಹಲವು ವರ್ಷಗಳಿಂದ
ತಾವು ಈ ಸಂಸ್ಥೆಯನ್ನು ಪಟ್ಟ ಹೋರಾಟ ಅದನ್ನೆಲ್ಲ ಇಲ್ಲಿ ಹೇಳುವಂಥ ಒಂದು ಅವಕಾಶ ಇತ್ತು ಅವರಿಗೆ. ಬಹುಶಃ ಇವತ್ತು ಈ ಸಹಕಾರಿ ಸಪ್ತಾಹ 70ನೇ ಸಹಕಾರಿ ಸಪ್ತಾಹವನ್ನು ಅದ್ಧೂರಿಯಾಗಿ ಮಾಡಿ ಎಲ್ಲ ರೀತಿಯಲ್ಲಿ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಮೊದಲಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ನಾನು ಅವರನ್ನು ಅಭಿಸ್ತಾ ಇದ್ದೇನೆ. ಸಹಕಾರಿ ಕ್ಷೇತ್ರ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಬೆಳೆದಿದೆ. ಬಹುಶಃ ಕಳೆದ ಹಲವು ವರ್ಷಗಳಿಂದ ಈ ಸಹಕಾರಿ ಕ್ಷೇತ್ರ ಎಷ್ಟು ಬೆಳೆದಿದೆ ಅಂತ ಹೇಳಿದರೆ, ಮೊಳಲಿ ಶಿವರಾಯರು ಈ ಸಹಕಾರಿ ಕ್ಷೇತ್ರದ ಅಡಿಪಾಯ ಹಾಕಿದರೆ 25 ವರ್ಷದಿಂದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇವರನ್ನು ಇದನ್ನು ಮುನ್ನಡೆಸ್ತಾ ಹೋಗ್ತಾ ಇದ್ದಾರೆ. ನಾವು ಬೆಂಗಳೂರಿಗೆ ಕಾರ್ಯಕ್ರಮ ನಿಮಿತ್ತ ಹೋದಾಗ ದಕ್ಷಿಣ ಕನ್ನಡದಿಂದ ಬಂದಿದ್ದೇವೆ ಅಂತ ಹೇಳಿದರೆ ನಮಗೆ ವಿಶೇಷವಾದ ಒಂದು ಗೌರವ. ಯಾಕಂತ ಹೇಳಿದರೆ ನಾವು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಜಿಲ್ಲೆಯಲ್ಲಿ ಬಂದಿದ್ದೇವೆ ಅಂತ ಹೇಳಿದರೆ, ಬಹುಶಃ ನಾಳೆ ದಿವಸ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಸಹಕಾರಿ ಮಂತ್ರಿಗಳು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮುಖಾಂತರ ನೀವು ಮಂಗಳೂರು ನಡೆಸಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾಳೆ ಅವರಿಗೆ ನಮಗೆ ಎಲ್ಲ ವಹಿಸಿಕೊಟ್ಟಿದ್ದಾರೆ. ಬಹುಶಃ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ, ಇನ್ನು ಹರೀಶಾಚಾರ್ಯ ಅವರು ಮಾತಾಡಲಿಕ್ಕಿದ್ದಾರೆ. ಆದರೆ ಈ 70ನೇ ಸಹಕಾರಿ ಕ್ಷೇತ್ರದ ಸಪ್ತಾಹದಲ್ಲಿ ಬಹುಶಃ ನಾವು ಯಾವ ರೀತಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಅಂತ ಹೇಳಿದರೆ, ಈ ಸಹಕಾರಿ ಕ್ಷೇತ್ರದಿಂದ ಹೊರಗಿಳಿದವರಿಗೆ, ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ಅವರನ್ನೆಲ್ಲ ಈ ಸಹಕಾರಿ ಕ್ಷೇತ್ರಕ್ಕೆ ಪುನೊಮ್ಮೆ ಕರ್ಕೊಂಡು ಬಂದು ಈ ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಈ ಕೈ ಜೋಡಿಸಿದ್ದೇವೆ. ಬಹುಶಃ ಇವತ್ತು ಪಾಣಾಜೆ ಸಹಕಾರಿ ಸಂಘ, ಪತ್ತಿನ ಸಹಕಾರಿ ಸಂಘ ಅತ್ಯಂತ ಕಷ್ಟದ ದಿವಸದಲ್ಲಿ ಇವತ್ತು ಬೋರ್ಕರ್ ಅವರು ಅದನ್ನು ವಹಿಸಿದಾಗ ಈ ಪಾಣಾಜೆ ಇರ್ಬೋದು, ನಿಡ್ಪಳ್ಳಿ ಇರ್ಬೋದು, ನಿಮ್ಮ ಈ ಪ್ರತಿಯೊಂದು ಮನೆಯವರು ಈ ಸಹಕಾರಿ ಸಂಘದ ಕೈ ಜೋಡಿಸಿದಾಗ ಈ ಸಹಕಾರಿ ಸಂಘ ಇಷ್ಟು ಬಲಿಷ್ಠವಾಗಿ ಬೆಳೆದಿದೆ. ತನ್ನ ಸಾಲವನ್ನೆಲ್ಲ ಪುನರ್ನಿರ್ಮಾಣ ಮಾಡಿ ಎಲ್ಲರಿಗೂ ಈ ಸದಸ್ಯರಿಗೆ ತನ್ನ ಲಾಭಾಂಶ ಕೊಡುವಂಥ ವ್ಯವಸ್ಥೆಗೆ ಕೈ ಹಾಕಿದೆ. ಅದೆಲ್ಲರಿಗೂ ನಿಮ್ಮ ಪಾತ್ರ ಬಹಳಷ್ಟಿದೆ. ಅದಕ್ಕೆಲ್ಲರಿಗೂ ನಿಮಗೆ ಶುಭಾಶಯವನ್ನು ಹೇಳುತ್ತಾ, ಬಹುಶಃ ಇವತ್ತು ಎಸ್ ಬಿ ಜಾಯರಾಮ್ರವರು ಇಲ್ಲಿ ಪುತ್ತೂರು ತಾಲೂಕಲ್ಲಿ, ಮಂಗಳೂರಲ್ಲಿ ಪ್ರತ್ಯೇಕವಾಗಿ ಇವತ್ತು ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟ ಒಂದು ಆಗಲಿಕ್ಕಿದೆ ಅಂತ ಹೇಳಿ ಒಂದು ಮಾತು ಹೇಳಿದರು. ಬಹುಶಃ ಇವತ್ತು ಶಾಸಕರು ಬರಲಿಲ್ಲ, ಬೆಳಿಗ್ಗೆ ಫೋನ್ ಮಾಡಿ ಹೇಳಿದರು ಬೇರೆ ನಿಮಿತ್ತ ಕಾರ್ಯಕ್ರಮ ಬರಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಆದರೆ ಈ ಪುತ್ತೂರು ತಾಲೂಕಲ್ಲಿ ನಡೆಯುವಂಥ ಆಗಬೇಕಾದಂಥ ಈ ಹಾಲು ಒಕ್ಕೂಟಕ್ಕೆ ತನ್ನ ಪೂರ್ತಿ ಸಹಕಾರವನ್ನು ಅವರು ಘೋಷಿಸಿದ್ದಾರೆ. ನನ್ನ ಏನು ಸಹಾಯ ಉಂಟು ಅದನ್ನೆಲ್ಲ ನಾನು ಕೊಡುತ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಅವರು ಹೇಳಿದ್ದಾರೆ. ಬಹುಶಃ ಅದು ಅತ್ಯಂತ ಶೀಘ್ರದಲ್ಲಿ ಆ ಕಾರ್ಯಕ್ರಮ ಅದು ಆಗಬೇಕು. ಪುತ್ತೂರಿನ ಆಸುಪಾಸಿನ ಹೈನುಗಾರಿಕೆಗೆ ಇದು ಸಹಾಯವಾಗಬೇಕು ಅಂತ ನಿಟ್ಟಿನಲ್ಲಿ ಬಹುಶಃ ಇನ್ನೊಮ್ಮೆ ನಾನು ಪದ್ಮನಾಭ್ ಬೋರ್ಕರ್ ಹಾಗೂ ಅವರ ತಂಡವನ್ನು ಅಭಿನಂದಿಸುತ್ತಾ, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಿ. ನಿಮ್ಮ ಈ ತಂಡಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸುತ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಡಾಕ್ಟರ್ SR ಹರೀಶ್ ಆಚಾರ್ಯ, ಮಾನ್ಯ ಅಧ್ಯಕ್ಷರು, ಸಹಕಾರ ಅಧ್ಯಯನ ಮತ್ತು ಅಭಿವೃದ್ಧಿ ಸಂಸ್ಥೆ ಮಂಗಳೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ವಿಷಯ ಸಹಕಾರ ಸಂಸ್ಥೆಗಳಲ್ಲಿ ಸರಳ ವ್ಯಾಪಾರ ಪ್ರಕ್ರಿಯೆ ಮತ್ತು ಉದಯೋನ್ಮುಖ ವಲಯಗಳು. ಎಲ್ಲ ಸಹಕಾರಿ ಬಂಧು ಸನ್ಮಿತ್ರರಿಗೆ ಸಪ್ತಾಹದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಜಿಲ್ಲಾ ಮಟ್ಟದ 4ನೇ ದಿವಸದ ಸಹಕಾರ ಸಪ್ತಾಹದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪಾಣಾಜೆ ಕೃಷಿ ಪತ್ತಿನ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷರು ಆಗಿರುವಂಥ ಪದ್ಮನಾಭ್ ಬೋರ್ಕರ್ ಅವರೇ, ಶ್ರೀಯುತ ಕೃಷ್ಣ ಪ್ರಕಾಶ್ ಅವರೇ, ಶ್ರೀಯುತ ಎಸ್ ಬಿ ಜಯರಾಮ್ ರೈ ಅವರೇ, ಶ್ರೀಯುತ ನಾರಾಯಣ್ ಪ್ರಕಾಶ್ ಅವರೇ, ಶ್ರೀಮತಿ ಸಾವಿತ್ರಿ ರೈ ಅವರೇ, ಶ್ರೀಯುತ ಬೆಳ್ಳಿ ಪ್ರಸಾದ್ ಶೆಟ್ಟಿ ಅವರೇ, ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ಎಲ್ಲ ಸಹಕಾರಿ ಬಂಧುಗಳೇ ಮತ್ತು ಸನ್ಮಿತ್ರರೇ, ಇವತ್ತು ಇಡೀ ದೇಶ 70ನೇ ಸಹಕಾರ ಸಪ್ತಾಹವನ್ನು ಆಚರಿಸ್ತಿದೆ.
ಸಹಕಾರ ಸಪ್ತಾಹ ಪ್ರತಿ ವರ್ಷ ನವೆಂಬರ್ 14ರಿಂದ ನವೆಂಬರ್ 20ನೇ ತಾರೀಕಿನವರೆಗೆ 7 ದಿವಸ ದೇಶದ ಎಲ್ಲ ಜಿಲ್ಲೆಯಲ್ಲಿ, ದೇಶದ ಎಲ್ಲ ರಾಜ್ಯಗಳಲ್ಲಿ ಪ್ರತಿಯೊಬ್ಬ ಸಹಕಾರಿಯೂ ಕೂಡ ಒಳಗೊಂಡು ಆಚರಣೆ ಮಾಡುವಂಥ ಒಂದು ಸಹಕಾರ ಸಂಭ್ರಮ. ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಒಬ್ಬರು ಸನ್ಮಿತ್ರರು ಇದರಿಂದ ಏನಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ವಾರದ 7 ದಿವಸ ಜಿಲ್ಲೆಯ 7 ಕಡೆ ನಾವು ನೀವು ಅನ್ನುವಂಥ ಭಿನ್ನತೆಯನ್ನು ಮರೆತು ನಾವೆಲ್ಲ ಸಹಕಾರಿಗಳು, ನಾವೆಲ್ಲ ಒಂದು ಅನ್ನುವಂಥ ಗಟ್ಟಿದನೆಯಲ್ಲಿ ಒಟ್ಟು ಸೇರಿ ನಮ್ಮ ಶಕ್ತಿಯ ಪ್ರದರ್ಶನವನ್ನು ನಾವು ಮಾಡ್ತೇವಲ್ವ, ಇದು ಈ ಸಹಕಾರ ಸಪ್ತಾಹದ ಫಲಶ್ರುತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. 7 ದಿವಸ 7 ವಿಷಯಗಳನ್ನು ಒಂದು ಮುಖ್ಯ ಧ್ಯೇಯವಾಗಿ ಇಟ್ಟುಕೊಂಡು ನಾವು ಈ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತೇವೆ. ಸಹಕಾರದ ಧ್ಯೇಯ ಅದು ಯಾವತ್ತೂ ಬದಲಾಗಲಿಕ್ಕಿಲ್ಲ. ಸಾಮಾನ್ಯವಾಗಿ ನಾವು ಹೇಳಬೇಕಾದ್ರೆ ನಾನು ನಿನಗಾಗಿ ನೀನು ನನಗಾಗಿ ಅಂತ ಹೇಳ್ತೇವೆ. ಆದರೆ ಸಹಕಾರ ಧ್ಯೇಯದ ನಿಜವಾದ ಪರಿಭಾಷೆ ಏನು? ನಾನು ನಿನಗಾಗಿ ನೀನು ನನಗಾಗಿ ಅಂತ ಹೇಳುವಂಥದ್ದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಮ್ಯೂಚುವಾಲಿಟಿ ಅಥವಾ ಸಹಕಾರದ ಒಂದು ಭಾವನೆ ಅಷ್ಟೇ. ಆದರೆ ಸಹಕಾರದ ಪರಿಭಾಷೆಯಲ್ಲಿ ನಾನು ಎಲ್ಲರಿಗಾಗಿ ಮತ್ತು ಎಲ್ಲರೂ ನನಗಾಗಿ ಅಂತ ಹೇಳುವಂಥ ಪರಿಭಾಷೆ ಅಂತ ಧ್ಯೇಯ ಏನಿದೆ ಅದು ಸಹಕಾರದ ನಿಜವಾಗಿರ್ತಕ್ಕಂಥ ತತ್ವ. ಒಬ್ಬರು ಇಬ್ಬರು ಸೇರಿಕೊಂಡು ಮ್ಯೂಚುವಾಲಿಟಿಯಲ್ಲಿ ಮಾಡುವಂಥ ಕೆಲಸ ಅಲ್ಲ ಇದು. ಒಬ್ಬರು ಎಲ್ಲರೊಂದಿಗೆ ಸೇರಿಕೊಂಡು, ಎಲ್ಲರೂ ಒಬ್ಬ ನಿಮ್ನ ವ್ಯಕ್ತಿ, ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಜೊತೆ ಸೇರಿಕೊಂಡು ಮಾಡುವಂಥ ವ್ಯವಸ್ಥೆ ಏನಿದೆ, ಪ್ರಕ್ರಿಯೆ ಏನಿದೆ, ಅದು ಸಹಕಾರದ ವ್ಯವಸ್ಥೆ. ತಮಗೆಲ್ಲ ತಿಳಿದಿರುವಂತೆ 1964ರಿಂದ ನಿರಂತರವಾಗಿ ಈ ಸಹಕಾರ ಸಪ್ತಾಹವನ್ನು ನಾವು ದೇಶದಲ್ಲಿ, ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ, ಈ ಹಿಂದೆ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಸಹಕಾರಿ ಯೂನಿಯನ್ನ ನೇತೃತ್ವದಲ್ಲಿ ರಾಜ್ಯದಲ್ಲಿ ಸಹಕಾರ ಮಹಾಮಂಡಳದ ಅಡಿಯಲ್ಲಿ ನಾವು ಕಾರ್ಯಕ್ರಮ ಆಯೋಜಿಸುತ್ತಿದ್ದರೆ, ಕಳೆದ 2 ವರ್ಷಗಳಿಂದ ಪ್ರತ್ಯೇಕ ಸಹಕಾರ ಇಲಾಖೆ, ಕೇಂದ್ರ ಸರ್ಕಾರದ ಪ್ರತ್ಯೇಕ ಸಹಕಾರ ಇಲಾಖೆಯ ಮಾರ್ಗದರ್ಶನದಲ್ಲಿ ಈ ಸಹಕಾರ ಸಪ್ತಾಹವನ್ನು ನಾವು ಆಚರಿಸ್ತಿದ್ದೇವೆ. ಈ ವರ್ಷ ಸಹಕಾರ ಸಪ್ತಾಹದ ಧ್ಯೇಯ 5 ಟ್ರಿಲಿಯನ್ ಆರ್ಥಿಕತೆ ಹೊಂದುವಲ್ಲಿ ಸಹಕಾರ ಸಂಘಗಳ ಪಾತ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಅಂತ ಇದೆ. ಅಲ್ಲಿ ಮತ್ತು ಅನ್ನುವಂಥ ಶಬ್ದವನ್ನು ಯಾಕೆ ಕೊಟ್ಟರು ಅಂತ ಹೇಳಿದರೆ, ಆರ್ಥಿಕತೆ ಒಂದೇ ಅಭಿವೃದ್ಧಿಯ ಮೂಲ ಮಂತ್ರ ಅಲ್ಲ. ಆರ್ಥಿಕತೆ ಒಂದರಿಂದಲೇ ದೇಶದ ಪ್ರಗತಿ ಸಾಧ್ಯ ಇಲ್ಲ. ಆರ್ಥಿಕತೆಯನ್ನೇ ಮಾನದಂಡವಾಗಿ ತೆಗೆದುಕೊಳ್ಳೋದಾದರೆ ದೇಶದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಜನ ಮಾತ್ರ ಅಭಿವೃದ್ಧಿಯನ್ನು ಹೊಂದಬಹುದು. ಆದರೆ ಸುಸ್ಥಿರ ಅಭಿವೃದ್ಧಿ, ಆದರೆ ಸಮಗ್ರ ಅಭಿವೃದ್ಧಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಕೂತಿದ್ದೀವಲ್ಲ, ಇಲ್ಲಿ ಕೂತಿರುವಂಥ ವರ್ಗದಲ್ಲಿ ಪ್ರತಿಯೊಂದು ವರ್ಗ ಕೂಡ ಇದೆ. ಸಾಮಾನ್ಯ ಕೂಲಿಕಾರರು, ಸಾಮಾನ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥವರು, ಸಾಮಾನ್ಯ ಮಹಿಳೆಯರು, ಕೃಷಿಕರು, ವ್ಯಾಪಾರಿಗಳು, ತಂತ್ರಜ್ಞರು, ಉದ್ಯಮಿಗಳು, ಹೀಗೆ ಪ್ರತಿಯೊಬ್ಬರನ್ನು ಒಳಗೊಂಡಿರ್ತಕ್ಕಂಥ ಸುಸ್ಥಿರ ಅಭಿವೃದ್ಧಿಯಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನುವಂಥ ಒಂದು ಧ್ಯೇಯವನ್ನು ಮುಂದಿಟ್ಟುಕೊಂಡು ಈ ವರ್ಷ ನಾವು ಸಹಕಾರ ಸಪ್ತಾಹವನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ. ಸಹಕಾರ ಸಪ್ತಾಹದ ಇಂದಿನ ವಿಚಾರವನ್ನು ಪ್ರಸ್ತುತಪಡಿಸಿ ಅಂತ ಹೇಳಿದರು. ನನಗೆ ವೇದಿಕೆಯಲ್ಲಿ ಕೂತಾಗ ನನಗನಿಸಿದ್ದು, ಸಹಕಾರದ ವಿಚಾರವನ್ನು ಪ್ರಸ್ತುತಪಡಿಸಲಿಕ್ಕೆ ನಾನು ಯಾರು? ಅದು ಪುತ್ತೂರಿನ ಸಹಕಾರಿಗಳ ಮುಂದೆ ನಾನು ಸಹಕಾರ ಸಪ್ತಾಹದ ವಿಚಾರವನ್ನು ಪ್ರಸ್ತುತಪಡಿಸಲಿಕ್ಕೆ ನಾನು ಯಾರು? ಮೊಲಹಳ್ಳಿ ಶಿವರಾಯರು ನಡೆದಾಡಿದಂಥ ಭೂಮಿಯ ಪುತ್ತೂರಿನ ಕೀರ್ತಿಯನ್ನು ಹತ್ತೂರಿಗೆ ಪಸರಿಸಿದಂಥ ಕೋಟ ಶಿವರಾಮ ಕಾರಂತರು ಕರ್ಮಭೂಮಿಯ ಉತ್ತರಾಧಿಕಾರಿಗಳಿಗೆ ನಾನು ಸಹಕಾರದ ವಿಚಾರವನ್ನು ಹೇಳಲಿಕ್ಕೆ ನಾನು ಸಮರ್ಥನೆ ಅನ್ನುವಂಥ ಪ್ರಶ್ನೆ ನನಗೆ ಮೂಡ್ತಾ ಇತ್ತು.
ದೇಶದಲ್ಲೇ ಅದ್ವಿತೀಯ ಆಗಿರತಕ್ಕಂಥ DCC ಬ್ಯಾಂಕನ್ನು ಹುಟ್ಟು ಹಾಕಿದಂಥ ಊರು ಪುತ್ತೂರು. ಅಂತಾರಾಷ್ಟ್ರೀಯ ಖ್ಯಾತಿಯ ಕ್ಯಾಂಪ್ಕೋ ಸಂಸ್ಥೆಯ ಹುಟ್ಟೂರು ಕೂಡ ಪುತ್ತೂರು. ಈ ಸಮಾರಂಭನ ಉದ್ಘಾಟನೆ ಮಾಡಿ ಅಭಿವೃದ್ಧಿಯ ವಿಶಿಷ್ಟ ಸಾಧನೆಯನ್ನು ಗೈದಿರತಕ್ಕಂಥ ನಮ್ಮ ಸಂಸದರು ಪುತ್ತೂರಿನ ಸುಪುತ್ರರು. ಇಂಥ ಭೂಮಿಯಲ್ಲಿ ನಿಂತುಕೊಂಡು ನಾವು ಮಾತಾಡಲಿಕ್ಕೆ ಏನಿದೆ? ನೀವು ಮಾರ್ಗದರ್ಶನ ಮಾಡುವವರು. ಆದರೆ ಇವತ್ತಿನ ಸಹಕಾರ ಸಪ್ತಾಹದ ದಿನದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಔಪಚಾರಿಕತೆಯ ಕಾರಣಕ್ಕೋಸ್ಕರ ನನ್ನನ್ನು ಆಹ್ವಾನಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿಷಯ ಹೇಳೋದಾಗಿದ್ದರೆ, ಇಲ್ಲೇ ಕಂಡು ಬಂದಿರತಕ್ಕಂಥ ಸಂಗತಿಗಳು. ಇವತ್ತಿನ ವಿಚಾರ ಸಹಕಾರ ಸಂಘಗಳ ಮೂಲಕ ಸರಳ ವ್ಯಾಪಾರ ಪ್ರಕ್ರಿಯೆ ಅಂತಿದೆ ಮತ್ತು ನವೀನ ಉದ್ಯಮಶೀಲತೆಯ ಕಾರ್ಯಕ್ರಮಗಳು ಅಂತಿದೆ. ಸನ್ಮಾನ್ಯ ಪದ್ಮನಾಭ್ ಬೋರ್ಕರ್ ಅವರು ಪ್ರಸ್ತಾವನೆಯನ್ನು ಮಾಡಬೇಕಾದ್ರೆ 2 ವಿಷಯಗಳನ್ನು ಹೇಳಿದರು. ಒಂದು, ನಾವು ರಿನ್ಯೂವೇಬಲ್ ಎನರ್ಜಿ ಅಥವಾ ಗ್ರೀನ್ ಎನರ್ಜಿ ಅಂತ ಏನು ಹೇಳ್ತೇವೆ, ಸೌರಶಕ್ತಿಯ ಬಳಕೆಯನ್ನು ನಾವು ಸಂಪೂರ್ಣವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ನಾವಿಲ್ಲಿ ಜನರೇಟರ್ ಇಲ್ಲ, ಮತ್ತೊಂದು ವ್ಯವಸ್ಥೆ ಇಲ್ಲ, ನಮಗೆ ಬೇಕಿರ್ತಕ್ಕಂಥ ಶಕ್ತಿಯ ಮೂಲವನ್ನು ನಾವೇ ಕಂಡುಕೊಂಡಿದ್ದೇವೆ ಅನ್ನುವಂತ ಹೇಳಿದರು. ಇವತ್ತಿನ ನವೀನ ಉದ್ಯಮಶೀಲತೆಯ ಕಾರ್ಯಕ್ರಮಗಳು ಅಂತೇಳಿದರೆ ಇದು. ಈ ಥರದ ಕಾರ್ಯಕ್ರಮ ಪಾನಾಜೆ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತನ್ನು ಮಾಡಿಕೊಂಡು ಬಂದಿದೆ. ಊರಿನ ಪ್ರತಿಯೊಬ್ಬ ವ್ಯಕ್ತಿಯ ಅವಶ್ಯಕತೆಯನ್ನು ಕಂಡುಕೊಂಡು ಅವಶ್ಯಕತೆಗೆ ಪೂರಕವಾಗಿ ಯೋಚನೆ ಮಾಡುವುದು ಹೇಗೆ, ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದು ಹೇಗೆ ಅಂತ ಹೇಳಿದರೆ, ನಮ್ಮಲ್ಲಿ ಹಿಡುವಳಿ ಭೂಹೀನರು ಇದ್ದಾರೆ, ಭೂ ಮಾಲೀಕರು ಇದ್ದಾರೆ. 5 ಸೆನ್ಸ್ ಜಾಗ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಮನೆಯಲ್ಲಿ ಮರಣ ಸಂಭವಿಸಿದಾಗ ಶವದಹನವನ್ನು ಮಾಡುವುದು ನನ್ನ ಮನೆಯ ಅಂಗಳದಲ್ಲಿಯೇ ಹೇಗೆ ಅಂತ ಒಂದು ಸಹಕಾರಿಗಳು ಯೋಚನೆ ಮಾಡಿದಾಗ, ಮನೆಯ ಅಂಗಳದಲ್ಲಿಯೇ ಅತ್ಯಂತ ಸರಳವಾಗಿ ಅತ್ಯಂತ ವೈಜ್ಞಾನಿಕವಾಗಿ ಶವದಹನವನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಸಂಘ ಅದು ಇವತ್ತಿನ ವಿಚಾರಕ್ಕೆ ಅತ್ಯಂತ ಪೂರಕವಾಗಿರ್ತಕ್ಕಂಥ ಶವಪೆಟ್ಟಿಗೆಯನ್ನು ಕೊಡುವಂಥ ಕಾರ್ಯಕ್ರಮ ಏನಿದೆ ಅದು ಕೂಡ ಇವತ್ತಿನ ವಿಚಾರಕ್ಕೆ ಪೂರಕವಾಗಿರುವಂಥದ್ದು. ಇದನ್ನು ಈಗಾಗಲೇ ಕೃಷಿ ಪತ್ತಿನ ಸಹಕಾರ ಸಂಘ ಪಾನಾಜೆ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ. ಇವತ್ತು ಕೇಂದ್ರ ಸಹಕಾರ ಇಲಾಖೆ ಬಹಳ ಮುಖ್ಯವಾಗಿ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು MPCS ಅಂದರೆ ಮಿಲ್ಕ್ ಕೋಆಪರೇಟಿವ್ ಸೊಸೈಟಿಗಳು, ಇದು ಸಹಕಾರದ ಮೂಲ. ಸಹಕಾರ ಹುಟ್ಟಿದೆ ಇಲ್ಲಿ. ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಗಳಂತ ಹೇಳ್ತೇವೆ, ಕೃಷಿ ಪತ್ತಿನ ಸಹಕಾರ ಸಂಘಗಳಂತ ಹೇಳೋದಿಲ್ಲ. ನಾವು ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಹೇಳ್ತೇವೆ. ಕೃಷಿ ಪತ್ತಿನ ಸಹಕಾರ ಸಂಘಗಳು ಪ್ರಾಥಮಿಕ ಹಂತದಲ್ಲಿ ಕೃಷಿಕರನ್ನು ಒಟ್ಟುಗೂಡಿಸಿಕೊಂಡು ನಾವು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತೇವೆ. ಪ್ರಾಥಮಿಕ ಹಂತದಲ್ಲಿ ಹಾಲು ಉತ್ಪಾದಕರನ್ನು ಒಟ್ಟುಗೂಡಿಸಿಕೊಂಡು ನಾವು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಮಾಡ್ತೇವೆ. ನಾವು ಪ್ರಾಥಮಿಕ ಹಂತದಲ್ಲಿಯೇ ಜನರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಪ್ರಾಥಮಿಕ ಸಹಕಾರ ಸಂಘಗಳನ್ನು ಸಕ್ಷಮಗೊಳಿಸುವಂಥದ್ದು ಹೇಗೆ ಆ ನಿಟ್ಟಿನಲ್ಲಿ ಇವತ್ತಿನ ಸಬ್ಜೆಕ್ಟ್ನ ವಿಷಯದಲ್ಲಿ ಕೇಂದ್ರದ ಸಹಕಾರ ಇಲಾಖೆ ಜೋಡಿಸಿರುವಂಥದ್ದು, ಪ್ರತಿಯೊಂದು ಕೃಷಿ ಪತ್ತಿನ ಸಹಕಾರ ಸಂಘಗಳು, ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮಲ್ಟಿಪರ್ಪಸ್ ವಿವಿಧ ಉದ್ದೇಶಗಳನ್ನು ಹೊಂದಿರಬೇಕು. ಕೃಷಿ ಪತ್ತಿನ ಸಹಕಾರ ಸಂಘಗಳು, ನಮ್ಮ ಜಿಲ್ಲೆಯ ಕೃಷಿ ಪತ್ತಿನ ಸಹಕಾರ ಸಂಘಗಳು ಆಲ್ಮೋಸ್ಟ್ ಎಲ್ಲ ಸಹಕಾರ ಸಂಘಗಳು ಈಗಾಗಲೇ ಇಂಥ ಉದ್ದೇಶಗಳನ್ನು ಅಳವಡಿಸಿಕೊಂಡಿದೆ. ನಾವು PDS ಇರ್ಬೋದು, ನಾವು ಗೋಡೌನ್ ಇರ್ಬೋದು, ನಾವು ಮಾರುಕಟ್ಟೆ ಇರ್ಬೋದು, ನಾವು ಸಂಸ್ಕರಣೆ ಇರ್ಬೋದು, ಈ ಎಲ್ಲ ಸಂಗತಿನ ಅಳವಡಿಸ್ಕೊಂಡು ಬಂದಿವೆ. MPCSಗಳು ಕೂಡ ಇನ್ನು ಮುಂದಕ್ಕೆ ಮಲ್ಟಿಪರ್ಪಸ್ಗಳಾದಾಗ ಜನಸಾಮಾನ್ಯರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಸಿಗುವ ರೀತಿ ಆಗಬೇಕಾಗಿದೆ. ಜನಸಾಮಾನ್ಯರ ಮೂಲದಲ್ಲಿ ಅವರಿಗೆ ಎಲ್ಲ ಸವಲತ್ತನ್ನು ನೀಡಬೇಕಾಗಿದೆ.
ಎಲ್ಲ ಸವಲತ್ತುಗಳಂದರೆ ಯಾವುದು ಮತ್ತು ಯಾರಿಗೆ? ನಮ್ಮ ಊರು ಪಾನಾಜೆ ಅಂತಂದಾಗ ನಾವು ಊರಿನ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಂಘ, ನಮ್ಮ ಊರಿನ ಸಹಕಾರ ಸಂಘ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ನಾವು ಸೇರ್ಪಡೆಗೊಂಡಾಗ, ನಾವು ಮಾಡಿಕೊಂಡಾಗ ನಾವು ಯೋಚನೆ ಮಾಡಬೇಕಾಗಿದ್ದು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲರ ಮನೆಗಳಿಗೆ ನಾವು ತಲುಪಿದ್ದೇವೆಯಾ? ಸಮಾಜದಲ್ಲಿ ಕೆಲ ಹಂತದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಹಿಳೆಯರ ಪ್ರತಿ ಮನೆಗೂ ನಮ್ಮ ಸಹಕಾರ ಸಂಘ ತಲುಪಿದೆಯಾ? ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಸಹಕಾರ ಸಂಘ ತಲುಪಿದೆಯಾ? ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸಹಕಾರ ಸಂಘ ತಲುಪಿದೆಯಾ? ಡಿಜಿಟಲೈಸೇಷನ್ ಯುಗದಲ್ಲಿ ಡಿಜಿಟಲೈಸೇಷನ್ ಅಳವಡಿಸಿಕೊಳ್ಳುವುದರಲ್ಲಿ ನಮ್ಮ ಸಹಕಾರ ಸಂಘ ತಲುಪಿದೆಯಾ? ಸಮಾಜದ ವಿವಿಧ ಕೋನಗಳಲ್ಲಿ ಎಲ್ಲ ಆಯಾಮಗಳಲ್ಲಿ ನಮ್ಮ ಸಹಕಾರ ಸಂಘಗಳನ್ನು ಕೊಂಡೊಯ್ಯಲಿಕ್ಕೆ ಆಗುವುದಾಗಿದ್ದರೆ ನಮ್ಮ ಸಂಘ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮುಂದೆ ಹೋಗ್ತಿದೆಯಾ ಅನ್ನುವಂಥ ಸಂದೇಶವನ್ನು, ಅನ್ನುವಂಥ ಸಂಗತಿಗಳನ್ನು ಅನ್ವಯ ಮಾಡಿಕೊಂಡು ಅನ್ನುವಂಥ ಸಂದೇಶವನ್ನು ಈ ಸಹಕಾರ ಸಪ್ತಾಹದ ಮುಖಾಂತರ ಕೊಡಬೇಕು ಅನ್ನುವಂಥ ವಿಚಾರವನ್ನು ಈ ರೀತಿಯ ಸಪ್ತಾಹಗಳು ಹೊಂದಿದೆ. ಇದೆಲ್ಲ ಸಂಗತಿಗಳನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾ? ಬಹಳ ಮುಖ್ಯವಾಗಿ ಇವತ್ತು ಡಿಜಿಟಲೈಸೇಷನ್ ಅನ್ನೋಂಥ ಶಬ್ದ ಇದೆ. ಡಿಜಿಟಲೈಸೇಷನ್ ಅಂತ ಹೇಳಿದರೆ ಹಿಂದೆ ನಮ್ಮ ಸಿಬ್ಬಂದಿಗಳಿಗೆ ಏನಿತ್ತಂತ ಹೇಳಿದರೆ ನಾವು ಲೆಡ್ಜರಲ್ಲಿ ಕೆಲಸ ಮಾಡ್ತಿದ್ವಿ, ಇನ್ನು ಮುಂದೆ ನಾವು ಬುಕ್ಕಲ್ಲಿ ಕೆಲಸ ಮಾಡ್ತೀವಿ, ಇನ್ನು ಮುಂದೆ ಸಿಸ್ಟಮಲ್ಲಿ ಕೆಲಸ ಮಾಡ್ತೇವೆ ಅಂತ. ಬುಕ್ಕಲ್ಲಿದ್ದದ್ದು ಸಿಸ್ಟಮಲ್ಲಿದೆ. ಇವತ್ತು ಆನಂತರ ಸಿಸ್ಟಮಲ್ಲಿದ್ದದೆಲ್ಲ ಎಲ್ಲವೂ ಕೂಡ ಸರ್ವರ್ಗೆ ಹೋಯಿತು. ಇವತ್ತು ಸರ್ವರಲ್ಲಿದ್ದಂಥ ಎಲ್ಲವೂ ಕ್ಲೌಡ್ಗೆ ಹೋಯಿತು. ಇದು ಅಭಿವೃದ್ಧಿಯ ಇದು ಪ್ರೋಗ್ರೆಸ್ಸಿನ ಒಂದೊಂದು ಹಂತಗಳು, ಬದಲಾವಣೆಯ ಒಂದೊಂದು ಹಂತಗಳು. ಈ ಥರದ ಹಂತದಲ್ಲಿ ಇವತ್ತು ಡಿಜಿಟಲೈಸೇಷನ್ ಅಂತ ಹೇಳ್ತೇವೆ. ಡಿಜಿಟಲೈಸೇಷನ್ ಇವತ್ತು ಎಲ್ಲಿಗೆ ಮುಟ್ಟಿದೆ ಅಂದರೆ ಯುರೋಪ್ ಕಂಟ್ರಿ ಕೂಡ ಬಂದು ಇವತ್ತು ಭಾರತದ ಡಿಜಿಟಲೈಸೇಷನ್ ಬಗ್ಗೆ ನೋಡ್ತದೆ. ನಾವು ರಸ್ತೆ ಬದಿಯಲ್ಲಿ ಎಲ್ಲರೂ ಹೋಗಬೇಕಾದ್ರೆ ಕಬ್ಬಿನ ಜ್ಯೂಸ್ ಕುಡಿಬೇಕಾದ್ರೆ ಕಬ್ಬಿನ ಜ್ಯೂಸ್ನ ಅಂಗಡಿಯವನು ಒಂದು QR ಕೋಡ್ ಹಾಕೊಂಡಿರ್ತಾನೆ. ರಿಕ್ಷಾ ಚಾಲಕ ಒಂದು QR ಕೋಡ್ ಹಾಕಿರ್ತಾನೆ, ಸರ್ ಗೂಗಲ್ ಪೇ ಮಾಡಿ ಸರ್, QR ಕೋಡ್ ಸ್ಕ್ಯಾನ್ ಮಾಡಿ ಸರ್ ಅಂತ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಇವತ್ತು ತಂತ್ರಜ್ಞಾನ ಈ ದೇಶದಲ್ಲಿ ಬೆಳೆದಿದೆ. ಇಡೀ ವಿಶ್ವದ ಮುಂದುವರೆದ ದೇಶಗಳಿಗೆ ಕೂಡ ನಮ್ಮ ದೇಶದ ತಂತ್ರಜ್ಞಾನ ಇವತ್ತು ಮಾದರಿ ಅಂತ ಅನಿಸ್ಕೊಂಡಿದೆ. ಅಂಥ ತಂತ್ರಜ್ಞಾನಗಳನ್ನು ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳು ಅಳವಡಿಸಬೇಕು ಮತ್ತು ಬೆಳೆಸಿಕೊಂಡು ಹೋಗಬೇಕು ಅನ್ನುವಂಥ ಸಂಗತಿಯನ್ನು ಹೇಳಿದರೆ ಯಾಕೆ? ಈ ಪ್ರಶ್ನೆ ಯಾಕೆ ಅಂತ ಹೇಳಿದರೆ ಮುಂದುವರೆದು ತಂತ್ರಜ್ಞಾನ ನಮ್ಮನ್ನು ಎಲ್ಲಿ ತನಕ ಕೊಂಡು ಹೋಗ್ಬೋದು ಅಂತ ಹೇಳಿದರೆ, ನಾವಿವತ್ತು ಅಡಿಕೆ ಬೆಳೆಗಾರ ರೈತರು, ನಾವಿವತ್ತು ತೆಂಗು ಬೆಳೆಗಾರ ರೈತರು, ನಾವಿವತ್ತು ಭತ್ತ ಬೆಳೆಗಾರ ರೈತರು, ಅಥವಾ ನಾವು ತರಕಾರಿ ಬೆಳೆಗಾರರು ಅಂತ ತಿಳ್ಕೊಳ್ಳುವ. ಡಿಜಿಟಲೈಸೇಷನ್ ಯುಗದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅವರಿಗೆ ಬೇಕಾಗಿರ್ತಕ್ಕಂಥ ಸಮರ್ಪಕವಾದ ಗೋಡೌನ್, ಅಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಸಂಸ್ಕರಣೆ ವ್ಯವಸ್ಥೆ, ಅವುಗಳ ಮುಖಾಂತರ ಮಾರ್ಕೆಟಿಂಗ್ ವ್ಯವಸ್ಥೆ, ಮಾರ್ಕೆಟಿಂಗ್ ಚೈನ್, ಇದನ್ನು ಸರಿಯಾಗಿ ಮಾಡಿಕೊಟ್ರೆ ಪಾನಾಜೆಯ ಇಂಥ ಸರ್ವೆ ನಂಬರಿನ ಇಂಥ ಗದ್ದೆಯಲ್ಲಿ ಬೆಳೆದ ಇಂಥ ತೆಂಗಿನ ಮರದ ಇಂಥ ಒಂದು ತೆಂಗಿನಕಾಯಿಯನ್ನು ಯುರೋಪ್ನಲ್ಲಿ ಕೂಡ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ. ಯುರೋಪ್ನಲ್ಲಿ ಮಾರಾಟ ಮಾಡಿದರೆ ಬ್ರ್ಯಾಂಡಿಂಗ್ ಅಂತ ಹೇಳ್ತೇವೆ. ಇದು ಪಾನಾಜೆ ಬ್ರ್ಯಾಂಡಿಂಗ್. ಪಾನಾಜೆಯ ಬ್ರ್ಯಾಂಡಿಂಗ್ ಯಾವುದು? ಪಾನಾಜೆಯ ಬ್ರ್ಯಾಂಡಿಂಗಲ್ಲಿ ಪಾನಾಜೆಯ ಇಂಥ ಸರ್ವೆ ನಂಬರಿನ ಇಂಥ ರೈತ ಉತ್ಪಾದನೆ ಮಾಡಿರ್ತಕ್ಕಂಥ ಬೆಳೆ ಇದು. ಈ ಬೆಳೆಗೆ ಏನೆಲ್ಲ ನಾವು ಫರ್ಟಿಲೈಸರ್ಸು ಅಥವಾ ಸಾವಯವಗಳನ್ನು ಹಾಕಿದ್ದೇವೆ, ಇದರಲ್ಲಿ ಏನೇನು ಕಂಟೆಂಟ್ಸ್ಗಳಿವೆ, ಇವೆಲ್ಲವನ್ನು ಕೂಡ ಮುಂದಿನ ದಿವಸಗಳಲ್ಲಿ ನಾವು ಬ್ರ್ಯಾಂಡ್ ಮಾಡಿದಾಗ ಅಲ್ಲೊಂದು QR ಕೋಡ್ ಇರುತ್ತೆ. ಆ QR ಕೋಡ್ ರೀಡ್ ಮಾಡಿದ ತಕ್ಷಣಕ್ಕೆ ನಮ್ಮ ಮೊಬೈಲಲ್ಲಿ ಬಂದುಬಿಡುತ್ತೆ, ಇದು ಈ ಉತ್ಪಾದನೆ, ಈ ಪ್ರಾಡಕ್ಟ್, ಇದು ನಾನು ಯುರೋಪ್ನಲ್ಲಿ ಬೈ ಮಾಡ್ತೇನೆ. ಈ ಪ್ರಾಡಕ್ಟು ಉತ್ಪಾದನೆ ಆಗಿರುವುದು ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಾನಾಜೆಯ ಇಂಥ ಗ್ರಾಮದ ಇಂಥ ಸರ್ವೆ ನಂಬರ್ನ ಇಂಥ ರೈತನ ಮನೆಯಲ್ಲಿ ಉತ್ಪಾದನೆ ಆಗಿದೆ ಅನ್ನೋದನ್ನು ಕಂಡುಕೊಂಡು
ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ. ಆ ಮಟ್ಟಕ್ಕೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೊಂಡೋಗಬೇಕು. ಆ ಮಟ್ಟಕ್ಕೆ ನಮ್ಮ ಹಾಲೋತ್ಪಾದಕರ ಸಹಕಾರ ಸಂಘಗಳನ್ನು ಕೊಂಡೋಗಬೇಕು ಅನ್ನುವಂಥ ಸಂದೇಶ, ಅನ್ನುವಂಥ ಒಂದು ವಿಚಾರ ಇವತ್ತಿನ ಸಪ್ತಾಹದ ಆಚರಣೆಯಲ್ಲಿದೆ. ಇದೆಲ್ಲವನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯವಾ ಅಂತ ಪ್ರಶ್ನೆ. ಸುಮಾರು 116 ವರ್ಷದ ಸಹಕಾರ ಇತಿಹಾಸ. 116 ವರ್ಷದಲ್ಲಿ 116 ವರ್ಷದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಊರಿದ್ದೇವೆ ಪುತ್ತೂರಿನ ಜನರು. ಯಾಕಂದರೆ ಪುತ್ತೂರಿನಲ್ಲೇ ಸಹಕಾರ ಸಂಘ ಪ್ರಾರಂಭ ಆಗಿರುವಂಥದ್ದು. ಇವತ್ತು ದೇಶದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಇವತ್ತು ಒಂದಲ್ಲ ಒಂದು ರೀತಿಯ ಸಹಕಾರ ಸಂಘಗಳಿವೆ. ಅಂತಹ ಸಹಕಾರ ಸಂಘಗಳ ಸಂಖ್ಯೆ ಇವತ್ತು 8.5 ಲಕ್ಷ. ಆ 8.5 ಲಕ್ಷ ಸಹಕಾರ ಸಂಘಗಳಲ್ಲಿ ಇವತ್ತು 20 ಕೋಟಿ ನಿಮ್ಮಂಥ ಸದಸ್ಯರಿದ್ದಾರೆ. 20 ಕೋಟಿ ಅಂದರೆ ದೇಶದ ಒಟ್ಟು ಜನಸಂಖ್ಯೆಯ 140 ಕೋಟಿಯಲ್ಲಿ 29 ಕೋಟಿ ಸದಸ್ಯರು ಅಂತೇಳಿದರೆ, ಅದರಲ್ಲಿ ಯಾರು ವಯಸ್ಸಿಗೆ ಬರಲಿಲ್ಲ, 18ಕ್ಕೆ ಬರಲಿಲ್ಲ ತೆಗೆದರೂ ನಮ್ಮ ಸಂಖ್ಯೆ ಎಬೋವ್ 50% ಆಫ್ ದಿ ಟೋಟಲ್ ಪಾಪ್ಯುಲೇಷನ್. ಸುಮಾರು 50% ಅಂದರೆ 29 ಕೋಟಿ ಅಂದರೆ ಸುಮಾರು 50% ಒಟ್ಟು ಜನಸಂಖ್ಯೆಯ ನಮ್ಮ ಪ್ರೆಸೆನ್ಸ್ ಇದೆ. ನಮ್ಮ ಪ್ರೆಸೆನ್ಸ್ ಯಾಕೆ ಮುಖ್ಯ ಆಗ್ತದೆ ಅಂತೇಳಿದರೆ, ದೇಶದಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಬದಲಾವಣೆಗಳು ತರಬೇಕಾಗಿದ್ದರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಗೋದಿಲ್ಲ, ಒಂದು ಸಮೂಹದಿಂದ ಸಾಧ್ಯ ಆಗ್ತದೆ. ನಾನು ಉದಾಹರಣೆ ಕೊಡುವಂಥದ್ದಿದೆ. ದೇಶದ ಸ್ವಾತಂತ್ರ್ಯ ಹೋರಾಟ ನಡೆಯಿತು, ಸುಮಾರು 100 ವರ್ಷಗಳ ಕಾಲ ನಡೆಯಿತು. ಆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು % ಜನ ಭಾಗವಹಿಸಿದರು ಅಂತ ಹೇಳಿದ್ರೆ, ಕೇವಲ 4.5% ಜನ ಭಾಗವಹಿಸಿದರು. ಉಳಿದ 95% ಜನ ಅವರವರ ಮನೆ ಕಾರ್ಯಕ್ರಮ, ಅವರವರ ಕುಟುಂಬದ ಕಾರ್ಯಕ್ರಮ ಅದರಲ್ಲಿ ಭಾಗಿಯಾಗಿದ್ದರು. ಬರೀ 4.5% ಜನ ಭಾಗವಹಿಸಿ ದೇಶದಲ್ಲಿ ರಾಜಕೀಯ ಸ್ವಾತಂತ್ರ್ಯವನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಆಯಿತು. 1975-76ರಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ 2 ವರ್ಷ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದ್ದು ಬರೀ 1.21% ಮಾತ್ರ. ಉಳಿದ 98.5% ಜನ ಅವರದೇ ವೈಯಕ್ತಿಕ ಕಾರ್ಯಕ್ರಮಗಳಿದ್ದರು. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತೇಳಿದರೆ, ಕೇವಲ 1.21% ಜನ, ಕೇವಲ 4.5% ಜನ ಭಾಗವಹಿಸಿಕೊಂಡು ದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆಯನ್ನು ತರ್ತಾರೆ, ದೇಶದಲ್ಲಿ ಒಂದು ದೊಡ್ಡ ಸಾಮಾಜಿಕ ಬದಲಾವಣೆ ತರ್ತಾರೆ ಅಂತ ಹೇಳಿದರೆ, ದೇಶದ 29% ಜನ ಒಟ್ಟು ಸೇರಿದರೆ, ನಾವೆಲ್ಲ ಸಹಕಾರಿಗಳು, ನಾವೆಲ್ಲ ಒಂದು ಅನ್ನುವಂಥ ಭಾವನೆಯಲ್ಲಿ ನಾವು ಒಟ್ಟು ಸೇರಿದರೆ, ದೇಶದಲ್ಲಿ ಖಂಡಿತವಾಗಿ ಕೂಡ ಆಮೂಲಾಗ್ರವಾಗಿರ್ತಕ್ಕಂಥ ವ್ಯವಸ್ಥಾ ಬದಲಾವಣೆ, ವ್ಯವಸ್ಥಾ ಪರಿವರ್ತನೆ, ಸಿಸ್ಟಮ್ ಚೇಂಜಸ್ ನಾವು ತರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಇವತ್ತು ಪಾಣಾಜೆ ಕೃಷಿ ಪತ್ತಿನ ಸಹಕಾರ ಸಂಘ ನಮಗೆ ಮಾದರಿ. ಯಾಕೆ ಮಾದರಿ ಅಂತೇಳಿದರೆ, ತುಂಬ ಜನ ಸಹಕಾರಿಗಳಿರ್ತಾರೆ, ಯಾರೋ ಕಟ್ಟಿದ ಸಹಕಾರ ಸಂಘ, ಎಲ್ಲ ಒಳ್ಳೆ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ಕಟ್ಟಿ ದೊಡ್ಡವರಾಗ್ತಾರೆ. ಇಲ್ಲಿ ಹಾಗಲ್ಲ. ಪಾಣಾಜೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಪದ್ಮನಾಭ ಬೋರ್ಕರ್ ಅವರು ಮತ್ತು ಅವರ ಆಡಳಿತ ಮಂಡಳಿಯವರು ಒಂದು ಶಿಥಿಲಾವಸ್ಥೆಗೆ ಹೋಗಿರ್ತಕ್ಕಂಥ ಸಹಕಾರ ಸಂಘದ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಪುತ್ತೂರು ತಾಲೂಕಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ, ಅತ್ಯುತ್ತಮವಾಗಿರ್ತಕ್ಕಂಥ ಸಹಕಾರ ಸಂಘವಾಗಿ ಮೂಡಿಸಿಕೊಂಡು ಬಂದಿರುವಂಥದ್ದು ಏನಿದೆ, ಇದು ಸ್ತುತ್ಯಾರ್ಹ. ಸಹಕಾರ ಸಪ್ತಾಹವನ್ನು ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇಂತಹ ಸಂಸ್ಥೆಗಳಲ್ಲೇ. ಇವತ್ತು ಪುತ್ತೂರಿನ ಎಲ್ಲ ಸಹಕಾರ ಸಂಸ್ಥೆಗಳಿಗೆ ಮಾದರಿ ಯಾವುದು ಅಂತ ಹೇಳಿದ್ರೆ ಖಂಡಿತವಾಗಿ ಪಾಣಾಜೆ ಕೃಷಿ ಪತ್ತಿನ ಸಹಕಾರ ಸಂಘ. ನಾವು ಬಿದ್ದಲ್ಲಿಂದ ಹೇಗೆ ಏಳ್ಬೋದು ಅಂತ ಹೇಳಿ ತೋರಿಸಿಕೊಟ್ಟಂಥ ಜ್ವಲಂತ ಉದಾಹರಣೆ ಪುತ್ತೂರಿನ ಎಲ್ಲ ತಾಲೂಕಿನ ಸಹಕಾರಿಗಳ ಮುಂದೆ ಇದೆ. ನಾನು ಮತ್ತೊಮ್ಮೆ ಪಾಣಾಜೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ, ಅದಕ್ಕಿಂತ ಎಲ್ಲ ಮುಖ್ಯವಾಗಿ ಪಾಣಾಜೆ ಕೃಷಿ ಪತ್ತಿನ ಸಹಕಾರ ಸಂಘ ಬಗ್ಗೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಸದಸ್ಯ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀಯುತ ವೆಂಕಟರಮಣ ಬೋರ್ಕರ್ ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ನಡಪಳ್ಳಿ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ಕೋರಿಕೆ.
ವೇದಿಕೆಯ ಮೇಲೆ ಆಸೀನರಿರುವಂಥ ನಮ್ಮ ಸಂಘದ ಅಧ್ಯಕ್ಷರೇ ಶ್ರೀಯುತ ಪ್ರಸಾದ್ ಶೆಟ್ಟಿಯವರೇ, ಅದೇ ರೀತಿ ಹರೀಶ್ ಆಚಾರ್ಯವರೇ, ಕೃಷ್ಣಕುಮಾರ್ರವರೇ, ಎಸ್ ಬಿ ಜಯರಾಮ್ರವರೇ, ಸಾವಿತ್ರಿಕನವರೇ ಹಾಗೂ ಮೈಮೂರ ಮೇಡಮ್ರವರೇ, ಸೇರಿರುವಂಥ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರೇ, ಸಿಒಗಳೇ, ಎಲ್ಲ ಸಹಕಾರಿ ಬಂಧುಗಳೇ ಹಾಗೂ ಸ್ವಸಹಾಯ ಸಂಘಗಳ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಮಾಧ್ಯಮ ಮಿತ್ರರೇ, ಒಂದು ಕಡೆ ಹಪ್ಪಳದ ಪರಿಮಳ, ಸಾರಿನ ಪರಿಮಳ ಬಂದರೆ ಭಾಷಣ ಮಾಡೋದನ್ನು ಕೇಳಲಿಕ್ಕೆ ಯಾರೂ ತಯಾರಿರುವುದಿಲ್ಲ. ಆದರೂ ನಿಮ್ಮ ಕೇಳಿಕೆ ಮೇರೆಗೆ ವೇದಿಕೆಯಲ್ಲಿ ಆಸೀನರಿರುವಂಥ ಒಂದೇ ಒಂದು ಕಾರಣಕ್ಕೆ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಟ್ಟು ತಕ್ಷಣಕ್ಕೆ ಮುಗಿಸ್ತೇನೆ. ನಾನು ಕೂಡ 1987ರಲ್ಲಿ ಈ ಸಂಘದ ಒಬ್ಬ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೆ. ಅಂದಿನಿಂದ ಇಂದಿನವರೆಗೆ ಸಹಕಾರದ ಎಲ್ಲ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಂದವ. ಸಹಕಾರಿ ಸಂಘಕ್ಕಾಗಿ ದುಡಿದವರು ತುಂಬ ಜನ ಇದ್ದಾರೆ, ಅದನ್ನೆಲ್ಲ ನಾನು ಮೆನ್ಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಪ್ರಸ್ತುತ ಇರುವ ಕಾರ್ಯಕ್ರಮ ಆಮೇಲೆ ಹಿಂದೆ ಏನು ನಡೆಯಿತು ಅಂತ ಹೇಳೋ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಆವಾಗ ನಾನಿನ್ನೂ ವ್ಯವಹಾರಕ್ಕೆ ಶುರು ಮಾಡಿದಷ್ಟೇ. ಒಂದು ಸಲ ಅದೇ ಬಹುಶಃ 98ನೇ ಇಸವಿ ಅಂತ ನನ್ನ ನೆನಪು, ಸಹಕಾರ ಸಂಘ ಅಧಪತನಕ್ಕೆ ಹೋಯಿತು. ಯಾವ ರೀತಿ ಹೋಯಿತು ಅಂತ ಹೇಳೋದನ್ನು ಊಹೆ ನಿಮಗೆ ಬಿಟ್ಟದ್ದು. ಒಂದೇ ಒಂದು ಉದಾಹರಣೆ ಹೇಳ್ತೇನೆ ನಾನು. ಯಾಕಂದರೆ ಎನ್ಕ್ವೈರಿಗೆ ಬಂದವರು ಶುರುವಾಗಿ ಎನ್ಕ್ವೈರಿ ಮಾಡಿದ್ದೆ ನನ್ನನ್ನು. ಆದ ಕಾರಣ ಆ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ನಾನು ಬಂದೆ, ನಿಮಗೆ ಎನ್ಕ್ವೈರಿ ಇದೆ ಅಂತ ಹೇಳಿದರು. ಬಂದೆ, ನೋಡಿದರೆ ದೊಡ್ಡ ತಂಡವೇ ಕೂತಿತ್ತು. ಒಂದು ಚೆಕ್ ತೋರಿಸಿದರು, ಈ ಚೆಕ್ಕು ನಿಮ್ಮದಾ? ಹೌದು, ನಾನೇ ಕೊಟ್ಟದ್ದು. ಇಲ್ಲ, ನಿಮ್ಮ ಅಕೌಂಟಲ್ಲಿ ದುಡ್ಡೇ ಇರಲಿಲ್ಲ, ನೀವು ದುಡ್ಡು ತಗೊಂಡಿದ್ದೀರಿ, ಫ್ರಾಡ್ ಆಗಿದೆ. ಅಕೌಂಟಲ್ಲೇ ದುಡ್ಡಿಲ್ಲದೆ ಅದು ಹೇಗೆ ತಗೊಂಡಿದ್ದೀರಿ ನನಗೂ ಗೊತ್ತಿಲ್ಲ. ಅಥವಾ ನಾವು ತಗೊಂಡದ್ದು ದುಡ್ಡು ತಗೊಳ್ತಾ ಇದ್ದೇವೆ, ಅಕೌಂಟಲ್ಲಿ ಇರ್ತಿರಲಿಲ್ಲ. ಇದೆಲ್ಲ ನಡೀತದೆ ಸಹಕಾರ ಸಂಘದಲ್ಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಂಥ ಪರಿಸ್ಥಿತಿ ಇತ್ತು ಅವತ್ತು. ಆಮೇಲೆ ಏನು ನಡೀತು ಅಂತ ಹೇಳಿದರೆ, ಬಹುಶಃ 1 ಕೋಟಿ ರೂಪಾಯಿ ನಮ್ಮ ದುಡಿಯುವ ಬಂಡವಾಳ ಇದ್ದದ್ದು ನಮ್ಮ ಸಹಕಾರಿ ಸಂಘದಲ್ಲಿ. ಅವ್ಯವಹಾರ ಆದದ್ದು 1.5 ಕೋಟಿ. ಆವಾಗ ನೀವು ಲೆಕ್ಕ ಹಾಕಿ ಇದನ್ನು ಸರಿದೂಗಿಸುವಂಥದ್ದು ಹೇಗೆ? ಆ ಸಮಯದಲ್ಲಿ ಬಹುಶಃ ಗೋಪಾಲಕೃಷ್ಣ ಭಟ್ರವರು ಆಡಳಿತಾಧಿಕಾರಿಯಾಗಿ ಬಂದರು. ಇದೆಲ್ಲವನ್ನು ಎನ್ಕ್ವೈರಿ ಆಯಿತು. ಆವಾಗ ನಮಗೂ ಸ್ವಲ್ಪ ಬಿಸಿ ನೆತ್ತರು, ನೋಡಿಕೊಳ್ಳು ಅಂತ ಹೇಳೋ ಮಟ್ಟಿಗೆ. ಯಾಕಂದರೆ ಅದೇ ಸಭೆಯಲ್ಲಿ ನೀವು ಕಳ್ಳರು ಅಂತ ಕರೆದಿದ್ರು ನಮ್ಮನ್ನು. ಯಾಕಂದರೆ ಬೋಗಸ್ ಚೆಕ್ ಕೊಟ್ಟು ದುಡ್ಡು ತಗೊಳ್ಳೋರು ಕಳ್ಳರಲ್ವ. ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡೆವು ನಾವು. ಆಮೇಲೆ ನಡೆದಂಥದ್ದೇ ಇತಿಹಾಸ. ಸರಿ ಸುಮಾರು 2000ನೇ ಇಸವಿಯಲ್ಲಿ ಇಲೆಕ್ಷನ್ ಬಂತು. ಆವಾಗ ನಿಡ್ಪಳ್ಳಿಯಿಂದ ನಾನು ಮತ್ತು ಪದ್ಮನಾಭ ಬೋರ್ಕರ್ ಇಬ್ಬರೇ ನಿರ್ದೇಶಕರಾಗಿ ಆಯ್ಕೆಯಾದ್ದು. ಉಳಿದವರೆಲ್ಲ ಪಾಣಾಜಿಯಿಂದ ಆಯ್ಕೆಯಾಗಿದ್ದರು. ನಾವು ಇಲ್ಲಿ ಸಭೆ ನಡೆಸಲಿಕ್ಕೆ ಬಂದರೆ ಏನು ಉಳಿದದನ್ನು ತಿನ್ನಲಿಕ್ಕೆ ಬಂದವರ ಇವರು ಅಂತ ಕೇಳುವಂಥ ಪರಿಸ್ಥಿತಿ ಇತ್ತು. ಕಣ್ಣೀರು ಹಾಕಿ ಮೆಟ್ಟಲು ಇಳಿದ ಪ್ರಸಂಗಗಳು ಇವೆ. ಚಹಾ ಕುಡಲಿಕ್ಕೆ ನಮ್ಮದೇ ಕಿಸೆಯಿಂದ ದುಡ್ಡು ಕೊಟ್ಟು ಚಹಾ ತನ್ನಿಂದ ತರಿಸಿ ಕುಡಿದಿದೆ, ಶರಬತ್ತು ಕುಡಿದಿದೆ. ಇದು ಅವತ್ತಿನ ಪ್ರಸಂಗ. ಅದನ್ನೆಲ್ಲ ನಾನು ಭಾರಿ ಮುಂದುವರಿಸಲಿಕ್ಕೆ ಹೋಗುವುದಿಲ್ಲ, ಅದು ನಿಮ್ಮ ಊಹೆಗೆ ಬಿಟ್ಟದ್ದು. ಇವತ್ತು ಅದರ ನಂತರ ಬೆಳೀತಾ ಎಲ್ಲಿಗೆ ಮುಟ್ಟಿತಂದರೆ ಸುಮಾರು 5 ವರ್ಷ ಆಮೇಲೆ ಕೂಡ 5 ವರ್ಷ 2000ರಿಂದ 2005ರವರೆಗೆ ನಾನು ಕೂಡ ನಿರ್ದೇಶಕನಾಗಿದ್ದೇವೆ. ನಾವು ಒಟ್ಟಿಗೆ ಕೆಲಸ ಮಾಡಿದ ಅನುಭವ ನಮಗೆ. ಶ್ರೀಯುತ ರಾಜೇಂದ್ರ ಕುಮಾರ್ ಅವರಲ್ಲಿ ನಾವು ಹೋದಾಗ ಫಸ್ಟಿಗೆ 1-2 ಸಲ ಹೋಗುವಾಗ, ಇಲ್ಲ ನಡೀರಿ ನೀವು ಇಲ್ಲಿ ಬರುವುದೇ ಬೇಡ ಅಂತ ಹೇಳುವ ಬಹಳ ಕಠಿಣವಾದ ಮಾತನ್ನು ಹೇಳಿದರು. ಆದರೂ ಕೂಡ ಸುಮ್ಮನೆ ನಾವು ಸತಾಯಿಸಿದಾಗ ಕಡೆಗೆ ಅವರಿಗೂ ಅನ್ನಿಸಿತು ಇವರು ಮಾಡ್ತಾರೆ ಕೆಲಸ ಅಂತ. ಆದ ಕಾರಣ ಪದ್ಮನಾಭ ಬೋರ್ಕರ್ ನಿಮಗೆ ಧೈರ್ಯ ಇದ್ದರೆ ಮಾಡಿ, ನಾನು ಇದ್ದೇನೆ ಅಂತ ಹೇಳುವ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಮುಂದೆ ಬೆಳೀತಾ ಏನಾಯಿತು ಅಂತ ಹೇಳುವಂಥದ್ದಕ್ಕೆ ನಾನು ಒಂದೆರಡು ಉದಾಹರಣೆ ಅಷ್ಟೇ. ನಾನು ಯಾವುದಾದ್ರೂ ಸಂಸ್ಥೆಯಲ್ಲಿ ಅಥವಾ ಯಾರಿಗಾದರೂ ಉಪಕಾರಗಳನ್ನು ಮಾಡಲಿಕ್ಕೆ ಹೋಗುವಾಗ 1-2 ಸಲ ಕೇಳೋದುಂಟು. 1-2 ಜನ ನನ್ನಲ್ಲಿ ಎಜುಕೇಷನ್ ಲೋನಿಗೆ ಕೇಳಿದರು. ಇಲ್ಲ ಬ್ಯಾಂಕಲ್ಲಿ ಕೊಡ್ತಾರಲ್ವಾ, ಇಲ್ಲ ನೀವೊಂದು ಸಲ ಬರಬೇಕು ಮಾತಾಡಿ. ಹೋದರೆ ಬ್ಯಾಂಕಿನ ಮ್ಯಾನೇಜರ್, ಏನಿದೆ ನಿಮ್ಮಲ್ಲಿ? 1-2 ಎಕರೆ ತೋಟ ಇದೆ, ನೀವು ರೀಪೇಮೆಂಟ್ ಹೇಗೆ ಮಾಡ್ತೀರಿ? ನಿಮ್ಮಲ್ಲಿ ಖಾಲಿ ಕೃಷಿಕರಿಗೆ ಸಾಲ ಕೊಡಲಿಕ್ಕೆ ಆಗೋದೇ ಇಲ್ಲ ನಾವು ಅಂತ. ಇನ್ನೇನು ಸಾಲ? ಇನ್ನು ಮತ್ತು ನಾನು ಆವಾಗಲೇ ಅದನ್ನು ನೀವು ಪದ್ಮನಾಭ ಬೋರ್ಕರ್ ಹತ್ರ ಒಂದು ಸಲ ಮಾತಾಡಿ ಅಂತ ಕಳಿಸಿದೆವು. ಈಗ ಅನಂತರ ನಡೆದದ್ದಂಥ ಇತಿಹಾಸ ನಾನೇ
ಕಳಿಸಿದ ಒಂದು 2, 3, 4 ಅಥವಾ 10 ಜನಗಳಲ್ಲಿ ಕನಿಷ್ಠ 2 ಸಾಲ ತಗೊಂಡು ಸಾಲ ಕಟ್ಟಿ ಬಹುಶಃ ಇವತ್ತು ಪುತ್ತೂರು ತಾಲೂಕಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಜನಗಳು ಬೇರೆ ಬೇರೆ ಹುದ್ದೆಯಲ್ಲಿದ್ದಾರೆ. ಇದು ನಮ್ಮ ಪಾಣಾಜೆ ಬ್ಯಾಂಕಿನ ಇತಿಹಾಸ. ಅಷ್ಟು ಮುಂದಕ್ಕೆ ಹಿಂದಿದ್ದವರು ಇಷ್ಟು ಮುಂದೆ ನಡೆದದ್ದು ಹೇಗೆ ಅಂತ ಹೇಳೋದನ್ನು ಊಹನೆ ನಿಮಗೆ ಬಿಟ್ಟದ್ದು. ಇನ್ನು ಇವತ್ತು ಸನ್ಮಾನದ ಒಂದು ಕಾರ್ಯಕ್ರಮ ನಡೀತು. ಎಷ್ಟೋ ಜನ ಮಾಡಿಕೊಂಡಿದ್ರು ಸನ್ಮಾನ. ಯಾಕೆ ಇವತ್ತು ಪದ್ಮನಾಭ ಬೋರ್ಕರ್ರಿಗೆ ಸನ್ಮಾನ ನಡೆಯಿತು ಅಂತ. ಒಬ್ಬ ವ್ಯಕ್ತಿ, ನಾನು ಹೇಳಿದೆ ನಿಮಗೆ ಈ ವಿಷಯಗಳನ್ನೇ, ಎಲ್ಲಿಂದ ಎಲ್ಲಿಗೆ ಹೋಯಿತು ಅಂತ ಹೇಳುವಾಗ, ಇಂತಿಂಥ ಸಾಧನೆಗಳನ್ನು ಮಾಡುವಾಗ, ಜನಗಳಿಗೆ ಬೇಕಾದಂಥ ಉಪಕಾರಗಳನ್ನು ಮಾಡುವಾಗ, ಜನಮಾನಸದಲ್ಲಿ ಉಳಿಯುವಂಥ ಕೆಲಸಗಳನ್ನು ಮಾಡುವಾಗ, ಅವ ಸಾಧನೆಯನ್ನು ಮಾಡಿದಾಗ, ಅವ ಜನಮಾನಸದಲ್ಲಿ ಸಾಧನೆಯನ್ನು ಮಾಡಿಸಿದಂಥ ಸಾಧನೆ ಜನಮಾನಸದಲ್ಲಿ ಉಳಿಯುವಂತಾದಾಗ ಅವ ಸನ್ಮಾನಕ್ಕೆ ಯೋಗ್ಯನಾಗ್ತಾನೆ. ಆದರೆ ಅದೇ ಅವನಿಗೆ ನಿಜವಾದ ಸನ್ಮಾನ ಅಂತ ನಾವು ತಿಳ್ಕೊಳ್ಳಬೇಕಾಗಿದೆ. ಹಾಗಿದ್ರೆ ವೇದಿಕೆಯಲ್ಲಿ ಕುಳಿತುಗೊಳಿಸಿ ಯಾಕೆ ಸನ್ಮಾನ ಅಂತ ಕೇಳಿದರೆ, ದೇವರು ಎಲ್ಲರಲ್ಲೂ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ, ಎಲ್ಲ ಕಡೆ ನಾವು ದೇವರನ್ನು ನೋಡ್ಬೋದು. ಆದರೂ ದೇವಸ್ಥಾನಕ್ಕೆ ಯಾಕೆ ಹೋಗ್ತೇವೆ? ಅದೊಂದು ನಮಗೆ ಅಲ್ಲಿ ದೇವರ ಅಸ್ತಿತ್ವ ಇದೆ ಅಂತ ಹೇಳುವಂಥ ನಂಬಿಕೆ ವಿಶೇಷ. ಅದೇ ರೀತಿ ಜನಮಾನಸದಲ್ಲಿರುವಾಗ ಆ ಜನಮಾನಸದಲ್ಲಿರುವಂಥದ್ದಕ್ಕೆ ಒಂದು ಸಾಕ್ಷಿ ಅದನ್ನು ನಾವು ಕೊಡಬೇಕು ಅಂತಾದರೆ ಈ ರೀತಿಯ ಸನ್ಮಾನಗಳನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ನಾನು ಆ ಬಗ್ಗೆ ತುಂಬ ಹೆಚ್ಚು ಹೊಗಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಸಂಬಂಧದಲ್ಲಿ ಅಣ್ಣ ತಮ್ಮಂದಿರುಗಳು ತಮ್ಮಣ್ಣನ್ನು ಕೂತುಗೊಳಿಸಿಕೊಂಡು ಹೊಗಳ್ತಾರೆ ಅಂತ ಹೇಳುವ ಆ ವಿಚಾರಗಳು ಬೇಡ. ನಡೆಯುತ್ತಾ ಇರುವಂಥದ್ದು ನಿಮಗೆ ಗೊತ್ತಿದೆ, ಅದರ ಬಗ್ಗೆ ನಾನು ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯೋಗ್ಯತೆಗಳು ಎಲ್ಲರಿಗೂ ಬರುವುದಿಲ್ಲ. ಒಬ್ಬ ನಾಯಕನಾಗುವವನಿಗೆ ಒಂದಷ್ಟು ಯೋಗಗಳಿರಬೇಕು, ಯೋಗ್ಯತೆಗಳಿರಬೇಕು. ಆ ಯೋಗ್ಯತೆಯನ್ನು ಉಪಯೋಗಿಸಿಕೊಂಡು ತನ್ನ ನಾಯಕತ್ವದಿಂದ ಬೆಳಿಬೇಕು. ಹಾಗೆ ಹೇಳ್ತಾರೆ ತಿಳಿದವರು, ವಿದ್ಯಾದದಾತಿ ವಿನಯಂ ವಿನಯದದಾತಿ ಪಾತ್ರತಾಂ ಪಾತೃತ್ವ ಧನಮಾಪ್ನೋತಿ ಧನಾಧರ್ಮಂ ತತಸುಖಂ ಅಂತ ಹೇಳ್ತಾರೆ. ತಾನು ದುಡ್ದದರಲ್ಲಿ ವಿದ್ಯೆ ವಿನಯವನ್ನು ಕೊಡ್ತದಂತೆ, ವಿನಯ ಅವನಿಗೆ ಸಮಾಜದಲ್ಲಿ ಒಂದು ಪಾತ್ರವನ್ನು ಕೊಡ್ತದೆ. ಆ ಪಾತ್ರದಿಂದ ತಾನೇನು ದುಡ್ದದರಲ್ಲಿ ಒಂದಷ್ಟು ಪಾಲನ್ನು ಸಮಾಜಕ್ಕೆ ನೀಡ್ತಾ ತಾನು ಬೆಳೀತಾನೆ. ಆವಾಗ ಅವ ಸಮಾಜದಲ್ಲಿ ವಿಶ್ವಮಾನ್ಯನಾಗ್ತಾನೆ ಅಂತ. ಅದನ್ನು ಶ್ರೀಯುತ ಪದ್ಮನಾಭ ಬೋರ್ಕರ್ ಮಾಡಿ ತೋರಿಸಿದ್ದಾರೆ. ತಾನು ಏನು ಗಳಿಸಿದ್ದೇನೆ ಉಳಿಸಿದ್ದೇನೆ ಒಂದಷ್ಟು ಭಾಗವನ್ನು ಸಮಾಜಕ್ಕೆ ಕೊಡ್ತಾ, ಒಟ್ಟಿಗೆ ಸಮಾಜದ ನೋವು ನಲಿವುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು, ಆದ ಕಾರಣ ಇವತ್ತು ಅವರು ಸನ್ಮಾನಕ್ಕೆ ಯೋಗ್ಯರಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ನಾನು. ಈ ಯೋಗ್ಯತೆಗಳು, ನಾಯಕತ್ವ ಇದೆಲ್ಲವನ್ನು ತಗೊಂಡು ಹೋಗಬೇಕಿದ್ರೆ ಅದಕ್ಕೊಂದು ಧೈರ್ಯ ಅಂತ ಬೇಕು. ಸ್ವಯಮೇವ ಮೃಗೇಂದ್ರತ ಅಂತ ಹೇಳ್ತಾರೆ ಸಿಂಹವನ್ನು. ಯಾಕೆಂದರೆ ಸಿಂಹಕ್ಕೆ ಕಾಡಿನಲ್ಲಿ ಯಾರೂ ಪಟ್ಟವನ್ನು ಕಟ್ಟುವುದಿಲ್ಲ ಅಂತೆ. ಅದು ತಾನಾಗಿ ಬೆಳೀತಾ ತನ್ನ ಆಧಿಪತ್ಯವನ್ನು ಸಾಧಿಸ್ತದೆ. ಆನೆ ಬಹಳ ದೊಡ್ಡದಾದರೂ ಆನೆಗೆ ಯಾರು ಪಟ್ಟವನ್ನು ಕಟ್ಟುವುದಿಲ್ಲ. ಸಿಂಹವೇ ಕಾಡಿನ ರಾಜ ಅಂತ ನಾವು ಹೇಳ್ತೇವೆ. ಆ ಆಧಿಪತ್ಯವನ್ನು ಅದು ವಹಿಸ್ಕೊಳ್ತದೆ. ಅದೇ ರೀತಿ ಈ ಯೋಗ್ಯತೆಗಳು ಯಾವಾಗ ಸಿಗ್ತದೆ, ಆ ನಾಯಕತ್ವ ಯಾವಾಗ ಸಿಗ್ತದೆ, ಅದನ್ನು ಸರಿಯಾದ ದಿಶೆಯಲ್ಲಿ ಉಪಯೋಗಿಸಿಕೊಂಡು ತಾನು ಬೆಳೆದಾಗ, ಸಮಾಜವನ್ನು ಬೆಳೆಸಿದಾಗ, ತಾನು ನಾಯಕತ್ವಕ್ಕೆ ಏರಬಲ್ಲೆ ಅಂತ ಹೇಳುವಂಥ ವಿಚಾರಗಳನ್ನು ತಿಳಿದವಾಗ ಅವನು ಸಮಾಜದಲ್ಲಿ ನಾಯಕನಾಗ್ತಾನೆ. ಆವಾಗ ಸಮಾಜ ಅವನನ್ನು ಗುರುತಿಸ್ತದೆ. ಇವತ್ತು ನಾವು ಮಾಡಿರುವಂಥದ್ದು ಅದನ್ನೇ. ಸಹಕಾರಿ ಸಪ್ತಾಹದ ಬಗ್ಗೆ ಎಲ್ಲರೂ ಹೇಳಿದರು, ಆದ ಕಾರಣ ನಾನು ಆ ವಿಚಾರವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ನಾವು ಸರಿಯಾದ ದಿಶೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದೇವೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾವನೆಯಲ್ಲಿ ಹೇಳಿದರು. ಮುಂದೆ ಸಾಕಷ್ಟು ವಿಚಾರಗಳು ಮುಂದೆ ಹೋಗಲಿಕ್ಕೂ ಕೂಡ ಅವರ ಮನಸ್ಸಲ್ಲಿ ಇವೆ. ನಮ್ಮ ಕೇಂದ್ರ ಸರ್ಕಾರ ಕೂಡ ಇವತ್ತು ಬಹುಶಃ ನಾನು ತಿಳಿದ ಹಾಗೆ ಸುಮಾರು 10-15 ಸಾವಿರ ಕೋಟಿ ರೂಪಾಯಿಗಳನ್ನು ಸಹಕಾರ ಸಂಘಕ್ಕೆ ಮೀಸಲಿರಿಸಿದೆ. ಪ್ರಾಥಮಿಕ ಸಂಘಗಳು ಅಥವಾ ತಾಲೂಕು ಸಂಘಗಳು ಎಲ್ಲವನ್ನು ಜೋಡಣೆ ಮಾಡಿ ಮುಂದಿನ ದಿವಸಗಳಲ್ಲಿ ಭಾರತಕ್ಕೆ ಗಾಂಧೀಜಿಯವರು ಏನು ಹೇಳಿಕೊಟ್ಟಿದ್ದಾರೆ ಅದೇ ಸಹಕಾರ ತತ್ವದ ಅಡಿಯಲ್ಲಿ ನಾವು ಮುಂದೆ ಸಾಗ್ತಾ ಈ ಸಹಕಾರ ತತ್ವವೇ ಭಾರತಕ್ಕೆ ಪ್ರಧಾನ ಅಂತ ಹೇಳುವನ್ನು ತೋರಿಸಿಕೊಡುವಂಥ ದಿಶೆಯಲ್ಲಿ ಹೆಜ್ಜೆಗಳಾಗ್ತಾ ಇವೆ. ಆದ ಕಾರಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತುಂಬ ಜನ ಹಾಜರಿದ್ದೀರಿ. ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರು, ಸಿಇಒಗಳು, ವಿದ್ಯಾವಂತರು, ಬುದ್ಧಿವಂತರು, ತಿಳಿದವರು, ದೊಡ್ಡವರು ಎಲ್ಲರೂ ಹಾಜರಾಗಿದ್ದೀರಿ. ಎಲ್ಲವನ್ನು ನಿಮ್ಮ ಮುಂದೆ ಮಾತನಾಡುವಷ್ಟು ದೊಡ್ಡ ಜನ ನಾನಲ್ಲ. ಆದರೂ ನನ್ನ ಅನಿಸಿಕೆಯನ್ನು ಹೇಳಿದ್ದೇನೆ. ಬಾಲನಾಡಿದ ಮಾತು ಶಶಿಯುದಿಸಿ ಬಂದಂತೆ ಅಂತ ಹೇಳ್ತಾರೆ. ನನ್ನ ಅನಿಸಿಕೆಯನ್ನು ಹೇಳಿದ್ದೇನೆ. ಅದೇನು ಭಾರಿ ದೊಡ್ಡ ವಿಷಯ ಅಲ್ಲ. ಜನಕ್ಕೆ ಖುಷಿ ಕೊಟ್ಟರೆ ಸಾಕಂತೆ. ಅದನ್ನು ಭಾರಿ ಸೀರಿಯಸ್ ಆಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದ ಕಾರಣ ಮಾತಾಡಿದರಲ್ಲಿ ಯಾರಿಗೂ ಆದರೂ ನೋವಾಗಿದ್ದರೆ ಅಥವಾ ಬೇಡದಿದ್ದರೆ ಅದನ್ನು ಬಿಟ್ಟು ಬಿಡಿ, ಕ್ಷಮಿಸಿ ಅಂತ ಹೇಳ್ತಾ, ಇನ್ನು ಮುಂದೆ ಕೂಡ ನಮ್ಮ ಸಹಕಾರಿ ಸಂಘ ನಮ್ಮ
ಈ ಆಡಳಿತ ಮಂಡಳಿಯ ನಿರ್ದೇಶನದೊಂದಿಗೆ ಅದೇ ರೀತಿ ಒಂದು ಮಾತನ್ನು ನಾನು ಹೇಳಲೇಬೇಕಾಗ್ತದೆ. ಅಧ್ಯಕ್ಷರ ನಿರ್ದೇಶನದ ಮೇರೆಗೆ ನಮ್ಮ ಆಡಳಿತ ಮಂಡಳಿಯ ಜೊತೆಗೆ ನಮ್ಮ ಪದಾಧಿಕಾರಿಗಳಿರ್ತಾರೆ. ನಾನು ಕೆಲವು ಸಲ ನೋಡುವುದಿದೆ, 10 ಗಂಟೆ ಆದರೂ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದಿತ್ಯವಾರ ಕೂಡ ಬರ್ತಾರೆ. ಅವರನ್ನು ಕೂಡ ನಾವು ಅಭಿನಂದಿಸಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿದೆ. ಆದ ಕಾರಣ ಇನ್ನು ಮುಂದೆ ಈ ಸಂಘವು ಮುಂದೆ ಹೀಗೆ ಬೆಳೀಲಿ. ನಾವು ಪಾಣಾಜೆ ಸಹಕಾರಿ ಸಂಘ ಒಂದು ದಾರಿದೀಪವಾಗಲಿ ಎಲ್ರಿಗೂ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಇಟ್ಟಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಕೃಷ್ಣಕುಮಾರ್ ರೈ ಮಾನ್ಯ ಅಧ್ಯಕ್ಷರು TAPCMS ಪುತ್ತೂರು ಇವರಿಂದ ಶುಭ ಹಾರೈಕೆಯ ನುಡಿಗಳು. ಅಖಿಲ ಭಾರತ ಸಹಕಾರಿ 70ನೇ ಸಹಕಾರಿ ಸಪ್ತಾಹದ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಸಹಕಾರಿ ಗಣ್ಯರೇ, ಹಾಗೆ ಮುಂಭಾಗದಲ್ಲಿರುವಂಥ ಎಲ್ಲ ಸಹಕಾರಿ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇವತ್ತು 70ನೇ ವರ್ಷದ ಅಖಿಲ ಭಾರತ ಸಹಕಾರಿ ಸಪ್ತಾಹ 4ನೇ ದಿವಸವನ್ನು ನಮ್ಮ ಪಾಣಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಆಚರಿಸ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಈ ಸಹಕಾರಿ ಸಪ್ತಾಹದ ಸಂದರ್ಭದಲ್ಲಿ ನಮಗೂ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಂಡು ನಿಮಗೆಲ್ಲರಿಗೂ ವಂದಿಸುತ್ತಾ ಈ ಸಹಕಾರಿ ಸಪ್ತಾಹದ ಶುಭ ಸಂದೇಶವನ್ನು ಕೊಡ್ತಾ ಅವಕಾಶ ಮಾಡಿಕೊಂಡು ನಿಮಗೆಲ್ಲರೂ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀಮತಿ ಮೈಮುನ್ನತುಲ್ ಮೆಹರ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪಾಣಾಜೆ ಇವರಿಂದ ಶುಭ ಹಾರೈಕೆಯ ನುಡಿಗಳು. ಅಖಿಲ ಭಾರತ ಸಹಕಾರಿ ಸಪ್ತಾಹ ಸಂಘ ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಉದ್ಘಾಟನೆಯನ್ನು ಉದ್ಘಾಟಿಸಿದಂಥ ಉದ್ಘಾಟಕರೇ, ಸಭೆಯ ಅಧ್ಯಕ್ಷರೇ, ಇಲ್ಲಿ ವೇದಿಕೆಯಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಬಂಧು ಮಿತ್ರರೇ, ಸಹಕಾರಿ ಸಂಘವು ದೇಶದ ಪ್ರಗತಿಯಲ್ಲಿ ಉತ್ತಮ ಮಹತ್ವದ ಒಂದು ಕೊಡುಗೆಯಾಗಿದೆ. ಸಹಕಾರಿ ಸಂಘವು ಕೃಷಿಕರಿಗೆ, ಬಡವರಿಗೆ ಉತ್ತಮ ಸಾಧನೆಯನ್ನು ಸಾಧಿಸುತ್ತದೆ. ಸಹಕಾರಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವರಿಗೆ ಈ ಸಹಕಾರಿ ಸಂಘವು ಉತ್ತಮವಾಗಲಿ ಎಂದು ಆಶಿಸುತ್ತಾ ಅವಕಾಶಕ್ಕೆ ವಂದನೆಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಅಧ್ಯಕ್ಷೀಯ ಮಾತುಗಳು ಶ್ರೀ ಪದ್ಮನಾಭ ಬೋರ್ಕರ್ ಬೈ ಅಧ್ಯಕ್ಷರು ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪಾಣಾಜೆ ಇವರದು. ಪ್ರಾಸ್ತಾವಿಕ ಮಾತುಗಳೊಂದಿಗೆ ಅಧ್ಯಕ್ಷೀಯ ಮಾತುಗಳನ್ನು ಕೂಡ ಮುಗಿಸಿದ್ದೇನೆ ಅನ್ನುವ ಸಂದರ್ಭಿಕ ಮಾತುಗಳಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಕೂಡ ಮಾನ್ಯ ಅಧ್ಯಕ್ಷರು ಶ್ರೀ ಪದ್ಮನಾಭ ಬೋರ್ಕರ್ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪು ಚಿರಕಾಲ ಉಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಕೊಡಮಾಡುವ ಗೌರವದ ಸ್ಮರಣಿಕೆಯ ವಿತರಣೆ ಶ್ರೀ ಪದ್ಮನಾಭ ಬೋರ್ಕರ್ ಬೈ ಮಾನ್ಯ ಅಧ್ಯಕ್ಷರು ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇವರಿಂದ. ಮೊದಲಿಗೆ ಶ್ರೀಯುತ ಡಾಕ್ಟರ್ ಹರೀಶ್ ಆಚಾರ್ಯ ಅಧ್ಯಕ್ಷರು ಸಹಕಾರ ಅಧ್ಯಯನ ಮತ್ತು ಅಭಿವೃದ್ಧಿ ಸಂಸ್ಥೆ ಮಂಗಳೂರು. ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು. ಅದೇ ರೀತಿ ಶ್ರೀಯುತ SV ಜಯರಾಮ್ ರೈ ಮಾನ್ಯ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಅದೇ ರೀತಿ ಶ್ರೀಮತಿ ಸಾವಿತ್ರಿ ರೈ ನಿರ್ದೇಶಕರು ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು. ಶ್ರೀ ನಾರಾಯಣ ಪ್ರಕಾಶ್ ಕೆ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಮಂಗಳೂರು. ಕೃಷ್ಣಕುಮಾರ್ ರೈ ಅಧ್ಯಕ್ಷರು TAPCMS ಪುತ್ತೂರು. ವೆಂಕಟರಮಣ ಬೋರ್ಕರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನೆಡಪಳ್ಳಿ. ಶ್ರೀಮತಿ ಮೈಮನ್ನತುಲ್ ಮೆಹ್ರಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪಾಣಾಜೆ ಇವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡಲಿರುವ ಸನ್ಮಾನ್ಯ SV ಹಿರೇಮಠ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ 22 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ
ಆಗ ಯಾರಾದರೂ ಬಾರದೆ ಇವತ್ತು ಈಗ ಉಪಸ್ಥಿತಿ ಇದ್ದರೆ ಸದಬಿಟ್ಟು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಾಲಕೃಷ್ಣ ಪೊರ್ದಾಳ್ ಇವರಿಗೆ ನೆನಪಿನ ಕಾಣಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಶಿಕ್ಷಕರು, ಲಿಟ್ಲ್ ಫ್ಲವರ್ ಸ್ಕೂಲ್ ದರ್ಬೆ ಪುತ್ತೂರು, ನಮ್ಮ ಊರಿನ ಪ್ರತಿಭೆ. ನಮ್ಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದ ನಾಳಿನ ಮಂಗಳೂರಿನ ಕಾರ್ಯಕ್ರಮದ ರಾಜ್ಯ ಮಟ್ಟದ ಕಾರ್ಯಕ್ರಮದ ನಿರೂಪಣೆಗೆ ಆಯ್ಕೆಯಾಗಿರುವ ಶ್ರೀಯುತ ಬಾಲಕೃಷ್ಣ ಪೊರ್ದಾಳ್ ಇವರಿಗೆ ಕೃತಜ್ಞತೆಯನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಇತರ ಅತಿಥಿಗಳು ಸೇರಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಸರ್. ನೆನಪಿನ ಕಾಣಿಕೆಯನ್ನು ನೀಡಿದ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಅತಿಥಿಗಳಿಗೂ ಹಾಗೂ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ ಬಾಲಕೃಷ್ಣ ಪೊರ್ದಾಳ್ ಇವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎನ್ನಿತು ಜನುಬದಲ್ಲಿ ಎನ್ನಿತು ಜೀವರಿ. ಕಾರ್ಯಕ್ರಮಕ್ಕೆ ಶ್ರೀಯುತ ಹಿರೇಮಠ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಧನ್ಯವಾದ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೇ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೇ ಎಂಬ ಕವಿವಾಣಿಯಂತೆ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀ SV ಹಿರೇಮಠ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಇವರಿಂದ. ಆತ್ಮೀಯ ಸಹಕಾರಿಗಳೇ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು, ಪುತ್ತೂರು ತಾಲೂಕು ಸಹಕಾರಿ ಯೂನಿಯನ್, ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪಾಣಾಜೆ ಮತ್ತು ಪುತ್ತೂರು ಹಾಗೂ ಕಡಬ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಹಭಾಗಿತ್ವದಲ್ಲಿ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ಆಚರಣೆ ಹಾಗೂ ಈ ಸಂಸ್ಥೆಯ ನೂತನ ಕಟ್ಟಡದ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಈ ಒಂದು ಸಭಾಭವನನ ಉದ್ಘಾಟನೆ ನೆರವೇರಿಸಿರ್ತಕ್ಕಂಥ ಈ ಭಾಗದ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಸಭಾಭವನವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ಈ ಕಾರ್ಯಕ್ರಮವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರು, ಈ ಸಹಕಾರಿ ಸಂಸ್ಥೆಯ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಪದ್ಮನಾಭ್ ಬೋರ್ಕರ್ ಅವ್ರಿಗೂ ಕೂಡ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮೊದಲು ಈ ಸಹಕಾರ ಸಪ್ತಾಹದ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರಿಗೂ ಕೂಡ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ವಿಷಯ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಹಕಾರ ಅಧ್ಯಯನ ಮತ್ತು ಅಭಿವೃದ್ಧಿ ಸಂಸ್ಥೆ ಮಂಗಳೂರು ಇದರ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ SR ಹರೀಶ್ ಆಚಾರ್ಯ ಅವರು ಆ ವಿಷಯದ ಅದ್ಭುತವಾದಂಥ ವಿಷಯವನ್ನು ಮಂಡನೆ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಈ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲೋಟ್ ಅವರು ಕೂಡ ಆಗಮಿಸಿ ಅವರು ಕೂಡ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ SB ಜಯರಾಮ್ ರೈ ಸಾಹೇಬರು ಕೂಡ ಈ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ್ ಪ್ರಕಾಶ್ ಕೆ ಅವರಿಗೂ ಕೂಡ ಈ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಜೈನ್ ಅವರು ಕೂಡ ಕಾರ್ಯಕ್ರಮದ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಕೂಡ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಸಾವಿತ್ರಿ ರೈ ಅವರು ಕೂಡ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಕೂಡ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳು. ಪುತ್ತೂರು TFS ಮಿಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಕುಮಾರ್ ರೈ ಅವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಹಾಗೂ ಗ್ರಾಮ ಪಂಚಾಯತಿ ನಿರ್ವಹಣೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೆಂಕಟರಮಣ ಬೋಕರ್ ಅವರು ಕೂಡ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಪಾಣಾಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮೈಮುನತುಲ್ಲಾ ಮೆಹ್ರಾ ಅವರು ಕೂಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ವಿಶೇಷವಾಗಿ ಈ ಪುತ್ತೂರು ಹಾಗೂ ಕಡಬ ತಾಲೂಕಿನ 21 ಸಂಸ್ಥೆಗಳ ಪ್ಯಾಕ್ಸ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿಯವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ವಿಶೇಷವಾಗಿ ಈ ಪಾಣಾಜೆ ವ್ಯವಸಾಯ ಸಹಕಾರ ಸಂಘದ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಪಾಣಾಜೆ ವ್ಯವಸಾಯ ಸಹಕಾರ ಸಂಘದ ಉಪಾಧ್ಯಕ್ಷರ್ತಕ್ಕಂಥ ಡಾಕ್ಟರ್ ಅಭಿಲೇಶ್ PM ಅವರಿಗೂ ಕೂಡ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಿರ್ತಕ್ಕಂಥ ಹರೀಶ್ ಕುಮಾರ್ ಅವರು ಕೂಡ ಕಾರ್ಯಕ್ರಮವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಪಾಣಾಜೆ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರು, ಎಲ್ಲ ನಿರ್ದೇಶಕ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಇಷ್ಟೊಂದು ವಿಜೃಂಭಣೆ ಆಗಲಿಕ್ಕೆ ಅವರ ಒಂದು ಪರಿಶ್ರಮ ಕಾರಣ. ಈ ಒಂದು ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ನಮ್ಮ ಜಿಲ್ಲಾ ಯೂನಿಯನ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಹನೀಯರಿಗೆ ಈ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಗ್ರಾಮದ ಎಲ್ಲ ಸದಸ್ಯರಿಗೆ ಹಾಗೂ ಪ್ರತಿಯೊಬ್ಬ ಬಂಧು ಭಗಿನಿಯರಿಗೂ ಕೂಡ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನವೋದಯದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಹಕಾರ. ಕೃತಜ್ಞತೆಗಳು. ಇದೀಗ ರಾಷ್ಟ್ರಗೀತೆ ನಡೆಯುತ್ತೆ. ದಯವಿಟ್ಟು ಲೋಪ ಆಗದ ಹಾಗೆ ನೀವು ನಿಂತ ಜಾಗದಲ್ಲಿ ನಿಂತುಕೊಂಡು ರಾಷ್ಟ್ರಗೀತೆಗೆ ಧ್ವನಿಯಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಆಲ್ ಆಫ್ ಯು ಅಟೆನ್ಷನ್, ನ್ಯಾಷನಲ್ ಆಂಥಮ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಹೇ तव शुभाशिष माहे, जाहे दव गय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे जय सहकार. ಕೃತಜ್ಞತೆಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. 3 ಕೌಂಟರಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅನ್ನಪೂರ್ಣ ಕೌಂಟರ್ 1 ನಮ್ಮ ವೇದಿಕೆಯ ನೇರ ಹಿಂಭಾಗದಲ್ಲಿ, ವೇದಿಕೆಯ ಬಲಭಾಗದಲ್ಲಿ ಮತ್ತು ಎಂಟ್ರೆನ್ಸಿನ ಎಡಭಾಗದಲ್ಲಿ. ಊಟದ ವ್ಯವಸ್ಥೆ ನಿರಂತರವಾಗಿ ಸಾಗುವಾಗ ವೇದಿಕೆಯಲ್ಲಿ ಯಕ್ಷಗಾನ, ತಾಳಮದ್ದಳೆ, ಭೃಗು ಶಾಪ ಅನ್ನುವಂಥ ವಿನೂತನ ಪ್ರಸಂಗ ಪ್ರಸ್ತುತಗೊಳ್ಳಲಿದೆ. ಭಾಗವತರಾಗಿ ಶ್ರೀ ಬಲಿಪ ಶಿವಶಂಕರ ಭಟ್, ಚೆಂಡೆ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್, ಮದ್ದಳೆ ಶ್ರೀ ಶ್ರೀಧರ ವಿಟ್ಲ ಪಾತ್ರವರ್ಗ, ದೇವೇಂದ್ರನ ಪಾತ್ರದಲ್ಲಿ ರಾಧಾಕೃಷ್ಣ ಕಲ್ಚಾರು, ತಮಾಸುರನ ಪಾತ್ರದಲ್ಲಿ ಶ್ರೀ ವಿಟ್ಲ ಶಂಭು ಶರ್ಮ, ಖ್ಯಾತಿ ಶ್ರೀ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ, ವಿಷ್ಣು ಶ್ರೀ ಹಿರಣ್ಯ ವೆಂಕಟೇಶ್ ಭಟ್, ಭೃಗು ಜಬ್ಬರ್ ಸುಮೋ ಸಂಪಾಜೆ. ಈ ಕಾರ್ಯಕ್ರಮದ ಸಂಯೋಜನೆ, ಸಹಕಾರ, ನೇತೃತ್ವ ಶ್ರೀ ಹರೀಶ್ ಕುಮಾರ್ ಕೆ ಕಡಂದೇಲು. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಆದರಣೀಯರೇ, 70ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ 2023 ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಯಕ್ಷಗಾನ, ತಾಳಮದ್ದಳೆ ದಕ್ಷಿಣ ಕನ್ನಡ, ಕರ್ನಾಟಕ ರಾಜ್ಯದಲ್ಲೇ ಮಾತುಗಾರಿಕೆಯ ಮೂಲಕ ಜನರ ಮನವನ್ನ ಗೆದ್ದಿರುವಂತಹ ಪ್ರಮುಖ ಪಾತ್ರವರ್ಗದಲ್ಲಿ ಇವತ್ತು ಉಪಸ್ಥಿತರಿರುವಂತಹ ರಾಧಾಕೃಷ್ಣ ಕಲ್ಚಾರು, ವಿಟ್ಲ ಶಂಭು ಶರ್ಮಾ, ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ, ಹಿರಣ್ಯ ವೆಂಕಟೇಶ್ ಭಟ್, ಜಬ್ಬಾರ್ ಸುಮೋ ಸಂಪಾಜೆ ಇವರ ಮಾತುಗಾರಿಕೆಯೊಂದಿಗೆ, ಶ್ರೀ ಬಲಿಪ ಶಿವರ ಶಂಕರ ಭಟ್ ಇವರ ಭಾಗವತಿಕೆಯೊಂದಿಗೆ, ಚೆಂಡೆ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್, ಮದ್ದಳೆ ಶ್ರೀ ಶ್ರೀಧರ ವಿಟ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮತ್ತು ಸಂಯೋಜನೆ, ಸಹಕಾರ ಶ್ರೀ ಹರೀಶ್ ಕೆ ಕಡಂದೇಲು. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪಾಣಾಜೆ ಇವರ ನೇತೃತ್ವದಲ್ಲಿ.
ಪ್ರಸಂಗದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ತೆಂಕುತಿಟ್ಟಿನ ಸುಪ್ರಸಿದ್ಧ ಭಾಗವತರು, ಯಕ್ಷಗಾನ ಭಾಗವತಿಕೆಯ ದಂತಕಥೆ ಎಂದೇ ಖ್ಯಾತಿಗೆ ಪಾತ್ರರಾಗಿದ್ದಂತಹ ದಿವಂಗತ ಬಲಿಪ ನಾರಾಯಣ ಭಾಗವತರ ಚಿರಂಜೀವಿ ಬಲಿಪ ಶಿವಶಂಕರ ಭಟ್ ಅವರು ಉಪಸ್ಥಿತರಿದ್ದಾರೆ. ಇದೀಗ ಕಟೀಲು 2ನೇ ಮೇಳದಲ್ಲಿ ಅವರು ವ್ಯವಸಾಯವನ್ನು ಮಾಡುತ್ತಿದ್ದಾರೆ. ಇವರ ಪೂರ್ವಿಕರೆಲ್ಲ ಇಲ್ಲಿಗೆ ಸಮೀಪದ ಪಡ್ರೆ ಗ್ರಾಮದವರು ಎಂಬುದು ನಮಗೆಲ್ಲ ಹೆಮ್ಮೆಯ ವಿಷಯ. ಬಲಿಪ ಭಾಗವತರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರನ್ನು ಶಾಲು ಗೌರವದ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು ಅಂತ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಶಿವಕುಮಾರ್ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಚೆಂಡೆ ವಾದಕರಾಗಿ ವರ್ತಮಾನ ಕಾಲದ ಅಗ್ರಮಾನ್ಯ ಹಿಮ್ಮೇಳ ವಾದಕರು, ಪ್ರಸ್ತುತ ಹನುಮಗಿರಿ ಮೇಳದ ಪ್ರಧಾನ ಮದ್ದಳೆಗಾರರಾಗಿರುವಂತಹ ಸರಳ ಸಜ್ಜನಿಕೆಯ ಶ್ರೀಯುತ ದೇಲಂತಮಜಲು ಸುಬ್ರಹ್ಮಣ್ಯ ಭಟ್ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕುಮಾರ ನರಸಿಂಹ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಮದ್ದಳೆ ವಾದಕರಾಗಿ ಯುವ ಮದ್ದಳೆಗಾರ, ಈಗಾಗಲೇ ತನ್ನ ಕೈಚಳಕದ ಮೂಲಕ ಅನೇಕ ಪ್ರಸಿದ್ಧ ಭಾಗವತರಿಗೆ ಹಿಮ್ಮೇಳ ವಾದಕರಾಗಿ ಸೈ ಎನಿಸಿಕೊಂಡಂತಹ, ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಹಿಮ್ಮೇಳ ವಾದಕರಾಗಿ ವ್ಯವಸಾಯ ಮಾಡುತ್ತಿರುವಂತಹ ಶ್ರೀ ಶ್ರೀಧರ ವಿಟ್ಲ ಅವರು ಇದ್ದಾರೆ. ಇವರನ್ನು ಶಾಲು ಗೌರವದ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಪದ್ಮನಾಭ ಬೋರ್ಕರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಚಕ್ರತಾಳದಲ್ಲಿ ನಮ್ಮವರೇ ಆಗಿರುವಂತಹ ಹವ್ಯಾಸಿ ಯಕ್ಷಗಾನ ಕಲಾವಿದ ಬಾಲಕೃಷ್ಣ ಏಳ್ಕಾನ ಇವರು ಸಹಕರಿಸಲಿದ್ದಾರೆ. ಇವರನ್ನು ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ನಾರಾಯಣ ರೈ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಪಾತ್ರವರ್ಗದಲ್ಲಿ ತಮಾಸುರನ ಪಾತ್ರದಲ್ಲಿ ತಾಳಮದ್ದಳೆಯ ಹಿರಿಯ ಅರ್ಥಧಾರಿಗಳ ಪೈಕಿ ಓರ್ವರಾಗಿರುವಂತಹ ವಿಟ್ಲ ಶಂಭು ಶರ್ಮರು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಶಾಲು ಗೌರವರ ಮೂಲಕ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಬೇಕೆಂದು ಹರೀಶ್ ಕುಮಾರ್ ಕೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದೇವೇಂದ್ರನ ಅರ್ಥಗಾರಿಕೆಯಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ ನಿವೃತ್ತ ಉಪನ್ಯಾಸಕರು, ಉತ್ತಮ ಬರಹಗಾರರು, ಒಳ್ಳೆಯ ತಾಳಮದ್ದಳೆ ಅರ್ಥಧಾರಿಗಳು, ಪ್ರಸ್ತುತ ಎಲ್ಲ ಹೆಚ್ಚಿನ ಒಳ್ಳೆಯ ಕೂಟಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಪ್ರಸಿದ್ಧ ಅರ್ಥಧಾರಿಗಳಾಗಿದ್ದಂತಹ ಶ್ರೀಯುತ ರಾಧಾಕೃಷ್ಣ ಕಲ್ಚಾರಿ ಇವರು. ಇವರನ್ನು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕೆಂದು ಶ್ರೀ ಸಂಜೀವ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಖ್ಯಾತಿಯ ಪಾತ್ರದಲ್ಲಿ ಅತ್ಯಂತ ಬೇಡಿಕೆಯ ಕಲಾವಿದ, ಆಟಕೂಟಗಳ ಸರದಾರ, ಪ್ರಸ್ತುತ ಹನುಮಗಿರಿ ಮೇಳದ ಪ್ರಧಾನ ವೇಷಧಾರಿಯಾಗಿರುವಂತಹ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅವರು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಹಾವಿಷ್ಣುವಿನ ಪಾತ್ರದಲ್ಲಿ ಹಿರಿಯ ವಿದ್ವಾಂಸರು, ಉತ್ತಮ ವಾಗ್ಮಿಗಳು, ಶ್ರುತಿ ಸ್ಮೃತಿ ಪುರಾಣಗಳ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರುವ, ಎಲ್ಲ ವಿಷಯದ ಬಗ್ಗೆ ಇದಮಿತ್ತಂತ ಸ್ಪಷ್ಟವಾಗಿ ಅತ್ಯಂತ ನಿಖರತೆಯಿಂದ ಹೇಳಬಲ್ಲಂತಹ ಶ್ರೀಯುತ ಹಿರಣ್ಯ ವೆಂಕಟೇಶ ಭಟ್ ಅವರು ಆಗಮಿಸಲಿಕ್ಕಿದ್ದಾರೆ. ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಭೃಗುವಿನ ಪಾತ್ರದಲ್ಲಿ ಅತ್ಯಂತ ನಿರರ್ಗಳವಾಗಿ ಅರ್ಥ ಹೇಳಬಲ್ಲ, ತಮ್ಮದೇ ವಿಶಿಷ್ಟ ಶೈಲಿಯಿಂದ ಅದೆಷ್ಟೋ ಯಕ್ಷ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿರುವಂತಹ ಶ್ರೀಯುತ ಜಬ್ಬಾರ್ ಸಮೋ ಸಂಪಾಜೆ ಅವರು ಆಗಮಿಸಲಿಕ್ಕಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ಆದರಣೀಯರೇ, ಈ ತಾಳಮದ್ದಳೆ ಸುಮಾರು 3-4 ಗಂಟೆಗಳ ಹೊತ್ತು ಅನೇಕ ಪೌರಾಣಿಕ ವಿಚಾರಗಳ ಚಿಂತನ ಮಂಥನದೊಂದಿಗೆ ರಸವತ್ತಾಗಿ ಮೂಡಿಬರಲಿದೆ. ತಾವೆಲ್ಲರೂ ಕೊನೆಯ ತನಕ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದರನ್ನು ನಮ್ಮನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ಬೇಡಿಕೊಳ್ಳುತ್ತಾ ಪುನಃ ನಿಮ್ಮೆಲ್ಲರನ್ನು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿ ಇದೀಗ ಪ್ರಸಂಗವನ್ನು ಪ್ರಾರಂಭಿಸಬೇಕು ಅಂತ ಭಾಗವತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವಗಾನಂ. ಅಂಬುರುಹಗಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುಲಿಧಿಯಾತ್ಮನಿಗೆ ಕೈ ಮುಗಿದಂಬುಜಾಸನ ಮಣಿಯರ ಪಾದಾಂಬುಜಕ್ಕೆ
ಪೊಡ ಮಡುದ ವರ್ಣಿಪೇನಿ ಕಥಾಮೃತವ ಪ್ರತಿಯೊಬ್ಬನೂ ಬಯಸುವುದು ತಾನು ಸುಖವಾಗಿರಬೇಕು ಅಂತ. ಎಲ್ಲರೂ ಸುಖವಾಗಿರಬೇಕು ಅಂತಾದರೆ ಬೇಕಾದದ್ದೇನು? ಪ್ರತಿಯೊಬ್ಬನಿಗೂ ನೆಮ್ಮದಿಯನ್ನು ಕೊಡತಕ್ಕ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಬೇಕು ಅಂತ ಇದ್ದರೆ ಅದನ್ನು ಸರಿಯಾಗಿ ನೋಡಿಕೊಳ್ಳುವುದಕ್ಕೂ ಒಬ್ಬನು ಬೇಕಾಗ್ತದೆ. ಇಲ್ಲದೇ ಇದ್ದರೆ ಎಲ್ಲಿಯೋ ಒಂದು ಕಡೆ ಕೆಟ್ಟು ಹೋದರೆ, ಅಲ್ಲ ತೂಕ ತಪ್ಪಿದರೆ, ಆಗ ಪ್ರತಿಯೊಬ್ಬನ ಸುಖವೂ ಕೆಟ್ಟು ಹೋಗ್ತದೆ. ಎಲ್ಲರೂ ಸಮಸ್ಯೆಯನ್ನೇ ಎದುರಿಸಬೇಕಾಗ್ತದೆ ಎನ್ನುವುದಕ್ಕಾಗಿಯೇ ಲೋಕವು ನಡೆಯುವುದಕ್ಕೆ ಒಂದು ಸೂತ್ರಬದ್ಧವಾದ, ಒಂದು ವ್ಯವಸ್ಥಿತವಾದಂತಹ ಒಂದು ಆಳ್ವಿಕೆ ಬೇಕು ಅಂತ ಕಲ್ಪಿಸ್ತಾರೆ. ಹಾಗೆ ನೋಡಿದರೆ ಪಾಕಶಾಸನ ಅಂತ ನನ್ನನ್ನು ಕರೆಯುವಾಗ ಈ ದೇವೇಂದ್ರ ಎಂಬುವ ಯಾವನೋ ಒಬ್ಬನನ್ನು ನಿಗ್ರಹಿಸುವುದಕ್ಕಾಗಿ ಅಥವಾ ನಿಗ್ರಹಿಸಿದ್ದಕ್ಕಾಗಿ ಪಾಕಶಾಸನ ಅಂತ ಕರೆಯಲ್ಪಟ್ಟದ್ದು ಅಂತ ಅರ್ಥ ಅಲ್ಲ. ಅದಕ್ಕಿರುವ ವ್ಯಾಪ್ತಿಯನ್ನು ನಾವು ಗಮನಿಸಬೇಕಾಗ್ತದೆ. ಏನು ಪಾಕಶಾಸನ? ಪಾಕ ಅಂತಂದ್ರೆ ನಾನೀಗ ಹೇಳಿದ ಹದ ಒಂದು ವ್ಯವಸ್ಥೆ. ಅದನ್ನು ಸರಿಯಾಗಿ ಇಟ್ಟುಕೊಳ್ಳುವಂತೆ, ಸರಿಯಾಗಿ ನಿರ್ವಹಿಸುವಂತೆ ಒಬ್ಬ ಹೊಣೆ ಹೊತ್ತವನಿದ್ದರೆ ಅವನೇ ಪಾಕಶಾಸನ. ಲೋಕದ ಪಾಕವನ್ನು ಶಾಸಿಸುವವನಾಗಿ ಪ್ರತಿಯೊಬ್ಬನ ಸುಖದ ಲಕ್ಷ್ಯವನ್ನು ಗಮನದಲ್ಲಿಟ್ಟು ಹೇಗಿರಬೇಕಾದ್ದು ಹೇಗಿರಬೇಕೋ ಅಂತೆಯೇ ಕಾದುಕೊಳ್ಳುವಲ್ಲಿ ನನಗೊಂದು ಹೊಣೆ ಉಂಟು ಅಂತ ತಿಳಿದಿದ್ದೇನೆ. ಆ ಹೊಣೆಯನ್ನು ನನಗೆ ಹೊರಿಸಿದವರು ಒಂದು ನಿರ್ದಿಷ್ಟವಾದಂತಹ ವ್ಯಾಪ್ತಿಯಲ್ಲಿ ಒಂದು ಭೋಗಲೋಕವನ್ನು ಸೃಷ್ಟಿಸಿ ಅದನ್ನು ಸ್ವರ್ಗ ಅಂತ ಕರೆದರು. ಸ್ವರ್ಗ ಇರುವುದು ಸುಖವನ್ನು ಅನುಭವಿಸುವುದಕ್ಕೆ, ಹೌದೇ ಹೌದು. ಆದರೆ ಯಾರಿಗೆ? ಯಾರು ಪುಣ್ಯಾತ್ಮರಾಗಿ ಇಹದಲ್ಲಿ ಸಾಕಷ್ಟು ಪುಣ್ಯ ಸಂಚಯನವನ್ನು ಮಾಡಿದರು, ಅವರಿಗೆ ಸ್ವರ್ಗವನ್ನು ಅನುಭವಿಸುವಲ್ಲಿ ಭೋಗವೇ ಲಕ್ಷ್ಯವಾಗಿರುತ್ತದೆ. ಹಾಗೆ ಅಂತ ಸ್ವರ್ಗದಲ್ಲಿರುವ ದೇವತೆಗಳೆಲ್ಲ ಅಲ್ಲಿರುವ ಭೋಗ ವಸ್ತುಗಳನ್ನೆಲ್ಲ ಅನುಭವಿಸ್ತಾರೋ ಅಂತ ಕೇಳಿದರೆ ಇದು ಅನುಭವಿಸುವುದಕ್ಕಾಗಿ ನಮಗಿರುವುದಲ್ಲ. ಇದು ಬಂದವರಿಗೆ ಅನುಭವಿಸುವುದಕ್ಕೊದಗಿಸುವಲ್ಲಿ ಒಂದು ವ್ಯವಸ್ಥೆಯ ಭಾಗವಾಗಿರುವುದು. ಆದರೆ ಎಷ್ಟೋ ಮಂದಿಗೆ ಇದರ ಲಕ್ಷ್ಯ ಇರುವುದಿಲ್ಲ. ದೇವೇಂದ್ರ ಸ್ವರ್ಗದಲ್ಲಿದ್ದಾನೆ, ಸ್ವರ್ಗದ ಸುಖೋಪಭೋಗಗಳೆಲ್ಲ ಅವನ ವಶದಲ್ಲಿದ್ದಾವೆ. ಆದ್ರಿಂದ ಅವನ ಸುಖವನ್ನು ಕೆಡಿಸೋಣ, ಅವನಿಗಿರುವುದನ್ನು ನಾವು ಪಡೆಯೋಣ. ಈ ದೃಷ್ಟಿಕೋನವು ಪ್ರಪಂಚದಲ್ಲಿ ಮೂಡಿದರೆ ಆಶ್ಚರ್ಯ ಅಲ್ಲ. ಯಾರೋ ಒಬ್ಬ ಅಂತಹ ದೃಷ್ಟಿಕೋನ ಇಟ್ಟುಕೊಂಡವ ಬರುವ ಹಾಗೂ ನನಗೆ ಕಾಣ್ತದೆ. ಯಾಕೆ? ಸ್ವರ್ಗದಲ್ಲಿ ದೇವೇಂದ್ರ ಸುಖವಾಗಿರಕೂಡದು ಅಂತಲ್ಲ, ತಾನು ಸುಖವಾಗಿರಬೇಕು ಅನ್ನೋದೇ ಅವನಿಗೆ ಲಕ್ಷ್ಯ. ಕೆಳಗಿನ ಪ್ರಪಂಚವನ್ನು ನೋಡಿದರೆ ಪ್ರತಿಯೊಬ್ಬರು ಸಾತ್ವಿಕರಾಗಿ ಏನು ಉಳಿಯಲಿಲ್ಲ, ಅಥವಾ ಇನ್ನು ಮುಂದಕ್ಕೆ ಹಾಗೆ ಉಳಿಯುತ್ತಾರೆ ಎನ್ನುವ ವಿಶ್ವಾಸವೂ ಇಲ್ಲ. ಅಂಥವರೆಲ್ಲ ಅಸಂತುಷ್ಟಿಯಿಂದ ನಮಗೆ ಸುಖ ಸಿಗಲಿಲ್ಲ, ನಾವು ಕಷ್ಟದಲ್ಲಿದ್ದೇವೆ ಎಂಬ ಭಾವದಿಂದ ಸುಖದ ಲಕ್ಷ್ಯವನ್ನು ಕೇಂದ್ರೀಕರಿಸಿ ನೋಡುವುದು ಸ್ವರ್ಗವನ್ನು. ಇಲ್ಲಿಯವರೆಗೆ ಹೇಗೋ ನಡೆಯಿತು.
ಆದರೆ ಇತ್ತೀಚೆಗೆ ಅಂತಹ ಅತೃಪ್ತರಲ್ಲಿಯೇ ಒಬ್ಬ ಪ್ರಬಲನಾಗಿ ಇವರಿಗೆ ನಾಯಕನಾಗುವ ಸೂಚನೆಯು ಕಾಣಿಸ್ತದೆ. ತಮಾಸುರ ಅಂತ ಅವನಿಗೆ ಹೆಸರು. ಇಲ್ಲಿಯವರೆಗೆ ಇಂತಹ ದುಷ್ಟಬುದ್ಧಿಯನ್ನು ಯಾರು ಪ್ರಕಟಿಸದೇ ಇದ್ರೂ ಲೋಕದಲ್ಲಿ ಅನೇಕರ ಹೃದಯದಲ್ಲಿ ಹುಟ್ಟುವ ಈ ದುರಭಿಸಂಧಿಗೆ ಒಬ್ಬ ಮುಖವಾಣಿಯಾಗುವುದಕ್ಕೆ ಈ ತಮಾಸುರನ ಸ್ವರೂಪದಲ್ಲಿ ಸಿದ್ಧನಾದನು ಹಾಗೆ ಅಂತ ನಮಗೆ ಕಾಣುತ್ತದೆ. ಯಾಕಂದ್ರೆ ಸೋಮಕ ಎಂಬ ಹೆಸರಿದ್ದವ ತನ್ನ ಕರ್ಮದಿಂದಾಗಿಯೇ ತನ್ನ ಬುದ್ಧಿಯಿಂದಲಾಗಿಯೇ ತಮಾಸುರ ಅಂತ ಕರೆಯಲ್ಪಟ್ಟವ. ಈ ದಿತಿ ಪುತ್ರನಾದಂತಹ ದೈತ್ಯರಲ್ಲೆಲ್ಲ ಈ ತಮನು ಪ್ರಬಲನಿದ್ದಾನೆ. ಎಷ್ಟು ಪ್ರಬಲ ಅಂತಂದ್ರೆ ದೇವತೆಗಳ ಸೇನೆಯನ್ನು ಹೊಂದಿ ಪರಾಕ್ರಮಿಯಾದಂತಹ ನಾನೇ ಅವನನ್ನು ಎದುರಿಸುವುದಕ್ಕೆ ಕಷ್ಟವಾದೀತೋ ಹೀಗೆ ಯೋಚಿಸಬೇಕಾದಷ್ಟು ಪ್ರಬಲನಿದ್ದಾನೆ. ಇಂತಹ ದೌಷ್ಟ್ಯ ಪ್ರವೃತ್ತಿಯೊಂದು ಜನರಲ್ಲಿ ಮೊಳೆತು ಅದಕ್ಕೆ ನಾಯಕನಾಗಿ ಇನ್ನೊಬ್ಬ ದುಷ್ಟನೇ ಒದಗಿ ಇವರೆಲ್ಲ ಒಟ್ಟಾಗಿ ಸ್ವರ್ಗವನ್ನು ಅತಿಕ್ರಮಿಸಿದರೆ ಏನಾದೀತು? ಆಗ ನಾನು ಪಾಕಶಾಸನನಾಗಿ ಉಳಿಯುವುದಕ್ಕೂ ಇಲ್ಲ, ನನ್ನನ್ನು ಪಾಕಶಾಸನ ಅಂತ ಕರೆಯುವುದಕ್ಕೆ ನೀವು ಉಳಿಯುವುದಕ್ಕಿಲ್ಲ. ಆದ್ರಿಂದಲೇ ಒಂದು ವ್ಯವಸ್ಥೆ ಉಳಿಯಬೇಕು ಅಂತ ಬಯಸುವಲ್ಲಿ ಅದರ ಪ್ರಯೋಜನ ಸಿದ್ಧಿಯನ್ನು ಹೊಂದಿದ ಪ್ರತಿಯೊಬ್ಬನೂ ಹೊಣೆಗಾರನೇ ಇರ್ತಾನೆ. ಸದ್ಯಕ್ಕೆ ಸ್ವರ್ಗಕ್ಕುಂಟಾಗುವ ಆಪತ್ತು ಅದು ಸ್ವರ್ಗದಲ್ಲಿ ದೇವೇಂದ್ರನಿಗೋ ದೇವತೆಗಳಿಗೋ ಮಾತ್ರ ಅಲ್ಲ, ಅದು ನಾಳೆ ನಿಮ್ಮನ್ನೂ ಬಾಧಿಸ್ತದೆ ಎಂಬುದರಿಂದ ಈ ಪಾಕವನ್ನು ಕಾದುಕೊಳ್ಳಬೇಕಾದ ಹೊಣೆ ಹೊತ್ತ ನಾನು ಸ್ವಲ್ಪ ಗಂಭೀರವಾಗಿ ಯೋಚಿಸಬೇಕಾದ ಪ್ರಮೇಯ ಬಂದದ್ದು. ಅದಕ್ಕಾಗಿಯೇ ನಮ್ಮ ದಿಕ್ಪಾಲಕರಿದ್ದಾರಲ್ಲ, ನಿತ್ಯ ದೇವೇಂದ್ರನಿಗೆ ಜಯವಾಗಲಿ ಅಂತ ಉದ್ಘೋಷ ಮಾಡುವ ಮಂದಿ ಇವರ ಮುಂದಿಟ್ಟೆ ಹೀಗಾದರೆ ಹೇಗೆ? ಪ್ರತಿಯೊಬ್ಬನೂ ತನ್ನ ಕುರಿತಾಗಿ ಅಭಿಮಾನವುಳ್ಳವನಾಗಿರುವುದು ಆಶ್ಚರ್ಯವಲ್ಲ, ಆದರೆ ಭ್ರಮೆಯಲ್ಲಿ ಇರಕೂಡದಲ್ಲ. ಅಗ್ನಿಯೋ ವಾಯುವೋ ವರುಣನೋ ಮತ್ತೊಬ್ಬನೋ ತಾವು ತಮ್ಮ ಪರಾಕ್ರಮದ ಕುರಿತಾಗಿ ವಿಶೇಷವಾದ ಭ್ರಮೆಯುಳ್ಳವರಂತೆ ದೇವೇಂದ್ರ ಚಿಂತಿಸಬೇಡ, ಯಾವನೇ ಬರಲಿ ಸ್ವರ್ಗವನ್ನು ಅತಿಕ್ರಮಿಸುವುದಕ್ಕೆ ಅವಕಾಶ ಇಲ್ಲ, ಅವನನ್ನು ಗೆದ್ದು ಅಲ್ಲ ಕೊಂದು ಸ್ವರ್ಗದ ಶಾಶ್ವತವಾದ ಅಧಿಕಾರವನ್ನು ನಿನ್ನ ಹೆಗಲಿನಲ್ಲೇ ಉಳಿಯುವ ಹಾಗೆ ಮಾಡುತ್ತೇವೆ ಹೀಗೆ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟರು. ಇದನ್ನೇನೋ ನಂಬೋಣ, ಆಧರಿಸೋಣ. ಯಾಕೆ ನನಗೆ ನನ್ನ ಬೆಂಬಲಿಗರಾದ ದಿಕ್ಪಾಲಕರನ್ನು ಬಿಟ್ಟರೆ ಬೇರೆ ಯಾರ ಆಶಯವೂ ಇಲ್ವಲ್ಲ ಸದ್ಯಕ್ಕೆ. ಆದರೆ ಇಷ್ಟೇ ಸಾಕಾದೀತೆ, ಅವರನ್ನು ಗೆಲ್ಲುವುದಕ್ಕಾದೀತೆ ಅಲ್ಲ, ಗೆಲ್ಲುವುದೇ ಹೌದು ಅಂತಾದರೆ ನಾವು ಇಲ್ಲಿ ಈ ಕ್ಷಣವೇ ತೊಡಗಬೇಕೆ ಯುದ್ಧಕ್ಕೆ? ಈ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ನಮ್ಮ ಆಚಾರ್ಯರಾದ ಬೃಹಸ್ಪತಿಗಳು. ದೇವೇಂದ್ರ ಏನು ಮ್ಲಾನಮುಖನಾಗಿದ್ದಿ, ಏನು ಚಿಂತೆ ಅಂತ ಕೇಳಿದ್ದಕ್ಕೆ ನಾನು ನಿವೇದಿಸಿದೆ, ಸ್ವಾಮಿ ಹೀಗುಂಟು, ನಾಳೆ ತಮಾಸುರ ಸ್ವರ್ಗವನ್ನು ಅತಿಕ್ರಮಿಸುವ ಬುದ್ಧಿ ಉಳ್ಳವನಾದರೆ ಅವನನ್ನು ಎದುರಿಸುವುದು ನಮಗೆ ಕಷ್ಟವಾದೀತು, ಹಾಗಾಗಿ ಈಗಲೇ ಅವನನ್ನು ನಿಗ್ರಹಿಸಬೇಕೆ? ಒಬ್ಬ ಅಪರಾಧ ಮಾಡಿಯಾನು ಎಂಬ ಶಂಕೆಯಿಂದಲೇ ನಿಗ್ರಹಿಸೋಣವೋ, ಅಲ್ಲ ಅಪರಾಧ ಮಾಡಿದ ಮೇಲೆ ಮಾಡುವುದಕ್ಕೆ ಬಿಟ್ಟು ಮತ್ತೆ ನಿಗ್ರಹಿಸೋಣವೋ? ಅದಕ್ಕೆ ಅವರೊಂದು ಮಾತೆ ಹೇಳಿದ್ರಲ್ಲ, ನಾವು ಆಧರಿಸಬಹುದಾದ ಮಾತೇ ಹೌದಲ್ಲ. ಗುರುವಚನವನು ಆಧರಿಸಿ ಗುರುವಚನವನಾಧರಿಸಿ ಸುರಪಾಲವು ಬಪ್ಪ ಕಾಲವವು ಕಾದಿಡ್ದು ಸುರ ಸಂಪದ ನವನಿಧಿಗಳಿಗರ ಸಾಧವು ಬಳಿಕ ವೈಶ್ರವಣ ನಲಕೇಶವು ಗುರುವಚನವನು ಆಧರಿಸಿ ದೇವೇಂದ್ರ ನೀನು ಚಿಂತಿಸಬೇಡ. ಲೋಕದಲ್ಲಿ ಬಲ ಪರಾಕ್ರಮಗಳಿಗೆ ಅನೇಕ ಮುಖಗಳುಂಟು, ಅನೇಕ ಕವಲುಗಳುಂಟು. ದೈಹಿಕವಾದ ಬಲವೋ, ಆಯುಧದ ಬಲವೋ, ಸೇನಾ ಬಲವೋ, ಅಲ್ಲಿ ಸಂಖ್ಯಾಬಲವೋ, ಧನಬಲವೋ ಇದಷ್ಟೇ ನಿರ್ಣಾಯಕವಲ್ಲ. ಒಂದು ವೇಳೆ ಅಷ್ಟೇ ಬಲವುಳ್ಳವರಾದ ರಾಕ್ಷಸರು ಬಂದರೆ ನೀವು ನಿಗ್ರಹಿಸುವುದಕ್ಕೆ ಸರ್ವಥಾ ಸಮರ್ಥರೇ ಇದ್ದೀರಿ. ಆದರೆ ಇದರಿಂದ ಆಚೆಗೂ ಕೆಲವು ಬಲಗಳು ಉಂಟು. ಅದಕ್ಕೆ ಗುರುಬಲ ಅಂತಲೋ ವರಬಲ ಅಂತಲೋ ಹೆಸರು. ದೈವವು ಅನುಕೂಲಿಸಿ ವರಪ್ರದಾನವನ್ನು ಮಾಡಿದರೆ ಆ ವರಬಲದಿಂದಲೂ ಒಬ್ಬ ಪ್ರಮತ್ತನಾಗುವುದಕ್ಕೆ ಬಂದಿತ್ತು. ಅಲ್ಲ, ಮಾರ್ಗದರ್ಶನ ಮಾಡುವುದಕ್ಕೊಬ್ಬ ಗುರು ಸಿದ್ಧನಾದರೆ ಅವನು ತೋರಿದ ದಾರಿಯಲ್ಲಿ ನಡೆಯುವಲ್ಲಿ ಇವನಿಗೂ ಪ್ರಾಬಲ್ಯ ಸಿದ್ಧಿಸಿತು. ಆ ಗುರುಬಲವೋ ವರಬಲವೋ ಎರಡೂ ಸದ್ಯಕ್ಕೆ ತಮಾಸುರಾದಿಗಳ ಸ್ವಾಧೀನದಲ್ಲಿಲ್ಲ. ಅವರಲ್ಲಿರುವ ಆಯುಧವೋ ಸೇನೆಯೋ ಮತ್ತೊಂದೋ ನಿಮಗೆ ನಿಗ್ರಹಾತೀತವಾದದ್ದೇನೂ ಅಲ್ಲ. ಹಾಗಾದ್ರೆ ಮಾಡಬೇಕಾದದ್ದು ಏನು? ಸರಿಯಾದ ಸಂದರ್ಭವನ್ನು ನಿರೀಕ್ಷೆ ಮಾಡು. ಆ ಕಾಕು ದೈತ್ಯರ ಮೂಲ ಬಲವನ್ನೇ ಕಿತ್ತು ಬಿಸಾಡುವಲ್ಲಿ ನೀನು ಮುಂದಾಗುವುದಕ್ಕೆ ಅನುಕೂಲವನ್ನು ಕಾಯ್ತಾ ಇರು ಅಂತ ಆಡಿದರು. ಹಾಗೊಂದು ಕಾಲದ ನಿರೀಕ್ಷೆಯಲ್ಲಿ ಪಕ್ವವಾದಂತಹ ಹೊತ್ತಿಗೆ ತಮಾಸುರ ನಿಗ್ರಹಣವನ್ನು ಮಾಡಿ ಲೋಕದ ಕ್ಷೇಮವನ್ನು ಸಾಧಿಸೋಣ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದನು. ಅದು ನಮ್ಮ ನಿರೀಕ್ಷೆಗೆ ಪ್ರಯೋಜನ ಸಿದ್ಧಿ ಆಯಿತು ಎಂಬಂತೆ ತ್ರಿಮೂರ್ತಿಗಳ ಪರಮಾನುಗ್ರಹದಿಂದ ಲೋಕದಲ್ಲಿ ಸಂಪತ್ತಿಗೆಲ್ಲ ಮೂಲವಾದ
ನವನಿಧಿಗಳನ್ನು ಕೂಡ ನಮ್ಮ ಸ್ವಾಧೀನಕ್ಕೆ ವಹಿಸಿಕೊಟ್ರು. ಅಲಕೇಶ್ವರನಾದಂತಹ ಕುಬೇರ ನವನಿಧಿಗಳಿಗೆ ಒಡೆಯನೆನಿಸಿ ಪರಮ ಶ್ರೀಮಂತನಾಗಿ ಕಾಣಿಸಿದ. ಯಾಕೆ ಬಂತಿದು? ಯಾರಿಗಾದರೂ ಹೊಸ ಹೊಣೆಯೊಂದನ್ನು ಕೊಡ್ತಾರೆ ಅಂತಾದರೆ ಅವರು ಅದಕ್ಕೆ ಪ್ರಾಮಾಣಿಕವಾಗಿ ದುಡಿಯುವಲ್ಲಿ ಶಕ್ತರಿದ್ದಾರೆ ಎಂಬ ಕಾರಣಕ್ಕೆ. ಹಾಗಾಗಿ ನಮ್ಮ ಪ್ರಾಮಾಣಿಕತೆಗೆ ಸಂತ ಮೌಲ್ಯ ಇದು ಎಂಬ ನಿರ್ಣಯದಿಂದ ಬಂದ ಹೊಸ ಹೊಣೆಯನ್ನು ಹೊತ್ತು ಸದ್ಯ ತಮಾಸುರಾದಿಗಳು ಏನು ಮಾಡ್ತಾ ಇದ್ದಾರೆ ಅವರನ್ನು ನಿಗ್ರಹಿಸುವುದಕ್ಕೆ ನಮಗೆ ಸನ್ನಿವೇಶ ಅನುಕೂಲವಾಗಿ ಯಾವಾಗ ಒದಗಿತು, ಈ ಕಾಲವನ್ನು ನಿರೀಕ್ಷೆ ಮಾಡುತ್ತಾ ಕಾಯ್ತಾ ಇರೋಣ, ನೋಡುವ. ದೈತ್ಯಪತಿ ತಮಾಸುರ ಈ ರೀತಿಯಾಗಿಯೇ ಜಗತ್ತು ನನ್ನನ್ನು ಗುರುತಿಸಿದೆ. ಹಿನ್ನೆಲೆಯ ಬಗ್ಗೆ ಹೆಚ್ಚಿನ ಅವಲೋಕನ ಅಗತ್ಯ ಇಲ್ಲ. ಒಂದು ಕಾಲಕ್ಕೆ ಹರಿಹಂಚಾಗಿ ಹೋಗಿದ್ದಂಥ ರಾಕ್ಷಸರೆಲ್ಲ ಒಟ್ಟು ಸೇರಿ ನನ್ನನ್ನು ಸೇರಿಸಿಕೊಂಡು ಯಾರು ನಮ್ಮ ನಾಯಕನಾಗಬಹುದು ಎಂಬುದಾಗಿ ಯೋಚಿಸಿದಾಗ ಅವರೆಲ್ಲರೂ ಒಂದೇ ಒಕ್ಕಲಿನಿಂದ ಒಪ್ಪಿಕೊಂಡದ್ದು ನನ್ನ ಹೆಸರನ್ನು. ಹಾಗಾಗಿ ರಾಕ್ಷಸ ಕುಲದ ನಾಯಕನಾಗಿದ್ದಾನೆ ಈ ತಮಾಸುರ. ಇನ್ನೊಂದು ಹೆಸರು ನನಗೆ ಸೋಮ ಎಂಬ ಹಾಗೂ ಇದೆ. ಎರಡನ್ನೂ ಸೇರಿಸೋಣ. ತಮಸೋಮ ಕತ್ತಲೆಯಿಂದ ಬೆಳಕಿನತ್ತ ಈ ರಾಕ್ಷಸ ಕುಲವನ್ನು ಕೊಂಡು ಹೋಗಬೇಕು ಅನ್ನುವುದೇ ನನ್ನದಾದಂಥ ಉದ್ದೇಶ. ನಮ್ಮ ಪಟ್ಟಣವೂ ಅದನ್ನೇ ಪ್ರತಿನಿಧಿಸ್ತಾ ಇದೆ. ಶೋಣಿತಾಪುರ ಕೇವಲ ಆಳ್ವಿಕೆಗೆ ನನ್ನ ಸಿಂಹಾಸನವನ್ನು ಇರಿಸಿದಂಥ ಈ ಜಾಗ ಅಷ್ಟೇ ಶೋಣಿತಾಪುರ ಅಲ್ಲ, ಈ ದೇಹವೂ ಒಂದು ಶೋಣಿತಾಪುರ ತಾನೆ. ಇದರಲ್ಲಲ್ವೇ ಕೆಂಪಾದಂತಹ ಆ ನೆತ್ತರಿನ ಸಂಚಾರ ಇರುವುದು. ಹಾಗಾಗಿ ಈ ದೇಹ ಎಂಬಂಥ ಶೋಣಿತಾಪುರಕ್ಕೂ ನಾನೇ ಅಧಿಕಾರಿ. ಪ್ರಸ್ತುತ ಭೌಗೋಳಿಕವಾಗಿ ಕಾಣುತ್ತಾ ಇರುವಂತಹ ಶೋಣಿತಾಪುರಕ್ಕೂ ನಾನೇ ಅಧಿಕಾರಿ. ಆಗಲೇ ನನಗೆ ಎಲ್ಲ ಕಡೆಯಲ್ಲಿ ಕಾಣುವುದು ಒಂದೇ ವರ್ಣ, ಕೆಂಪು ಕೆಂಪು ಕೆಂಪು. ನಮ್ಮೆಲ್ಲರ ಧ್ವಜವು ಕೆಂಪು ವರ್ಣವೇ. ಯಾಕೆ? ನಾವೆಲ್ಲರೂ ದುಡಿಯುವವರು, ಕಷ್ಟಪಡುವವರು. ಹಾಗಾಗಿ ದುಡಿಯುವ ವರ್ಗ, ಕಷ್ಟಪಡುವಂತಹ ವರ್ಗ, ಇದಕ್ಕೆ ಸಂಪೂರ್ಣ ಪ್ರತಿಫಲ ಸಿಕ್ಕಬೇಕೇ ಹೊರತು ಭಜನಾ ಮಂಡಳಿಯ ಅಧ್ಯಕ್ಷನಿಗಲ್ಲ. ಅದೇ ತ್ರಿಮೂರ್ತಿಗಳನ್ನು ಓಲೈಸಿಯೋ ಅಥವಾ ಒಂದು ವರ್ಗದ ಜನ ಒಪ್ಪಿಕೊಂಡಂತಹ ಕರ್ಮಕಾಂಡವೋ, ಭಕ್ತಿಯಿಂದಲೋ ಕರ್ಮದಿಂದಲೋ ಒಬ್ಬಾತ ದೊಡ್ಡವನಾಗುತ್ತಾನೆ. ಸುಮ್ಮನೆ ಜ್ಞಾನ ಬೇಕು, ದೇಹ ಶಕ್ತಿ ಬೇಕು. ಹಾಗಾಗಿ ದುಡಿಯಬೇಕು, ಅದನ್ನು ಪಡೆಯಬೇಕು. ಈಗ ಜಗತ್ತಿನ ವ್ಯವಸ್ಥೆಯೇ ಸಂಪೂರ್ಣ ತಪ್ಪಾಗಿ ಹೋಗಿದೆ ಎಂಬುದು ನನ್ನ ಅಭಿಪ್ರಾಯ. ಈ ಕರ್ಮಭೂಮಿ ಎನಿಸಿಕೊಂಡಂತಹ ಭೂಲೋಕದಲ್ಲಿರುವವರು ಎಲ್ಲರೂ ದುಡಿಮೆಗಾರರು. ಆ ಯಜ್ಞ ವಿಧಾನಕ್ಕೆ ಯಾವ ಸೂತ್ರ ಉಂಟೋ ಅಂತೂ ಅದು ಸತ್ಯ ಎಂಬ ಹಾಗೆ ನನಗೆ ಕಾಣಿಸ್ತಾ ಇದೆ. ಅಗ್ನಿಯಲ್ಲಿ ಒಬ್ಬೊಬ್ಬ ದೇವತೆಯನ್ನು ಆಹ್ವಾನಿಸಿ ಅವನಿಗೆ ನಮ್ಮ ಸುಪುಷ್ಟವಾದಂತಹ ಬೆಳೆಗಳನ್ನು ಹವಿಸ್ಸಾಗಿ ಕೊಟ್ಟು ಅದೆಲ್ಲವೂ ಅಗ್ನಿಯ ಮುಖೇನವಾಗಿ ಪ್ರತ್ಯೇಕವಾಗಿ ದೇವತೆಗಳಿಗೆ ಸಲ್ಲುತ್ತಂತೆ ಅವರ ಶಕ್ತಿ ವೃದ್ಧಿ ಆಗ್ತದೆ. ಅಂದರೆ ಅರ್ಥ ಏನು? ನಾವು ಕಷ್ಟಪಟ್ಟು ದುಡಿದದ್ದನ್ನು ನಾವೇ ಸುಖ ಪಡದೆ ಇನ್ನೊಬ್ಬ ಕಷ್ಟಪಡದೆ ತನ್ನದೇ ಆದಂತಹ ಸ್ವತ್ತನ್ನಾಗಿಸಿಕೊಳ್ಳುವಂತಹ ವ್ಯವಸ್ಥೆ ಈ ಕಾಲದಲ್ಲಿದೆ. ಧಿಕ್ಕಾರ ಈ ಕರ್ಮಕಾಂಡಕ್ಕೆ. ಈ ಕರ್ಮಕಾಂಡದಲ್ಲಿ ಎಲ್ಲ ಇರುವುದು ನಮ್ಮ ಆಡುಭಾಷೆಯಲ್ಲಿ ಹೇಳುವಂಥ ಓಲೈಕೆಯಲ್ಲೂ ಪ್ರಸನ್ನ ಯಜ್ಞವ, ಪ್ರಸನ್ನ ಪೂಜೆ, ಯಾವುದೇ ಆಗಲಿ ಏನು ಅವನನ್ನು ಮೆಚ್ಚಿಸಲಿಕ್ಕೆ. ಆ ಮೆಚ್ಚಿಸಲಿಕ್ಕೆ ಏನು ಮುಖಸ್ತುತಿ, ಸಹಸ್ರನಾಮಾರ್ಚನೆಯೋ ಲಕ್ಷನಾಮಾರ್ಚನೆಯೋ ಅಂದ್ರೆ ಏನು? ನೀನು ದೊಡ್ಡವ ಎಂಬುದಾಗಿ ಹೊಗಳಿಕೊಂಡು ಅದರಿಂದ ತನ್ನದಾದಂತಹ ಆಶಯಗಳನ್ನು ಪೂರೈಸಿಕೊಳ್ಳುವುದು. ಎಷ್ಟೋ ಇಷ್ಟಿಕಾ ಯಜ್ಞಗಳಿವೆ. ಅದನ್ನು ನನಗೆ ಕೊಡ್ತೀಯೋ, ಇದನ್ನು ನಿನಗೆ ಕೊಡ್ತೇನೆ, ಅಥವಾ ಮೊದಲಾಗಿಯೇ ನಾನು ಕೊಡ್ತೇನೆ, ಆಮೇಲೆ ನೀನು ಕೊಡು. ಹಾಗಾದರೆ ನಮ್ಮವರ ಆಡುಭಾಷೆಯಲ್ಲಿ ಹೇಳುವ ಲಂಚಗೂಳಿತನ ಅಂದರೆ ಇದುವೇ ಅಲ್ವ? ದೇವರೇ ನಿನಗೆ ಇದನ್ನು ಕೊಡ್ತೇನೆ, ನನಗೆ ಅದು ಕೊಡು.
ಅದೇ ಒಬ್ಬ ಸರ್ಕಾರಿ ಆಡಳಿತಾಧಿಕಾರಿಗೆ ಕೊಟ್ಟರೆ ಅದನ್ನು ಲಂಚ ಅಂತಲೇ ಹೇಳ್ತೇವೆ, ದೇವತೆಗಳಿಗಾದರೆ ಹವಿಸ್ಸು ಅಂತಲೇ ಹೇಳ್ತೇವೆ. ಎರಡೂ ಒಂದೇ ಅಲ್ವ? ಎಲ್ಲ ಅವರವರ ಕಾರ್ಯ ಸಾಧನೆಗಾಗಿ ಕೈ ನೀಡುವಂಥದ್ದು ಅಥವಾ ಅಡಿಯಿಂದ ತಕ್ಕೊಳ್ಳುವಂಥದ್ದು. ಹಾಗಾಗಿ ನನ್ನದಾದಂತಹ ತೀರ್ಮಾನ, ಎಂದಿನವರೆಗೆ ವೇದ ಮೂಲವಾಗಿ ಬಳಿಕ ಅದರಿಂದ ಬೆಳವಣಿಗೆ ಹೊಂದಿದಂಥ ಈ ವೇದ ಸಂಸ್ಕೃತಿ ಎಂಬುದಿದೆ, ಅಲ್ಲಿಯವರೆಗೆ ಈ ಭೂಮಿಯಲ್ಲಿ ಭ್ರಷ್ಟಾಚಾರ ತಪ್ಪುವುದಿಲ್ಲ, ಭ್ರಷ್ಟಾಚಾರ ತಪ್ಪುವುದಿಲ್ಲ. ಭ್ರಷ್ಟಾಚಾರದ ಮೂಲವೇ ವೇದಗಳು. ಈ ವೇದಗಳಲ್ಲಿರುವಂತಹ ಯಜ್ಞಾದಿಗಳು ಅದನ್ನು ಕೊಡ್ತೇನೆ ಇದನ್ನು ಕೊಡ್ತೇನೆ ಎಂಬುದೇ ಅಲ್ವೋ ಇರುವುದು. ಹಾಗಾದರೆ ನಾವು ಆಡು ಮಾತಿನಲ್ಲಿ ಹೇಳುವಂಥ ಲಂಚಗಾರಿಕೆ ಎಲ್ಲಿಗೆ ಮುಟ್ಟಿ ಹೋಯಿತು? ಎಲ್ಲಿಂದ ಬಂತು? ವೇದಗಳಿಂದ ಬಂತು ಹೊರತು ಮತ್ತೆ ಎಲ್ಲೂ ಅಲ್ಲ. ಆ ಆಡಳಿತ ಅಲ್ಲಿಂದಲೇ, ವೇದದಿಂದಲೇ ಬಂದದ್ದು ಭ್ರಷ್ಟಾಚಾರ, ವೇದದಿಂದಲೇ ಬಂದದ್ದು ಭ್ರಷ್ಟಾಚಾರ. ಹಾಗಾಗಿ ವೇದಗಳಿಗೆ ಧಿಕ್ಕಾರ. ವೇದಗಳು ಯಾರನ್ನು ಆರಿಸಿದೆ ಅವನಿಗೆ ಧಿಕ್ಕಾರ, ಇದುವರೆಗಿನ ವ್ಯವಸ್ಥೆಗೆ ಧಿಕ್ಕಾರ ಎಂಬ ಹಾಗೆ ಹೊರಟವ ನಾನು. ವೇದಗಳಲ್ಲೆಲ್ಲ ಹೇಳಲ್ಪಟ್ಟದ್ದು ಸರ್ವೋಚ್ಚನಾದಂತಹ ನಾಯಕ ಅವ ಇಂದ್ರ. ಬಹುಶಃ ಬೇರೆ ದೇವರುಗಳೆಲ್ಲ ಆಮೇಲಿನ ಬೆಳವಣಿಗೆಯೇ ಹೊರತು ವೇದಗಳು ಒಪ್ಪಿಕೊಂಡ ಹಾಗೆ ಇಂದ್ರನಿಂದ ಶ್ರೇಷ್ಠವಾದಂತಹ ಬೇರೆ ದೇವತೆ ಇಲ್ಲ. ಎಲ್ಲಿಯವರೆಗೆ ಅಂದರೆ ಈಗೇನು ಒಂದೇ ರಾಶಿಯಾಗಿ ಬಿದ್ದದೆ ಈ ವೇದಗಳು, ನಾಳೆ ಇದನ್ನು 3-4 ಎಷ್ಟು ತುಂಡು ಮಾಡ್ತಾರೋ ಏನು. ಯಾರ ಆಧಿಪತ್ಯವನ್ನು ಅಂದರೆ ಇಂದ್ರನ ಆಧಿಪತ್ಯವನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ ಅವರ ಕಣ್ಣನ್ನು ಕೀಳು, ಕೈಯನ್ನು ಕಡಿ, ಇದು ವೇದದಲ್ಲೇ ಇರುವಂತಹ ಮಾತಲ್ವ? ಹಾಗಾದರೆ ಇಂದ್ರಾಧಿಪತ್ಯಕ್ಕೆ ಒಪ್ಪಲೇಬೇಕು, ಇಲ್ಲ ಇದ್ದರೆ ಬಲಾತ್ಕಾರ ಮಾಡ್ತೇವೆ, ಕೈ ಕಡಿತೇವೆ, ಕಣ್ಣು ತೆಗಿತೇವೆ, ಈ ರೀತಿ ಹೇಳುವಂತಹ ವೇದಗಳು ಬೇಕು ಎಂಬಂಥದ್ದು ನನಗೆ. ಮೊದಲು ಇಂದ್ರನನ್ನು ಇಳಿಸಿದರೆ ಇದೆಲ್ಲವೂ ಇಳಿಯುತ್ತದೆ. ಕರ್ಮಭೂಮಿಯಲ್ಲಿರುವಂತಹ ನಾವು ದುಡಿಯುತ್ತೇವೆ, ಕೊಡುತ್ತೇವೆ, ಅವ ತಿಂತಾನೆ, ಸುಖ ಪಡ್ತಾನೆ. ಅವ ಸುಖ ಪಡ್ತಾನೋ ಇಲ್ಲವಲ್ಲ, ಅವನ ಹತ್ರ ಸುಖ ಮೂಲವಾದಂಥ ವಸ್ತುಗಳೆಲ್ಲ ಇದೆ. ಯಾಕೆ? 1 ವರ್ಷ ನಿನ್ನಲ್ಲಿ, 1 ವರ್ಷ ನನ್ನಲ್ಲಿ, 1 ವರ್ಷ ಕರ್ಮಭೂಮಿಯಲ್ಲಿ, 1 ವರ್ಷ ಭೋಗಭೂಮಿಯಲ್ಲಿ, ಅಥವಾ ಕರ್ಮಭೂಮಿಯಲ್ಲಿ ದುಡಿಯುವವರಿಗೆ ಅದರಿಂದ ಕೊಡು. ಇವನ ಮಳೆ ಬಂದ ಕೂಡಲೇ ಬೆಳೆ ಬೆಳೆಯುವುದಿಲ್ಲ, ನಾವು ಬೆವರು ಸುರಿಸಿ ಇದರಲ್ಲಿ ದುಡಿಮೆ ಮಾಡಿದರೆ ಮಾತ್ರ ಬೆಳೆ ಬರುವುದು ಹೊರತು ಮಳೆ ಬಂದ ಕೂಡಲೇ ಇಳೆ ಏನು ಮೊಳೆಯುವುದಿಲ್ಲ, ಬೆಳೆ ಬೆಳೆಯುವುದಿಲ್ಲ. ಹಾಗಾದರೆ ಇದೆಲ್ಲ ಒಂದು ಮಾಯಕದ ಮೋಡಿ ಇಲ್ಲಿ ನಡೆಯುತ್ತಾ ಇರುವಂಥದ್ದು ಎಂಬ ಕಾರಣಕ್ಕೆ ತೀರ್ಮಾನಕ್ಕೆ ಬಂದಿದ್ದೇನೆ. ಇಂದ್ರನನ್ನು ಅಲ್ಲಿಂದ ಇಳಿಸಲೇಬೇಕಾಗಿಲ್ಲ, ನನ್ನನ್ನೇ ಕರೆದವ ಉಪಚರಿಸಿ ಅಲ್ಲಿರುವಂತಹ ಸಂಪತ್ತನ್ನು ನನಗರ್ಧ ಅವನಿಗೆ ಅರ್ಧ ಅಂತೇಳಿ ಒಪ್ಪಿದ್ರು ನನ್ನಿಂದ ಅಡ್ಡಿ ಇಲ್ಲ. ನಾನು ನನಗಾಗಿ ಕೇಳ್ತಾ ಇಲ್ಲ, ನನ್ನ ಗೆಳೆಯರಿಗಾಗಿ. ನಾನು ಯಾವತ್ತೂ ಸೇವಕರು ಅಂತೇಳಿ ಹೇಳುವುದೇ ಇಲ್ಲ, ಆತ್ಮೀಯರೇ, ಗೆಳೆಯರೇ, ಅದು ಕೆಂಪು ಭಾಷಣದ ಕ್ರಮವೇ ಹಾಗೆ. ಇಂಥವರಿಗೆ ಬೇಕಾಗಿ ಅಲ್ಲಿರುವಂಥದ್ರಲ್ಲಿ ಅದನ್ನು ಅನುಭವಿಸುವಂತಹ ಶಕ್ತಿ ನಮಗೂ ಬೇಕು, ಆ ಅವಕಾಶ ನಮಗೆ ಬೇಕು. ಮತ್ತು ಈ ವ್ಯವಸ್ಥೆಗೆಲ್ಲ ಮೂಲ ಏನು? ವೇದಗಳು ಯಾವ ರೂಪದಲ್ಲಿ ಇದೆಯೋ ಬಾಯಿಪಾಠದಲ್ಲೇ ಬಾಯಿಂದ ಬಾಯಿಗೆ ಹೋಗ್ತದೆ, ಕಿವಿಯಿಂದ ಕಿವಿಗೆ ಸುಲಿಯುತ್ತದೆ. ಅದು ಶ್ರುತಿ ಇರಲಿ, ಸ್ಮೃತಿ ಇರಲಿ, ಅಥವಾ ಭೌತಿಕ ರೂಪದಲ್ಲಿರಲಿ. ಭೌತಿಕ ರೂಪದಲ್ಲಿದ್ದರೆ ಆ ವೇದಗಳಿಗೆ ಬೆಂಕಿ ಹಚ್ಚುತ್ತೇನೆ, ಇಲ್ಲವೋ ಸಮುದ್ರದಡಿಯಲ್ಲಿ ಹುಗಿದಾಗುತ್ತೇನೆ. ಅಂತೂ ಜಗತ್ತಿನಲ್ಲಿ ವೇದಗಳೇ ಇರಬಾರದು. ಆ ಸಂದರ್ಭದಲ್ಲಿ ಸಮಾನತೆ ಉಂಟಾಗ್ತದೆ, ಸುವ್ಯವಸ್ಥೆ ಉಂಟಾಗ್ತದೆ. ಈ ಕಾರಣಕ್ಕಾಗಿ ಆದಷ್ಟು ಬೇಗನೆ ನಾವು ದೇವಲೋಕವನ್ನು ಮುತ್ತಬೇಕು, ಅದನ್ನು ಪಡೆಯಬೇಕು. ಏನು ನಿಮ್ಮ ಅಭಿಪ್ರಾಯ ಎಂಬುದಾಗಿ ನನ್ನ ಸಭಿಕರಲ್ಲಿ ಕೇಳಿದರೆ ಎಲ್ಲ ರಾಕ್ಷಸರು ಒಕ್ಕರಲ್ಲಿಂದ ಹೇಳಿದ್ದಾರೆ, ಸರಿ ಪ್ರಭೋ, ನಿನ್ನ ಅಭಿಪ್ರಾಯ ಸರಿ ಅಂತ. ಆದ ಕಾರಣವೇ ಉದ್ಗಾರ ಬಂದದ್ದು, ಬಳಿರೆ 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 ಬಾಹು ಬಲರೇ ತಳುವದೀಗ ದೈತ್ಯ ಸೇನೆ ತೆರಳಲಿ ಮೇಲೆರಗಲಿ
ಬಾಲರೇ, ಈ ಉದ್ಗಾರ ಯಾಕೆ ಬಂತು? 10 ಮಂದಿಯಲ್ಲಿ ಒಂದು ಅಭಿಪ್ರಾಯವನ್ನು ಕೇಳುವುದೇ ಅತ್ಯಂತ ಕಷ್ಟದ ಕೆಲಸ. 10 ಮಂದಿಯಲ್ಲಿ ಅಭಿಪ್ರಾಯ ಕೇಳಿತು ಅಂತೇಳಿ ಆದರೆ 11 ಅಭಿಪ್ರಾಯಗಳು ಬರ್ತವೆ. ಆದರೆ ನಮ್ಮ ಸಭೆಯಲ್ಲಿ ಹಾಗಲ್ಲ. ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಒಂದೇ ಅಭಿಪ್ರಾಯವನ್ನು ಹೇಳಿದ್ದಾರೆ. ನೀನು ಹೇಳಿದ್ದು ಸರಿ ಅಂತ. ಯಾರೂ ತಲೆಹರಟೆ ಮಾಡಲಿಲ್ಲಲ್ಲ. ಗುರುಗಳ ಹತ್ರ ಕೇಳಿದ್ದೀರ ಅಂತ. ನನಗೆ ಯಾರು ಗುರು? ಲೋಕಕ್ಕೆ ಗುರು ನಾನೇ. ನನಗೆ ಇನ್ನೊಬ್ಬ ಗುರು ಬೇಕಾಗಿಲ್ಲ. ಯಾಕಂದರೆ ಒಬ್ಬರನ್ನು ಗುರು ಎಂಬುದಾಗಿ ನಾವು ಆರಿಸಬೇಕಿದ್ರೆ ನಮ್ಮಿಂದ ಹೆಚ್ಚು ಯೋಗ್ಯತೆ ಇದ್ದವನಾಗಿರಬೇಕು. ನಮಗೆ ಮಾರ್ಗ ಗೊತ್ತಿಲ್ಲ ಅಂತೇಳಿ ಆದರೆ ಮಾರ್ಗದರ್ಶಕ ಬೇಕು. ಮಾರ್ಗ ಸರಿಯಾಗಿ ನನಗೆ ಗೊತ್ತಿದೆ ಅಂದ ಮೇಲೆ ನನಗೆ ಮಾರ್ಗದರ್ಶಕ ಯಾಕೆ? ಹಾಗಾಗಿ ಈ ತಮಾಸುರನಿಗೆ ಗುರುವಿಲ್ಲ, ಗುರು ಬೇಡ. ಯಾವ ಗುರುವು ಇಲ್ಲದೆ ನಾನೇ ನನಗೆ ಗುರುವಾಗಿ ಈ ಪ್ರವೃತ್ತಿಗೆ ಹೋಗುವುದು ಎನ್ನುವುದಕ್ಕೂ ಕೂಡ ನಮ್ಮವರ ಸಹಾನುಮತ ಇದೆ ಅಂತೇಳಿ ಆದರೆ ಬಳರೆ ಬಾಪುರೆ ಒಪ್ಪಿಕೊಳ್ಳಬೇಕು. ಯಾರೂ ಹೇಳಲಿಲ್ಲಲ್ಲ, ಆ ದೇವರ ಕುರಿತು ತಪಸ್ಸು ಮಾಡು, ಈ ದೇವರ ಕುರಿತು ತಪಸ್ಸು ಮಾಡು. ಸತ್ರು ಯಾವ ದೇವರ ತಪಸ್ಸು ಮಾಡಲಿಕ್ಕಿಲ್ಲ. ನಾನು ಅಂಥವ. ನಾನು ತಪಸ್ಸು ಮಾಡಿ ದೇವರು ಕೊಟ್ಟಂಥ ವರಬಲದಿಂದ ನಾನು ದೊಡ್ಡವಾಗಬೇಕಾಗಿಲ್ಲ. ಹಾಗಾಗಿ ತಮಾಸುರನಂತಾದಂತಹ ವಿಶೇಷತೆ ಏನು? ಯಾವ ದೇವರ ತಪಸ್ಸು ಮಾಡಿ ವರ ಪಡೆದು ಹೋಗುವವಲ್ಲ. ದೇವರು ನನಗೆ ಬೇಕಾಗಿಲ್ಲ, ನನಗೆ ನಾನೇ ದೇವರು. ಗುರು ನನಗೆ ಬೇಕಾಗಿಲ್ಲ, ಯಾಕೆ? ನನಗೆ ನಾನೇ ಗುರು. ಹಾಗಿರುವಾಗ ಗುರು ಇಲ್ಲದೆ ದೇವರ ಮೇಲೆ ಭಕ್ತಿ ಇಲ್ಲ ಅಂತೆಲ್ಲ ತಲೆಬಗ್ಗದಿ ಆ ರೀತಿ ವರ್ತಿಸುವಂತಹ ಈ ತಮಾಸುರ ತಮ್ಮವರನ್ನೆಲ್ಲ ಕೂಡಿಕೊಂಡೇ ಸ್ವರ್ಗಕ್ಕೆ ದಾಳಿ ಇಡುವುದು ಎಂಬ ತೀರ್ಮಾನಕ್ಕೆ ಬಂದಾಗ ಎಲ್ಲರೂ ವೀರೋಚಿತವಾಗಿ ವ್ಯವಹರಿಸ್ತಾ ಇದ್ದಾರೆ. ಎಲ್ಲರನ್ನು ಕೂಡಿಕೊಳ್ಳುತ್ತೇನೆ, ನಾಕವನ್ನು ಮುತ್ತುವ. ಸ್ವರ್ಗಕ್ಕೆ ಬೊಬ್ಬಾಟವಂತೆ, ರಾಕ್ಷಸ ತಿಂಥಿಣಿಯಂತೆ ನಮ್ಮನ್ನೆಲ್ಲ ಹೊಡೆದು ಮಲಗಿಸುವುದಕ್ಕೆ ಬಂದವರಂತೆ. ಹೀಗೆ ಚಾರಕರಿಂದ ವರ್ತಮಾನ ತಿಳಿದ ಮೇಲೆ ನಾವಿನ್ನು ಸುಮ್ಮನೆ ಉಳಿಯುವುದಲ್ಲ. ಗುರುಗಳಾಡಿದ ಮಾತು ಮತ್ತೆ ಮತ್ತೆ ಸ್ಮರಣೆಗೆ ಬರ್ತಾ ಉಂಟು. ಸರಿಯಾದ ಸನ್ನಿವೇಶ ಒದಗಿ ಬಂದಾಗ ಹೊಡೆದು ಮುಗಿಸಬೇಕು ಅವರನ್ನು ಎನ್ನುವ ಕಾರಣದಿಂದ. ಇನ್ನು ವಿಳಂಬ ಏನು? ಯುದ್ಧಾಸಕ್ತಿಯಿಂದ ಐರಾವತವನ್ನೇ ವಜ್ರವಾಣಿಯಾಗಿ ಎದುರಿಸ್ತೇನೆ, ಬಂದವನು ಯಾರು ಅನ್ನುವುದನ್ನು. ಯಾವನಯ್ಯ ನೀನು? ಅಧಿಪತಿ ಅಸಂಖ್ಯ ಸೊಂಡಿಲುಗಳಲ್ಲಂತಹ ಈ ಬಿಳಿಯಾನೆಯನ್ನು ಏರಿ ಬಂದಿದ್ದಿ. ನೀನೇ ಇಂದ್ರನಿರಬೇಕು. ಹೌದಯ್ಯ. ಇದೇ ಬಹುಶಃ ಐರಾವತ. ಹೌದು. ಐರಾವತವನ್ನು ಏರಿದಂತಹ ನೀನು ಬರುವಾಗ ಅದು ಒಂದು ವಿಜೃಂಭಣೆಯ ದೃಶ್ಯ. ಆದರೆ ನಮಗೆ ಕರಳು ಕತ್ತರಿಸಿದ ಹಾಗಾಗ್ತದೆ. ಕರಳು ಕತ್ತರಿಸಿ ಅದು ಯಾಕೆ? ಉಳಿದವರು ವಿಜೃಂಭಿಸಿದಾಗ ನಿಮಗೆ ಹಾಗಾಗಬೇಕು? ಉಳಿದವರು ವಿಜೃಂಭಿಸಿದ್ರೆ ದೊಡ್ಡದಲ್ಲ, ಮತ್ತೆ ನಮ್ಮವರೇ ನಮ್ಮನ್ನು ಬಡತನದಲ್ಲಿ ದೊಡ್ಡತನ ತೋರಿಸ್ತಾ ಇದ್ದಾರಲ್ಲ. ಓಹೋ, ಬಹಳ ಮೂಲವನ್ನು ಹುಡುಕಿಕೊಂಡು ಹೋದರೆ ಈ ಕಾಲಕ್ಕೆ ಬಹುಶಃ ಮಕ್ಕಳ ಸಂತಾನದಿಂದಲೇ ಬರುವುದು. ಆಗಲಿ ಒಬ್ಬ ಅಪ್ಪಯ್ಯನ ಬೇರೆ ಬೇರೆ ಹೆಂಡತಿಯರಲ್ಲಿ ಮುಂದುವರಿದದ್ದು ಆದರೂ ಮೂಲ ಹುಡುಕಿದ್ರೆ ನಿಮ್ಮದು ನಮ್ಮದು ಒಂದೇ. ಕಶ್ಯಪರೇ ಮೂಲವಾಗಿ. ಹೌದು. ಅಂಥದ್ರಲ್ಲಿ
ಒಂದು ವಿಂಗಡದವರು ದಿನದಿಂದ ದಿನಕ್ಕೆ ಬಡತನಕ್ಕೆ, ಇನ್ನೊಂದು ವಿಂಗಡದವರು ಬಹಳ ಮೆಂಡೆ. ಓಹೋ, ದೈತ್ಯರು, ಆದಿತ್ಯರು, ಅಥವಾ ನಾವು ರಾಕ್ಷಸರು ಸ್ಥೂಲವಾಗಿ ಗುರುತಿಸಲ್ಪಡುವ, ನೀವೆಲ್ಲ ದೇವತೆಗಳು. ನೀವು ಸುಖ ಪಡುವುದಕ್ಕೆ ಇದ್ದೀರಿ, ನಾವು ಕಷ್ಟಪಡುವುದಕ್ಕೆ ಇದ್ದೇವೆ. ಎಂತೆಂತಹ ಭ್ರಮೆಯನ್ನು ಜಗತ್ತಿಗೆ ಹುಟ್ಟಿಸಿ ಬಿಡ್ತೀರಿ. ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ನಾಯಕ ನೀನಂತೆ. ಅದರ ಮೇಲೆ ಒಂದೊಂದು ಮಂತ್ರಗಳೆಲ್ಲ ಏನೇನು ಹೇಳಿಬಿಡ್ತವೆ. ಒಟ್ಟಾಗಿ ಇರುವ, ಒಟ್ಟಾಗಿ ಉಣುವ, ಒಟ್ಟಾಗಿ ನಾವು ಸಂಪದ್ಭರಿತರಾಗೋಣ, ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಣ. ಆದರೆ ನಮ್ಮಲ್ಲಿ ಯಾವುದೇ ರೀತಿ ದ್ವೇಷ ಭಾವನೆ ಬಾರದೇ ಇರಲಿ. ಎಂಥದ್ದು, ನನಗೆ ಆ ಭಾಷೆಯ ಮೇಲೆ ಹೆಚ್ಚು ಒಲವೂ ಇಲ್ಲ. ದೊಡ್ಡದಲ್ಲ, ನಿನಗೆ ಬೇಕಾದಷ್ಟು ಗೊತ್ತುಂಟು. ಸಹನಾವತ್ವ, ಸಹನಾವ ಗುಣತ್ವ, ಎಂಥದ್ದೋ ಎಲ್ಲ ಹೇಳ್ತೀನಿ. ತಿನ್ಲಿಕ್ಕಾಗುವಾಗ ನಾನು ಊಟ ಮಾಡ್ತೇನೆ, ನೀನಲ್ಲಿ ಬದಿಯಲ್ಲಿ. ಕೆಲವು ಸಲ ಏನಾಗ್ತದೆ ಅಂದ್ರೆ, ಈ ಗೊತ್ತಿಲ್ಲದೆ ಇದ್ದು ತನಗೆ ಗೊತ್ತಿದ್ದನ್ನೇ ಹೇಳುವವರಿಗೆ ತಿದ್ದಲಿಕ್ಕೆ ಹೋಗಿ ಪ್ರಯೋಜನ ಇಲ್ಲ. ಇಲ್ಲ, ತಿದ್ದಬೇಡ. ಅವರಿಗೆ ಬೇಕಾದ್ದನ್ನೇ ಅವ್ರು ಹೇಳುವುದು. ನಿನಗೆ ಅರ್ಥವಾಗುವಂತ ಭಾಷೆಯಲ್ಲಿ ನಾನು ಹೇಳಿದ್ದೇನೆ. ಸರಿ, ಗೊತ್ತಾಯ್ತು. ನಾನು ಹೇಳಿದ್ದು ನಿನಗೆ ಅರ್ಥವಾಗದೇ ಇರ್ಲಿಕ್ಕಿಲ್ಲ. ಈ ಮಂತ್ರಕ್ಕೆ ವಿರೋಧವಾಗಿಯೇ ವರ್ತಿಸುವ ದೇವೇಂದ್ರ ತಾನೊಬ್ಬ ತಿನ್ನಬೇಕು, ತಾನೊಬ್ಬ ಬಲವಂತನಾಗಬೇಕು. ನಮ್ಮಲ್ಲಿ ದೇಶ ಬಾರದೇ ಇರಲಿ. ಯಾಕೆ? ನೀನು ಸುಮ್ಮನೆ ಕೂತ್ಕೋ, ನಾನು ನನಗೆ ಮನಸ್ಸಿಗೆ ಬಂದದ್ದನ್ನು ಮಾಡ್ತೇನೆ. ಆದರೆ ಇಂಥದ್ದು ಜಗತ್ತಿನಲ್ಲಿದ್ದು ಅನುಭವಿಸಿ ಅನುಭವಿಸಿ ನಮಗೆ ಸಾಕಾಗಿದೆ. ಜಗತ್ತಿನ ಕಣ್ಣೀರೆಲ್ಲ ಕೆಂಪು ಕೆಂಪಾಗಿದೆ. ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆ ಗೊತ್ತಾಯ್ತು. ಅಲಂಕಾರಿಕವಾಗಿ ಹೇಳು. ಕಣ್ಣೀರು ಕೆಂಪಾದಲ್ಲ, ಕಣ್ಣು ಕೆಂಪಾದ್ದು. ಕಣ್ಣು ಕೆಂಪಾಗುದು. ಉತ್ಪ್ರೇಕ್ಷ ಅಲಂಕಾರದಲ್ಲಿ ವಸ್ತು ಸಾಮ್ಯ ಏನು ಇರಲೇಬೇಕಾಗಿ. ಹೌದಪ್ಪ. ಹಾಗಾಗಿ ಕೆಂಪಾದುದೇ ಕ್ರೋಢೀಕರಿಸಿಬಿಟ್ಟು ಬೆಳೆದಂತಹ ನಾಡು ನಮ್ಮ ಕೆಂಪು ನಾಡು ಶೋಣಿತಾಪುರ. ಹೌದು, ಶೋಣಿತಾಪುರದಲ್ಲಿರುವಂತಹ ನಾವು ನಿಜವಾಗಿಯೂ ಒಂದು ರೀತಿಯ ಸಮಾನತೆ ಇರಬೇಕು ಎಂಬ ಹಾಗಿದ್ದರೆ ನೀವು ಮಾತ್ರ ಸುಖ ಪಡುವುದಲ್ಲ, ನಾವು ಸುಖ ಪಡ್ತೇವೆ. ಬೇಡ, ನೀನು ಪಡೆಯಲೇಬಾರದು ಎಂಬುದಾಗಿ ನಾನು ಹೇಳುವ. ಸ್ವಲ್ಪ ಅಂಶ ನೀನಿಟ್ಟುಕೋ, ಸ್ವಲ್ಪ ಅಂಶ ನಮಗೆ ಕೊಡು, ಅಥವಾ ಸ್ವಲ್ಪ ದಿನ ನಾನು ಅಲ್ಲಿ ಕೂತ್ಕೊಳ್ತೇನೆ, ನೀನು ಕರ್ಮಭೂಮಿಯಲ್ಲಿ ದುಡಿ. ಆ ರೀತಿಯಾದರೂ ವ್ಯವಸ್ಥೆ ಮಾಡಿದರೆ ಕೊಡುವುದಕ್ಕೆ ಸಾಧ್ಯ ಇಲ್ಲ, ನಿನಗೆ ಕೊಡುವುದಿಲ್ಲ ನೀನು. ಇಂತಹ ನಾನು ಅಧಿಪತಿ ದಾನವ. ಈಗ ಕೊನೆಗೆ ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಯಾವನು ತನ್ನ ಪಟ್ಟಕ್ಕೆ ಅಂಟಿಕೊಳ್ಳಿಕ್ಕೆ ಹೋರಾಡ್ತಾನೆ ಅಂತವನು ಎಳೆದೇ ತೆಗಿಬೇಕು. ಅವನನ್ನು ಎಳೆಯುವಾಗ ಪಟ್ಟವೂ ಅವನಿಗೆ ಅಂಟಿಕೊಂಡಿರ್ತದೆ, ಆವಾಗ ಪಟ್ಟವೂ ಬೀಳಬೇಕು. ಹಾಗಾಗಿ ಮರ್ಯಾದೆಯಲ್ಲಿ ಅಧಿಕಾರವನ್ನು ನನಗೆ ಕೊಡು. ಸುಮ್ಮನೆ ನನ್ನಿಂದ ಪೆಟ್ಟು ತಿನ್ನಬೇಡ. ಭೂಮಿಯಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಗೊತ್ತಾಯ್ತು. ಪ್ರತಿಪಾದನೆಯಲ್ಲಿ ನಿನಗೆ ಸಲ್ಲಬೇಕಾದದ್ರಲ್ಲಿ ಇಲ್ಲಿಯೂ ಉಂಟು. ಇದು ನಿನ್ನ ಧೋರಣೆ. ಹೌದು. ಅದಕ್ಕೆ ಹಿನ್ನೆಲೆಯಾಗಿರುವುದು ಎಲ್ಲರೂ ಸಮಾನರಾಗಿ ಸಮಾನ ಸೌಖ್ಯವನ್ನು, ಸಮಾನ ಪರಿಶ್ರಮವನ್ನು. ಹೌದಲ್ಲ? ಶೋಣಿತಾಪುರದಲ್ಲಿ ಆಚರಿಸಿ ಬಂದವನ ನೀನು. ಹೌದು. ನಿನ್ನ ಅಧಿಕಾರವನ್ನು ನೀನು ನಿನ್ನ ಜೊತೆಯಲ್ಲಿದ್ದವರೊಟ್ಟಿಗೆ ಹಂಚಿಕೊಂಡು ಬಂದವ. ಎಲ್ಲರೂ ಸೇರಿ ನನ್ನನ್ನು ನಾಯಕನಾಗಿ ಆರಿಸಿದ್ದು. ಅದೇ, ಈ ಎಲ್ಲರೂ ಸೇರಿ ಎಂಬಾಗ ನಿನ್ನನ್ನು ನಾಯಕನಾಗಿ ಯಾರು ಒಪ್ಪಿದ್ರು ಅವರನ್ನು ಮಾತ್ರ ನೀನು ದೃಷ್ಟಿಯಲ್ಲಿಟ್ಟುಕೊಳ್ಳುವುದೇ ಅಲ್ಲದೆ ಜನವರ್ಗಗಳ ಅನೇಕ ಇಲ್ವೋ ಭೂಮಿಯ ಮೇಲೆ ಇದ್ದಾರೆ. ಈಗ ಅವರಿಗೆಲ್ಲ ನೀವು ಪೀಡೆ ಕೊಡುವುದಿಲ್ಲ. ಅವರಲ್ಲಿ ಕೆಲವರು ನಿಮ್ಮನ್ನು ಪೂಜಿಸುವವರಿದ್ದಾರೆ. ಅದು ಸರಿಯಯ್ಯ, ಅಂತವರನ್ನು ನಾನು ಪೀಡಿಸಿದ್ದೇನೆ. ಅಲ್ಲ, ಅದು ಸರಿ. ನಿನಗೆ ಶಕ್ತಿ ಉಂಟು ಎಂಬುದರಿಂದ ನೀನು ದುರ್ಬಲನನ್ನೇನು ಸುಮ್ಮನೆ ವಿಹರಿಸುವುದಕ್ಕೆ ಬಿಟ್ಟಮಲ್ವಲ್ಲ. ಅವರು ದುರ್ಬಲರು ದೈಹಿಕವಾಗಿ ಮಾತ್ರ. ಅವರು ಮಾಡುವಂತಹ ಮಾನಸಿಕ ಕಿರಿಕಿರಿ ನನಗೆ ತಡೀಲಿಕ್ಕಾಗುವುದಿಲ್ಲ. ಬ್ರಾಹ್ಮಣರನ್ನೆಲ್ಲ ಶಿಕ್ಷಿಸಿದ್ದಾರೆ. ಪ್ರತೀಕಾರದ ಬುದ್ಧಿಯಿಂದಲೇ ನಿಮ್ಮ ವ್ಯವಹಾರ ಹೊರತು ನೀನು ಯಾವುದು ಉದಾತ್ತವಾದ ತತ್ವವನ್ನು ಸಮಾನವಾಗಿರೋಣ, ಸಮಾನವಾಗಿ ಹಂಚಿಕೊಳ್ಳೋಣ, ಸಮಾನವಾಗಿ ಉಣ್ಣೋಣ ಎಂಬುದನ್ನು ಪ್ರತಿಪಾದಿಸ್ತಾ ಇದೆಯೋ ನೀನು ಆಚರಿಸಿ ಪ್ರತಿಪಾದಿಸಿದ್ದಲ್ಲ. ಆಚರಿಸಿ ಯಾರು ಅದಕ್ಕೆ ವ್ಯತಿರಿಕ್ತವಾಗಿ ನಡೆಯುತ್ತಾರೆ ಅವರು ದಂಡನಾರ್ಹರು. ಆದೀತಪ್ಪ, ಶೋಣಿತಾಪುರದ ಪಟ್ಟವನ್ನು ವರ್ಷಕ್ಕೊಬ್ಬೊಬ್ಬನ ಹಾಗೆ ನಿನ್ನ ಅನುಚರರಿಗೆ ಕೊಟ್ಟದುಂಟ? ತೆಕ್ಕೊಳ್ಳಿಕ್ಕೆ ಯಾರು ಇಲ್ಲ, ನಾನೇ ಆಗಬೇಕು ಅಂತಾರೆ. ಅದೇ ಆಡಳಿತದಲ್ಲಿ ಇರುವವ ಹೀಗೆ ಮಾತಾಡಿದರೆ ಅವನ ನ್ಯಾಯ ಪ್ರತಿಪಾದನೆ ಅಂತ ಭ್ರಮೆಯಿಂದ ಜನ ಒಪ್ಪುತ್ತಾರೆ. ನಿನ್ನ ಜೊತೆಯಲ್ಲಿ ಇಷ್ಟು ಜನ ಬಂದಿದ್ದಾರಲ್ಲ, ಇವರೆಲ್ಲ ನೀನು ನಾಯಕ ಎಂಬ ನೆಲೆಯಿಂದ ನಿನ್ನನ್ನು ಅಂಗೀಕರಿಸಿ ಬಂದವರು, ನಿನ್ನನ್ನು ಪ್ರೋತ್ಸಾಹಿಸಿ ಮೇಲಕ್ಕೆ ತಂದವರು. ಈಗ ಸ್ವರ್ಗ ಸ್ವಾಧೀನಕ್ಕೆ ಬರ್ತದೆ ಅಂತ ಇಟ್ಟುಕೋ. ಈಗ ಇಲ್ಲಿ ಕೂತುಕೊಳ್ಳುವುದು ಯಾರು? ನಾನು ಕೂತುಕೊಳ್ಳುವುದು ಇವರಿಗೆ ಆ ಸಂಪತ್ತನ್ನೆಲ್ಲ. ಇವರು ಮತ್ತೆ ಚಾಮರ ಬೀಸುವುದಕ್ಕೆ ಇರುವುದಲ್ವ? ಹೌದು. ಈ ಸ್ವಭಾವಕ್ಕೆ ಏನು ಅಂತ ಹೆಸರು ಗೊತ್ತಾ? ಏನು? ತಾಮಸ ಅಂತ ಹೆಸರು. ತಾಮಸ ಗುಣದ
ಪ್ರಧಾನವಾಗಿರುವುದರಿಂದ ಹೆಸರು ಬಂತು. ಹಾ ಸರಿ. ಮೊದಲಿದ್ದದ್ದು ಸೋಮಕ ಅಂತಲ್ವ? ಹಾ. ಈಗ ಸೋಮಕ ತಮನಾದ ಯಾಕೆ? ಸೋಮಕನು ನಾನೇ, ತಮನೂ ನಾನೇ. ತಮನು ಸೋಮಕನಾದರೆ ಅದನ್ನು ನಾವು ಸ್ವಾಗತಿಸೋಣ. ಒಬ್ಬನಲ್ಲಿ ಸಚ್ಚಾರಿತ್ರ್ಯ ಉಂಟು ಅಂತಾದ್ರೆ, ಸದ್ಗುಣ ಉಂಟು ಅಂತಾದ್ರೆ ಅಂಗೀಕರಿಸುವಲ್ಲಿ ನಾವು ಜಿಪುಣರಲ್ಲ. ಆದ್ರೆ ಯಾವ ಆತನ ಸದ್ಗುಣದಿಂದ ಕೂಡಿ ಇದ್ದವನೋ ಅವನು ಮತ್ತೆ ದುಷ್ಟನಾದ ಅಂತಂದ್ರೆ ಅರ್ಥ ಏನು? ಒಂದು, ಒಟ್ಟಿಗೆ ಇದ್ದವರೆಲ್ಲ ನಿನ್ನ ತಲೆಗೆಡಿಸಿರ್ಬೇಕು. ಇಲ್ಲದೇ ಇದ್ರೆ ಸ್ವಲ್ಪ ಅಧಿಕಾರ ಬಂದ್ರೆ ಎಷ್ಟು ಸುಖ ಉಂಟು ಅಂತ ಗೊತ್ತಾಗಿ ಪೂರ್ಣಾಧಿಕಾರಕ್ಕಾಗಿ ಹಂಬಲಿಸುವ ಬುದ್ಧಿ ನಿನ್ನಲ್ಲಿ ಹುಟ್ಟಿರಬೇಕು. ಇಲ್ಲ. ಆದ್ರೆ ಒಂದು ನಿನ್ನ ನೆನಪಿಟ್ಟುಕೊಳ್ಬೇಕು, ಲೋಕದಲ್ಲಿ ಒಂದು ವ್ಯವಸ್ಥೆ ಅಂತ ಎಲ್ಲಿಯವರೆಗೆ ಉಂಟು ಅಲ್ಲಿಯವರೆಗೆ ಪ್ರತಿಯೊಬ್ಬನಿಗೂ ಅದರಿಂದ ಆಶಯವನ್ನು ಹೊಂದಿ ಸುಖವಾಗಿರುವುದಕ್ಕೆ ಅನುಕೂಲ ಉಂಟು. ಆದ್ರೆ ಈ ವ್ಯವಸ್ಥೆ ಸರಿ ಇಲ್ಲದಿದ್ರೆ ಏನು ಮಾಡುದು? ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಕಾಣುವುದು ಯಾರಿಗೆ? ತನಗೆ ಪ್ರಯೋಜನ ಆಗಲಿಲ್ಲ ಅಂತ ಆಲೋಚನೆ ಮಾಡುವವನಿಗೆ. ಅಲ್ಲ, ಆ ವ್ಯವಸ್ಥೆಗೆ ಒಗ್ಗಿಕೊಳ್ಳಿಕ್ಕೆ ನಮಗೆ ಸಾಧ್ಯವೇ ಆಗುದಿಲ್ಲ, ಆದ ಕಾರಣ ವ್ಯವಸ್ಥೆ ಸರಿ ಇಲ್ಲ. ಅಂದ್ರೆ ಈಗಿನ ವ್ಯವಸ್ಥೆ ಯಾವುದುಂಟು ಅದಕ್ಕೆ ನಿನಗೆ ಒಗ್ಗುವುದಕ್ಕಾಗುವುದಿಲ್ಲ. ಹಾಗೆ ಅಂತ ನಿನ್ನಲ್ಲಿ ಹೊಸ ವ್ಯವಸ್ಥೆ ಉಂಟು ಅಂತ ಕೇಳಿದ್ರೆ ನೀನು ಪರ್ಯಾಯದಿಂದ ಅದನ್ನೇ ಆಚರಿಸ್ತಾ ಇರುವ ಭೂಮಿಯ ಮೇಲೆ. ಈಗ ಒಂದು ವೇಳೆ ನೀನು ನಿನ್ನ ಅಧಿಕಾರವನ್ನೆಲ್ಲ ಹಂಚಿ ನಿನ್ನ ಜೊತೆಯಲ್ಲಿದ್ದವರ ನಿನ್ನ ಅನುಚರನ್ನೆಲ್ಲ ಸಮಾನರಾಗಿ ಪರಿಗಣಿಸಿ ಶೋಣಿತದ ಎಲ್ಲರೂ ಅಧಿಕಾರಿಗಳೇ ಅಂತ ಮಾಡಿದ್ರೆ ಅದು ಒಪ್ಪಬಹುದಿತ್ತು. ಎಲ್ಲರೂ ಅಧಿಕಾರಿಗಳಾದರೆ ರಥ ನಡೆಯಲಿಕ್ಕಿಲ್ಲ. ಅಂದ್ರೆ ಇದರ ಅರ್ಥ ಏನು? ಅಧಿಕಾರಕ್ಕೊಂದು ಅರ್ಹತೆ ಬೇಕು ಅಂತ ಆಯ್ತು. ಅರ್ಹತೆ ಇಲ್ಲದ ಅಧಿಕಾರಿಯಾಗಿ ಅದಾಗುದಿಲ್ಲ, ಅರ್ಹತೆಯೇ ಬೇಕು. ಹಾಗಾದ್ರೆ ಈ ಸ್ವರ್ಗಾಧಿಪತ್ಯವನ್ನು ನನ್ನಂಥ ಒಬ್ಬ ಹೊಂದುವುದಕ್ಕೆ ಅದಕ್ಕೊಂದು ಅರ್ಹತೆ ಬೇಕು ಅಂತ ನಿನಗೆ ಕಾಣುವುದಿಲ್ವಾ? ಅರ್ಹತೆ ಬೇಕೇ ಬೇಕು. ಅರ್ಹತೆ ಇಲ್ಲದೆ ಅರ್ಹತೆ ಇದ್ದು ನಾನು ಇಲ್ಲಿಗೆ ಬಂದಿದ್ದೇನೆ. ಅರ್ಹತೆ ಯಾವುದು? ನಾನು ಪುಣ್ಯವೋ ಮತ್ತೊಂದನ್ನು ಮಾಡಿ ಅದರ ಕರ್ಮದ ಫಲವಾಗಿ ಇದನ್ನು ಹೊಂದಿದವನಿದ್ದೇನೆ. ನೀನು ಯೋಚನೆ ಮಾಡಬೇಕಾದದ್ದು ಇದು ಭೂಮಿಯ ಮೇಲೋ ಪಾತಾಳದಲ್ಲೋ ನಡೆಯುತ್ತಿರೋ ವ್ಯವಹಾರ ಕ್ರಮ ಅಲ್ಲ, ಇದು ಸ್ವರ್ಗದ್ದು. ಸ್ವರ್ಗ ಅಂತಂದ್ರೆ ಬೆಳಕಿನ ಲೋಕ, ದೇವಲೋಕ. ಈ ದೇವಲೋಕದಲ್ಲಿ ಇದಕ್ಕಿದಿರದೇ ಆದ ಒಂದು ನಿಯಮ ಉಂಟು. ನಿಮಗೆ ಪಕ್ಕನೆ ಕಾಣುತ್ತದೆ, ದೇವತೆಗಳೆಲ್ಲ ಸುಖವಾಗಿದ್ದಾರಲ್ಲ, ನಾವು ಸುಖವಾಗಿರೋಣ. ಕಾಮಧೇನು ಕಲ್ಪವೃಕ್ಷ. ಹಾಲು ಆರೋಗ್ಯಪೂರ್ಣವಾಗಿರ್ಬೇಕು ಅಂತ ಆದ್ರೆ ಕುಡಿಯುವವನ ಆರೋಗ್ಯವು ಸರಿಯಾಗಿರ್ಬೇಕು. ಅಜೀರ್ಣ ರೋಗ ಬಾಧಿಸ್ತಾ ಇದ್ದವ ಹಾಲು ಒಳ್ಳೇದುಂಟು, ನೀವ್ಯಾಕೆ ಕುಡಿತೀರಿ, ನಮಗೂ ಕೊಡಿ ಅಂತಂದ್ರೆ ಇವನಿಗೆ ಅಜೀರ್ಣವಾಗಿ ಪ್ರಾಣಾಪಾಯ ಉಂಟಾಗ್ತದೆ. ಈ ಸ್ವರ್ಗದಲ್ಲಿದ್ದದ್ದನ್ನು ಅನುಭವಿಸುವುದಕ್ಕೆ ಆ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡಿರಬೇಕು. ನೀನೇ ಒಪ್ಪಿದ ಹಾಗೆ ಅರ್ಹತೆ ಇಲ್ಲದೆ ಇದ್ದವನಿಗೆ ಅಧಿಕಾರ ಇಲ್ಲ. ಅರ್ಹತೆಯನ್ನು ಸಂಪಾದನೆ ಮಾಡಿ ಅಂತ ಹೇಳಿದ್ರೆ ನಿನ್ನಂಥವರಿಗೆ ಅದು ಪಥ್ಯ ಆಗುವುದಿಲ್ಲ. ಆದ ಕಾರಣ ನಿನ್ನಲ್ಲಿರುವುದು ತಾಮಸ. ಈ ತಾಮಸ ಪ್ರವೃತ್ತಿ ಹಾಗೆ ಉಳಿದವರದೆಲ್ಲ ತನಗೆ ಬೇಕು, ತನ್ನದನ್ನು ಮಾತ್ರ ಯಾರಿಗೂ ಕೊಡುವುದಿಲ್ಲ ಎಂಬ ಧೋರಣೆ. ಈಗ ನೀನೇ ಹೇಳಿದಂತೆ ಭೂಮಿಯಲ್ಲಿ ಯಜ್ಞಾದಿಗಳನ್ನು ಮಾಡಿ ನಮ್ಮನ್ನು ಆರಾಧಿಸುವವರಿದ್ದಾರೆ. ಅವರ ಲಕ್ಷ್ಯವೇನು? ಭೂಮಿ ಸಮೃದ್ಧವಾಗಲಿ, ಬೇಕಾದಷ್ಟು ಮಳೆ ಬೆಳೆಗಳು ಒದಗಲಿ, ನಮಗೆ ಕೊಡುವ ಚೈತನ್ಯವನ್ನುಂಟು ಮಾಡುವುದಕ್ಕಾಗಿ ಹವಿರ್ದಾನ ಇರುವುದೇ ಹೊರತು ನಮಗೆ ಹೊಟ್ಟೆ ತುಂಬ ನಿದ್ರೆ ಮಾಡುವುದಕ್ಕಿರುವುದಲ್ಲ. ಅದನ್ನು ಕಾಮ್ಯ ಯಜ್ಞಗಳಲ್ಲಿ ಅಂಥದ್ದು ಇದೆ, ಸ್ವಾರ್ಥಪರವಾದ ಪ್ರತ್ಯೇಕವೇ. ನಾ ಕೇಳುವುದು ಲೋಕಕ್ಷೇಮಕಾರಕವಾದ ಯಜ್ಞಗಳನ್ನು. ಕಾಮ್ಯ ಯಜ್ಞಗಳನ್ನು ಯಾರಾದ್ರೂ ಮಾಡ್ಲಿ ಅದಕ್ಕೆ ತಕ್ಕದ್ದನ್ನು ಅವರು ಹೊಂದುತ್ತಾರೆ, ಅದು ಪ್ರಶ್ನೆ ಅಲ್ಲ. ಲೋಕಕ್ಷೇಮಕರವಾದಂತಹ ಯಜ್ಞಗಳನ್ನು ಯಾರು ಮಾಡ್ತಾರೋ ಅವರು ಮಳೆ ಬೆಳೆಗಳನ್ನು ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ, ಅದನ್ನು ಕೊಡುವ ಅಧಿಕಾರ ನಮಗುಂಟು. ಆದ್ರೆ ಶಕ್ತಿ ಬರುವುದು ಯಾವಾಗ? ಹವಿರ್ಭೋಜನದಿಂದ. ನಮಗೆ ಶಕ್ತಿಯನ್ನು ಕೊಟ್ಟು ತಾವು ಬೇಕಾದದ್ದನ್ನು ಅವರು ಪಡೆಯುತ್ತಾರೆ. ಇದನ್ನು ಬರೇ ನಿಮ್ಮ ಆರ್ಥಿಕ ವ್ಯವಹಾರದಂತೆ ನೋಡುವುದಕ್ಕಿಲ್ಲ. ಇದು ಪ್ರಕೃತಿಯಾಗಿ ನಡೆಯಬೇಕಾದ ಒಂದು ವ್ಯವಸ್ಥೆ, ಇದು ಲೋಕ ವ್ಯವಸ್ಥೆ. ಇದನ್ನು ಮೀರಿ ನಾವು ಇನ್ನೊಂದೇ ವಿಧಾನದಿಂದ ಹೊಂದುತ್ತೇವೆ. ಹೀಗೆ ಹೊರಡುವಾಗ ಅರ್ಹತೆಯನ್ನು ಸಂಪಾದನೆ ಮಾಡಿದ್ದೀರೋ ಅಂತ ಮೊದಲ ಪ್ರಶ್ನೆ ಬರುವುದು. ಇಲ್ಲಿ ಕೂತುಕೊಳ್ಳಬೇಕು ಅಂತ ಆದ್ರೆ ಒಂದು ನಿರ್ಣಯ ಉಂಟು ಹೀಗೆ ಅಂತ, ಅದರಂತೆ ನಾವು ನಡೆಯಬೇಕಾದವು. ನಾನು ಅದನ್ನು ನಡೆದು ಆಚರಿಸಿ ಪಡೆದಿದ್ದೇನೆ, ಅರ್ಹತೆಯಿಂದ ಪಡೆದಿದ್ದೇನೆ. ಇನ್ನೀಗ ನೀ ಹೇಳಿದಂತೆ ಬಿಟ್ಟುಕೊಡ್ಲಿಕ್ಕಾದೀತಾ? ನಾ ಬಿಟ್ಟುಕೊಡುವ ಅಧಿಕಾರ ಇದ್ದವಲ್ಲ. ನನಗೆ ಪೂರ್ಣ ಅರ್ಹತೆ ಉಂಟು ಅನ್ನೋದರಿಂದ ಯಾರು ಕೊಟ್ಟಿದ್ದಾರೋ ಇವರು ಇಷ್ಟು ಅವಧಿಯವರೆಗೆ ನೀನು ಅಂತ ಆಡಿದ್ದಾರೆ. ಹಾಗಾದ್ರೆ ಆ ಸೀಮೆಯಲ್ಲಿ, ಆ ವ್ಯಾಪ್ತಿಯಲ್ಲಿ ನಾನಿದ್ದೇನೆ. ಲೋಕದಲ್ಲಿ ಪ್ರತಿಯೊಬ್ಬನು ಅವರವರ ಸೀಮೆಯನ್ನರಿತು ಅವರವರ ಮರ್ಯಾದೆಯನ್ನು ತಿಳಿದು ವ್ಯವಹಾರ ಮಾಡಿದರೆ ಯಾರಿಗೂ ಯಾವ ಬಾಧೆಯೂ ಇಲ್ಲ. ನಿನಗೆ ಶೋಣಿತದಲ್ಲಿ ಉಂಟಾದಂತಹ ತೊಡಕೇನು? ನಿನ್ನ ಅಧಿಕಾರಕ್ಕೆ ಯಾವುದು ಭಂಗ ಬರಲಿಲ್ಲ ಇಲ್ಲ. ಹಾಗೆ ಅಂತ ಲೋಕದಲ್ಲಿ ಯಾರು ಯಜ್ಞ ಮಾಡಕೂಡದು. ಈಗ ಉಳಿದವರು ಯಜ್ಞ ಮಾಡೋದಕ್ಕೆ ವಿರೋಧ ಮಾಡಬೇಕಾದ ಅಗತ್ಯವೇ ನಿನಗಿಲ್ಲ. ಆ ಯಜ್ಞ ಅಷ್ಟು ಸುಲಭದಲ್ಲಿ ಆಗುದಿಲ್ಲಲ್ಲ, ಲೋಕದ ಸಂಪತ್ತನ್ನು ಅಲ್ಲಿಗೆ ಹಾಕಬೇಕಲ್ಲ. ಹೌದೀಗ ಅದನ್ನು ಸಂಪಾದನೆ ಮಾಡಿದವರೇ ಮಾಡ್ತಾರೆ ಹೊರತು ಎಲ್ಲರೂ ಅಲ್ವಲ್ಲ. ಅಲ್ಲ, ಯಜ್ಞ ಮಾಡುವವರೆಲ್ಲ ಅವರೇ ಬೆಳೆದಂತಹ ಬೆಳೆ ಏನಲ್ಲ, ಸಾಕಿದಂತಹ ಹಸುಗಳು ಅಲ್ಲ. ಹಾಗಾದ್ರೆ ಅದಕ್ಕೆ ಯಾರು ಅದಕ್ಕೆ ಪಕ್ಕದ ಊರಿನಲ್ಲೂ ಹೊಡೆಯುತ್ತಾರೆ. ಅದು ಕೊಡ್ತಾರೆ. ಯಾಕೆ ಕೊಡ್ತಾರೆ? ಅದು ಕೊಡುವುದು ಈ ಬ್ರಾಹ್ಮಣರು ಶ್ರೇಷ್ಠರು ಅಂತಲೇ ಒಂದು ಪ್ರಚಾರ ಮಾಡಿ ಆಗಿದೆ. ಹಾಗೆಲ್ಲ
ಎಲ್ಲ ಅಡ್ಡವಾದ ಮಾಡಿ ಪ್ರಯೋಜನ ಇಲ್ಲ. ಈಗ ಯಜ್ಞವನ್ನು ನಡೆಯುತ್ತದೆ ಅಂತ ಆದ್ರೆ ಅದಕ್ಕೆ ನಮ್ಮ ದೇಣಿಗೆ ಉಂಟು ಅಂತ ಉಳಿದವರು ಕೊಡ್ತಾರೆ ಅಂತ ಆದ್ರೆ ಯಜ್ಞದ ಪ್ರಯೋಜನದ ಬಗ್ಗೆ ಲಕ್ಷ್ಯ ಇದ್ದವರು ಅಂತ ಅರ್ಥ. ಹಾಗಾದ್ರೆ ಯಜ್ಞದಿಂದ ಪ್ರಯೋಜನ ಅವರಿಗೂ ಆಗ್ತದೆ ಅಂತ ಆಯ್ತಲ್ಲ. ಈಗ ಊರಿಗೆ ಉಪಕಾರ ಆಗುವ ಕೆಲಸವನ್ನು ಇದು ಬ್ರಾಹ್ಮಣರು ಮಾಡಿದ್ದು ಅಂತ ನಿಷೇಧ ಮಾಡ್ಲಿಕ್ಕೆ ನನಗೆ ಏನು ಬುದ್ಧಿ ಹುಟ್ಟಿತ್ತು? ಊರಿಗೆ ಮಳೆ ಬರಲಿ ಅಂತ ಪೂಜೆ ಮಾಡೋದಿದ್ರೆ ನನ್ನ ಮನೆ ಅಂಗಳವು ಒದ್ದೆ ಆಗ್ತದೆ. ಯಾಕೆ ನಿನ್ನ ಮನೆ ಅಂಗಳಕ್ಕೂ ಮಳೆ ಬರ್ತದೆ? ಹೌದಲ್ಲ, ಪ್ರಯೋಜನ ನಿನಗೂ ಉಂಟು. ಹಾಗಿರುವಾಗ 4 ಯಜ್ಞಗಳನ್ನು ನಿನಗೂ ಮಾಡಿಸಬಹುದಿತ್ತು, ನೀನು ಮಾಡಬಹುದಿತ್ತು. ಆದ್ರೆ ಈ ಸೀಮೆಯಲ್ಲಿ ವ್ಯಾಪ್ತಿಯಲ್ಲಿ ಇರುವುದಕ್ಕೆ ನಿಮಗೆ ಇಷ್ಟ ಇಲ್ಲ. ಯಾಕಂದ್ರೆ ನಿಮಗೆ ಸುಖೋಪಭೋಗದ ಅಭಿಲಾಷೆ ಇರುವುದಕ್ಕಿಂತ ಹೆಚ್ಚಾಗಿದೆ. ಅದಕ್ಕೆ ನಾನು ಆಡಿದ್ದು, ಅಜೀರ್ಣ ರೋಗ ಇದ್ದವ ದಪ್ಪ ಹಾಲು ಕುಡಿಯುತ್ತೇನೆ ಅಂತ ಹೊರಟ್ರೆ ಹಾಲು ಸಿಕ್ಕಿತು, ಉಳಿದವರು ಕೊಟ್ಟಾರು. ಆದ್ರೆ ಅವನಿಗೆ ಅಜೀರ್ಣ ಆದ್ರೆ ಅವನೇ ಸಾಯ್ತಾನೆ. ಹಾಗೆ ಅಂತ ಹಾಲು ಕೊಡ್ಲಿಲ್ಲ ಅಂತ ಕೊಡದವರ ಮೇಲೆ ಸಿಟ್ಟು ಮಾಡುವುದಲ್ಲ, ಯಾಕೆ ಕೊಡ್ಲಿಲ್ಲ ಅಂತ ಆಲೋಚನೆ ಮಾಡಬೇಕು. ಇಲ್ಲಿ ಇದನ್ನು ಅನುಭವಿಸಬೇಕಾದ್ರೂ ಅದಕ್ಕೊಂದು ಅರ್ಹತೆ ಬೇಕು ಅಂತ ನಾನು ಹೇಳಿದ್ದದನ್ನು. ಇದು ಪುಣ್ಯಾತ್ಮರಿಗಿರುವ ಧಾಮ. ಯಾರು ಪುಣ್ಯ ಸಂಚಯವನ್ನು ಮಾಡಿದ್ದಾರೋ ಅವರು ಇಲ್ಲಿ ಬಂದ ಪುಣ್ಯಕ್ಕೆ ತಕ್ಕ ಪ್ರಯೋಜನವನ್ನು ಹೊಂದುತ್ತಾರೆ. ಇಲ್ಲಿ ಮುಖ್ಯವಾಗಿ 2-3 ಪ್ರಶ್ನೆಗಳನ್ನು ನಿನ್ನಲ್ಲಿ ಹೇಳಬೇಕಾಗ್ತದೆ. ಕೇಳು. ತಾಮಸ ಗುಣ ಹೌದು ನಮ್ಮಲ್ಲಿ ಇದೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಕೊನೆಯದಾದಂಥ ಮತ್ಸರವೂ ಕೂಡ ಸರಿ. ಆದರೆ 3 ಗುಣಗಳು ಯಾವುದು ಏಕಂ ಸತ್ತ ಅನ್ನಿಸಿಕೊಂಡಿದೆ ಅದರಿಂದಲೇ ವಿಭಜಿಸಲ್ಪಟ್ಟು ಬಂದಂತಹ ಗುಣಗಳು. ಹೌದು, ಅದರಲ್ಲಿ ತಾರತಮ್ಯವನ್ನು ಎಣಿಸಬಾರದು ಎಂಬುದು ಬುದ್ಧಿವಂತರದಾದಂತಹ ವಾದ. ಸರಿ. ಆದರೆ ಯಾವ ಸಂದರ್ಭದಲ್ಲಿ ಯಾವ ಗುಣ ಇರಬೇಕು ಆ ಗುಣ ಹೆಚ್ಚು ಶೋಭಿಸ್ತದೆ ಅಥವಾ ಯುಕ್ತವಾಗಿರ್ತದೆ. ಹಾಗಾಗಿ ತಾಮಸ ಗುಣ ಸಂಪೂರ್ಣವಾಗಿ ವರ್ಜಿಸಬೇಕಾದ್ದಲ್ಲ. ಅದನ್ನು ವರ್ಜಿಸಿ ಅಂತ ನಾವು ಹೇಳುವುದು ಅಲ್ಲ, ಸೀಮೆಯ ನರಿತು ನಡೆ. ಹೌದು, ಈಗ ತಾಮಸ ಗುಣವನ್ನೇ ಪ್ರತಿನಿಧಿಸುವಂತಹ ಒಬ್ಬ ದೇವರು ಅನ್ನಿಸಿಕೊಂಡಿದ್ದಾನಂತೆ ಈಶ್ವರ, ಅವನಿಗೆ ನೀವು ಕೈ ಮುಗಿಯುವುದಿಲ್ಲ. ಹಾಗಾದ್ರೆ ತಾಮಸ ಗುಣವೇ ನಿಷೇಧವಲ್ಲ. ಕೇಳ್ತಾ ಇರುವುದು ಪ್ರಕಟಣೆಯ ವಿಧಾನ. ಅದು ಎರಡನೆಯದಾಗಿ ಭೂಮಿಯಲ್ಲಿ ದುಡಿಯುವವರು ಇಲ್ಲಿ ತಿನ್ನುವವರು ಎಂಬುದಾಗಿ ಹೇಳ್ತೀವಿ. ನೀನು ಕೂಡ ಭೂಮಿಯಿಂದಲೇ ಬಂದವ. ಹೌದೌದು, ನೀನು 100 ಅಶ್ವಮೇಧವನ್ನು ಮಾಡಿದ್ದಿದ್ರು ಭೂಮಿಯಲ್ಲಿ, ನಾನು ಭೂಮಿಯಲ್ಲಿ ದುಡಿದೇ ಬಂದವ. ಹಾಗಾದ್ರೆ ಭೂಮಿಯಲ್ಲಿ ದುಡಿದ್ರೆ ಸ್ವರ್ಗದ ಸುಖ ಸಿಗ್ತದೆ ಎಂಬುದಕ್ಕೆ ನೀನೇ ನಿದರ್ಶನ, ಸಂಶಯ ಇಲ್ಲ. ದೃಷ್ಟಾಂತ. ದುಡಿಮೆ ವ್ಯವಧಾನ ಅಥವಾ ವಿಧಾನ ಎರಡೂ ವ್ಯತ್ಯಾಸ ಇರ್ತದೆ. ನಾನು ಹೇಳಿದೆ, ಸ್ವಲ್ಪ ದುಡಿದ ಕೂಡಲೇ ಪ್ರತಿಫಲ ಬಂದರೆ ಆ ದುಡಿಮೆಯಲ್ಲಿ ಮುಂದುವರಿಯಲಿಕ್ಕೆ ಮನಸ್ಸಾಗ್ತದೆ. ಹೌದು, ಮತ್ತೆ ವ್ಯವಧಾನವೂ ಇರುವುದಿಲ್ಲ. ಯಾಕೆ ದುಡಿಬೇಕು, ಬಡದು ಬಡಿಯುವ ಅಂತ. ನೀನು ಯಜ್ಞಯಾಗಾದಿಗಳಿಂದ ತುಷ್ಟನಾಗಿ ಅಥವಾ ದೇವತೆಗಳ ಅನುಗ್ರಹದಿಂದ ತುಷ್ಟನಾಗಿ ಅದರಿಂದ ಇದರ ರಕ್ಷಣಾ ಹೊಣೆಗಾರಿಕೆಯನ್ನು ನಾನು ವ್ಯವಸ್ಥಿತವಾಗಿ ಮಾಡ್ತೇನೆ ಅಂತೇಳಿ ಹೇಳಿದರೆ ಅದೆಲ್ಲ ಬೇಕಾದ್ದು ಮತ್ತೆ ಶಕ್ತಿ. ನನ್ನ ಬಾಹುಬಲ ಹೇಗುಂಟು? ಒಂದು ಸೂಚನೆ ಕೊಡ್ತೇನೆ. ಎಲ್ಲಿಯೋ ಒಂದು ಕಡೆಗೆ ಹೋಗಬೇಕಾಗಿದೆ, ಅದಕ್ಕೆ ಇದು ದಾರಿ ಅಂತ ಯಾರೋ ಸೂಚಿಸಿದ್ದಾರೆ. ಆ ದಾರಿ ಅಲ್ಲ, ನಾನು ಇನ್ನೊಂದು ದಾರಿಯಲ್ಲಿ ಹೋಗ್ತೇನೆ ಅಂತಂದ್ರೆ ಅದು ಮುಟ್ಟಬೇಕಾದ ಅಲ್ಲಿಗೆ ಮುಟ್ಟುವುದಿಲ್ಲ. ಇಲ್ಲ, ಈಗ ನೀ ಹಿಡ್ಕೊಂಡ ದಾರಿ ಒಂದು ಊರಿಂದ ಒಂದು ಊರಿಗೆ ಹೋಗ್ಲಿಕ್ಕೆ 11 ದಾರಿ ಇರ್ತದೆ. ಸಮಯಕ್ಕೆ ಸರಿಯಾಗಿ ಮುಟ್ಟಬೇಕಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಮುಟ್ಟಬೇಕಾದ ಅಲ್ಲಿಗೆ ಮುಟ್ಟಬೇಕು. ಮುಟ್ಟಿದ್ದೇ ನನ್ನ ಲಕ್ಷ್ಯ ಅಂತ ಹೇಳುವುದಲ್ಲ. ಹೌದು, ನಾನು ಹೇಳಿದಲ್ಲಿಗೆ ಮುಟ್ಟಬೇಕು ಅಂತ ಹೇಳಿ ತಪ್ಪು ದಾರಿ ತೋರಿಸಬೇಡ. ನಿನ್ನ ದಾರಿ ಬೇರೆ ಅಂತ ಹೇಳುವುದಲ್ಲ ನೀನು? ಅಲ್ಲ, ನನ್ನ ದಾರಿ ಬೇರೆ ಉಂಟು. ಯಾವುದದು? ಪರಾಕ್ರಮ. ದುಡಿಯುವುದಕ್ಕೆ ಹೇಗೆ ಮೈಬಲಬೇಕು ಅದೇ ರೀತಿ ಹೊಡೆಯುವುದಕ್ಕೂ ಮೈಬಲಬೇಕು. ಮತ್ತೆ ಈ ಬಲ ಅನ್ನೋದು ಅದು ಪ್ರದರ್ಶನಕ್ಕೂ ಆಗ್ತದೆ, ಪ್ರಯೋಗಕ್ಕೂ ಆಗುತ್ತದೆ, ಪರಿಣಮಿಸುವಂತೆ ಶಿಕ್ಷಿಸುವುದಕ್ಕೂ ಆಗ್ತದೆ. ದರ್ಶನಕ್ಕೆ ಮಾತ್ರ ಆಗುವುದಿಲ್ಲ ಅಷ್ಟೇ ಅದು. ನನ್ನ ಭುಜಬಲ ಪರಾಕ್ರಮ ಅಖಂಡವಾದಂತಹ ಭೂಖಂಡದಲ್ಲಿ ಎಲ್ಲಿ ನೀನು ಕೇಳಿದರು ತಮ ಅಂದ ಕೂಡಲೇ ತತ್ತರಿಸಿ ನಡುಗುತ್ತಾರೆ. ನಡುಗ್ಯಾರು ಕೆಲವರು ಗೌರವದಿಂದ ಓ ತಮಾಸುರ ಬಂದ, ಈ ರೀತಿ ಅಯ್ಯೋ ತಮಾಸುರ ಬಂದ, ಎಲ್ಲ ರೀತಿಯ ಉದ್ಗಾರಗಳು ಇರ್ತದೆ. ಬ್ರಾಹ್ಮಣರು ಯಾಗಯಜ್ಞಗಳನ್ನು ಮಾಡುವಾಗ ಅದನ್ನು ಸಾಕಷ್ಟು ನಾನು ಗಳಿಸಿದ್ದೇನೆ. ಯಾಕೆ ನನ್ನ ಹತ್ರ ಕೇಳಿ ದುಡಿದು ತಿನ್ನುವುದು ಹೇಗೆ ಅಂತೇಳಿ ನಾನು ಅವರಿಗೆ ಕಲಿಸಿಕೊಡ್ತೇನೆ. ಒಂದು ವರ್ಗ ಮಾತ್ರ ದುಡಿಯಲಿಕ್ಕೆ ಈ ಭೂಮಿಯಲ್ಲೂ
ಎಂಥ ವ್ಯವಸ್ಥೆ ಇತ್ತು. ಹೌದು. ಇನ್ನೊಂದು ಪೂಜೆ ಮಾಡಲಿಕ್ಕೋ ಯಜ್ಞ ಮಾಡಲಿಕ್ಕೋ ಯಾಗ ಮಾಡಲಿಕ್ಕೋ 4 ಮಕ್ಕಳಿಗೆ ತಮ್ಮದೇ ದುರ್ಬುದ್ಧಿ ಹೇಳಿಕೊಡ್ಲಿಕ್ಕೋ ಅಂತಾದರೆ ನಿನ್ನ ಸಿದ್ಧಾಂತ ಒಳ್ಳೆದುಂಟು. ರೋಗ ನಿದಾನವನ್ನು ಮಾಡಿ ಔಷಧ ಕೊಡುವುದಕ್ಕೆ ವೈದ್ಯನೇ ಯಾಕೆ ಅಂತ ಕೇಳಿದ ಹಾಗೆ ಅಡಿಗೆ ಮಾಡುವ ಕೊಟ್ಟರೆ ಆಗುವುದಿಲ್ವ ಅಂತ. ಅದು ಆಗ್ತದ? ಈಗ ನಿನ್ನ ಉದಾಹರಣೆ ಹಾಗೆ ಯಾವನಿಗೋ ಅಜೀರ್ಣ ರೋಗದವನಿಗೆ ತಿನ್ನಲಿಕ್ಕೆ ಕೊಡಬಾರ್ದು. ಹೌದು. ಇದು ಪಾಪ 3 ದಿವಸದಿಂದ ಊಟ ಮಾಡದೆ ಹೊಟ್ಟೆ ಬೆನ್ನಿಗಂಟಿ ಯಾಕೆ ಅವನನ್ನು ಹಾಗೆ ಮಾಡಿದ್ದೀರಿ? ಅವನಿಗೆ ಅಜೀರ್ಣ ರೋಗ, ಹಾಗೆ 3 ದಿವಸ ಉಪವಾಸ ಇರಲಿಕ್ಕೆ ಹೇಳಿದೆ. ನೀನು ಕಳ್ಳ ವೈದ್ಯ. 3 ದಿನದಿಂದ ಉಪವಾಸ ಇದ್ದವನಿಗೆ ಒಮ್ಮೆಗೆ ತಿನ್ನಲಿಕ್ಕೆ ಗಟ್ಟಿ ವಸ್ತು ಕೊಡುವುದಲ್ಲ, ಮೊದಲು ಸ್ವಲ್ಪ ನೀರು ಕೊಡಬೇಕು. ಇಲ್ಲದಿದ್ದರೆ ತಿನ್ನಲಿಕ್ಕೆ ಹೊರಟದ್ದೇ ಗಂಟಲೆಯಲ್ಲಿ ಸಿಕ್ಕಿಕೊಳ್ತದೆ. ದೊಡ್ಡದಲ್ಲ. ನನ್ನ ಮನೆಗೆ ಶೋಣಿತಾಪುರಕ್ಕೆ ತೆಕ್ಕೊಂಡು ಹೋಗಿ 4 ದಿವಸ ಕಳೆದು ಅನುಭವಿಸ್ತೇನೆ. ಆದರೂ ನಿನ್ನಲ್ಲಿರಬಾರ್ದು. ಯಾಕಂದ್ರೆ ನೀನು ಯಾವತ್ತಾದರೂ ಒಮ್ಮೆ ಅನುಭವಿಸ್ತೀಯೋ ಏನು. ನಾನು ತಿಳಿದಾಗ ಅದಕ್ಕಿಂತ ಇಲ್ಲಿ ಬಂದವರೇ ಇದನ್ನು ಹೆಚ್ಚು ಪಡೆಯುವ. ಹೌದು. ಅದಕ್ಕೆ ಪುಣ್ಯಜೀವಿಗಳು ಅಂತೇಳಿ ನೀವು ಹೇಳುವುದು ಯಾರನ್ನು? ನಿಮಗೆ ತಲೆ ತಗ್ಗಿದವರನ್ನು ಮಾತ್ರ. ನಿಮಗೆ ತಲೆ ತಗ್ಗದವರು ಪುಣ್ಯಜೀವಿಗಳಲ್ಲ, ಅವರು ರಾಕ್ಷಸರು, ಧೂರ್ತರು. ಈ ರೀತಿಯೆಲ್ಲ ಹಣೆಪಟ್ಟಿ ಕಟ್ತೀರಿ. ಈ ಹಣೆಪಟ್ಟಿ ಕಟ್ಟುವುದರ ವಿರುದ್ಧವಾಗಿ ನನ್ನದಾದಂಥ ಒಂದು ರೀತಿಯ ಕ್ರಾಂತಿಕಾರಿ ದಂಗೆ ಇದೆ. ಹಾಗಾಗಿ ನಾವು ಅಲ್ಲಿ ದುಡಿಯುವವರು, ನಾವು ಮೈಗಳ್ಳರು. ನೀವು ದುಡಿಯದೇ ತಿನ್ನುವವರು ಅತ್ಯಂತ ಶ್ರೇಷ್ಠರು. ಈ ರೀತಿ ಆಗಬಾರದು. ಹಾಗಾಗಿ ಯಾವುದನ್ನು ನಾನೇ ಮಾಡ್ತೇನೆ. ಸಣ್ಣ ಉದಾಹರಣೆ ಕೊಡ್ತೇನೆ. ನಮ್ಮ ಊರಿನಲ್ಲಿ ಎಷ್ಟು ಅಪಪ್ರಚಾರ ಉಂಟು ಗೊತ್ತುಂಟು. ದೇಹ ಸಹಿತವಾಗಿ ಸ್ವರ್ಗವನ್ನೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಷ್ಟು ಪುಣ್ಯ ಸಂಚಯನ ಮಾಡಿರಬೇಕು, ಇಷ್ಟು ಪುಣ್ಯ ಸಂಚಯನ ಮಾಡಿರಬೇಕು. ಅಲ್ಲದೆ ಸದೇಹನಿಯಾಗಿ ಅವ ಸ್ವರ್ಗವನ್ನು ಪ್ರವೇಶಿಸುವುದು ಸಾಧ್ಯ ಇಲ್ಲ. ಕೆಲವರನ್ನು ನಾವು ಕಂಡರೂ ಕಾಣದಾಗ ಮಾಡ್ತೇವೆ. ನನ್ನೊಟ್ಟಿಗೆ ಬಂದಂಥ ಈ ರಾಕ್ಷಸರಲ್ಲಿ ಎಷ್ಟು ಜನ ಹೆಂಡಗುಡುಕ ರಾಕ್ಷಸರಿದ್ದಾರೆ ಗೊತ್ತಿದ್ದಾರೆ. ಅವರೇನು ತಪಸ್ಸು ಮಾಡಿದವರಲ್ಲ, ಯಜ್ಞ ಮಾಡಿದವರಲ್ಲ, ಏನಲ್ಲ, ದೇಹ ಸಹಿತವಾಗಿ ಸ್ವರ್ಗಕ್ಕೆ ಬರಲಿಲ್ಲ. ಹಾಗಾದ್ರೆ ಇದೆಲ್ಲ ಅಪಪ್ರಚಾರ ಅಲ್ಲೋ? ದೇಹ ಸಹಿತವಾಗಿ ಸ್ವರ್ಗಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅಂತ. ಈಗ ಬಲ ಉಂಟು, ಎಲ್ಲವೂ ಆಗುತ್ತದೆ. ಅಹಂಕಾರ ಇಲ್ಲದೆ ಯಾವುದು ನಡೀಲಿಕ್ಕಿಲ್ವ? ಅಹಂ, ನಾನು ಮಾಡ್ತೇನೆ ಎಂಬಂತ ಆ ಒಂದು ಕರ್ತೃತ್ವದ ಅತ್ಯಂತ ಶ್ರೇಷ್ಠತಮವಾದಂತಹ ಸ್ಥಿತಿಯಲ್ಲಿದ್ದವನಿಗೆ ಎಲ್ಲವೂ ಆಗುತ್ತದೆ. ನನ್ನಿಂದ ಆಗಲಿಕ್ಕಿಲ್ಲ ಅಂತ ಬಿದ್ದುಕೊಂಡವನಿಗೆ ಏನೂ ಆಗಲಿಕ್ಕಿಲ್ಲ. ಹಾಗಾಗಿ ನಾನು ಸುಮ್ಮನೆ ಕುಳಿತುಕೊಳ್ಳುವವಲ್ಲ. ನಾನು 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 ಮಾಡ್ತೇನೆ ಮಾಡ್ತೇನೆ ಮಾಡ್ತೇನೆ, ಸಾಧಿಸ್ತೇನೆ ಸಾಧಿಸ್ತೇನೆ ಸಾಧಿಸ್ತೇನೆ, ನಾನು ನಾನು. ಇನ್ನು 100 ಸಲ ಹೇಳಿದ್ರು ಭಾವ ಒಂದೇ ಅಲ್ಲ. ಹೌದು, ನಾನು. ಹೌದು, ಅಹಂಕಾರ. ಹೌದು, ತಾನು ಮಾಡ್ತೇನೆ ಎಂಬುದನ್ನೇ ಅಹಂಕಾರ ಅಂತ. ಹೌದು. ಈಗ ಅದನ್ನು ಇಲ್ಲೇ ಕೊಡೋದು ಅಂತ ನಾವು ಹೇಳಿದ್ವು ಅಲ್ಲ, ಅಥವಾ ದುಡಿಮೆ ಇಲ್ಲದೆ ಸುಮ್ಮನೆ ಎಲ್ಲರೂ ಊಟ ಮಾಡಿ ಅಂತ ಹೇಳುವುದು ಅಲ್ಲ. ದುಡಿಮೆ ಇಲ್ಲದೆ ಉಣ್ಣುವುದಕ್ಕೆ ಕೊಟ್ಟರೆ ಏನಾಗ್ತದೆ? ದುಡಿಯುವುದಕ್ಕೆ ಜನ ಮರೆತು ಬಿಡ್ತಾರೆ. ಆಮೇಲೆ ಯಾರು ಉಣ್ಣುವುದಕ್ಕೆ ದುಡಿಮೆ ಇಲ್ಲದೆ ಕೊಡುವುದಿಲ್ವೋ ಅವನನ್ನು ದ್ವೇಷಿಸುವುದಕ್ಕೆ ತೊಡಗುತ್ತಾರೆ. ಈಗ ಯಾವತ್ತೂ 3 ಹೊತ್ತು ಹೊಟ್ಟೆ ತುಂಬ ಸಿಗ್ತದೆ ಅಂತ ಆದ್ರೆ ದುಡೀರಿ ಅಂತ ಹೇಳುವವರ ಮೇಲೆ ಉಳಿದವರು ಸವಾರಿ ಮಾಡುವುದಕ್ಕೆ ಹೊರಡ್ತಾರೆ. ಆದ ಕಾರಣ ದುಡಿಬೇಕು. ಆದ್ರೆ ಯಾರ್ಯಾರಿಗೆ ಯಾವುದರಲ್ಲಿ ಕೌಶಲ ಉಂಟೋ ಆ ನೆಲೆಯಿಂದ ಅವರು ವ್ಯವಹರಿಸಬೇಕು. ನಾನು ಕೊಟ್ಟ ದೃಷ್ಟಾಂತ ಅದು. ರೋಗ ನಿದಾನ ಮಾಡಿ ಔಷಧ ಕೊಡಬೇಕಾದವ ವೈದ್ಯ ಹತ್ರ ತಿಳಿದವ, ಹೊಟ್ಟೆಗೆ ಬೇಕಾದವನು ಸಿದ್ಧಪಡಿಸಬೇಕಾದವ ಅಡುಗೆ ವಿಧಾನವನ್ನು ಅರಿತವ, ಯುದ್ಧದಲ್ಲಿ ಪಾಲ್ಗೊಂಡು ಹೋರಾಟ ಮಾಡಬೇಕಾದವ ಶಸ್ತ್ರವಿದ್ಯೆಯ ಅಭ್ಯಾಸ ಮಾಡಿದವ. ಹೀಗೆಲ್ಲ ಉಂಟು. ಅದು ಬಿಟ್ಟು ಎಲ್ಲರೂ ಒಂದೇ ಅಂತ ಹೇಳಿದ್ರೆ ಊರಿನಲ್ಲಿ ಒಂದು ಮನೆಯನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೋಗಿಗೂ ಸರಿಯಾದ ಚಿಕಿತ್ಸೆ ಸಿಗುವುದಕ್ಕಿಲ್ಲ, ಒಬ್ಬ ವಿದ್ಯಾರ್ಥಿಗೂ ಸರಿಯಾದ ಬೋಧನೆ ಸಿಕ್ಕುವುದಕ್ಕಿಲ್ಲ. ಆದ ಕಾರಣ ಯಾರ್ಯಾರು ಏನನ್ನು ಮಾಡಬೇಕೋ ಅದನ್ನೇ ಮಾಡಬೇಕು, ಎಲ್ಲಿ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು. ಇದಕ್ಕೆ ವ್ಯವಸ್ಥೆ ಅಂತ ಹೆಸರು. ಈ ವ್ಯವಸ್ಥೆಯನ್ನು ಕಾದುಕೊಳ್ಳುವ ಹೊಣೆ ಇದ್ದವ ನಾನು. ಇದನ್ನೆಲ್ಲ ಮೀರಿ ನಾನು ಮಾಡ್ತೇನೆ, ನಾನು ಏನೂ ಸಾಧಿಸಿ. ಹೆಚ್ಚಾಯ್ತಾ ಹೆಚ್ಚಾಯ್ತಾ ಆ ಹದಿಯೊತ್ತನೆಯದ ಮತಿಗೆ
ಮಾಡಬಲ್ಲೆ. ಎಲ್ಲಿಯವರೆಗೆ? ಅದಕ್ಕೊಂದು ಮಿತಿ ಉಂಟು. ಆ ಮಿತಿಯನ್ನು ತಿಳಿಯದೆ ಅತಿಯಾದ ಅಹಂಕಾರದಿಂದ ವಿಜೃಂಭಿಸಿದರೆ ಪತನವು ಹೆಚ್ಚು ಆಳಕ್ಕೆ ಆಗ್ತದೆ. ಸ್ವಲ್ಪ ಯೋಚನೆ ಮಾಡಬೇಕಾದ್ದು ನೀನು ಅದನ್ನು. ನೀನು ಮಾಡುವುದು ಹೌದಪ್ಪ, ಸ್ವರ್ಗವನ್ನು ಸೇರಲಿಲ್ವಾ ನಾವು? ಸ್ವರ್ಗಕ್ಕೆ ಹೋಗುವುದಕ್ಕಾಗುವುದಿಲ್ಲ ಸಶರೀರವಾಗಿ ಅಂತ ಹೇಳುತ್ತಾ ನಾವೇ ಬರಲಿಲ್ವಾ? ಸ್ವರ್ಗಕ್ಕೆ ಸಶರೀರವಾಗಿ ಹೋಗಬೇಕು ಅಂತ ಹೇಳುವವರು ಯಾವ ಉದ್ದೇಶಕ್ಕಾಗಿ ಸ್ವರ್ಗವನ್ನು ಬಯಸ್ತಾರೆ? ಆ ಶರೀರದಲ್ಲಿ ಸುಖವನ್ನು ಹೊಂದಬೇಕು ಅನ್ನುವುದಕ್ಕೆ. ಅದಾಗುವುದಿಲ್ಲ. ಬರುವುದಕ್ಕೆ ನಿಷೇಧ ಅಂತಲ್ಲ, ಅನೇಕ ಮಂದಿ ಅನೇಕ ಕಾರಣಗಳಿಗೆ ಸ್ವರ್ಗವನ್ನು ಸೇರುವುದಕ್ಕಾಗ್ತದೆ. ಕೆಲವರನ್ನು ನಾವೇ ಕರೆಸಿಕೊಳ್ಳುವುದಕ್ಕೂ ಬಂದಿತ್ತು. ಋಷಿ ಮುನಿಗಳು ಎಷ್ಟೋ ಮಂದಿ ನೀನು ಕರೆಸ್ತೀಯ. ಬಂದವರೆಲ್ಲ ಇಲ್ಲಿ ಉಳಿಯುವುದಕ್ಕಾಗ್ತದ? ಅದನ್ನ ಆಲೋಚನೆ ಮಾಡಬೇಕು. ಈಗ ನಿಮಗೆ ಸ್ವರ್ಗವನ್ನು ಸೇರುವುದಕ್ಕಾದೀತು, ಇಲ್ಲಿಯೇ ಉಳಿಯುವುದಕ್ಕಾದೀತು. ಉಳಿಯಬೇಕು ಅಂತ ಆದ್ರೆ ಇಲ್ಲಿ ಉಳಿಯುವುದಕ್ಕೆ ಬೇಕಾದ ಅರ್ಹತೆಯನ್ನು ಸಂಪಾದನೆ ಮಾಡಿರಬೇಕು. ಆ ಅರ್ಹತೆ ದೇಹ ಬಲದಿಂದ ಬರುವುದಲ್ಲ. ದೇಹ ಬಲದಿಂದ ಸ್ವರ್ಗವನ್ನು ಸೇರಿ ದೇಹ ಶಾಶ್ವತವಾಗಿ ದೇಹ ಸಮೇತವಾಗಿ ಸ್ವರ್ಗದಲ್ಲಿ ಉಳಿದವರು ಯಾರೂ ಇಲ್ಲ. ಈಗ ನಾವು ಸೇರಿದ್ದೇವೆ ಅಂತಂದ್ರೆ ಅದಕ್ಕೆ ಬೇಕಾದ್ದನ್ನು ನಾವು ಪಡೆದಿದ್ದೇವೆ. ನೀನೇ ಮೊದಲು ಹೇಳಿದಾಗ ಅರ್ಹತೆಯನ್ನು ಸಂಪಾದನೆ ಮಾಡಿದ್ದೇವೆ. ಈಗ ನನಗೊಂದು ವಿಷಯವನ್ನು ಸಂಪಾದನೆ ಮಾಡುವುದಕ್ಕೆ ಅರ್ಹತೆ ಇಲ್ಲ. ಆಗ ಸಂಪಾದನೆ ಮಾಡುವುದಕ್ಕೆ ಅರ್ಹತೆಯೇ ಬೇಡ ಅಂತ ಪ್ರತಿಪಾದನೆ ಮಾಡುವುದಲ್ಲ. ಒಂದು ಅದು ಯಾಕೆ ಬೇಡ ಅನ್ನೋದನ್ನು ಪ್ರತಿಪಾದಿಸಿ ಸ್ಥಾಪನೆ ಮಾಡಬೇಕು. ಇಲ್ಲ ಅದಕ್ಕೆ ಬೇಕಾದ್ದನ್ನು ತಾನು ಪಡೀಬೇಕು. ಇದು ಎರಡನ್ನೂ ಮಾಡುವುದಿಲ್ಲ. ನನಗೆ ದೇಹ ಶಕ್ತಿ ಉಂಟು, ಆದ ಕಾರಣ ಸ್ವರ್ಗ ಬೇಕು. ದೇಹ ಶಕ್ತಿಗೆ ಸ್ವರ್ಗ ಸ್ವಾಧೀನ ಆಗ್ತದೆ ಅಂತ ಏನೂ ಇಲ್ಲ. ಒಂದು ವೇಳೆ ಹೌದು ಅಂತ ಆದ್ರೆ ಲೋಕದಲ್ಲಿ ಪ್ರಬಲರೆಲ್ಲ ಇಲ್ಲಿ ಇಂದ್ರರಾಗ್ತಿರ್ಲಿಲ್ವಾ? ನಾನು ಪ್ರಾಬಲ್ಯದಿಂದ ಇಂದ್ರನಾದವನಲ್ಲ, ನಾನು ಪುಣ್ಯ ಬಲದಿಂದ ಇಂದ್ರನಾದ. ನಾ ಮೊದಲೇ ಗೈದ ಶತಯಾಗ ಕೊದಗಿತು. ಕೇವಲ ಶತಯಾಗ ಮಾಡಿದ ಕಾರಣಕ್ಕೆ ಇಂದ್ರ ಪದವಿ ಅಲ್ಲ, ಅದಕ್ಕೆ ಅರ್ಹತೆ ಉಂಟು ಅನ್ನುವುದನ್ನು ಯಾರು ಮೂರ್ತಿತ್ರಯರು ಅಂತ ಗುರುತಿಸಲ್ಪಟ್ರ ಅವರು ನನ್ನಲ್ಲಿ ಕಂಡು ನೀನಿಲ್ಲಿರತಕ್ಕವ. ಎಲ್ಲಿಯವರೆಗೆ? ಕೃಪಾಪೋಷಿತ. ಇಲ್ಲ ಏನೀಗ? ಈಗ ಆ ಕೃಪೆಯು ಎಲ್ರಿಗೂ ಸಿಕ್ಕುವುದಿಲ್ಲಲ್ಲ. ಈಗ ಯಾರಿಗೆ ಕೃಪೆ ಸಿಕ್ಕಲಿಲ್ವೋ ಅವರು ಉಳಿದವರು ನಂಗಿಸುವುದು ನೀನು ಕೃಪಾಪೋಷಿತ ಅಂತ. ಸಿಕ್ಕಿದ್ರೆ ಇವನು ಕೃಪಾಪೋಷಣೆಗೆ ಬಾಯಿ ಬಿಡುವವನೇ. ಆದ ಕಾರಣ ನಿಮ್ಗೆ ಸಿಕ್ಕದೇ ಇದ್ದ ಕಾರಣ ಸಿಕ್ಕಿದವರೆಲ್ಲ ಹಂಗಿನಲ್ಲಿದ್ದಾನೆ ಅಂತ ಯೋಚನೆ ಮಾಡುವುದು ಬೇಡ. ನಾ ಯಾಕೆ ಹೇಳಿದೆ ಅಂತಂದ್ರೆ ಅರ್ಹತೆ ಇಲ್ಲದೆ ಇಲ್ಲಿಗೆ ಬಂದ್ರೆ ಇಲ್ಲಿಂದ ಪತನವಾದೀತು. ಪತನವಾದೀತು ಅನ್ನೋದು ಹೆಚ್ಚು ನಿನಗನ್ವಯಿಸ್ತದೆ. ಯಾಕೆ ಗೊತ್ತಾ? ಒಟ್ಟಿಗೆ ಬಹುಮಂದಿ ಇದ್ದಾರೆ. ಹೌದು, ಈ ಒಟ್ಟಿಗೆ ಜನ ಇಟ್ಟುಕೊಳ್ಳುವವನಿಗೆ ಒಂದಿರ್ತದೆ, ನಿಮಗೆ ಏನೋ ಕೊಡ್ತೇನೆ ಎಂಬ ಒಂದು ಆಶ್ವಾಸನೆ. ಖಂಡಿತ ಆಶ್ವಾಸನೆಯನ್ನು ನಂಬಿ ನಿನ್ನೊಟ್ಟಿಗೆ ಇಷ್ಟು ಸಹಸ್ರಾರು ಮಂದಿ ರಾಕ್ಷಸರಿದ್ದಾರೆ. ಈ ಕೊನೆಗೆ ಅವರಿಗೆ ಗೊತ್ತಾಗೋದು ಇದು ಏನೂ ಸಿಕ್ಕುವುದಿಲ್ಲ ಅಂತ. ಏನೂ ಸಿಕ್ಕುವುದಿಲ್ಲ ಅಂತ ಗೊತ್ತಾಗುವಾಗ ನಿನ್ನ ಹಿಂದೆ ಬರುವ ಜನವೂ ಇರುವುದಿಲ್ಲ. ಆದ ಕಾರಣ ಆಶ್ವಾಸನೆಯನ್ನು ನಂಬಿ ಅಂಶವನ್ನು ತಿಳಿದು ನನ್ನ ಜೊತೆಯಲ್ಲಿ ಜನ ಉಂಟು ಅಂತ ಬೀಗಿದ್ರೆ ಈ ಹಿಂದೆ ನೋಡುವ ಒಬ್ಬನೂ ಇರ್ಲಿಕ್ಕಿಲ್ಲ. ಕೆಲವರೆಲ್ಲ ಈಗಾಗಲೇ ನಮಗೆ ಅಲ್ಲಿ ಪೆಟ್ಟು ತಿಂದ್ರು, ಪೆಟ್ಟು ತಿಂದವರು ಇಲ್ಲಿ ಉಳಿಲಿಲ್ಲ. ಈಗ ನಿನಗೂ 4 ಹೊಡೆತ ಬಿದ್ದಾಗ ನಿನ್ನ ಒಟ್ಟಿಗೆ ಒಬ್ಬನೂ ಇರುವುದಿಲ್ಲ. ಹೋಗುವ ಸ್ವರ್ಗಕ್ಕೆ ನಾವು ಇದ್ದೇವೆ. ಹೌದು, ಇನ್ನಿದ್ದಾರೋ ಅಂತ ನೋಡುವುದಕ್ಕಿರುವುದು. ಗೆದ್ರೆ ಎಲ್ಲರೂ ಇದ್ದಾರೆ. ಯಾಕಂದ್ರೆ ರೂಢಿಯ ಮಾತೆ ಉಂಟಲ್ಲ, ಗೆಲುವಿಗೆ 1000 ಮಂದಿ ಅಪ್ಪಂದಿರಿದ್ದಾರೆ, ಸೋಲಿಗೆ ಒಬ್ಬನೇ ಒಬ್ಬ ಇಲ್ಲ ಅಂತ. ಹಾಗೆ ನೀ ಪೆಟ್ಟು ನಿಂದು ಸೋಲುವಾಗ ಒಟ್ಟಿಗಿದ್ದ ಜನ ಯಾರು ಇರುವುದಿಲ್ಲ. ಆದ ಕಾರಣ ಗೆಲ್ತೇನೆ ಅಂತ ಹೊರಟವ ಸೋತ್ರೇನಾದೀತು ಅನ್ನುವುದನ್ನು ಕಲ್ಪಿಸದೆ ಬಂದೆ ಅಂತ ಆದ್ರೆ ನೀನು ಕಣ್ಣು ಮುಚ್ಚುವುದಿಲ್ಲ, ನಿದ್ರೆ ಮಾಡುವುದಿಲ್ಲ, ಕನಸು ಕಾಣ್ತಿ, ನನಗೆ ಹೊಡೆಯುವುದು. ಇತ್ತೀಚೆಗೆ ನಿನ್ನಂತವರು ನಿದ್ದೆ ಮಾಡುವುದಿಲ್ಲ ಅಂತ ನನಗೂ ಗೊತ್ತಾಗಿದೆ. ಯಾಕೆ? ಉಳಿದವರ ಭಾಗ್ಯವನ್ನು ನೋಡಿ ಹಂಬಲಿಸಿಯೇ ನಿದ್ದೆ ಕೆಡ್ತಾ ಇದ್ದೆ. ನಿನ್ನನ್ನು ಮಲಗಿಸದೆ ನಿದ್ರೆ ಮಾಡುವುದಿಲ್ಲ, ಶಾಶ್ವತವಾಗಿ ನಿನ್ನ ನಿದ್ರೆ ಮಾಡ್ತಾರೆ. ಹಳದಿದರು ಬಹುಬಗೆಯೊಂದಿರುವರು ಕೊಳುಗುಳವು ಕೈ ಮೀರಲರಿಯುತ್ತ ಕುಲಿಶವು ತೆಗೆದಿಟ್ಟ ವಾಸ್ತೋತ್ಪತ್ತಿಯು ಘರ್ಜಿಸುತ್ತ ತಮಾಸುರನೇನು ಅವನ ಜೊತೆಯಲ್ಲಿ ಬಂದವರೇನು ಬಹುಬಗೆಯಿಂದ ಯುದ್ಧ ವಿದ್ಯೆಯನ್ನು ಪ್ರಕಟಿಸಿ ನಮ್ಮನ್ನು ಗೆಲ್ಲುವುದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದರು. ಆದರೆ ಯಾರು ಸಾತ್ವಿಕರಾಗಿದ್ದಾರೋ, ಯಾರು ಧಾರ್ಮಿಕವಾದ ನೆಲೆಯಿಂದ ನಿಂತಿದ್ದಾರೋ, ಯಾರು ಪೂರ್ಣಾರ್ಹರಿದ್ದಾರೋ ಅವರನ್ನು ಗೆಲ್ಲುವುದು ಸುಲಭವಲ್ಲ ಅನ್ನುವುದು ಇವರಿಗೆ ಅರ್ಥವಾಗಬೇಕು ಅಂತಾದ್ರೆ ನಾಯಕನ ಸ್ಥಾನದಲ್ಲಿ ಬಂದು ನಿಂತಿದ್ದಾನಲ್ಲ ತಮಾಸುರ, ಪುಲಿಶದಿಂದ ಇವನನ್ನು ಅಪ್ಪಳಿಸಿ ಓಡಿಸ್ತಾನೆ ಇಲ್ಲಿಂದ. ಓಡುವ 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 ಮನದಿ ಚಿಂತೆಯ ತಾಳಿ ಕೆಟ್ಟೆವೀಗಾವೆಂದು, ಮನದಿ ಚಿಂತೆಯ ತಾಳಿ ಕೆಟ್ಟೆವೀಗ
ಪ್ರಕಟೆಂದು ಅತಿ ವಿಶೇಶ್ವರನ ಭೀತಿಯಲಿ ಎಷ್ಟು ಮಂದಿ ಇದ್ದೀರಿ? ಓಡುವ 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 ಓಡುವ. ಹೋಗುವಾಗ ಎಷ್ಟು ಮಂದಿ ಇದ್ದೇವೋ ಅಷ್ಟು ಮಂದಿ ಈಗ ಇಲ್ಲ. ನನ್ನ ಜೊತೆಯಲ್ಲಿ ಒಂದು ಸ್ವಲ್ಪ ಸಂಖ್ಯೆಯ ರಾಕ್ಷಸರಿದ್ದಾರೆ. ಎಲ್ಲರೂ ಸ್ವಲ್ಪ ಮಟ್ಟಿಗೆ ಅಂಗವಿಕಲರೇ ಆಗಿದ್ದಾರೆ. ರಕ್ತ ಮೈಯನ್ನು ತೋಯ್ತಾ ಇದೆ. ಮತ್ತೆ ಕೆಲವರು ಕಾಣೋದೇ ಇಲ್ಲ. ಬೇಡ, ಸ್ವರ್ಗಸ್ಥರಾದರು ಅಂತ ಇಟ್ಟುಕೊಳ್ಳುವ. ಕೆಲವು ರಾಕ್ಷಸರು ಸ್ವರ್ಗಸ್ಥರಾಗಿರ್ಬೋದು. ನನಗೆ ಬದುಕಬೇಕಲ್ಲ, ಬದುಕು ಬೇಕು. ಬದುಕುವುದು ಹೇಗೆ? ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ ಇಂದ್ರ, ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಅವನ ಕೈ ಆಯುಧದ ಪೆಟ್ಟು, ವಜ್ರದ ಪೆಟ್ಟು. ಆ ನೋವು ನನಗೆ ಸಹಿಸಲಿಕ್ಕಾಗುವುದಿಲ್ಲ. ಶಕ್ತಿಯಿಂದಂತೂ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಎಂಬಂತಹ ತೀರ್ಮಾನ ಬಂದೋಗಿದೆ. ಇಂದ್ರನಲ್ಲಿ ಹೋರಾಡಿ ಗೆಲ್ಲುವುದಕ್ಕೆ ನನಗೆ ಸಾಧ್ಯ ಇಲ್ಲ. ದೇವರು ನನ್ನನ್ನು ಮರೆತನು ಅಂತಲೇ ಹೇಳುವ ನಾವು. ದೇವರಿಗೆ ತಪ್ಪಿಯೂ ನಾನು ಕೈ ಮುಗಿದವಲ್ಲ. ಮತ್ತೆ ದೇವರು ನನ್ನನ್ನು ಮರೆಯದೆ ಏನಾಗ್ತದೆ? ದೇವರು ಕೈ ಕೊಟ್ಟ, ದೇವರು ಕೈ ಬಿಟ್ಟ. ಶಕ್ತಿ ಇಲ್ಲ, ಇನ್ನೊಂದು ಯುಕ್ತಿ ಮಾಡುವ ಅಂದರೆ ಯುಕ್ತಿಯೂ ಗೊತ್ತಿಲ್ಲ. ಇಂದ್ರ ಗೆದ್ದದ್ದು ಶಕ್ತಿಯಿಂದಲ್ಲ. ಯಾವುದು ಯುಕ್ತವಾದದ್ದು ಅದು ಯುಕ್ತಿ. ಆಡು ಭಾಷೆಯ ಉಪಾಯಾಂತರ ಅಂತಲ್ಲ. ಯಾವುದು ಯುಕ್ತವಾದದ್ದು ಯಾವುದು ಅಯುಕ್ತವಾದದ್ದು ಇದು ಇಂದ್ರನಿಗೆ ಗೊತ್ತಿದೆ. ಇವನಿಗೆ ಗೊತ್ತಿದ್ದ ಅಲ್ಲ, ಇವನಿಗೆ ಕಲಿಸಿದವ ಬುದ್ಧಿವಂತ. ಅದಕ್ಕೆ ಸಾಮಾನ್ಯರು ಆಡುವಂತಹ ಮಾತು, ಹರ ಮುನಿದರೆ ಗುರು ಕಾಯುವ. ಗುರು ಮುನಿದರೆ ಯಾರು ಇಲ್ಲ, ನನಗೆ ಗುರುವೇ ಇಲ್ಲ. ಆದ ಕಾರಣ ನಾನು ಸೋತೆ. ಇಂದ್ರ ಯಾಕೆ ಗೆದ್ದ? ಅವನ ಗುರು ಧಿಷಣ. ಧಿಷಣನಾಥವು ದೇವ ಗುರುವಾತನಂ ಮೀರ್ವ. ಧಿಷಣನಾಥವು ದೇವ ಗುರುವಾತನಂ ಮೀರ್ವ. ನಿಶಿತಮತಿಯಾಶ್ರಯವ ಹೊಂದಿ ಬಳಿಕ ಸುರರ ದೆಸೆಗೆಡಿಸಬೇಕದಕ್ಕೆ ಶಕ್ತನೂರ್ವನೆ ಮಹಾಮಂತ್ರಜ್ಞ ಭೃಗು ಮುನೀಶ. ಅಸಮಸತ್ವನು ತಪಸಿದ್ಧಿಯೊಳಗೆಮ್ಮ ರಕ್ಷಿಸಲು ಬೇಕೆಂದವನ ಬೇಡಲ್ಕೆ ಗೆಲ್ಲಬಹುದು. ಉಸಿರನೈದುವರೆಂದು ವಿಸರವೆಲ್ಲವ ಕೂಡುತ್ತ ಸುರೇಶನೈ ತಂದನು. ಹೌದು, ಇಂದ್ರ ಗೆದ್ದದ್ದು ಅವನಿಗೆ ಸರಿಯಾದಂತಹ ಗುರುವಿನ ಮಾರ್ಗದರ್ಶನ ಇದ್ದ ಕಾರಣ. ನಾನು ಸೋತದ್ದು ನನಗೆ ಸರಿಯಾದಂತಹ ಗುರುವಿನ ಮಾರ್ಗದರ್ಶನ ಇಲ್ಲದ ಕಾರಣ. ನಾವು ಹೇಳಬಹುದು ಸ್ವರ್ಗ ಪಕ್ಷ, ಭೂಮಿ ಪಕ್ಷ, ಕೆಂಪು ಪಕ್ಷ, ಬಿಳಿ ಪಕ್ಷ. ಯಾವ ಪಕ್ಷವೇ ಆಗಲಿ ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಮಾಡುವ ಇದ್ದರೆ ಆ ಪಕ್ಷ ಬೆಳೆದೀತು. ಅದಕ್ಕೆ ಮಾರ್ಗದರ್ಶನ ಮಾಡುವವರೇ ಮೂರ್ಖರಾದರೆ ಆ ಪಕ್ಷ ಯಾವತ್ತೂ ಉದ್ಧಾರ ಆಗಲಿಕ್ಕೆ. ನನಗೆ ಮಾರ್ಗದರ್ಶನ ಮಾಡುವವರು ಇಲ್ಲದ ಕಾರಣ ನಾನು ಸೋತೆ. ಬೃಹಸ್ಪತಿ ಅಂತ ಗುರು ಏನಾದರೂ ನನಗಿದ್ದಿದ್ರೆ ಇಷ್ಟರಲ್ಲೇ ಇಂದ್ರನನ್ನು ಬಿಸಾಡಿ ನಾನಲ್ಲಿ ಪಟ್ಟವನ್ನು ಏರಿ ಆಗ್ತಿತ್ತು. ನನಗೆ ಗುರುವೇ ಇಲ್ಲ. ಈಗ ಸಾಮಾನ್ಯ ಗುರುವನ್ನು ಆರಿಸಿಕೊಂಡ್ರೆ ಅಲ್ಲಿ ಸ್ಪರ್ಧೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬೃಹಸ್ಪತಿಗೆ ಸಮ ಅಥವಾ ಬೃಹಸ್ಪತಿಯಿಂದಲೂ ಶ್ರೇಷ್ಠನಾದಂಥ ಒಬ್ಬ ಗುರುವನ್ನು ನಾನು ಸಾಧಿಸಿಕೊಂಡೆ ಅಂತೇಳಿ ಆದರೆ ನಾನು ಇದನ್ನು ಪಡೆಯಬಹುದು. ಬೃಹಸ್ಪತಿಯವರ ಹಿರಿಯ ತಲೆಮಾರು ಕೂಡ ಗುರುಗಳೇ ಅಲ್ಲ, ಅಂಗೀರಸ ಪುತ್ರರು. ಹೀಗೆ ಯೋಚಿಸುವಾಗ ನನಗೆ ಸಿಕ್ಕಿತ್ತು. ಅಂಗೀರಸರಲ್ಲೇ ಸ್ವಲ್ಪ ಕಾಲ ವಿದ್ಯಾಭ್ಯಾಸ ಮಾಡಿ ಯಾವುದೋ ಕಾರಣಕ್ಕೆ ಪೂರ್ಣ ತೃಪ್ತರಾಗದೆ ಮತ್ತೆ ಗೌತಮರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲ ವಿದ್ಯೆಯನ್ನು ತನ್ನ ಕರಗತ ಮಾಡಿಸಿಕೊಂಡವರು ಇದ್ದರೆ ಭೃಗು ಮುನಿಗಳು. ಅಂತಹ ಭೃಗು ಮುನಿಗಳೇನಾದರೂ ನಮಗೆ ಗುರುವಾಗಿ ಸಿಕ್ಕಿದರೆ ಖಂಡಿತ ರಾಕ್ಷಸರು ಕೂಡ ಮುಂದೆ ಬರುವುದಕ್ಕೆ ಸಾಧ್ಯ.
ಭೃಗು ಮಹರ್ಷಿಗಳ ಆಶ್ರಮ ನನಗೆ ಗೊತ್ತಿಲ್ಲದೆ ಅಲ್ಲ. ಮೊನ್ನೆ ಅದೇ ಆಶ್ರಮಕ್ಕೆ ನಮ್ಮವ್ರ ಹತ್ರ ಕಲ್ಲು ವಿಚಾರಿಸಿದ್ದೇನೆ. ಆದರೆ ಏನು ಮಾಡೋದು, ನಮ್ಮ ಕೆಲಸ ಆಗಬೇಕಲ್ಲ. ನಾನಲ್ಲ ಅಂತ ಹೇಳಿದರೆ ಆಯ್ತು. ಹೇಗಾದರೂ ಮಾಡಿ ಭೃಗು ಮಹರ್ಷಿಗಳಿಂದ ನಾವು ಒಮ್ಮೆ ಧೈರ್ಯವನ್ನು ಪಡೆಯಬೇಕು, ಅಲ್ಲಿ ಆಶ್ರಯವನ್ನು ಪಡೆಯಬೇಕು. ಯಾರೆಲ್ಲ 4 ಜನ ನನ್ನೊಟ್ಟಿಗೆ ಓಡಲಿಕ್ಕೆ ಸಿದ್ಧರಿದ್ದೀರಿ ಅಥವಾ ತ್ರಾಣ ಇದೆ, ಬನ್ನಿ ಓಡುವ ಭೃಗು ಆಶ್ರಮದ ಸಮಯದಿ ಕಾರ್ಯಾರ್ಥದಳೋ ಶ್ರಮವೂ ಬಿಟ್ಟು ತೆರಳಿದೆ ಭೃಗು ಮುನೀಶವು ಆಶ್ರಯವೆಂಬ ಕ್ರಂದನ ವಾಸತಿಯಾಲಿಸುತ್ತ ಖ್ಯಾತಿಯಂದೈ ತಂದೊರೆದಳು. ಆ ಸಮಯದಿ ಹೆಣ್ಣು ಜನ್ಮವೇ ಒಂದು ಶಾಪಗ್ರಸ್ತವಾದಂತಹ ಬದುಕು ಅಂತ ಕೆಲವರೆಲ್ಲ ಹೇಳಿದರು. ಹಾಗಾದರೆ ಅದಕ್ಕೆ ಬಿಡುಗಡೆ ಇಲ್ವಾ? ಶಾಸ್ತ್ರಾದಿಗಳೆಲ್ಲ ಹೇಳಿದ್ದು ಹಾಗೆ. ಸತ್ಕುಲ ಪ್ರಸೂತನ ಕೈ ಹಿಡಿದು ಸದ್ಗೃಹಿಣಿಯಾಗಿ ಸತ್ಸಂತಾನವನ್ನು ಪಡೆದು ಅವರನ್ನು ಸದಭಿಪ್ರಾಯವುಳ್ಳವರಾಗಿ ರೂಢಿಸಿದರೆ ರೂಢಿಯಲ್ಲಿ ಹುಟ್ಟಿದಂತಹ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅಂತ. ಕರ್ದಮ ದೇಹೋಹೂತಿಯರಿಗೆ ನಾವು 10 ಜನ ಮಕ್ಕಳು, ಅದರಲ್ಲಿ 9 ಹೆಣ್ಣೆ, ಒಬ್ಬ ಮಾತ್ರ ಗಂಡು. ಸಾಂಖ್ಯಾಶಾಸ್ತ್ರವನ್ನು ಪ್ರಪಂಚಕ್ಕೆ ಬೋಧಿಸಿದ ಕಪಿಲ ಮಹರ್ಷಿಯೇ ನಮ್ಮ ಸಹೋದರ. ನನ್ನನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಖ್ಯಾತಿ, ಪುಲೋಮೆ, ಮಾಯಾಂಗನೆ ಹೀಗೆಲ್ಲ ಕರೀತಾರೆ. ಆದರೆ ನನಗೊಂದು ಸಮಾಧಾನ, ಸಂತೋಷ. ಮಹಾನ್ ಋಷಿಗಳಾಗಿರುವಂತಹ ಭೃಗು ಮಹರ್ಷಿಯ ಸತಿ ನಾನು ಅಂತ. ಲೋಕದಲ್ಲಿ 2ನೆಯ ಪರಮೇಶ್ವರ ಅಂತ ಹೇಳಿದರೂ ಅಪರಾಧ ಅಲ್ಲ. ಹಣೆಯಲ್ಲಿ ಒಂದು ಕಣ್ಣು ಇಲ್ಲ ಬಿಟ್ಟರೆ ಪರಮೇಶ್ವರನಿಗಿಂತ ಏನೇನೂ ಕಡಿಮೆಯಲ್ಲ ನಮ್ಮವರು. ಲೋಕದ ಕಲ್ಯಾಣವೇ ನಮ್ಮ ಜೀವನದ ಧ್ಯೇಯೋದ್ದೇಶ. ಬದುಕಿನ ಅಂಗಗಳೆಲ್ಲವೂ ಸಾರ್ಥಕತೆಯನ್ನು ಹೊಂದಬೇಕು ಅಂತ ಇದ್ದರೆ ಸಮಾಜದ ಕಲ್ಯಾಣವೇ ಬಹಳಷ್ಟು ಮುಖ್ಯ ಅಂತ ನನಗೆ ಬೋಧಿಸಿದವರು. ಇವತ್ತು ಆಶ್ರಮದಲ್ಲಿ ಅವರಿಲ್ಲ. ಯಜ್ಞಾದಿ ಕರ್ಮಗಳಲ್ಲಿ ಭಾಗಿಯಾಗುವುದಕ್ಕಾಗಿ ಇನ್ಯಾವುದೋ ಲೋಕಕ್ಕೆ ಸಾರಿ ಹೋಗಿದ್ದಾರೆ. ಹೋಗು ಹೊತ್ತಿನಲ್ಲಿ ನಮಗೆ ಪಾಠ ಇಷ್ಟೇ. ನಾನು ಇಲ್ಲದೇ ಇದ್ದರೂ ನಮ್ಮ ಆಶ್ರಮದಲ್ಲಿ ನಾನಿಲ್ಲ ಎನ್ನುವ ಕೊರತೆ ಯಾವ ಕಾಲಕ್ಕೂ ಬರಕೂಡದು. ನಿತ್ಯವೂ ಉರಿಯುತ್ತಿರುವಂತಹ ಅಗ್ನಿ ನಂದಕೂಡದು. ಅದರ ಅರ್ಥ ಏನು? ಧರ್ಮಕರ್ಮಾದಿಗಳು ನಡೆಯಬೇಕು. ಜೀವನದಲ್ಲಿ ತಿದ್ದುವುದೇ ಮಹತ್ತರವಾದಂತಹ ಒಂದು ಬೋಧೆ. ಬದುಕಿನ ದಾರಿಯಲ್ಲಿ ಹಲವು ಸಂಕಷ್ಟಗಳಿರ್ತದೆ. ಸಮಾಜಮುಖಿಯಾಗಿ ಬದುಕುವಂತಹ ಪ್ರತಿಯೊಬ್ಬ ಜೀವನೂ ಕೂಡ ಬೆಂಕಿಯಲ್ಲಿ ಬೇಯುವಂತಹ ಒಂದು ಮಣ್ಣಿನ ಹಾಗೆ. ಹಂಚೊಂದು ನಿರ್ಮಾಣವಾಗಬೇಕು ಅಂತಾದರೆ ಬೆಂಕಿಯ ಶಾಖವನ್ನು ಬಹಳಷ್ಟು ಹೊಂದಬೇಕಾಗ್ತದೆ. ಕುಲುಮೆಯಲ್ಲಿ ಬೆಂದಿರುವಂತಹ ಒಂದು ಮಡಿಕೆಯಾದರೂ ಉಪಯೋಗ ಯೋಗ್ಯವಾಗ್ತದೆ. ಜೀವನದಲ್ಲಿ ಅತ್ಯಂತ ಕಷ್ಟವನ್ನು ಯಾರು ಹೊಂದುತ್ತಾನೋ ಅವನು ಇಷ್ಟನಾಗಿ, ಮಿತ್ರನಾಗಿ, ಸಹಕಾರಿಯಾಗಿ ಲೋಕದಲ್ಲಿ ರೂಢಿಸಲ್ಪಡ್ತಾರೆ. ಹೀಗೆಲ್ಲ ನಮ್ಮವರು ಪಾಠ ಮಾಡುವ ಕ್ರಮ ಉಂಟು. ತರತಮ ಇಲ್ಲ ನಮಗೆ. ಯಾವ ಜಾತಿ, ಯಾವ ವರ್ಗ, ಯಾವ ಲೋಕ ಹೀಗೆಲ್ಲ ಇಲ್ಲ. ಆಶ್ರಮವಾಸಿಗಳಾದಂತಹ ನಾವು ಸರ್ವಜನರನ್ನು ಸಮಾನ ದೃಷ್ಟಿಯಿಂದ ಕಾಣುವವರು. ಯಾರು ಹಿತರಿದ್ದಾರೆ, ಯಾರು ಅಹಿತರಿದ್ದಾರೆ, ಅಹಿತರಾದರೂ ಹಿತರಾಗಬೇಕು ಎನ್ನುವಂತಹ ಒಂದು ಕಾಂಕ್ಷೆಯನ್ನು ಇರಿಸಿಕೊಂಡಿದ್ದವಳು ನಾನು. ಬಹಳಷ್ಟು ಮಂದಿಗಳು ನಮ್ಮವರಿಗೆ ಶಿಷ್ಯ ವರ್ಗ ಉಂಟು. 10,000ಕ್ಕಿಂತ ಹೆಚ್ಚು ಮಂದಿಗಳಿದ್ದಾರೆ. ಅವರಿಗೆ ಅಶನ, ವಸನ, ಅವರ ವ್ಯಸನವನ್ನು ಕಳೆಯುವುದಕ್ಕೆ ಬೇಕಾದಂತಹ ಒಂದೆಲ್ಲ ಕ್ರಮಗಳು ಇಲ್ಲಿ ನಡೆಯುತ್ತಾ ಉಂಟು. ಇವತ್ತಿನ ನಿತ್ಯ ಕೆಲಸಗಳನ್ನೆಲ್ಲ
ಮಕ್ಕಳಿಗೆ ಹೇಳಿ ನಾನು ಇದ್ದು ಮಾಡಿ ಉಪಹಾರದ ವ್ಯವಸ್ಥೆಗಳನ್ನೆಲ್ಲ ಪೂರೈಸಿ ಹೀಗೆ ಆಶ್ರಮದಲ್ಲಿ ಮಕ್ಕಳನ್ನೆಲ್ಲ ಮೇಲಿಂದ ಮೇಲೆ ನೋಡಿಕೊಳ್ತಾ ಬರುವಾಗ ಏನೋ ಒಂದು ಆಕ್ರಂದನ ಕೇಳಿಸ್ತಾ ಇದೆಯಲ್ಲ. ರಕ್ಷಣೆ ಕೊಡಿ, ಅನಾಥರಾಗಿದ್ದೇವೆ, ರಕ್ಷಣೆ ಕೊಡಿ, ರಕ್ಷಣೆ. ಅಯ್ಯೋ, ಆಶ್ರಮದ ಹತ್ತಿರ ಬಂದು ನಾವು ಅನಾಥರಿದ್ದೇವೆ, ನಿರಾಶ್ರಿತರಿದ್ದೇವೆ, ಆಶ್ರಯ ಕೊಡಿ ಅಂತ ಕೇಳಬಹುದೇ? ಆಶ್ರಮ ಇರುವುದೇ ಆಶ್ರಯಕ್ಕಲ್ವೇ? ಇಲ್ಲಿ ಬನ್ನಿರಪ್ಪ, ಅಮ್ಮ ಇಲ್ಲಿ ಬನ್ನಿ. ಓ ಅಮ್ಮ, ನೀವೇ ನಮ್ಮ ತಾಯಿ, ನೀವೇ ನಮ್ಮ ದೇವಿ. ಕಣ್ಣೀರ ಕೋಡಿ ಕಪೋಲದಲ್ಲಿ ಹೆಪ್ಪುಗಟ್ಟಿದೆ. ಹೌದು. ಕಣ್ಣು ಕಡಲಿನ ಹಾಗಾಗಿದೆ. ನಿನ್ನನ್ನು ನೋಡಿದ್ರೆ ಸುದೃಢವಾದಂತಹ ದೇಹ. ಹೌದು, ಸ್ವಲ್ಪ ದೊಡ್ಡದೆ. ಮೇಲಿನಿಂದ ಕೆಳಗಿನವರೆಗೆ ನೋಡಿದರೆ ಎಲ್ಲ ಕೆಂಪು ಕೆಂಪೇ ಕಾಣುತ್ತದೆ. ಈಗ ರಕ್ತದಲ್ಲಿ ಸ್ವಲ್ಪ ಹೆಚ್ಚು ಕೆಂಪು ಕಾಣೋದು. ಆ ಕೆಂಪು ಉಜ್ಜಿದ್ರೆ ಕಪ್ಪೆ ಹೆಚ್ಚು. ಹೌದೇನೋ? ಕೆಂಪು ಮಾತ್ರ ಕಾಣುವುದಾ? ಅಲ್ಲ, ಜೀವನದಲ್ಲಿ ನಿಷ್ಠೆಯೂ ಕಮ್ಮಿಯ? ಯಾವಾಗಲೂ ಕಮ್ಮಿ ನಿಷ್ಠೆಯವರಾಗಬಾರದು. ಏನು? ಹೌದಪ್ಪ, ನಿದ್ರೆ ಮಾಡೋದು. ಬದುಕಿನಲ್ಲಿ ನಿಷ್ಠೆ ಎನ್ನುವುದು ಪ್ರಾಮಾಣಿಕವಾಗಿ ಬೇಕು. ನಿಷ್ಠೆಯಲ್ಲಿ ಕಮ್ಮಿ ಆಯಿತು, ಅಲ್ಲಿ ಬದುಕು ಬಿತ್ತು ಅಂತ ಲೆಕ್ಕ. ಹೌದಪ್ಪ, ನಿದ್ರೆ ಕಡಿಮೆ ಆದರೆ ಮತ್ತೆ ಮಾಳಿಗೆ ಕೆಲಸ ಮಾಡೋದಿಲ್ಲ. ನಿನ್ನನ್ನು ನೋಡಿದ್ರೆ ನೀನು ಕೂಗಬೇಕಾದವ ಅಲ್ಲ, ಮತ್ತೊಬ್ಬರ ಕಣ್ಣಿಗೆ ಕೈ ಹಾಕಿ ಆದರೂ ನೀರುಂಟು ಅಂತ ನೋಡುವ ವರ್ಗದವನಾಗಿ ಕಾಣ್ತೀನಿ. ಇಲ್ಲ 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 ಇಲ್ಲ, ಜನ ಬೇರೆ, ನಾನಲ್ಲ. ಯಾರು ನೀವು? ಏನು ವಿಷಯ? ಗೋಳು ಅಂತ ಕಣ್ಣೀರು ಸುರಿಸ್ತಾ ಇದ್ದೀರಿ, ಏನಾಯ್ತು ನಿಮಗೆ? ನಾನು ಬಂದ ವಿಳಾಸ ತಪ್ಪಿತು ಅಂತ. ವಿಳಾಸ? ಹೌದು. ನಾನು ಎಲ್ಲಿಗೆ ಬಂದದ್ದು ನೀನು? ನಾವು ಭೃಗು ಮಹರ್ಷಿಗಳನ್ನು ಕಾಣಲಿಕ್ಕೆ ಬಂದದ್ದು. ಅವರ ಹೆಂಡತಿಯಾದಂತಹ ಖ್ಯಾತಿ ದೇವಿ ಅಂತ ಹೇಳಿದರೆ ನಾನೇ. ಓ, ಭೃಗು ಮಹರ್ಷಿಗಳ ಪತ್ನಿ ಖ್ಯಾತಿ ದೇವಿ ನೀವು? ಹೌದು. ಅಮ್ಮ, ನಾನು ಈ ಊರ್ನವಲ್ಲ, ಮತ್ತೆ ಶೋಣಿತಾಪುರದವ. ಹೋ ಹೋ ಹೋ, ಶೋಣಿತಾಧಿಪ ನಾನು ಸೋಮಕ ನಾಮಕ ಮಾತೆ ಕೇಳು. ಶೋಣಿತಾಧಿಪ ನಾನು ಸೋಮಕ ನಾಮಕ ಮಾತೆ ಕೇಳು. ಬಾಹು ದಾನವರೊಡಗೂಡಿ ಹಳೆಯ ನಿಟ್ಟೆವು ಮಾತೆ ಕೇಳು. ಬಾಹು ದಾನವರೊಡಗೂಡಿ ಹಳೆಯ ನಿಟ್ಟೆವು ಮಾತೆ ಕೇಳು. ಶೋಣಿತಾಧಿಪ ನಾನು ಸೋಮಕ ನಾಮಕ ಮಾತೆ ಕೇಳು. ಅಮ್ಮ, ಮಾತಾಡುವಲ್ಲಿ ತಡವರಿಸಿದ್ರೆ ಸ್ವಲ್ಪ ಕ್ಷಮಿಸಿ ಬಿಡಿ. ಮಕ್ಕಳು ತಪ್ಪುವುದು ಸ್ವಾಭಾವಿಕ, ತಿದ್ದಬೇಕಾದದ್ದು ತಾಯ್ತನದ ಕರ್ತವ್ಯ. ಬೇಕು ಅಂತಲೇ ತಪ್ಪು ಮಾಡಬೇಡ. ಇಲ್ಲ 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 ಇಲ್ಲ, ನಿನಗರಿವಲ್ಲದೆ ತಪ್ಪಾಯಿತು ಅಂತಾದ್ರೆ ಅದನ್ನು ತಿದ್ದಿಕೊಂಡು ನಾ ಮಾತಾಡಿಸ್ತೇನೆ. ನಾವಿಬ್ರು ಒಂದೇ ತಾಯಿ ಮಕ್ಕಳಮ್ಮ. ಈಗ ನನ್ನನ್ನು ಸೇರಿಸುವುದು ನಾನು ಹೇಳುವುದು, ನಾವು ತಾಯಿಯಿಂದ ಈ ಭೂಮಿಯನ್ನು ಕರೆಯುವುದು. ಈ ಭೂಮಿಗೆ ನಾನು ಮಗ, ನೀವು ಮಗಳು. ಹಾಗಾಗಿ ಮತ್ತೆ ಈ ಅಮ್ಮ ಅನ್ನೋದು ಚಿಕ್ಕ ಹುಡುಗಿಯನ್ನು ಕರೆಯಬಹುದು, ಸಮವಯಸ್ಕರನ್ನು ಕರೆಯಬಹುದು, ಮುದುಕಿಯರನ್ನು ಕರೆಯಬಹುದು. ಹೆಣ್ತರದ ಲಕ್ಷಣವೇ ಹಾಗಲ್ವೇನೋ? 3 ವರ್ಷದ ಮಗುವಾದರೂ ಗೊಂಬೆಯನ್ನು ಹಿಡ್ಕೊಂಡು ನಾನು ಆ ಗೊಂಬೆಗೆ ತಾಯಿ ಅಂತ ಹೇಳ್ತದೆ. ಹೌದು. ತಾಯಿತನ ಎನ್ನುವುದು ಅತ್ಯಂತ ಎಳವೆಯಲ್ಲೇ ಜಾಗೃತವಾಗ್ತದೆ. ಎಷ್ಟು ಧೈರ್ಯ ಬರ್ತದೆ ಗೊತ್ತುಂಟು ನೀವು ಇಷ್ಟು ಹೇಳಿದಾಗ. ಅಲ್ಲದಿದ್ದರೆ ನಾನು ಮಾತಾಡುವಾಗ 9 ತಪ್ಪಾಗ್ತದೆ ಅಂತಲೇ ಹೆದರಿಕೆ ಆಗ್ತಾ ಇತ್ತು. ಏನಿಲ್ಲ, ನಿಮ್ಮ ವಾತ್ಸಲ್ಯ ಪೂರ್ಣವಾದಂಥ ಈ ಮಾತು ಕೇಳಿದಾಗ ಧೈರ್ಯವಂತಮ್ಮ, ಧೈರ್ಯವಂತ. ಸಮಾಧಾನ ತಕ್ಕು. ಇದೇ ಭೂಮಿಯಲ್ಲಿ ಸಮುದ್ರದ ತಡಿಯಲ್ಲಿ ಕಟ್ಟಿ ಬೆಳೆಸಲ್ಪಟ್ಟಂತ ಶೋಣಿತಾಪುರದ ಅಧಿಪತಿ ಅಮ್ಮ, ಅಧಿಪತಿ. ಶೋಣಿತಾಪುರದ ರಸ. ಹೌದು. ನಿನ್ನನ್ನು ನೋಡಿದ್ರೆ ಅಯ್ಯೋ ನಿನ್ನ ಅವಸ್ಥೆಯೇ. ಹೌದಪ್ಪ. ಏನೋ ಅದು ನನ್ನನ್ನು ತಮ್ಮ ಸೋಮ ಎಂಬುದಾಗಿ ಹೇಳ್ತಾ ಇದ್ದೀನಿ. ಸೋಮನ ಹಾಗೆ ಬೆಳಕಾದವ ಈಗ ದಾರಿ ಕಾಣದೆ ತಮ್ಮದಲ್ಲಿ ಪರಡುವಂತ ಸ್ಥಿತಿ ನನಗೆ ಒಂದು ಹೋಯ್ತಮ್ಮ. ಹೌದೇ? ಹೌದು.
ನೋಡಿ. ತಮಾಸುರ ಅಂತ ನಿನ್ನ ಹೆಸರು. ತಮಾಸುರ ಅಂದ್ರೆ ನಾನು ಶೋಣಿತಾಪುರದ ವರ್ತಮಾನ ಕಾಲದ ಅಧಿಕಾರಿ ನೀನು. ಅಧಿಕಾರಿ. ಆದರೆ ಒಂದು ಬರಗಾಲ ಬಂತೇನೋ ಅಲ್ಲಿ? ಎಲ್ಲ ಬರಗಾಲ ಅಲ್ಲ, ನಮ್ಮಲ್ಲಿ ಹೆಚ್ಚಾದ್ದೇ ನಮಗೆ ಕಷ್ಟ. ಯಾವುದು? ಮಹತ್ವಾಕಾಂಕ್ಷೆ. ಕಾಂಕ್ಷೆ ಬೇಕು, ಮಹತ್ವಾಕಾಂಕ್ಷೆಯೂ ಬೇಕು, ಅದರ ಲೆಕ್ಕಕ್ಕಿಂತ ಹೆಚ್ಚಿರಬಾರದು. ದುರಾಕಾಂಕ್ಷೆ ಇರಬಾರ್ದು. ಹೌದು ಅಮ್ಮ. ಏನು ಮಾಡುವ ಮನುಷ್ಯನ ಆಶೆ, ಬ್ರಾಹ್ಮಣನ ಜುಟ್ಟು, ಸರ್ಪದ ಜಡೆ, ಉರಿಯುವ ಬೆಂಕಿ, ಇದು ಯಾವತ್ತೂ ಮೇಲ್ಮುಖವೇ ಹೊರತದ್ದು ಕೆಳಗೆ ಬಗ್ಗಲಿಕ್ಕೆ ಉಂಟಮ್ಮ. ಆದರೆ ಒಂದು, ನೀನು ಹೇಳಿದ ಉಪಪಾಲಂಕಾರಗಳೆಲ್ಲ ಲೋಕಕ್ಕೆ ಒಳ್ಳೆಯದನ್ನು ಮಾಡುವಂಥದ್ದು. ಹೌದು. ಆದರೆ ಅದೆಲ್ಲ ಮೇಲೆ ಉಂಟು ಅಂತ ನೀನು ಮೇಲೆ ಹೋಗಿ ಏನು ಮಾಡಿದೆಯೋ? ನನಗಿಂತಲೂ ನನ್ನ ತಲೆಯಲ್ಲಿ ಅಡರಿದ್ದ ಮೇಲೆ ಹೋಯಿತು. ಓಹೋ, ನಾನು ಏನು ಮಾಡಿ ಏನು, ನನ್ನಲ್ಲಿ ತ್ರಾಣ ಇದೆ, ನನ್ನಲ್ಲಿ ಶಕ್ತಿ ಇದೆ, ನನಗೆ ಜನ ಬೆಂಬಲ ಇದೆ, ಸ್ವರ್ಗವನ್ನು ಗೆಲ್ಲುತ್ತೇನೆ ಎಂಬ ಹಾಗೆ ಮಹತ್ವಾಕಾಂಕ್ಷೆ ನನ್ನನ್ನು ಕೊಂಡೋಯಿತು ದೇವಲೋಕದವರೆಗೆ. ದೇವಲೋಕದವರೆಗೆ. ದೇವೇಂದ್ರನಲ್ಲಿ ಸಾಮದಿಂದ ಕೇಳಿದ ಅಧಿಕಾರವನ್ನು ಬಿಟ್ಟುಕೊಡು ಅಥವಾ ಪಾಲು ಮಾಡಿಕೊಳ್ಳು, ಎರಡಕ್ಕೂ ಇಲ್ಲ. ನನಗೆ ಒಂದಿಷ್ಟು ಕೊಡುವುದಕ್ಕೆ ಅವ ಸಿದ್ಧನಾದಿ. ಪಡೆಯಲೇಬೇಕೆಂಬಂತ ಆಕಾಂಕ್ಷೆಯಿಂದ ಯುದ್ಧ ಮಾಡಿದೆ. ಯುದ್ಧದಲ್ಲಿ ಸಂಪೂರ್ಣ ಸೋತು ಹೋದೆ. ಅದು ಕೂಗುದು ಯಾಕೆ? ಕೂಗುದು ಅದಕ್ಕಲ್ಲ, ಮತ್ತೇನದ್ದಕ್ಕೆ. ಈಗಲೇ ಕೂಗಿ ಅಭ್ಯಾಸ ಮಾಡುದು ನಾನು. ಎಂತದಕ್ಕೆ? ಅಲ್ಲಿ ಹೊಡೆದದ್ರೆ ಆ ಮುಗಿದೋಯ್ತಲ್ಲ. ಸುರರಿಂದ ಸೋತೆವು ಗುರುವಿನಾಶಯಕ್ಕಾಗಿ ಬಂದೇವಮ್ಮ, ಬಂದೇವಮ್ಮ. ಸುರರಿಂದ ಸೋತೆವು ಗುರುವಿನಾಶಯಕ್ಕಾಗಿ ಬಂದೇವಮ್ಮ, ಭೃಗುವರರಿಂದ ರಕ್ಷಣೆ ಕೇಳುವ ಮನದಿಂದ ಬಂದೇವಮ್ಮ, ಬರೆಯಬೇಕೆಂಬ ವೃದ್ಧರಾಗಿ ಬೇಡುತ್ತಲಿಹೆ ಕೇಳಿರಮ್ಮ, ಅಲ್ಲದಿರಲು ನಮ್ಮೆಲ್ಲರ ತರಿವರು ಬಂದಿಲ್ಲಿ, ಅಲ್ಲದಿರಲು ನಮ್ಮೆಲ್ಲರ ತರಿವರು ಬಂದಿಲ್ಲಿ ಕೇಳಿರಮ್ಮ. ಸುರರಿಂದ ಸೋತೆವು ಗುರುವಿನಾಶಯಕ್ಕಾಗಿ ಬಂದೇವಮ್ಮ, ನಾವು ಬಂದೇವಮ್ಮ. ಅಮ್ಮ, ಯುದ್ಧದಲ್ಲಿ ಒಬ್ಬ ಗೆಲ್ಲುವುದು ಒಬ್ಬ ಸೋಲುವುದು ಇದ್ದದ್ದೇ ಅಲ್ವ? ಹೌದು. ನಾನು ಸೋತೆ ಯುದ್ಧದಲ್ಲಿ. ಅದಕ್ಕೇನೂ ದುಃಖ ಪಡಬೇಕಾದ ಅಗತ್ಯ ಇಲ್ಲ ತಾನೇ. ಅದರಲ್ಲಿ ಬೇಸರವೂ ಇಲ್ಲ. ಮತ್ತೊಬ್ಬನದನ್ನು ಪಡೆಯಬೇಕು ಎನ್ನುವಂತಹ ಕಾಂಕ್ಷೆ ಯಾವನಿಗಿರ್ತದೋ ಬಿಟ್ಟುಕೊಡುವಂತಹ ಉದಾರತೆಯೂ ಬೇಕಾಗ್ತದೆ ಅಲ್ವಾ? ಗೆಲ್ಲಬೇಕು ಎನ್ನುವುದರ ಹಿಂದಿರುವುದು ಸೋಲಲ್ವೇ? ಹೌದು. ಅವನಿಗೆ ಸೋಲೊದಗಿಸಬೇಕು ಎನ್ನುವಲ್ಲಿ ನಾವೇ ಸೋಲನ್ನು ಅನುಭವಿಸಿದೆವು. ನಾನು ಸೋಲನ್ನು ಒಪ್ಪಿಕೊಂಡು ಓಡಿಕೊಂಡು ಹಿಂದೆ ನನ್ನ ರಾಷ್ಟ್ರಕ್ಕೆ ಹೊರಟೆಮ್ಮ. ಮತ್ತೆ ಕೆಲವರಿಗೆಲ್ಲ ಅದು ದೊಡ್ಡ ವಿಷಯ ಅಲ್ಲ. ಈ ಪೆಟ್ಟು ತಿನ್ನುವುದು, ಪೆಟ್ಟು ಬೀಳುವುದು, ಪೆಟ್ಟು ಮಾಡುವುದೆಲ್ಲ ನಿತ್ಯ ನಿರಂತರ ಮಾಡುವವರಿಗೆ ದೊಡ್ಡ ಸಂಗತಿ ಅಲ್ಲ. ಒಂದೆರಡು ಬಿದ್ದರು ನಿನ್ನ ನೋಡುವಾಗ ನನಗೆ ಹಾಗೆ ಅನ್ನಿಸ್ತದೆ. ನನಗೆ ಪೆಟ್ಟು ತಿಂದದ್ರಲ್ಲಿ ಬೇಸರ ಇಲ್ಲ. ನಾನು ನನ್ನ ರಾಜ್ಯಕ್ಕೆ ಓಡಿಕೊಂಡು ಬರುವಾಗ ಅಟ್ಟಿಸಿಕೊಂಡು ಹೊಡೆದ ಅವನ ಊರಿನಲ್ಲೇ ಕೂತ್ಕೊಂಡಿದ್ರೆ ಒಂದೇನು ಗಂಟು ಹೋಗ್ತಿತ್ತು. ನನ್ನನ್ನು ಅಟ್ಟಿಸಿಕೊಂಡು ಬಂದ. ಹಾಗಾದ್ರೆ ನನಗೆ ಅವನ ಮೇಲೆ ದ್ವೇಷ ಇದ್ದದ್ದು ಎಷ್ಟು ಸತ್ಯವೋ ಅವನಿಗೆ ನನ್ನ ಮೇಲೂ ಕೂಡ ದ್ವೇಷ ಇತ್ತು ಅನ್ನೋದು ಖಂಡಿತ ಅಲ್ವೋ? ಹಾಗೆ ಅಟ್ಟಿಸಿಕೊಂಡು ಬಂದಮ್ಮ. ಅಟ್ಟಿಸಿ ಹೊಡೆದ. ದಾರಿಯಲ್ಲಿ ಅದೆಷ್ಟೋ ನನ್ನ ಬಲವನ್ನು ನಾನು ಕಳ್ಕೊಂಡೆ. ಕೆಲವು ಮಂದಿ ನನ್ನ ಗೆಳೆಯರನ್ನು ಕೂಡಿಕೊಂಡು ನಿಮ್ಮ ಪಾದ ಮೂಲಕಕ್ಕೆ ಬಂದೆ. 7-8 ಮಂದಿ ಕಾಣ್ತಾರಷ್ಟೇ. ಅಯ್ಯೋ, ಇನ್ನು ಸತ್ಯ ಹೋಗಿ ಅಂದ್ರೆ ಇಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಒಂದ್ರದ್ದು ಕಾಲು ಮುರಿದಿದೆ, ಒಂದ್ರದ್ದು ಕೈ ಮುರಿದಿದೆ, ಇನ್ನೊಂದು ಕಾಣಲಿಕ್ಕೆ ಕೈ ಉಂಟು, ನಿಜವಾಗಿ ಮುರಿದಿದೆ.
ಅಂಥದ್ದೆಲ್ಲ ಉಂಟು ನಮ್ಮಲ್ಲಿ. ಪುಣ್ಯಕ್ಕೆ ನಿನ್ನ ನಾಲಿಗೆಗೆ ಏನೂ ಆಗದೇ ಇದ್ದದ್ದು. ಅದರಲ್ಲಿ ಎಲುಬಿಲ್ಲದ ಕಾರಣ ಮುರಿಲಿಲ್ಲಮ್ಮ. ಹಾಗಾಗಿ ಇಲ್ಲಿಂದ ಹೋಗಿ ಅಂದ್ರೆ ತಲೆ ತಿರುಗಿ ಇಲ್ಲಿ ನಿಮ್ಮ ಪಾದಮೂಲದಲ್ಲೇ ಬಿದ್ದು ಸತ್ತಾರು ಹೊರತು ಈಗ ಪ್ರಥಮ ಚಿಕಿತ್ಸೆ ಆಗದಿದ್ದರೆ ಇದರಲ್ಲಿ ಎಷ್ಟೋ ಪ್ರಾಣ ಹೋಯ್ತು ಅಂತಲೇ ಅದಕ್ಕೆ ನೀವು ಹೊಣೆಗಾರರಾಗ್ತೀರಿ. ಆದ ಕಾರಣ ನಮಗೆ ಆಶ್ರಯ ಕೊಡಿ, ಒಂದು 4 ದಿನ ಇಲ್ಲಿ ಬದುಕುತ್ತೇವಮ್ಮ. ಭೃಗು ಮಹರ್ಷಿಗಳು ಏನಾದರೂ ಮಾಡಿ. ಹೌದೇನೋ, ಕಾಮಧೇನುವಿನ ಬಳಿಯಲ್ಲಿ ನಿಂತು ಕಾಮಿಸಿದ್ದನ್ನು ಕೊಡಬಲ್ಲಯ್ಯ ನೀನು ಅಂತ ಪ್ರಶ್ನೆ ಮಾಡಿದ ಹಾಗೆ ಕೇಳ್ತೀಯಲ್ಲ. ಅಂದ್ರೆ ಭೀತಿ ಬಿಡಿರೋ, ಭೀತಿ ಬಿಡಿರೋ ತಮಾಸುರ ಅಮ್ಮ, ಸೋಮಕ ನಾಮಕನಾದಂತಹ ನಿನ್ನನ್ನು ಪ್ರಪಂಚ ತಮನೆಂಬುದಾಗಿಯೇ ಗುರುತಿಸಿತು. ಏನು ಮಾಡುವ? ಈ ಕೆಲವರಿಗೆಲ್ಲ ಒಂದೊಂದು ಜನ್ಮನಾಮ ಅಂತ ಇರ್ತದಲ್ಲ, ಅದಕ್ಕಿಂತ ಹೆಚ್ಚಾಗಿ ವಿಶೇಷಣವಾಗಿ ಯಾರಾದರೂ ಒಂದು ಅಡ್ಡ ಹೆಸರಿಟ್ಟರೆ ಅದೇ ಪ್ರಖ್ಯಾತಿಯಾಗಿ ಬಿಡ್ತದೆ. ಅಡ್ಡ ಹೆಸರು ಒಮ್ಮೊಮ್ಮೆ ಬೆಳೆದರೆ ನಿಜವಾದ ಹೆಸರನ್ನ ಹೇಳಿದರೆ ಅವನನ್ನು ಗುರುತಿಸುವವರು ಇರುವುದಿಲ್ಲ. ಹೌದು, ಕೆಲವು ಸಲ ಏನಾಗಿ ಬಿಡ್ತದೆ ಕೇಳಿದರೆ ಅವರವರಿಗೆ ಅವರ ನಿಜ ಹೆಸರು ಮರ್ತೋಗ್ತದೆ. ಆಗೋದು ಉಂಟಪ್ಪ. ಹೆದರಬೇಡಿ, ಹೆದರಬೇಡಿ. ಹಬ್ಬ, ದೇವಲೋಕದ ಮೇಲೆ ನೀವು ಅಭಿಯೋಗ ಮಾಡಿದ್ದು ಸರಿ ಅಂತ ನನ್ನ ವಾದ ಅಲ್ಲ. ಬೇಡಮ್ಮ, ಏನೋ ಒಂದು ಕಾಂಕ್ಷೆಯನ್ನು ಇರಿಸಿಕೊಂಡು, ಹೌದಪ್ಪ, ಮತ್ತೆ ನಾವು ಕೆಲವು ಸಲ ಬೇರೆಯವರ ಅನುಮತಿಯನ್ನು ಪಡೆದು ಅಥವಾ ಬೇರೆಯವರದ್ದಾದಂತಹ ಮಾತುಗಳನ್ನು ಕೇಳಿ, ಒಬ್ಬ ಅರಸ ಅಂತ ಹೇಳಿದರೆ ಅವ ಅರಸನಾಗಬೇಕು ಅಂತಾದರೆ ಅವನ ಸುತ್ತ ಬಹಳಷ್ಟು ಮಂದಿಗಳು ಬೇಕಲ್ಲ. ಹೌದಪ್ಪ, ನಮ್ಮನ್ನು ಬೆಂಬಲಿಸಿ ಮೇಲೆ ಕುಳ್ಳಿರಿಸಿದವರು ಯಾರೆಲ್ಲ ಇದ್ದಾರೋ ಅವರೊಂದೊಂದು ಅವರದ್ದೇ ಆದಂತಹ ವಿಶೇಷಣವನ್ನು ಮುಂದಿರಿಸಿದಾಗ ಎಲ್ಲವನ್ನು ಬೇಡ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸಹಕಾರ ಮನೋಭಾವದಿಂದ ಒಂದು ಒದಗಿ ಬರುವುದು ಅಂತ ಹೇಳಿದರೆ ಹೇಗೆ? ನೀವೆಲ್ಲ ನಮ್ಮೊಟ್ಟಿಗೆ, ನಿಮ್ಮೊಟ್ಟಿಗೆ ನಾವೆಲ್ಲ ಅಲ್ವಾ? ಹೌದು. ಹಾಗಾದರೆ ನಾನು, ನಾವು, ನಾವು, ನಾನು ಇತ್ಯಾದಿಗಳೆಲ್ಲ ಒಟ್ಟೊಟ್ಟಿಗೆ ಮುಂದೆ ಹೋಗುವುದು ಅಂತ ಲೆಕ್ಕ. ಹೌದಪ್ಪ, ಒಂದು ಸಂಸ್ಥಾನವನ್ನು ಕಟ್ಟುವುದು ದೊಡ್ಡದಲ್ಲ, ಅದನ್ನು ನಿಲ್ಲಿಸಬೇಕು ಅಂತಾದರೆ ಕೆಲವೆಲ್ಲ ನಾವು ಕೊಡಬೇಕಾಗ್ತದೆ. ಮತ್ತೆ ನಿನ್ನವರಿಗೆ ಬೇಕಾಗಿ ನಿನ್ನವರನ್ನೆಲ್ಲ ಸೇರಿಕೊಂಡು ದೇವಲೋಕದವರೆಗೆ ಹೋದೆ. ಸುರಪ ಗೆದ್ದ, ನೀವೆಲ್ಲ ಸೋತಿರಿ. ಹೌದು. ಓಡುತ್ತಿರುವಂತಹ ನಿಮ್ಮನ್ನು ಬೆನ್ನು ಹಿಡಿದು ಹೊಡಿತಾ ಇದ್ದಾನೆ. ಅದಲ್ವಮ್ಮ, ನನಗೆ ತ್ರಾಣ ಇಲ್ಲ ಅಂತ ಗೊತ್ತಾದಾಗ ಬಡಿತಾನವ. ಇದು ನಾನು ಸರಿ ಅಂತ ಹೇಳುವುದಿಲ್ಲ. ಶಾಸ್ತ್ರವೇ ಹೇಳುತ್ತದೆ, ಹುಲ್ಲು ಕಡ್ಡಿ ಕಚ್ಚಿದವರನ್ನು, ಕೈ ಮೇಲೆತ್ತಿದವರನ್ನು, ರಣಕ್ಕೆ ಬೆನ್ನು ಹಾಕಿದವರನ್ನು, ಹುತ್ತ ಏರಿದವರನ್ನು, ನೀರಲ್ಲಿ ಮುಳುಗಿದವರನ್ನು ಘಾತಿಸಕೂಡದು ಅಂತ ಯೋಧ ಧರ್ಮದ ಶಾಸ್ತ್ರ. ಅಲ್ಲಿಂದ ಇಲ್ಲಿವರೆಗೆ ದಾರಿಯಲ್ಲಿದ್ದ ಹುಲ್ಲೆಲ್ಲ ನಮ್ಮ ಬಾಯಲ್ಲಿಟ್ಟರು ಅವ ಬಡಿಯುವುದು ಬಿಡಲಿಲ್ಲ. ಹಾಗಾದರೆ ನಿರಾಶ್ರಿತರಾದ ನೀವು ಇಂದ್ರಾದಿಗಳ ಹೊಡೆತದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವುದಾದರೂ ಬಲವಾದ ಆಶ್ರಯವನ್ನು ಪಡೆಯಬೇಕು ಎನ್ನುವ ಉದ್ದೇಶದಲ್ಲಿ ಬಂದಿದ್ದೀರಿ. ಹೌದಮ್ಮ. ನಮ್ಮವರು ಇರ್ತಿದ್ರೆ ಏನು ಮಾಡ್ತಿದ್ರೋ ನನಗೆ ಗೊತ್ತಿಲ್ಲ. ಹಾಗೆ ಅಂತ ನಮ್ಮವರ ಉಪಸ್ಥಿತಿ ಈ ಕಾಲಕ್ಕೆ ಇಲ್ಲಿಲ್ಲ. ಸದ್ಯದಲ್ಲಿ ನಾಳೆಯೋ ನಾಡಿದ್ದು ಬರ್ತಾರವರು. ಹೌದು. ಅವರು ಬರುವಲ್ಲಿವರೆಗೆ ಆಶ್ರಯವನ್ನು ಬೇಡಿ ಬಂದ ಕಂದಮ್ಮಗಳ ಹಾಗಿರುವ ಈ ಭೂಮಿಯ ಮಕ್ಕಳೇ ಆಗಿರುವ ನೀವುಗಳು ದೇವೇಂದ್ರನಿಂದ ಘಾತಿಸಲ್ಪಟ್ಟು ಪ್ರಾಣ ಬಿಟ್ಟಿರಿ ಅಂತಾದರೆ ಅದು ನಮ್ಮ ಈ ಕ್ಷೇತ್ರದಲ್ಲಿ. ಹುತ್ತದ ಬಳಿಯಲ್ಲಿ ಹಾವೊಂದು ಸತ್ತಿತು ಅಂತಾದರೆ ಹುತ್ತಕ್ಕದರಿಂದ ದೋಷ ಅಂತ ಹೇಳ್ತಾರೆ. ಹೌದು. ನಮ್ಮಾಶ್ರಮದ ಬಳಿಯಲ್ಲಿ ನಾವೆಲ್ಲ ಜೀವ ಕೊಡ್ಲಿಕ್ಕಿರುವವರು, ಜೀವೋದ್ಧಾರಕರು ನಾವು. ಹೌದು. ನಮ್ಮ ಆಶ್ರಮದಲ್ಲಿ ನಮ್ಮ ಕಣ್ಣೆದುರೇ ನೀವೆಲ್ಲ ಪ್ರಾಣ ಕಳ್ಕೊಂಡಿರಿ ಅಂತಾದರೆ ನಮಗೆ ಅಪಾರವಾದ ನಷ್ಟ ಕಷ್ಟಗಳಾಗ್ತದೆ.
ಹಲವು ವರ್ಷಗಳ ಕಾಲ ನಮ್ಮ ಮನಸ್ಸಿನಲ್ಲಿ ಅದು ಸುತ್ತಿ ಸುಳಿಯುತ್ತಾ ಇರ್ತದೆ. ಹೌದು. ಅಯ್ಯೋ, ನಮ್ಮ ಕಣ್ಣ ಮುಂದೆಯೇ ಪ್ರಾಣ ಹೋಯ್ತಲ್ಲ. ಹಾಂ. ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡದೆ, ಹಾಂ, ಪರಹಿಂಸೆಯ ಬಗ್ಗೆ ಚಿಂತಿಸದೆ, ಹಾಂ, ಪರೋಪಕಾರಾರ್ಥಾಯ ಇದಂ ಶರೀರ ಹಾಂ ಎನ್ನುವ ಭಾವದಲ್ಲಿ ಬದುಕುವಂತಹ ನಾವು ಹಾಂ ಕಣ್ಣೀರು ಒರೆಸುವುದಕ್ಕಿರುವವರು, ಕಣ್ಣೀರು ಇಳಿಸುವುದಕ್ಕೆ ಇರುವವರಲ್ಲ. ಒಳ್ಳೆಯದಮ್ಮ, ಒಳ್ಳೆಯದು, ನಮ್ಮ ಭಾಗ್ಯ. ಆದರೆ ಒಂದು, ಏನು? ನೀವೆಲ್ಲ ರಕ್ಕಸರು. ಹಾಂ. ಕೆಲವರೆಲ್ಲ ಹೇಳ್ತಾರೆ, ಹಾಂ, ಕೆಟ್ಟ ಗುಣ ಗಟ್ಟ ಹತ್ತಿದರೂ ಬಿಡುವುದಿಲ್ಲ, ಹಾಂ, ಕೆಟ್ಟ ಬೀಜವನ್ನು ಸುಟ್ಟರೂ ಅದರ ಗುಣ ಬಿಡುವುದಿಲ್ಲ. ಹಾಂ. ಈ ಆಶ್ರಮಕ್ಕೆ ಬಂದ ಮೇಲೆ ಹಾಂ ನೀವು ಹೇಗಿರಬೇಕು, ಏನು ಮಾಡಬೇಕು, ಏನಾದರೂ ಯೋಚನೆ ಇದೆಯಾ ನಿಮಗೆ? ಇಲ್ಲಿ ಹೇಗೆ ಕ್ರಮವೋ ಅದೇ ಕ್ರಮ ನಮ್ಮ. ಹೌದಲ್ಲ? ಹೌದು. ದಿವಸಕ್ಕೆ 3 ಸಲ ತಣ್ಣೀರು ಸ್ನಾನ ಮಾಡಬೇಕು. ತಣ್ಣೀರು? ಹಾಂ. ಆದೀತಮ್ಮ. ಒದ್ದೆ ಬಟ್ಟೆಯಲ್ಲಿ, ಹಾಂ, ಒದ್ದೆ ಬಟ್ಟೆಯಲ್ಲಿ ಆದೀತು. ಜಪತಪಾದಿಗಳನ್ನು ಮಾಡಬೇಕು. ಅದು ಒಂದು ಮಾಣಿ ಯಾರ ಹತ್ರ ಆದರೆ ಹೇಳಿಕೊಡ್ಲಿಕ್ಕೆ ಹೇಳಿ. ಅವರು ಹೇಳ್ತಾರೆ. ಹಾಂ. ಇಲ್ಲಿ ನಿಮಗೆ ಕುಡಿಲಿಕ್ಕೆಲ್ಲ ಕುಂಟಲ್ ಕೊಡಿ ಕಷಾಯ ಮಾತ್ರ ಸಿಕ್ಕುವುದು, ದೊಡ್ಡ ಗೊತ್ತಾಯ್ತಲ್ಲ? ಏನಾದರೂ ತಂಬುಳಿ, ಬೆಳ್ತಿಗಕ್ಕಿ ಬೋನ ಇತ್ಯಾದಿಗಳೆಲ್ಲ ಸಿಕ್ಕುವುದು. ಆಶ್ರಮ ಇದೆ. ನಮಗೆ ಹಲ್ಲಿಗೆ ಗಟ್ಟಿ ಬೇಕು ಅಂತ ಹೇಳಿದರೆ ಕಲ್ಲೇ ಜಗಿಬೇಕಷ್ಟೇ ಇಲ್ಲಿ. ಇಲ್ಲ ಇಲ್ಲ, ನಾವು ಶುಕ್ರವಾರ ಅದನ್ನು ನಿಲ್ಲಿಸಿದ್ದೇವೆ. ಹೌದಲ್ಲ? ಅದನ್ನು ವಾರ ಪೂರ್ತಿ ಮಾಡು. ಹೌದು. ಏನು ಈ ಬಟ್ಟೆ ಎಲ್ಲ ಕಳಚಿ, ಇಲ್ಲದೇ ಇದ್ದರೆ ರಕ್ತ ಸಿಕ್ತವಾಗಿದೆ ಇದು ಬಟ್ಟೆ. ಅಯ್ಯೋ, ಕಳಚಿ ಕಾಷಾಯ ವಸ್ತ್ರ ಕೊಡ್ತಾರೆ ಅವರು. ರುದ್ರಾಕ್ಷಿ ಮಾಲೆ ಕೊರಳಲ್ಲಿ ಹಾಕಿ ಆದೀತು. ವಿಭೂತಿ ಧಾರಣೆ ಮಾಡಿ, ಧಾರಣೆ ಮಾಡಿದಂಥ ವಿಭೂತಿಯಿಂದ, ಹಾಕಿದ ರುದ್ರಾಕ್ಷಿಯಿಂದ, ಹುಟ್ಟಿರುವ ಕಾಷಾಯ ವಸ್ತ್ರದಿಂದ, ಮಾಡುವಂತಹ ಜಪತಪಾದಿಗಳಿಂದ, ಮಾಡುವ ಸ್ನಾನದಿಂದ, ಇಲ್ಲಿ ತಿನ್ನುವ ಆಹಾರದಿಂದ, ಇಲ್ಲಿದ್ದವರ ಸಂಪರ್ಕದಿಂದ, ಇಲ್ಲಿದ್ದವರ ಸಹಚರ್ಯೆಯಿಂದ ನೀವು ಸ್ವಾಭಾವಿಕವಾಗಿ ಒಳ್ಳೆಯವರಾಗ್ತೀರಿ. ಒಳ್ಳೆ ಜನ ಆಗ್ತೀರಿ. ಎಂಥದ್ದು? ಒಳ್ಳೆಯ ಜನ ಅಂತ. ಜನ ಅಂದರೆ ರಾಕ್ಷಸರಲ್ವ? ಹೌದು. ಹಾಂ, ಹಾಗಾಗಿ ನೋಡೋ, ಒಂದು ಭ್ರಮರ ಕೀಟ ನ್ಯಾಯ ಅಂತ ಉಂಟು. ಕೀಟವನ್ನು ಒಂದು ಯಾವುದೋ ಪೆಟ್ಟಿಗೆಯಲ್ಲಿ ಹಾಕಿ ಅದರ ಸುತ್ತ 1 ತಿಂಗಳು ಭ್ರಮರ ಸುತ್ತಾಡಿತು ಅಂತಾದರೆ ಒಳಗಿರುವ ಕೀಟವೂ ಭ್ರಮರವಾಗ್ತದೆ. ಹೌದು. ಕೆಲವರೆಲ್ಲ ಹೇಳ್ತಾರೆ, ಕಹಿಯ ಬೇರಿಗೆ ಬೆಲ್ಲದ ಕಟ್ಟೆ ನೀರೆರೆದರೂ ಅದು ಕಹಿ ಬಿಡುವುದಿಲ್ಲ ಅಂತ. ಇಲ್ಲ, ನಿನಗೆ ಹಾಗಲಕಾಯಿ ಗೊತ್ತಲ್ಲ? ಇಲ್ಲ ಇಲ್ಲ, ನಾನು ಗಂಧದ ಬೇರೆ ಆಗ್ತೇನೆ ಇಲ್ಲಿಂದ ಹೋಗುವ. ಹಾಗಲಕಾಯಿ ನಿನಗೆ ಗೊತ್ತಲ್ಲ? ಗೊತ್ತುಂಟು. ಅದನ್ನು ಕಚ್ಚಿ ತಿನ್ನುವಾಗ ಹೇಗೆ ಅನುಭವ ಆಗ್ತದೆ? ಅದು ಕಹಿ. ಹೌದಲ್ಲ? ಹೌದು. ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಹಾಂ, ಏನಾದರೂ ಗೊಜ್ಜು ಮಾಡಿತು ಅಂತಾರೆ, ಏನಾಗ್ತದೆ ಅದು? ಮೆಣಸ್ಕಾಯಿ ಅಂತೇಳಿ. ಹೌದಲ್ಲ? ಹೌದು. ಹಾಗಾದರೆ ಉಪಯೋಗವನ್ನು ಮಾಡುವ ರೀತಿಯಲ್ಲಿ ಎಂಥದ್ದನ್ನು ನಾವು ಬಳಸಿದರೆ ಪ್ರಪಂಚಕ್ಕೆ ಹಾನಿಯಲ್ಲದಂತೆ ನಮಗೆ ಅದನ್ನು ರೂಢಿಸಿ ತೋರಿಸುವುದಕ್ಕೆ ಸಾಧ್ಯವಾಗ್ತದೆ. ಅರ್ಥ ಆಯ್ತಾ? ಇಲ್ಲಿದ್ದು ಇಲ್ಲಿಯ ಆಶ್ರಮವಾಸಿಗಳ ಹಾಗೇ ಇರ್ತೇನೆ. ಮೊನ್ನೆವರೆಗೆ ದೂರ ನಿಂತುಕೊಂಡು ಆಶ್ರಮಕ್ಕೆಲ್ಲ ಕಲ್ಲು ಬಿಸಾಡ್ತಿದ್ದವ್ರು ನೀವಲ್ವಾ? ಅದು ಅಂದರೆ ಅದು ಹತ್ತಿರದ ಮರದಿಂದ ಏನೋ ಕುಡಿದ ಮೇಲೆ ಹಾಗಾದ್ದು. ಏನೋ ಹೇಳ್ತಾರೆ ಮಕ್ಕಳೆಲ್ಲ, ಮೊನ್ನೆಲ್ಲ ವೇದ ಎಲ್ಲ ಸರಿ ಇಲ್ಲ ಅಂತ ಹೇಳ್ತಿದ್ದಾವ ಅಂತ. ಇರ್ಲಿಕ್ಕೂ ಸಾಕು. ಇನ್ನು ವೇದವೇ ನೋಡ್ಬೇಕು. ಇಲ್ಲ, ಕ್ಷಮಿಸಿ. ಇವತ್ತಿಂದಕ್ಕೆ ಮಾತ್ರ ಅಲ್ಲ, ಹಳತಿಗೆಲ್ಲ ಒಟ್ಟಿಗೆ ಕ್ಷಮಾಪಣೆ ಪತ್ರ ಕೊಡ್ತೀನಿ. ಇನ್ನು ನಾನು ಒಳ್ಳೆಯ ಹೋಗ್ತೇನೆ, ಖಂಡಿತ. ಇನ್ನು ಮಂತ್ರ ಹೇಳಬೇಕಾದ್ದೇನು? ಶಂಭೋ ಶಂಕರ. ಆದಿತ್ತು. ಶಂಭು ಅಂತ ಹೇಳಲಿಕ್ಕೆ ಬರ್ತದ ನಿಮಗೆ? ಬದೇವರಲ್ವ? ಆಯ್ತಾ? ಜಾಗ್ರತೆ. ಹೌದು. ಯಾರಲ್ಲಿ ಶಿಷ್ಯರು ಸ್ವಲ್ಪ ಸುತ್ತು ಜಾಗ್ರತೆಯಿಂದ ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇರಿ. ಆಶ್ರಮದ ಒಳಗೆ ಬಹಳಷ್ಟು ಮಂದಿ ರಕ್ಕಸರು ಸಂತ್ರಸ್ತರಾಗಿ ಬಂದಿದ್ದಾರೆ. ಅವರಿಗೆಲ್ಲ ನಾವು ಆಶಯವನ್ನು ಸೂಚಿಸಿ ಆಗಿದೆ. ಅವರನ್ನು ಬೆನ್ನು ಹಿಡಿದು ಹೊಡಿಬೇಕು ಅಂತ ಬರುವವರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಪಕ್ಕನೇ ಆಶ್ರಮದ ಒಳಗೆ ಪ್ರವೇಶಿಸಿದಂತೆ ನಿರ್ಬಂಧ ಅಂತಲ್ಲ, ಒಂದು ತಡೆ ಇರಲಿ. ಆಶ್ರಮವಾಸಿಗಳಾದಂತಹ ಋಷಿ ಮುನಿಗಳು ಸ್ವಲ್ಪ ಜಾಗೃತರಾಗಿ ಏನು ಏನು ಧೈರ್ಯವಿದನೆ ಭೃಗು ಸತಿ ದಾನವರಿಗೂ ಆಶ್ರಯವನಿದ್ದಾಳೆ. ಜ್ಞಾನ ಶೂನ್ಯತೆಗೆ ನೆಬ್ಬೆನು ನುಗ್ಗಿನ ಕಡೆಗೆ ಕಂಠದನು ಜನ ಹೀನ ಕರ್ಮ
ಸ್ವಾಮಿಗಳಾಶ್ರಯದಿ ಮುನಿ ಮಾನಿನಿಯು ಧಿಕ್ಕಾರ ಯೋಗ್ಯಳೆನ್ನುತ್ತ ಮುಂದುವರಿಯೇ ಆಶ್ಚರ್ಯ, ಹೀಗೂ ಸಂಭವಿಸುವುದಕ್ಕುಂಟೆ. ಭೃಗು ಮಹರ್ಷಿಯ ಆಶ್ರಮದಲ್ಲಿ ತಮಾಸುರನಿಗೂ ಅವನ ಅನುಚರರಿಗೂ ಆಶ್ರಯವನ್ನು ಕೊಟ್ಟಿದ್ದಾರಂತೆ. ಏನು ಪ್ರಪಂಚದಲ್ಲಿ ಇಂತಹ ವಿಪರೀತಗಳೇ ಸಂಭವಿಸ್ತವೋ ಅರ್ಥ ಆಗೋದಿಲ್ಲ. ಇವರು ವಿವೇಕವನ್ನು ಕಳ್ಕೊಂಡ್ರೋ ಅಲ್ಲ ಬಂದವರಿಂದ ಮೋಹಿತರಾಗಿ ಮಾಯೆಗೆ ವಶರಾಗಿಯೇ ಹೀಗೆ ವರ್ತಿಸಿದರು. ಏನೇ ಇರಲಿ, ಮಾಡಿದ ಅಪರಾಧವನ್ನು ಕ್ಷಮಿಸುವ ಪ್ರಶ್ನೆ ಇಲ್ಲ. ಎಲ್ಲಿ ರಾಕ್ಷಸರಿದ್ದಾರೆ ಹುಡುಕಿ ಹೊಡೆಯಿರಿ, ಮುಂದೆ ಹೋಗಿ. ಆಶ್ರಮ ಪರಿಸರದಲ್ಲಿ ಏನೋ ಗೊಂದಲ, ಏನೋ ಚೀತ್ಕಾರ, ಏನೋ ಪ್ರಾಣಾಂತಿಕವಾದಂತಹ ಹಲ್ಲೆಗೆ ಒಳಗಾದವರಂತೆ ಬೊಬ್ಬಿಡುತ್ತಾ ಇದ್ದಾರಲ್ಲ. ಶಾಂತಿ ಮಂತ್ರ ಪಠಿಸಲ್ಪಡಬೇಕಾದಂತಹ ಆಶ್ರಮದಲ್ಲಿ ರಕ್ತ, ಆಹಾಕಾರ, ಚೀತ್ಕಾರ, ಯಾರದು? ಇಂದ್ರಾದಿಗಳು, ದೇವೇಂದ್ರ. ಏನಯ್ಯ ಇದು? ಏತಕಿ ಪಾರಿ ಹೌದಮ್ಮ, ಪ್ರಕಟವಾಗಿ ನೀವು ಕಾಣುವುದು ಬಹಳ ಕಡಿಮೆ. ಹೌದು. ಹಾಗೆ ಅಂತ ನಿಮ್ಮಂಥವರನ್ನು ಈ ಆಶ್ರಮದಲ್ಲಿ ನಾವು ಅನವರತವೂ ನೆನವರಿಸುವವರೇ. ಮಂತ್ರಮುಖೇನವಾಗಿ ನಿಮ್ಮನ್ನು ಆವಾಹಿಸಿ ನಿಮ್ಮ ಬೃಹತ್ ಮುಖಕ್ಕೆ ನಾವೆಲ್ಲ ಹವಿಸನ್ನು ಕೊಡುವವರೇ. ಲೋಕದ ಕಲ್ಯಾಣಕ್ಕಾಗಿ ದೇವತೆಗಳಾದಂತಹ ನೀವು ಸದಾ ಕಾಲವೂ ನಿಮ್ಮನ್ನು ನೀವು ತೆತ್ತುಕೊಳ್ಳುವವರು. ಹೌದು. ಅಂತಹ ದೇವತೆಗಳಾದ ನೀವೇ ಪ್ರಕಟವಾಗಿ ನಮ್ಮಾಶ್ರಮದಲ್ಲಿ ಕಾಣುತ್ತಿರುವಾಗ ಅತೀವವಾದ ಸಂತೋಷದಿಂದ ಸತ್ಕರಿಸುವುದಕ್ಕೆ ಕೈಗಳೆರಡಾಯಿತಲ್ಲ, ನೋಡುವುದಕ್ಕೆ ಕಣ್ಣೆರಡೇ ಉಳಿಯಿತಲ್ಲ ಅಂತ ಖೇದ ಪಡುವ ವರ್ಗದವಳು ನಾನು. ಆದರೆ ಇವತ್ತು ನಿಮ್ಮ ಆಗಮನ ಎನ್ನುವುದು ಒಂದು ಆತಂಕಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಒಂದು ಭೀತಿಯ ವಾತಾವರಣವನ್ನು ಸೃಷ್ಟಿಸಿದೆ. ಏನು ಅಂತ ನೋಡಿದರೆ ಕೈ ಆಯುಧಗಳಿಂದ ನಮ್ಮ ಆಶ್ರಮದ ವಟುಗಳನ್ನೆಲ್ಲ ಧಳಿಸುವುದಕ್ಕೆ ನೋಡ್ತಾ ಇದ್ದೀರಾ. ಅವರು ಆಕ್ರಂದನವನ್ನೇ ಬೀಸ್ತಾ ಇದ್ದಾರೆ. ನೀವಾರು ಅವರ ಕಡೆಗೆ ಸಹನೆಯ ಕಣ್ಣುಗಳಿಂದ ನೋಡ್ತಾ ಇಲ್ಲ. ಅವರ ಆಕ್ರಂದನದ ಕಡೆಗೆ ನಿಮ್ಮದ್ದಾದಂತಹ ಅನುಕಂಪದ ಅಲೆಗಳಿಲ್ಲ. ಅವರನ್ನು ನಿವಾರಿಸುವುದೊಂದೇ ನಿಮಗೆ ಕರ್ತವ್ಯ ಅಂತ ತಿಳಿದು ಯಾವುದೋ ಒಂದು ಉದ್ದಟತನದ ವರ್ತನೆ ಇಲ್ಲಿ ಕಾಣುತ್ತಾ ಇದೆ. ದೇವತೆಗಳು ಅಂತ ಹೇಳಿದರೆ ಸುಮನಸರು, ಪ್ರತಿಯೊಬ್ಬರಿಗೂ ಸಂತೋಷವನ್ನು ಉಂಟು ಮಾಡತಕ್ಕವರು, ಹಿಂಸೆಯಿಂದ ದೂರ ಇರುವವರು, ಅಹಿಂಸೆಯೇ ಮಂತ್ರವಾಗಿ ಉಳ್ಳವರು, ಧೂರ್ತರ ವಿರೋಧಿಗಳು. ಸ್ವತಃ ಧೂರ್ತತೆಯನ್ನು ಪ್ರಕಟೀಕರಿಸುವುದಕ್ಕುಂಟೆ. ಹಾಗಾದರೆ ನಾನು ಇಲ್ಲಿ ಕಾಣುತ್ತಾ ಇರುವುದು ಸತ್ಯವೇ ಸುಳ್ಳೇ? ಪ್ರಕಟವಾಗಿ ನೀವೇ ನಮ್ಮ ಆಶ್ರಮದ ವಟುಗಳಿಗೆ ಹೊಡೆದವರು ಅಂತ ನನಗೆ ಗೊತ್ತಾಗಿದೆ. ಯಾತಕೀ ಪರಿ ಧೂರ್ತರಾದಿರಿ? ಆಶ್ರಮ ಧರ್ಮ ಏನು, ಆಶ್ರಮದ ವ್ಯವಸ್ಥೆ ಏನು ತಿಳಿಯದವ ನೀನಲ್ಲ. ಆಶ್ರಮದಲ್ಲಿ ಹೇಗೆ ನಡ್ಕೊಳ್ಬೇಕು ಎನ್ನುವುದನ್ನು ಲೋಕಕ್ಕೆ ಪಾಠ ಮಾಡಬಹುದಾದ ಯೋಗ ಯೋಗ್ಯತೆಯುಳ್ಳವ ಪುರಂದರ ನೀನು, ಶತಮನ್ಯು ನೀನು, ಮೂರು ಲೋಕಕ್ಕೆ ಹಿತವನ್ನು ಭಾವಿಸಬಹುದಾದಂತಹ ಶಕ್ರ ನೀನು. ಅಂತಹ ನೀನೇ ಈ ತೆರನಾದಂತಹ ಧೂರ್ತತ್ವವನ್ನು ಪ್ರಕಟೀಕರಿಸ್ತಿ ಅಂತಾದ್ರೆ ಯಾಕಯ್ಯ? ಸೂರ್ಯ ಪಶ್ಚಿಮದಲ್ಲಿ ಮೂಡಿದನೆ, ಅಲ್ಲ ಚಂದ್ರ ಹಗಲು ಕಾಣುವುದಕ್ಕೆ ಪ್ರಾರಂಭಿಸಿದನೆ.
ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಹನಿ ಉದುರುವುದಕ್ಕೆ ಆರಂಭವಾಯಿತೆ. ಉಂಟೆ ಅದೆಲ್ಲ ಇಲ್ಲ ಅಂತಾದರೆ ದೇವತೆಗಳು ಈ ರೀತಿಯಾಗಿ ಆಶ್ರಮದಲ್ಲಿ ಅರ್ಥ ಆಗದೆ ಕೇಳ್ತಾ ಇದ್ದೇನೆ. ಯಾಕೆ, ಏನು? ಖ್ಯಾತಿದೇವಿ ಭೃಗುಪತ್ನಿಯಾಗಿ ನಮ್ಮ ಗೌರವಕ್ಕೆ ಸದಾಕಾಲ ಅರ್ಹತೆಯನ್ನು ಹೊಂದಿದವಳು ನೀನು. ದೇವತೆಗಳ ಆಗಮನಕ್ಕೆ ಆರಾಧನೆ ಹೇಗೆ ಕಾರಣವಾದೀತೋ ವಿರೋಧವೂ ಹಾಗೆಯೇ ಕಾರಣವಾಗ್ತದೆ. ಎಲ್ಲಿ ದೇವತೆಗಳಿಗೆ ವಿರೋಧ ಹುಟ್ಟುತ್ತದೋ ಅಲ್ಲಿ ಕಾಣಿಸಿಕೊಳ್ಳುವ ಅನಿವಾರ್ಯತೆ ನಮಗೂ ಉಂಟು. ಸರಿ. ಸದ್ಯ ನಿಮ್ಮ ಆಶ್ರಮ ಪ್ರದೇಶದಲ್ಲಿ ಕೋಲಾಹಲವನ್ನು ಎಬ್ಬಿಸಿದವರು ದೇವತೆಗಳು. ಲೋಕದಲ್ಲಿ ಒಂದು ಸಾಮಾನ್ಯ ದೃಷ್ಟಿಕೋನ ಉಂಟು. ಹೇಗೆ? ಮೇಲ್ನೋಟಕ್ಕೆ ಏನು ಕಾಣುತ್ತದೋ ಅದನ್ನು ಪ್ರಧಾನವಾಗಿ ಆಕ್ಷೇಪಿಸುವುದೇ ಹೊರತು ಅದಕ್ಕೆ ಕಾರಣವಾದ ಪ್ರಚೋದಕವಾದ ಸನ್ನಿವೇಶಗಳನ್ನು ಯಾರೂ ಗಮನಿಸುವುದಿಲ್ಲ. ಈಗ ನಾವಿಲ್ಲಿ ಹೀಗೆ ವ್ಯವಹರಿಸುವುದಕ್ಕೆ ಕಾರಣ ಏನು ಅನ್ನುವುದನ್ನು ತಿಳಿಯದೇ ಅಲ್ಲ, ತಿಳಿದು ಮುಚ್ಚಿಟ್ಟು ನೀವು ಮಾತಾಡ್ತಾ ಇದೆಯೋ ಅಂತ ನಮಗೊಂದು ಸಂಶಯ. ನಾನು ತಿಳಿದ ಮಟ್ಟವೇ ಹೌದು ಅಂತಾದ್ರೆ ನಿಮ್ಮ ಈ ಮಟ್ಟ ನನಗೆ ಹೆಚ್ಚು ಕಾಣುತ್ತದೆ. ಯಾವ ನೆಲೆಯಿಂದಲೇ ಆಗಲಿ, ದೇವತೆಗಳು ಪರೋಕ್ಷವಾಗಿ ಬರಲಿ ಪ್ರತ್ಯಕ್ಷವಾಗಿಯೇ ಬರಲಿ, ಋಷ್ಯಾಶ್ರಮದಲ್ಲಿ ದೇವತೆಗಳಿಗೊಂದು ನಿಷೇಧ ಉಂಟೆ? ಇಲ್ಲ. ಆದರೆ ವಟುಗಳು ಮಾಡಿದ್ರಲ್ಲ, ವಟುಗಳು ನಮ್ಮ ಪ್ರವೇಶಕ್ಕೆ ನಿಷೇಧ ಮಾಡಿದ್ರಲ್ಲ. ದೇವತೆಗಳು ದೇವತೆಗಳಾಗಿಯೇ ಸೌಮನಸ್ಯರಾಗಿ ಬರುವುದಿದ್ರೆ ಯಾರೂ ನಿರೋಧವನ್ನು ಒದಗಿಸುವುದಿಲ್ಲ ತಾನೇ. ಪ್ರಕಟಣೆಯ ಮೇಲಲ್ಲೂ ಸೌಮನಸ್ಯವೋ ವಿರೋಧವೋ ಅಂತ ಗೊತ್ತಾಗುವುದು. ಈಗ ವೈಮನಸ್ಸಿನಿಂದಲೇ ನಾವು ಬಂದೆವು ಅನ್ನುವುದಕ್ಕೆ ಅದು ನಿಮ್ಮ ವಟುಗಳ ವಿರೋಧವಾಗಿ ಅಥವಾ ನಿಮ್ಮ ವಿರೋಧವಾಗಿ ಯಾವ ಆಧಾರವೂ ಇಲ್ಲ. ಪ್ರವೇಶ ಮಾಡಕೂಡದು. ನಮಗಾಗದೇ ಇದ್ದವರನ್ನು ಒಳಗಿಟ್ಟುಕೊಂಡಿದ್ದೀರಿ ಯಾಕೆ ಅಂತ ಕೇಳಿದರೆ ಅದೆಲ್ಲ ನಮಗೊತ್ತಿಲ್ಲ, ನೀವು ಬರುವ ಹಾಗಿಲ್ಲ. ಈಗ ನಮಗೇ ವಿರೋಧ. ಈಗ ಒಂದು ವೇಳೆ ನಮಗೆ ಪ್ರವೇಶ ಮಾಡುವುದಕ್ಕೆ ಬಿಟ್ಟಿದ್ದಿದ್ರೆ ಈ ಆಶ್ರಮದಲ್ಲಿ ಏನು ತೊಡಕಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಆದರೆ ನಮಗೊಂದು ಸ್ಫುಟವಾಗಿ ಅರ್ಥವಾದದ್ದು ಏನು ಗೊತ್ತೋ, ನಮ್ಮನ್ನು ನಿಷೇಧ ಮಾಡ್ತೀರಿ, ಯಾರನ್ನು ನಿಜವಾಗಿ ನಿಷೇಧ ಮಾಡಬೇಕೋ ಅವರನ್ನೇ ಒಳಗಿಟ್ಟುಕೊಂಡಿದ್ದೀರಿ. ಪುರಂದರ, ಒಂದು ಧೋರಣೆಯನ್ನು ನಮ್ಮ ಮೇಲೆ ಹೇರಿದ ಹಾಗೆ ಕಾಣುತ್ತದೆ. ಹೌದೇ? ನಮ್ಮನ್ನು ನೀವು ನಿಷೇಧಿಸ್ತಾ ಇದ್ದೀರಿ, ಯಾರು ನಿಷೇಧಕ್ಕರ್ಹರೋ ಅವರನ್ನು ಒಳಗಿಟ್ಟುಕೊಂಡಿದ್ದೀರಿ. ಹೌದು. ಯಾರು ಒಳಗೆ ಯಾರು ಹೊರಗೆ ಅಂತ ನೀನು ಹೇಳಲಿಕ್ಕೋ ಇಲ್ಲಿ? ಆದರೆ ಸಹಜವಾಗಿಯೇ ಲೋಕದಲ್ಲಿ ಒಂದು ಕ್ರಮ ಅಂತ ಉಂಟಲ್ಲ, ಅದನ್ನು ಋಷ್ಯಾಶ್ರಮಗಳು ವಿರೋಧಿಸುವುದಕ್ಕಿಲ್ವಲ್ಲ. ಕ್ರಮದ ಬಗ್ಗೆ ನಮಗೆ ನೀನು ಪಾಠ ಮಾಡಬೇಕು ಅಂತ ಇಲ್ಲ. ಪಾಠ ಮಾಡುವುದಲ್ಲ, ಉಂಟೋ ಇಲ್ವೋ ಅಂತ ನಾ ಕೇಳಿ. ಅದು ಉಂಟೇ ಉಂಟು. ಇಲ್ಲ ಅಂತ ಆದರೆ ನಾವು ಅದನ್ನು ಮೀರಬಹುದಲ್ಲ. ಆಶ್ರಮದಲ್ಲಿ ನಿನ್ನ ಪ್ರವೇಶ ಆದಾಗ ವಟುಗಳು ನಿನ್ನನ್ನು ತಡೆದದ್ದು ನಾನು ಹೇಳಿಯೇ. ಹೌದಾ? ನಾನು ಹೇಳಿಯೇ. ಯಾಕಾಗಿ? ನನ್ನ ಅಪ್ಪಣೆ ವಿನಃ ಯಾರು ಬರಕೂಡದು ಅಂತ ನಾನು ಅವರಲ್ಲಿ ಹೇಳಿದ್ದೆ. ಅದಕ್ಕೊಂದು ಕಾರಣ ಬೇಡವಾ? ಉಂಟು. ಏನು ಕಾರಣ? ನನ್ನ ಅವಗಾಹನೆಗೆ ಬಾರದೆ ನೀವು ಬರಬಾರ್ದು. ಅಲ್ಲಲ್ಲ, ಅದು ಹೌದು. ಈ ದೇವತೆಗಳನ್ನು ನಿಷೇಧಿಸುವುದಕ್ಕೆ ಕೇವಲ ನಿನ್ನ ಒಂದು ವೈಯಕ್ತಿಕವಾದ ಉದ್ದೇಶ ಕಾರಣವೋ ಅಲ್ಲ ಬೇರೇನಾದರೂ ಸಂಭವಿಸಿದ್ದುಂಟು? ಕಾರಣ ಉಂಟು. ಭೀತರಾದವರು ನಮಗೆ ರಕ್ಷಣೆ ಬೇಕು ಅಂತ ಕೇಳುವಾಗ ನಿನ್ನ ಹೆಸರು ಬಂದಿತ್ತವರ ಬಾಯಿಯಿಂದ. ನಿನ್ನ ಹೆಸರು ಬಂದಿತ್ತು. ಹೌದಾ? ನಮ್ಮನ್ನು ಓಡಿಸಿ 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 ಬಡಿತಾ ಇದ್ದಾರೆ. ಲೋಕದಲ್ಲಿ ಯಾವುದು ಯಾರಿಂದ ಘಟಿಸಬಾರ್ದೋ, ಯಾವುದನ್ನು ನಮ್ಮಂಥವರು ಬಯಸುವುದಿಲ್ವೋ, ಯಾವುದಕ್ಕೆ ಅರ್ಹತೆ ಇಲ್ಲದೆ ಒಬ್ಬರು ತಮ್ಮದ್ದಾದಂಥ ಅನರ್ಹತೆಯನ್ನು ಪ್ರಕಟೀಕರಿಸ್ತಾರೋ ಅಂತ ಜಾಗದಲ್ಲಿ ನಾವೆಲ್ಲ ಮುಂದೆ ನಿಲ್ಲಬೇಕಾಗ್ತದೆ. ಹೌದು ಅಂತ ಆದರೆ ನಮಗೂ ಒಂದು ಅನುಕೂಲ ಆಯ್ತು. ಇದು ನಾವು ಒಪ್ಪುವ ವಾದವೇ. ಆದ್ರೆ ನೀನು ಮಂಡಿಸ್ತಾ ಇರುವುದು ಅವರ ಪರವಾಗಿ ಅಲ್ವಾ? ಯಾರ ಪರವಾಗಿ? ಯಾರದು ಒಳಗಿರುವವರು? ಯಾರು?
ಆಶ್ರಮದಲ್ಲಿ ಆಶಯವನ್ನು ಪಡೆಯುವುದಕ್ಕೆ ಯಾರೋ ಬಂದರು, ಹೌದು, ಭೀತನಾಗಿದ್ದರು. ಅವರಿಗೆ ಭೀತಿಕಾರಕರಾಗಿದ್ದವರು ದೇವತೆಗಳು. ಇದಿಷ್ಟನ್ನೇ ನೀನು ಗ್ರಹಿಸಿದೆಯೇ ಹೊರತು ನಾನಾಗ ಹೇಳಿದಂತೆ ಪ್ರಧಾನವಾದ ಅನಾಹುತಕ್ಕೆ ಪ್ರಚೋದನೆ ಎಲ್ಲಿಂದ ಬಂತು ಅದನ್ನು ನೀನು ಗಮನಿಸದೆ ಉಳಿದ ಹಾಗೆ ಕಾಣುತ್ತದೆ. ಏನು ಬಂದವರು ರಾಕ್ಷಸರು, ಕೇವಲ ರಾಕ್ಷಸರು ಎಂಬುದರಿಂದ ಅವರನ್ನು ನಾವು ವಿರೋಧಿಸಬೇಕು ಅನ್ನುವುದು ನಮ್ಮ ಧೋರಣೆ ಅಲ್ಲ. ಯಾಕಂದ್ರೆ ನಮಗಿಂತ ಪೂರ್ವದಲ್ಲೇ ಇದ್ದವರು ಸಜ್ಜನರು ಸಾತ್ವಿಕರಾಗಿ ಪ್ರಪಂಚಕ್ಕೆ ಕಾಣಿಸಿಕೊಂಡು, ಆದರೆ ಯಾವಾಗ ದುರ್ಬುದ್ಧಿ ತಲೆ ಹಾಕಿತ್ತು ಆಗ ನಾವು ಅದನ್ನು ಪ್ರಶ್ನಿಸಲೇಬೇಕಾದ ಅನಿವಾರ್ಯತೆಯು ಒದಗಿ ಬಂತು. ಸರಿ, ಸ್ವರ್ಗಲೋಕವನ್ನು ಪಡೆಯುವಲ್ಲಿ ಒಂದು ಅರ್ಹತೆ ಅಂತ ಉಂಟು. ಯಾರಿಗೆ ಅರ್ಹತೆ ಇಲ್ವೋ ಅವರು ಅರ್ಹತೆ ಇಲ್ಲದೇ ಇದ್ದದ್ದಕ್ಕಾಗಿ ಪ್ರಯತ್ನ ಮಾಡಿದರು ಅಂತಾದ್ರೆ, ಅಥವಾ ತಮ್ಮಲ್ಲಿರುವ ಯಾವುದೋ ಬಲವನ್ನು ವಿನಿಯೋಗ ಮಾಡಿದರು ಅಂತಾದ್ರೆ ಅದು ಲೋಕ ವ್ಯವಸ್ಥೆಗೆ ಮಾರಕವಾಗುತ್ತದೆ. ಇದು ನಾವು ಅಂಗೀಕರಿಸಿದ ವಿಷಯವೇ. ಸರಿ, ಅದನ್ನು ನೀನು ಒಪ್ಪುತ್ತಿ ಅಂತಾದ್ರೆ ಈ ನಿಮ್ಮ ಆಶಯವನ್ನು ಪಡೆದ ರಾಕ್ಷಸರು ಅರ್ಥಾತ್ ತಮಾಸುರಾದಿಗಳು ಮಾಡಿದ ಅನಾಹುತ ಏನು ಅದನ್ನು ನೀನು ಗಮನಿಸದೇ ಇದ್ದ ಹಾಗೆ ಕಾಣುತ್ತದೆ. ನೀನಲ್ಲಿ ಹೇಳಿದ್ರ ಅಲ್ಲ, ಹೇಳಿಲ್ವೋ, ನೀ ಕೇಳಿದೆಯೋ ಕೇಳಲಿಲ್ವೋ, ಸ್ವರ್ಗಲೋಕವನ್ನು ತಮ್ಮ ಬಲದಿಂದ ಸ್ವಾಧೀನಪಡಿಸಿಕೊಳ್ತೇವೆ, ದೇವೇಂದ್ರಾದಿಗಳನ್ನೆಲ್ಲ ಹೊಡೆಯುತ್ತೇವೆ. ಯಾವ ದೇವತೆಗಳನ್ನು ನೀವು ಯಜ್ಞ ಮೂಲಕವಾಗಿ ಆರಾಧಿಸ್ತೀರೋ, ಸ್ತುತಿ ಇತ್ಯಾದಿಗಳಿಂದ ಸಂಪ್ರೀತರನ್ನಾಗಿಸಿ ಪರಮ ಪ್ರಯೋಜನವನ್ನು ಪಡೆಯುತ್ತೀರೋ, ಅಂದ್ರೆ ನಿಮ್ಮ ಆರಾಧನಾ ವಿಗ್ರಹಗಳನ್ನೇ ಭಂಗಿಸುವುದಕ್ಕೆ ಮುಂದಾದ ಧೂರ್ತರು, ಆ ನಿಶಾಟರ ನಿಮ್ಮ ಆಶ್ರಮದಲ್ಲಿ ಆಶಯವನ್ನು ಕೊಟ್ಟು ನಾನು ಪೊರೆಯುತ್ತೇನೆ ಅಂತ ನೀವು ಹೊರಟ ಹಾಗುಂಟು. ಸರಿ, ಭೃಗು ಮಹರ್ಷಿ ಆಶ್ರಮದಲ್ಲಿ ಇದ್ದ ಹಾಗೆ ಕಾಣುವುದಿಲ್ಲ. ಸದ್ಯ ಆಶ್ರಮದ ಯಜಮಾನಿಕೆ ಅನ್ನುವುದು ನಿನ್ನ ವಶದಲ್ಲೇ ಇದ್ದ ಹಾಗೂ ಉಂಟು. ಹಾಗಿರುವಾಗ ನಿನ್ನಂಥವಳು ಒಂದು ಆದೇಶವನ್ನು ಕೊಟ್ಲು ಅಂತಾದ್ರೆ ಒಟುಗಳದನ್ನು ಪಾಲಿಸತಕ್ಕವರೇ ಇದ್ದಾರೆ. ಆದ್ರೆ ಹೇಗೆ ಅಂತಲೂ ಉಂಟಲ್ಲ, ಒಟುಗಳಾದವರು ತಡೆಯುವಲ್ಲಿ ನೀವು ನಿಲ್ಲಿ, ಋಷಿ ಪತ್ನಿ ಅನುಮತಿ ಇಲ್ಲದೆ ಪ್ರವೇಶ ಮಾಡುವುದಕ್ಕಿಲ್ಲ. ಹಾಗೆ ಅಂತ ಕೈಯಲ್ಲಿ ಬಡಿಗೆಯನ್ನು ಹಿಡಿದ್ರೆ ಆಗ ದೇವತೆಗಳ ಅಹಿಂಸಾ ಪ್ರಿಯರು ಅಂತೆಲ್ಲ ಆಲೋಚನೆ ಮಾಡುವುದಕ್ಕಿಲ್ಲ. ಯಾಕಂದ್ರೆ ನಮ್ಮ ಕೈಯಲ್ಲಿ ಆಯುಧ ಕೊಟ್ಟವರು ನಿಮ್ಮಂಥವರೇ ಕೊಟ್ಟ ಆಯುಧದಿಂದ ನಾವು ವಿರೋಧಿಗಳನ್ನು ಘಾತಿಸಬಾರದು ಅನ್ನುವುದಕ್ಕಿಲ್ಲ. ಯಾವುದು ಆಶ್ರಮ ಪ್ರವೇಶಕ್ಕೆ ನಮಗೆ ವಿರೋಧವಾಗಿ ಬರುತ್ತದೋ ಆ ಬಲವನ್ನೇ ನಾವು ಪ್ರತಿಯಾಗಿ ಪ್ರಯೋಗಿಸ್ತೇವೆಯೇ ಹೊರತು ನಾವಾಗಿ ವಟುಗಳನ್ನು ಕರೆದು ಹೊಡೆದದ್ದಲ್ಲ. ಹಾಗಾದ್ರೆ ಇಂಥದ್ದು ಯಾಕೆ ಆಯಿತು, ನಾವು ಹೀಗೆ ಬರುವುದಕ್ಕೆ ಕಾರಣವೇನು? ಅದು ತಮಾಸುರಾದಿಗಳ ದೌಷ್ಟ್ಯ, ಅವರು ಮಾಡಿದಂತಹ ಅವ್ಯವಹಾರ. ಅವರು ದೇವಲೋಕವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಅರ್ಹತೆ ಇಲ್ಲದೆ ಪ್ರಯತ್ನ ಮಾಡಿದ್ರು. ಹಾಗಾಗಿ ಅವರಿಗೊಂದು ಪಾಠವನ್ನು ಕಲಿಸುವ ಅನಿವಾರ್ಯ ನಮಗೂ ಬಂತು. ಅದಕ್ಕಾಗಿಯೇ ಯುದ್ಧವೂ ನಡೆಯಿತು. ಯುದ್ಧದಲ್ಲಿ ಸೋತವರು ಸೋಲನ್ನು ಒಪ್ಪಿಕೊಂಡಿದ್ದಿದ್ರೆ, ಶರಣಾಗಿದ್ದಿದ್ರೆ ಯಾವ ಸಮಸ್ಯೆ ಇರಲಿಲ್ಲ. ಆದ್ರೆ ಅವರು ಆಯುಧ ಹಿಡ್ಕೊಂಡೇ ಓಡುವುದಕ್ಕೆ ತೊಡಗಿದ್ರು. ಈ ಕೈಯ ಆಯುಧವನ್ನು ಕೆಳಗಿಡದೆ ಓಡಿದ್ರು ಅಂತಾದ್ರೆ ಅವರು ಸಮಯ ಸಂದರ್ಭ ಬಂದಾಗ ತಿರುಗಿ ನಮ್ಮ ಮೇಲೆ ಪ್ರಯೋಗಿಸ್ತಾರೆ ಅನ್ನೋದೇ ಯಥಾರ್ಥ. ಇದು ಯುದ್ಧ ನೀತಿ. ಆದ್ರಿಂದ ಆ ಯುದ್ಧವನ್ನು ಮುಂದುವರಿಸ್ತಾ ನಾವು ಇಲ್ಲಿಯವರೆಗೆ ಬಂದವರಿದ್ದೇವೆ. ಆಶ್ಚರ್ಯ ಆಗೋದು ಏನು ಗೊತ್ತು, ನೀನು ಇದನ್ನೆಲ್ಲ ಅವಲೋಕನ ಮಾಡದೆ ದೇವತೆಗಳೇ ಬರಕೂಡದು ಅಂತ ಒಂದು ಆಜ್ಞೆಯನ್ನು ಕೊಟ್ಟು ಆಶ್ರಮ ಇರುವುದು ದಾನವರಿಗೆ ಆಶ್ರಯ ಕೊಡುವುದಕ್ಕೆ ಅಂತ ಮಾಡಿದ್ರೆ, ಹಾಗಾದ್ರೆ ಈಗ ನಮ್ಮಂತಹ ದೇವತೆಗಳಿಗೆ ಎಲ್ಲಿ ಆಶ್ರಯ? ನಾವು ಅದನ್ನ ಆಲೋಚನೆ ಮಾಡಬೇಕಲ್ಲ. ಹಾಗಾಗಿ ಪ್ರಶ್ನಿಸುವುದಕ್ಕಾಗಿ ಬಂದವ ತಮಾಸುರಾದಿಗಳನ್ನು ವಿರೋಧಿಸಬೇಕಾದ ನನಗೆ ಕರ್ತವ್ಯ. ಒಬ್ಬ ಕರ್ತವ್ಯನಿಷ್ಠನಾದ ಅಧಿಕಾರಿ ಬಂದಾಗ ನೀವು ಒಳಗೆ ಹೋಗಕೂಡದು ಅಂತ ನಿರ್ಬಂಧ ಒಡ್ಡುವುದು ಸಮಂಜಸವಾದದ್ದಲ್ಲ. ನಾ ಬಂದಾಯ್ತು, ಇನ್ನೀಗ ಅವರನ್ನು ಬಿಟ್ಟುಕೊಡು, ನಾವು ನಮ್ಮ ವ್ಯವಹಾರವನ್ನು ಮುಂದುವರಿಸ್ತೇವೆ, ಇತ್ಯರ್ಥ ಆಗ್ತದೆ, ನಿಮಗೂ ಕ್ಷೇಮ ಆಗ್ತದೆ, ಆಶ್ರಮಕ್ಕೂ ಸಂತೋಷವೂ ಸಂಭ್ರಮವೂ ಉಂಟಾಗ್ತದೆ, ಸಮೃದ್ಧಿಯು ಕಲ್ಪಿಸಲ್ಪಡುತ್ತದೆ. ಆದ್ರಿಂದ ನಮ್ಮನ್ನು ತಡೆಯಬೇಡ, ಬಿಡು ಬಿಡು ಬಿಡು. ಇಂದ್ರ, ಯಾರಲ್ಲಿ ಸೌಮನಸ್ಯ ಬೇಕೋ ಅವರಲ್ಲಿ ದೌಷ್ಟ್ಯ ಕಾಣ್ತಾ ಉಂಟು. ಯಾರಲ್ಲಿ ದೌಷ್ಟ್ಯವೇ ಮುಖವಾಗಿರ್ಬೇಕಿತ್ತೋ ಅವರಲ್ಲಿ ಸೌಮನಸ್ಯ ಕಂಡಿದೆ. ಅವಸ್ಥಾಂತರಗಳು ಪ್ರಪಂಚದಲ್ಲಿ ಬಹಳ ದುರ್ಬಲವಲ್ಲ ತಾನೇ, ಉಂಟಪ್ಪ, ದುರ್ಲಭವೂ ಅಲ್ಲ. ಅಲ್ಲಲ್ಲ, ಯಾರು ಯಾವ ಕಾಲಕ್ಕೆ ಏನಾಗ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಈಗ ಆಶ್ರಮದಲ್ಲಿರುವಂತಹ ವಟುಗಳು ನಿಮ್ಮನ್ನು ನಿರ್ಬಂಧಿಸಿದರು. ಆಶ್ರಮದ ಸೂತ್ರದಲ್ಲಿ ಆಶ್ರಮಕ್ಕೆ ನೀನು ಒಳ್ಳೆಯದನ್ನು ಬಯಸುವ ಹೌದು ಅಂತ ಇದ್ರೆ ನಿಮ್ಮನ್ನು ಮಂತ್ರದಲ್ಲಿ ಆವಾಹಿಸತಕ್ಕಂತಹ ನಾವು ಇರುವ ಈ ಜಾಗದಲ್ಲೇ ದೇವತೆಗಳಾದಂತಹ ನಿಮ್ಮನ್ನು ಪ್ರಕಟರಾಗಿ ಬಂದಾಗ ತಡೆಯುವುದಕ್ಕೆ ಕಾರಣ ಏನು ಅಂತ ನೀನು ಊಹಿಸಬೇಕಾಗಿತ್ತು. ನಿನಗೆ ಗೊತ್ತಿಲ್ಲದೆ ಏನೂ ಇಲ್ಲ. ಮರ್ಕಾಂಡೇಯನ ಪುರಾಣವನ್ನು ತೆಕ್ಕೋ ನೀನು. 16 ವರ್ಷ ಆಯುಷ್ಯ ಕಳೆದ ಮೇಲೆ ಯಮಭಟರಿಗೆ ಅವ ಸಿಕ್ಕಬೇಕು. ಯಮಭಟರು ಪಾಶ ಹಾಕಿದರು. ಅವ ಶಿವಲಿಂಗವನ್ನು ಗಟ್ಟಿ ಹಿಡ್ಕೊಂಡ. ಸಹಸ್ರಲಿಂಗನಾಗಿ ಶಿವ ಮೈದೋರಿದ, ಯಮನನ್ನು ದಂಡಿಸಿದ.
ಹಾಗಾದರೆ ಲೋಕದಲ್ಲಿ ಆಚಾರ ಏನು? ಏನು? ಆಯುಷ್ಯ ಮುಗಿದ ಮೇಲೆ ಯಮಲೋಕಕ್ಕೆ. ಅಲ್ಲಿ ಸಿಕ್ಕಿತಾ? ಅದು ವಿಶೇಷ ನ್ಯಾಯ ಅಂತ ಕೆಲವೆಲ್ಲ ಉಂಟು. ಹೌದು. ಹಾಗಾದ್ರೆ ಆಶ್ರಮಕ್ಕೆ ಅವರು ಬಂದ್ರೆ, ಆಶ್ರಮದಲ್ಲಿ ಅವರಿಗೆ ರಕ್ಷಣೆ ಸಿಕ್ಕಿದ್ರೆ, ರಕ್ಷಣೆ ಕೊಟ್ಟವರು ಅವರನ್ನು ಹೇಗೆ ಕಂಡಿದ್ದಾರೆ, ಅವರು ಹೇಗೆ ಕಂಡುಕೊಂಡಿದ್ದಾರೆ, ಆ ರಕ್ಕಸರು ಇಲ್ಲಿಗೆ ಹೇಗೆ ಬಂದರು ಗೊತ್ತೇನೋ? ಹೇಗೆ ಬಂದರು? ಶರಣು ಹೊಕ್ಕರು. ಶರಣು ಹೊಕ್ಕರು. ನಿನ್ನಲ್ಲಿದ್ದಂತಹ ಅತೀವವಾದ ವಿಶ್ವಾಸವೇ ಇದಕ್ಕೆಲ್ಲ ಕಾರಣ. ದೇವತೆಗಳು ಅಂತ ಹೇಳಿದರೆ ನಮಗೆಲ್ಲ ಒಂದು ಲೆಕ್ಕ ಉಂಟು ಹೀಗೆ ಅಂತ. ಅಂತಹ ದೇವತೆಗಳು ತಮ್ಮ ವ್ಯಾಪ್ತಿಯನ್ನು ಯಾವ ಕಾಲಕ್ಕೂ ಮೀರುವವರಲ್ಲ, ಅಶ್ರದ್ಧೆಯನ್ನು ತೋರಿಸುವವರಲ್ಲ, ಮತ್ತೊಬ್ಬರಿಂದ ದೂಷಣೆಗೆ ಒಳಗಾಗುವಂತಹ ಕರ್ತವ್ಯದಲ್ಲಿ ಭಾಗಿಗಳಾಗುವವರಲ್ಲ. ರಕ್ಕಸರು ಮಾಡಿದ್ದು ಸರಿ ಅಂತ ನನ್ನ ವಾದ ಅಲ್ಲ. ತಮನೇ ಮುಂತಾದವರು ದೇವಲೋಕದ ಸ್ವಾಧೀನೀಕರಣಕ್ಕೆ ಬಂದರು, ಪೌರುಷವೇ ಪ್ರಧಾನ ಅಂತ ತಿಳಿದಿದ್ರು. ಅವರದ್ದಾದಂಥ ಸೊಕ್ಕು ನಿನ್ನಿಂದ ಮುರಿಯಲ್ಪಟ್ಟಿತು. ಅವರು ಪಲಾಯನ ಪಂಡಿತರಾದರು. ಓಡಿದ ಮೇಲೆ ನೀನು ಓಡಿಸಬೇಕು ಅಂತ ಇರಲಿಲ್ಲ. ಯಾಕಂದರೆ ಓಡಿದವರು ಎಷ್ಟೇ ಪ್ರಬಲರಾದರು ದೇವಲೋಕಕ್ಕೆ ಮತ್ತೊಮ್ಮೆ ಬಂದರು. ದೇವಲೋಕ ಯಾವ ಕಾಲಕ್ಕೂ ಅವರಿಗೆ ಸ್ಥಿರೀಕರಿಸಲ್ಪಡುವುದಿಲ್ಲ. ಅದು ಯಜ್ಞಗಳನ್ನು ಮಾಡಿ ಸದ್ಧರ್ಮದಿಂದ ಸ್ವಧರ್ಮದಿಂದ ಕುಳಿತಿರುವಂತಹ ನಿನಗೇ ಸುಧರ್ಮ ಸಿಂಹಾಸನ, ಅದು ಮತ್ತೊಬ್ಬರಿಗಲ್ಲ. ಹಾಗಾದರೆ ಆಗೊಮ್ಮೆ ಹೀಗೊಮ್ಮೆ ಜಾತಿ ವೈರ ಜನ್ಮದ್ವೇಷ ರಕ್ಕಸರಿಗೆ ಯಾವತ್ತಿದ್ರೂ ದೇವತೆಗಳನ್ನು ಕಂಡ್ರೆ ಆಗುವುದಿಲ್ಲ. ಅದೆಲ್ಲ ನಮ್ಮ ಆಶ್ರಮದಲ್ಲಿ ಇಲ್ಲ ನೋಡು. ಮುಂಗುಸಿಯೊಟ್ಟಿಗೆ ಹಾವು ಕುಣಿಯುತ್ತದೆ, ಕಾಗೆಯೊಟ್ಟಿಗೆ ಕೋಗಿಲೆ ಇದೆ. ಹಾಗೆ ಹಾವು ಮುಂಗುಸಿಗಳು ಕಾಗೆ ಕೋಗಿಲೆಗಳು ಯಾವ ವೈರವೂ ಇಲ್ಲದೆ ಇರುವಂತಹ ಕ್ಷೇತ್ರ ಈ ಆಶ್ರಮ. ಈ ಆಶ್ರಮದ ಕಡೆಗೆ ಓಡಿಕೊಂಡು ಬಂದ್ರವರು. ಅಮ್ಮ ತಾಯೇ, ನಮಗೆ ರಕ್ಷಣೆ ಬೇಕು, ಭೃಗು ಮಹರ್ಷಿಗಳನ್ನು ಉದ್ದೇಶಿಸಿ ನಾವು ಬಂದಿದ್ದೇವೆ, ನಾವು ಶರಣಾಗತರಾಗಿದ್ದೇವೆ. ರಕ್ತಸಿಕ್ತವಾಗಿರುವಂಥ ಅವರ ಮೈಯನ್ನು ಕಂಡಾಗ ತಾಯಿಯಾಗಿ ನನಗೆ ಕಳಕಳಿ ಮೂಡಿತು. ಯಾಕೆ ಏನು ಅಂತ ವಿಚಾರಿಸಿದೆ. ಆಮೂಲಾಗ್ರವಾಗಿ ಅವರು ಸತ್ಯವನ್ನೇ ಬಿಡಿಸಿಟ್ಟಿದ್ದಾರೆ. ಏನೇನೋ ಕಪಟ ಇಲ್ಲ ಅದರಲ್ಲಿ. ಹೀಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ. ದೇವಲೋಕದ ಕಡೆಗೆ ಹೋದಂತಹ ನಾವು ಸೋತು ಸೊರಗಿ ಬೆನ್ನು ಹಾಕಿ ಓಡುತ್ತಿರುವಾಗಲೂ ನಮ್ಮನ್ನು ಬೆನ್ನು ಹಿಡಿದು ಓಡಿಸ್ತಾ ಇದ್ದಾರೆ, ಹೊಡೆಯುತ್ತಾ ಇದ್ದಾನೆ. ಇಲ್ಲಿ ರಕ್ಷಣೆ ಸಿಕ್ಕದೇ ಇದ್ದರೆ ಮತ್ತೆ ನಾವು ಎಲ್ಲಿಗೂ ಹೋಗುವ ಹಾಗಿಲ್ಲ. ಅಟ್ಟಿಸಿಕೊಂಡು ಬರುವಂತಹ ಇಂದ್ರನಿಂದ ನಾವು ವಧಿಸಲ್ಪಡ್ತೇವಮ್ಮ, ನಾವು ಕೊಂದೇ ಮುಗಿಸ್ತೇವೆ, ನಮ್ಮನ್ನು ಕೊಂದೇ ಮುಗಿಸ್ತಾನವ ಅಂತ ದೀನರಾಗಿ ಆರ್ತರಾಗಿ ಬೇಡಿಕೊಳ್ತಾ ಇದ್ದಾರೆ. ಆ ಹೊತ್ತಿನಲ್ಲಿ ಆರ್ತತೆ ಎನ್ನುವುದು ಪ್ರಪಂಚದಲ್ಲಿ ಇರಕೂಡದು ಎನ್ನುವುದಕ್ಕಾಗಿಯೇ ನಮ್ಮಂಥವರ ಸಂಸ್ಥಾನಗಳಿರುವುದು, ಆಶ್ರಮಗಳಿರುವುದು. ಆಶ್ರಮವಾಸಿನಿಯಾಗಿ ಗೃಹಸ್ವಾಮಿನಿಯಾಗಿ ಗಂಡನಿಲ್ಲದೆ ಇದ್ದಂಥ ಈ ಹೊತ್ತಿನಲ್ಲಿ ನಾನೇ ಆ ಧರ್ಮಕ್ಕೆ ಹೊಣೆ ಉಳ್ಳವಳಾಗಿ ಆ ಮಕ್ಕಳಿಗೆಲ್ಲ ಹೇಳಿದ್ದಿಷ್ಟೇ, ನನ್ನ ಪತಿದೇವರು ಬರುವಲ್ಲಿವರೆಗೆ ನಿಮಗೆ ಯಾರಿಂದಲೂ ಕೇಡಾಗುವುದಿಲ್ಲ. ಮೇಲಾಗಿ ನನಗೆ ವಿಶ್ವಾಸ ಇದ್ದದ್ದು ನಿನ್ನಲ್ಲಿ. ಇಂದ್ರನೇ ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಇಂದ್ರ ನಮ್ಮವ, ನಮ್ಮ ಮನೆಯಲ್ಲಿ ಸತ್ಕರಿಸಲ್ಪಡುವವ, ನಮ್ಮ ಮನೆಯಲ್ಲಿ ಹವಿಸ್ಸನ್ನು ಉಣ್ಣಬಹುದಾದವ. ನಾವೊಂದು ಕಾಯಕದಲ್ಲಿ ತೊಡಗಿಸಿಕೊಂಡ್ರೆ ಯಾವ ಕಾರಣಕ್ಕೂ ನಮ್ಮನ್ನು ವಿರೋಧಿಸಿ ಇಂದ್ರ ನಿಲ್ಲಲಾರ. ನಾವು ಕೊಟ್ಟ ಮಾತನ್ನು ಇಲ್ಲ ಅಂತ ಇಂದ್ರನಿಗೆ ಮಾಡಿಸುವುದಕ್ಕೆ ಯಾವ ಅವಸರವೂ ಸಿಕ್ಕಲಾರದು. ಹೀಗೆ ನಾವು ಯೋಚಿಸಿದ್ದು. ಶರಣು ಬಂದವರಿಗೆ ಆಶಯವನ್ನು ಕೊಡುವುದು ತಪ್ಪೇ? ಸೋತು ಓಡಿದವರನ್ನು ನೀನು ಯುದ್ಧ ಕಣದಲ್ಲಿ ಈ ರೀತಿಯಾಗಿ ವಧಿಸುವುದಕ್ಕೆ ಮುಂದಾಗುವುದು ಸರಿಯೇ?
ದೇವತೆಗಳಾದಂತಹ ನೀವೇ ಆಶ್ರಮದಲ್ಲಿ ನೀತಿ ತಪ್ಪಿ ನಡೆದಿರಿ ಅಂತಾದರೆ ಯಾವುದು ಧರ್ಮ, ಯಾವುದು ಅಧರ್ಮ? ರಕ್ಕಸರು ಕ್ರೂರಿಗಳು. ಅವರು ಸಮಾಧಾನದಿಂದ ನೋಡು, ಕಾಷಾಯ ವಸ್ತ್ರವನ್ನುಟ್ಟು ವಿಭೂತಿಯನ್ನು ಬಳಿದು ರುದ್ರಾಕ್ಷಿ ಧಾರಣೆ ಮಾಡಿ ಜಪತಪಾದಿಗಳಲ್ಲಿ ತೊಡಗಿಕೊಂಡು ದಿನಕ್ಕೆ 3-4 ಸಲ ಸ್ನಾನಾದಿ ಕರ್ಮಗಳನ್ನು ಮಾಡಿ ತಮ್ಮ ಬದುಕಿನಲ್ಲಿ ತಿದ್ದುಪಡಿಯನ್ನು ಕಾಣ್ತಾ ಇದ್ದಾರೆ. ಜೀವನದಲ್ಲಿ ಅವಕಾಶವನ್ನು ನಾವು ಕೊಡಬೇಕು. ದುಷ್ಟರಿದ್ದಾರೆ, ಅವರು ವದಾರ್ಹರಿದ್ದಾರೆ, ಅವರು ಕೆಟ್ಟವರಿದ್ದಾರೆ. ಹೀಗೆಲ್ಲ ನಾವು ಯೋಚಿಸಿದರೆ ಅವರು ಮತ್ತೆ ಕೆಟ್ಟವರೇ ಆಗ್ತಾ ಹೋಗುವುದು. ಲೋಕದಲ್ಲಿ ತಿದ್ದುವುದಕ್ಕೆ ನೋಡಬೇಕು. ಲೋಕದಲ್ಲಿ ಕೊಡುಗೆಯಾಗಿ ಅವರಿಗೊಂದು ಬದುಕನ್ನು ರೂಪಿಸುವುದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬೇಕು. ನಮ್ಮ ಮಕ್ಕಳನ್ನೇ ಆಗಲಿ, ನೀನು ಯಾಕೂ ಬೇಡ, ನೀನು ಯಾವುದಕ್ಕೂ ಆಗಲಿಕ್ಕಿಲ್ಲ, ನಿನ್ನ ಬದುಕೇ ಇಷ್ಟು, ಹೀಗೆಲ್ಲ ನಾವು ಅವರನ್ನು ಬೈತಾ ಇದ್ದರೆ ಯಾವ ಸಾಧನೆಯೂ ಅವ್ರು ಮಾಡುವುದಿಲ್ಲ. ಗುಡಿಸಿ ಬಿಟ್ಟಿರುವಂಥ ಹಿಡಿಸುಗುಡಿಯಾದರೂ ಕೆಲವು ಸಲ ಕೆಲಸಕ್ಕೆ ಬರ್ತದೆ. ಬಂದೀತು ನೋಡಪ್ಪ, ಕಗ್ಗಲ್ಲಿನ ಒಂದು ತುಂಡನ್ನಾದರೂ ನೀರು ಸೇದುವುದಕ್ಕೆ ಇಂಥ ಬಾವಿಯ ಕಟ್ಟೆಯಲ್ಲಿ ನಾವು ಹಾಕಿದರೆ ನಾವು ಸೇದುವುದು ನೀರು ಹಗ್ಗದಿಂದಲೇ ಇರಬಹುದು. ಬಹಳ ಕಾಲದವರೆಗೆ ಬಗ್ಗಿ ಸೇದಿದ್ರೆ ಅದರಲ್ಲೊಂದು ದಾರದ ಗುರುತು ಕಾಣಿಸ್ತದೆ. ಹೌದಪ್ಪ, ಕಗ್ಗಲ್ಲನ್ನಾದರೂ ಕೊರೆಯುತ್ತದೆ. ಪರಿಶ್ರಮದಿಂದ ಒಂದು ಹಗ್ಗದ ಮೂಲಕ ಕಗ್ಗಲ್ಲನ್ನಾದರೂ ಕೊರೆಯುವುದಕ್ಕೆ ಬರ್ತದೆ ಎನ್ನುವ ಸಿದ್ಧಾಂತ ಸತ್ಯವಾದರೆ ಬಂಡೆಕಲ್ಲಿನ ಹಾಗಿರುವ ಈ ರಕ್ಕಸರು ಯಾಕೆ ಮೃದು ಆಗಲಾರರು? ಲೋಕದಲ್ಲಿ ಮತ್ತೊಬ್ಬರಿಗೆ ತೊಂದರೆ ಕೊಡುವವರು ಒಂದಲ್ಲ ಒಂದು ಕಾಲದಲ್ಲಿ ಶಿಷ್ಟರು ಯಾಕೆ ಆಗಬಾರದು? ಜನತೆಯನ್ನು ನಾವು ಜನಾರ್ದನನ ವ್ಯಕ್ತಿಗಳನ್ನಾಗಿಸಬೇಕು. ಜನತೆಯನ್ನು ನಾವು ತಿದ್ದಿ ತೀಡುವುದಕ್ಕೆ ನಾವು ಜನಸೇವೆ ಮಾಡಬೇಕು. ಆ ಸೇವೆಗಾಗಿಯೇ ಇರುವಂಥ ಆಶ್ರಮ ಇದು. ಆದ್ದರಿಂದ ವಿಕಲ್ಪವಾದ ಕಲ್ಪನೆಗಳಿಗೆಲ್ಲ ಅವಕಾಶ ಇರಲಿಲ್ಲ. ಬಂದವರು ಕೆಟ್ಟವರು ಎನ್ನುವಂಥ ವಾದವನ್ನು ನೀನು ಮುಂದುವರಿಸಬೇಡ. ನಿನಗೆ ಯಾವ ಕಾಲಕ್ಕೂ ಈ ಆಶ್ರಮದಲ್ಲಿ ಸ್ವಾಗತವೇ ಇದೆ. ಲೋಕದಲ್ಲಿ ರಕ್ಕಸರೆಲ್ಲ ಬೇಡದೇ ಇದ್ದವರು ಅಂತಾದರೆ ಪ್ರಪಂಚದಲ್ಲಿ ಅವರು ಯಾಕೆ ಸೃಷ್ಟಿಯಾಗಿದ್ದಾರೆ? ಮಂತ್ರ ಹೇಳುವಾಗಲೂ ಅಧರ್ಮಾಯ ನಮಃ ಧರ್ಮಾಯ ನಮಃ. ಹೌದಪ್ಪ, ಪ್ರಾಶಸ್ತ್ಯ ಪ್ರಾಮಾಣ್ಯ ಅದಕ್ಕೂ ಉಂಟೋ ಇಲ್ಲೋ? ಉಂಟು. ಲೋಕದಲ್ಲಿ ರಾತ್ರಿ ಹಗಲು ಎನ್ನುವುದು ಹೇಗೆ ನಮಗೆ ಬೇಕಾದದ್ದೋ ಹಾಗೆ ರಕ್ಕಸರು ಎನ್ನುವರು ಬೇಕಾಗ್ತಾರೆ. ಕೆಲವು ಸಲ ದೌಷ್ಟ್ಯ, ಕೆಲವು ಸಲ ಶಿಷ್ಟತೆ, ಇದೆಲ್ಲ ಮೇಳೈಸಿದ್ದೇ ರಂಗ ಅಂತ ಎನಿಸಲ್ಪಡುತ್ತದೆ. ಆದ್ದರಿಂದ ರಂಗನಾಯಕನ ರಂಗದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ನಿನ್ನದು ಸ್ವಲ್ಪ ದೊಡ್ಡದಿರ್ಬೋದು, ನಮ್ಮದು ಸ್ವಲ್ಪ ಸಣ್ಣದಿರ್ಬೋದು, ನಿಮ್ಮ ಲೋಕ ಮೇಲೆ ಇರ್ಬೋದು, ನಮ್ಮ ಲೋಕ ಕೆಳಗಿರ್ಬೋದು. ನಿನಗೆ ನಿನ್ನದೆಷ್ಟು ದೊಡ್ಡದೋ ಹಾಗೆ ನಮಗೂ ನಮ್ಮಾಶ್ರಮ ಅಂತ ಹೇಳಿದರೆ ದೇವಸ್ಥಾನ. ನಾವೊಂದು ಮಾತು ಕೊಟ್ಟಿದ್ದೇವೆ, ನಾವು ಅವರನ್ನು ನಿಲ್ಲಿಸಿದ್ದೇವೆ. ಜೀವಕ್ಕೆ ನಾನು ಹೊಣೆ ಅಂತ ಹೇಳಿದ್ದೇನೆ. ಹಾಗಾಗಿ ಸನ್ಮಿತ್ರನಾಗಿ, ಸದಾಚಾರಿಯಾಗಿ, ಸುವಿಚಾರಿಯಾಗಿ ನೀನು ಹೋಗಬಹುದಯ್ಯ. ಅಮ್ಮ, ಆಶ್ರಮ ಇರಲಿ, ಲೋಕದ ವ್ಯವಸ್ಥೆ ಇರಲಿ, ಅವರವರ ಪಾತ್ರಕ್ಕೆ ತಕ್ಕಂತೆ ಅವರವರಿದ್ದಾಗ ಮಾತ್ರ ಸುಸೂತ್ರವಾಗಿರ್ತದೆ. ಸರಿ. ಪಾತ್ರ ಸಣ್ಣದು ಎನ್ನುವ ಕಲ್ಪನೆ ಇದ್ದವರು ಅದನ್ನು ದೊಡ್ಡದು ಮಾಡಲಿಕ್ಕೂ ಹೋಗಬಾರದು. ಇಲ್ಲ ಅಲ್ವಾ? ಆದರೆ ಅದರಲ್ಲಿ ಸ್ವಚ್ಛತೆ ಬೇಕು, ಇದ್ದಷ್ಟು ಚಂದ ಬೇಕು. ಹೌದೌದು. ಆದರೆ ಇದು ಚಂದ ಮಾಡೋ ವಿಧಾನದ ಹಾಗೆ ನನಗೆ ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ ಅಂದರೆ, ಮಕ್ಕಳನ್ನು ಬೆಳೆಸುವುದಕ್ಕೆ ತಾಯಿಯಾಗಿ ನಿನಗೆ ನಿನ್ನದೇ ನಿರ್ಬಂಧಗಳೋ ನಿಯಮಗಳೋ ಇದ್ದಾವೆ. ಆದರೆ ಲೋಕದಲ್ಲಿ ಅಪರಾಧ ನಡೆಯುವಾಗ ಮೊದಲ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಟ್ಟೆವು ಅಂತಾದರೆ ಮತ್ತೆ 100 ಅಪರಾಧ ನಡೆಯದ ಹಾಗೆ ತಡೆಯುವುದಕ್ಕಾಗ್ತದೆ. ಸರಿ. ಇದು ಒಬ್ಬ ಪಾಲನಾ ಕರ್ತೃವಾಗಿ ನನಗೆ ಕಾಣುವ ದೃಷ್ಟಿಕೋನ. ಒಂದು ವೇಳೆ ಅಪರಾಧ ಮಾಡಿದ, ಅಯ್ಯೋ ಮೊದಲ ಅಪರಾಧ ಅಲ್ವಾ, ಇನ್ನು ತಿದ್ದಿಕೊಳ್ಳುವುದಕ್ಕೆ ಅನುಕೂಲ ಕಲ್ಪಿಸುವಂತ ಕ್ಷಮಿಸ್ತಾ ಹೋದರೆ 100 ಅಪರಾಧವನ್ನು ಕ್ಷಮಿಸುವುದೇ ಆಗ್ತದೆ. ಈಗ ಇವ ಇನ್ನೊಂದು ಅಪರಾಧ ಮಾಡಲಿ ಮತ್ತೆ ಶಿಕ್ಷಿಸುವಂತಂದ್ರೆ ಇನ್ನೊಮ್ಮೆ ಸ್ವರ್ಗಕ್ಕೆ ಬರಲಿ, ನಮಗೆ ಹೊಡಿಲಿ ಅಂತ ಅರ್ಥ ಆಗ್ತದೆ. ಹಾಗಲ್ಲ, ಯಾವುದು ವ್ಯವಸ್ಥೆಗೆ ವಿರೋಧವೋ ಅದನ್ನು ಪ್ರಾರಂಭದಲ್ಲಿಯೇ ದಮನಿಸಬೇಕಾದ ಕರ್ತವ್ಯ ನನಗೂ ಉಂಟು. ನಾನು ನನ್ನಷ್ಟಕ್ಕೆ ಪ್ರಮತ್ತನಾಗಿ ವ್ಯವಹಾರ ಮಾಡಿದ್ದಲ್ಲ. ಮತ್ತೆ ನಮ್ಮ ಗುರುಗಳಾದ ಆಚಾರ್ಯ ಬೃಹಸ್ಪತಿಗಳು ದಾನವರನ್ನು ಶಿಕ್ಷಿಸಿ ಕಿತ್ತು ಬಿಸಾಡಬೇಕು ಅವರ ಮೂಲವನ್ನು ಎಂಬ ಅಂಬೋಣದಂತೆ ನಾನು ತೊಡಗಿದಮ್ಮ. ಈಗ ಇಷ್ಟೆಲ್ಲ ನಿನ್ನಲ್ಲಿ ಬಂದು ಶರಣಾಗಿದ್ದೇವೆ, ರಕ್ಷಿಸಿ ಜೀವದಾನ ಮಾಡಿ ಅಂತ ಹೇಳಿದ್ರಲ್ಲ, ಅವರಿಗೆ ಅದನ್ನು ನಮ್ಮಲ್ಲೇ ಹೇಳ್ಬೋದಿತ್ತಲ್ಲ. ಇದು ಯುದ್ಧ ಪರಿಕ್ರಮ. ಈ ಯುದ್ಧ ಕ್ರಮದಲ್ಲಿ ಆಶ್ರಮಗಳಿಗೆ ಯಾವ ಪಾಲುದಾರಿಕೆಯೂ ಇಲ್ಲ. ನೀವು ಹೇಳಿದಾಗ ನೀವು ಮಾಡಬೇಕಾದದ್ದನ್ನು ಮಾಡ್ತಾ ಇರುವುದು ಬಿಟ್ಟು ಕ್ಷತ್ರಿಯರಿಗೆ ಯಾವುದು ಯೋಗ್ಯವಾದ ಆ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದೀರಿ. ನಾವು ರಕ್ಷಿಸ್ತೇವೆ, ನೀವು ರಕ್ಷಿಸುವ ಹೊಣೆಯನ್ನು ಯಾಕೆ ಹೊರಬೇಕಾದವರು ಅಲ್ವೇ ಅಲ್ಲ, ಅದನ್ನು ಮಾಡಬೇಕಾದ ಆಯುಧ ಪಾಣಿಗಳಾದ ಕ್ಷತ್ರಿಯರು. ಆದರೆ ನೀವು ಮುನಿಗಳ ಆಶ್ರಮದಲ್ಲೆಲ್ಲ ದುಷ್ಟರು, ದಾನವರು, ದೇವತೆಗಳಿಗೆ ವಿರೋಧ ಮಾಡಿದವರಿಗೆ ಆಶ್ರಯ ಕೊಡ್ತಾ ಬಲವನ್ನು ಪ್ರಕಟಿಸುವುದಕ್ಕೆ ಮುಂದಾದರೆ ಇಂತಾದರೆ
ಯಥಾರ್ಥಕ್ಕಾದ್ರೆ ನಿಮ್ಮಲ್ಲಿ ಅಪರಾಧ ಉಂಟು ಅಂತ ನಾ ಹೇಳುವುದಲ್ಲ. ನಿಮಗೆ ಸತ್ಯವನ್ನು ಗ್ರಹಿಸುವ ಸಾಮರ್ಥ್ಯವೇ ಕಡಿಮೆ ಆದ ಹಾಗೆ ನನಗೆ ಕಾಣುತ್ತದೆ. ಅವರೇನು ಎಷ್ಟು ಇದನ್ನು ತಿಳಿಯದೆ ಕೇವಲ ಈ ದುಷ್ಟರಲ್ಲಿ ಮುಗ್ಧತೆಯನ್ನು ಕಾಣ್ತೀರಿ ಅಂತಂದ್ರೆ ಒಂದು ದೋಷ ಉಂಟು. ಹೇಗೆ? ಅವರು ಮುಗ್ಧರಲ್ಲ. ಮತ್ತೆ ಅವರು ಗೊತ್ತಾ? ಕಡುಮದಾಂಧರ ಗಡನ ಕಾಷಾಯ ಕಡುಮದಾಂಧರ ಗಡನ ಕಾಷಾಯ ಕೊಡುವ ಠಾಮಿಗಾವನಿಧಿ ಕೊಡುವ ಠಾಮಿಗಾವನಿಧಿ ಬಿಡೆದು ದುರುಳರಾಗ ಕಡುಮದಾಂಧರ ಗಡನ ಕಾಷಾಯ ಕೊಡುವ ಠಾಮಿಗಾವನಿಧಿ ಬಿಡೆನು ದುರುಳರಾಗ ಕಡುಮದಾಂಧರ ಗಡನ ಕಾಷಾಯ ಅಮ್ಮ, ಇಂದ್ರ ವ್ಯಾಪ್ತಿ ಮೀರಿದ ವ್ಯವಹಾರ ನನ್ನದಲ್ಲ. ಅವರು ಕಡುಮದಾಂಧರಿದ್ದಾರೆ. ಬಂದವರು ಸ್ವರ್ಗ ಸಿಂಹಾಸನವನ್ನು ನಮಗೆ ಬಿಟ್ಟು ಕೊಡು, ಸ್ವರ್ಗದಲ್ಲಿರುವ ಸುವಸ್ತುಗಳನ್ನೆಲ್ಲ ನಮ್ಮ ಸ್ವಾಧೀನಕ್ಕೆ ಕೊಡು, ನೀನು ಕೆಳಗಿಳಿ. ಹಾಗಾದ್ರೆ ಯಾವುದು ವ್ಯವಸ್ಥಿತವಾಗಿ ನಡೆಯಬೇಕು ಎನ್ನುವ ನೆಲೆಯಿಂದ ದೈವ ಸಂಕಲ್ಪ ಉಂಟೋ ಅದನ್ನು ಪ್ರಶ್ನಿಸ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ. ಅಂತಹ ಕಡುಮದಾಂಧರಾದವರು ಈಗ ಒಂದು ವೇಳೆ ನಮ್ಮಲ್ಲಿ ಪ್ರಾಬಲ್ಯ ಇತ್ತು, ನಾವು ಗೆದ್ದೆವು. ಒಂದು ದುರ್ಬಲ ಗಳಿಗೆಯಲ್ಲಿ ಅವರ ಕೈ ಮೇಲಾಗ್ತಿದ್ರೆ ಆಗ ಏನಾಗ್ತಿತ್ತು? ಸ್ವರ್ಗವಿಡೀ ರಾಕ್ಷಸರ ಸ್ವಾಧೀನಕ್ಕೆ ಬರ್ತಿತ್ತು. ನೀನು ಹೇಳ್ತಿ ಅವರು ಸಜ್ಜನರಿದ್ದಾರೆ, ಶಿಷ್ಟರಿದ್ದಾರೆ, ಅವರನ್ನು ಪಾಲಿಸ್ತೇನೆ. ಈಗ ಶಿಷ್ಟರನ್ನು ಪಾಲಿಸುವುದು ನಿಮಗೆ ಧರ್ಮ ಹೌದು ಅಂತಾದ್ರೆ ದುಷ್ಟರ ಶಿಕ್ಷೆ ಯಾರ ಧರ್ಮ? ಅದಕ್ಕೂ ನೀವೇ ಹೊಣೆಯ? ಹಾಗಾದ್ರೆ ಲೋಕದಲ್ಲಿ ಋಷ್ಯಾಶ್ರಮಗಳೇ ಎಲ್ಲವನ್ನೂ ನಿಯಂತ್ರಿಸುವುದ? ಯಾವುದೇ ಇರಲಿ, ಋಷ್ಯಾಶ್ರಮಗಳು ವಿದ್ಯಾಲಯಗಳು ಅವುಗಳ ವ್ಯಾಪ್ತಿಯಲ್ಲೇ ವ್ಯವಹರಿಸಬೇಕಲ್ಲದೆ ಉಳಿದ ವ್ಯವಹಾರಕ್ಕೆ ಕೈ ಹಾಕುವುದಲ್ಲ. ರಾಜನೀತಿಗೆ ಸಂಬಂಧಪಟ್ಟು, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟು, ಯುದ್ಧಕ್ಕೆ ಸಂಬಂಧಪಟ್ಟು, ದುಷ್ಟರ ಶಿಕ್ಷೆಗೆ ಸಂಬಂಧಪಟ್ಟು ಋಷ್ಯಾಶ್ರಮಗಳಿಗೆ ಯಾವ ಪ್ರವೇಶವೂ ಇಲ್ಲ. ಭೃಗು ಮಹರ್ಷಿಗಳು ಇದ್ದಿದ್ರೆ ವಿಚಾರ ಬೇರೆ ಇತ್ತು. ಅವರು ಇಲ್ಲದೆ ಇರುವ ಕಾಲದಲ್ಲಿ ನೀನೇ ಸ್ವತಂತ್ರಿಸಿ ನಿನ್ನಟಕ್ಕೆ ನಿರ್ಣಯ ಮಾಡಿಕೊಂಡಿದ್ದಿ. ಈಗ ಒಂದು ವೇಳೆ ನಿನ್ನ ಮಾತೆ ನಡೀಬೇಕು ಎಂಬ ಹಠ ಇದಕ್ಕೆ ಕಾರಣವೋ ಅಲ್ಲ, ಲೋಕದಲ್ಲಿ ವ್ಯವಸ್ಥೆ ಹೀಗಿರಬೇಕು ಅನ್ನೋದನ್ನು ನೀನೇ ಶಾಸಿಸುವುದಕ್ಕೆ ಹೊರಟದ್ದು, ಎರಡಾದ್ರೂ ಅಪರಾಧವೇ ಆಗ್ತದೆ. ಕಡುಮದಾಂಧರ ಗಡಣ ಈಗ ಬಿಟ್ಟೆವು. ಅವರು ನಾಳೆ ತಿದ್ದಿಕೊಳ್ತಾರೆ, ರುದ್ರಾಕ್ಷಿ ಮಾಲೆ ಹಾಕಿದ್ದಾರೆ ಅಥವಾ ನಾರುಮಡಿ ಹುಟ್ಟಿದ್ದಾರೆ, ಇಷ್ಟರಿಂದ ಒಬ್ಬ ಶುದ್ಧನಾಗುವುದಕ್ಕಾಗ್ತದೆ ಅಂತ ಆದ್ರೆ ವೇಷಕ್ಕೆ ಮೌಲ್ಯ ಅಂತ ಆಗ್ತದೆ, ಶ್ರದ್ಧೆಗಲ್ಲ ಅಂತ ಆಗ್ತದೆ. ಆಶ್ರಮದಲ್ಲಿ ವೇಷಕ್ಕೆ ಮೌಲ್ಯವ? ಹಾಗಾದ್ರೆ ಶ್ರದ್ಧೆಗೆ ಮೌಲ್ಯ ಇಲ್ವಾ? ಶ್ರದ್ಧೆಯೇ ಇಲ್ಲದವರು ಈಗ ಅವರು ಯಾಕೆ ನೀ ಹೇಳಿದ್ದನ್ನೆಲ್ಲ ಒಪ್ಪಿದ್ರು? ಸದ್ಯಕ್ಕೆ ನಮ್ಮ ಪ್ರಾಣ ಉಳಿಸಿಕೊಳ್ತೇವೆ ಎನ್ನುವುದಕ್ಕೆ ಮಾತ್ರ. ಪ್ರಾಣಾಪತ್ತಿನಲ್ಲಿ ಇದ್ದವರು ಏನು ಮಾಡ್ತಾರೋ ಅದಕ್ಕೆ ಶ್ರದ್ಧೆಯಿಂದ ಮಾಡುವ ಮೌಲ್ಯ ಬರುವುದಿಲ್ಲ. ಬಂತು ಅಂತ ಆದ್ರೆ ಮತ್ತೆ ಎಲ್ಲರೂ ವೇಷ ಹಾಕಿ ಮುನಿಗಳೇ ಆಧಾರಲ್ಲ, ಮಾಡುವುದು ಏನೇನೋ ಮಾಡಿದ್ರೆ. ನೀ ಹೀಗೆ ಒಪ್ಪಿದ್ರೆ ನಾಳೆ ವೇಷ ಹಾಕಿ ಯಾವ ಅಪರಾಧವನ್ನು ಮಾಡಿಯೂ ಬದುಕಲಿಕ್ಕಾಗ್ತದೆ ಅನ್ನೋ ಪಾಠ ಹೇಳಿದಾಗ ಆಗ್ತದೆ. ಅಥವಾ ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ದುಷ್ಟನಾದ ತಮಾಸುರನಿಗೆ ಆಶಯ ಬಂತಂತೆ, ದೇವೇಂದ್ರ ಶಿಕ್ಷಿಸುವುದಕ್ಕೆ ಮುಂದಾದಾಗ ಅವನನ್ನೇ ವಿರೋಧಿಸಿದ್ರಂತೆ. ಹಾಗಾಗಿ ಇನ್ನು ಅನಾಹುತ ಏನೇನೋ ಮಾಡುವುದು ಪ್ರಪಂಚದಲ್ಲಿ. ಮತ್ತೆ ಇಂತಹ ವಿದ್ಯಾಮಂದಿರದ ಒಳಗೋಗಿ ಬಾಗಿಲಾಕೊಳ್ಳುವುದು ಉಳಿಲಿಕ್ಕಾಗ್ತದಲ್ಲ. ಎಂತಹ ಒಂದು ಕೆಟ್ಟ ಆದರ್ಶವನ್ನು ತೋರಿಸಿದ ಹಾಗಾದೀತು ನೀನು. ಹಾಗಲ್ಲ, ನನಗೆ ಅವಕಾಶವನ್ನು ಕೊಟ್ಟೆ ಅಂತ ಆದ್ರೆ ಆ ದುಷ್ಟರನ್ನು ನಾನು ಶಿಕ್ಷಿಸ್ತೇನೆ, ನಿಗ್ರಹಿಸ್ತೇನೆ. ಆಯುಧವನ್ನು ಕೆಳಗಿಡ್ಲಿಲ್ಲ ಅವರು, ನಿನ್ನೆದುರಿಟ್ಟಿರ್ಬೋದು, ನಮ್ಮೆದುರಿಡ್ಲಿಲ್ಲ. ಯುದ್ಧದಲ್ಲಿ ಶರಣಾಗತಿ ಅಂತಂದ್ರೆ ಏನರ್ಥ? ಯಾರು ಗೆದ್ದನೋ ಅವನಿಗೆ ತಮ್ಮನ್ನು ಒಪ್ಪಿಸಿಕೊಳ್ಳಬೇಕೇ ಹೊರತು ಓಡಿ ಹೋಗಿ ಇನ್ಯಾರ ಆಶಯವನ್ನು ಪಡೆಯುವುದಲ್ಲ. ಒಂದು ವೇಳೆ ನಿಮ್ಮ ಆಶ್ರಮದಲ್ಲಿ ಆಯುಧ ಪ್ರಯೋಗ ಮಾಡುವ ಅವಕಾಶ ಇದ್ರೆ ಅದನ್ನು ಅವರು ಮಾಡದೆ ಬಿಡುವವರಲ್ಲ. ಆದ್ರಿಂದಲೇ ಕಡುಮದಾಂಧರ ಗಡಣ. ಇವತ್ತು ನೀನು ಆಶಯ ಕೊಟ್ಟು ಅವರು ಸಜ್ಜನರಾಗ್ತಾರೆ ಅಂತ ತಿಳಿಯುತ್ತೆ, ನಾಳೆ ನಿಮಗೇ ವಿರೋಧ ಮಾಡುವವರು. ಈ ಭೂಮಿಯಲ್ಲಿ ಇದ್ದಾಗಲೂ
ಮೊದಲು ತಮಾಸುರಾದಿಗಳು ಮಾಡಿದ್ದೇನು? ಯಜ್ಞ ಪ್ರಕ್ರಿಯೆಯನ್ನು ಭಂಗ ಮಾಡಿದ್ದು, ಯಜ್ಞ ಕಂಟಕರಾಗಿಯೇ ವ್ಯವಹರಿಸಿದ್ದು, ದೇವಲೋಕವನ್ನು ಆಕ್ರಮಿಸಿದ್ದು. ಈಗ ಮಾಡಿದ ಅಪರಾಧಕ್ಕೆ ಯಾವ ಶಿಕ್ಷೆಯೂ ಬೇಡುವ? ದೊಡ್ಡವರ ಕಾಲ ಹಿಡಿದ್ರೆ ಎಂತ ಅಪರಾಧಿಗೂ ರಕ್ಷಣೆ ಉಂಟು ಅಂತಾಗ್ತದ ಭೂಮಿಯಲ್ಲಿ? ಹಾಗೊಂದು ಶಾಸ್ತ್ರ ಉಂಟು ನಿಮ್ಮಲ್ಲಿ? ಹೌದು ಅಂತಾದ್ರೆ ಎಲ್ಲ ಅಪರಾಧಿಗಳು ನಾಳೆ ಅದನ್ನೇ ಮಾಡ್ತಾರೆ. ಅಧಿಕಾರವೋ ಬಲವೋ ತಪಸ್ಸೋ ಮತ್ತೊಂದು ಉಳ್ಳವರಲ್ಲಿ ಹೋಗಿ ಸ್ವಾಮಿ ನಮಗೆ ಆಶ್ರಯ ಕೊಡಿ, ಆಯ್ತಪ್ಪ ನೀವು ಇದ್ದುಕೊಳ್ಳಿ. ಮಾಡಿದ ಅಪರಾಧಕ್ಕೆ ಶಿಕ್ಷೆ ಅನ್ನೋದು ಬೇಡುವ? ಅದಕ್ಕೆ ಕೇಳಿದ್ದು ನಾನು, ದೌಷ್ಟ್ಯಕ್ಕೆ ಶಿಕ್ಷೆ ಅನ್ನೋದು ನಿಮ್ಮ ವ್ಯಾಪ್ತಿಯಲ್ಲಿ ಉಂಟು, ಅದನ್ನು ಮಾಡುವುದಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತ ಆದ್ರೆ ದುಷ್ಟತನವನ್ನು ಮಾಡಿದವರಿಗೆ ಆಶ್ರಯ ಕೊಡುವ ಅಧಿಕಾರವಾದರೂ ಎಲ್ಲಿ ಉಂಟು? ಅವನಿಗೊಂದು ಮಾತು ಹೇಳಿದೆ, ಸೀಮೆಯನ್ನು ಅರಿತು ನಡೆ. ನಾವು ಏನು ಮಾಡಬೇಕು ಅನ್ನೋ ಒಂದು ಸೀಮೆ ಉಂಟು, ಆ ಸೀಮೆಯ ಒಳಗೆ ಮರ್ಯಾದೆಯ ವ್ಯವಹಾರವನ್ನು ಮಾಡಬೇಕು. ಅದಕ್ಕೆ ವ್ಯವಸ್ಥೆ ಅಂತ ಹೆಸರು. ಪಾಕಶಾಸನ ಅಂತ ನನ್ನನ್ನು ಕರೆಯುವುದು ಆ ವ್ಯವಸ್ಥೆಯನ್ನು ಕಾಯುವುದಕ್ಕಿರುವ ಕಾರಣ. ಈಗ ದುಷ್ಟರಾದ ದಾನವರನ್ನು ಶಿಕ್ಷಿಸುವುದು ನನಗೆ ಕರ್ತವ್ಯ ಅಂತ ನಾ ಹೇಳಿದೆ. ಈಗ ನೀನು ಅದನ್ನು ವಿರೋಧ ಮಾಡಿದ್ರೆ ಏನಾಗ್ತದೆ? ದೇವತೆಗಳು ದೇವೇಂದ್ರ ಮಾಡುವ ಕರ್ತವ್ಯಕ್ಕೆ ನೀನು ವಿಮುಖಳಾಗಿ ವಿರೋಧಿಯಾಗಿ ವ್ಯವಹರಿಸಿದ ಹಾಗಾಗ್ತದೆ. ಆದ ಕಾರಣ ನಾ ಹೇಳಬಾರದಾದ್ರೆ ಹೇಳದ ವಿಧಿ ಇಲ್ಲ. ಇಂತಹ ದುಷ್ಟರ ಗಡನಕ್ಕೆ ಆಶ್ರಯ ಕೊಡುತ್ತೆ ಅಂತ ಆದ್ರೆ ನಿಮ್ಮ ಆಶ್ರಮದ ನೀತಿ ಯಾವುದು? ಇದು ಪ್ರಶ್ನಾರ್ಹವಾಗ್ತದೆ. ಆಶ್ರಮಕ್ಕೆ ನೀತಿ ಇಲ್ಲ ಅಂತ ನಾ ಹೇಳಿದ್ದಲ್ಲ. ನಿಮ್ಮ ದೃಷ್ಟಿಕೋನ ಏನು? ರಾಕ್ಷಸರಿಗೆ ಆಶ್ರಯ ಕೊಡುವುದೇ ಆಶ್ರಮಗಳ ದೃಷ್ಟಿಕೋನವೇ? ದೇವತೆಗಳಿಗೂ ಪ್ರಶ್ನೆ ಬರ್ತದೆ. ಇವತ್ತು ನಾಳೆಯೂ ಅಲ್ಲ, ಮತ್ತೆಷ್ಟೋ ದಿನಗಳು ಭವಿತವ್ಯದಲ್ಲಿಯೂ ನೀವು ನಮ್ಮನ್ನ ಆರಾಧಿಸತಕ್ಕವರೇ ಹೊರತು ರಾಕ್ಷಸರನ್ನಲ್ಲ. ಇಂತಹ ದುಷ್ಟರಾದ ತಮಾಸುರಾದಿಗಳ ನಿಗ್ರಹಣವಾದರೆ ಒಂದು ಸ್ಪಷ್ಟ ಪ್ರಯೋಜನವಾಗ್ತದೆ. ಓ, ಹೀಗೆ ಮಾಡಿದ್ರೆ ಶಿಕ್ಷೆ ಉಂಟು, ದೇವಲೋಕಕ್ಕೆ ಹೋಗಿ ಅತಿಕ್ರಮಿಸಿದ್ರೆ ತಲೆ ಹೋಗ್ತದೆ. ಇದು ಪಾಠ ಆಗಬೇಕಾದ್ದು ಲೋಕಕ್ಕೆ. ಆಗ ಲೋಕದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದವರು ಅವರ ಸ್ವತ್ತುಗಳನ್ನು ಉಳಿಸಿಕೊಳ್ಳುವುದಕ್ಕಾದ್ರೂ ಆಗ್ತದೆ. ಇಲ್ಲ, ನಮಗೆ ಬೇಕು ಬಲ ಇದ್ದವರೆಲ್ಲ ಬಡಿದು ಸೆಳೆಯುವುದು, ಸೆಳೀಲಿಕ್ಕೆ ಆಗದೆ ಇದ್ರೆ ಇನ್ಯಾರಲ್ಲಿ ಆಶಯ ಬಡಿಯುವುದು, ಮಾಡಿದ್ದಕ್ಕೆ ಶಿಕ್ಷೆಯೇ ಇಲ್ಲ ಅಂತ ಆಗ್ತದೆ. ಮಾಡಿದ ಅಪರಾಧಕ್ಕೆ ಶಿಕ್ಷೆ ಕೊಡಬೇಕು. ಈಗ ತಾಯಿಯಾಗಿ ನೀನಾದರೂ ನಿನ್ನ ಮಕ್ಕಳಲ್ಲಿ ಅಪರಾಧ ಮಾಡಿದವರನ್ನೆಲ್ಲ ಕ್ಷಮಿಸ್ತಾ ಹೋದ್ರೆ ಉಳಿದ ಮಕ್ಕಳಿಗೆ ಏನು ಕಾಣುತ್ತದೆ? ಓ, ಅವರು ಮಾಡಿದ್ದೆಲ್ಲ ಸರಿ, ಹಾಗಾದ್ರೆ ನಾವು ಹಾಗೆ ಮಾಡುವ. ದೇವತೆಗಳನ್ನು ದುಷ್ಟರಾಗುವಂತೆ ಮಾಡುವುದು ಈ ನೀತಿ. ಆದ್ರಿಂದಲೇ ಪ್ರಚೋದನೆಯನ್ನು ನೋಡದೆ ಕೇವಲ ಪರಿಣಾಮವನ್ನು ಮಾತ್ರ ಗ್ರಹಿಸಿ ಟೀಕಿಸುವುದಲ್ಲ, ನೀ ಮಾಡ್ತಾ ಇರುವುದು ಅಪರಾಧ. ಆದ ಕಾರಣ ಇದರಲ್ಲಿ ಯಾವ ನೀತಿಯೂ ಇಲ್ಲ. ಆಶ್ರಮಗಳು ಮಾಡಬೇಕಾದದ್ದು ಬ್ರಾಹ್ಮಣರಿಗೆ ಬೋಧಿಸಲ್ಪಟ್ಟ ಕರ್ತವ್ಯಗಳನ್ನೇ ಹೊರತು ಕ್ಷತ್ರಿಯರಿಗಲ್ಲ. ಆಯುಧ ಪಾಣಿಗಳಾಗಿ ಬಂದವರನ್ನು ನಾವು ಹೊಡೆದು ಬಡಿದೇ ಸಿದ್ಧ, ಬಿಡುವವನ. ನಿನ್ನ ಶಿಕ್ಷೆಗೆ ವ್ಯಾಪ್ತಿ ಯಾವುದಯ್ಯ? ಅಂದ್ರೆ ಏನು ಶಿಕ್ಷಿಸ್ತೇನೆ ಶಿಕ್ಷಣದ ಶಿಕ್ಷೆಯ? ಅಲ್ಲ, ಅವರನ್ನು ಕೊಲ್ಲುವುದೇ ಶಿಕ್ಷೆಯ? ಶಿಕ್ಷಾ ಎನ್ನುವುದಕ್ಕಿರುವ ಅರ್ಥ ಶಿಕ್ಷಣ ಹೌದು ಅಂತಾದ್ರೆ ಅದಲ್ಲ. ಇದು ಮತ್ತೆ ಶಿಕ್ಷೆಯೇ ಆಯುಧದಿಂದಲೇ ಘಾತಿಸ್ತೇನೆ ಅಂತಲೇ ಬಂದ. ಘಾತಿಸುವುದು ಅಂತ ಹೇಳಿದ್ರೆ ಹೊಡೆದು ಬಿಡುವುದು ಅಂತಲ್ಲ, ಕೊಲ್ಲುವುದು ಅಂತಲ್ಲ. ಕಾಕು ದೈತ್ಯ ಬಲವ ಮೂಲೋತ್ಪಾಟನೆ ಮಾಡುವಂತಲೇ ಬೃಹಸ್ಪತಿಗಳು ಹೇಳಿದ್ದು ನಮಗೆ. ಮತ್ತೆ ಅವರು ಬರುವುದಕ್ಕಿಂತ ಮೊದಲು ನೀನು ಯಾಕೆ ಬರಲಿಲ್ಲ ಭೂಲೋಕಕ್ಕೆ? ಎಲ್ಲಿಗೆ? ಈಗ ಬೃಹಸ್ಪತಿ ಆಚಾರ್ಯರವರು ಬಂದ ಮೇಲೆ ಹೇಳಿದ್ದಲ್ವಲ್ಲ? ಅಲ್ಲಪ್ಪ, ಮತ್ತೆ ಇವರು ದೇವಲೋಕಕ್ಕೆ ಬರುವುದಕ್ಕೆ ಮೊದಲ ಸೂಚನೆ ಕೊಟ್ಟಿದ್ದಾರೆ. ಇವರು ಬರುವಲ್ಲಿವರೆಗೆ ಕಾದದ್ದು ಯಾಕೆ? ಯುದ್ಧ ನೀತಿಯಮ್ಮ, ನಮಗೆ ಬಲ ಎಲ್ಲಿಯೋ ಅಲ್ಲಿ ನಾವು ಎದುರಿಸಬೇಕು. ಹೌದಾ? ಎಲ್ಲಿಯೋ ಹೋಗಿ ಯಾರಿಗೋ ಹೊಡೆಯುವುದಲ್ಲ. ಈಗ ಆಚಾರ್ಯ ಬೃಹಸ್ಪತಿಗಳು ದಿನಿಗೆ ಹೇಳಿದ್ದು ಇಂತಿಂತ ರಕ್ಕಸರೆಲ್ಲ ಇದ್ದಾರೆ, ಅವರ ಮೂಲೋತ್ಪಾಟನೆ ಮಾಡಬೇಕು ಅಂತ ನಿನಗೆ ಬೋಧೆ. ಹೌದು. ಇವರು ಬರುವಲ್ಲಿವರೆಗೆ ಕಾದದ್ದು ಯಾಕೆ? ಕಾಲವನ್ನು ಕಾಯುವಂತಲೇ ಆಡಿದವರು. ಆಯ್ತು, ನಿರೀಕ್ಷೆ ಮಾಡು, ಸರಿಯಾದ ಸನ್ನಿವೇಶದಲ್ಲೇ ಮಾಡು. ಸರಿ, ನೀವು ಇವತ್ತು ಯಾಕೆ ಯಜ್ಞ ಮಾಡ್ಲಿಲ್ಲ ಅಂತ ಕೇಳಲಿಕ್ಕಿಲ್ಲ. ಮುಹೂರ್ತ ಬಂದಾಗಲ್ಲೋ ನೀವು ಮಾಡುವುದು. ಈಗ ಕಾಲವನ್ನು ಕಾದಿ ಹೌದು ನಿನ್ನ ದೇವಲೋಕದ ಮೇಲೆ ಎರಗಿದ್ರು. ಹೌದು, ಅಲ್ಲಿ ಅವರಿಗೆ ಸೋಲಾಯಿತು. ಹೌದು, ಅದುವೇ ಸಾಲದ ಅವರಿಗೆ ಪರಾಭವ. ಪರಾಭವ ಶಿಕ್ಷೆ ಹೇಗಾಗ್ತದೆ? ಯುದ್ಧದ ಪರಾಭವ ಎಂಬುದು ಶಿಕ್ಷೆ ಅಲ್ಲ. ಮತ್ತೆ ಶಿಕ್ಷೆ ಎಂಬುದು ನಾವು ಆಮೇಲೆ ಮಾಡತಕ್ಕದ್ದು. ಈಗ ಯುದ್ಧದಲ್ಲಿ ಸೋಲುವುದು ಶಿಕ್ಷೆ ಹೇಗಾಗ್ತದೆ? ಬಲ ಕಡಿಮೆ ಆದ್ರೆ ಯಾರು ಸೋಲ್ತಾರೆ. ಈಗ ನೋಡು, ಎತ್ತರದಲ್ಲಿ ಒಂದು ವಸ್ತು ಉಂಟು, ಅದನ್ನು ಪಡಿಬೇಕು ಅಂತ ಒಬ್ಬ ಹಾರ್ತಾನೆ. ಹೌದು, ಅದು ಸಿಕ್ಕದೆ ಅವ ಕೆಳಗೆ ಬೀಳುವುದೇ ಅವನ ಪತನ ಅಲ್ವಾ? ಅಲ್ಲ, ಪತನ ಇರಬಹುದು. ಅವ ಯಾವುದು ಅವನದ್ದಲ್ವೋ ಅದನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಶಿಕ್ಷೆ ಅನ್ನೋದು ಸಿಕ್ಕಿದ ನನ್ನದಲ್ಲದೆ ಇರುವುದನ್ನು ಪಡೆಯುವುದಕ್ಕೆ ಪ್ರಯತ್ನಿಸಿದ ಹಾದಿಯಲ್ಲಿ ಸಿಕ್ಕಿದ. ಈ ವಾದ ಎಲ್ಲಿಗೆ ಹೋಗ್ತದೆ ಗೊತ್ತಾ? ಎಲ್ಲಿಗೆ ಹೋಗ್ತದೆ? ಕಳ್ಳತನ ಮಾಡ್ಲಿಕ್ಕೆ ಮನೆಯೊಳಗೆ ಹುಕ್ಕವನಿಗೆ ಬಾಗಿಲು ಮುರಿದವನಿಗೆ ಏನು ಸಿಕ್ಕದ ಕಾರಣ ಅವನಿಗೆ ಶಿಕ್ಷೆ ಆಯ್ತು, ಕಳ್ಳತನ ಅಪರಾಧ ಅಲ್ಲ ಅಂತ ಹೇಳಿದಾಗ ಆಗ್ತದೆ. ಇದು ನಿನ್ನದು ವಿಪರೀತವಾದ. ಹಾಗಲ್ಲ. ಕಳ್ಳತನ ಅಂತಲ್ಲ, ಲೋಕದಲ್ಲಿ ಒಂದೊಂದು ನ್ಯಾಯವನ್ನು ಎಲ್ಲೆಲ್ಲಿಗೂ ಎಲ್ಲ ಕಟ್ಟುವುದಕ್ಕೆ ಬರುವುದಿಲ್ಲ. ದೇವಲೋಕದ ಮೇಲೆ ಎರಗಿ ಬಂದಂತ ಆತ ಪರಾಭವವನ್ನು ಹೊಂದಿ ಪ್ರಾಣ ಭಯದಿಂದ ಓಡುತ್ತಾ ಇದ್ದ. ದೇವತೆಗಳಾದಂತಹ ನಿಮಗೆ ಓಡುತ್ತಾ ಇರುವವರನ್ನು ಘಾತಿಸುವುದು ಸರಿಯೋ? ನಿಮ್ಮ ವ್ಯಕ್ತಿತ್ವಕ್ಕೆ ಭೂಷಣವಾದು. ಯುದ್ಧ ಮುಗಿಯಲಿಲ್ಲ. ಎಲ್ಲಿ ಮುಗಿಯಲಿಲ್ಲ? ಮುಗಿಯಲೇ ಇಲ್ಲ ಯುದ್ಧ. ಯುದ್ಧ ಮುಂದುವರಿಯುತ್ತಾ ಉಂಟು. ಈಗ ಯುದ್ಧದ ನಡುವೆ ನೀವು ಪ್ರವೇಶ ಮಾಡಿದ್ದೇ ಸರಿಯಲ್ಲ.
ಎಲ್ಲಿ ಮುಗಿಲಿಲ್ಲ. ಒಬ್ಬ ಓಡಿ ವಿರೋಧಿಸುವವರನ್ನು ಹೊಡಿಬಾರದು ಅಂತಾನೆ ಹೇಳಿದ್ರೆ ಇಂದ್ರ ಹಾಗಲ್ಲಯ್ಯ ವಿಷಯ. ಹೇಗದು? ಹಾಗಲ್ಲ. ಮತ್ತೆ ಸಾರಿ ಬೇಡ್ವೆ ಬೇಡ ಅದಾಗುವುದಿಲ್ಲ ಹಾಗೆ. ಕ್ರಾಂತದರ್ಶಿಗಳಾದಂತಹ ನಮ್ಮವರು ಜ್ಞಾನದ ಕಣ್ಣಿನಿಂದಲೇ ಭವಿತವ್ಯವನ್ನು ಬಗೆದು ನೋಡಬಹುದಾದ ಯೋಗ್ಯತೆಯನ್ನು ಹೊಂದಿದವರು. ಸರಿ, ಅವರ ಮೇಲೆ ಸಾಕ್ಷಿ ಇರಿಸಿ ಅವರು ಬರುವಲ್ಲಿವರೆಗೆ ನಿಮ್ಮ ಪ್ರಾಣಕ್ಕೇನು ಕೊರತೆಯಾಗದಂತೆ ನಾನು ನೋಡಿಕೊಳ್ತೇನೆ ಅಂತ ನಾನು ಕೊಟ್ಟಿರುವಂತಹ ಮಾತು. ಅವರು ಓಡಿ ಬಂದು ಶರಣಾಗತರಾಗಿ ನಾವು ಭೃಗು ಮಹರ್ಷಿಗಳನ್ನೇ ಆಶಿಸಿ ಬಂದವರು ಅಂತವರು ಕೇಳಿದ್ದೆ. ನಾನು ಅವರಿಗೆ ರಕ್ಷಣೆ ಕೊಡುವುದಕ್ಕೆ ಕಾರಣ, ಒಂದು ಆಶ್ರಮದಲ್ಲಿ ಒಬ್ಬ ನಂಬಿಕೆಯಿಂದ ಬಂದರೆ ಆ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಅಂತ ನಮ್ಮವರು ಹೋಗುವಾಗ ನನಗಿರಿಸಿದಂತಹ ವಿಧಿ. ಗಂಡನಿಗೆ ಹೆಂಡತಿಯಾಗಿ, ಆಶ್ರಮದ ಗೃಹಸ್ವಾಮಿನಿಯಾಗಿ, ಶರಣು ಬಂದವರಿಗೆ ರಕ್ಷಣೆ ಕೊಡುವ ಜಾಗದಲ್ಲಿದ್ದ ನಾನು ಈ ವ್ಯವಸ್ಥೆಯಲ್ಲಿ ನನ್ನನ್ನು ನಾನು ಒಡ್ಡಿಕೊಂಡಾಗಿದೆ. ನೀನು ಹೇಳ್ತಿ ದುಷ್ಟತನಕ್ಕೆ ನಿಮ್ಮಲ್ಲಿ ರಕ್ಷಣೆ ಸಿಕ್ಕುವುದಿದ್ರೆ ಹಾಗಿದ್ರೆ ದೌಷ್ಟ್ಯವನ್ನು ಮುರಿಯುವುದಕ್ಕೋ ಎಲ್ಲ ನೀವೇ ಕಾರಣವೋ? ಅಧಿಕಾರ ವರ್ಗದಲ್ಲಿ ನಿಂತು ನಾವೇನು ಮಾಡುವ ಹಾಗಿಲ್ಲ. ಈಗ ಸರಳವಾದ ಪ್ರಶ್ನೆ ಏನು ಗೊತ್ತಾ? ಹೇಗೆ? ಲೋಕದಲ್ಲಿ ಎಷ್ಟೋ ಮಂದಿ ಅನಾಹುತಗಳನ್ನು ಮಾಡ್ತಾರೆ, ಅಪರಾಧಗಳನ್ನು ಮಾಡ್ತಾರೆ. ಅವರನ್ನು ಶಿಕ್ಷಿಸುವುದಾ ಅಲ್ಲ ಅಪರಾಧ ಮಾಡಿದವರನ್ನೆಲ್ಲ ಕರ್ಕೊಂಡು ಬಂದು ಕೂರಿಸಿ ಪಾಠ ಮಾಡುವುದಾ? ಅಪರಾಧ ಮಾಡಿದವರನ್ನು ಎಲ್ಲ ಕರೆದು ನಾವು ರಕ್ಷಣೆ ಕೊಡುವುದಕ್ಕೆ ಬಂದವರಲ್ಲ. ಇವರು ಹೇಳಿದ್ದರಲ್ಲಿ ನಮಗೊಂದು ನೀತಿ ಸಿಗ್ತದೆ. ರಕ್ಕಸ ಎನ್ನುವಂತ ಒಂದು ಶಬ್ದಕ್ಕೆ ಎಲ್ಲಿವರೆಗೆ ವ್ಯಾಪ್ತಿ ಅಂತಲೇ ನನಗೆ ಅರ್ಥ ಆಗುವುದಿಲ್ಲ. ರಕ್ಕಸತ್ವ ಅವರಲ್ಲಿರುವ ದೌಷ್ಟ್ಯ ಅಲ್ವಾ ನಿನಗೆ ಉಪದ್ರ ಕೊಟ್ಟದ್ದು? ಈಗ ದೌಷ್ಟ್ಯ ಹೋಗಿದೆ ಅವರದ್ದು. ಕಣ್ಣೀರು ಸುರಿಸ್ತಾರೆ, ಜೀವ ಭಯದಿಂದ ತತ್ತರಿಸ್ತಾ ಇದ್ದಾರೆ, ಕಾರುಣ್ಯ ಭಾವದಿಂದ ಬೇಡಿಕೊಳ್ತಾ ಇದ್ದಾರೆ, ನಮಗೆ ಬದುಕಬೇಕಮ್ಮ ಅಂತ ಹೇಳಿ ಕೈ ಮುಂದೊಡ್ಡುತ್ತಾ ಇದ್ದಾರೆ. ಹಾಗಾದ್ರೆ ದೀನರಾದವರಿಗೆ ಪ್ರಬಲರಿಂದ ರಕ್ಷಣೆಯೇ ಇಲ್ವಾ? ಜೀವಮಾನದಲ್ಲಿ ಒಮ್ಮೆ ತಪ್ಪಿದ್ದಾರೆ ಎನ್ನುವುದೇ ಅವರ ಅವಸಾನಕ್ಕೂ ಕಾರಣವಾಗಿ ಬಿಡ್ತದೋ? ಇದಕ್ಕಿಂತ ಮೊದಲು ತಮಾಸುರ ನಿನ್ನ ದೇವಲೋಕಕ್ಕೆ ದಾಳಿ ಮಾಡಿದವನೋ ಅಲ್ಲ, ಏನಾದರೂ ಸಜ್ಜನರಿಗೆ ವಿರೋಧ ಮಾಡಿದ್ದಾನೆ ಅಂತ ದೇವಲೋಕಕ್ಕೆ ದೂರು ಬಂದಿದೆಯೋ? ದೂರು ಬರಲಿಲ್ಲ, ಆದರೆ ಸಜ್ಜನರ ವಿರೋಧವನ್ನು ಮಾಡಿದ ಹೌದಲ್ಲ, ಯಜ್ಞ ಪ್ರಕ್ರಿಯೆಯನ್ನು ಭಂಗ ಮಾಡಿದ ಹೌದಲ್ಲ, ಋಷ್ಯಾಶ್ರಮಗಳನ್ನು ಭಂಗಿಸಿದ್ದ ಹೌದಲ್ಲ. ಜೀವಮಾನದಲ್ಲಿ ಒಮ್ಮೆ ತಪ್ಪಿದ್ದಾನೆ, ಮತ್ತೆ ಸರಿಯಾಗಲಿಕ್ಕೆ ಇಲ್ವಾ? ಸರಿ ಆಗಬಾರದು ಅಂತಲೇ ಉಂಟ, ಏನಾದ್ರೂ ಹರಿಕೆ ಉಂಟಾ? ಹಾಗೇನಿಲ್ಲಪ್ಪ, ಅದು ಸರಿ ಆಗಬೇಕಾದ ದಾರಿಯಲ್ಲೇ ಆಗಬೇಕಷ್ಟೆ. ಸರಿಯಾಗುವ ದಾರಿಯಲ್ಲಿ ಆಶ್ರಮಕ್ಕೆ ಬಂದಿದ್ದಾನೆ, ಜೀವನದಲ್ಲಿ ತಿದ್ದಿಕೊಳ್ಳುವುದಕ್ಕೊಂದು ಅವಕಾಶ ಬೇಕಮ್ಮ ಅಂತ ನನ್ನಲ್ಲಿ ಕೇಳಿಕೊಂಡಿದ್ದಾನೆ. ಮತ್ತೆ ಮೂಲ ಪ್ರಶ್ನೆಗೆ ಬರ್ತದೆ, ಮಾಡಿದ ಅಪರಾಧಕ್ಕೆ ಶಿಕ್ಷೆ ಇಲ್ಲ ಅಂತಾದ್ರೆ ಅಪರಾಧದ ಮೇಲೆ ಅಪರಾಧಗಳನ್ನು ಮಾಡುವವರನ್ನು ನಾವು ಪಾಠದಿಂದ ಸರಿ ಮಾಡುತ್ತೇವೆ ಅನ್ನೋ ಧೋರಣೆ ಆಗ್ತದೆ. ನಿನಗೂ ಒಂದು ವ್ಯಾಪ್ತಿ ಉಂಟು ಇಂದ್ರ. ಉಂಟುಂಟು, ಇಷ್ಟೇ ಅಂತ ಉಂಟು. ದೇವಲೋಕದ ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ರೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ನಿನಗೆ ಹೊಣೆ ಉಂಟು. ನಮ್ಮಂಥವರ ಆಶ್ರಮದಲ್ಲಿ ಆಶ್ರಯವನ್ನೊಬ್ಬ ಪಡೆದಿದ್ದಾನೆ ಅಂತಾದ್ರೆ ಅವರನ್ನಾದರೂ ಸೆಳೆದು ಬಡಿಯುತ್ತೇನೆ ಎನ್ನುವಂತ ನಿನ್ನ ವ್ಯಾಪ್ತಿ ಹೆಚ್ಚಿನದ್ದು. ಈಗ ನಮಗೆ ವ್ಯಾಪ್ತಿಯೋ ಮಿತಿಯೋ ಎಲ್ಲ ಉಂಟು, ನೀತಿಯೂ ಉಂಟು, ನಿಮಗಿಲ್ವಾ? ಉಂಟು. ನಮ್ಮಂಥವರ ಆಶ್ರಮದಲ್ಲಿ ಮಾಡುವಂತಹ ಕರ್ಮವೇ ದೇವತೆಗಳ ಬಲ ಹೆಚ್ಚಲಿ ಅಂತ. ದೇವತೆ ಎನ್ನುವುದು ಜಾತಿವಾಚಕ ಅಲ್ಲವಲ್ಲ, ಒಳ್ಳೆತನ ವೃದ್ಧಿಯಾಗಲಿ ಎನ್ನುವುದು ನಮ್ಮ ಮಂತ್ರದ ಮೂಲ ಉದ್ದೇಶ. ಸರಿ, ರಾಕ್ಷಸತ್ವ ನಶಿಸಿ ಹೋಗಲಿ ಎನ್ನುವುದೇ ನಮ್ಮ ಮೂಲ ಮಂತ್ರದ ಉದ್ದೇಶ. ದೇವತೆಗಳು ಆಗಮಿಸಲಿ, ರಕ್ಕಸರು ದೂರ ಹೋಗಲಿ ಎನ್ನುವ ಮಂತ್ರದ ವಾಕ್ಯಾರ್ಥ ಸೂಕ್ಷ್ಮಾರ್ಥ ಏನು? ಈ ಲೋಕದಲ್ಲಿ ಶಾಂತಿ ನೆಲೆಯಾಗಲಿ. ದೌತ್ಯಕ್ಕೆ ಪ್ರತೀಕರಾದಂತಹ ರಕ್ಕಸರು ಅಮ್ಮ ನಾವು ದೌತ್ಯ ಬಿಟ್ಟಿದ್ದೇವೆ,
ನಮಗೊಂದು ಬದುಕನ್ನು ಕೊಡಿ ಅಂತ ಹೇಳಿ ದೀನರಾಗಿ ಕೇಳುವ ಹೊತ್ತಿನಲ್ಲಿಯೂ ನಿನಗೆ ನಿನ್ನ ಮೇಲೆ ಅಪವಿಶ್ವಾಸ ಉಂಟಾ? ಯಾಕೆ? ಎಲ್ಲಿಯಾದರೂ ನಾಳೆ ಅವರು ಪ್ರಬಲರಾದರೆ ನನಗೆ ವಿರೋಧಿಸುವುದಕ್ಕೆ ಕಷ್ಟಾದೀತು ಅಂತ ಉಂಟಾ? ಉಂಟಾ? ಉಂಟು. ಹಾಗಾದ್ರೆ ಯಾಕಂದ್ರೆ ಅದು ಯುದ್ಧ ನೀತಿ ಅಂತ ನಾ ಹೇಳಿದೆ. ನಾಳೆ ಪ್ರಬಲನಾಗಬಹುದಾದವನನ್ನು ಮೊದಲೇ ನಿಗ್ರಹಿಸಬೇಕಾಗ್ತದೆ. ಯಾಕಂದ್ರೆ ಅವನಿಂದ ಸಂಭವಿಸಬಹುದಾದ ಅನಾಹುತವನ್ನು ತಡೆಯುವುದಕ್ಕೆ. ನನಗದರಲ್ಲಿ ಏನು ನಾಚಿಕೆ ಇಲ್ಲ. ನನಗೆ ಭೀತಿ ಉಂಟು ಅನ್ನೋದಕ್ಕೆ ನಾಚಿಕೆ ಏನು? ಭೀತಿ ನನಗೂ ಉಂಟು. ನಿನಗೆ 2 ವಿಷಯ ಹೇಳಿಬಿಡ್ತೇನೆ. ಏನದು? ಒಂದು, ನಮ್ಮ ಆಶ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೋ ಅವರು ನನ್ನ ಗಂಡ ಬರುವಲ್ಲಿವರೆಗೆ ನಿಮಗೆ ಯಾವ ಬಾಧೆಯನ್ನು ಮಾಡದಂತೆ ನಾನು ನೋಡಿಕೊಳ್ಳುವುದಕ್ಕೆ ಸಮರ್ಥಳು. ನನ್ನವರು ಬಂದ ಮೇಲೆ ಅವರಲ್ಲಿ ನೀನು ಮಾತಾಡಿ ಅವರನ್ನು ನೀನು ಶಿಕ್ಷಿಸಬೇಕೋ ರಕ್ಷಿಸಬೇಕೋ ಎನ್ನುವುದು ನಿಮಗೆ ಬಿಟ್ಟದ್ದು. ಯಾರಿಗೆ? ನಿಮಗೆ, ನನ್ನವರಿಗೂ ನಿನಗೂ. ಅದು ಯಾಕೆ ಭೃಗು ಮಹರ್ಷಿ ಇದರಲ್ಲಿ ಪ್ರವೇಶ ಮಾಡಬೇಕು? ಅಲ್ಲ, ಅವರನ್ನು ನಂಬಿ ಅವರ ಆಶ್ರಮವನ್ನೇ ಹುಡುಕಿ ಬಂದದ್ದು ಅಂತ. ಹೌದು, ಈಗ ಭೃಗು ಮಹರ್ಷಿಗಳ ಅನುಮತಿಯಿಂದನೇ ಮಾಡುತ್ತಿರುವುದಲ್ಲ. ಅಲ್ಲ, ಅವರು ಹೇಳಿದ್ದಾರೆ ಏನು ಅಂತ. ಹೋಗುವಾಗ ಯಾರು ಆರ್ತರಾಗಿ ಬರ್ತಾರೋ, ಯಾರು ಆಶ್ರಮದಲ್ಲಿ ಆಶ್ರಯವನ್ನು ಬೇಡಿ ಬರ್ತಾರೋ ಅವರಿಗೆ ಹೊಣೆಯಾಗಿ ನಿಲ್ಲಬೇಕಾದದ್ದು ನಿನಗೆ ಕರ್ತವ್ಯ. ಸತಿಯಾಗಿ, ದೇಹಾರ್ಧ ಶರೀರಿಣಿಯಾಗಿ, ಜೀವನ ಯಜ್ಞದ ಪಾಲುಗಾರ್ತಿಯಾಗಿ ನನಗದು ಹೊಣೆ. ಆದದ್ದರಿಂದ ನಿನಗೆ ಸಾರಿ ಹೇಳುತ್ತೇನೆ, ನನ್ನ ವ್ಯಾಪ್ತಿಯನ್ನು ನೀನು ಅತಿಕ್ರಮಿಸಬೇಡ. ನಿನ್ನ ಹೊಣೆಗಾರಿಕೆ ದೊಡ್ಡದಿರಬಹುದು, ನಾನು ಅವರಿಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿ ಆಗಿದೆ. ಅಲ್ಲಿಯ ತಾಯ್ತನದ ಮಮಕಾರದ ಎಳೆಯ ಎಡೆಯಲ್ಲಿ ನಿನ್ನ ದೌಷ್ಟ್ಯ ನಡೆಯುವುದಿಲ್ಲ. ಆದದ್ದರಿಂದ ನಿನ್ನ ಮೇಲೆ ಅಭಿಮಾನದಿಂದ, ಪ್ರೀತಿಯಿಂದ, ಗೌರವದಿಂದ, ಆದರದಿಂದ ಹೇಳ್ತೇನೆ, ಬೇಡ ಇಂದ್ರ, ಮುಂದುವರಿದು ಬರಬೇಡ. ಅವರನ್ನು ಶಿಕ್ಷಿಸುವುದಕ್ಕೆ ನನ್ನ ವ್ಯಾಪ್ತಿಯಲ್ಲಿದ್ದವರನ್ನು ನಾ ಬಿಟ್ಟು ಕೊಡುವುದಿಲ್ಲ. ಚಂದನ ವೃಕ್ಷ ಬೆಳೆಸಬೇಕಾದದ್ದು, ಅದಕ್ಕೆ ಅದರದ್ದೇ ಮಹತ್ವವು ಯೋಗ್ಯತೆಯೂ ಉಂಟು. ಆದರೆ ಚಂದನ ವೃಕ್ಷದ ಪೊಟರೆ ಒಳಗೆ ವಿಷ ಸರ್ಪ ಸೇರಿದೆ. ಸರಿ, ಅದನ್ನು ಹೊರಗೆ ತೆಗೆಯುವುದಕ್ಕೆ ಆಗುವುದಿಲ್ಲ. ಆಗುವುದಿಲ್ಲ ಅಂದ್ರೆ ಚಂದನ ವೃಕ್ಷವೇ ಆತಂಕ. ಆಗ ಚಂದನ ವೃಕ್ಷವನ್ನಾದರೂ ಕಡಿಯಬಹುದು. ಯಾಕೆ? ವಿಷ ಸರ್ಪದಿಂದ ಬಹುಮಂದಿಗೆ ಆಗುವ ಅನಾಹುತವನ್ನು ತಪ್ಪಿಸುವುದಕ್ಕೆ. ಇದು ನಮ್ಮ ದೃಷ್ಟಿಕೋನ. ಆದ್ರಿಂದ ನೀನು ಬಚ್ಚಿಟ್ಟಿದ್ದೀಯಲ್ಲ, ಇವರು ಸಜ್ಜನರಲ್ಲ ಅಂತ ನಿನಗೆ ಗೊತ್ತುಂಟು. ಸಜ್ಜನರಾಗುತ್ತೇವೆ ಅಂತ ನೀನು ಹೇಳಿದ್ದು ಮಾತ್ರ. ಪೂರ್ಣ ವಿಶ್ವಾಸ ನಿನಗಿದ್ರೆ ಭೃಗು ಮಹರ್ಷಿಗಳು ಬರುವಲ್ಲಿವರೆಗೆ ಅಂತ ಯಾಕೆ, ಶಾಶ್ವತವಾಗಿ ಅಂತ ಹೇಳ್ಬೋದು. ಈಗ ನಾನು ಏನು, ಚಂದನ ವೃಕ್ಷದ ಪೊಟರೆಯೊಳಗೆ ಉಂಟು. ಹೌದು, ಅದು ಒಂದು ಜಡವಾದಂತಹ ವೃಕ್ಷ. ಅದಕ್ಕೆ ಸ್ವಂತಿಕೆ ಇಲ್ಲ. ತನ್ನ ಪೊಟರೊಳಗೆ ಕೂತದ್ದನ್ನು ಬಿಡಬೇಕೋ ಕಟ್ಟಿಡಬೇಕೋ ಅದಕ್ಕೆ ಸ್ವಂತಿಕೆ ಇಲ್ಲ. ಇದು ಹಾಗಲ್ಲ, ಜಡವಾದದ್ದಲ್ಲ, ಇದು ಚೇತನವಾದದ್ದು. ನನ್ನ ಅನುಮತಿಯ ಮೇರೆಗೆ ನನ್ನ ಕಣ್ಕಾಪಿನ ಒಳಗೆ ಅವರು ರಕ್ಷಿಸಲ್ಪಡ್ತಾ ಇದ್ದಾರೆ. ನಾನು ಸಾಮಾನ್ಯಳಂತ ತಿಳಿಬೇಡ ನೀನು. ಚಂದನ ವೃಕ್ಷದ ಗುಣವನ್ನೇ ಹೊಂದಿದ್ದಾಗ ಕಡಿಯುವುದಕ್ಕೆ ಆಲೋಚನೆ ಮಾಡಬೇಕು. ಈಗ ಚಂದನ ವೃಕ್ಷ, ಚಂದನದ ಕಂಪನು ಸೂಸ್ತಾ ಇಲ್ಲ. ಯಾಕೆ ಸೂಸ್ತಾ ಇಲ್ಲ ಗೊತ್ತಾ? ದುಷ್ಟರಿಗೆ ಆಶ್ರಯ ಕೊಟ್ಟದ್ರಿಂದ. ಋಷಿಪತ್ನಿಯಾದವಳು ಹೇಗೆ ವ್ಯವಹರಿಸಬೇಕು ಅನ್ನೋದನ್ನು ನಿರ್ದೇಶಿಸುವುದಕ್ಕೆ ಇಂದ್ರ ಅಲ್ಲ. ಆಯ್ತಪ್ಪ, ಭೃಗು ಮಹರ್ಷಿಗಳೇ ನಿನಗೆ ನಿರ್ದೇಶನ ಕೊಟ್ಟಿರಬಹುದು. ಕ್ರಾಂತದರ್ಶಿಯಾಗಿ ರಾಕ್ಷಸರು ಬರ್ತಾರೆ ಅಂತ ತಿಳಿದು ಹೇಳಿದ್ವು ಅಲ್ವಲ್ಲ. ಸಾಮಾನ್ಯವಾದ ಒಂದು ನೀತಿಯನ್ನು ಆರೋಪಿಸಿ ಹೇಳಿದ್ರು ಮಾತ್ರ. ಈಗ ಬಂದ ಸನ್ನಿವೇಶ ಸಹಜವಾದದ್ದಲ್ಲ, ಅಸಹಜವಾದದ್ದು. ದುಷ್ಟ ಜನರನ್ನು ಬೈಚಿಟ್ಟಿದ್ದಿ, ನಮ್ಮ ಕಣ್ಣಿಗೂ ಕಾಣದ ಹಾಗೆ ಒಳಗೆ ಅಡಗಿಸಿಟ್ಟಿದ್ದಿ ಅಲ್ಲ. ನೀ ಹೇಳಿದಾಗ ಆಚ್ಛಾದನವನ್ನು ಹೊಂದಿ ತಾವು ಯಾರು ಅನ್ನುವುದನ್ನು ಉಳಿದವರ ಗಮನಕ್ಕೆ ಬಾರದಂತೆ ಅಡಗಿಸ್ತಾ ಇದ್ದಾರೆ. ಈ ಅಡಗಿ ಕೂರುವುದೇ ಒಂದು ರೀತಿಯ ದುಷ್ಟತನ. ಅಪರಾಧವನ್ನು ಮಾಡಿ ವೇಷ ಮರೆಸಿ ಸಜ್ಜನರು, ಪ್ರಾಮಾಣಿಕರು ಅಂತ ಹೆಸರಾದವರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆಯುವುದು. ದುಷ್ಟ ಜನರನ್ನು ಬೈಚಿಟ್ಟು ಅವರಿಗೆ ಶಿಕ್ಷಿಸ್ತೇನೆ ಅಂತ ಕರ್ತವ್ಯ ನಿಷ್ಠೆಯಿಂದ ಹೊರಟ ನನ್ನಂಥವನಿಗೆ ಬುದ್ಧಿ ಹೇಳುವುದಕ್ಕೆ ಬರ್ತಾ ಇಂದ್ರ, ಏನು ಮೊಲದ ಮರಿಯೊಂದು ಅಡುಗೆ ಮನೆಯಲ್ಲೇ ಬಚ್ಚಿಟ್ಟಿತ್ತು ಅಂತಾದ್ರೆ ಅಡುಗೆ ಮಾಡುವವರಿಗೆ ಮತ್ತೆ ಹಿಡಿಯುವುದಕ್ಕೆ ಕೆಲಸ ಉಂಟಾ? ಹಾಗೆ ಇವರು ಶಿಕ್ಷಾರ್ಹರಾಹುದು ಅಂತ ಇದ್ರೆ ನಿನಗೇ ಬಿಟ್ಟು ಕೊಡ್ತೇನೆ. ನೀನು ಮತ್ತೆ ಹುಡುಕಬೇಕು ಅಂತ ಇಲ್ಲ. ಒಳ ಸೇರಿದ ಇವರು ಹೊರಗೆ ಹೋಗುವಲ್ಲಿವರೆಗೆ ನಾನು ಹೊಣೆ. ಈಗ ಅವರು ಇಲ್ಲಿಂದ ಎಲ್ಲಿಯೋ ನನ್ನ ಕಣ್ಣು ಮೀರಿ ಹೊರಗೆ ತಪ್ಪಿಸಿಕೊಂಡು ಹೋದಾರು ಅಂತ ಅಲ್ಲ, ಅವರ ದೌಷ್ಟ್ಯಕ್ಕೆ ಶಿಕ್ಷೆಯಾಗುವ ಮುಹೂರ್ತ ಮುಂದೆ ಹೋಗಕೂಡೋದು ಅಂತ.
ನೀವು ಹೇಳಿದ ಹಾಗೆ ಅಡುಗೆ ಮನೆಯಲ್ಲಿ ಮೊಲ ಇದ್ರೆ ಬ್ರಾಹ್ಮಣರ ಅಡುಗೆ ಮನೆ ಆದ್ರೆ ಅಡ್ಡಿ ಇಲ್ಲ. ಈಗ ನೋಡು, ಬೇರೆಯವರ ಅಡುಗೆ ಮನೆ ಆದ್ರೆ ಏನಾದೀತು? ಈಗ ನೋಡು, ಒಬ್ಬ ಮಗ, ಒಬ್ಬ ತಾಯಿ, ಮಗನಿಂದ ಯಾವುದೋ ಒಂದು ಶಿಕ್ಷೆಗೆ ದಂಡನೆಯನ್ನು ವಿಧಿಸಲ್ಪಟ್ಟಂತಹ ಒಬ್ಬ ಅಮಾಯಕ ಅಥವಾ ದುಷ್ಟನೇ ಇರಬಹುದು. ಅವ ಇವನ ತಾಯಿಯಲ್ಲಿಗೆ ಹೋಗಿ ಕಾಲಿಡಿತಾನೆ. ಮಗ ಬರ್ತಾನೆ ಹುಡುಕಿಕೊಂಡು. ಆಗ ತಾಯಿ ಹೇಳ್ತಾಳೆ, ನಾನು ಹೇಳಿದ್ದೇನೆ ಮಗ, ಅವ ಇಷ್ಟು ಸಮಯ ಇಲ್ಲಿ ಇರಲಿ, ಅಲ್ಲಿವರೆಗೆ ನೀ ದಂಡಿಸಬೇಡ ಅಂತ. ಆಗ ಮಗ ಏನು ಮಾಡ್ತಾನೆ? ಒಳ್ಳೆ ಮಗ ಆದರೆ, ತಾಯಿಯ ಮೇಲೆ ವಿಶ್ವಾಸ ಇದ್ದರೆ, ಆಯ್ತಮ್ಮ ನೀನು ಹೊಣೆ ಇದೆಯಲ್ಲ, ಹೆಚ್ಚು ಕಡಿಮೆ ಆಗಬಾರ್ದು, ದೂರದಿಂದ ನೋಡಿಕೊಂಡಿರ್ತಾನೆ, ತಾಯಿಯನ್ನು ಅತಿಕ್ರಮಿಸುವುದಿಲ್ಲ. ಹೌದು, ತಾಯಿ ಹೇಳಿದ ಮಾತು ಎನ್ನುವುದು ಅವನಿಗೆ ವೇದವಾಕ್ಯವಾಗಿರ್ತದೆ. ಋಷಿಪತ್ನಿಯಾದಂತಹ ನಾನು, ಯಾವತ್ತೂ ಅಗ್ನಿ ನಂದದಂತೆ ಉರಿಸುವ ನಾನು, ವೇದವಿಧನ ಸತಿಯಾದ ನಾನು, ಹೇಳಿದ ಮಾತಿಗೊಂದು ಪ್ರಾಶಸ್ತ್ಯ ಪ್ರಾಮಾಣ್ಯ ಇಲ್ವೇ? ನಾನು ಅದಕ್ಕೆ ಕೇಳಿದ್ದು, ಲೋಕನೀತಿಯನ್ನು ಅಂಗೀಕರಿಸಿ ನನ್ನನ್ನು ತಡೆಯುವುದ, ನಿನ್ನ ಮಾತಿಗೆ ನೀನು ಮಹತ್ವ ಉಂಟು ಅಂತ ಭಾವಿಸಿ ತಡೆಯುವುದ? ಈಗ ಬರೇ ತಾಯಿಗೆ ಒಬ್ಬ ಮಗ ಮಾತ್ರ ಅಂತ ಆದ್ರೆ ಅವ ತಾಯಿ ಹೇಳಿದನ್ನು ಒಪ್ಪಬಹುದು. ಅವನಿಗೆ ಉಳಿದ ಹೊಣೆಯೂ ಇದ್ದಾಗ ತಾಯಿಯ ಮಾತೆ ಪ್ರಧಾನ ಅಂತ ತಿಳಿಯುವುದಕ್ಕಾಗುವುದಿಲ್ಲ. ಈಗ ತಾಯಿಗೆ ಮಗನಾಗಿ ನೋಡ್ಬೇಕಾ, ಊರಿಗೆ ಒಬ್ಬ ಶಿಕ್ಷೆಯನ್ನು ವಿಧಿಸತಕ್ಕ ಅಧಿಕಾರಿಯಾಗಿ ಶಾಸನಕರ್ತನಾಗಿ ನೋಡಬೇಕು. ಈ ಶಾಸನ ಮಾಡುವವರನ್ನು, ಅಧಿಕಾರಿಗಳನ್ನು ಮಮತೆಯಿಂದ ತಡೆಯುವುದಕ್ಕೆ ಹೊರಡಕೂಡದು. ಮಾಡಬೇಕಾದ ಕೆಲಸವನ್ನು ಮಾಡುವುದಕ್ಕೆ ಬಿಡಬೇಕು. ಇಲ್ಲದೆ ಇದ್ರೆ ಅವಳು ತಾಯಿಯಾಗಿರುವುದಿಲ್ಲ. ದುಷ್ಟರಿಗೆ ತಾಯಿ ಆಗ್ತಾಳೆ ಹೊರತು ಇವನ ತಾಯಿಯಾಗಿ ಉಳಿಯುವುದಿಲ್ಲ. ನಾನು ಅದನ್ನೇ ಹೇಳಿದ್ದು, ದುಷ್ಟರನ್ನು ಬೈಚಿಟ್ಟು ಬುದ್ಧಿ ಬೇಳುವೆ. ನಿಮ್ಮ ಆಶ್ರಮದಲ್ಲಿ ಬಹಳ ದೊಡ್ಡ ನೀತಿಯನ್ನು ನೀವು ಪಾಲಿಸಿದ ಹಾಗೆ ನನಗೆ ಕಾಣುವುದಿಲ್ಲ. ಇದುವೇ ನಿಮ್ಮ ಆಶ್ರಮಕ್ಕೆ ಮಾಲಿನ್ಯಕ್ಕೆ, ಕಳಂಕಕ್ಕೆ ಕಾರಣವಾಗ್ತದೆ. ಭೃಗು ಮಹರ್ಷಿಗಳು ನಾಳೆ ಬಂದ ಮೇಲೆ ಏನಾಗ್ತದೆ ಅಂತ ಕಾದು ನನ್ನ ಭವಿತವ್ಯವನ್ನು, ನನ್ನ ಕರ್ತವ್ಯವನ್ನು ಭೃಗು ಮಹರ್ಷಿಗಳ ಕೈಯಲ್ಲಿ ಕೊಡುವುದಕ್ಕಲ್ಲ ನಾನಿರುವುದು. ನಾನು ಮಾಡಬೇಕಾದದನ್ನು ಮಾಡಿಯೇ ಸಿದ್ಧ, ಮಾಡ್ತೇನೆ. ನೋಡುವ ಮುಂದೆ ಬಾ. ಏನ್ ನೋಡ್ತೀನಿ? ನೀನು ದೌತ್ಯದಿಂದ ಮುಂದುವರಿದು ನನ್ನ ರಕ್ಷಾ ಕಕ್ಷೆಯೊಳಗೆ ಬದುಕಬಹುದಾದಂತಹ ಜೀವನನ್ನು ಹೊಡೆಯುವುದಕ್ಕೆ ಒಂದು ಹೆಜ್ಜೆ ನೀನು ಮುಂದಿರಿಸಿದೆ ಅಂತಾದ್ರೆ ನಿನ್ನ ಸ್ಥಿತಿ ಏನಾಗ್ತದೆ ಅಂತ ನೋಡು. ಏನು ನೋಡ್ತೀರಿ? ಕೊಲ್ಲಿ ಬೇಕಾದ ಅವಶ್ಯಕತೆ ಇಲ್ಲ. ಯಾವ ಋಷ್ಯಾಶ್ರಮದಲ್ಲೇ ಇರಲಿ, ಅಪರಾಧಿಗಳ ವೇಷವನ್ನು ಮರೆಯಿಸಿ ವೇಷದ ರಕ್ಷಣೆಯಲ್ಲಿ ಬದುಕುವುದಕ್ಕಾಗುವುದಿಲ್ಲ. ಅದನ್ನು ತೋರಿಸುವ ಅನುಕೂಲ ಅನಿವಾರ್ಯ ಒದಗಿ ಬಂತು. ಎಲ್ಲಿದ್ದಾರೆ ರಾಕ್ಷಸರು? ಕೊಂದು ಕಳೆಯಿರಿ, ಹುಡುಕಿ ನುಗ್ಗಿ ಒಳಗಡೆ. ಸತಿ ಹೇ ದಿವಿಜಪತಿ, ನಿನ್ನ ಅಹಂಕೃತಿಗೆ ಗಾದ ಮಾತು ಗತಿಯನ್ನು ತಮನ ಸ್ತಂಭಿಸಿದಳ ಖ್ಯಾತಿ. ಪಾಕಶಾಸನನಾದಂತಹ ನೀನು ಎಲ್ಲ ಕಡೆಯಲ್ಲಿಯೂ ನಿನ್ನ ಶಾಸನ ಚಕ್ರ ತಿರುಗಿಸಬಹುದು ಎನ್ನುವಂತಹ ಉದ್ಧಟತನದಿಂದ ವರ್ತಿಸಿದೆ ಅಂತ ಆಗುವುದಿಲ್ಲ. ನಾನು ನೋಡ್ತೇನೆ, ಹಾಗೆ ಆಗ್ತದೆ. ಅತೀವವಾದಂತಹ ವಿಶ್ವಾಸ ಎನ್ನುವುದು ನಮ್ಮನ್ನು ಕುಣಿಕೆಯೊಳಗೆ ಸಿಕ್ಕಿಸ್ತದೆ. ಮಳೆ ಬಂದ ಮಾರನೇ ದಿವಸ ನಮ್ಮ ಮನೆಯ ಅಂಗಳವಾದರೂ ಜಾಗೃತಿಯಿಂದ ನಡೆಯಬೇಕು. ನಾವು ಯಾವ ಉದ್ದೇಶಕ್ಕಾಗಿ ತೊಡಗಿದ್ದೇವೆ ಅನ್ನೋದರ ಮೇಲೆ ಪರಿಣಾಮದ ತೀವ್ರತೆ ನಿರ್ಣಯ ಆಗ್ತದೆ. ತೋಟ ನಮ್ಮದೇ ಆದ್ರೂ ಕೈ ಬೀಸಿ ನಡೆಯುವಾಗ ನಾವು ನೆಟ್ಟ ಗಿಡವಾದರೂ ನಮ್ಮ ಕೈಗೆ ತಾಗಿತು ಅಂತಾದ್ರೆ ಕೀಲು ಮುರಿಯುತ್ತದೆ. ಕೇವಲ ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡುತ್ತಿರುವುದಲ್ಲ, ಇದು ಲೋಕಕ್ಷೇಮಕ್ಕಾಗಿ ಮಾಡುತ್ತಾ ಇರುವುದು. ಯೋಗಕ್ಷೇಮ, ಲೋಕಕ್ಷೇಮ, ಲೋಕಕ್ಷೇಮ. ಈ ಪ್ರಪಂಚದಲ್ಲಿ ಕ್ಷೇಮಿಯಾಗಿ ನೀನು ಬದುಕಬೇಕು ಅಂತ ಯಾವನು ತನ್ನ ಜೀವನ ದಾನವನ್ನು, ಬಲಿದಾನವನ್ನು, ತನ್ನ ಬದುಕಿನ ದಾನವನ್ನು, ತನ್ನ ದೇಹ ದಾನವನ್ನು ಕೊಟ್ಟನು, ಅಂತವನ ಬೆನ್ನೆಲುಬಿನಿಂದ ಧರ್ಮ ರಕ್ಷಣೆ ಮಾಡುವ ಉದ್ದೇಶದಲ್ಲಿ ಅಧರ್ಮಿಯಾಗಿ ದೌತ್ಯದಿಂದ ಮೇರೆ ಮೇರಿ ಮುನಿಸತಿಯಾದಂತಹ ನನ್ನನ್ನು ಬಡಿಯುವುದಕ್ಕೆ ಕುರಿಶವನ್ನೆತ್ತಿದೆಯೇನೋ? ಅದೇ ಬೆನ್ನೆಲುಬು.
ಮಾಡಬೇಕಾದದ್ದನ್ನು ಮಾಡುವುದಕ್ಕೆ ನನಗೆ ಪ್ರೇರಕ ಶಕ್ತಿಯಾಗಿ ನಿಂತಿದೆ ಅಂತ ತಿಳಿ. ಹೌದಾ? ನೀನಾದರೂ ಸರಿಯೇ, ಅಡ್ಡ ಬಂದರೆ ಕವಚಕ್ಕೆ, ದೇಹಕ್ಕೆ ಬೀಳುವ ಹೊಡೆತ ಕವಚಕ್ಕೆ ಬಿದ್ದಿತ್ತು. ಯಾವ ಋಷಿಯ ಬೆನ್ನೆಲುಬು ನಿನ್ನ ಆಯುಧ ಅಂತ ನೀನು ಮೇರೆ ಮೀರಿ ಬೀಗಿ ನನ್ನನ್ನು ಬಾಗಿಸಬೇಕು ಅಂತ ಪ್ರಯತ್ನಿಸ್ತೀಯೋ, ನಿನ್ನ ಬೆನ್ನ ಹುರಿಯಲ್ಲಿ ಚಳಿ ಮೂಡಬೇಕು. ಅದಕ್ಕಾಗಿ ನೀನು ನಿತ್ತಲ್ಲಿಯೇ ಮರಗಟ್ಟಿ ಹೋಗು, ಸ್ತಂಭೀಭೂತನಾಗಿ ಹೋಗು. ಮೇದಿನಿಗೆ ಕೀಲಿಸಿತು ಕಾಲ್ಗಳು, ಕೈದಪ್ಪಿದುದು ಗೊಂಬೆಯಲೋದ ಮರ ಮಟ್ಟವರ ಮರ ನಮಗಿದ್ದ ಸ್ತಂಭನದಿ ಆಲಿಸಿದನು ಕೃಪಾಳು, ಆಲಿಸಿದನು ಕೃಪಾಳು ಮುಂಬಹ ಕಾಲಕರ್ಮ ಸ್ಥಿತಿಯ ಗತಿಗಿದು, ಮುಂಬಹ ಕಾಲಕರ್ಮ ಸ್ಥಿತಿಯ ಗತಿಗಿದು ಮೂಲ ಖ್ಯಾತಿ ಸ್ತಂಭತಮ ವಿಜೃಂಭಣೆಯೋ ಭವಣೆ, ಮೂಲ ಖ್ಯಾತಿ ಸ್ತಂಭತಮ ವಿಜೃಂಭಣೆಯು ಭವಣೆ. ಓಲೈಸಲಿದೆ ಭೃಗು ಕುಮಾರನ ಮೇಳದಲ್ಲಿ, ಓಲೈಸಲಿದೆ ಭೃಗು ಕುಮಾರನ ಮೇಳದಲ್ಲಿ, ರಕ್ಕಸ ಪ್ರಪಂಚವು ಗೋಳು ಗೊಡಲಲ್ಲಿರಲು, ಗೋಳು ಗೊಡಲಲ್ಲಿರಲು ಬೇಕೆಂದೇ ಮೈದೋರ್ದ ಆಲಿಸಿದನು ಕೃಪಾಳು ಮುಂಬಹ ಕಾಲ ಕರ್ಮ ಸ್ಥಿತಿಯ ಸ್ಥಿತಿಯ ಗತಿಗಿದು ಆಲಿಸಿದನು ಆಲಿಸ್ತಾ ಇದ್ದೇನೆ. ಪ್ರಕರಣದ ಕುರಿತು ನಿರೀಕ್ಷೆಯೂ ಇದೆ. ಆಲಿಸುವಿಕೆಯಲ್ಲೂ ಒಂದು ನಿರೀಕ್ಷೆ ಇದೆ. ಪ್ರಕರಣ ಮುಂದಿನ ಯಾವುದೋ ಘಟನಾವಳಿಗಳಿಗೆ ಮೂಲ ಸ್ತಂಭದ ಹಾಗೆ ಇದೆ. ಮೂರು ಲೋಕಗಳ ವ್ಯವಸ್ಥೆಗೆ ಮೂಲ ಸ್ತಂಭವಾಗಿರುವ ದೇವೇಂದ್ರ ಸ್ತಂಭಿಸಲ್ಪಟ್ಟಿದ್ದಾನೆ. ಬೃಹಸ್ಪತ್ಯಾಚಾರ್ಯರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇದು ಕೇವಲ ಹಸ್ತಸ್ತಂಭನ ಮಾತ್ರ ಅಲ್ಲ, ದೇವೇಂದ್ರ ಸರ್ವಾಂಗ ಸ್ತಂಭನಕ್ಕೆ ಒಳಗಾಗಿದ್ದಾನೆ. ಆಲಿಸುವುದರೊಂದಿಗೆ ಆಲೋಚಿಸುವುದು ಸ್ತ್ರೀ ಶಕ್ತಿ ಎಷ್ಟು ಪ್ರಬಲವಾಗಿದೆ ಈಗ. ಇಷ್ಟು ಪ್ರಬಲ ಆದರೆ ಜಗತ್ತು ವ್ಯವಸ್ಥಿತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ.
ಯಾವ ಶಕ್ತಿಯಾದರೂ ಅದಕ್ಕೊಂದು ಮಿತಿ ಇರಬೇಕು, ಅದಕ್ಕೊಂದು ನಿರ್ದಿಷ್ಟವಾದಂತಹ ವ್ಯಾಪ್ತಿ ಇರಬೇಕು. ವ್ಯಾಪ್ತಿಯ ಅತೀತವಾದದ್ದು ಭಗವತ್ ಶಕ್ತಿ ಮಾತ್ರ. ತದಧೀನವಾದಂತಹ ಎಲ್ಲ ಶಕ್ತಿಗಳು ತಮ್ಮ ತಮ್ಮ ವ್ಯಾಪ್ತಿಯ ಒಳಗಡೆ ವ್ಯವಹರಿಸುವುದು ಲೋಕಧರ್ಮ. ಲೋಕಧರ್ಮಕ್ಕೆ ವ್ಯತಿರಿಕ್ತವಾದುದು ಸಂಪೂರ್ಣವಾಗಿ ಆಲೋಚಿಸಿದರೆ ಪೂರ್ಣವಾಗಿ ಆಕ್ಷೇಪಿಸುವ ಹಾಗೆ ಇಲ್ಲ. ಯಾಕೆಂದರೆ ಇದೊಂದು ಅಂಕುರಾರೋಪಣೆ ಇದ್ದ ಹಾಗೆ. ಆದ್ದರಿಂದಲೇ ಆಲೋಚಿಸ್ತಾ ಆಲಿಸ್ತಾ ಬಂದೆ. ಶಕ್ತಿತ್ರಯಾಧಿಷ್ಠಾನವಾದಂತಹ ಮೂರ್ತಿತ್ರಯರ ಅನುಗ್ರಹದಿಂದ ದೇವೇಂದ್ರ ಕಾರ್ಯಪ್ರವೃತ್ತನಾಗುವವ. ಈ ಲೋಕಗಳ ವ್ಯವಹಾರಕ್ಕೆ ಅವ ಬೇಕು. ಅವನಿಲ್ಲದೇ ಇದ್ದರೆ ಲೋಕ ವ್ಯವಹಾರ ಸಸೂತ್ರವಾಗಿ ಸುಸೂತ್ರವಾಗಿ ನಡೆಯುವುದಿಲ್ಲ. ಲೋಕ ಸರಿಯಾಗಿರಬೇಕಾದ್ರೆ ಕಾಲಕಾಲಕ್ಕೆ ಮಳೆ ಬರಬೇಕು. ಆ ಮಳೆಯನ್ನು ಕೊಡುವವ ದೇವೇಂದ್ರ. ಯಾಕೆ ಅಂದರೆ ಮೇಘಗಳು ಅವನ ಆತ್ಮಶಕ್ತಿಗಳು. ಅವನ ಆತ್ಮಶಕ್ತಿಯೇ ಮೇಘಗಳಾಗಿ ವರ್ಷವಾಗಿ ವರ್ಷಿಸುವುದು. ಅದೊಂದು ಲೋಕಕ್ಕೆ ಇದ್ದರೆ ಮಾತ್ರ ಬೆಳೆಯಿಂದ ಕಳೆ, ಇಳೆಯ ಅಸ್ತಿತ್ವ. ಅಷ್ಟು ಮಾತ್ರ ಅಲ್ಲ, ವ್ಯಾವಹಾರಿಕವಾಗಿ ನೋಡಿದ ಹಾಗೆ ಇಂದ್ರನನ್ನು ಅರ್ಥೈಸಿಕೊಳ್ಳುವ ಹಾಗೆ ಇಲ್ಲ. ಪೂರ್ವ ಕಥೆಗಳಲ್ಲೋ ಪೂರ್ವ ವಿಚಾರಗಳಲ್ಲೋ ಕಾಣಸಿಗುವ ದೇವೇಂದ್ರನನ್ನು ಇದಮಿತ್ತಂ ಅಂತ ನಿರ್ಣಯಿಸುವ ಹಾಗೂ ಇಲ್ಲ. ಯಾಕೆಂದರೆ ಇದೇ ಇಂದ್ರನಿಗೆ ವೇದ ಪ್ರತಿಪಾದ್ಯತ್ವವೂ ಇದೆ. ಆದ್ದರಿಂದ ಅದನ್ನು ವ್ಯವಹಾರವನ್ನು ಸಮನ್ವಯ ಮಾಡಿಯೇ ಆ ಶಕ್ತಿಯನ್ನು ನಾವು ವಿಮರ್ಶಿಸಬೇಕು. ಅವನನ್ನು ಅತಿಕ್ರಮಿಸುವ ಶಕ್ತಿ ಇದ್ದರೂ ಭೂಲೋಕದವರಿಗೆ ಅತಿಕ್ರಮಿಸಕೂಡದು. ಅತಿಕ್ರಮಣ ಎನ್ನುವುದು ಆಕ್ಷೇಪಾರ್ಹವಾಗುತ್ತದೆ. ಈಗ ಅಂತೂ ಸ್ತುತಿ ಮಾಡುತ್ತಾ ಇದ್ದಾನೆ, ಆಚಾರ್ಯರು ಮಾಡುತ್ತಾ ಇದ್ದಾರೆ. ಏನೇ ಆಗಲಿ, ಸ್ತುತಿ ಪ್ರಿಯನಾದಂತಹ ನಾನು ನನ್ನನ್ನೇ ಸ್ತುತಿ ಮಾಡುವುದು ನಾರಾಯಣ ನಾರಾಯಣ ಅಂತ ನೇರವಾಗಿ ಆ ಕ್ಷೇತ್ರಕ್ಕೆ ಭೃಗು ಮಹರ್ಷಿ ಆಶ್ರಮಕ್ಕೆ ಹೋಗಿ ಪ್ರಕಟನಾಗಿದ್ದೇನೆ. ಬಂದ ತಕ್ಷಣವೇ ಬೃಹಸ್ಪತಿಗಳು ಪ್ರಣಾಮಗಳನ್ನು ಸಲ್ಲಿಸಿದರು, ವಿಷಯವನ್ನು ಹೇಳಿದರು. ಸ್ಪರ್ಶ ಮಾತ್ರದಿಂದಲೇ ಇಂದ್ರನ ಸ್ತಂಭನವನ್ನು ತೆಗೆದು ಅವ ನನ್ನನ್ನು ನೋಡುವ ಹಾಗೆ ನಿಂತುಕೊಳ್ಳುತ್ತೇನೆ.
ಪ್ರಭು ದೇವೇಂದ್ರ, ಸಂಸ್ಪರ್ಶ ಮಾತ್ರದಿಂದ ನನಗುಂಟಾದಂತಹ ಈ ಬಂಧನವನ್ನು ಹೋಗಲಾಡಿಸಿ ಮತ್ತೆ ಚೇತನ ಪೂರ್ಣನಾಗುವಂತೆ ಮಾಡಿದೆಯಲ್ಲ ಸ್ವಾಮಿ. ಹೌದು. ಮೊದಲು ನಿನ್ನ ಪಾದಾರವಿಂದಗಳಿಗೆ ಇದು ಶರಣಾಗತಿಯ ದ್ಯೋತಕವಾಗಿ ಪ್ರಣಾಮವನ್ನು ಸಲ್ಲಿಸಿದೆ. ಒಳ್ಳೆಯದಾಗಲಿ ಸ್ವಾಮಿ. ಬಂದೆಯ ಬಂದೆ. ಎರಗುತ್ತ ನುತಿಸಿದ ನಾರಾಯಣನೇ ನಿನ್ನ ಎರಗುತ್ತ ನುತಿಸಿದ ನಾರಾಯಣನೇ ನಿನ್ನ ಕರುಣೆಯಿಂದುಳಿದುದಿ ಬದುಕು, ಕರುಣೆಯಿಂದುಳಿದುದಿ ಬದುಕು. ಗರುವೆಯ ಸಾಧ್ಯಳು, ಗರುವೆಯ ಸಾಧ್ಯಳು ಬಿಡಳೆಮ್ಮ ಸುಮ್ಮನೆಯೇ ದೇವೇಂದ್ರ, ನಿನ್ನ ಹಸ್ತಕನಾಗಿ ಲೋಕದಲ್ಲಿ ಯಾವುದು ಹೇಗಿರಬೇಕು ಅದನ್ನು ನಿರ್ಣಯಿಸ್ತಾ ವ್ಯವಸ್ಥೆಯನ್ನು ಕಾಯುವ ಕೆಲಸವನ್ನೇ ಮಾಡ್ತಾ ಇದ್ದವ. ಆದರೆ ನಿನಗೆ ಎಲ್ಲವನ್ನೂ ತಿಳಿಯಬಲ್ಲ. ನಿನಗೆ ನಾನು ನಡೆದದ್ದೇನು ಎನ್ನುವುದನ್ನು ವಿಸ್ತರಿಸಬೇಕಾದ ಅಗತ್ಯ ಏನೂ ಇಲ್ಲ. ಅಗತ್ಯ ಇಲ್ಲ. ಆದರೂ ತಮಾಸುರನೇ ಕಾರಣವಾಗಿ ಈ ಋಷ್ಯಾಶ್ರಮವನ್ನು ನಾನು ಸಾಯುಧನಾಗಿ ಪ್ರವೇಶ ಮಾಡಬೇಕಾದ ಅನಿವಾರ್ಯ ಬಂತು. ಆಚಾರ್ಯ ಬೃಹಸ್ಪತಿಗಳ ಮಾತಿನಂತೆ ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಮುಂದಾದಾಗ ಪ್ರತಿಬಂಧಕವೂ ಬಂತು. ಬಂದದ್ದು ಮುನಿಪತ್ನಿಯಾದ ಖ್ಯಾತಿಯ ದೆಸೆಯಿಂದಲಾಗಿ. ಏನು ಶಕ್ತಿಯೋ ನನಗೆ ಗೊತ್ತಿಲ್ಲ, ನನ್ನನ್ನು ಸ್ತಂಭನಗೊಳಿಸಿಬಿಟ್ಲು. ನಾನೇನನ್ನು ಮಾಡುವುದಕ್ಕೆ ಉಜ್ಜಿಗಿಸಿದನು ಅದರಲ್ಲಿ ದೋಷವೋ ಅಲ್ಲ, ನನ್ನ ಸಾಮರ್ಥ್ಯದಲ್ಲೇ ಲೋಪವೋ ಅಲ್ಲ, ನಿನ್ನ ಕಾರುಣ್ಯವೇ ನನಗಿಲ್ಲದೆ ಹೋಯ್ತಾ, ಏನು ಕಾರಣವಾಗಿ ಹೀಗಾಯಿತು ಅಂತ ಅರಿಯುವುದಕ್ಕೆ ನನ್ನ ಬೌದ್ಧಿಕವಾದ ಸ್ಥಿತಿ ಸಾಕಾಗುವುದಿಲ್ಲ. ಪ್ರಭು, ಈಗಲೂ ಅಂತರಂಗದಲ್ಲಿ ಅವಳ ಕುರಿತಾದ ಭೀತಿ ನನಗುಂಟು. ತಪಸ್ವಿನಿಯೋ ನನಗೊತ್ತಿಲ್ಲ, ಶಕ್ತಳಂತೂ ಹೌದು. ಮೇಲಾಗಿ ಗರ್ವಿಷ್ಠಳಾಗಿದ್ದಾಳೆ. ಗರ್ವೆ ಅಸಾಧ್ಯಳು. ನಮ್ಮ ಮಿತಿಗಿಂತ ಬಹಳ ಆ ಕಡೆ ಇದ್ದಾಳೆ. ನಮ್ಮನ್ನು ಸುಮ್ಮನೆ ಬಿಡತಕ್ಕವಳಲ್ಲ. ನಿನ್ನ ಅನುಗ್ರಹದಿಂದ ನನ್ನ ಸ್ತಂಭನ ಹೋಗಿದೆ ದಿಟವೇ. ಆದರೆ ದೇವೇಂದ್ರನ ಕುರಿತಾದಂತಹ ವಿದ್ವೇಷ ಭಾವ ಅವಳಿಂದ ಹೋದೀತು ಅಂತ ತಿಳಿಯುವುದಿಲ್ಲ. ಆದ್ರಿಂದ ಬಿಡಳೆಮ್ಮ ಸುಮ್ಮನೆ ಅನ್ನುವಾಗ ನಿನ್ನನ್ನು ಸೇರಿಸಿ ಹೇಳಿದ್ದಲ್ಲ. ನಿನಗೆ ಯಾವ ಪ್ರಕರಣದಲ್ಲಿ, ಯಾವ ಲೋಕದಲ್ಲಿ, ಯಾವ ಸ್ಥಿತಿಯಲ್ಲಿಯೂ ನಿನಗೆ ಬಾಧೆ ಎಂಬುದು ಉಂಟಾಗುವುದಕ್ಕಿಲ್ಲ. ಆದ್ರೆ ನಮಗ ಹಾಗಲ್ವಲ್ಲ ಸ್ವಾಮಿ. ನಿನ್ನ ಕಾರುಣ್ಯವನ್ನು ಇಲ್ಲದೆ ಹೋದ್ರೆ ನಾವು ಪ್ರಾಬಲ್ಯಕ್ಕೆ ತಲೆಬಾಗಲೇಬೇಕಾದ ಅನಿವಾರ್ಯತೆ ಉಂಟು. ನಮ್ಮನ್ನು ಸುಮ್ಮನೆ ಬಿಡುವುದಕ್ಕಿಲ್ಲ. ಈಗಲೇನೋ ಆಶ್ರಮದ ಒಳಗಿದ್ದಾಳೆ, ಮುಂದೇನು ಅಂತ ನನಗೆ ಅರ್ಥ ಆಗೋದಿಲ್ಲ. ನಾನು ತಪ್ಪು ಮಾಡಿದನೋ ಅಂತ ನನಗೊಂದು ಪ್ರಶ್ನೆಯೂ ಉಂಟು, ಉತ್ತರಿಸಬೇಕು ಸ್ವಾಮಿ. ನಿನ್ನ ಸ್ತಂಭನ ಹೋಯಿತೀಗ. ಹೌದು. ಒಂದು ನೆಲೆಯಲ್ಲಿ ಅವಳ ಶಕ್ತಿಗಿಂತ ಅಧಿಕವಾದ ಶಕ್ತಿ ಪ್ರಯೋಗ ಆಯಿತು. ಹೌದು. ಸ್ತಂಭನ ಮಾಡುವ ಶಕ್ತಿಗಿಂತ ಸ್ತಂಭನವನ್ನು ವಿಮೋಚನೆಗೊಳಿಸುವ ಶಕ್ತಿ ದೊಡ್ಡದಲ್ವ? ಮತ್ತು ಮಾಡಿದ ಮಹಾಶಕ್ತನೇ ಹೌದಲ್ಲ. ಆದ್ದರಿಂದ ಹೆದರುವುದು ಬೇಡ. ಅಲ್ಲ, ನಿನ್ನ ಕುರಿತಲ್ಲ, ಅಲ್ಲ, ಅವಳ ಕುರಿತು ನೀನು ಇನ್ನು ಹೆದರುವುದು ಬೇಡ. ಆದರೆ ನೀನು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕಲ್ಲ. ಹೌದು, ಅಪರಾಧ ಮಾಡಿದ್ದೇನೆ. ಶಕ್ತಿಯ ಮೀರಿನಿ ನಡೆದೆ ಮಾಘವಾಗ
ಶಕ್ತಿಯ ಮೀರಿ ನಡೆದೆ ಮಾಧವ ಕೋಪೋದ್ರಿಕ್ತಾಳ ಗೆಲುವಾದ ಸಾಧ್ಯ ಕೋಪೋದ್ರಿಕ್ತಾಳ ಗೆಲುವಾದ ಸಾಧ್ಯ ಯುಕ್ತವೇ ಹೆಂಗೋಲೆ ಪಾರು ಕಾಣುವಾದೆಂತೂ ಯುಕ್ತವೇ ಹೆಂಗೋಲೆ ಪಾರು ಕಾಣುವಾದೆಂತೂ ಯುಕ್ತಿಯ ಮುಂಗಾಣೆ ನಾನು ಶಕ್ತಿಯ ಮೀರಿ ನಡೆದೆ ಮಾಘವ ಕೋಪದಿಕ್ತಾಳ ಗೆಲುವಾದ ಸಾಧ್ಯ ಆ ಆ ಆ ಆ ದೇವೇಂದ್ರ, ಪ್ರಭು, ನಿನ್ನ ಉದ್ದೇಶವೇನೋ ಆಕ್ಷೇಪಾರ್ಹವಾದದ್ದಲ್ಲ. ಶತ್ರುವಿನ ಮೂಲೋತ್ಪಾಟನೆ ಅದು ಮಾಡಬಹುದಾದದ್ದು, ಮಾಡಬೇಕಾದದ್ದು. ಆದರೆ ಕ್ಷೇತ್ರ ಎಲ್ಲಿ ಅಂತ ನೋಡಬೇಕಲ್ಲ. ನೀನು ಯಾರನ್ನು ಮೂಲೋತ್ಪಾಟನೆ ಮಾಡಬೇಕು ಎನ್ನುವ ಸಂಕಲ್ಪಕ್ಕೆ ಬದ್ಧನಾಗಿ ವ್ಯವಹರಿಸಿದೆಯೋ ಅವರಿಗೆ ಆಶ್ರಯ ಕೊಟ್ಟ ಶಕ್ತಿ ಎಂಥದ್ದು ಅಂತ ನೀನು ಆಲೋಚನೆ ಮಾಡಿದೀಯ. ಸಾತ್ವಿಕ ಅಲ್ಲದೇ ಇದ್ರು ಈ ತಾಮಸ ಶಕ್ತಿಗೂ ನಾವು ಕೆಲವೊಮ್ಮೆ ಹೆದರಬೇಕಾಗ್ತದೆ. ಪ್ರಾಬಲ್ಯ ಉಂಟು. ಹೌದು. ಪೂರ್ವ ಉದಾಹರಣೆಗಳಲ್ಲಿಯೇ ತಾಮಸ ಪ್ರಬಲವಾದದ್ದು ಬೇಕಾದಷ್ಟು ಉಂಟಲ್ಲ. ಯಾವ ವರಬಲವೂ ಇಲ್ಲದೆ ಕೇವಲ ಶರೀರ ಬಲದಿಂದಲೇ ದೇವೇಂದ್ರ ಸೋತದ್ದುಂಟು. ಆವಾಗ ನೋಡಿ ಆಲೋಚಿಸಿ ವ್ಯವಹರಿಸಬೇಕಿತ್ತು. ಉಪಾಯಾಂತರಗಳನ್ನು ಅವಲಂಬಿಸಬೇಕಿತ್ತು, ಅವಲಂಬಿಸಬಹುದಿತ್ತು. ಉದಾಹರಣೆಗೆ ರಾಕ್ಷಸರು ಆಶ್ರಯ ಪಡೆದರು. ಹೌದು, ನಮಗೂ ಅದನ್ನೇ ಮಾಡಬಹುದಿತ್ತು. ಅಥವಾ ಏನಾದರೂ ಮಾತಿನಲ್ಲಿ ಸಿಕ್ಕಿ ಹಾಕಿಸಿ ಆಮೇಲೆ ಅವರನ್ನು ಪಡೆಯುವ ಹಾಗೂ ಮಾಡಬಹುದಿತ್ತು. ಅಲ್ಲ, ಮಾತಿನಲ್ಲಿ ಸಿಕ್ಕಿಸಲಿಕ್ಕೆ ನಾನು ನೋಡಿದೆ, ಆದರೂ ಸಿಕ್ಕಿದವಳು ಸಿಕ್ಕಲಿಲ್ಲ. ಅದೇನಾಯ್ತಂದ್ರೆ ಅವಳನ್ನು ಕಾಣುವುದಕ್ಕೆ ಮೊದಲೇ ಆಶ್ರಮದಲ್ಲಿ ಅಲ್ಲೋಲ ಕಲ್ಲೋಲ ಆಯ್ತಲ್ಲ. ಹೌದೌದು, ಅದು ಸ್ವಲ್ಪ ತಪ್ಪಾಯಿತು. ಪ್ರಶಾಂತವಾಗಿ ಪ್ರವೇಶಿಸಿ ದೇವತೆಗಳ ಸೌಮನಸ್ಯವನ್ನು ಪ್ರಕಟಿಸಿ ಹೀಗೆ ರೂಪಾಂತರದಲ್ಲಿ ಮತ್ತೆ ಒಂದು ಕಾರ್ಯ ಆದ ಮೇಲೆ ನೀ ಹೇಳಿದಾಗ ಹೌದು ಅಂತ ನನಗೂ ಕಾಣ್ತದೆ. ಅಲ್ಲ, ಇದೊಂದು ಸುಲಭದ ಕೆಲಸ ಅಂತ. ಒಂದು ಕಾರ್ಯ ಆದ ಮೇಲೆ ಹಾಗೆ ಮಾಡಬಹುದಿತ್ತು, ಹೀಗೆ ಮಾಡಬಹುದಿತ್ತು. ಅದು ಕೆಲವು ಸಲ ಹೀಗಾಗೋದು ಸ್ವಾಮಿ. ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ಮಾಡ್ತೇನೆ ಎಂಬ ನಿಷ್ಠೆ ಇದ್ದವನಿಗೆ ಈ ಪ್ರಸನ್ನತೆಯನ್ನು, ಪ್ರಶಾಂತಿಯನ್ನು ನಿರೀಕ್ಷಿಸುವುದಕ್ಕಿಂತ ತಾನು ಮಾಡುತ್ತಿರುವುದು ಸರಿ ಎಂಬ ವಿಶ್ವಾಸವೇ ಅಧಿಕವಾಗಿ ಬಿಡ್ತದೆ. ಹೌದು, ವಿಶ್ವಾಸ ಅಧಿಕವಾಯಿತು. ನಿನ್ನ ಅಧಿಕ ವಿಶ್ವಾಸಕ್ಕಿಂತಲೂ ಅಧಿಕವಾದ ಶಕ್ತಿ ಅಲ್ಲಿತ್ತು. ಅವಳಲ್ಲಿ ಶಕ್ತಿ ಇತ್ತು. ಹೌದು, ಆ ಶಕ್ತಿ ಕ್ರೋಧವಾಗಿ ಪರಿಣಮಿಸಿತು. ಅದರಿಂದ ಪರಿಣಾಮ ಹೀಗಾಯಿತು. ಅಂದರೆ ನಾನು ಅವಳ ಶಕ್ತಿಯನ್ನು ಮೀರಿ ನಡೆಯುವುದಕ್ಕೆ ಹೊರಟೆ. ಹೌದು, ಎಷ್ಟು ಆಲೋಚನೆ ಮಾಡಿದರೂ ಅದು ಆರ್ಷ ಶಕ್ತಿ ಅಲ್ವ. ಋಷ್ಯಾಶ್ರಮಕ್ಕೆ ಅನುಕೂಲವಾದದ್ದಲ್ಲವಾದರೂ ಕೂಡ ಈ ಎಲ್ಲ ಪ್ರಯೋಗಗಳನ್ನು ಹೇಳಿದವರು ಋಷಿಗಳೇ ಅಲ್ಲ. ಹೌದೌದು, ಎಲ್ಲಿ ಪ್ರಯೋಗ ಮಾಡಬೇಕು ಅಂತ ಅವರು ಹೇಳ್ತಾರೆ ಮಾತ್ರ. ಅವರಲ್ಲಿ ಪ್ರಯೋಗ ಮಾಡಲಿಕ್ಕಿಲ್ಲ, ಅವರೂ ಮಾಡುವುದಿಲ್ಲ, ಅವರಲ್ಲಿಯೂ ಮಾಡಲಿಕ್ಕಿಲ್ಲ. ಹಾಗೆಲ್ಲ ಕೆಲವು ನಿಯಮಗಳುಂಟು.
ಈಗ ಅದು ಇನ್ನೂ ಆಲೋಚಿಸಿ ಪ್ರಯೋಜನ ಇಲ್ಲ. ಆಗಿದೆ, ಆದದ್ದಾಗಿ ಹೋಯಿತು. ನಾನು ಬಂದಿದ್ದೇನೆ, ಅವಳೇನು ಮಾಡ್ತಾಳೆ ಅಂತ ನೋಡಿಕೊಳ್ಳಿಕ್ಕೆ ನಾನಿದ್ದೇನೆ. ಶ್ರೀಹರಿ, ನಮಗೆ ಭರವಸೆ ಅಷ್ಟೇ. ನಮ್ಮದು ಶುದ್ಧ ಅಪರಾಧವೇ ಹೌದಾಗಿದ್ರೆ, ಮತ್ತೆ ಅಪರಾಧದಲ್ಲಿ ಶುದ್ಧ ಬೇರೆ ಅಶುದ್ಧ ಬೇರೆ ಉಂಟು ಅಂತ ಕೇಳಬೇಡ. ಹಾಗಲ್ಲ, ಈಗ ನೀ ಬಂದದ್ರಿಂದ ನಮಗೊಂದು ಭರವಸೆ ಆಯ್ತು. ನಾವು ರಕ್ಷಿಸಲ್ಪಡಬೇಕಾದವರು ಅಂತ ನೀನು ನಿರ್ಣಯ ಮಾಡಿದ್ದಿ ಅಂತ. ಖಂಡಿತ ಖಂಡಿತ. ನನಗೆ ಏನಿದ್ರು ಅವಳ ಮುಖವನ್ನು ಮತ್ತೊಮ್ಮೆ ನೋಡೋ ಧೈರ್ಯ ಇಲ್ಲ. ನಾನು ನಿನ್ನ ಬೆನ್ನ ಹಿಂದೆ ನಿಲ್ಲುತ್ತೇನೆ. ಆದೀತು ಈ ಘಾತವನ್ನು ತಡೆಯುವುದಕ್ಕೆ ಗುರಾಣಿಯನ್ನು ಹಿಡಿದ ಹಾಗೆ ನೀನೇ ನಮಗೆ ರಕ್ಷಾ ಕವಚ. ನನ್ನ ಬೆನ್ನ ಹಿಂದೆ ಅವಳೇನು ಮಾಡ್ತಾಳೆ ಅಂತ ನೋಡು. ಸರಿ. ಮಾರ್ಪಟ್ಟೆ ಮೊಳಗಿ ಸುರಮತಿ ಮಾಯಾ ನಿರ್ಜಿತನಾಗುತ್ತಲೊಪ್ಪಿರ ಗದ್ಗೆ ಕಿರುಗಂಡುದುನಲು ಹಲುಮರೆ ನಿಂತಂದಳು. ಏನೆಲ್ಲ ವಿದ್ಯಮಾನ ಅಂತ ನೋಡ್ತಾ ಇದ್ದೆ. ಇಂದ್ರನನ್ನು ಸ್ತಂಭನಗೊಳಿಸಿದ್ದೆ. ಅವನ ಗರ್ವ ಒಮ್ಮೆಲೆ ಸ್ತಂಭಿಸಲ್ಪಟ್ಟಾಗ ಮೊದಲಿನಂತೆ ಯಥಾವಿಧಿಯಂತೆ ನಡೆಯುತ್ತಾ ಇತ್ತು ಆಶ್ರಮ. ಆದರೆ ಏನಾಯಿತು? ನೋಡ್ತಾ ನೋಡ್ತಾ ಇದ್ದಂತೆ ಇಂದ್ರನ ಸ್ತಂಭನ ಕಳಚಿ ಹೋಯ್ತಲ್ಲ. ಇಂದ್ರ ನಿರಾಳನಾಗಿದ್ದಾನೆ. ಹಾಗಾದ್ರೆ ಸ್ತಂಭಿಸಿದ ನನ್ನ ವಿಧಿ ಏನು? ಸ್ತಂಭನವನ್ನು ಕಳಚಿದವನ ವಿಧಿ ಏನು? ಬಂದು ನಮ್ಮ ಮನೆ ಅಂಗಳದಲ್ಲಿ ನಿಂತವ ಯಾರು? ಸರಿಯಾಗಿ ನಿಲ್ತಿದ್ರೆ ನಾನೇನು ಮಾಡಬೇಕಿತ್ತು ಎನ್ನುವಂತಹ ಪ್ರಜ್ಞೆ ನನಗುಂಟೇ ಉಂಟು. ಹಾಗಾದ್ರೆ ನಮಗೆ ವಿರೋಧಿಯಾಗಿ ದೇವತೆಗಳ ಪಕ್ಷಪಾತಿಯಾಗಿ ಒಬ್ಬ ಬಂದು ನಿಂತಿದ್ದಾನೆ ಅಂತಾದ್ರೆ ಅವನನ್ನು ನಾವು ಮಾನಿಸಬೇಕೆ? ಪುರಸ್ಕರಿಸಬೇಕೆ? ಎಲವ ಹರಿಯೇ, ಎಲವ ಹರಿಯೇ ಹಿರಣ್ಯಗರ್ಭನ ಅಪ್ಪನೇ, ನೀನೇನು ಮಾಡಿದೆ ನನ್ನ ಮನೆ ಅಂಗಳದಲ್ಲಿ? ಏನು ಮಾಡಿದ್ದೇನೆ? ಸುರಪನ ಸ್ತಂಭನವನ್ನಿಳಿಸಿ ಸರಿ ಅವನನ್ನು ಪ್ರೋತ್ಸಾಹಿಸಿದ್ದಾನೆ. ಹಾಗಾದ್ರೆ ಅವ ಯಾವ ಶಿಕ್ಷೆಗೆ ಒಳಗಾಗಿದ್ದಾನೆ, ಯಾಕಾಗಿ ಶಿಕ್ಷಿಸಲ್ಪಟ್ಟಿದ್ದಾನೆ, ಯಾರಿಂದ ಶಿಕ್ಷಿಸಲ್ಪಟ್ಟಿದ್ದಾನೆ ಎನ್ನುವಂತಹ ವಿವೇಚನೆಯನ್ನು ನೀನು ಮಾಡಲಿಲ್ವೇ? ನೀನು ದೇವೇಂದ್ರನಿಗಿಂತ ದೊಡ್ಡವಳ? ಮುನಿಸತಿಯಾದಂತಹ ನನ್ನನ್ನು ಧಿಕ್ಕರಿಸಿ. ಮುನಿಸತಿ ಇರ್ಲಿ, ದೇವೇಂದ್ರನಿಗಿಂತ ದೊಡ್ಡವಳ? ದೇವೇಂದ್ರನ ದೊಡ್ಡವಳೆ. ಹೇಗೆ? ಈಗ ಅವ ಮಾಡಿದಂತ ಅಕೃತ್ಯದಲ್ಲಿ ನನ್ನಿಂದ ಶಿಕ್ಷೆಗೆ ಒಳಗಾಗಿದ್ದಾನೆ. ನಾನು ಕೊಟ್ಟ ಶಾಪ ಅವನನ್ನು ಆವರಿಸ್ತದೆ ಅಂತ. ಶಿಕ್ಷೆಯಲ್ಲಿ ಲೋಕದಲ್ಲಿ ದೊಡ್ಡವ ಸಣ್ಣವ ನಿರ್ಣಯ ಆಗುವುದಲ್ಲ. ವ್ಯವಹಾರ ಸಾಮರ್ಥ್ಯ ಇದ್ದವ ಇನ್ನೊಬ್ಬನಿಗೆ ಬಡೀತಾನೆ, ಬಡದವ ದೊಡ್ಡವನಾಗಿರಬೇಕು ಅಂತಿಲ್ಲ. ನಾನು ಕೇಳುವುದು ಅದನ್ನಲ್ಲ. ದೇವೇಂದ್ರನಿಗಿಂತ ನೀನು ಅಧಿಕಳ? ನನ್ನ ಮನೆಯಲ್ಲಿ ನಾನು ಅಧಿಕಳೆ ಅದಲ್ಲ. ನನಗೆ ನನ್ನ ವ್ಯವಹಾರದಲ್ಲಿ ನಾನು ಅಧಿಕಳೆ. ಮನೆಯಲ್ಲಿ ನೀನು ಕೇಳುವುದು ಉದ್ದತೋರದಲ್ಲಿ ಮನೆಯಲ್ಲಿ ನಿನ್ನ ಮನೆಯ ತೂಕ ಮಾಡುವಾಗ ಹೆಚ್ಚು ಅಂತ. ಎಂತದ್ದು ಹೆಚ್ಚು ಅಂತ? ಆಧಿಕ್ಯವ. ನಮ್ಮ ಧರ್ಮದಲ್ಲಿ ಋಷಿ ಮುನಿಗಳಲ್ಲಿ ಆಧಿಕ್ಯ ಅವರ ತೂಕದಿಂದಲ. ಋಷಿ ಮುನಿಗಳಾದಂತಹ ನಾವು ಮಾಡುವ ಯಜ್ಞಗಳ ಹವಿಸನ್ನುಣ್ಣುವಂತಹ ಇಂದ್ರ ಒಂದರ್ಥದಲ್ಲಿ ನಮ್ಮ ಅಧೀನದಲ್ಲೇ ಇರುವ. ಏನಲ್ಲ ಏನಲ್ಲ, ಯಾವ ಋಷಿಗಳ ಅಧೀನವೂ ದೇವತೆಗಳಲ್ಲ. ಮತ್ತೆ ದೇವತೆಗಳು ನಮ್ಮ ಮನೆ ಅಂಗಳದಲ್ಲಿ ಸ್ತಂಭನಕ್ಕೊಳಗಾಗುವುದು ಹೇಗೆ? ಸ್ತಂಭನಕ್ಕೆ ಮಂತ್ರವಾದ ಗೊತ್ತಿದ್ರೆ ಯಾರಿಗೂ ಮಾಡ್ಲಿಕ್ಕೆ ಬರ್ತದೆ. ಅದೇನು ಸಾತ್ವಿಕವಾದ ವಿದ್ಯೆ, ಏನು ಕಣಕಟ್ಟು ವಿದ್ಯೆ. ಮಾಯಾಂಗನೆ ನೀನು, ನನಗೆ ಗೊತ್ತಿಲ್ವ ನಿನ್ನ ವಿಷಯ? ಅಲ್ಲ, ನಿನಗೆ ಎಷ್ಟು ಗೊತ್ತಿರಬಹುದು. ದೇವತೆಗಳೇ ನಮ್ಮ ಮನೆ ಅಂಗಳದಲ್ಲಿ ನಮ್ಮ ಕಣ್ಣುಕಟ್ಟಿಗೆ ನಮ್ಮ ಮಂತ್ರವಾದಕ್ಕೆ ಬಲಿ ಬೀಳ್ತಾರೆ ಅಂತಾದ್ರೆ ಅವರ ದೇವತ್ವ ಎಂತದ್ದು ಅಂತ ನಾವು ಪ್ರಶ್ನಿಸಬೇಡುವ? ಪ್ರಶ್ನಿಸಿದ್ದೇವೆ. ಈಗ ನೀನು ಬಂದಿದ್ದೀಯಲ್ಲ, ಈಗ ಹೋಗಿದ ಇಲ್ವೋ? ನೀನು ಮಾಡಿದ್ದದು ಅವನಿಂದ ಆದದ್ದಲ್ಲ. ಅದು ಇದೇ ಇಂದ್ರನನ್ನು ನಿನ್ನ ಗಂಡ ತ್ರಾತಾರ ಅಂತ ನಿತ್ಯ ಪ್ರಾರ್ಥನೆ ಮಾಡುವುದು. ನನ್ನ ಗಂಡ ಇಲ್ಲದೆ ಇರುವಾಗ ಅದೇ ಪಾಲನೆಯಲ್ಲಿ ನಾನು ಕರ್ತವ್ಯ ನಿರತಳಾದ್ರೆ ಅದನ್ನು ಭಂಗಿಸುವುದಕ್ಕೆ ಬಂದವನು ಹೇಗೆ ಭಂಗಕ್ಕೊಳಗಾಗಿದ್ದಾನೆ ಅನ್ನೋದನ್ನು ನೀನು ನೋಡಿದ್ದೀಯಲ್ಲ. ಭಂಗಕ್ಕೆ ಒಳಗಾದ ಕಾರಣವೇ ನಾನು ಬಂದದ್ದು. ನೀನು ಯಾಕೆ ಬಂದದ್ದು? ಅವನನ್ನು ಬಿಡಿಸ್ಲಿಕ್ಕೆ. ಯಾಕೆ ಬಿಡಿಸಬೇಕು ನೀನು? ಅವ ಲೋಕಕ್ಕೆ ಬೇಕು, ನಿನಗಲ್ಲ. ಲೋಕಕ್ಕೆ ಬೇಕು ಅಂತಾದ್ರೆ ನಾವು ಬೇಡುವ ಲೋಕಕ್ಕೆ? ನೀವು ಇರುವ ಹಾಗೆ ಇದ್ರೆ ನೀವು ಬೇಕು.
ಹಾಗಾದ್ರೆ ಇರುವ ಹಾಗೆ ಇದ್ದ ಅಂದ್ರೆ ಆಶ್ರಮದಲ್ಲಿ ಯಾರಿಗೂ ಆಶ್ರಯ ಕೊಡ್ಲಿಕ್ಕಿಲ್ವಾ? ಇಲ್ಲ, ಧೂರ್ತರಿಗೆ, ಕೆಟ್ಟವರಿಗೆ, ಧೂರ್ತರಿಗೆ, ಲೋಕ ಕಂಟಕರಿಗೆ ಆಶ್ರಯ ಕೊಡ್ಲಿಕ್ಕಿಲ್ಲ. ಅವರು ಧೂರ್ತರು ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಅವರನ್ನು ಧೂರ್ತರಾಗಿಸಿದ್ಯಾಕೆ ನೀನು? ಲೋಕಪಾಲಕ ಅಲ್ವಾ ನೀನು? ನೋಡು, ಸೃಷ್ಟಿ ಮೂಲವಾದ ಪ್ರಶ್ನೆಗಳನ್ನು ಕೇಳಬಾರದು. ಅಧರ್ಮ ಯಾಕೆ ಇದೆ ಅಂತ ಕೇಳಲಿಕ್ಕಿಲ್ಲ, ಅದು ಲೋಕದಲ್ಲಿ ಇರುವಂತಹದ್ದು. ಒಬ್ಬ ಕೆಟ್ಟವನಾಗಿ ಹುಟ್ಟುತ್ತಾನೆ ಯಾಕೆ ಅಂತ ದೇವರಲ್ಲಿ ಕೇಳಲಿಕ್ಕಿಲ್ಲ. ಯಾವುದು ಸೃಷ್ಟಿ ಮೂಲವಾದ ವ್ಯವಸ್ಥೆ ಇದೆಯೋ ಅದು ಪ್ರಶ್ನೆಯೇ ಅಲ್ಲ. ಹೌದಲ್ಲ? ಹಾಗಾದ್ರೆ ಈಗ ಈ ಪ್ರಪಂಚದಲ್ಲಿ ಈಗ ದೇವೇಂದ್ರ ಏನು ತಪ್ಪಿದ್ದಾನೆ ಅಂತ ಇರುವುದು. ನನ್ನನ್ನು ಬಡಿಯುವುದಕ್ಕೆ ಬಂದಿದ್ದಾನೆ. ನೀನು ಯಾಕೆ ಆಶ್ರಯ ಕೊಟ್ಟದ್ದು ಅವನ ವಿರೋಧಿಗಳಿಗೆ? ನಮ್ಮ ಮನೆಯಲ್ಲಿ ಗೃಹಸ್ಥಾಶ್ರಮವನ್ನು ಅನುಭವಿಸುವಂತಹ ನಾವುಗಳು ಆಶ್ರಯವನ್ನು ಬೇಡಿ ಬಂದ ಶರಣು ಹೊಕ್ಕವರಿಗೆ ಒಂದು ಆಶ್ರಯವನ್ನು ಕೊಡಬಾರ್ದು ಅಂತ ಹೇಳಿದ್ರೆ, ಆಶ್ರಯ ಕೊಡಬೇಕಾದ್ರೆ ನೋಡಿ, ಎಲ್ಲಾ ಶಾಸ್ತ್ರಕ್ಕೂ ಒಂದೊಂದು ಕಡೆ ಅಪವಾದಗಳಿರುತ್ತವೆ. ಆಶ್ರಯ ಕೊಡಬೇಕು ಎನ್ನುವುದು ಲೋಕನೀತಿ. ಯಾರಿಗೆ ಕೊಡಬೇಕು ಎನ್ನುವುದನ್ನು ಆಲೋಚನೆ ಮಾಡಬೇಕು. ಲೋಕ ಕಂಟಕರಿಗೆ ಋಷಿಗಳು ಆಶ್ರಯ ಕೊಡುವುದಿಲ್ಲ. ಈ ಲೋಕ ಕಂಟಕರು ಅಂತ ಹೇಳಿದ್ರೆ ಎಂತದ್ದು? ಹುಟ್ಟುವಾಗಲೇ ಅವರು ಕಂಟಕರ? ಜನ್ಮದಲ್ಲಿಯೇ ಮತ್ತೆಲ್ಲ ಅವು ಹುಟ್ಟುವಾಗ ಹೇಳಿದ್ದಲ್ಲ. ಈಗ ಈಗ ತಮಾಸರು ಹುಟ್ಟಿದ ತಕ್ಷಣ ಇಲ್ಲಿಗೆ ಬಂದಿದ್ದಾರೆ. ಕಂಟಕರಾದವರು ಶಿಷ್ಟರಾದದ್ದಿಲ್ವಾ? ಎಲ್ಲೂ ಪ್ರಪಂಚದಲ್ಲಿ ದುಷ್ಟರಾದವರು ರಾಕ್ಷಸರು ಶಿಷ್ಟರಾದದ್ದು ಈ 19ನೇ ಕಲ್ಪದವರೆಗೆ. ಹಿಂದಿನ ಯಾವುದಾದ್ರೂ ಕಲ್ಪದಲ್ಲಿ ಉದಾಹರಣೆ ಇದ್ರೆ ಈಗ ದೇವೇಂದ್ರನನ್ನು ವಿರೋಧಿಸಿ ಹೋಗಿರುವಂತಹ ತಮಾಸುರ ನಮ್ಮ ಆಶ್ರಮದಲ್ಲಿ ಹೇಗಿದ್ದಾನೆ ನೋಡು, ಒಳಗೆ ನೋಡು ಹೇಗಿದ್ದಾನೆ ಅಂತ ನೋಡು. ಆಶ್ರಮದ ಒಳಗಡೆ ಅಲ್ಲೂ ಇರುವುದು. ಹೌದು. ಅವ ಹೇಗಿದ್ದಾನೆ? ಒಳ್ಳೆಯವನಾಗಿದ್ದಾನೆ. ಏನು ಒಳ್ಳೆಯವ ಅಂದ್ರೆ ಏನು? ಸಜ್ಜನನಾಗಿದ್ದಾನೆ. ಸಜ್ಜನ ಅಂದ್ರೆ ಏನು? ಮಂತ್ರ ಹೇಳ್ತಾರೆ, ವಿಭೂತಿ ಹಾಕ್ತಾರೆ. ಆಗಲಿ, ಈ ಮಂತ್ರ ಹೇಳುವವರೆಲ್ಲ ಒಳ್ಳೆಯವರ? ನನಗೆ ಗೊತ್ತಿಲ್ಲ ಸ್ವಾಮಿ. ಈಗ ನೀನೇ ಮಂತ್ರವಾದ ಮಾಡಿದಿ, ನೀನು ಒಳ್ಳೆಯವಳ? ಆ ಮಂತ್ರ ಅಂತ ಹೇಳಿದ್ರೆ ಭಗವಂತನ ಸ್ಮರಣೆ ಮಾಡ್ತಾನೆ ಅಂತ. ಈ ಮಂತ್ರವಾದಿಯು ಮಾಡುವುದು ಅದನ್ನೇ, ಭಗವಂತನ ಸ್ಮರಣೆಯನ್ನೇ. ಉಪಯೋಗಿಸುವುದು ಬೇಡದೇ ಇದ್ದದ್ದಕ್ಕೆ. ಅವನೇನು ನಾಸ್ತಿಕ ಅಲ್ಲ ಮಂತ್ರವಾದಿ ಅಂದ್ರೆ. ಈಗ ಹಾಗಿದ್ರೆ ಸದ್ಧರ್ಮಾಚಾರಿಯಾಗಿ ಬಂದಿರುವಂತಹ ದೇವೇಂದ್ರ ನನ್ನಿಂದ ಶಿಕ್ಷೆಗೊಳಗಾದ ಯಾಕೆ? ಅದು ನಿನ್ನ ಶಕ್ತಿ. ಅವನಿಗೆ ಆಗ್ಲೇ ಹೇಳಿದ್ದೇನೆ ನಾನು. ಅಲ್ಲ, ನೀನು ಆಲೋಚನೆ ಮಾಡಿದ್ದು ಕಡಿಮೆ ಆಯ್ತು ಅಂತ ಹೇಳಿದ್ದೇನೆ. ಹೌದಲ್ಲ? ಹಾಗಾದ್ರೆ ಅವನು ಆಲೋಚನೆ ಮಾಡುವುದು ಕಡಿಮೆ ಆಗ್ತದೆ. ಕೆಲವು ಸಲ ಏನಾಗದೆ? ದೇವೇಂದ್ರ ಅವ ಆಲೋಚನೆ ಕಡಿಮೆ ಮಾಡುವುದು ಕಡಿಮೆ ಆಗಿದೆ ಎನ್ನುವುದರಿಂದ ನಿನಗೆ ಅಧಿಕಾರ ಬರುವುದಿಲ್ಲ. ಅವನನ್ನು ಏನು ಬರುವುದಿಲ್ಲ? ಎಲ್ಲುಂಟು? ದೇವತೆಗಳ ಪಕ್ಷಪಾತಿಯಾಗಿ ನಿತ್ಯ ಅಂತ ಆದ್ರೆ ನಿನ್ನನ್ನು ನಾನು ಏನು ಮಾಡ್ತೇನೆ? ಏನು ಮಾಡ್ತೇನೆ? ಅನ್ಯಾಯಗಾರರಂತಹ ದೇವತೆಗಳಿಗೆ ಒಂದರ್ಥದ ಸಹಕಾರವನ್ನು ಕೊಟ್ಟಿರುವಂತಹ ನಿನ್ನನ್ನು ಮುರಿದು ಮುಕ್ಕುವೆ, ಬಾಯಿ ಬಿಟ್ಟೆ ಅಂತಾದ್ರೆ ನಿನ್ನ ಹಲ್ಲು ಕಳಚಿಯನ್ನು ನಾನು ಗೊತ್ತುಂಟ. ಸರಿ, ದೇವೇಂದ್ರನನ್ನು ಸ್ತಂಭಿಸುವ ಖ್ಯಾತಿ, ಹರಿಯನ್ನು ಧೂರ್ತ ಎಂಬುದಾಗಿ ಹೇಳುವ ಖ್ಯಾತಿ, ಹೇಳಿದ ಖ್ಯಾತಿ ಭೃಗು ಮಹರ್ಷಿ ಹೆಂಡತಿ ಹೌದಲ್ಲ? ಹೌದು. ನಿನಗೆ ಅನುಮಾನ ಯಾಕೆ? ಅಲ್ಲ, ಇಷ್ಟು ಸಾಕು ಅಂತ. ಭೃಗು ಮಹರ್ಷಿಯ ಧರ್ಮ ಪತ್ನಿಯಾಗಿ ವೇದ ಪ್ರತಿಪಾದ್ಯನು, ಯಜ್ಞಾರ್ಹನು, ಹವಿರ್ಭೋಜಾರ್ಹನು ಆದಂತಹ ದೇವೇಂದ್ರನನ್ನು ಸ್ತಂಭಿಸಿದರೆ, ದೇವೇಂದ್ರನನ್ನು ರಕ್ಷಿಸುವುದಕ್ಕೆ ಬಂದಂತಹ ತ್ರಿಲೋಕಾಧಿಪತಿ ಅಲ್ಲ, ಸಮಸ್ತ ಸೃಷ್ಟಿಯ ಅಧಿಪತಿಯಾದ ವಿಷ್ಣುವನ್ನು ಧೂರ್ತ ಅಂತ ಭೃಗುವಿನ ಪತ್ನಿ ಹೇಳಿದರೆ, ಆಮೇಲೆ 3 ಲೋಕವನ್ನು ಮುಕ್ಕುವುದ? ಇದು ಋಷಿ ಪ್ರಜ್ಞೆಯ? ಇದು ಹೌದು. ಬಿಡ್ತೇನೆ ಚಕ್ರವನ್ನು ಈಗ. ಶಿಕ್ಷಾರ್ಹತೆ ನಿನ್ನಲ್ಲಿದೆ. ಈಗ ನೀನು ಶಿಕ್ಷಾರ್ಹಳು. ಹೆಚ್ಚು ಆಲೋಚನೆ ಮಾಡುವುದಕ್ಕಿಲ್ಲ. ಸುದರ್ಶನಕ್ಕೆ ಆಜ್ಞೆ ಕೊಟ್ಟಿದ್ದೇನೆ. ಭೃಗು ಸಿಡಿದವಲ್ವ ಸುಳಿದನು
ಕಾರಣದಿಂದಲೇ ಬಹಿರಾವರಣದಲ್ಲಿ ಸ್ಫೋಟ ಸಂಭವಿಸುವುದಕ್ಕೆ ಸಾಧ್ಯ. ಒತ್ತಡ ಹೇಗಿರಬೇಕು? ಸ್ಫೋಟ ಎನ್ನುವುದರ ಪ್ರಭಾವ ಪ್ರಮಾಣವನ್ನು ಲಕ್ಷಿಸಿಯೇ ಇರಬೇಕು. ಮುನಿಯಾಗಿ ನಾನಿದನ್ನು ಆಲೋಚಿಸಿಯೇ ಹೇಳಬೇಕಾಗ್ತದೆ. ಒಳಗಿನ ಚೀತ್ಕೃತಿ ಪದೇ ಪದೇ ಒತ್ತಡವನ್ನುಂಟು ಮಾಡಿದಾಗ, ನೀನು ಬಿಡುಗಡೆ ಹೊಂದಬೇಕು ಅಂತ ಸೂಚನೆಯನ್ನು ಕೊಟ್ಟಾಗ, ಹೊಸತರ ಕಡೆಗೆ ತುಡಿಯಬೇಕು ಎನ್ನುವ ಹಾಗೆಯೇ ನನ್ನನ್ನು ಜಾಗೃತನನ್ನಾಗಿಸಿದಾಗ ಮುನಿಯಾಗುವುದಕ್ಕೆ ಸಾಧ್ಯ ಆಗ್ತದೆ. ಚೀತ್ಕೃತಿಯೇ ಮುನಿಯಾಗುವುದು. ಚಿತ್ತದಲ್ಲಿ ನಿರಪೇಕ್ಷೆ ಹೊಂದಿರಬೇಕು, ಶರೀರದಲ್ಲಿ ನಿರ್ಮೋಹವನ್ನು ಹೊಂದಿರಬೇಕು, ಮನದಲ್ಲಿ ನಿರಹಂಕಾರಿಯಾಗಿರಬೇಕು, ಪ್ರಾಣದಲ್ಲಿ ನಿರ್ಭೀತನಾಗಿರಬೇಕು, ಭಾವದಲ್ಲಿ ಅನುಸಂಧಾನದ ಆಸಕ್ತಿ ಉಳ್ಳವನಾಗಬೇಕು, ಯಾವ ಕಾರಣಕ್ಕೂ ವಿಷಯಾಸಕ್ತಿಯಲ್ಲಿ ಔದಾಸೀನ್ಯವನ್ನು ಹೊಂದಬೇಕು. ಈ ಮೃದು ಮಧುರವಾದ ಮಂದ್ರಸ್ಥಾಯಿಯ ಚೀತ್ಕೃತಿಯೇ ಒಬ್ಬನನ್ನು ಮುನಿಯನ್ನಾಗಿ ಪ್ರಪಂಚದಲ್ಲಿ ಸ್ಥಾಪನೆ ಮಾಡ್ತದೆ. ಭೃಗು ನನ್ನ ಕುರಿತಾಗಿ ನಾನು ಹೇಳಿಕೊಳ್ಳುವುದಕ್ಕಿಲ್ಲ, ಪ್ರಪಂಚ ನನ್ನ ಕುರಿತಾಗಿ ಹೇಳಿ ಮುಗಿಸಿದ ಮೇಲೂ ಮುಗಿಯದ ಸಶೇಷವಾದ ವಿಶೇಷ ಸಂಗತಿಗಳು ಅನೇಕ ಇದ್ದಾವೆ. ಆದ್ದರಿಂದಲೇ ಭೃಗು ಅಂದರೆ ಭೃಗುವೆ. ಅದನ್ನು ದಾಟಿದ ಅದರ ಒಳಗಿರೋ ಮಿತಿ ಮತ್ತು ಸಾಧ್ಯತೆಗಳ ವಿಚಾರದಲ್ಲಿ ಭೃಗುವನ್ನು ಕಟ್ಟಿಹಾಕುವುದಕ್ಕೆ ಸಾಧ್ಯ ಇಲ್ಲ. ವಿಸ್ತಾರವಾದ ವ್ಯಾಪ್ತಿಯನ್ನು ಹೊಂದಿದ್ದೇನೆ. ಈ ಕಾಲದಲ್ಲಿ ಯಜ್ಞ ಸಂಬಂಧವಾದ ಪ್ರಕ್ರಿಯೆಗಾಗಿ ಹೊರಗೆ ಬಂದಿದ್ದೇನೆ. ಆಶ್ರಮದ ವಿಚಾರದಲ್ಲಿ ಸದಾಕಾಲ ವ್ಯಸ್ತಳಾಗಿರುವ ಹಾಗೆ ಧರ್ಮಪತ್ನಿಯಾದಂಥ ಖ್ಯಾತಿಗೆ ನಿರ್ದೇಶವನ್ನು ಕೊಟ್ಟಿದ್ದೇನೆ. ಚೀತ್ಕೃತಿ ಎನ್ನುವುದು ಒಳಗಿದ್ದದ್ದರಿಂದ ನಾನು ಮುನಿಯಾದೆನಲ್ಲ. ಯಜ್ಞದ ಕಾರ್ಯಕ್ರಮವನ್ನು ಸುಸಾಂಗವಾಗಿ ಮುಗಿಸಿ ಎಲ್ಲರನ್ನು ಹಾರ್ದವಾಗಿ ಬೀಳ್ಕೊಟ್ಟು ಅವರೆಲ್ಲರ ಮಮತೆಯ ವಿಶೇಷವಾದಂಥ ಕೊಡುಗೆಗಳನ್ನು ಸ್ವೀಕರಿಸಿ ಆಶ್ರಮದ ಕಡೆಗೆ ಮುಖ ಮಾಡಿ ನಿಂತಿದ್ದೇನೆ. ಈಗ ಚೀತ್ಕೃತಿಯ ಸ್ವರೂಪವೇ ಬದಲಾಗಿದೆ. ನನ್ನ ದೇಹದ ಒಳಗೆ ಅದು ವಿಶೇಷವಾದ ಸ್ವರೂಪದಿಂದ ಆವಾಹನೆಯಾಗಿದೆ. ಯಾಕೋ ಮೈಯಲ್ಲೆಲ್ಲ ತಾಮಸದ ಭಾವ, ಸತ್ವ ರಜ ತಮಗಳ ವ್ಯತ್ಯಾಸವನ್ನು ತ್ರಿಸ್ತರೀಯವಾಗಿ ತಿಳಿಯದವನಲ್ವಲ್ಲ ನಾನು. ಒಂದನ್ನು ಒಂದರಿಂದ ವಿಭಜಿಸಿ ನಿಲ್ಲಬಲ್ಲೆ, ಒಂದರಿಂದ ಒಂದನ್ನು ವಿಭಜಿಸಿ ನಿಲ್ಲಿಸಬಲ್ಲೆ. ಅವು ಎರಡರ ನಡುವೆ ಮೂರು ತಾಕದ ಹಾಗೆ ಸ್ಥಿತಪ್ರಜ್ಞನಾಗಿ ನಿರ್ವಿಕಾರ ಚಿತ್ತನಾಗಿ ಉಳಿಯಬಲ್ಲೆ. ಹಾಗಾದರೆ ಈಗೊಂದು ಚೀತ್ಕಾರದ ಭಾವ ಯಾಕೆ ನನ್ನ ಶರೀರದೊಳಗೆ ನುಸುಳಿತು? ಯಾಕೆ ವಿಶೇಷವಾಗಿ ಅಪಶಕುನ ಎನ್ನುವುದರ ಭಾವವೊಂದು ನನ್ನಲ್ಲಿ ಸ್ಫುರಣೆ ಆಗ್ತದೆ? ಏನು ಸಂಭವಿಸಿರಬಹುದು? ಯಾಕೋ ಮನದೊಳಗೆ ಕಸಿವಿಸಿ ನನ್ನ ಚಿತ್ತದಲ್ಲಿ ಒಂದು ಕ್ಷೋಭೆ, ಹೃದಯದ ಸಮುದ್ರದ ಒಳಗೆ ಉಂಟಾದಂತಹ ಆ ವಿಶೇಷವಾದ ತುಮುಲದ ತರಂಗಗಳು ಹೊರಬರುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾವೆ. ಘಟಸ್ಫೋಟಕ್ಕೆ ಹೇತುಕಾರಕವಾದಂತಹ ಸನ್ನದ್ಧ ಸ್ಥಿತಿಯಲ್ಲಿದ್ದಾವೆ. ಹಾಗಾದರೆ ಏನೋ ಒಂದು ಆಗಬಾರದ್ದು ಘಟಿಸಿದೆ ಅಂತಾಯಿತು. ಲಘು ಬಗೆಯಿಂದ ನೇರವಾಗಿ ಆಶ್ರಮದ ಕಡೆಗೆ ಬಂದರೆ ಏನು ಆಶ್ಚರ್ಯ ಇದು? ಆಶ್ರಮ ಮೊದಲಿನ ಹಾಗಿಲ್ಲ. ಪ್ರಶಾಂತವಾದಂಥ ವಾತಾವರಣ ಇಲ್ಲಿ ನೆಲೆಗೊಂಡಿತ್ತು. ಅದು ಸ್ಥಾಯಿಯಾಗಿ ಉಳಿಯಬೇಕಾದುದು ಅಪೇಕ್ಷಣೀಯ ಮತ್ತು ಸಾಧುವೇ ಆಗಿತ್ತು. ಆದರೆ ಈಗ ಪರಿಸರ ಮೊದಲಿನ ಹಾಗಿಲ್ಲ. ಯಾವುದೋ ಬಾಹ್ಯ ಪ್ರಯೋಗವೊಂದರ ಪ್ರಭಾವಕ್ಕೆ ಒಳಗಾಗಿ ಅದು ಅಸ್ತವ್ಯಸ್ತಗೊಂಡ ಹಾಗೆ ನನ್ನ ದೃಗ್ಗೋಚರವಾದಂತಹ ಸಾಕ್ಷಿ ಸಮೇತವಾಗಿ ನಿರೂಪಿತವಾದ ಹಂತಕ್ಕೆ ನಾನು ಬಂದುಬಿಟ್ಟಿದ್ದೇನೆ. ಹಾಗಾದರೆ ಇದು ಯಾಕಾಯಿತು? ಹೇಗಾಯಿತು? ಓ ಕಾಣಬಾರದೆ? ನಮ್ಮ ಆಶ್ರಮದ ಒಳಗೆ ಅಗಾಧವಾದಂಥ ವ್ಯಾಪ್ತಿಯುಳ್ಳ ಹೆಜ್ಜೆಯ ಗುರುತುಗಳು. ಹಾಗಾದರೆ ಸಾಧಾರಣವಾದಂಥ ದೇಹದವರು ಮಾತ್ರ ಇದ್ದಂತಹ ಒಟುಗಳು ಮುನಿಗಳು ಮಾತ್ರ ಬದುಕುತ್ತಿದ್ದಂಥ ಆಶ್ರಮದಲ್ಲಿ ಇಂತಹ ಅಗಾಧವಾದಂಥ ಸ್ತಂಭವೊಂದನ್ನು ಊರಿದರೆ ಉಂಟಾಗಬಹುದಾದ ಗಜಪಾದ ಆಕೃತಿಯಂತಹ ಚಿಹ್ನೆ ಯಾಕೆ ಮೂಡಿತು? ಹಾಗಾದರೆ ಅಪರಿಚಿತರು ಇಲ್ಲಿಗೆ ಪ್ರವೇಶ ಮಾಡಿದರೆ, ಏನಾದರೂ ಗಂಡಾಂತರಕಾರಿಯಾದ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡ್ರೆ, ಅನಾಹುತವನ್ನು ಸೃಷ್ಟಿಸಿದರೆ, ಹೀಗೆನ್ನುವ ಗಾಬರಿ ನನ್ನೊಳಗೆ ಸೃಷ್ಟಿಯಾಗಿದೆ. ಹೊರಗೆ ಬಂದು ನೋಡ್ತೇನೆ, ನಾವು ನಳನಳಿಸುತ್ತಿದ್ದ ನಂದನ ವನವನ್ನು ನಾಚಿಸುವ ಹಾಗಿದ್ದ ನಮ್ಮ ಪುಷ್ಪೋದ್ಯಾನ ನಾಶವಾಗಿ ಹೋಗಿದೆ. ಯಾಕೋ ಯಾವುದೋ ನಡೆಯಬಾರದಂಥ ಕೋಲಾಹಲ ನಡೆದುದರ ಪ್ರಮೇಯದಿಂದ ಬಾಡಿ ಬಸವಳಿದು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲದ, ಸದಾಕಾಲ ಮಳೆಯ ಆಶ್ರಯ ಇಲ್ಲದೆ ಹೂ ಬಿಡಬಹುದಾದಂಥ ಸೌಗಂಧವನ್ನ ಮೂಲಕವಾಗಿ ಉಳಿದವರನ್ನು ಆಕರ್ಷಿಸಬಹುದಾದ ಸುಮೋದ್ಯಾನ ಹಾಳಾಗಿ ಹೋಗಿದೆ. ಇಂಥ ವಿಪರೀತ ಯಾಕಾಯಿತು? ಈ ಅಪಶಕುನದ ಈ ಸ್ಥಿತಿ, ಈ ಸ್ವಾಗತ ನನ್ನ ಪಾಲಿಗೆ ಯಾಕೆ ಒಟ್ಟುಗಳು ಹೊರಗೆ ಬರುವುದಿಲ್ಲ? ಇದ್ದವರೆಲ್ಲ ಗಾಬರಿಯಿಂದ ಅಲ್ಲಲ್ಲಿ ಅವಚ್ಚಿಕೊಂಡು ನಿಂತಿದ್ದಾರೆ. ನನ್ನನ್ನು ಮೊದಲಿನ ಹಾಗೆ ಪ್ರೇಮದಿಂದ ಸ್ವಾಗತ ಮಾಡುವುದಿಲ್ಲ. ಯಾವುದೋ ಒಂದು ದುಗ್ಗುಡವರನ್ನು ಆವರಿಸಿಕೊಂಡಿದೆ. ಆಗಬಾರದಂತ ಅನಾಹುತ ಒಂದು ಘಟಿಸಿದುದರ ಪ್ರಮೇಯ ಅವರ ಮುಖದಲ್ಲಿ ಹೆಪ್ಪುಗಟ್ಟಿದೆ. ನಾನೀಗ ವಿಚಾರಿಸಬೇಕಾದುದು ಖ್ಯಾತಿಯನ್ನು. ಒಮ್ಮೆ ಅವಳಲ್ಲಿ ಕೇಳಬೇಕು, ಈ ಬದಲಾವಣೆಗೆ ಏನು ಕಾರಣ? ಹೀಗೆ ಮುಂದೆ ಬಂದು ನೋಡಿದ್ರೆ ಏನು ನೋಡ್ತಾ ಇದ್ದೇನೆ ನಾನು? ನನ್ನ ಪ್ರಿಯ ಮಡದಿಯಾದಂಥ ಖ್ಯಾತಿ ರುಂಡ ಮುಂಡಗಳು ಛೇದಗೊಂಡ ಸ್ಥಿತಿಯಲ್ಲಿ ಬಿದ್ದಿದ್ದಾಳೆ. ಅವಳ ಮೈಯಿಂದ ಧಾರಾಕಾರವಾಗಿ ರಕ್ತ ಸುರಿದಿದೆ.
ಇದು ಯಾರಿಂದ ಸಂಭವಿಸಿತು ಅಂತ ಯೋಚನೆ ಮಾಡಿದ್ರೆ ಓ ಹೋ 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 ನೀನಾ ಸುಡು 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 ಹರೇ ಆಶ್ಚರ್ಯವಾಯಿತು, ಒಟ್ಟಿಗೆ ಖೇದವೂ ಆಯಿತು. ನಿನ್ನ ಬರೋಣ ನನಗೆ ಆಶ್ಚರ್ಯ ಉಂಟು ಮಾಡಿದ್ದು. ಈಗೆಲ್ಲ ಭೌತಿಕವಾದ ಅಸ್ತಿತ್ವದಿಂದ ನೀನು ಲೋಕದಲ್ಲಿ ಕಾಣಸಿಗುವವನಲ್ಲ. ಅಪರೂಪ. ತಪಸ್ವಿಗಳಿಗೆ ಅಪಾರವಾದ ವರ್ಷಗಳ ಕಾಲದವರೆಗೆ ಭೌತಿಕವಾದ ಸವೆತ ಉಂಟಾದರೂ ನೀನು ಅನ್ಯರಿಗೆ ಅಲಭ್ಯನಾದವನು. ಹಾಗಾದರೆ ನನ್ನ ಆಶ್ರಮಕ್ಕೆ ಬಂದಿದ್ಯಲ್ಲ, ಈ ಆಶ್ಚರ್ಯ ಈ ನೆಲೆಯಿಂದ. ಆದರೆ ಖೇದ ಯಾಕೆ ಬಲ್ಲೆಯ? ನಿನ್ನನ್ನು ಸ್ವಾಗತಿಸುವುದಕ್ಕೆ ನಾನಿರಲಿಲ್ಲ, ನಿನ್ನನ್ನು ಆದರಾತಿಥ್ಯದಿಂದ ಸ್ವೀಕರಿಸುವುದಕ್ಕೆ ನಾನಿರಲಿಲ್ಲ, ನನ್ನ ಮಟ್ಟಕ್ಕೆ ಸಮಾನವಾದ ಸಹಭಾಗಿತ್ವವನ್ನು ಸಹಕಾರವನ್ನು ಕೊಡುವುದಕ್ಕೆ ನನ್ನಿಂದ ಆಗಲಿಲ್ಲ. ಇದಕ್ಕಾಗಿ ನನಗೆ ಖೇದ. ತೊಂದರೆ ಇಲ್ಲ. ಆಚೆಗೆ ನೋಡ್ತೇನೆ, ನಿನ್ನ ಬೆನ್ನ ಹಿಂದೆ ಮಘವ ಕಾಣಿಸ್ತಾನೆ. ಇಂದ್ರ ಇದ್ದಾನೆ. ನಿನ್ನ ಹಿಂದೆ ಅವ ಇದ್ದಾನೆ, ಅವನ ಮುಂದೆ ನೀನಿದ್ದಿ. ನಿಮ್ಮಿಬ್ಬರ ಸಂಯುಕ್ತವಾದಂತಹ ಕೃತಿಯೊಂದಕ್ಕೆ ಸಾಕ್ಷಿಯಾಗಿ ನನ್ನ ಮಡದಿಯಾದಂತಹ ಈ ಖ್ಯಾತಿ ಬಿದ್ದು ಹೋಗಿದ್ದಾಳೆ. ಇವಳು ಯಾರಿಂದಾಗಿ ಬಿದ್ದು ಹೋದಳು? ಇದನ್ನು ತಡೆಯುವುದಕ್ಕಾಗಿ ನೀನು ಶಕ್ತನಲ್ವೇ? ಇದನ್ನು ಹೇಗಾದರೂ ನೀನು ಅವಳನ್ನು ಕಾಪಾಡುವ ಮೂಲಕವಾಗಿ ಸುಳ್ಳು ಮಾಡಲಿಕ್ಕೆ ಸಾಧ್ಯ ಆಗುತ್ತಿರ್ಲಿಲ್ವೇ ಅಂತ ಯೋಚನೆ ಮಾಡಿದ್ರೆ, ಇದು ಸಾಧಾರಣವಾದಂತಹ ಹರಿತವಾದ ವಸ್ತುವಿನಿಂದ ಅರೆಯಲ್ಪಟ್ಟ ತುಂಡು ಮಾಡಲ್ಪಟ್ಟಂತಹ ತುಂಡಲ್ಲ. ಇದು ವಿಶೇಷವಾದ ಆಯುಧದ ಘಾತಿಯಿಂದಲೇ ತುಂಡರಿಸಲ್ಪಟ್ಟಿದೆ ಅಂತ ಅರ್ಥ ಮಾಡಿಕೊಂಡು ಒಳಗಣ್ಣಿನಿಂದ ನೋಡಿದ್ರೆ, ಹರಿ ಸುಡು ಸುಡು. ನೀನೊಬ್ಬ ಎಲ್ಲರ ಆತಂಕಗಳನ್ನು ಪರಿಹರಿಸುವವನಾಗಿ, ಪ್ರಪಂಚಕ್ಕೆ ಕ್ಷೇಮವನ್ನು ಉಂಟು ಮಾಡತಕ್ಕಂಥವನಾಗಿ, ಸ್ಥಿತಿಕಾರಕ ಎನ್ನುವ ಬಹುಮಾನ್ಯವಾದ ಸ್ಥಾನಮಾನವನ್ನು ಪಡೆದವನಾಗಿ, ನನ್ನ ಹೆಂಡತಿಯ ಶಿರವನ್ನು ನಿನ್ನ ಸುದರ್ಶನದಿಂದ ಘಾತಿಸಿ ತುಂಡು ಮಾಡಿಬಿಟ್ಟೆಯಲ್ಲ. ಇದಕ್ಕೆ ಉದ್ದೇಶ ಏನು ಅಂತ ನೋಡಿದ್ರೆ, ವಾಸವನ ಉಳಿವಿಗೆ. ಯಾರು ಮುರುಲೋಕದ ಅಧ್ಯಕ್ಷನಾಗಿದ್ದಾನೋ, ಯಾರು ಸುಮನಸರಿಗೆ ಪ್ರಭುವಾಗಿದ್ದಾನೋ, ಯಾರು ಅದ್ಭುತವಾದ ಕೃತಗಳ ಮೂಲಕವಾಗಿ ಅದನ್ನು ಆಚರಿಸಿ ಆ ಮೂಲಕ ಮಘವತ್ವವನ್ನು ಪ್ರಾಪ್ತಿಸಿಕೊಂಡನೋ, ಅಂತಹ ವಾಸವನ ಉಳಿವಿಗೆ ಬೇಕಾಗಿ ಹೇಸದೆ ನೀನು ಮಾನಿನಿಯನ್ನು ಘಾತಿಸಿದೆಯಲ್ಲ. ಯಾವ ಕಾರಣಕ್ಕೂ ಮಾನಿನಿ ಘಾತಿಸಲ್ಪಡಬಾರದು ಅಂತ ನಿಯಮ ಇಲ್ಲ. ಯಾರು ದುಷ್ಟತನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೋ, ಶೀಲ ಎನ್ನುವುದು ಹಾಳಾಗುವ ಹಾಗೆ ವ್ಯವಹರಿಸ್ತಾರೋ, ಲೋಕಕಂಟಕರಾಗಿ ಪ್ರವರ್ತಿಸ್ತಾರೋ, ಅಂತಹ ಹೆಣ್ಣು ಮಕ್ಕಳು ಒದ್ಯರೇ ಇದ್ದಾರೆ. ಅದಕ್ಕೇನು ಬೇರೆ ಅಡ್ಡಿ ಆತಂಕಗಳನ್ನು ನಾವು ವಿಧಿಸಬೇಕಾಗಿಲ್ಲ. ಆದರೆ ಭೃಗುವಿನ ಪತ್ನಿಯಾಗಿ ಧರ್ಮ ಅರ್ಥ ಕಾಮಗಳಲ್ಲಿ ಮೀರದ ಹಾಗೆ ನಾನು ನಿನ್ನನ್ನು ಬದುಕು ಕೊಟ್ಟು ನಿನ್ನನ್ನು ಸಾಕುತ್ತೇನೆ ಅಂತ ಭರವಸೆ ಕೊಟ್ಟವನಾಗಿ, ಆ ಭರವಸೆ ಸುಳ್ಳಾಗದ ಹಾಗೆ ಇತಿ ಮಿತಿಯಿಂದ ಬದುಕಿ ಪರಮ ಸಾಧ್ವಿಯಾಗಿ ನನ್ನ ಜೊತೆಗೆ ಸಹಕರಿಸಿದಂತ ನನ್ನ ಮಡದಿಯನ್ನು ಇವತ್ತು ನೀನು ಕುತ್ತಿಗೆ ತುಂಡರಿಸಿದ್ದು ವಾಸವನ ಉಳಿವಿಗೆ ಬೇಕಾಗಿ. ರಕ್ಷಿಸುವ ಕೈಗಳೇ ನಾಶ ಮಾಡುತ್ತದೆ ಅಂತ ಆದರೆ, ಬೆಳೆಯನ್ನು ಸಂರಕ್ಷಿಸುವುದಕ್ಕೆ ಬಲಿದಂತಹ ಸರಹದ್ದು ಬೇಲಿ ಎನ್ನುವುದೇ ಬೆಳೆಯನ್ನು ತಿನ್ನುತ್ತದೆ ಅಂತ ಆದರೆ, ಧರೆಯನ್ನೇ ಬೆಂಕಿ ನುಂಗುತ್ತದೆ ಮನೆಯೊಳಗಿನದ್ದು ಅಂತ ಆದರೆ, ಉಳಿದವರದನ್ನು ರಕ್ಷಣೆ ಮಾಡುವುದಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ವಾಸವನ ಉಳಿವಿಗೆ ಹೇಸಿಗೆಯಿಂದ ಇಂತಹ ಘಾತಿಯ ಕಾರ್ಯವನ್ನು ಮಾಡಿದೆಯಲ್ಲ, ಇದು ಖಂಡಿತವಾಗಿಯೂ ಮೋಸ. ಇದಕ್ಕಿಂತ ಕಡು ಮೋಸ ಮತ್ತೊಂದಿಲ್ಲ. ಇಲ್ಲಿಗೆ ನೀನು ಅನಾಹುತನಾಗಿ ಪ್ರವೇಶ ಮಾಡಿ ವಾಸವನನ್ನು ಸದಾಕಾಲ ಸಂರಕ್ಷಿಸುವ ಹೊಣೆಯನ್ನು ಇಲ್ಲೂ ಊರ್ಜಿತಗೊಳಿಸಿ ನನ್ನ ಹೆಂಡತಿಯ ತಲೆಯನ್ನು ಕತ್ತರಿಸಿ ಆ ಮೂಲಕವಾಗಿ ನನಗೆ ಪತ್ನಿ ವಿಯೋಗದ ದುಃಖವನ್ನು ಕೊಟ್ಟೆಯಲ್ಲ, ಅಷ್ಟು ಸುಲಭದಲ್ಲಿ ನಿನ್ನನ್ನು ಬಿಡುತ್ತೇನೆ ಅಂತ ತಿಳಿದಿದ್ಯಾ? ನಿನಗೆ ಏನು ಪ್ರತಿಷ್ಠಾಸ್ತಿ ನನ್ನದು ಬಲ್ಲಯ್ಯ? ಶಾಪವ ಹತ್ತು
ಲೌಕಿಕನಾಗಿ ಸಹಧರ್ಮಿಣಿಯ ಸಹವಾಸದಿಂದ ಪರಮ ಪಾವನವಾದಂತಹ ದಾಂಪತ್ಯದ ಕಾಣಿಕೆಯನ್ನು ಬೋಧನಾ ರೂಪದಲ್ಲಿ, ಕೃತಿಯ ರೂಪದಲ್ಲಿ ಆಚರಿಸಿ ತೋರಿಸಿಕೊಟ್ಟವನು ನಾನು. ಅಂತಹ ಭೃಗುಪತ್ನಿಯಾದ ಖ್ಯಾತಿ ದೇವಿಯನ್ನು ಈ ಹೊತ್ತು ನಿನ್ನ ಖ್ಯಾತಿಯೇ ಮಸಳಿಸಿ ಹೋಗುವ ಹಾಗೆ ಆರ್ತರನ್ನು ಸಂರಕ್ಷಿಸುವ ನಿನ್ನ ಹೊಣೆಗಾರಿಕೆಯನ್ನು ಮರೆತು ಈ ಹೊತ್ತು ನಿನ್ನ ಪ್ರಬಲತೆಯೇ ನಿನಗೆ ದಿಕ್ಸೂಚಿ ಎನ್ನುವ ಹಾಗೆ ತಪ್ಪಾಗಿ ಭ್ರಮಿಸಿ ಅವಳ ಕುತ್ತಿಗೆಯನ್ನು ಕಡೆಯುವುದರ ಮೂಲಕವಾಗಿ ನಮ್ಮಿಬ್ಬರನ್ನು ಶಾಶ್ವತವಾಗಿ ವಿಯೋಗಗೊಳಿಸಿದೆಯಲ್ಲ, ನಮ್ಮಿಬ್ಬರನ್ನು ಶಾಶ್ವತವಾಗಿ ಪರಿಚ್ಛೇದಿಸಿ ಬಿಟ್ಟೆಯಲ್ಲ. ಹಾಗಾದರೆ ಪದೇ ಪದೇ ನಿನ್ನ ಮನಸ್ಸಿನಲ್ಲಿ ನುಸುಳಿದ್ದದ್ದು ನನ್ನ ಹೆಂಡತಿಯ ತಲೆ ಕಡೆಯುವುದಕ್ಕೆ ಕಾರಣಗಳು ಏನೇ ಇದ್ದರೂ ಅವಳನ್ನು ವಧಿಸಬೇಕು ಎನ್ನುವ ಕ್ರೌರ್ಯ ಮಾತ್ರ. ಹಾಗಾದರೆ ಲೋಕವನ್ನು ಮುಟ್ಟಿಮೆಟ್ಟಿ ನಿಂತ ನಿನಗೆ ಪಾಂಚಭೌತಿಕವಾದ ಶರೀರ ಸಂಬಂಧಿಯಾಗಿ ಆವರಿಸಿಕೊಳ್ಳುವ ಕಾಮಕ್ರೋಧಾದಿಗಳು ಉಳಿದವರನ್ನು ಅಟಕಾಯಿಸುವ ಹಾಗೆ ನಿನಗೂ ಅದು ಆವರಿಸಿ ಹೋಯಿತೆ ವಿಷ್ಣು. ಈ ಕಾಲದಲ್ಲಿ ನಿನ್ನನ್ನು ಸುಲಭದಲ್ಲಿ ಬಿಡುವ ಹಾಗಿಲ್ಲ. ಎಲ್ಲವನ್ನು ಮೀರಿ ನಿಲ್ಲಬಲ್ಲ ನೀನು, ಎಲ್ಲವನ್ನು ಹೊಕ್ಕು ಮಿಕ್ಕು ನಿಲ್ಲಬಲ್ಲ ನೀನು, ಸುಲಭವಾಗಿ ಸರ್ವದರೊಳಗೆ ಪ್ರವೇಶ ಮಾಡಬಲ್ಲ ಕಾರಣದಿಂದಲೇ ವಿಷ್ಣು ಅಂತ ಕರೆಯಲ್ಪಟ್ಟವನು ನೀನು. ಪ್ರಕಾಶ, ಜೀವನದಲ್ಲಿ ಚೇತನ, ಈ ಪ್ರಾಕೃತಿಕವಾದುದಕ್ಕೆ ಜಡವಾದುದು ಬಾರದ ಹಾಗೆ ಕ್ರಿಯಾಶೀಲತೆಯನ್ನು ಆರೋಪಿಸುವ ಮಹತ್ತರವಾದ ವ್ಯಕ್ತಿತ್ವ ಉಳ್ಳವನು. ಆದ ಕಾರಣದಿಂದಲೇ ಪದೇ ಪದೇ ಇದು ನಿನಗೆ ನೆನಪಾಗುವ ಹಾಗೆ ನಿನಗೆ ಈಗ ನಾನು ಕೊಡುವ ಶಾಪದ ಮೂಲಕವಾಗಿ ಒಂದು ವಿಶೇಷವಾದಂತಹ ಕೊಡುಗೆ, ನನ್ನ ಪತ್ನಿಯ ತಲೆ ಕತ್ತರಿಸಿದ್ದಕ್ಕೆ ಬಹುಮಾನ. ನೀನು ಭೂಮಿಯ ಮೇಲೆ 10 ಜನ್ಮಗಳನ್ನು ಧರಿಸಿ ಹೋಗು, 10 ಜನ್ಮಗಳನ್ನು ತಾಳು, 10 ಸಲ ಜೀವನಾಗಿ ಕಾಣಿಸು, ಬೇರೆ ಬೇರೆ ಸ್ವರೂಪದಲ್ಲಿ ಕಾಣಿಸು. ನನ್ನ ಹೆಂಡತಿಯನ್ನು ನನ್ನಿಂದ ಪ್ರತ್ಯೇಕಿಸಿ ನನಗೆ ನೋವನ್ನು ಕೊಟ್ಟು ನನ್ನ ಎಡ ಭಾಗವನ್ನು ಶಾಶ್ವತವಾಗಿ ರಿಕ್ತವಾಗಿಸಿದೆ ಅಲ್ಲ ವಿಷ್ಣು. ಹಾಗಾದರೆ 10 ಜನ್ಮದಲ್ಲಿ 1 ಜನ್ಮದಲ್ಲಿ ಹೆಂಡತಿಯನ್ನು ಕಳಕೊಂಡು ಅಪರಿಚಿತರಿಂದ ಅಪಹರಣಗೊಳ್ಳುವ ಆಗಿನ ಪರಿಸ್ಥಿತಿಯನ್ನು ಎದುರಿಸಿ ಕಾಡು ಮೇಡುಗಳನ್ನು ಅಲೆದು ಎಲ್ಲೆಲ್ಲೋ ಹೆಂಡತಿಯಲ್ಲಿದ್ದಾಳೆ ಅಂತ ಹುಡುಕಿ ಯಾರ್ಯಾರದ್ದೋ ಸಹಾಯದ ಮೂಲಕವಾಗಿ ಕಷ್ಟಪಟ್ಟು ಹರಸಾಹಸದಿಂದ ಕೊನೆಗೂ ಹೆಂಡತಿಯನ್ನು ಪಡೆಯುವಂತಹ ಅವಕಾಶ ನಿನಗೆ ಬರಲಿ. ತೆಕ್ಕೋ ಶಾಪ, ತೆಕ್ಕೋ ಶಾಪ, ತೆಕ್ಕೋ ಶಾಪ. ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ? ನಾನು ಮಧ್ಯದಲ್ಲಿ ಮಾತಾಡ್ಲಿಲ್ಲ, ಯಾಕೆ ಗೊತ್ತು? ಶಾಪ ಕೊಟ್ಟೆ ನಿನಗೆ. ಇರ್ಲಿ, ಮಧ್ಯದಲ್ಲಿ ಮಾತಾಡ್ಲಿಲ್ಲ, ಯಾಕೆ ಗೊತ್ತು? ಅದು ಓತಪ್ರೋತವಾಗಿ ಬರುವ ವಾಕ್ ಲಹರಿಗೆ ಮಧ್ಯದಲ್ಲಿ ಸ್ತಂಭನ ಕೊಡಬಾರದು, ಅದರ ರಸಭಂಗ ಮಾಡಬಾರದು. ಹಾಗಾದ್ರೆ ನಿನಗಿದು ಇಚ್ಛೆಯೇ ಅಲ್ಲ, ನಿನಗಿದು ಆಸಕ್ತಿಯೇ? ನನಗೆ ಈ ಪ್ರಕರಣದಲ್ಲಿ ನೀನು ಸಮಾಧಾನ ಚಿತ್ತನಾಗಿ ನನ್ನ ಮಾತನ್ನು ಆಲಿಸಬೇಕಾದದ್ದು ಮುಖ್ಯ. ಈಗ ಸಮಾಧಾನ ಆಯ್ತಲ್ಲ, ಈಗ ಈ ಸ್ಥಿತಿಯಲ್ಲಿ ಏನು ಹೇಳುವುದಕ್ಕೆ ಬಯಸುವೆ? ಶಾಪ ಕೊಟ್ಟಿಯಾ? ಹೌದು. ಭೀತನಾದನು ಸುರಪ, ಭೀತನಾದನು ಸುರಪ, ಸ್ತಂಭೀಭೂತನಾದನು ಸುರರು, ಸಂತಸವಾಂತುದ ಸುರಾನಿಕ, ಸಂತಸವಾಂತುದ ಸುರಾನಿಕ, ಮೌನಿ ವ್ರಾತ ಬೆರಗಾಗೆ ಯಾತುಧಾನ ವಿರೋಧಿ ನ ಸುರಗುತೈತರುತ ಮುನಿರುದ್ರ ನಿರ್ದೆಡೆ ಖಾತಿಯಲಿ ನೀನಿದ್ದ ಶಾಪಕ್ಕೆ ಭೀತನಲ್ಲೆಂದ, ಖಾತಿಯಲಿ ನೀನಿದ್ದ ಶಾಪಕ್ಕೆ ಭೀತನಲ್ಲೆಂದ, ಶಾಪವಿದನು ಶಿರದೊಳಂತೆ ತಾಪಸೋತ್ತಮ, ಶಾಪವಿದನು ಶಿರದೊಳಂತೆ ತಾಪಸೋತ್ತಮ, ಸ್ವಾಪದರ ನಿಗ್ರಹಣದ ಕಲಾಪದುಪಕ್ರಮ, ಕೋಪಕ್ಕಿತ್ತು ಮನವ ಕೊಲಲು ಪಾಪ ಕಾರ್ಯವು, ಕೋಪಕ್ಕಿತ್ತು ಮನವ
ಕೊಲಲು ಪಾಪ ಕಾರ್ಯವು ಲೋಪವೆಂದು ಬಂತು ಬದುಕೆ ಆಪಧರ್ಮವು ಲೋಪವೆಂದು ಬಂತು ಬದುಕೆ ಆಪಧರ್ಮವು ಶಾಪವಿದನು ಶಿರದೊಳಂತೆ ತಾಪಸೋತ್ತಮ ಮಹರ್ಷಿ ನಾರಾಯಣ ಸಮಾಧಾನ ಚಿತ್ತನಾಗಿ ಕೇಳದೇ ಇದ್ರೆ ಅರ್ಥ ಆಗುವುದಿಲ್ಲ. ಪ್ರವೇಶ ಹಾಗಿತ್ತು, ಅದು ಹಾಗೆಯೇ ಆಗಬೇಕು ಅಲ್ವಾ? ಪ್ರವೇಶ ಆಗಿ ಪ್ರಥಮ ಪ್ರದರ್ಶನವೂ ಹೀಗೆ ಬೇಕು, ಆಮೇಲೆ ತಣಿಬೇಕು. ಒಳಗಿನ ಒತ್ತಡ ಸ್ಫೋಟಗೊಂಡಲ್ಲಿಗೆ ಒಳಗಿನ ಹಗುರ ಭಾವ ಸ್ಥಾಪನೆ ಆಗ್ತದೆ. ಬಂದ ತಕ್ಷಣವೇ ಆಶ್ರಮದ ಅವ್ಯವಸ್ಥೆ, ಆಶ್ರಮದ ಒಳಗಡೆ ಖ್ಯಾತಿಯ ದಯನೀಯವಾದಂತಹ ರುಂಡಮುಂಡ ಚೆಂಡಾಡಲ್ಪಟ್ಟ ಸ್ಥಿತಿ, ಖಂಡಿತವಾದ ದೇಹ. ನಾನು ಕೊಲ್ಲದೇ ಇದ್ರೂ ಅವಳು ಸಾಯ್ತಾ ಇದ್ದಳು. ಯಾವಾಗಲೂ ಅಲ್ಲ, ಇವತ್ತೇ. ಹೌದು, ಹೇಗೆ ಪ್ರಕರಣ ಹಾಗೆ ಬೆಳೆಯಿತು. ಇಂದ್ರನನ್ನು ಸ್ತಂಭಿಸಿದಳು. ಇಂದ್ರನ ಸ್ತಂಭನವನ್ನು ನಾನು ವಿಮೋಚನೆಗೊಳಿಸಿದೆ. ನನ್ನನ್ನು ನುಂಗುವುದಕ್ಕೆ ಬಂದಳು. ನನ್ನನ್ನು ನುಂಗಿದ್ರೆ ನಾನು ಹೊರಗೆ ಬರಬೇಕಾ ಬೇಡ? ಅಗತ್ಯ. ಅವಳು ಸತ್ತೇ ಬರಬೇಕಲ್ಲ. ಯಾಕೆ ಅಂದ್ರೆ ಅದು ದೇವಿ ಮಹಾತ್ಮೆಯಾಗಿ ದಾರಿ ತೋರಿಸ್ಲಿಕ್ಕೆ ಅವಳಿಗೆ ಸಾಮರ್ಥ್ಯ ಇಲ್ಲ. ಆಮೇಲೆ ಇನ್ನೊಮ್ಮೆ ನಾನು ಅಧೋಕ್ಷಜನಾಗುವುದಕ್ಕೂ ಇಲ್ಲ. ಅಂತಹ ದಾರಿ, ಯಾವುದೇ ದಾರಿಯನ್ನು ತೋರಿಸುವುದಕ್ಕೂ ಅವಳಿಗೆ ಸಾಮರ್ಥ್ಯ ಇಲ್ಲ. ನನ್ನನ್ನು ಅವಳು ನುಂಗಿರ್ತಿದ್ಲೆ, ನಾನು ಹೊರಬರುವಾಗ ಅವಳು ದುರ್ಮರಣಕ್ಕೆ ಈಡಾಗ್ತಾ ಇದ್ದಳು. ಭೃಗುವಿನ ಪತ್ನಿ ಈಡಾಗಬಹುದೇ? ಈಗಿನ ಮರಣ ಇದು ದುರ್ಮರಣ ಅಲ್ಲ, ಮತ್ತೆ ಇದು ಸುದರ್ಶನ ಚಕ್ರದಿಂದ ಪ್ರಾಪ್ತವಾದ ಮರಣ. ಅದರ ಹಿಂದಿನ ಆಶಯ, ಅದರ ಆಶಯ ಒಳ್ಳೆಯದಾಗುವುದು. ಸುದರ್ಶನವನ್ನೇ ಕೊಡುವ ಆಶಯವೇ ಅಲ್ಲ, ನಿನ್ನ ತಲೆ ಕಡಿಯಲೇಬೇಕೆನ್ನುವ ಕ್ರುದ್ಧವಾದ ಭಾವ ಅಲ್ಲ, ಕಡಿಯುವ ಉದ್ದೇಶದಿಂದ ಬಂದದ್ದೇ ಅಲ್ಲ. ಬಂದದ್ದು ಪ್ರಕರಣವನ್ನು ಪರಿಸಮಾಪ್ತಿಗೊಳಿಸಬೇಕು. ನಾನು ಬಂದ ಮೇಲೆ ನನ್ನನ್ನು ಧೂರ್ತ ಅಂತ ನಿನ್ನ ಪತ್ನಿ ಹೇಳಬಹುದಾ? ಆಲೋಚನೆ ಮಾಡಬೇಕು. ಆಕ್ಷೇಪವೂ ಅಲ್ಲ, ಚರ್ಚೆಗೂ ಹೇಳುವುದಲ್ಲ. ದೇವೇಂದ್ರನನ್ನು ಭೃಗುವಿನ ಪತ್ನಿಯಾಗಿ ಸ್ತಂಭಿಸಿದರೆ ಒಂದು, ದೇವೇಂದ್ರನನ್ನು ರಕ್ಷಿಸುವುದಕ್ಕೆ ಬಂದಂತಹ ವಿಷ್ಣುವನ್ನು ಧೂರ್ತ ಅಂತ ಹೇಳಿದರೆ, ಆಮೇಲೆ 3 ಲೋಕವನ್ನು ಮುಕ್ತೇನೆ ಅಂತ ಭೃಗುವಿನ ಪತ್ನಿ ಹೇಳಿದರೆ ಅವಳಿಗೆ ಜೀವಿಸುವ ಅರ್ಹತೆ ಉಂಟ ಮಹರ್ಷಿಗಳೇ? ಅಂತ ನೀನು ಅವಳ ಗಂಡನಲ್ಲೇ ಕೇಳಿದ್ರೆ ಅದೇ ಕೇಳಬೇಕು. ಉಂಟು ಅಂತಲೇ ಹೇಳಬೇಕು. ಅದು ಹೇಳಬೇಕು. ಯಾಕೆಂದರೆ ಗಂಡನಾಗಿ ಹೇಳಬೇಕು. ಯಾಕೆಂದರೆ ಈಗ ದೇವೇಂದ್ರನನ್ನು ಸ್ತಂಭಿಸಬೇಕಾದಂತ ಅನಿವಾರ್ಯ ಅವಳಿಗೆ ಯಾಕೆ ಬಂತು? ಅವಳು ಯಾಕೆ ದೇವೇಂದ್ರನನ್ನು ಮತ್ತಿತರ ವಿಧಾನದಿಂದ ಶಿಕ್ಷೆ ಮಾಡಲಿಲ್ಲ? ಪ್ರಕರಣದಲ್ಲಿ ಅಲ್ಲಿಯವರೆಗೆ ಬೇಕಾದಷ್ಟು ಚರ್ಚೆ, ಅದರ ವಿಷಯ ಆಡುವುದಲ್ಲ. ಈಗ ದೇವೇಂದ್ರನನ್ನು ಸ್ತಂಭಿಸಬೇಕಾದ ಅನಿವಾರ್ಯ ಯಾಕೆ ಬಂತು ಅಂತ ಹೇಳಿದ್ರೆ, ಅವನ ಮಟ್ಟಕ್ಕೆ, ಅವನ ಯೋಗ್ಯತೆಗೆ, ಅವನ ಸಿದ್ಧಿ ಸಾಧನೆಗೆ ಅವನನ್ನು ಇನ್ನಿತರೆ ವಿಧಾನದಿಂದ ದಂಡಿಸುವುದು ಯಾವ ಕಾರಣಕ್ಕೂ ಮುನಿಪತ್ನಿಯಾದ ತನಗೆ ಭೂಷಣ ಪ್ರಾಯ ಅಲ್ಲ. ಅವನ ಗೌರವಕ್ಕೆ ಚ್ಯುತಿ ಬಾರದ ಹಾಗೆ ಅವನ ಚಟುವಟಿಕೆಗಳು ಇಂದ್ರಿಯಗಳಿಗೆ ನಿಷ್ಕ್ರಿಯತೆಯನ್ನು ಕೊಡುವುದರ ಮೂಲಕ ಸ್ತಬ್ಧಗೊಳ್ಳುವ ಹಾಗೆ ಮಾಡುವುದ ಉದ್ದೇಶದಿಂದ ಅವಳು ಮಾಡಿದ್ಲು. ಈಗ ನೀನು ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ, ನಿನ್ನನ್ನು ಮೀರಿದಂತಹ ಆ ಸ್ಥಿತಿಗತಿಗಳ ನಿರೂಪಕ ಮತ್ತೊಬ್ಬ ಪ್ರಪಂಚದಲ್ಲಿಲ್ಲ. ನೀನು ಇಚ್ಛಿಸಿದ್ರೆ ಅದೇ ನನ್ನ ಪತ್ನಿಯನ್ನು ಸ್ತಂಭಿಸುವುದಕ್ಕಾಗುತ್ತಿರ್ಲಿಲ್ವೋ? ಆಗುವುದಿಲ್ಲ ಅಂತ. ಯಾಕೆ ಅಂದ್ರೆ ಯಾವ ಪ್ರಯೋಗ ಎಲ್ಲಿ ಹೇಗೆ ಮಾಡಬೇಕು, ಸಾಮರ್ಥ್ಯ ಇದೆ, ಅವಕಾಶ ಇದೆ ಅಂತ ಇರುವುದನ್ನು ಎಲ್ಲೆಲ್ಲೂ ಪ್ರಯೋಗ ಮಾಡಲಿಕ್ಕಾಗುವುದಿಲ್ಲ. ವ್ಯವಸ್ಥೆ ನೋಡಿಕೊಳ್ಳಬೇಕು. ಮನುಷ್ಯರಲ್ಲಿ ನೇರವಾಗಿ ಯಮ ಬಂದು ಶಿಕ್ಷೆ ಕೊಡ್ತಾನ, ಯಾಕೆ ಕೊಡುವುದಿಲ್ಲ? ಕೂಡದು. ಇದೂ ಹಾಗೆ ವಿಗ್ರಹೋ ಹವಿರಾದಾನಂ ಯುಗಪತ್ ಕರ್ಮ ಸನ್ನಿಧಿ ಪ್ರೀತಿ ಫಲಪ್ರದಾನಂ ದೇವತಾನಾಂನ ವಿದ್ಯತೆ. ಇದು ನಿಮ್ಮಂತವರೇ ಮಾಡಿದ ನಿರ್ಣಯ. ಆ ನಿರ್ಣಯದ ಪ್ರಕಾರವೇ ಪ್ರಕರಣ ಹೇಗೆ ಹೋಗುತ್ತದೆ ಹಾಗೆಯೇ ದೇವತಾನುಗ್ರಹ ಸಿಗುತ್ತದೆಯೇ ಹೊರತು, ಹಾಗೆಯೇ ದೇವತಾ ವ್ಯವಸ್ಥೆ ಇರುತ್ತದೆಯೇ ಹೊರತು, ಅದಕ್ಕಿಂತ ಮೊದಲೇ ದೇವರು ಬಂದು ಪ್ರವೇಶ ಮಾಡಲಿಕ್ಕಿಲ್ಲ. ನಾನು ಬಂದಾಗ ಭೃಗುವಿನ ಋಷಿ ಪತ್ನಿಯಾಗಿ ಏನು ಮಾಡಬೇಕಿತ್ತು? ಶರಣಾಗಬೇಕಿತ್ತು. ಈಗ ಎರಡನೇ ವಿಷಯಕ್ಕೆ ಬರೋಣ ಅಲ್ವಾ? ಈಗ ನೀನು ತನ್ನಿಂದ ತಾನೇ ದುತ್ತನೆ ಕಾಣಿಸಿದ್ದಲ್ಲ, ಎಲ್ಲಿಂದಲೋ ವೈಕುಂಠವಾಸಿಯಾದ ನೀನು
ವೈಕುಂಠೇಶನಾದಂತ ನೀನು ಅಲ್ಲಿಂದಲೇ ಇವನ ಆರ್ಥ ಸ್ಥಿತಿಯನ್ನು ಆಲಿಸಿ ಅಥವಾ ಕೇಳಿ ಇವರೆಲ್ಲ ಸ್ತುತಿಸಿದ್ದು ಅವನ ಪರವಾಗಿ ಅವ ಮಾತನಾಡುವುದಕ್ಕೂ ಸಾಧ್ಯ ಇಲ್ಲದ ಸ್ಥಿತಿ ಇಲ್ಲ. ನೀನು ಸ್ವಯಂ ಬಂದದ್ದಲ್ಲ, ನೀನಾಗಿ ಪ್ರಕರಣವನ್ನು ಸರಿಯಾಗಿ ಸಮಕ್ಷದಲ್ಲಿ ಸಮದರ್ಶಿಯಾಗಿ ನೋಡಿ, ಓ ನನ್ನ ಪ್ರವೇಶಕ್ಕೆ ಇದು ಸರಿಯಾದ ಸುಕಾಲ ಅಂತ ಭಾವಿಸಿ ನೀನಾಗಿ ಇಳಿದು ಬಂದಿದ್ರೆ ಸರಿ. ಬೃಹಸ್ಪತಿ ಆಚಾರ್ಯರು ಉಳಿದ ಸುರ ಸಂದೋಹದ ಜೊತೆಗೂಡಿ ಸಾಮೂಹಿಕವಾದ ಪ್ರಾರ್ಥನೆಯ ಮೂಲಕವಾಗಿ ನಿನ್ನನ್ನು ಸೆಳೆಯುವವರೆಗೂ ನೀನಿಲ್ಲಿಗೆ ಬರಲಿಲ್ಲ. ಹಾಗಾದ್ರೆ ದೇವೇಂದ್ರನಿಗಾಗಿ ನೀನು ಬಂದವನಲ್ಲ, ಈ ದೇವೇಂದ್ರನ ಸುರ ಸ್ಥಿತಿಗೆ ಕಾರಣನಾಗುವ ಗುರು ಮತ್ತಿತರ ಆರೈಕೆಗೆ ನೀನು ಒಲಿದು ಬಂದವ. ಪುಣ್ಯಕ್ಕೆ ಅವರು ಇನ್ನೂ ಸ್ತುತಿ ಮಾಡದೆ ಹೋಗಿದ್ರೆ ನೀನು ಬರ್ತಿರ್ಲಿಲ್ವೋ ಏನೋ, ಯಾಕಂದ್ರೆ ನನಗೆ ತರ್ಕ ಮಾಡುವುದಕ್ಕೆ ಎಡೆ ಇರುವುದು ಹಾಗೆ. ಹಾಗಾದ್ರೆ ನೀನು ಅವರ ಕೋರಿಕೆಯನ್ನು ಮನ್ನಿಸಿ ಬಂದದ್ದರಿಂದ ಇಲ್ಲಿ ನೀನು ಮಾಡಿದ್ದು ಅತಿಯಾಯಿತು ಅಂತ ನನಗನ್ನಿಸುವುದು. ಹಾಗಾಗಿ ನಾನು ಪರಿಪೂರ್ಣವಾಗಿ ಏನು ಮಾಡ್ಲಿಕ್ಕಿಲ್ಲ, ಇಷ್ಟೇ ಮಾಡ್ತೇನೆ. ಹಾಗಾಗುವುದಿಲ್ಲ. ಯಾಕೆ ಅಂದ್ರೆ ದೇವೇಂದ್ರನ ಪಕ್ಷದಿಂದಲೇ ಬಂದದ್ದು ಅಂತ ಇಟ್ಟುಕೋ, ಅಥವಾ ಬೃಹಸ್ಪತ್ಯಾದಿಗಳ ಪ್ರಾರ್ಥನೆಗೆ ಸ್ತುತಿಗೆ ಒಪ್ಪಿ ಬಂದದ್ದು ಅಂತ ಇಟ್ಟುಕೊಂಡು ಬಂದವ ಯಾರು ಅಂತ ನೋಡಬೇಕು. ಖ್ಯಾತಿ ನೋಡಬೇಕಾದದ್ದು ಯಾವ ಪಕ್ಷದ ಪರವಾಗಿ ಬಂದಿದ್ದಾನೆ ಅಂತ, ಬಂದ ವ್ಯಕ್ತಿ ಯಾರು, ಬಂದವ ಯಾರು ಅದನ್ನು ನೋಡದೆ ಹೋದಳು, ಋಷಿ ಪ್ರಜ್ಞೆ ಪ್ರಕಾರ ವ್ಯವಹರಿಸದೆ ಹೋದಳು. ಭೃಗುವಿನ ಪತ್ನಿಯಾಗಿ ವಿಷ್ಣುವನ್ನು ಧೂರ್ತ ಅಂತ ಹೇಳಿದ್ರೆ ಬದುಕುವ ಅರ್ಹತೆ ಉಂಟಾ ಅಂತ ಋಷಿಗಳೇ ನಿರ್ಣಯ ಮಾಡಬೇಕು. ಯಾಕೆ ಅಂದ್ರೆ ಯದ್ದೇವ ದೇವ ಹೇಳನಮ್ಮಂತ ವೇದದಲ್ಲಿ ದೇವತೆಗಳನ್ನು ದೇವರನ್ನು ಆಕ್ಷೇಪಿಸಿದ್ರೆ ಬೈದ್ರೆ ನರಕ ಶಿಕ್ಷೆ ಕೊಟ್ಟದ್ದು. ಯಾಕೆ ಅಂದ್ರೆ ಅದು ಅಧರ್ಮ ಅಂತಲೇ ಅರ್ಥ. ದೇವತಾ ನಿಂದನೆ ಸರ್ವತಾ ಸಲ್ಲದು. ನನ್ನನ್ನೇ ಧೂರ್ತ ಅಂತ ಹೇಳಿದ್ರ ಮೇಲೆ ಬದುಕುವ ಅರ್ಹತೆ ಕ್ಷಣ ಮಾತ್ರದಲ್ಲಿ ಹೊರಟು ಹೋಯಿತು. ಒಂದನೇದು. ಎರಡನೆಯದ್ದು, ಮೂರು ಲೋಕಕ್ಕೆ ಋಷಿಗಳು ಋಷಿಪತ್ನಿಯರು ಆಶ್ರಮ ಧರ್ಮದಲ್ಲಿ ಒಳ್ಳೆಯದನ್ನೇ ಅನುಗ್ರಹಿಸಬೇಕು. ಮೂರು ಲೋಕ ಮುಕ್ಕುತ್ತೇನೆ ನಾನು, ಸರ್ವನಾಶ ಮಾಡುತ್ತೇನೆ ಅಂತ ಹೇಳುವುದು ಋಷಿಯ ಹೆಂಡತಿ ಆಗುವುದಿಲ್ಲ. ಆ ಒಂದು ಅಹಂಕಾರ ಇತ್ತವ ತನಗೆ. ಅವಳು ಹೇಳಿದ್ದು ಪಾತಿವ್ರತ್ಯದಿಂದ ರಕ್ಷಿಸ್ತೇನೆ ಅಂತಲ್ಲ, ಎನ್ನ ಬಲುಹಿಂ ರಕ್ಷಿಪೆ, ಹೆಣ್ಣೆಂದು ಧಿಕ್ಕರಿಸಿದರೆ ಬನ್ನ ಬಡುವರು. ಇದೊಂದು ಋಷಿಯ ಹೆಂಡತಿ ಹೇಳುವ ಮಾತು. ಹೆಣ್ಣೆಂದು ಧಿಕ್ಕರಿಸಿದರೆ ಬನ್ನ ಬಡುವಿ ಅಲ್ಲ, ಎನ್ನ ಬಲುಹಿಂ ರಕ್ಷಿಪೆ. ಅಷ್ಟು ಪರಾಕ್ರಮವ ಅದು ವೈಯಕ್ತಿಕವೇ. ಒಳ್ಳೆಯದಕ್ಕಾಗಲಿಲ್ಲ ಅಂತ ಗೊತ್ತಾಯ್ತಲ್ಲ, ಒಳ್ಳೆಯದಕ್ಕಾಗಲಿಲ್ಲ ಅಂತ ಗೊತ್ತಾಯ್ತು. ಯಾಕೆ ಅಂದ್ರೆ ರಕ್ಷಣೆಗೆ ಅರ್ಹತೆಯನ್ನು ಹೊಂದಿದವರಲ್ಲ. ಯಾವಾಗಲೂ ನೀವು ಲೌಕಿಕವಾಗಿ ಒಂದು ಶ್ಲೋಕ ಹೇಳ್ತೀರಿ ಪೂಜೆಗೆ ಆರಂಭದಲ್ಲಿ, ದೇವತೆಗಳು ಬರಬೇಕು, ರಾಕ್ಷಸರು ಇಲ್ಲಿಂದ ಹೊರಟು ಹೋಗಬೇಕು. ಅದಕ್ಕೋಸ್ಕರ ಘಂಟಾನಾದ ಮಾಡುತ್ತೇನೆ. ಈ ರಾಕ್ಷಸರು ಹೊರಟು ಹೋಗಬೇಕು ಅಂತ ನಿತ್ಯ ಘಂಟಾನಾದ ಮಾಡುವ ಋಷಿಗಳ ಆಶ್ರಮದಲ್ಲಿ ಅದೇ ರಾಕ್ಷಸರಿಗೆ ಆಶ್ರಯ ಕೊಟ್ರೆ ಅದು ದೇವ ಪೂಜೆಯ ಆಶ್ರಮ. ಈಗ ರಾಕ್ಷಸ ಅಂತ ಹೇಳಿದ್ರೆ ಒಂದು ಭೌತಿಕವಾದ ಕಾಯ, ಆಜಾನುಬಾಹು ಶರೀರ, ಅಷ್ಟಕ್ಕೆ ಸೀಮಿತ ಅಲ್ಲಲ್ಲ. ಆಸುರಿ ಗುಣ, ರಾಕ್ಷಸಿ ಗುಣ, ತಾಮಸಿ ಗುಣ ಅದು ಉಚ್ಚಾಟನೆಯಾಗಿ ಅದರ ಬದಲಿಗೆ ಅದೇ ಜಾಗಕ್ಕೆ ಸುರಭಾವ ಆವಾಹನೆಗೊಳ್ಳಲಿ. ಕಂಠನಾದದ ಆಶಯ ಮೂಲ ಧ್ವನ್ಯರ್ಥ ಹಾಗೆ ಅಲ್ವೋ. ಈಗ ಭೌತಿಕವಾಗಿ ತಮನ ಸಂಗಡಿಗರು ಕೂತರು, ಆ ತಮ ಅಸುರ ಮೊದಲಾವರಿಗೆ ಅವರಿಗೆ ಜೀವ ಭೀತಿ ಇದ್ದದ್ದು, ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳುವ ಕಲ್ಪನೆ ಮಾತ್ರ ಇದ್ದದ್ದು. ಮತ್ತೆ ಚರ್ಚೆಗೆ ಹಿಂದಕ್ಕೆ ಹೋಗ್ಲಿಕ್ಕಿಲ್ಲ. ಚರ್ವಿತ ಚರ್ವಣ ಉಭಯರಿಗೂ ಬೇಡ. ಆದರೆ ಅವರಿಗೆ ರಕ್ಷಣೆ ಕೊಡುತ್ತೇನೆ ಅಂತ ಹೇಳಿದ ಖ್ಯಾತಿ ಭೃಗು ಮಹರ್ಷಿಗಳು ಬರುವವರೆಗೆ ಕಾಯಿ ಅಂತ ಆಡಿದನಲ್ಲ. ಹಾಗಾದ್ರೆ ನನ್ನ ಬಗ್ಗೆ ಭರವಸೆ ಇಲ್ಲದೆ ಹೋಯ್ತೆ ದೇವೇಂದ್ರನಿಗೆ. ಭರವಸೆಯ ಪ್ರಶ್ನೆ ಅಲ್ಲ. ನಾನು ಬಂದ್ರೆ ಹೆಂಡತಿಯ ಪಕ್ಷಪಾತಿಯಾಗಿ ಪರಿವರ್ತನೆ ಆಗುವೆನೆಂದು, ಹೆಂಡತಿ ಹೇಳಿದ್ದಕ್ಕೆ ನಿನ್ನ ಮಾತು ಸೈ ಎಂದು ಹಸ್ತುಮುದ್ರೆ ಒತ್ತುವೆನೆಂದು, ನನಗೆ ಸರಿತಪ್ಪುಗಳನ್ನು ವಿವೇಚಿಸುವ ವಿವೇಕವೇ ಹೆಂಡತಿಯ ಸಮ್ಮುಖದಲ್ಲಿ ಬಿದ್ದು ಹೋಗುತ್ತದೆ ಎಂದು ದೇವೇಂದ್ರ ಭಾವಿಸಿದನೆ. ಅಲ್ಲ, ಭರವಸೆಯ ವಿಷಯ ಅಲ್ಲ. ಮತ್ತೆ ಈಗ ಭೃಗುಗಳು ಯಾವಾಗ ಬರ್ತಾರೆ ಅಂತ ನಿರ್ಣಯ ಏನೂ ಇಲ್ಲ. ಹೇಳಿ ಹೋಗ್ಲಿಲ್ಲ, ಇಂತಹ ತಿಥಿ ದಿವಸ ಬರ್ತೇನೆ, ಶುಕ್ಲ ಪಕ್ಷದ ಇಂತಹ ತಿಥಿ ದಿವಸ ಬರ್ತೇನೆ ಅಂತ ಹೇಳಿ ಹೋಗ್ಲಿಲ್ಲ. ಈ ಸ್ತಂಭನ ಮಾಡಿ ದೇವೇಂದ್ರ ಎಷ್ಟು ದಿವಸ ಇರಬೇಕಿಲ್ಲಿ? ಈಗ ದೇವೇಂದ್ರ ಸ್ತಂಭನ ಮಾಡಿದ ಸ್ಥಿತಿಯಿಂದ ಮತ್ತೆ ಭೃಗು ಮಹರ್ಷಿಗಳು ಬರುವವರೆಗೆ ಸಮಾಧಾನದಿಂದ ತಾಳ್ಮೆಯಿಂದ ಕಾಯುವುದು ಹೌದಾದ್ರೆ ಸ್ತಂಭನ ನಿರಸನ ಆಗುತ್ತಿತ್ತಲ್ಲ. ಸ್ತಂಭಿತ ದೇವೇಂದ್ರ ಸ್ತಂಭನ ಆಗಿ ಭೃಗು ಬರುವವರೆಗೆ ಇರಬೇಡ. ಹೌದು, ಲೋಕ ನಡೆದೀತ. ಹೌದಾ? ಈಗ ಲೋಕ ನಡೆಯುತ್ತೆ ಅಂತಾರೆ ನೀನು ಮಧ್ಯವರ್ತಿಯಾಗಿ ಪ್ರವೇಶ. ಅದೇ ಲೋಕ ನಡೀಬೇಕು ಅಲ್ಲೇ ಮಧ್ಯವರ್ತಿಯಾಗಿ ಬಂದದ್ದು. ನಾರಾಯಣ ನೀನಿಲ್ಲಿಗೆ
ಪ್ರವೇಶ ಮಾಡಿದ ಮೇಲೆ ಲೋಕ ವ್ಯಾಜವನ್ನು ಮುಗಿಸುವುದಕ್ಕೆ ನಿನ್ನಷ್ಟು ದೊಡ್ಡ ಮಧ್ಯಸ್ಥಿಕೆಯವನು ಯಾರಿದ್ದಾರೆ? ಅದಕ್ಕೆ ಮಧ್ಯಸ್ಥಿಕೆ ಮಾಡಬೇಡುವ. ಮಧ್ಯಸ್ಥಿಕೆ ಅಂತ ಹೇಳುವುದರಿಂದ ಒಟ್ಟು ತಲೆ ಕಡಿಯುವುದು. ಮಧ್ಯಸ್ಥಿಕೆ ಮಾಡ್ಲಿಕ್ಕೆ ಅವಕಾಶ ಬೇಡುವ? ಯಾಕಿಲ್ಲ? ಎಲ್ಲಿತ್ತು? ಖ್ಯಾತಿಯನ್ನು ಸ್ತಂಭನ ಮಾಡುವುದಪ್ಪ. ಈಗ ನಿನಗೆ ಕೇವಲ ಕೈಕಾಲುಗಳೆಲ್ಲ ಸ್ತಂಭನಗೊಳ್ಳುವ ಹಾಗೆ ಮಾಡಿದ್ದೇನೆ, ವಿವೇಕ ಮಾತ್ರ ಜಾಗೃತವಾಗಿ ಇಟ್ಟಿದ್ದೇನೆ. ಕಂಬಕ್ಕೆ ಕೈ ಕಟ್ಟಿ ವಿಚಾರಣೆ ಮಾಡಿದ ಹಾಗೆ ನಿನಗೆ ಬಳ್ಳಿ ಕಣ್ಣಿಗೆ ಕಾಣಿಸುವುದಿಲ್ಲ ಪಾಶ ಬಿಗಿದದ್ದು. ನಿನ್ನನ್ನು ಬೌದ್ಧಿಕವಾದ ಸ್ಥಿತಿಯಿಂದ ಬಂಧಿಸಿದ್ದೇನೆ. ಈಗ ಹೇಳು ಖ್ಯಾತಿ ಅಂತ ನೀನು ಮಧ್ಯಸ್ಥಿಕೆ ಮಾಡಬೇಡುವ. ಹೆಂಡತಿ ಇಲ್ಲ ಅಂತ ಪ್ರಕರಣ ನಡೆದ ಮೇಲೆ ಊಹೆ ಎಷ್ಟೂ ಮಾಡಬಹುದು. ಪ್ರಕರಣದಲ್ಲಿ ಭಾಗವಹಿಸುವ ತತ್ಕಾಲದಲ್ಲಿ ಏನು ವ್ಯವಹಾರ ಮಾಡಬೇಕು ಅದು ಕರ್ತವ್ಯ ಪ್ರಜ್ಞೆ ಅಂತ ಹೆಸರದು. ಸ್ತಂಭನ ಮಾಡುವುದಾದ್ರೆ ನಾನು ಇಲ್ಲಿಗೆ ಬರಬೇಕಾ? ಅಲ್ಲಿಂದಲೇ ಮಾಡಬಹುದು. ಅಲ್ಲಿಂದಲೇ ಮಾಡಬಹುದಿತ್ತಲ್ಲ. ಈಗ ನೀನು ತಲೆ ಕತ್ತರಿಸುವುದಿದ್ರು ಇಲ್ಲಿಗೆ ಬರಬೇಕಾ? ದೇವೇಂದ್ರನಿಗೆ ಇಲ್ಲಿಗೆ ಬರಬೇಕಾ? ಪ್ರಕರಣ ಹೇಗೆ ಹೋಗುತ್ತದೆ ಎನ್ನುವುದನ್ನು ವಿಮರ್ಶೆ ಮಾಡಬೇಕು. ಇಷ್ಟು ಒಳ ವಿಮರ್ಶೆ ಮಾಡುವ ಭೃಗು ಇವನ ಮನಸ್ಥಿತಿ ಹೇಗಿತ್ತು ಅಂತ ಆಲೋಚನೆ ಮಾಡಿದ್ದೀರಾ? ಯಾರ ಮನಸ್ಥಿತಿ? ತಮಾಸುರಂದು. ತಮಾಸುರನ ಮನಸ್ಥಿತಿ ಬರುವ ಕಾಲದಲ್ಲಿ ಆರ್ತನಾಗಿದ್ದ. ಅಮ್ಮ ಭೃಗು ಮಹರ್ಷಿಗಳನ್ನು ನಾನು ಕಾಣಲೇಬೇಕು ಅಂತ ಆಡಿದ್ದನಂತೆ. ಅವನಿಗಿದ್ದ ಉದ್ದೇಶ ಒಂದೇ, ಗುರುವಾಗಿ ನನ್ನನ್ನು ಸ್ವೀಕರಿಸಬೇಕು. ಯಾಕೆಂದ್ರೆ ದೇವತೆಗಳು ಗುರುಬಲದಿಂದ ಗೆದ್ದರು ಅಂತ ಅವನ ತೀರ್ಮಾನ. ಅವನ ಆಂತರ್ಯ ಇದ್ದದ್ದು ಗುರು ಎಲ್ಲ ಸರಿಯೇ, ಆಂತರ್ಯ ಇದ್ದದ್ದು ತತ್ಕಾಲ ದೇವೇಂದ್ರನ ಆಘಾತದಿಂದ ತಪ್ಪಿಸಿಕೊಳ್ಬೇಕು. ಒಳ್ಳೆಯವನಾಗಬೇಕು, ಭೃಗುವಿನ ಶಿಷ್ಯನಾಗಬೇಕು ಅಂತಲ್ಲ. ಇಲ್ಲಿಗೆ ಬಂದ ಮೇಲೆ ಗುರು ಗುರು ಅಂತ ಅದು ಮತ್ತೆ ಸಂಸ್ಕಾರ ಅಲ್ವೋ? ಅಲ್ಲಲ್ಲ. ಈಗ ಕಾಡಿನಲ್ಲಿರುವಂತಹ ಶಿಲೆಯನ್ನು ತಂದು ದೇವಸ್ಥಾನ ಅಂತ ಮಹಾ ಆಲಯವನ್ನು ನಿರ್ಮಾಣ ಮಾಡಿ ನಡ್ಕೊಂಡು ಹೋಗುವಂತ ಆಸು ಮಾಡುವಾಗ ಉಳಿದವರು ಪಾದರಕ್ಷೆ ಬಿಟ್ಟು ಬರಬೇಕು, ಅಶುಚಿಯಿಂದ ಬಿಟ್ಟಬಾರದು ಅಂತ ಆಗುವುದು ಯಾವಾಗ? ಕಾಡಿನ ಕಲ್ಲಾಗಿದ್ದಾಗ ಅಲ್ವಲ್ಲ, ಸಂಸ್ಕಾರ ಆದ ಮೇಲಲ್ವಾ ಹರಿ. ಸಂಸ್ಕಾರದಿಂದ ಬದಲಾಗುವುದಿಲ್ಲೋ? ಇದನ್ನೇ ಹೇಳುವುದು. ನೀವು ನಿಮಗೆ ಬೇಕಾದ್ದನ್ನು ಬೇಕಾದಾಗೆ ಹೇಳುವುದು. ಇದಕ್ಕೆ ಪೂರ್ವಾಗ್ರಹ ಅಂತ. ಪೂರ್ವಾಗ್ರಹ ಇಲ್ಲದೆ ಆಲೋಚನೆ ಮಾಡಿ. ಅವ ಸಾಧ್ಯ ಉಂಟ? ರಾಕ್ಷಸ ದೇವಲೋಕದ ಮೇಲೆ ದಾಳಿ ಮಾಡಿದವ ಇನ್ನವ ಸಜ್ಜನನಾಗುವ ಸಾಧ್ಯತೆಯನ್ನು ನೀವು ಒಂದು ಉದಾಹರಣೆ ಹಿಂದಿನ ಕಲ್ಪದ್ದು ಕೊಟ್ರೆ ನಾನು ಈಗ ಅಪರಾಧ ಒಪ್ಪಿಕೊಳ್ಳುತ್ತೇನೆ. ಎಲ್ಲ ಭವಿಷ್ಯದಲ್ಲಿ ಸಂಭವಿಸಿದ ಅಥವಾ ವರ್ತಮಾನದಲ್ಲಿ ಸಂಭವಿಸುತ್ತಿರುವ ಘಟನೆಗಳೆಲ್ಲವೂ ಪೂರ್ವದಲ್ಲಿ ಆದದ್ದನ್ನು ಅನುಸರಿಸಿ ಅಲ್ಲ. ಪೂರ್ವ ವಿಶೇಷ ಘಟನೆ ಅಂತ ಇಲ್ವೋ? ಸಂಭಾಷಣೆಯಲ್ಲಿ, ಸಂವಾದದಲ್ಲಿ ಒಂದು ವಿಷಯವನ್ನು ಪ್ರತಿಷ್ಠೆ ಮಾಡಬೇಕಾದ್ರೆ ಉದಾಹರಣೆ ಎಂದಿಟ್ಟುಕೊಳ್ಳೋಣ. ಉದಾಹರಣೆ ಬೇಕು. ಅಂತಹ ಉದಾಹರಣೆಗಳು ಇಲ್ಲದೇ ಇದ್ದದ್ರಿಂದ ಅವ ಒಳ್ಳೆಯವನಾಗುವುದಕ್ಕೆ ಇಲ್ಲಿಗೆ ಬಂದದ್ದಲ್ಲ. ನೀವು ಪೂರ್ವಾಗ್ರಹ ಇಲ್ಲದೆ ಆಲೋಚನೆ ಮಾಡಿ. ತತ್ಕಾಲ ದೇವೇಂದ್ರನ ಆಘಾತದಿಂದ ತಪ್ಪಿಸಿಕೊಳ್ಳಬೇಕು. ದೇವೇಂದ್ರನಿಗೆ ಈ ಸಾಮರ್ಥ್ಯ ಬಂದದ್ದು ಬೃಹಸ್ಪತಿಗೆ ಎಂಬ ಮಹಾ ಆಚಾರ್ಯರ ಉಪದೇಶದಿಂದ. ಹಾಗೆ ನನಗೆ ಅವನಿಗೆ ಅಧರ್ಮ ಮಾಡುವುದಕ್ಕೆ, ಋಷಿಗಳನ್ನು ವಿರೋಧಿಸುವುದಕ್ಕೆ, ಯಜ್ಞಕಂಟಕನಾಗುವುದಕ್ಕೆ ಒಬ್ಬ ಗುರು ಬೇಕು. ಅದೇನಾಯಿತು? ಓಡ್ತಾ 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 ಭೃಗುಗಳ ಆಶ್ರಮಕ್ಕೆ ಬಂದದ್ದೇ ಹೊರತು ಭೃಗುವಿನ ಆಶ್ರಮಕ್ಕೆ ಉದ್ದೇಶಿಸಿ ಓಡಿಕೊಂಡು ಬಂದದ್ದಲ್ಲ. ಆದರೆ ಅವನ ಹೇಳಿಕೆಯಿಂದ, ಅವನ ವರ್ತನೆಯಿಂದ ನಮಗದು ಶ್ರುತ ಪಡುವುದಿಲ್ಲ. ನೀನು ಹೇಳುವುದಕ್ಕೆ ಸಾಕ್ಷ್ಯ ಸಂಗ್ರಹಕ್ಕೆ ಹೊರಟ್ರೆ ಅವನ ಮಾತಿನಲ್ಲೂ ಇದ್ದದ್ದು ದಯನೀಯತೆ, ಅವನ ನಿರೀಕ್ಷೆಯಲ್ಲಿದ್ದದ್ದು ಹಾರ್ದ ಭಾವ. ಗುರುದರ್ಶನ ಆಗಬೇಕು. ಒಬ್ಬ ಮಹರ್ಷಿ ಸಾಧಕನು, ತಪಸ್ವಿಯು, ಇಚ್ಛಾಶಕ್ತಿಯು, ಕ್ರಿಯಾಶಕ್ತಿಯು, ಜ್ಞಾನಶಕ್ತಿಯು ಸಮ್ಮಿಳಿತವಾದ ಭೃಗು ಶಕ್ತಿಯನ್ನು ಕಾಣಬೇಕು. ಅಲ್ಲ, ಒಬ್ಬ ಮಹರ್ಷಿ ವಿಷ್ಣು ಹೇಳಿದ್ದಕ್ಕೆ ಸಾಕ್ಷ್ಯ ಹೇಳ್ತೇನೆ. ವಿಷ್ಣು ಹೇಳಿದ್ದಕ್ಕೆ ಸಾಕ್ಷ್ಯ ಬೇಕು ಅಂತ ಹೇಳಿದ್ರೆ ಆ ಋಷಿಯಲ್ಲಿ ಸಂಭಾಷಣೆ ಮುಂದುವರಿಸಲಿಲ್ಲ. ತಪ್ಪು ತಿಳಿಯಬಾರದು. ಶಾಂತಂ ಪಾಪಂ, ಪಾಪ ಶಾಂತವಾಗಲಿ. ನಾನು ಆಡಿದ್ದು ಎಂದಿಟ್ಟುಕೊಳ್ಳೋಣ. ಈಗ ತರ್ಕದಲ್ಲಿ 7-8 ಬಗೆ ಇಲ್ವೋ? ಎಲ್ಲದಕ್ಕೂ ಒಂದೇ ಆಧಾರ. ತರ್ಕವನ್ನೇ ಮಾಡುವುದಾದ್ರೆ ಅವನಿಗೆ ಆಶ್ರಯ ಕೊಟ್ಟದ್ದೇ ತಪ್ಪು. ಈಗ ನಾವು ಪ್ರತ್ಯಕ್ಷ ಪ್ರಮಾಣ ಉಂಟು, ಅನುಮಾನ ಪ್ರಮಾಣ ಉಂಟು, ಉಪಮಾನ ಪ್ರಮಾಣ ಉಂಟು, ದೃಶ್ಯ ಪ್ರಮಾಣ ಉಂಟು, ಐತಿಹಾಸಿಕ ಪ್ರಮಾಣ ಉಂಟು, ಅರ್ಥಾಪತ್ತಿ ಉಂಟು, ಪ್ರಸಂಗ ಉಂಟು, ಅನುಲಬ್ಧಿ ಉಂಟು. ಹಾಗಾದ್ರೆ ಅರ್ಥಾಪತ್ತಿ ಹೇಗೆ? ಮಳೆ ಬಿದ್ದಿದೆ, ಮೋಡ ಇದ್ದಿರಬೇಕು, ಮೋಡ ಇದೆ, ಮಳೆ ಬೀಳುತ್ತದೆ, ಹೀಗೆ ಅಲ್ವಾ? ಆ ನೆಲೆಯಲ್ಲೇ ತರ್ಕಿಸುವುದಾದರೆ, ಆ ನೆಲೆಯಲ್ಲಿ ತರ್ಕವೇ ಮಾಡುವುದಾದರೆ ಆಶ್ರಯ ಕೊಡಬೇಕು ಎನ್ನುವುದು ಸಾಮಾನ್ಯ ನಿಯಮ. ಆಶ್ರಯ ಕೊಡುವಾಗ ಅವಿಚಾರಿತವಾಗಿ ಆಶ್ರಯ ಕೊಡಕೂಡದು. ಋಷಿಗಳು ಅಧರ್ಮಿಗಳಿಗೆ ಆಶ್ರಯ ಕೊಡಕೂಡದು. ಋಷಿಗಳು ಯಾರನ್ನು ನಿತ್ಯವೂ ಮಂತ್ರದಲ್ಲಿ ಆರಾಧಿಸ್ತಾರೆಯೋ ಆ ಸುಮನಸರ ವಿರುದ್ಧವಾಗಿ ವ್ಯವಹಾರ ಮಾಡುವವರಿಗೆ ಆಶ್ರಯ ಕೊಡಕೂಡದು. ಪ್ರಾರಂಭದ್ದು
ಆಶ್ರಯ ಕೊಡಬೇಕು, ಕೇಳಬೇಕು. ಯಾರಿಂದ ಬಂತು ಭೀತಿ, ಏನು ಮಾಡಿದೆ, ಇದು ಕೇಳದೆ ಆಶ್ರಯ ಕೊಟ್ಟರೆ ಒಂದು ಏನಾಗ್ತದೆ ಗೊತ್ತುಂಟ, ಆಶ್ರಯ ಕೊಡಬಲ್ಲೆ ಎನ್ನುವ ಅಹಂ. ಭೀತಿ ಬಿಡಿರೆ ಯಾತು ದಾನರೆ ಸ್ವಲ್ಪ ಅಧಿಕ ಆಯಿತು. ಆ ಒಂದು ಅಪರಾಧ ಇದು ಖ್ಯಾತಿಯನ್ನು ಮೀರಿದ್ದು. ದೇವೇಂದ್ರನದ್ದು ಸ್ವಲ್ಪ ಅಪರಾಧ ಅಂತ ಅವನತ್ರವೇ ಹೇಳಿ ಆಡಿದ್ಯಂತೆ. ಶಕ್ತಿಯ ಮೀರಿ ವರ್ತಿಸಿದ ನೀನು. ಇಬ್ರು ಅಸ್ತಿತ್ವದ ವ್ಯಾಪ್ತಿಯನ್ನು ಮೀರಿದರು. ಅರ್ಥ ಆಯ್ತು ಒಂದು. ಎರಡನೆಯದ್ದು, ದೇವೇಂದ್ರನನ್ನು ಅತಿಕ್ರಮಿಸುವ ಶಕ್ತಿ ಇದ್ರೂ ಅತಿಕ್ರಮಿಸುವುದು ಅಧರ್ಮ. ಋಷಿ ಪತ್ನಿಯಾಗಿ ದೇವೇಂದ್ರ ನಿತ್ಯವೂ ಪ್ರಾರ್ಥನೆ ಮಾಡುವ, ತ್ರೈಲೋಕಾಧ್ಯಕ್ಷ, ಹವಿರ್ಭಾಗವನ್ನು ಸ್ವೀಕರಿಸುವ, ಶತಮಖಗಳನ್ನು ಮಾಡಿ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿರುವ ದೇವೇಂದ್ರ ಈ ಕಲ್ಪದ ಕೊನೆಯವರೆಗೂ ಅವನೇನು ಮಾಡಿದ್ರು ಅವನೇ ಇರಬೇಕು. ಅದು ನಿಯಮ ಅಲ್ವಾ? ಅವನನ್ನು ಸ್ತಂಭಿಸುವುದು ಒಂದು ಇಂದ್ರಾತಿಕ್ರಮಣ ಎನ್ನುವ ಒಂದು ದೋಷ. ಮೂರನೆಯದ್ದು, ನಾನು ಬಂದ ಮೇಲೆ ನನಗೆ ಶರಣಾಗಬೇಕಾಗಿತ್ತು, ನನಗೆ ಶರಣಾಗದೇ ಇರುವುದು ಮೂರನೆಯ ತಪ್ಪು. ಕ್ರೋಧದಿಂದ ಉರಿದೆದ್ದಳು ಆ ಸತಿ. ಹೇಳಿದ ಮಾತುಗಳು ಋಷಿ ಆಶ್ರಮಕ್ಕೆ ಯೋಗ್ಯವಾದದ್ದಲ್ಲ. ಋಷಿ ಆಶ್ರಮದಲ್ಲಿ ಬರಬೇಕಾದ ಮಾತುಗಳೇ ಅಲ್ಲ. ದೂರ್ಜಟಿಗೆ ಹೆಣ್ಣಿನ ಹಾಗೆ ಆರ್ಭಟಿಸುವ ಹೆಂಡತಿಯೊಟ್ಟಿಗೆ ನೀವು ಹೇಗೆ ಇದ್ದೀರಿ ಅಂತ ಕೇಳಬೇಕಾಗ್ತದೆ. ಅದೇ ನನಗೂ ಬಾಧೆ ಕೊಟ್ಟದು. ಚೀತ್ಕೃತಿಯೇ ಮುನಿಯಾದ ಎಂಬೋಲ್. ಆದ್ದರಿಂದಲೇ ನೀವು ಆವಾಗ ಹೆಂಡತಿಯನ್ನು ಆಶ್ರಮದಲ್ಲಿ ಒಬ್ಬಳನ್ನೇ ಬಿಟ್ಟು ಯಾಗಕ್ಕೆ ಹೋಗುದಾ ಅಂತ. ಬೇಡ ನಿನ್ನದು, ಎಂಗೆ ಬೇಡ. ಇದು ತರ್ಕಿಸಿ, ಎಂಗೆ ಬೇಡ ನಿನ್ನದು. ಇದು ತರ್ಕಿಸಿದ್ದಷ್ಟೇ. ನೋವಿನ ನಡುವೆ ನಾನು ನಿನ್ನ ಮುಂದೆ ಮಾತಾಡು. ಹೌದು, ನಾರಾಯಣ. ಆದ್ರಿಂದ ಅಂತವನ್ನ ಹರಯಿಡು. ಅಲ್ಲ, ಅದು ನೋವಿನ ನಡುವೆ ನೋವು ಮರೆಯಬೇಕಾದ್ರೆ ಇಂಥದ್ದೊಂದು ಬೇಕಾಗ್ತದೆ. ಆಗಲಿ, ಪೂರ್ತಿ ಲೇಪಿಸು, ಅರ್ಧ ಲೇಪಿಸು ಬೇಡ. ಹಾಗೆ ಮಾಡ್ತಾ ನಾವು ವಿವೇಚನೆ ಮಾಡುತ್ತಾ ಹೋದ್ರೆ ಶರಣಾಗಲಿಲ್ಲ, ನನಗೆ ಅಲ್ಲಿಗೆ ನೀನು ಶಿಕ್ಷೆ ಕೊಟ್ಟೆ. ಅಲ್ಲ, ಶರಣಾಗದೆ ನನ್ನನ್ನು ನುಂಗುವುದಕ್ಕೆ ಬಂದ. ಅದೇ ನಿನ್ನ ಹಲ್ಲು ಮುರಿಯುತ್ತೇನೆ ಅಂತ ಬಂತು. ನನ್ನನ್ನು ನುಂಗಬಹುದಿತ್ತವಳು. ಸರಿ, ಸಾಮರ್ಥ್ಯ ಇತ್ತು. ಸರಿ, ಅದು ಆರುಷ ಸಾಮರ್ಥ್ಯ ಅಲ್ಲ. ಸರಿ, ಏನೋ ಒಂದು ಶಕ್ತಿ ಇತ್ತು. ಸರಿ, ನನ್ನನ್ನು ನುಂಗಿದ್ರೆ ಏನಾಗ್ತಿತ್ತು? ಅವಳು ಸಾಯ್ತಿದ್ದು. ನಿಮ್ಮ ಹತ್ರ ಕೇಳುವುದು, ದುರ್ಮರಣ ಬರ್ತಿತ್ತು ಅಂತ ಅಲ್ಲ, ಅದು ಬಿಡುವ. ನನ್ನನ್ನು ಕರಗಿಸುವ ಸಾಮರ್ಥ್ಯ ಅವಳಿಗಿದ್ದೀತ. ನುಂಗಿದ ಮೇಲೆ ಎಲ್ಲರ ಕೊರಗನ್ನು ಪರಿಹರಿಸುವ ಎಲ್ಲಿಗೂ ಕರಗದವನೇ ನೀನು. ಆ ಸಾಮರ್ಥ್ಯ ಇಲ್ಲದೇ ಇದ್ದ ಮೇಲೆ ನುಂಗ್ಲಿಕ್ಕೆ ಬಂದವಳನ್ನು ತಲೆ ಕಡಿಯದೆ ಮತ್ತೇನು ಮಾಡಬೇಕು? ಹಾಗಾದ್ರೆ ಅನಿವಾರ್ಯ ಆಯ್ತು. ಈಗ ನೀನು ಕಡಿದ ಆದ ಮೇಲೆ ಅದರ ಕ್ರೋಧೋದ್ರಿಕ್ತರಾದಂತಹ ಭೃಗು ಶಾಪ 10 ಜನ್ಮಗಳನ್ನೆತ್ತು ಈ ಭೂಮಿಯ ಮೇಲೆ. ಒಂದು ಜನ್ಮದಲ್ಲಿ ಪತ್ನಿ ವಿರಹದ ನೋವನ್ನು ಅನುಭವಿಸು. ಆಗಲಿ, ಅದರಲ್ಲಿ ಕೆಲವೆಲ್ಲ ಅನುಕೂಲತೆಗಳುಂಟು. ಈ 10 ಜನ್ಮ ಇಂಥದ್ದೇ ಆಗಬೇಕು ಅಂತಿಲ್ಲ. ಸಂದರ್ಭ, ಪಾತ್ರ, ಕಾಲ, ದೇಶ, ಪರಿಣಾಮ ಲಕ್ಷ್ಯ ಇಟ್ಟುಕೊಂಡು ಅದೊಂದು ಪತ್ನಿ ವಿಯೋಗ ಎನ್ನುವುದೊಂದು ಮನುಷ್ಯನೇ. ಅದು ಮಾತ್ರ ನನಗೆ ನೀನು ಕೊಟ್ಟ ನೋವೇ ಪ್ರಚೋದನಕಾರಿಯಾಗಿ ನನ್ನ ಬಾಯಿಂದ ಹೊರಡಿಸಿ. ಮಹರ್ಷಿ, ಈ ಶಾಪವನ್ನು ತಲೆಯಲ್ಲಿ ಇಟ್ಟು ಪೋಷಿಸಿದೆ. ತಲೆಯೊಳಾಂತೆ, ಶಿರದೊಳಾಂತೆ. ಇದನ್ನು ಹಾರ್ದವಾಗಿ ಹೂಮಾಲೆಯಾಗಿ ಸ್ವೀಕರಿಸಿದೆ. ಹೂಮಾಲೆ ಅಲ್ಲ, ಇದು ಪ್ರಸಾದ. ಯಾಕೆ ಇದು? ಇನ್ನಾದರೂ ಕ್ರೋಧವನ್ನು ಸ್ವಲ್ಪ ಕಡಿಮೆ ಮಾಡಿ. ಹಾಗಾದ್ರೆ ನಾನು ಕೊಟ್ಟ ಶಾಪವನ್ನು ಎಂತದಕ್ಕೆ ಬಳಸ್ತೀನಿ ನೀನು? ಅದು ನನಗೆ ಬೇಕಾದ ಹಾಗೆ ಬಳಸ್ತೀನಿ. ನಿನ್ನ ಇಚ್ಛಾಶಕ್ತಿಗೆ ಬಿಟ್ಟದ್ದು. ಹೌದು. ಓಹೋ, ಹಾಗಾದರೆ ಈಗ ನಿನ್ನ ಮುಂದೆ ನಿನಗೂ ಸಂಬಂಧಿಸಿ ನಾನು ಯಾವ ಕಾರಣಕ್ಕೂ ದೈವವಾದಿ, ದೇವರ ಕುರಿತಾಗಿ ಆಸ್ತಿಕ ಪ್ರಜ್ಞೆ ಉಳ್ಳವನು ಅಂತ ನಿರೂಪಿಸುತ್ತಾ ಬಂದಿದ್ದಾನಲ್ಲ, ಅದಕ್ಕೊಂದು ಸಾಕ್ಷಿ ಬೇಡುವ? ಈಗ ನೀನು ಕಡದದ್ದು ಸುದರ್ಶನದಿಂದ ನನ್ನ ಪತ್ನಿಯ ತಲೆಯನ್ನಲ್ವೋ? ಏನದನ್ನು ಸೇರಿಸಲಿಕ್ಕೆ ನಿನ್ನ ಸಹಾಯ ಕೇಳಿ ಅಂತ ತಿಳಿದಿದ್ಯೋ? ಏನು ತರಿದರೇನು? ತರಿದರೇನು
ನಾನು ಅಂಗೀಕರಿಸ್ತೇನೆ. ಸರಿ. ಎಲ್ಲ ಸಂದರ್ಭಗಳಲ್ಲೂ ಸಂಪ್ರದಾಯಕ್ಕೆ ಆಘಾತ ಮಾಡಿದರೆ, ಒಂದು ಪಾರಂಪರಿಕವಾದ ಶುದ್ಧ ದಾರಿಯನ್ನು ತಪ್ಪಿಸಿದ್ರೆ ವರ್ತಮಾನದಲ್ಲೂ ತಪ್ಪು ಪಾಠಗಳೇ ಪ್ರಸಾರಗೊಳ್ಳುತ್ತವೆ. ಹೌದು. ಹಾಗೆಂದು ಕೆಲವೊಮ್ಮೆ ನಾಟಕೀಯತೆಯು ಬದುಕಿನಲ್ಲಿ ಬೇಕು. ಜೀವನ ರಂಗಸ್ಥಳ, ಅದರ ಸೂತ್ರಧಾರಿ ನೀನು, ಕೃತಿ ಬರೆಯುವವನು ನೀನು, ಕೃತಿಗನುಯೋಜ್ಯವಾದ ಪಾತ್ರಗಳನ್ನು ಸೃಷ್ಟಿ ಮಾಡುವವನು ನೀನು, ಇಂಥವನಿಗೆ ಇಂಥ ಪಾತ್ರ ಎನ್ನುವ ಹಾಗೆ ಕಲ್ಪಿಸುವ ಮಹಾನ್ ದಿಗ್ದರ್ಶಕ, ಮಹಾನ್ ರಚನಾಕಾರ. ಕೃತಿ ಬರೆಯುವುದು ಅದು ಕರಣಗಳ ಕೆಲಸ. ಇದಕ್ಕೆ ಈ ಕರಣಗಳಿಗೆ ಕೈಗಳಿಗೆ ಅಧಿದೇವತೆ ಶ್ರೀಧರ. ಶ್ರೀಕರ, ನೀನು ಹೇಳಿದ್ದು ಶ್ರೀಧರ, ಶ್ರೀಕರ ಎರಡೂ ಸರಿಯೇ. ಆ ಶ್ರೀಧರ ವಿರಚಿತವಾದ ನಾಟಕ ರಂಗಭೂಮಿಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡಬೇಕಾಗ್ತದೆ. ಹಾಗಾಗಿ ನಿನ್ನ ಅನುಮತಿ ಕೇಳಿ, ನೀನು ಒಪ್ಪುತ್ತಿ ಅಂತಾದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ. ನನ್ನ ತಪಸ್ಸು ಸಂಪನ್ನವಾಗಿದ್ದರೆ ಈ ಎನ್ನ ತಪ ಸಂಪನ್ನವಾಗಿರಲಿದ್ದು ಬದುಕಲಿ. ಎನ್ನ ತಪವು ಸಂಪನ್ನವಾಗಿರಲು ಬದುಕಲಿ ನನ್ನ ಪತ್ನಿ. ಎಲ್ಲ ತಪ ಸಂಪನ್ನವಾಗಿರಲು ಇನ್ನು ಬದುಕಲಿ ಮಡದಿ ಎಂದ. ಬದುಕಲಿ ಬದುಕಲಿ ಬದುಕಲಿ. ಚಿನ್ನ ಶೀರ್ಷವ ಕಾಯದೊಡಗೂಡಿಸುತ್ತ ಪ್ರೋಕ್ಷಿಸಲು. ಚಿನ್ನ ಶೀರ್ಷವ ಕಾಯದೊಡನೆ ಬೆಸೆದು ಪ್ರೋಕ್ಷಿಸ್ತೇನೆ ನೀನು. ಚಿನ್ನ ಶೀರ್ಷವ ಕಾಯದೊಡಗೂಡಿಸುತ್ತ ಪ್ರೋಕ್ಷಿಸಲು. ಮುಂದಿನಂದದಿ ದೇಹ ಪ್ರಾಣಗಳನ್ನು ಪಡೆದೇಳುತ್ತ ನಮಿಸಲು. ಮುಂದಿನಂದದಿ ದೇಹ ಪ್ರಾಣಗಳನ್ನು ಪಡೆದೇಳುತ್ತ ನಮಿಸಲು. ಪನ್ನತಿಗೆ ಗೆಜ್ಜಲೆಯನಾದುದು ಸಕಲ ಸಂದೋಹ. ಎನ್ನ ತಪ ಸಂಪನ್ನವಾಗಿರಲಿನ್ನು ಬದುಕಲಿ ಮಡದಿ ಎಂಬ. ನಾರಾಯಣ, ಸಾಧಾರಣವಾದಂತ ಗುಂಡು ಶಿಲೆಯನ್ನು ಎತ್ತುವುದಕ್ಕೆ ಎಷ್ಟು ಶಕ್ತಿ ಬೇಕು, ಅದಕ್ಕಿಂತಲೂ ಇಮ್ಮಡಿ ಗಾತ್ರದ ಕಲ್ಲನ್ನು ಎತ್ತುವುದಕ್ಕೆ ಅಷ್ಟೇ ಬಲ ಸಾಕಾಗುವುದಿಲ್ಲ, ಹೆಚ್ಚು ಬೇಕು. ಎತ್ತುಗಾರನು ಅದನ್ನು ಲಾಘವದಿಂದ ಎತ್ತುವ ಪೂರ್ವದಲ್ಲಿ ಎಷ್ಟು ಬಲವನ್ನು ವಿನಿಯೋಗಿಸಬೇಕು ಅಂತ ಹಾಳತವಾಗಿ ಲೆಕ್ಕ ಮಾಡ್ತಾನೆ. ಒಮ್ಮೆ ಕಲ್ಲನ್ನು ಅಲ್ಲಾಡಿಸಿ ಯಾವುದೋ ಒಂದು ವಿಧಾನದಿಂದ ಅದರ ಬಲಾಢ್ಯತೆಯನ್ನು, ಅದರ ನಿಜವಾದಂತಹ ಕಾಠಿಣ್ಯವನ್ನು ಅಭ್ಯಾಸ ಮಾಡುವುದಕ್ಕೆ ಪ್ರದತ್ತವಾದಂತಹ ಜ್ಞಾನದ ಮೂಲಕವಾಗಿ ಏನೋ ಒಂದನ್ನು ಮಾಡ್ತಾನೆ. ತನ್ನ ಶಕ್ತಿ ವಿನಿಯೋಗದ ಬಗ್ಗೆ ಆಲೋಚಿಸ್ತಾನೆ. ಎನ್ನ ತಪವು ಸಂಪನ್ನವಾಗಿರಲು ಇಲ್ಲಿಯವರೆಗೆ ಅದಕ್ಕೆ ಅಳತೆಗೋಲು ಅಂತ ಇರಲಿಲ್ಲ. ಭೃಗುವೋ ಪುಲಸ್ತ್ಯನೋ ಪುಲಹನೋ ಕೃತುವೋ ಇತ್ಯಾದಿಗಳು ಏನು ಸಾಧನೆಗಳನ್ನು ಮಾಡಿದ್ದಾರೋ ಅದನ್ನು ಲೌಕಿಕವಾದ ಮಾನದಂಡದಿಂದ ಯಾರೂ ಅಳೆದವರಿಲ್ಲ.
ಇಂಥವನ ಸಾಧನೆ ಇಷ್ಟು, ಅದನ್ನು ಈ ಮಟ್ಟದಲ್ಲಿ ಗುರುತಿಸಲಾಗುತ್ತದೆ. ಇಂಥವನ ಸಾಧನೆ ಇಷ್ಟು ಮೌಲ್ಯವುಳ್ಳದ್ದು, ಅದು ಈ ಮಾಪನಕ್ಕೆ ಒದಗುತ್ತದೆ ಅಂತ ಯಾರು ತರತಮದಿಂದ ತಿಳ್ಕೊಂಡದ್ದಿಲ್ಲ. ಹಾಗಾದರೆ ಕಲ್ಲನ್ನು ಎತ್ತುವುದಕ್ಕೆ ಶ್ರಮಿಕನಾದವನು ಆ ಕಲ್ಲಿನ ಗಾತ್ರವನ್ನು ಅನುಸರಿಸಿ ಎಷ್ಟು ದೈಹಿಕವಾದಂತಹ ಬಲವನ್ನು ವಿನಿಯೋಗಿಸ್ತಾನೋ ಅದರ ಮೇಲೆ ಶ್ರಮ ಜಲ ಸುರಿಯುತ್ತದೆ. ಕೆಲವೊಮ್ಮೆ ಪ್ರಾರಂಭದ ಎತ್ತುಗಡೆಗೆ ಶ್ರಮ ಜಲ ಸುರಿಯುವುದಿಲ್ಲ, ಬೆವರೇ ಬರುವುದಿಲ್ಲ. ಹಾಗೆಂದು ಅದನ್ನು ಔಡುಗಚ್ಚಿ ಇಮ್ಮಡಿ ಬಲದಿಂದ ಮೊಣಕಾಲನ್ನು ಬಿಗಿದು ಎತ್ತುವ ಕಾಲದಲ್ಲಿ ಬೆವರು ತನ್ನಿಂದ ತಾನೇ ಬರ್ತದೆ. ಇದನ್ನೇ ಸಾಧಕನಾದಂತ ನನ್ನಂತ ಮಹರ್ಷಿಗಳ ಶೀಲಕ್ಕೆ ಅನುಯೋಜ್ಯವಾಗಿ ಅನ್ವಯ ಮಾಡಿದ್ರೆ ನಾನು ಶಪಿಸಿದ್ದು ಸಾಧಾರಣ ನನ್ನಲ್ಲ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಅಂತ ಯಾರನ್ನು ನಾನು ಕೊಂಡಾಡಿದ್ದೇನೋ, ಯಾರು ವೈಕುಂಠದ ಮಹಾಸಭಾ ಮಂಟಪದಲ್ಲಿ ಮಹಾ ಋಷಿಗಳ ಗಡನದಿಂದ ನಿತ್ಯ ಸ್ತುತಿ ಮಂಗಳ ಕ್ರಿಯೆಗಳಿಗೆ ಮೈ ಕೊಡುವಂತ ಭಾಗ್ಯಶಾಲಿಯೋ, ಪ್ರಪಂಚದಲ್ಲಿ ಅನ್ಯಾನ್ಯವಾದ ಎಲ್ಲಾ ಸಾಧನೆಗಳನ್ನು ಮಾಡಿ ಕೀರ್ತಿಯ ಉತ್ತುಂಗವನ್ನು ಸೇರಿದ್ದಾನೋ, ಬೇಕಿದ್ದರೆ ಸೃಷ್ಟಿಸಿ ಬೇಕಿದ್ದರೆ ಪೊರೆದು ಬೇಕಾದಾಗ ಲಯ ಮಾಡಬಲ್ಲ ತ್ರಿವಿಧದ ಶಕ್ತಿಯನ್ನು ನಿಕ್ಷೇಪಗೊಳಿಸಿಕೊಂಡಿದ್ದಾನೋ, ದೇವತೆಗಳ ಗಡನದಲ್ಲಿ ಪರಮಾಚ್ಛ ನಾಯಕನೆನಿಸಿಕೊಂಡ ನಾರಾಯಣ ಅಂತವನನ್ನು ನಾನು ಶಪಿಸುವಾಗ ನನ್ನ ಎಷ್ಟು ತೇಜಸ್ಸು ನಷ್ಟ ಆಗಿರಬೇಕು. ಇನ್ನೂ ಒಂದು ಉಂಟು, ಈ ಶಾಪಕ್ಕೆ ಒಳಗಾದವ ಈ ಶಾಪ ನನಗಲ್ಲ, ಶಾಪ ಕೊಟ್ಟವನೇ ಇದನ್ನು ಸ್ವೀಕರಿಸಬೇಕು ಅಂತ ಯಾವನು ಹೇಳಿದ್ರೆ ನಡೆಯುತ್ತದೋ ಅವನಿಗೆ ಶಪಿಸಿ. ಆ ಕಾರಣದಿಂದ ಅದು ಹೇಗೂ ಸಮಾರೋಪದಲ್ಲಿ ಅದಕ್ಕೊಂದು ಗತ್ಯಂತರವನ್ನು ಸೃಷ್ಟಿಸೋಣ. ಹಾಗಾದರೆ ನಿನ್ನನ್ನು ಶಪಿಸುವಾಗ ನನ್ನ ಎಷ್ಟು ತಾತ್ವಿಕವಾದ ಸಾತ್ವಿಕವಾದ ಶ್ರಮ ವಿನಿಯೋಗ ಆಗಬೇಡ. ನನ್ನ ಶ್ರಮದ ಸಂಚಿತವಾದ ಪುಣ್ಯದ ಗಂಟಿನಿಂದ ಎಷ್ಟು ಎಸಳುಗಳು ಹೊರತರಲ್ಪಡಬೇಡ. ಎಷ್ಟು ಬಲಾಢ್ಯವಾದ ಪ್ರಭಾವಶಾಲಿಯಾದ ವಿಷ್ಣುವನ್ನೇ ತಾಕಬೇಕಾದ ಶಾಪ ನನ್ನ ಜಿಹ್ವೆಯ ತುದಿಯಿಂದ ಹೊರಹೊಮ್ಮಬೇಡ. ಅದು ಕೇವಲ ಗಂಟಲ ಕುಳಿಯಿಂದ ಬರುವುದಲ್ಲ. ಪರಾ ಪಶ್ಯಂತಿ ಮಧ್ಯಮ ವೈಖರಿ ಎನ್ನುವ 4 ಸ್ತರಗಳಲ್ಲಿ ಪರ ಎನ್ನುವ ನಾಭಿ ಮೂಲದಿಂದಲೇ ಬರಬೇಕು. ಅದು ನಾದೋತ್ಪತ್ತಿ ಆದ ಹಾಗೆ ಬರುತ್ತದೆ. ಆರ್ಜಿತವಾದಂತಹ ತಪಸ್ಸಿನ ಶಕ್ತಿಯ ಧಾರಣ ಅದು ಈ ಭೃಗು ಎನ್ನುವ ಮಹಾ ವ್ಯಕ್ತಿಯ ಚಪ್ಪರದೊಳಗುಂಟು ಅಂತಾದರೆ ನಿನ್ನ ಕಾಲಬುಡದಲ್ಲಿ ನಾನು ನಿಂತು ಶಾಪ ಕೊಟ್ಟಾಗ ಎಷ್ಟು ಎಷ್ಟು ನಷ್ಟ ಆಗಿರಬೇಡ. ಇನ್ನೆಷ್ಟುಂಟು ಅಂತ ಉಳಿದವರು ಯೋಚನೆ ಮಾಡ್ತಾರೆ. ದೇವತೆಗಳೇ, ಋಷಿಗಳೇ, ಏನು ನೀವು ಯೋಚನೆ ಮಾಡಬೇಡಿ. ನನ್ನ ತಪಸ್ಸು ಸಂಪನ್ನವಾಗಿದ್ದರೆ ನಾನೀಗ ಯಾವುದನ್ನು ನಾರಾಯಣನಿಗೆ ಶಾಪ ಕೊಡುವುದರ ಮೂಲಕ ವಿನಿಯೋಗ ಮಾಡಿದ್ದೇನೋ ಇನ್ನೂ ಶೇಷ ಉಂಟು ಎನ್ನುವುದನ್ನು ಶುದ್ಧಪಡಿಸುವ ವಿಧಾನವನ್ನು ನೀವೇ ಪ್ರತ್ಯಕ್ಷವಾಗಿ ಕಮಂಡಲವನ್ನು ತೆಕ್ಕೊಂಡಿದ್ದೇನೆ. ಬರೀ ನೀರಿದ್ದಾಗ ಬರೀ ಜಲ, ಅದಕ್ಕೆ ಬೇರೆ ಅರ್ಥ ಇಲ್ಲ. ಆದರೆ ಮಂತ್ರೋಕ್ತವಾದಂತಹ ಪ್ರಾಧಾನ್ಯತೆಯಿಂದ ಮೌಲ್ಯದ ನೆಲೆಗಟ್ಟನ್ನು ಪಡೆಯುವ ಈ ಜಲ ಮಂತ್ರ ಜಲ ಆಗುತ್ತದೆ. ಇಕೋ ಬಲಗೈಯ ಬೊಗಸೆಯಲ್ಲಿ ತೆಗೆದಿದ್ದೇನೆ, ವಿಶೇಷವಾದಂತಹ ಇಚ್ಛಾಧಾರಣ ಮಾಡಿದ್ದೇನೆ. ಚಿನ್ನವಾದ ನನ್ನ ಸಹಧರ್ಮಿಣಿಯ ಶಿರವನ್ನು ತಂದು ಛೇದದಿಂದ ಬೇರ್ಪಟ್ಟ ಕಾಯದೊಳಗೆ ಸೇರಿಸಿದ್ದೇನೆ. ರುಂಡ ಮುಂಡ ಸೇರಿಸಲ್ಪಟ್ಟಿತ್ತಲ್ಲ. ನನ್ನ ತಪಸ್ಸು ಸಂಪನ್ನವಾಗಿದ್ದರೆ ನಾರಾಯಣಾದಿಗಳನ್ನು ನಾನು ಅಹರ್ನಿಸಿ ಅನನ್ಯವಾದ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದ್ದು ಹೌದಾದರೆ ಇಂದ್ರಾದಿ ದೇವತೆಗಳನ್ನು ನಾನು ಹವಿಸ್ಸಿನ ಮೂಲಕವಾಗಿ ಸಂತೃಪ್ತಿ ಪಡಿಸಿ ಇಳೆಗೆ ಸಕಾಲದಲ್ಲಿ ಸುಕಾಲದಲ್ಲಿ ಮಳೆ ಬರುವ ಹಾಗೆ ಮಾಡಿ ಬೆಳೆ ಸಮೃದ್ಧಿ ಬರುವ ಹಾಗೆ ಮಾಡಿದ್ರೆ ಇದು ನನ್ನ ಧರ್ಮಪತ್ನಿ ಜೀವಿಸಲಿ ಜೀವಿಸಲಿ ಜೀವಿಸಲಿ. ಮಹರ್ಷಿ ಇದೇ ಉದ್ದೇಶದಿಂದ ತಲೆ ಕತ್ತರಿಸಿ. ಹೌದೇ? ಯಾಕೆ ಅಂದ್ರೆ ಯಾರ ಪತ್ನಿಯ ತಲೆ ನನ್ನಿಂದ ಕತ್ತರಿಸಲ್ಪಟ್ಟಿದೆಯೋ ಕತ್ತರಿಸಿದವನಿಗೆ ಪುನಃ ಬದುಕಿಸುವ ಸಾಮರ್ಥ್ಯ ಇದೆ. ಅದು ಗೊತ್ತುಂಟಲ್ಲ. ಅದು ನಿನ್ನ ಕುರಿತಾಗಿ ಹಾಗೆ ಆಡುವುದು ಕಷ್ಟ. ಯಾರ ಪತ್ನಿಯ ತಲೆ ಕತ್ತರಿಸಲ್ಪಟ್ಟಿದೆಯೋ ಆ ಪತಿಗೂ ಆ ಸಾಮರ್ಥ್ಯ ಇದೆ ಎನ್ನುವುದನ್ನು ದೃಷ್ಟಿಯಲ್ಲಿಟ್ಟೇ ಕತ್ತರಿಸಿದ್ದು. ಉಳಿದವರಿಗೆ ಬೋಧಿಸುವುದಕ್ಕೆ ಗುರುಮಠ ಬೇಕು, ಕೂತುಕೊಳ್ಳುವುದಕ್ಕೆ ಕೃಷ್ಣಾಜಿನ ಬೇಕು, ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂಕಾಲ ಅಂತ ವಿಭಜನೆ ಬೇಕು. ನಿನಗೆ ಬೋಧಿಸ್ಲಿಕ್ಕೆ ಯಾವ ವೇದಿಕೆಯೂ ಆಗುತ್ತದಲ್ಲ. ಉದ್ದೇಶ ಭೃಗು ಪತ್ನಿ ವಿಹೀನನಾಗಬೇಕು ಅಂತಲ್ಲ ಅಲ್ವಾ, ಭೃಗು ಪತ್ನಿ ಶಿಕ್ಷಿತಳಾಗಬೇಕು ಅಂತ.
ಇದು ಆಶ್ರಮ. ಧೂರ್ತ ಅಂತ ನಿನ್ನನ್ನು ಕರೆದ ಅಪ್ರಬುದ್ಧವಾದ ನಡವಳಿಕೆಗೂ ಕ್ಷಮ್ಯವಲ್ಲದ ಅಪರಾಧಕ್ಕೂ ಶಿಕ್ಷೆ ಆಗಬೇಕು. ಆ ಒಂದು ಶಿಕ್ಷಾ ರೂಪವೂ ಆಯಿತು. ತಲೆ ತಗ್ಗಿಸಿ ನಮಸ್ಕಾರ. ಆಮೇಲೆ ಶಾಪ ಕೊಟ್ಟು ಸ್ವಲ್ಪ ತಪಸ್ಸಿನ ಫಲ ನಷ್ಟ ಆಯಿತು. ಈಗ ಸತ್ತವಳನ್ನು ಬದುಕಿಸಿದ್ದರಿಂದ ಉಳಿದದ್ದು ಹೋಯಿತು. ಅಯ್ಯೋ, ಯಾಕೋ ಸೊರಗಿದ ಅನುಭವ, ನಿಸ್ತೇಜನಾದ ಅನುಭವ. ಆದ್ದರಿಂದ ಯಾವತ್ತೂ ಋಷಿಯಾದವನಿಗೆ ಪ್ರಜ್ಞೆಯಲ್ಲಿರಬೇಕಾದದ್ದು ನಾನು ತಪಸ್ವಿ ಅಂತ ಇರಬಾರದು. ತವಸಿಯತವ ಗುಣವವ ಗಂಡಿಸುತ್ತವ ಸವನನ್ನು ರಕ್ಷಿಸಲೈದಿದೆ. ತಪಸ್ಸು. ಬಹಿರ್ಮುಖಗಳಾದ ಇಂದ್ರಿಯಗಳನ್ನೆಲ್ಲ ಅಂತರ್ಮುಖೀಕರಣಗೊಳಿಸಿ ಮಾಡಿದ ತಪಸ್ಸಿನ ಫಲ ನಷ್ಟ ಆಯಿತು. ಈಗ ಯಾಕೆ ನಷ್ಟ ಆಯಿತು? ಶಾಪ ಕೊಟ್ಟದ್ರಿಂದಲ್ಲ, ಮತ್ತೆ ಸತ್ತವಳನ್ನು ಬದುಕಿಸಿದ್ರಿಂದಲ್ಲ. ನಾನು ತಪಸ್ವಿ, ನಾನು ತಪಸ್ವಿ, ನನ್ನ ತಪಃಪ್ರಭಾವ ಅಂತ ಜಪ ಮಾಡಿದ್ರಿಂದ. ನನ್ನ ತಪವು ಸಂಪನ್ನವಾಗಿರಲು. ದೊಡ್ಡ ತಪಸ್ಸು ಯಾವುದು ಗೊತ್ತಾ? ನಾನು ಮತ್ತು ಅದರ ವಿಭಕ್ತಿಗಳನ್ನು ಬಿಟ್ಟು ಬಿಡುವುದೇ ದೊಡ್ಡ ತಪಸ್ಸು. ಯಾವನು ಪ್ರತಿ ಕ್ಷಣ ನಾನು 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 ನನ್ನಿಂದ ಅಂತ ಹೇಳ್ತಾ ಇರ್ತಾನೆಯೋ ಅವನು ಯಾವತ್ತೂ ತಪಸ್ವಿ ಆಗುವುದೇ ಇಲ್ಲ. ಅದಕ್ಕೆ ಉಳಿದವರು ಹೇಳುವುದು ಇರಬೇಕು ಇರುವಂತೆ ನಾರಾಯಣನಂತೆ ಅಂತ. ಆದ್ರಿಂದಲೇ ನೀರಿದ್ರೂ ನೀನು ಮುಟ್ಟಿಸಿಕೊಳ್ಳುವುದಿಲ್ಲ. ಆಶ್ರಮ ಧರ್ಮವು ಪಾಲಿಸಲ್ಪಡಲಿಲ್ಲ. ಋಷಿ ಧರ್ಮಕ್ಕೂ ಸ್ವಲ್ಪ ವ್ಯತಿರಿಕ್ತ ಹೌದು. ನಾರಾಯಣ ಆರಂಭದಲ್ಲಿ ಜನಕನಾದಂತಹ ವರುಣನನ್ನು ಹೋಗಿ ಪ್ರಾರ್ಥಿಸಿದ್ದಲ್ವ, ಬ್ರಹ್ಮವಿದ್ಯೆಯನ್ನು ಹೇಳಿಕೊಡು ಅಂತ. ಭೃಗುರ್ವೈ ವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತ್. ಅದು ಎಲ್ಲೂ ಹೋಯಿತು ಮಹರ್ಷಿ. ಆ ಬ್ರಹ್ಮವಿದ್ಯೆ ಎಲ್ಲ ಮರೆತು ಈಗ ಕೇವಲ ಲೌಕಿಕವಾಗಿ ತಪಃಪ್ರಭಾವವನ್ನು ವಿನಿಯೋಗಿಸ್ತಾ ಇದ್ದರೆ ಆ ವರುಣನಿಂದ ಉಪದೇಶಿತವಾದಂತಹ ಅಧ್ಯಾತ್ಮ ವಿದ್ಯೆಯೇ ಲೋಕಕ್ಕೆ ನಷ್ಟ ಆದೀತು. ಇದನ್ನು ನೆನಪಿನಲ್ಲಿಟ್ಟುಕೊಂಡು ಇನ್ನು ಮುಂದೆ ಬ್ರಹ್ಮವಿದ್ಯೆಯನ್ನು ಉಪದೇಶಿಸ್ತಾ ಆಶ್ರಮದಲ್ಲಿ ಇದೇ ಪತ್ನಿಯೊಡನೆ ಆಶ್ರಮ ಧರ್ಮವನ್ನು ಪಾಲಿಸುತ್ತಾ ಸುಖವಾಗಿರ್ಪುದೆಂದು ನಾರಾಯಣನು ಹೇಳಿದಲ್ಲಿಗೆ ಪ್ರಸಂಗ ಮುಗಿಲಿಲ್ಲ. ಅಲ್ಲ, ಮುಗಿಲಿಲ್ಲ. ದೇವ್ರೆ, ಒಂದು ಶಾಪ ಕೊಟ್ಟಿದ್ದೇನೆ ನಾನು. ಈ ಶಾಪ ಜನ್ಮವನ್ನು ಎತ್ತು ಈ ಶಾಪ ಒಂದು ಜನ್ಮದಲ್ಲಿ ಹೀಗಾಗಲಿ, ಇದನ್ನು ನೀನು ದಯಮಾಡಿ ತಗೊಳ್ಬೇಕು. ಈ ಶಾಪ ಇದು ನೀವು ಕೊಟ್ಟದ್ದಲ್ಲ. ಹಾಗಾದರೆ ಈ ಪ್ರಸಂಗ ಬರೆದದ್ದೇ ನೀನು ಅಲ್ಲ, ನೀವು ಕೊಟ್ಟದ್ದಲ್ಲ. ನಿಮ್ಮಿಂದ ನಾನು ಪಡ್ಕೊಂಡದ್ದು. ಯಾಕೆ ಅಂದ್ರೆ ಪ್ರಪಂಚಕ್ಕೆ ಬರುವಾಗ ಮೃಣ್ಮಯ ಸಂಬಂಧವನ್ನು ಹೊಂದದ ಹೊರತು ಯಾವುದೇ ವ್ಯವಹಾರಕ್ಕೂ ತನ್ನನ್ನು ಅಣಿಗೊಳಿಸಿಕೊಳ್ಳಲಾಗುವುದಿಲ್ಲ. ಭೃಗುಶಾಪ ಪ್ರಚಂಡವಾದ ಒತ್ತಡ ಇತ್ತಲ್ಲ, ಇದಕ್ಕೆ ಹೆಸರು ಸ್ಫೋಟಗೊಂಡದ್ದು. ಅಲ್ಲ, ಇದಕ್ಕೆ ಹೆಸರು ಹೇಗೆ ಗೊತ್ತುಂಟ? ಭೃಗುಶಾಪ ಅಂತ. ಅಲ್ಲಿ ಭೃಗು ಕೊಟ್ಟ ಶಾಪ ಅಂತಲೇ ಸಮಾಸ ಮಾಡಬೇಕು ಅಂತಿಲ್ಲ. ಇಲ್ಲ, ಭೃಗುಶಾಪ ಭೃಗುವಿನಿಂದ ಕೊಡಿಸಿಕೊಂಡ ಶಾಪ. ಯಾಕೆ ಅಂದ್ರೆ, ಯಾಕೆ ನಾರಾಯಣ, ಇದೇ ಆಶ್ರಮ ಧರ್ಮಕ್ಕೆ ವರ್ಣ ಧರ್ಮಕ್ಕೆ ವಿರೋಧ ಬಂದಾಗ ನಿಮ್ಮಂತಹ ಋಷಿ ಮುನಿಗಳ ಯಜ್ಞಯಾಗಾದಿಗಳಿಗೆ ಕಂಟಕರು ಹೆಚ್ಚಾದಾಗ ಲೋಕ ಧರ್ಮದಲ್ಲಿಯೇ ಲೀನವಾದಾಗ ಅಭ್ಯುತ್ಥಾನವಾದಂತಹ ಅಧರ್ಮವನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆಗೆ ಈ ಶಾಪವನ್ನು ನಾನು ವಿನಿಯೋಗಿಸಿಕೊಳ್ತೆ. ಸ್ವಾಪದರ ನಿಗ್ರಹಕ್ಕೆ ನೀನು ಬಳಸಿಕೊಳ್ತೀನಿ. ಹೌದು. ಆದ್ದರಿಂದ ಶಾಪ ಕೊಟ್ಟಿದ್ದೇನೆ ಅಂತ ಚಿಂತೆಯೇ ಬೇಡ.
ಇದು ನನ್ನ ತಲೆಗೆ ಇಟ್ಟ ಮಂತ್ರಾಕ್ಷತೆ. ಹೆಂಡತಿ ಖ್ಯಾತಿ, ಆದರೆ ಈ ಪ್ರಸಂಗದಲ್ಲಿ ನಿಜವಾದ ಖ್ಯಾತಿ ನನ್ನ ಆಶ್ರಮಕ್ಕೆ ಬಂದದ್ದು ನಿನ್ನ ಪ್ರವೇಶದಿಂದ. ಆದ್ದರಿಂದ ಇದು ನಾರಾಯಣ ಖ್ಯಾತಿಯೇ. ಖ್ಯಾತಿ ಎನ್ನುವವಳನ್ನು ಮತ್ತೆ ಮರಳಿ ನನಗೆ ಒಪ್ಪಿಸಿಕೊಟ್ಟದ್ದು. ನಿನ್ನ ಕೃಪಾ ವರ್ಷಕ್ಕೆ ಮೈ ಕೊಟ್ಟು ಸದಾ ನೆನೆಯುತ್ತಾ ಮುದಗೊಂಡು ರೋಮಾಂಚನಗೊಂಡು ಆರ್ಧವಾಗಿ ಉಳಿಯುವ ಹಾಗೆ ಅನುಗ್ರಹ. ಆದ್ದರಿಂದಲೇ ಈ ಸಮಗ್ರ ಪ್ರಕರಣವೇ ಭೃಗುಶಾಪ ಅಂತ ಪ್ರಖ್ಯಾತಿಯನ್ನು ಹೊಂದಿ ಯಾರು ಇದನ್ನು ಕೇಳುತ್ತಾರೋ ಅವರಿಗೆ ಮಂಗಳ ಆಗಲಿ. ಜಯ 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 ಜಯ. ಕರದೊಳು ಪರಶೂಪ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆಮವಗೆ ಪುರಗಭೂಷಣನ ಕುಮಾರ ಗಜವದನನ ಚಲನ ಕಮಲಗಾರತಿ ಎತ್ತಿರೆ ಗಾರತಿ ಎತ್ತಿರೆ ಗಜಮುಖದ ಬಗೆ ಗಣಬಗೆ. ಎಲ್ಲರಿಗೂ ನಮಸ್ಕಾರ. ಸುಮಾರು 3:30-4 ಗಂಟೆಗಳು ಸರಿದು ಹೋದದ್ದೇ ಗೊತ್ತಾಗಲಿಲ್ಲ. ತೆಂಕುತಿಟ್ಟಿನ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಭೃಗುಶಾಪ ಪ್ರಸಂಗ ಇಂದು ಅತ್ಯುತ್ತಮವಾಗಿ ಮೂಡಿಬಂದಿದೆ. ವಿಷ್ಣುವಿನ ದಶಾವತಾರಗಳಿಗೆ ಕಾರಣವಾಗುವ ಭೃಗುಶಾಪ, ಅದಕ್ಕೆ ಕಾರಣವಾಗುವ ಸನ್ನಿವೇಶಗಳು ಬಹಳ ರಸವತ್ತಾಗಿ ಮಾರ್ಮಿಕವಾಗಿ ಮೂಡಿಬಂದಿವೆ. ಇದಕ್ಕೆ ಕಾರಣೀಭೂತರಾದ ಎಲ್ಲ ಹಿಮ್ಮೇಳ ಹಾಗೂ ಮುಮ್ಮೇಳ ಕಲಾವಿದರಿಗೆ ನಮೋ ನಮಃ. ಅದೇ ರೀತಿ ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ಆಸಕ್ತಿಯಿಂದ ವೀಕ್ಷಿಸಿದ ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ಯಕ್ಷಗಾನಂ ಗೆಲ್ಗೆ ಬಾಳ್ಗೆ ವಂದನೆ.